ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್. ನಮಸ್ಕಾರ ಎಲ್ರಿಗೂ. ಕಾವೇರಿ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಎಸ್ ಮಕ್ಕಳ, ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇಂಟೆಗ್ರಲ್ಸ್ ಟಾಪಿಕ್. ಆ್ಯಂಡ್ ಈ ಇಂಟೆಗ್ರಲ್ಸ್ ಟಾಪಿಕ್ ನನಗೆ ಗೊತ್ತಿದೆ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ತುಂಬ ಜನಕ್ಕೆ ಇಂಟಿಗ್ರಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೇ ಕಷ್ಟಪಡ್ತೀರಿ. ತುಂಬ ಜನಕ್ಕೆ ಭಯ ಇದೆ ಇಂಟಿಗ್ರೇಷನ್ ಅಂದರೆ. ಸೊ ಫಸ್ಟಾಗಿ ಸ್ವಲ್ಪ ಒಂದೆರಡು ನಿಮಿಷ ಅರ್ಥ ಮಾಡ್ಕೊಳ್ಳೋಣ, ಯಾಕಾಗಿ ನಮಗೆ ಇಂಟಿಗ್ರೇಷನ್ ಅಂದರೆ ಭಯ ಇದೆ. ಮಕ್ಕಳ, ನಮಗೆ ಏನು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಇಂಟಿಗ್ರೇಷನ್ ಯಾರಿಗೆ ಭಯ ಆಗುತ್ತೆ ಅಂತಂದರೆ, ಅವರು ಎರಡು ವಿಷಯದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮೊದಲೇದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆಗಳು. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೇ ಒದ್ದಾಡ್ತಾರೆ ಮಕ್ಕಳು. ಸೊ ಈ ರೀತಿ ಮಾಡ್ತಾ ಇದ್ರೆ ನಿಮಗೆ ಖಂಡಿತ ಹೇಳ್ತೀನಿ, ಡಿಫ್ರೆನ್ಸಿಯೇಷನ್ ಕೂಡ ಕಷ್ಟ ಆಗುತ್ತೆ, ಇಂಟಿಗ್ರೇಷನ್ ಕೂಡ ಕಷ್ಟ ಆಗುತ್ತೆ, ಕಂಪ್ಲೀಟ್ ಮ್ಯಾಥಮೆಟಿಕ್ಸೇ ಕಷ್ಟ ಆಗುತ್ತೆ. ಯಾಕಂದರೆ ಟ್ರಿಗ್ನೋಮೆಟ್ರಿ ಇಲ್ಲದೇ ಇರೋ ಜಾಗನೇ ಇಲ್ಲ ಮಕ್ಕಳ. ಟ್ರಿಗ್ನೋಮೆಟ್ರಿ ಎಲ್ಲ ಕಡೆ ಬೇಕಿದೆ, ಎವ್ರಿವೇರ್. ಸೊ ಟ್ರಿಗ್ನೋಮೆಟ್ರಿ ನೀವು ತೀರಾ ಏನು ಇನ್ ಡೆಪ್ತ್ ಕಲೀರಿ ಅಂತ ನಾನು ಕೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಟು ಲಿಸ್ಟ್ ದ ಫಾರ್ಮುಲೆ. ಒಂದು 30-35 ಫಾರ್ಮುಲಾ ಬರ್ಬೋದೇನೋ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಲಿಸ್ಟ್ ಮಾಡಿಕೊಂಡು ನೀವು ಫಾರ್ಮುಲಾಗಳನ್ನ ದಯವಿಟ್ಟು ಕಲೀರಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ಈವನ್ ಟುಡೇ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಒಂದ್ಸಲ ಕಲ್ತ ಮೇಲೆ ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್ ಗೊತ್ತಿರಬೇಕು, ಎಸ್ಪೆಷಲಿ ದ ಚೈನ್ ರೂಲ್. ಸೊ ಚೈನ್ ರೂಲ್ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿರಬೇಕು. sin ಸ್ಕ್ವೇರ್ ಎಕ್ಸ್ ತೊಗೊಂಡ್ರೆ ಅದರದ್ದು ಡಿಫ್ರೆನ್ಸಿಯೇಷನ್ ಏನು, 2 sin x × cos x. ಹೌದಲ್ಲ? ಸೊ ಇದು ಬಗ್ಗೆ ಗೊತ್ತಿರಬೇಕು ನಿಮ್ಗೆ ಐಡಿಯಾ. ಸೊ ಈ ರೀತಿ ನಿಮಗೆ ಬೇಸಿಕ್ಸ್ ಕ್ಲಾರಿಟಿ ಇದ್ದರೆ ಖಂಡಿತ ಇಂಟಿಗ್ರೇಷನ್ ಈಸಿ ಆಗುತ್ತೆ. ಯಾಕಂದರೆ ಇಂಟಿಗ್ರೇಷನಲ್ಲಿ ಮಕ್ಕಳ ಮೇಜರ್ ಆಗಿ ನಮಗೆ ಬೇಕಾಗಿರೋದೇ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಒಂದು ಸಲ ಸಬ್ಸ್ಟಿಟ್ಯೂಷನ್ ಮೆಥಡ್ ನಿಮಗೆ ಕ್ಲಾರಿಟಿ ಸಿಕ್ತಂತಂದರೆ ದೆನ್ ದ ಇಂಟಿಗ್ರೇಷನ್ ಬಿಕಮ್ಸ್ ಮಚ್ ಈಸಿಯರ್. ಸರ್ ಯಾಕೆ ಸರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಮಕ್ಕಳ, ನಾನು ನಿಮಗೇನು ಫಾರ್ಮುಲಾಗಳನ್ನ ಕೊಡ್ತೀವಿ. ಓಕೆ, ನಾನು ಇವತ್ತೊಂದು 34-35 ಫಾರ್ಮುಲಾಗಳನ್ನ ಕೊಡ್ತೀನಿ. ಅದನ್ನು 3 ಅಥವಾ 4 ಸೆಟ್ಟಲ್ಲಿ ಕೊಡ್ತಾ ಹೋಗ್ತೀನಿ ಮಕ್ಕಳ. ಸೊ ಇಷ್ಟು ಫಾರ್ಮುಲಾಗಳನ್ನ ನೀವು ಕಲ್ತ್ಕೊಂಡಿರಬೇಕು. ಆ್ಯಂಡ್ ನಾನು ಯಾವುದೇ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ ಬಂದಾಗ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾನು ರೆಡ್ಯೂಸ್ ಮಾಡೋದೇ ಬೇಸಿಕ್ ಆಗಿ ಆ 34 ಫಾರ್ಮುಲಾಗಳಿಗೆ. ಸೊ ಲಾಸ್ಟಲ್ಲಿ ವಿ ವಿಲ್ ಗೆಟ್ ದ ಆನ್ಸರ್ ಅಕಾರ್ಡಿಂಗ್ ಟು ದೋಸ್ 34 or 35 ಫಾರ್ಮುಲೆ. ಸೊ ಎನಿ ಯಾವ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಮಾಡೋದಕ್ಕಿಂತ ಮುಂಚೆ ಆ 34 ಅಥವಾ 35 ಫಾರ್ಮುಲಾ ಏನಿದೆ ಆ ಫಾರ್ಮಿಗೆ ಬಂದ ಮೇಲೆ ನೀವು ಇಂಟಿಗ್ರೇಷನ್ ಮಾಡೋಕ್ಕೆ ಸಾಧ್ಯ ಆಗೋದು. ಅಲ್ಲಿ ತನಕ ಇಂಟಿಗ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಸರ್, ಕೊಟ್ಟಿರೋ ಪ್ರಾಬ್ಲಮ್ಗಳನ್ನ ಆ ರೀತಿ ರೆಡ್ಯೂಸ್ ಮಾಡ್ಕೊಳ್ಳೋದು ಮುಖ್ಯನಾ? ಖಂಡಿತ ಮುಖ್ಯ ಆಗುತ್ತೆ. ಕೊಟ್ಟಿರೋ ಪ್ರಾಬ್ಲಮ್ಗಳನ್ನ 34 ಅಥವಾ 35 ಫಾರ್ಮುಲಾಗಳೇನಿದೆ ಅದಕ್ಕೆ ರೆಡ್ಯೂಸ್ ಮಾಡ್ಕೋಬೇಕಂದ್ರೆ ನೀವು ಬೇಕಾಗಿರೋದೆ ಮೆನಿ ಟೈಮ್ಸ್. ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಒಂದೇ ಮೆಥಡ್ ಅಂತ ಹೇಳ್ತಾ ಇಲ್ಲ. ದೆರ್ ಆರ್ ಸಮ್ ಅದರ್ ಮೆಥಡ್ಸ್ ಆಲ್ಸೋ, ಬಟ್ 80 to 85% ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಂದರೆ ಆ 34-35 ಫಾರ್ಮುಲಾ ಏನಿದೆ ಆ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ನೀವು ಸಬ್ಸ್ಟಿಟ್ಯೂಷನ್ ಮೆಥಡೇ ಯೂಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಮಾಡಬೇಕಂದ್ರೆ ಬೇಸಿಕಲಿ ನಿಮಗೆ ಎರಡು ವಿಷಯ ಗೊತ್ತಿರಬೇಕು. ಒಂದು ಟ್ರಿಗ್ನೋಮೆಟ್ರಿ ಮತ್ತು ಇನ್ನೊಂದು ನಿಮಗೆ ಡಿಫ್ರೆನ್ಸಿಯೇಷನ್. ಇವೆರಡು ವಿಷಯ ಗೊತ್ತಿತ್ತಂದರೆ ಇಂಟಿಗ್ರೇಷನ್ ಈಸಿ ಆಗ್ತಾ ಬರುತ್ತೆ. ಓಕೆ, ಸೊ ಬೋರ್ಡ್ ಎಕ್ಸಾಮ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ KCT ಎಕ್ಸಾಮ್ಸ್ಗೆ ಅಂತ ಕೇಳಿದ್ರೆ, ಎಸ್ಪೆಷಲಿ ಇಂಟಿಗ್ರೇಷನ್ ಬಂದು ನೀವು ಇಂಟಿಗ್ರೇಷನ್ನ ಮಕ್ಕಳ ಇಲ್ಲಿ ನನ್ನ ಕ್ಲಾಸಲ್ಲಿ ಒಂದು ಸಲ ಕೇಳಿರ್ತೀರಿ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕಾಲೇಜಲ್ಲಿ ಒಂದು ಸಲ ಕೇಳಿರ್ತೀರಿ, ಎಕ್ಸಾಮ್ ಟೈಮ್ ಒಂದು ಸಲ ಕಲ್ತಿರ್ತೀರಿ. ಸೊ ಈ ಟೈಮ್ ಕಲಿಬೇಕಾದ್ರೆ ಒಂದು 3-4 ಸಲ ಕಲಿಬೇಕಾದ್ರೆ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ KCT ಎಕ್ಸಾಮ್ಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಯು ನೀಡ್ ಟು ವರ್ಕ್ ಹಾರ್ಡ್ ಆನ್ ಇಂಟಿಗ್ರೇಷನ್. ಯಾಕಂದರೆ ಇಂಟಿಗ್ರೇಷನ್ ಒಂದು 10 ಎಕ್ಸಸೈಸ್ ಇದೆ. ಓಕೆ, ಆ 10 ಎಕ್ಸಸೈಸಲ್ಲಿ ಮಕ್ಕಳ ನಿಮಗೆ ಹತ್ತತ್ರ ಆವ್ರೇಜಲ್ಲಿ ಒಂದು 300 or 350 ಪ್ರಾಬ್ಲಮ್ಸ್ ಬರ್ಬೋದೇನೋ. ಓಕೆ, ಸೊ 300 or 350 ಪ್ರಾಬ್ಲಮ್ಸ್, ಲೆಟ್ ಅಸ್ ಟೇಕ್ ಇಟ್ ಆಸ್ 300 ಪ್ರಾಬ್ಲಮ್ಸ್. ಆ 300 ಪ್ರಾಬ್ಲಮ್ನ 3 ಸಲ ವರ್ಕೌಟ್ ಮಾಡಿ. ಸೊ ಡೈಲಿ 10 ಅಥವಾ 20 ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡ್ತಾ ಬನ್ನಿ. ಸೊ ಎಸ್ಪೆಷಲಿ ದ ಫಸ್ಟ್ 3 ಎಕ್ಸಸೈಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಸೆಕೆಂಡ್ ಎಕ್ಸಸೈಸ್ ಮತ್ತು ಥರ್ಡ್ ಎಕ್ಸಸೈಸ್ ಏನಿದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿ ಮಾಡೋ ಮೆಥಡ್ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫೋರ್ತ್ ಎಕ್ಸಸೈಸ್ ಏನಿದೆ ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಸೈಸ್. ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಬಿಟ್ಟರೆ ಉಳಿದಿರೋದೆಲ್ಲ ಸೇಮ್ ಇರುತ್ತೆ ಕಣ್ರು. Okay, then coming to the partial fractions, later on the integration parts are also very important, especially the integration of parts. ನೀವೇನು ಪ್ರಾಡಕ್ಟ್ ರೂಲ್ ಅಂತ ಯೂಸ್ ಮಾಡ್ತೀರಿ ಡಿಫ್ರೆನ್ಸಿಯೇಷನ್ ಅಲ್ಲಿ, ಇದರಲ್ಲಿ ಅನ್ಕೋಬಹುದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ನೀವು ಒಂದು ಪ್ರಾಡಕ್ಟ್ ರೂಲ್ ಆಫ್ ಇಂಟಿಗ್ರೇಷನ್ ಅಂತ ಕೂಡ ಕನ್ಸಿಡರೇಷನ್ ತಗೋಬಹುದು. ಓಕೆ, ಅದನ್ನು ಬಿಟ್ಟರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಇದೆ. ಸೊ ಇಷ್ಟು ಎಲ್ಲ ಏನು 7 ಎಕ್ಸಸೈಸಲ್ಲಿ ಓದ್ತೀರಿ, ಇದರದ ಅಪ್ಲಿಕೇಶನ್ ಅಂದರೆ ಒಂದು ಲಿಮಿಟ್ಸ್ ಅಪ್ಲೈ ಮಾಡೋದನ್ನ ನೀವು ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ ಓದ್ತಾ ಬರ್ತೀರಿ. ಸೊ ಈ 7 ಎಕ್ಸಸೈಸ್ಗಳು ನೀಟಾಗಿ ಗೊತ್ತಿದ್ರೆ ನಿಮಗೆ ಡೆಫಿನೆಟ್ ಇಂಟೆಗ್ರಲ್ಸ್ ಈಸಿ ಆಗುತ್ತೆ. ಸೊ ಲಾಸ್ಟ್ ಎಕ್ಸಸೈಸ್ ಬರುತ್ತೆ 10th ಎಕ್ಸಸೈಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ಸ್. ಅದರಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಪ್ರೂಫ್ಸ್ ಇದೆ ಅಥವಾ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇದೆ. ಒಂದು 5 ರಿಸಲ್ಟ್ ಇದೆ ಕಂಡ್ರು. ಆ 5 ರಿಸಲ್ಟ್ಸ್ ಗೊತ್ತಿದ್ರೆ ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಮಾಡ್ತಾ ಬರ್ಬೋದು. ಓಕೆ, ಆ್ಯಂಡ್ ಇವತ್ತಿನ ದಿನ ನಾನು ಏನಾದ್ರು ಪ್ರೂಫ್ ಮಾಡಿಸ್ತೀನ? ಇಲ್ಲ. ಪ್ರೂಫ್ಸ್ಗಳು ಯಾಕಂದರೆ ಮಕ್ಕಳು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಓಕೆ, ಸೊ ಪ್ರೂಫ್ಸ್ಗಳನ್ನ ನಾನು ಏನು ಮಾಡಿಸೋದಿಲ್ಲ, ಬಟ್ ಯಾವ ಪ್ರೂಫ್ಸ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ಅಂತ ಹೇಳ್ತೀನಿ. ಸೊ ಟುಡೇ ಐ ಆಮ್ ಹಿಯರ್ ಟು ಟೀಚ್ ಯು ಹೌ ಟು ಡೂ ದ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಏನೆಲ್ಲ ಗೊತ್ತಿರಬೇಕು ಮಕ್ಕಳ? ವಿ ಶಲ್ ಸ್ಟಾರ್ಟ್ ವಿತ್ ದ ಫಾರ್ಮುಲೆ.
ಓಕೆ, ಸೊ ವಿ ಶಾಲ್ ಸ್ಟಾರ್ಟ್ ವಿತ್ ದ ಫಾರ್ಮುಲೆ. ಎಷ್ಟು ಫಾರ್ಮುಲಾ ಇದೆ ಅಷ್ಟು ಫಾರ್ಮುಲಾಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಎಸ್, ಇರೋದೇ 2 ಟಾಪಿಕ್ ಮಕ್ಕಳ, ಇಂಡೆಫಿನಿಟ್ ಇಂಟಿಗ್ರಲ್ಸ್ ಮತ್ತು ಡೆಫಿನಿಟ್ ಇಂಟಿಗ್ರಲ್ಸ್. ಈ 2 ಬಗ್ಗೆನೇ ನಾನು ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ, ಹೌದಲ್ಲ. ಸೊ ವಿ ಶಾಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಡೆಫಿನಿಟ್ ಇಂಟಿಗ್ರಲ್ಸ್ ಆ್ಯಂಡ್ ಇಂಡೆಫಿನಿಟ್ ಇಂಟಿಗ್ರಲ್ಸ್. ಸೊ ಅದರಲ್ಲಿ ಮೇಜರ್ ಆಗಿ ನಾನು ನಿಮಗೆ ಫಾರ್ಮುಲಾಗಳನ್ನ ಬರೆಸ್ತೀನಿ. ಫಸ್ಟ್ ಇಂಡೆಫಿನಿಟ್ ಇಂಟಿಗ್ರಲ್ಸ್ ಶುರು ಮಾಡ್ತಾ ಬರೋಣ. ಇದರಲ್ಲಿ ಯಾವ್ಯಾವ ಫಾರ್ಮುಲಾಗಳು ಗೊತ್ತಿರಬೇಕು ಆ್ಯಂಡ್ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ, ಓಕೆ, ಇದೆಲ್ಲನೂ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಆ್ಯಂಡ್ ದೆನ್ ವಿ ಶಾಲ್ ಸ್ಟಾರ್ಟ್ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನಿಧಾನಕ್ಕೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಮಾಡುವಂಥ ಪ್ರಾಬ್ಲಮ್ಸ್ಗಳಿಗೆ ಹೋಗೋಣ. ಓಕೆ, ಆ್ಯಂಡ್ ದೆನ್ ವಿ ಶಾಲ್ ಸ್ಟಾರ್ಟ್ ವಿತ್ ದ 4th ಎಕ್ಸಸೈಸ್. ಸೊ ಬಟ್ ಎಲ್ಲ ಫಾರ್ಮುಲಾಗಳನ್ನ ಮುಂಚೆನೇ ಬರ್ಸ್ಬಿಟ್ಟಿರ್ತೀನಿ. ಓಕೆ, ಸೊ ಸೆಟ್ ನೋಡಿ, ನೀವು ಕಲಿಬೇಕಾದ್ರೂ ಅಷ್ಟೇ ಎಷ್ಟು ಸೆಟ್ ಆಫ್ ಫಾರ್ಮುಲಾ ಇದೆ ಅಂತ ತಿಳ್ಕೊಬಿಡ್ಬೇಕು. ಸೊ ಇನ್ ದ ಫಸ್ಟ್ ಸೆಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಆಲ್ಜಿಬ್ರೈಕ್ ಫಾರ್ಮ್ಸ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್. ಸೊ ಆಲ್ಜಿಬ್ರೈಕ್ ಫಾರ್ಮ್ಸ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ಗಳನ್ನ ಮೊದಲನೇ ಸೆಟ್ಟಾಗಿ ತೊಗೊಳ್ತೀನಿ. 2ನೇ ಸೆಟ್ಟಲ್ಲಿ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟ ಅಂತ ಒಂದು ಫಾರ್ಮುಲಾಗಳನ್ನ ತೊಗೊಳ್ತೀನಿ. 3ನೇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಬರುತ್ತೆ. ಅದಾದಮೇಲೆ 4ನೇ ಸೆಟ್ ಬಂದು ಮಕ್ಕಳ ನಿಮಗೆ ಸ್ಟ್ಯಾಂಡರ್ಡ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಬರುತ್ತೆ. ಅಂದರೆ 1/a² - x², 1/x² - a², ಈ ರೀತಿ ಒಂದು ಪರ್ಟಿಕ್ಯುಲರ್ ಸೆಟ್ ಬರುತ್ತೆ. ಆ ಪರ್ಟಿಕ್ಯುಲರ್ ಸೆಟ್ ಮೇಲೆ ನಿಮಗೆ ಕೆಲವು ಫಾರ್ಮುಲಾಗಳನ್ನ ಬರೆಸ್ತೀನಿ. ಓಕೆ, ಅದೇ ಪ್ರೂಫ್ಗಳು ನಿಮಗೆ ಮೇಜರಾಗಿ ಎಕ್ಸಾಮ್ಗೆ ಬೇಕಾಗಿರೋದು. ಒಂದು 9 ರಿಸಲ್ಟ್ಸ್ ಬರುತ್ತೆ ಅದರಲ್ಲಿ. ಓಕೆ, ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ಬರೋದು ನಿಮ್ಮ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಸೊ ಅದು ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೊ ಈ ರೀತಿ ನಿಮಗೆ ಡಿಫ್ರೆಂಟಾಗಿ ಬರ್ತಾ ಹೋಗುತ್ತೆ. ಪಾರ್ಷಿಯಲ್ ಫ್ರಾಕ್ಷನ್ಸ್ನ ಸಪರೇಟಾಗಿ ಹೇಳ್ಕೊಡ್ತೀನಿ. ಅಂದರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಎಕ್ಸಾಂಪಲ್ಸ್ ಬಂದಾಗ ಆ ಟೈಮಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫೈನ್. ಸೊ ಹಾಗಾದರೆ ಯಾವ ಫಾರ್ಮುಲಾಗಳು ನಮಗೆ ಗೊತ್ತಿರಬೇಕು. ಎಸ್, ಸೊ ವಿ ಶಾಲ್ ಸ್ಟಾರ್ಟ್ ವಿತ್ ಲಿಸ್ಟಿಂಗ್ ದ ಫಾರ್ಮುಲೆ ಸ್ಟೂಡೆಂಟ್ಸ್. ಲಿಸ್ಟ್ ಆಫ್ ಫಾರ್ಮುಲೆ. ವಿ ಶಾಲ್ ಸ್ಟಾರ್ಟ್ ವಿತ್ ಲಿಸ್ಟಿಂಗ್ ದ ಫಾರ್ಮುಲೆ. So we shall start with the listing the all the formulae. ಸೊ ಇದ್ರ ಮೇಲೆ ನಾನು ಪ್ರಾಬ್ಲಮ್ಸ್ ಕೂಡ ಮಾಡಿಸ್ತಾ ಹೋಗ್ತೀನಿ, ಅಲ್ಲಲ್ಲೇ ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತೀನಿ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂತ ಅಂದರೆ, ಇದನ್ನು ನೀವು ನೋಡ್ತಾ ಇರಬೇಕಾದ್ರೆ ಫಸ್ಟ್ ಮಕ್ಕಳ ನಾನೇನು ನಾನೀಗ ಫಸ್ಟ್ ಸೆಟ್, ಸೆಕೆಂಡ್ ಸೆಟ್, ಥರ್ಡ್ ಸೆಟ್, ಫೋರ್ತ್ ಸೆಟ್, ಫಿಫ್ತ್ ಸೆಟ್ ಅಂತ ಬರೆಸ್ತೀನಿ ಅಂತ ಅಂದ್ಕೊಳ್ಳಿ. ನಾನು ಪ್ರಾಬ್ಲಮ್ ಶುರು ಮಾಡೋದು ರೀತಿ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ಫಸ್ಟ್ ಸೆಟ್ ಮೇಲೆ ಪ್ರಾಬ್ಲಮ್ಸ್ಗಳು, ಸೆಕೆಂಡ್ ಸೆಟ್ ಮೇಲೆ ಪ್ರಾಬ್ಲಮ್ಸ್ಗಳು. ಓಕೆ, ಈ ರೀತಿ ಮಾಡ್ಬೇಕಾದ್ರೆ ನಾನು ಸಜೆಷನ್ ಕೊಡೋದೇನಂತಂದರೆ ಬರ್ಕೊಂಬಿಡಿ ಎಲ್ಲಾನು. ಬಟ್ ಫಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ಗಳನ್ನ ನಾನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಸೆಟ್ ಆಫ್ ಫಾರ್ಮುಲಾಗಳನ್ನ ನೀಟಾಗಿ ಕಲ್ತ್ಕೊಂಡಿರಿ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಫಾರ್ಮುಲಾಗಳು ಬೇಕು ಟ್ರಿಗ್ನೋಮೆಟ್ರಿಲಿ ಅಂತ ಬರೆಸ್ತೀನಿ. ಆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಲ್ಲ? ಡಿಫ್ರೆನ್ಸಿಯೇಷನ್ ಈಗ ಕಲಿಸೋ ಟೈಮ್ ಅಲ್ಲ, ಬಟ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಮಕ್ಕಳ. ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಯಾಕಂದರೆ ಎಸ್ಪೆಷಲಿ ಚೈನ್ ರೂಲ್ ಏನಿದೆ, ಆ ಚೈನ್ ರೂಲ್ ಕ್ಲಾರಿಟಿ ತೊಗೋಬೇಕು. ನಾನು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳು ಕೊಟ್ಟರು ಕೂಡ ಚೈನ್ ರೂಲ್ ಕ್ಲಾರಿಟಿ ಇಲ್ಲ ಅಂತಂದರೆ ನಿಮಗೆ ಇಂಟಿಗ್ರೇಷನ್ ಕಷ್ಟ ಆಗ್ಬಿಡುತ್ತೆ. ಸೊ ಇಂಟಿಗ್ರೇಷನ್ ಕ್ಲಾರಿಟಿ ಇರಬೇಕಾದ್ರೆ ಮಕ್ಕಳ ಬೇಸಿಕ್ ಚೈನ್ ರೂಲ್ ಅಷ್ಟೇ, ನಾನೇನು ಜಾಸ್ತಿ ಕೇಳ್ತಾ ಇಲ್ಲ. ಈಗ sin²x ಹೇಳಿದೆ, cos³ x ಹೇಳಿದೆ. ಓಕೆ, ನೆಕ್ಸ್ಟ್ sec²x ಡಿಫ್ರೆನ್ಸಿಯೇಷನ್ ಏನು, ಅರ್ಥ ಆಯ್ತಲ್ಲ? tan x ಡಿಫ್ರೆನ್ಸಿಯೇಷನ್ ಏನು. ಸೊ ಈ ವಿಷಯಗಳು ಬೇಸಿಕ್ಕಾಗಿ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಒಂದು ಕೆಲಸ ಮಾಡ್ತೀನಿ, ನಾನು ಬೇಸಿಕ್ಕಾಗಿ ಇಲ್ಲಿ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಫಾರ್ಮುಲಾಗಳನ್ನ ಪ್ಯಾರಲಲ್ ಆಗಿ ಬರೆಸ್ತಾ ಹೋಗ್ತೀನಿ. ಓಕೆ, ಫೈನ್. ಸೊ ಈಗ ನೋಡಿ, ಮೊದಲನೇದಾಗಿ ಮಕ್ಕಳ ದ ವೆರಿ ಫಸ್ಟ್ ಒನ್ ಇಸ್ d/dx of here suppose I write x⁴n+1 divided by n+1 is nothing but it is x⁴n. ಅರ್ಥ ಆಗ್ತಿದ್ಯಾ? x⁴n+1 divided by n+1 is nothing but x⁴n. ಸೊ ಯಾಕಂದರೆ ಮಕ್ಕಳ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, n+1 ಕಾನ್ಸ್ಟೆಂಟ್ ಅದನ್ನು ಆಚೆ ಇಡ್ತೀರಿ. x⁴n+1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, n+1 ಇಂಟು x⁴n ಬರುತ್ತೆ. n+1 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು x⁴n. ಸೊ ಅದಕ್ಕೇನೆ ನಾವೇನು ಮಾಡ್ತೀವಿ ಇದರಲ್ಲಿ, ಏನು ಮಾಡ್ತಾ ಬರ್ತೀವಿ ಇದರಲ್ಲಿ. ಸೊ ಇಯರ್ ದ ವೆರಿ ಫಸ್ಟ್ ಒನ್ ಇಂಟಿಗ್ರಲ್ ಆಫ್ x⁴n ಇಂಟು dx ಇಸ್ ನಥಿಂಗ್ ಬಟ್ ಇಟ್ಸ್ x⁴n+1 ಡಿವೈಡೆಡ್ ಬೈ n+1 ಪ್ಲಸ್ c. ಸೊ ಇದರಿಂದ ಬೇಸಿಕಲಿ ನಿಮ್ಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಏನಂತ ಅಂದರೆ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆರ್ ಆಪೋಸಿಟ್ ಟು ಈಚ್ ಅದರ್. ಎರಡು ಕೂಡ ರಿವರ್ಸ್ ಪ್ರೊಸೆಸ್. ಅರ್ಥ ಆಗ್ತಿದೆಯಾ? ನಾನು ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ ಬಂದಿದೆ ಅದನ್ನು ಇಂಟಿಗ್ರೇಟ್ ಮಾಡಿದಾಗ ನನಗೆ ವಾಪಸ್ ಏನು ಸಿಗುತ್ತೆ, ನಾನು ಇಲ್ಲೇನು ವ್ಯಾಲ್ಯೂ ಹಾಕೊಂಡಿದ್ದೆ ಅದನ್ನು ಬರ್ತಾ ಹೋಗುತ್ತೆ. ಹೌದಾ? ರೈಟ್. ಸೊ ಇದ್ರ ಮೇಲೆ ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ, ಸೊ d/dx ಆಫ್ x ಇಸ್ ನಥಿಂಗ್ ಬಟ್ 1. d/dx ಆಫ್ x ಇಸ್ ನಥಿಂಗ್ ಬಟ್ 1. ಹಾಗಾದರೆ ಮಕ್ಕಳ ಇದರಲ್ಲಿ ಸೆಕೆಂಡ್ ಒನ್ 1 ಇಂಟು dx ಇಸ್ ನಥಿಂಗ್ ಬಟ್ x ಪ್ಲಸ್ c. ಸರ್ ಯಾಕೆ ಸರ್ ಪ್ಲಸ್ ಸಿ ಹಾಕೊಳ್ತಾ ಇದ್ದೀರಿ? ವೈ ಆರ್ ಯು ರೈಟಿಂಗ್ ಪ್ಲಸ್ ಸಿ ಸರ್ ಇಯರ್? ನೋಡಿ, ಸಪೋಸ್ ಐ ರೈಟ್ ಇಯರ್ d/dx ಆಫ್ x⁴n+1 ಡಿವೈಡೆಡ್ ಬೈ n+1 ಓಕೆ ಪ್ಲಸ್ 3 ಅಂತ ಹಾಕೊಂಡಿದ್ದೆ ಅಂತ ಅನ್ಕೊಳ್ಳಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯು ವಿಲ್ ಎಂಡ್ ಅಪ್ ವಿತ್ x⁴n ಓನ್ಲಿ. ಸರ್ ನನಗೆ 3 ಹಾಕೊಳ್ಳಲ್ಲ ಸರ್, 4 ಹಾಕೊಳ್ತೀನಿ ಅಂತಾನೆ. ಓಕೆ, 4 ಹಾಕೊಂಡ್ರು ಕೂಡ ಏನು ಬರುತ್ತೆ, ಯು ವಿಲ್ ಎಂಡ್ ಅಪ್ ವಿತ್ x⁴n ಓನ್ಲಿ.
ಅಂದರೆ ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆ ಮಕ್ಕಳ, ಈ ಕಾನ್ಸ್ಟೆಂಟ್ ಏನೇ ವ್ಯಾಲ್ಯೂ ಆದರೂ ಕೂಡ ಐ ಆಮ್ ಗೆಟಿಂಗ್ ದ ಸೇಮ್ ವ್ಯಾಲ್ಯೂ, ದಟ್ ಇಸ್ ಎಕ್ಸ್ ಪವರ್ ಎನ್. ಹಂಗಾದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಪೋಸ್ ಇಫ್ ಐ ಇಂಟಿಗ್ರೇಟ್ ದಿಸ್ ಅಂತ ಅನ್ಕೊಳ್ಳಿ. ಸಪೋಸ್ ನಾವು ಇಫ್ ಐ ಇಂಟಿಗ್ರೇಟ್ ದಿಸ್, ಸೊ ವಾಟ್ ಡು ಐ ಗೆಟ್ ಹಿಯರ್? ಅಕಾರ್ಡಿಂಗ್ ಟು ಯು ನೀಡ್ ಟು ಗೆಟ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ 4 ಅಂತ ಬರ್ಕೋಬೇಕು ಆ್ಯಕ್ಚುಲ್ ಬಂದು. ಹೌದಲ್ವಾ? ರಿವರ್ಸ್ ತಾನೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಇದು ಬಂತಂದ್ರೆ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇದೇ ಬರಬೇಕಾಗಿತ್ತಲ್ವಾ? ಬಟ್ ನಿಮ್ಮ ಪಕ್ಕದಲ್ಲಿರೋರು ಏನು ಮಾಡಿರ್ತಾರೆ, ಈ +4 ಬದಲು -3 ಹಾಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಅವ್ರಿಗೆ ಏನು ಬರುತ್ತೆ, ಇಲ್ಲಿ -3 ಬರುತ್ತಲ್ವಾ? ಸೊ ನಿಮ್ಮ ಆನ್ಸರ್ ಅವರ ಆನ್ಸರ್ ಡಿಫ್ರೆನ್ಸ್ ಆಗ್ತಾ ಬರುತ್ತೆ. ರೈಟ್, ದಟ್ ಶುಡ್ ನಾಟ್ ಹ್ಯಾಪನ್. ಅದಕ್ಕೆ ಏನು ಮಾಡ್ತೀವಿ, ವಿ ಪುಟ್ ಯರ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇದೇನು ಸಿ ಇದೆ ಮಕ್ಕಳ, ಸಿ ಇಸ್ ನಥಿಂಗ್ ಬಟ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್. ಸೊ ದಿಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಟೆಲ್ಸ್ ಅಸ್ ದಟ್ ಸಿ ಕ್ಯಾನ್ ಬಿ ಎನಿ ವ್ಯಾಲ್ಯೂ. ಆ ಸಿ ಅನ್ನೋದು ಎನಿ ವ್ಯಾಲ್ಯೂ ಇಟ್ ಕ್ಯಾನ್ ಬಿ ಮಕ್ಕಳ. ಓಕೆ, ಸೊ 3 ಬರಿಬೋದು, 4 ಬರಿಬೋದು, 5 ಬರಿಬೋದು, 6 ಬರಿಬೋದು, ಎನಿಥಿಂಗ್ ಯು ವಾಂಟ್, ಬಟ್ ಇಟ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಸೊ ದಟ್ಸ್ ವೈ ವಿ ರೈಟ್ ಸಿ ದೇರ್. ಸೊ ಅಪಾರ್ಟ್ ಫ್ರಮ್ ದಿಸ್, yeah, so we shall come to the basic forms, that is, yeah, so makla ಈಗ next one, third one, yeah, d by dx of, so integral of x ಬೇಕು. Okay, so next here it is x square divided by 2. Okay, it's nothing but students it is x. So ಹಾಗಾದ್ರೆ ಇಲ್ಲಿ ನೋಡಿ third one, integral of x into dx, it's nothing but x square divided by 2 plus c. ಅರ್ಥ ಆಗ್ತಿದೆಯಾ? ಸೊ ಇವೆರಡು ಈ ಮೂರು ಸ್ವಲ್ಪ ಬೇಸಿಕ್ಸ್ ಅಂತ ಅನ್ಕೊಳ್ಳಿ. then coming to the fourth one, okay, suppose I write here d by dx of k into f of x. Okay, d by dx of k into, differentiation of constant is 0 here. Okay, where k is constant. ಸರ್ ಅಗರ್ ಇಂಟಿಗ್ರೇಷನ್ ಆಫ್ 0 ಇದೆಯಾ ಸರ್? ಇಂಟಿಗ್ರೇಷನ್ ಆಫ್ 0 ಬರೋದಲ್ಲ ಮಕ್ಕಳ. ಇಂಟಿಗ್ರೇಷನ್ ಆಫ್ 0 ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಸಿ ಹಿಯರ್ ಯಾವುದು 0 ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕ್ವಾಂಟಿಟಿ ವಿಚ್ ಡಸಂಟ್ ಎಕ್ಸಿಸ್ಟ್. ಹೌದಾ? ಅದು ಕಾಣಿಸೋದಿಲ್ಲ ಅಂತ ಅರ್ಥ. ರೈಟ್, ಅಂಥ ಕ್ವಾಂಟಿಟಿನ ನಾನು ಇಂಟಿಗ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ನೋಡಿ, ಇದರಲ್ಲಿ ಏನಾದ್ರು ಕಾನ್ಸ್ಟೆಂಟ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಇಂಟಿಗ್ರೇಷನಲ್ಲಿ ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರೋದಿಲ್ಲ. Okay, what you get? See here, the fourth one, integral of constant into dx is nothing but it is k into x plus c. It is k into x plus c. Remember that. ಯಾಕೆ ಸರ್ ಈ ಥರ ಬಂತು? ಯಾಕೆ ಅಂತಂದರೆ the concept is simple. See here, I am taking k outside. k ನ ಆಚೆ ತಗೊಳ್ತೀನಿ. k ನ ಆಚೆ ತಗೊಂಡಾಗ ಉಳ್ಕೊಳ್ಳೋದೇನು 1. ಓಕೆ, k ನ ಆಚೆ ತಗೊಂಡಾಗ ಉಳ್ಕೊಳ್ಳೋದು 1. ಸೊ 1 into dx is nothing but k into x plus c ಬರುತ್ತೆ. ಓಕೆ, what we get here? k into x plus c. ಓಕೆ, ಹಾಗಾದರೆ ಇದ್ರ ಬೇಸಿಸ್ ಮೇಲೆ ಇನ್ನೇನಾದರೂ ಮಾಡ್ಬೋದಾ? ಎಸ್, ಖಂಡಿತ. ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಸಪೋಸ್ ಐ ರೈಟ್ ಹಿಯರ್ ಕಾನ್ಸ್ಟೆಂಟ್ ಇಂಟು ಸಮ್ ಫಂಕ್ಷನ್. ಸೊ ಕಾನ್ಸ್ಟೆಂಟ್ ಇಂಟು ಸಮ್ ಫಂಕ್ಷನ್, ವಾಟ್ ಹ್ಯಾಪನ್ಸ್ ಹಿಯರ್? ವಿ ಟೇಕ್ ಕೆ ಔಟ್ಸೈಡ್ ಆ್ಯಂಡ್ ಹಿಯರ್ ವಿ ರೈಟ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ದ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಸ್ಟೂಡೆಂಟ್ಸ್. ಇಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಅಂದರೆ ಕಾನ್ಸ್ಟೆಂಟ್ ಇದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಬರೀ ಕಾನ್ಸ್ಟೆಂಟ್ ಇದ್ದಾಗ ಡಿಫ್ರೆನ್ಷಿಯೇಟ್ ಮಾಡೋದು 0 ಆಗುತ್ತೆ, ಬಟ್ ಅದೇ ಕಾನ್ಸ್ಟೆಂಟ್ ಇಲ್ಲಿದ್ದಾಗ ಕಾನ್ಸ್ಟೆಂಟ್ ಈಸ್ ಮಲ್ಟಿಪ್ಲೈಡ್ ವಿತ್ ದ ಫಂಕ್ಷನ್ ಎಕ್ಸ್. ಯಾಕೆ? ಬಿಕಾಸ್ ಇಲ್ಲಿ 1 ಅಂತ ಆಯಿತು. ಓಕೆ, ಇಲ್ಲಿ 1 ಅಂತ ಇದೆ, ಬಿಕಾಸ್ ಆಲ್ರೆಡಿ ವಿ ನೋ ಇನ್ ದ ಇಂಟಿಗ್ರೇಷನ್ ಆಫ್ 1 ಇಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಸಿ. ಹೌದಲ್ಲ? ರೈಟ್. ಹಾಗಾದರೆ ಇಲ್ಲಿ ಏನು ಬರುತ್ತೆ ಸರ್? ಸೊ ಇಲ್ಲಿ ಬರೋದು ನಮಗೆ ಇಂಟಿಗ್ರಲ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಟ್ಸ್ ನಥಿಂಗ್ ಬಟ್ here it's k into integral of f of x plus c, f of x into dx plus c. ಅಂದರೆ ಅದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಇನ್ನೂ ಇದೆ ಮಕ್ಕಳ, ಇನ್ನೂ ಕೆಲವು ವಿಷಯಗಳಿದೆ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡೋಣ. ಸೊ ಬೇಸಿಕ್ ಫಾರ್ಮುಲಾಗಳನ್ನ ನಿಮಗೆ ಕೊಟ್ಟೆ, ಅದ್ರ ಮೇಲೆ ನೆಕ್ಸ್ಟು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇದ್ರ ಮೇಲೆ ಒಂದು 8 ಅಥವಾ 9 ಫಾರ್ಮುಲಾಗಳು ಬರುತ್ತೆ ಇದರಲ್ಲಿ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತೀನಿ. ದೆನ್ ಐ ಶಲ್ ಸ್ಟಾರ್ಟ್ ವಿತ್ ವಾಟ್ ಯುವರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಬರೋಣ. ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ದೆನ್ ಐ ಶಲ್ ಸ್ಟಾರ್ಟ್ ವಿತ್ ಇನ್ವರ್ಸ್. ಅರ್ಥ ಆಗ್ತಿದೆಯಾ? ದೀಸ್ ಥಿಂಗ್ಸ್ ವಿಲ್ ಬಿ ಡನ್ ಟುಡೇ. ಫೈನ್. ಸೊ ಹಾಗಾದರೆ ನೆಕ್ಸ್ಟ್ 6th ಒನ್. ಓಕೆ, ಸೊ ಕಮಿಂಗ್ ಟು ದ 6th ಒನ್ ಏನಾಗುತ್ತೆ? 6th ಒನ್ ಏನು ತೊಗೊಳ್ಳೋಣ? ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಡಿಫ್ರೆನ್ಸಿಯೇಷನ್ ಬೇಕಲ್ವಾ ನನಗೆ? ಡಿಫ್ರೆನ್ಸಿಯೇಷನ್ ಏನು ಮಕ್ಕಳ? ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಇಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್. ಆ್ಯಂಡ್ ದೆನ್ ಕಮಿಂಗ್ ಟು ದ ಸೇಮ್ ಥಿಂಗ್ ಹಿಯರ್ 6th ಒನ್, ದಟ್ ಈಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್.
integral of e power x into dx is nothing but it's e power x plus c. Okay, it's e power x plus c. ಸೊ ನೋಡಿ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಗೊತ್ತಾಗಬೇಕು. ನೋಡಿ ಮಕ್ಕಳ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನಂತ ಅಂದರೆ ನೋಡಿ, ಸಪೋಸ್ ಐ ಡಿಫ್ರೆನ್ಶಿಯೇಟ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎ ಎಕ್ಸ್ ಅಂತ ಬರೆದ್ರೆ, ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎ ಎಕ್ಸ್ ಅಂತ ಬರೆದ್ರೆ ಆ ಕಾನ್ಸ್ಟೆಂಟ್ನ ಏನು ಮಾಡ್ತೀರಿ, ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಿ ಬೈ ಯೋರ್ ಚೈನ್ ರೂಲ್. ಹೌದಾ? ಸೊ ವಾಟ್ ಯು ರೈಟ್ ಹಿಯರ್ ಎ ಇಂಟು ಇ ಪವರ್ ಎ ಎಕ್ಸ್ ಅಂತ ಬರೀತೀರಿ. ದ ಕಾನ್ಸ್ಟೆಂಟ್ ಇಸ್ ಮಲ್ಟಿಪ್ಲೈಡ್ ಹಿಯರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಂಟಿಗ್ರೇಷನಲ್ಲಿ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಇದು. The constant is multiplied there, but coming to this, here suppose I integrate e power ax. This is very very important. I shall write here important antane bardu baritini. The integral of e power ax into dx, integral of e power ax into dx, it's nothing but it's e power ax divided by a plus c. It's e power ax divided by a plus c. So andre illi enagta ide makla, the constant is coming down here. Okay, it is coming to the denominator. ಬಟ್ ಇಯರ್ ಇಟ್ ವಾಸ್ ಮಲ್ಟಿಪ್ಲೈಡ್. ಇಲ್ಲೇನಾಗಿತ್ತು, ಮಲ್ಟಿಪ್ಲೈ ಆಗಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಎಕ್ಸಾಂಪಲ್ಸ್ ಕೊಡ್ತೀನಿ. ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ಸ್ ಆನ್ ದಿಸ್. ಸಪೋಸ್ ಇಫ್ ಐ ರೈಟ್ ಹಿಯರ್, suppose if I write d by dx of e power 2x, what do you write here? You write here 2 into e power 2x. But the same thing if I integrate here. Suppose if I integrate e power 2x, so what do we get here? E power 2x into dx, it's nothing but it's e power 2x divided by 2 plus c. This is what we get. The constant is coming down here. ಇಲ್ಲಿ ಕೆಳಗಡೆಗೆ ಬರ್ತಾ ಇದೆ ಮಕ್ಕಳ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೆ. ದಿಸ್ ಇಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಡಿಫರೆನ್ಸಿಯೇಷನ್ ಅಲ್ಲಿ ಕಾನ್ಸ್ಟೆಂಟ್ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ, ಬಟ್ ಇಂಟಿಗ್ರೇಷನ್ ಅಲ್ಲಿ ಕಾನ್ಸ್ಟೆಂಟ್ ಕೆಳಗಡೆಗೆ ಬರ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ತಗೋಣ ಇದರಲ್ಲಿ. ಸೆಕೆಂಡ್ ಒನ್. ಸೊ ಡಿ ಬೈ ಡಿ ಎಕ್ಸ್ ಆಫ್, ಸಪೋಸ್ ಐ ರೈಟ್ ಹಿಯರ್ e power minus 3x. Okay, so what we get here, minus 3 into e power minus 3x. Right? So suppose I take the same example here, second one, integral of, suppose I write here integral of e power minus 3x into dx. What do we get here? E power minus divided by minus 3 plus c. This is what we are getting. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Right? Okay. So this is all about the exponential function, the very first exponential function. ಓಕೆ, ಹಳೆ ಫಾರ್ಮುಲಾಗಳನ್ನು ಸ್ವಲ್ಪ ತಗೊಳ್ತೀನಿ ಮಕ್ಕಳ. ಹಳೆ ಫಾರ್ಮುಲಾಗಳನ್ನು ತಗೊಳ್ತಾ ಬರ್ತೀನಿ. ದಿಸ್ ಇಸ್ 6th ಫಾರ್ಮುಲಾ ವಿಚ್ ಐ ಹ್ಯಾವ್ ಗಿವನ್. ಇನ್ನೊಂದು 2-3 ಫಾರ್ಮುಲಾ ಇದೆ, ಅದನ್ನು ಕೂಡ ತಗೊಳ್ಳೋಣ. ಓಕೆ, ಸೊ ಈಗ ನೋಡಿ ನಾನು, ಓಕೆ, ಸೊ ಲೆಟ್ ಮಿ ಟೇಕ್ ದ ಫರ್ದರ್ ಥಿಂಗ್ಸ್. ದಟ್ ಈಸ್ seventh formula, that is d by dx of a power x, which is nothing but it is a power x into log a to the base e. ಓಕೆ, ಈ ಬೇಸಿ ಬರೆಯೋದಕ್ಕೆ ಹೋಗಲ್ಲ, ಬಟ್ ವಿಚ್ ಇಸ್ ದ ಕಾನ್ಸ್ಟೆಂಟ್ ಹಿಯರ್? ದಿಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದೇನಿದೆ ಮಕ್ಕಳ, ದಿಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಹಾಗಾದ್ರೆ ಈಗ ನೋಡಿ ಇಂಟಿಗ್ರೇಷನ್ ಮಾಡಿದ್ರೆ, ಸಪೋಸ್ ಐ ಇಂಟಿಗ್ರೇಟ್ ಹಿಯರ್, ದಟ್ ಇಸ್ 7th one, integral of a power x into dx, it's nothing but it's a power x divided by log a plus c. ಅರ್ಥ ಆಗ್ತಿದ್ಯಾ? ಇಲ್ಲಿ ಕಾನ್ಸ್ಟೆಂಟ್ ಏನಾಗ್ತಿದೆ, ಕೆಳಗಡೆಗೆ ಬರ್ತಾ ಇದೆ. ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ನೌ ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ಸ್ ಆನ್ ದಿಸ್. Suppose I write here d by dx of 2 power x. What do we get here? We get here 2 power x into log 2. Here log 2 is a constant value, right? But if I come to this, I get here integral of e power 2x into dx. It's nothing but it's e power, sorry. So it is 2 power x ala. Sorry students, it's 2 power x. So ಇಲ್ಲಿ ಏನು ಬರುತ್ತೆ, 2 power x into dx. So here we get 2 power x divided by log 2 plus c. So the constant here it's divided, but there it is multiplied. Differentiation ಬಂದಾಗ multiply ಆಗುತ್ತೆ, but ಇಲ್ಲಿಗೆ ಬಂದಾಗ divide ಆಗ್ತಾ ಬರುತ್ತೆ. This is the major difference between the differentiation and integration. Okay, and now coming to the one of the major, very important. ಇದನ್ನ ಎಷ್ಟು ಸಲ ಆದ್ರೂ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳಿ ಮಕ್ಕಳ, ಯಾಕಂದ್ರೆ ತುಂಬಾ ಕಡೆ ಯೂಸ್ ಮಾಡ್ತೀರಿ ಇದನ್ನ. Okay, so 8th one, d by dx of log x. It's nothing but it's 1 by x. Okay, but students, coming to this 8th one, once again here very important, very important. 1 by x into dx, it's nothing but log of mod x plus c. Usually ಇಲ್ಲಿ mod x ಅಂತ ಯೂಸ್ ಮಾಡ್ತೀವಿ. mod x ಅಂತ ಬರೀದೇ ಇದ್ರೂ ಪರವಾಗಿಲ್ಲ ಮಕ್ಕಳ, ಯಾಕಂತಂದ್ರೆ log x ಅಂತ ಬರೆದ್ರೇ ಗೊತ್ತಾಗುತ್ತೆ ನಮಗೆ that x value is greater than 0. ಓಕೆ, we need to get a positive value ಅಂತ ಹೇಳೋದಕ್ಕೆ ಇಲ್ಲಿ mod x ಅಂತ ಬರಿತಾ ಇದೀವಿ ಅಷ್ಟೇ.
Okay, but we know that itself is a positive value. So it's okay. Let us write here log of mod x. But mod use ಮಾಡಲಿಲ್ಲ ಅಂದ್ರೂ ಕೂಡ ಏನೂ problem ಇಲ್ಲ. There is no problem at all. Okay. So now we are coming to the next one. Yeah, eighth one ಆಯ್ತು. Ninth one. Suppose I write here d by dx of, ನೋಡಿ ಇದನ್ನ ನೆನ್ಪಿಟ್ಕೊಂಡಿರಿ, 1 by x. It's nothing but it's minus 1 by x square. Okay, it's minus 1 by x square ಇದೆ. ಹೌದಾ? ರೈಟ್. ಹಾಗಾದ್ರೆ ಇಂಟಿಗ್ರಲ್ ಆಫ್, ಓಕೆ, ನೈನ್ತ್ ಒನ್ ಬೇಡ, ಇದನ್ನ ಫಾರ್ಮುಲಾ ಬೇಡ, ದಿಸ್ ಫಾರ್ಮುಲಾ it's not required here. Okay, bidi idina. Okay, suppose I come to this d by dx of, let me write here, d by dx of square root of x is nothing but it's 1 by 2 into root x. Okay, it's 1 by 2 into root x. Now suppose now coming to the ninth one, integral of 1 by 2 into root x, it's nothing but into dx, it's nothing but it's root x plus c. It's root x plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So 1 by 2 root x is nothing but root x plus c. Just the opposite of this. Just the opposite of this. I hope this is clear. Suppose I write here, ನೋಡಿ ಇದೊಂದು ಎಕ್ಸ್ಟ್ರಾ ಬರ್ಕೊಳ್ತೀನಿ. Just if you have got root x into dx. Okay, suppose if you have got root x into dx, so 1 by root x into dx, please write it as 2 into root x plus c. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? 1 by 2 ಬರೀ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ಏನಿದೆ ಮಕ್ಕಳ, ಇಲ್ಲಿ 2 ಇದೆ. Here we have got 2. Okay, so 1 by 2 root x ಏನಾಯ್ತು, 2 in ಬರೀ root x ಆಯ್ತು. Okay, because of this formula. root x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by 2 root x ಬಂತಲ್ವಾ? ಹಾಗಾದ್ರೆ 1 by 2 root x ನ ಇಂಟಿಗ್ರೇಷನ್ ಮಾಡಿದ್ರೆ root x ಬರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಸರ್? ವಾಟ್ ವಿ ಗೆಟ್ ಹಿಯರ್ ಸರ್? 1 by root x ನ ಡಿಫ್ರೆನ್ಶಿಯೇಟ್ ಇಂಟಿಗ್ರೇಟ್ ಮಾಡಿದ್ರೆ ವಿ ಗೆಟ್ 2 into root x. ಯಾಕೆ ಅಂತ ರೀಸನ್ ಬೇಕಾ? ಡು ಯು ವಾಂಟ್ ರೀಸನ್? Yes, let me give you. See here, what I am going to do here is, so I have got here 1 by root x. Okay, so what I am going to do here is, I am going to multiply and divide by 2. ಏನು ಮಾಡ್ತಾ ಇದ್ದೀನಿ ಮಕ್ಕಳ, ಇದರಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬೇಕು ನನಗೆ. ಆಚೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಒಳಗಡೆ ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನನಗೆ ಇಂಟು ಡಿ ಎಕ್ಸ್, ಸೊ ಇಟ್ ಈಸ್ ನಥಿಂಗ್ ಬಟ್, ನೋಡಿ ಇಷ್ಟು ನೋಡಿ, ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್, ಇಷ್ಟು ನೋಡಿ ಏನಿದು, ಇಟ್ ಈಸ್ ನಥಿಂಗ್ ಬಟ್ ರೂಟ್ ಎಕ್ಸ್, ಜೊತೆಗೆ ಏನು ಉಳ್ಕೊಳ್ತು 2 ಅಲ್ವಾ? ಸೊ ವಿ ಗೆಟ್ ಹಿಯರ್ 2 ಇಂಟು ರೂಟ್ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ವೈ ವಿ ಗೆಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ರೀತಿ ಮ್ಯಾನಿಪುಲೇಷನ್ ಮಾಡೋದನ್ನ ಕಲಿತಾ ಬರಬೇಕು. ಈ ರೀತಿ ನಮ್ಗೆ ಹೇಗೆ ಬೇಕಂಗೆ ಕನ್ವರ್ಟ್ ಮಾಡ್ಕೊಳ್ಳೋದನ್ನ ಕಲಿತಾ ಬರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಟಿಗ್ರೇಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ಫರ್ದರ್ ಥಿಂಗ್ಸ್. ಓಕೆ, ಮತ್ತೆ ಬೇರೆ ವಿಷಯಕ್ಕೆ ಬರೋಣ. ಓಕೆ, ಸೊ ಲೆಟ್ ಮೀ ಕಮ್ ಟು ದ ಫರ್ದರ್ ಥಿಂಗ್ಸ್. ಸೊ 9 ಫಾರ್ಮುಲಾಗಳನ್ನ ಲಿಸ್ಟ್ ಕೊಟ್ಟಿದ್ದೀನಿ ಈಗ ನಾನು ನಿಮಗೆ, ಹೌದಲ್ಲ? ರೈಟ್, ಐ ಹ್ಯಾವ್ ಗಿವನ್ ದ 9 ಫಾರ್ಮುಲೆ. ಸೊ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಬರೋಣ ಇದ್ರ ಮೇಲೆ. ಎಸ್ಪೆಷಲಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಕ್ಸ್ ಪವರ್ ಎನ್. ಓಕೆ, ಸೊ ನನಗೆ ಇದ್ರ ಮೇಲೆ ಏನಿದೆ, ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್ ಇದೆಯಲ್ಲ, so it is nothing but it's x power n plus 1 divided by n plus 1 plus c ಏನಿದೆ. This has got wide range of applications students. Let me start with the one by one. Let me start with the one by one. So example, suppose I take n is integer value, n is some integer value. Okay, ಅಥವಾ n is some natural value ತಗೋಣ. n belongs to natural numbers. Suppose I write here n belongs to some natural numbers. So natural numbers ಅಂತ ಬಂದಾಗ, let me write here x cube. Okay, x cube into dx. Suppose I write here x square into dx. Okay, suppose I write here x power 5 into dx. Ilen barutte, what we get here? We get here x power 3 plus 1 divided by 3 plus 1 plus c, which is nothing but it's x power 4 divided by 4 plus c. ಅಂದರೆ ಏನಾಗ್ತಾ ಇದೆ ಇದರಲ್ಲಿ, ಇಲ್ಲಿ 3 ಇದ್ದಿದ್ದು ಏನಾಗ್ತಾ ಇದೆ, ಡಿವೈಡ್ ಮೇಲೆ ನ್ಯೂಮರೇಟರ್ ಕೂಡ, ಸಾರಿ ಪವರಲ್ಲಿ ಕೂಡ 4 ಇದೆ, ಡಿನಾಮಿನೇಟರ್ ಕೂಡ 4 ಇದೆ. ಹಾಗಾದರೆ ಇಲ್ಲಿ ಏನು ಬರುತ್ತೆ, ವಾಟ್ ವಿ ಗೆಟ್ ಹಿಯರ್ ಎಕ್ಸ್ ಪವರ್ 3 ಡಿವೈಡೆಡ್ ಬೈ 3 ಪ್ಲಸ್ ಸಿ, ಆ್ಯಂಡ್ ಹಿಯರ್ ವಾಟ್ ವಿ ಗೆಟ್ ಎಕ್ಸ್ ಪವರ್ 6 ಡಿವೈಡೆಡ್ ಬೈ 6 ಪ್ಲಸ್ ಸಿ. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್. ಸಪೋಸ್ ಎನ್ ಇಸ್ ಸಮ್ ಇಂಟೀಜರ್ ವ್ಯಾಲ್ಯೂ, ದಟ್ ಈಸ್ ನೆಗೆಟಿವ್ ಇಂಟೀಜರ್ ಅಂತಲೂ ತೊಗೊಳ್ಬೇಕಾದ್ರೆ, ಸಪೋಸ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಬಿಲಾಂಗ್ಸ್ ಟು ಇಂಟೀಜರ್, ಎಸ್ಪೆಷಲಿ ಸಮ್ ನೆಗೆಟಿವ್ ಇಂಟೀಜರ್ ವ್ಯಾಲ್ಯೂಸ್ ತೊಗೊಳ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಏನು ನೆಗೆಟಿವ್ ಇಂಟೀಜರ್ಸ್ ಇದರಲ್ಲಿ? Suppose I take here x power minus 3 into dx. Okay, suppose I write here x power minus 2 into dx, x power minus 4 into dx. Okay, ಈ ರೀತಿ ಇತ್ತು ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ಬೇಕಾದ್ರೆ ತಗೋಣ, x power minus 10 into dx. ಈ ರೀತಿ ಇತ್ತು, ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂತ ಅನ್ಕೊಳ್ಳಿ. ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂದರೆ ಏನು ಬರುತ್ತೆ, x power minus 3 plus 1 divided by minus 3 plus 1 ಬರುತ್ತೆ. So which is nothing but x power minus 2. What we have got here? We have got here x power minus 2 divided by minus 2 plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಬೇಕಾದರೆ ಇಲ್ಲಿ ಪ್ಲಸ್ ಸಿ ಇಲ್ಲೂ ಬೇಕಾದ್ರೆ ಬರ್ಕೋಬೇಕು, ಬರ್ಕೊಂಡ್ರೆ ಒಳ್ಳೇದು.
Okay, so let me write here plus c. So here we get x power minus 2 divided by minus 2 plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ನೋಡಿ ಇಲ್ಲಿ minus 3 ಇದೇನಾಯ್ತು, minus 2 ಆಯ್ತು. once again ಇಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಇರೋದು. here also it's increasing only, it is not at all decreasing, it's increasing by 1. minus 3 ಇದ್ದು minus 2 ಆಗಿದೆ. ಸೊ ಹಾಗಾದ್ರೆ ಇಲ್ಲಿ minus 2 ಇರೋದು ಏನಾಗುತ್ತೆ, minus 1 ಆಗುತ್ತಲ್ವಾ, ರೈಟ್. ಸೊ here we get x power minus 1 divided by minus 1 plus c, and here we get x power minus 3 divided by minus 3 plus c. So therefore here we get x power minus 9, x power minus 9 divided by minus 9 plus c. This is what we get. ಸೊ ಇದನ್ನು ಬೇಕು ಅಂದರೆ ಮಕ್ಕಳ ರೆಗ್ಯುಲರ್ ಕನ್ವರ್ಟ್ ಮಾಡಿ, ಅಂದರೆ ಇದನ್ನು ನಿಮಗೆ ಇಷ್ಟ ಆಯಿತು ಅಂತಂದರೆ, ನಿಮ್ಗೆ ಅವಶ್ಯಕತೆ ಇದೆ ಅಂತಂತಂದರೆ minus 1 by x plus c. ನಿಮ್ಗೆ ಅವಶ್ಯಕತೆ ಇದರಿಂದ ಈ ಥರ ಬರೀರಿ, ಇಲ್ಲಾಂದರೆ ಇಷ್ಟೇ ಇಟ್ಟರು ಸಾಕು. ಇಫ್ ಯು ವಾಂಟ್ ಇಟ್ ಇಸ್ ನೆಸೆಸರಿ, ಇಫ್ ಯು ಫೀಲ್ ದಟ್ ಆಪ್ಷನ್ಸಲ್ಲಿ ಏನೋ ಈ ಫಾರ್ಮ್ಗಿದೆ ಅಂತಂದರೆ ಈ ಫಾರ್ಮ್ಗೆ ಇಡಿ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಮಕ್ಕಳ. ಜಸ್ಟ್ ಕೀಪ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಾ? ಈಗ ಸಪೋಸ್ ಸಮ್ ರ್ಯಾಷನಲ್ ವ್ಯಾಲ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ. ಸಪೋಸ್ ನಮಗೆ ಒಂದು ಕೆಲವು ರ್ಯಾಷನಲ್ ವ್ಯಾಲ್ಯೂಸ್ ಬಂತು ಅಂದರೆ, ಓಕೆ, ಸೊ ಲೆಟ್ ಮಿ ಟೇಕ್ ಯರ್ rational powers. Okay, n belongs to some rational numbers. So n belongs to, suppose now n belongs to some q. Okay, ಯಾವ ರೀತಿ ನೋಡಿ, suppose I write here x power 1 by 2. Okay, so this is the first one, integral of x power 1 by 2 into dx. Actually x power 1 by 2 ಅಂತ ಡೈರೆಕ್ಟ್ ಆಗಿ ಬರೋದಿಲ್ಲ, ಇದೇನು ಬರುತ್ತೆ, we get here square root of x. So square root of x into dx, what we get here, ಅದು ನೋಡಿ, ಅದು 1 divided by square root ಅದು. The other one which I did was 1 divided by square root. This is square root of x. Okay, so ಇಲ್ಲಿ ಏನಿದೆ, square root of x ಇದೆ. This is nothing but x power 1 by 2 into dx. So we get here x power 3 by 2, sorry, x power 1 by 2, x power 1 by 2 plus 1 divided by 1 by 2 plus 1 plus c. So what we get here, x power 3 by 2 divided by 3 by 2 plus c. ಓಕೆ, ಸೊ ಇದು ಕೆಳಗಡೆ ಏನಿದೆ ಮಕ್ಕಳ, ಇದನ್ನು ರೆಸಿಪ್ರೋಕಲ್ ಮಾಡ್ಬೋದು. ರೆಸಿಪ್ರೋಕಲ್ ಮಾಡಿದಾಗ ಏನು ಬರುತ್ತೆ, ವಿ ಗೆಟ್ ಯರ್ 2 by 3 ಇಂಟು ಎಕ್ಸ್ ಪವರ್ 3 by 2 ಪ್ಲಸ್. ಅರ್ಥ ಆಗ್ತಿದೆಯಾ? ಸೊ ಮನ್ಸಲ್ಲೇ ಏನು ಮಾಡ್ಕೋಬೇಕು, 1 by 2 plus 1. ವಾಟ್ ಯು ನೀಡ್ ಟು ಡೂ ಯರ್, 1 by 2 plus 1, ದಟ್ ಇಸ್ 3 by 2. ಸೊ ಮೇಲ್ಗಡೆ 3 by 2 ಬರುತ್ತೆ, ಪಕ್ಕದಲ್ಲಿ ರೆಸಿಪ್ರೋಕಲ್ ಆಗಿರೋ ವ್ಯಾಲ್ಯೂ ಬರ್ಕೊಂಡ್ರೆ ಮುಗಿದೋಯ್ತು. 3 by 2ಗೆ ರೆಸಿಪ್ರೋಕಲ್ ಏನು, 2 by 3. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಸೆಕೆಂಡ್ ಒನ್, ಸಪೋಸ್ ಐ ರೈಟ್ ಯರ್ ಎಕ್ಸ್ ಪವರ್ 1 by, ಸಪೋಸ್ ಐ ರೈಟ್ ಯರ್ 3 by 2. So let me write here 3 by 2 only. 3 by 2 into dx. ಏನು ಬರುತ್ತೆ ಮಕ್ಕಳ, what is 3 by 2 plus 1? 3 by 2 plus 1 is nothing but 5 by 2. ಹೌದಾ? ಸೊ ಇಲ್ಲೇನು ಬರುತ್ತೆ, 2 by 5 ಬರುತ್ತೆ. And here we get x power 5 by 2 plus c. ಮುಗ್ದೇ ಹೋಯ್ತು. ಹೌದಾ? ರೈಟ್, ಇಲ್ಲಿ ಇರೋದು ರೆಸಿಪ್ರೋಕಲ್ ವ್ಯಾಲ್ಯೂ ಆಗುತ್ತೆ. ಸಪೋಸ್ ಥರ್ಡ್ ಒನ್, ಐ ಗಾಟ್ here x power 1 by 3 plus 1. I got here x power 1 by 3 into dx. ಸೊ ಏನಾಗುತ್ತೆ ಇದು, what is this, 1 by 3 plus 1. What is 1 by 3 plus 1? It's 4 by 3. ಹೌದಲ್ಲ, ಇಟ್ಸ್ 4 by 3. ಹಾಗಾದರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ 3 by 4 ಬರುತ್ತೆ. ಆ್ಯಂಡ್ ಹಿಯರ್ ಐ ಗೆಟ್ ಎಕ್ಸ್ ಪವರ್ 4 by 3 plus c. ಓಕೆ, ದಿಸ್ ಈಸಿಲಿ ಯು ಕ್ಯಾನ್ ಕನ್ವರ್ಟ್ ದ ಪ್ರಾಬ್ಲಮ್ಸ್. ಓಕೆ, ಇಷ್ಟು ಈಸಿಯಾಗಿ ಮಕ್ಕಳ ಪ್ರಾಬ್ಲಮ್ಸ್ಗಳನ್ನ ಕನ್ವರ್ಟ್ ಮಾಡ್ತಾ ಬರ್ಬೋದು. ಆ್ಯಂಡ್ ಈ ರೀತಿ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಸೊ ಮೈಂಡಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀರಿ ಅಷ್ಟು ನಿಮಗೆ ಈಸಿ ಆಗ್ತಾ ಬರುತ್ತೆ. ಓಕೆ, ಸೊ ಇದರಲ್ಲಿ ಎಸ್ ಐ ಹ್ಯಾವ್ ಗಿವನ್ ಸಮ್ ಪಾಸಿಟಿವ್ ಪವರ್ಸ್, ದಟ್ಸ್ ಟ್ರೂ. ಬಟ್ ಸಪೋಸ್ ಇಫ್ ಐ ಗಿವ್ ಸಮ್ ನೆಗೆಟಿವ್ ಪವರ್ಸ್ ಹಿಯರ್, ಅಂದರೆ ಎಕ್ಸ್ ಪವರ್ ದ ಸೇಮ್ ಥಿಂಗ್, ಎಕ್ಸ್ ಪವರ್ minus 1 by 2 into dx. ಸೊ ಏನಾಗುತ್ತೆ ಸರ್, minus 1 by 2 into dx ಏನಾಗುತ್ತೆ. ಸೊ minus 1 by 2 plus 1, that is nothing but 1 by 2 itself. ಹೌದಾ? minus 1 by 2 plus 1, it's nothing but 1 by 2. ಸೊ ಏನು ಬಂತಿದು, this is nothing but we get here 2, 1 by 2 reciprocal ಏನು 2. ಸೊ here we got x power 1 by 2 into dx plus c. ಸೊ ನಿಮಗೆ ಕನ್ಫ್ಯೂಷನ್ ಆಯ್ತಾ, ಲೆಟ್ ಮಿ ರೈಟ್ ಹಿಯರ್. ಸೊ ಏನು ಬರುತ್ತಿದ್ದು, x power minus 1 by 2. ಸೊ ನಿಮಗೆ ಎಕ್ಸ್ ಪವರ್ minus 1 by 2 plus 1 all divided by minus 1 by 2 plus 1. So plus c, which is nothing but x power 1 by 2 divided by 1 by 2 plus c. Okay, this one I can reciprocal. So I get here 2 into x power 1 by 2 plus c. The other time I told you, right? So x power 1 minus 1 by 2 ಅಂದ್ರೇನು, 1 by square root of x ಅಲ್ವಾ. x power minus 1 by 2 ಅಂದರೆ it's nothing but 1 by square root of x. 1 by square root of x ಅಂದ್ರೆ ಏನು ಬಂತು ಹೇಳಿದೆ, 2 into root x. 2 into root x. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸಪೋಸ್ ಐ ರೈಟ್ ಹಿಯರ್ ಫಿಫ್ತ್ ಒನ್. ಸಪೋಸ್ ಐ ರೈಟ್ ಹಿಯರ್ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ minus 1 by 6 into dx. ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ, minus 1 by 6 ಬಂತು. ಸೊ ವಾಟ್ ಯು ಡೂ ನಾವು, minus 1 by 6 plus 1. ಸೊ minus 1 plus 6, 5 by 6 ಬರುತ್ತಲ್ವಾ, ಎಕ್ಸ್ ಪವರ್ 5 by 6 ಬರುತ್ತೆ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, 6 by 5 ಬರುತ್ತೆ. ಸೊ ವಾಟ್ ವಿ ಗೆಟ್ ಹಿಯರ್, 6 by 5 into ಎಕ್ಸ್ ಪವರ್ 5 by 6 plus c. Okay, suppose I write here sixth one, x power 1 by 6 into dx.
ಸೊ ವಾಟ್ ಐ ಗೆಟ್ ಹಿಯರ್ 1/6 ಪ್ಲಸ್ 1. ವಾಟ್ ಇಸ್ 1/6 ಪ್ಲಸ್ 1? 7/6. ಸೊ ಇಲ್ಲಿ ಏನು ಬರುತ್ತೆ 7/6 ಬಂದಿರೋದ್ರಿಂದ ಇಲ್ಲಿ 6/7 ಬರುತ್ತೆ. ಆ್ಯಂಡ್ ಹಿಯರ್ ಐ ರೈಟ್ x ಪವರ್ 7/6 ಪ್ಲಸ್ c. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಡಿಫರೆಂಟ್ ಪವರ್ಸ್ಗಳು ಬರ್ತಾ ಹೋಗುತ್ತೆ. n ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್, n ಬಿಲಾಂಗ್ಸ್ ಟು ಸಮ್ ಇರ್ರಾಷನಲ್ ತೊಗೊಳ್ಳಲ್ಲ. ಸೊ ಇಂಟೀಜರ್ಸ್ ತೊಗೊಳ್ತೀವಿ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ಸಮ್ ನ್ಯಾಚುರಲ್ ನಂಬರ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಸೊ ಈ ರೀತಿ ಮಕ್ಕಳ ನೀವೇನೇ ಕ್ವಶನ್ಸ್ ಹಾಕೋ ಬರ್ಬೋದು, ಇದೇನು ಅಂತ ಕಷ್ಟ ಏನಿಲ್ಲ. ಇಟ್ ಇಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಎಟ್ ಆಲ್. ಓಕೆ, ಸೊ ನೆಕ್ಸ್ಟ್ ನನಗೆ ಕಾನ್ಸ್ಟೆಂಟ್ ಜೊತೆ ಕ್ಯಾಲ್ಕುಲೇಟ್ ಮಾಡೋದು ಬೇಕು. ಕಾನ್ಸ್ಟೆಂಟ್ ಜೊತೆ ನೋಡಿ. Okay, I just told you students, integration of constant, integration of k into dx, it's nothing but k into x plus c ಅಂತ ಹೇಳಿದೆ. ಹೌದಾ? ರೈಟ್. ಸಪೋಸ್ ಐ ರೈಟ್ ಹಿಯರ್ 2 into dx. ಏನು ಬರುತ್ತೆ ಇದು? 2x plus c ಬರುತ್ತೆ. ಸಪೋಸ್ ಐ ರೈಟ್ ಹಿಯರ್ ಮೈನಸ್ ಇಂಟಿಗ್ರಲ್ ಆಫ್ -3 into dx. ಏನು ಬರುತ್ತೆ? -3x plus c ಬಂತು. ಯಾಕೆ ಈ ರೀತಿ ಬಂತು ಅಂತ ಗೊತ್ತಲ್ವಾ? ಬಿಕಾಸ್ ಐ ವಿಲ್ ಜಸ್ಟ್ ಟೆಲ್ ಇನ್ ದ ಬಿಗಿನಿಂಗ್. ಯಾಕಂತಂದ್ರೆ ಇದರಲ್ಲಿ ನೋಡಿ ಕೆ ಆಚೆ ತಗೊಳ್ತೀವಿ, ಇಂಟಿಗ್ರಲ್ ಆಫ್ 1 into dx ಬರುತ್ತೆ. ಸೊ ಇಂಟಿಗ್ರಲ್ ಆಫ್ 1 ಆಲ್ರೆಡಿ ಗೊತ್ತಿದೆ ನನಗೆ. ಇಂಟಿಗ್ರಲ್ ಆಫ್ 1 ಇಸ್ ವಾಟ್? ಇಂಟಿಗ್ರಲ್ ಆಫ್ 1 ಇಸ್ ನಥಿಂಗ್ ಬಟ್ ಇಟ್ಸ್ x plus c. ಅರ್ಥ ಆಗ್ತಿದೆಯಾ? ಇಂಟಿಗ್ರಲ್ ಆಫ್ 1 ಇಸ್ ನಥಿಂಗ್ ಬಟ್ ಇಟ್ ಇಸ್ x. ಅದಕ್ಕೆ k into x ಆಗುತ್ತೆ. ಹಾಗಾದ್ರೆ ನೋಡಿ, ಐ ಜಸ್ಟ್ ಗೇವ್ ಅನದರ್ ಥಿಂಗ್ ಸ್ಟೂಡೆಂಟ್ಸ್, ಇನ್ನೊಂದು ವಿಷಯ ಹೇಳಿದೆ ನಾನು. ಏನಂತ? ಇಂಟಿಗ್ರಲ್ ಆಫ್ k into f of x. ಇಂಟಿಗ್ರಲ್ ಆಫ್ k into f of x ಏನಂತ ಹೇಳಿದೆ? k into ಇಂಟಿಗ್ರಲ್ ಆಫ್ f of x into dx. ಸಾರಿ, ಪ್ಲಸ್ ಸಿ ಅಂತ ಹೇಳಿದೆ. ಸೊ ಇದಕ್ಕೆ ಎಕ್ಸಾಂಪಲ್ ತಗೊಳ್ತೀನಿ. ಸಪೋಸ್ ಐ ರೈಟ್ ಹಿಯರ್ ಇಂಟಿಗ್ರಲ್ ಆಫ್ 2x into dx. ಸೊ ವಾಟ್ ಡು ಐ ರೈಟ್ ಹಿಯರ್? ಇಂಟಿಗ್ರಲ್ ಆಫ್ 2 into ಇಂಟಿಗ್ರಲ್ ಆಫ್ x into dx. ಸೊ ವಾಟ್ ಡು ಐ ಗೆಟ್ ಹಿಯರ್? 2 into x square divided by 2 plus c. ಸೊ 2 get cancel. So we get here x square plus c. This is what we get. Suppose if you have got here 3 into x power 7 into dx. Okay, what do we get here? We write here 3 into its x power 7 into dx. So therefore we write here 3 into its x power 8 divided by 8. Yeah, x power 8 divided by 8 plus c. ಅರ್ಥ ಆಗ್ತಿದೆಯಾ? ಸೊ ಕಾನ್ಸ್ಟೆಂಟ್ ಇದ್ದಾಗ ಕಾನ್ಸ್ಟೆಂಟ್ನ ಸಪರೇಟ್ ಆಗಿ ಇಡ್ತೀವಿ. ಟರ್ಮ್ಸ್ಗಳನ್ನ ಏನು ಫಂಕ್ಷನ್ ಇದೆ ಮಕ್ಕಳ, ಫಂಕ್ಷನ್ನ ಮಾತ್ರ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಕಾನ್ಸ್ಟೆಂಟ್ ಬಂದಾಗ, ಬರೀ ಕಾನ್ಸ್ಟೆಂಟ್ ಇದ್ದಾಗ ಏನಾಗುತ್ತೆ? ಇಟ್ ಇಸ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್. ಕಾನ್ಸ್ಟೆಂಟ್ ಜೊತೆ ಫಂಕ್ಷನ್ ಬಂತಾ, ವಾಟ್ ವಿ ಡೂ? ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀವಿ, ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಬರ್ತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಹಾಗಾದರೆ ಬೇಸಿಕ್ಸ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? ಸೊ ಇ ಪವರ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್. ಅದೇ ರೀತಿ ಇನ್ನೊಂದು ತಗೊಂಡೆ, ಯಾವುದು? ಸಪೋಸ್ ಐ ರೈಟ್ ಹಿಯರ್ ಫೋರ್ತ್ ಒನ್ 1 by e power 2x ಅಂತ ಇತ್ತು ಅಂತ ಅನ್ಕೊಳ್ಳಿ. 1 by e power 2x. ಆರ್ ಫಿಫ್ತ್ ಒನ್ 1 by e power minus 3x into dx. ಓಕೆ, ಸಿಕ್ಸ್ತ್ ಒನ್ 1 by e power 1 by 3 into x. ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ, 1 by 3 into x. ಓಕೆ, ಸೊ ವಾಟ್ ವಿ ಗೆಟ್ ಹಿಯರ್ ದಿಸ್ ಒನ್ ಇಸ್ ರಿಟನ್ ಆಸ್ ವಾಟ್? ನೋಡಿ, ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಮಕ್ಕಳ. ಸೊ ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಇದನ್ನು e ಪವರ್ -2x ಅಂತ ಬರ್ಕೊಳ್ತೀವಿ. ಹೌದಾ? ರೈಟ್. ಇದನ್ನೇನು ಬರ್ಕೊಳ್ತೀವಿ? ವಾಟ್ ಡು ವಿ ರೈಟ್ ದಿಸ್? ವಿ ರೈಟ್ ದಿಸ್ e ಪವರ್ 3x into dx. ಯಾಕಂದರೆ ನ್ಯೂಮರೇಟರ್ಗೆ ಬಂದಾಗ, ನ್ಯೂಮರೇಟರ್ಗೆ ಬಂದಾಗ ಏನಾಗುತ್ತೆ? ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ತಾ ಬರುತ್ತೆ. ಆ್ಯಂಡ್ ಇಲ್ಲಿ ಏನು ಬರುತ್ತೆ? ವಾಟ್ ವಿ ಗೆಟ್ ಹಿಯರ್? e ಪವರ್ -1 by 3 into x ಆಗುತ್ತೆ into dx. ಓಕೆ, ಸೊ ವಾಟ್ ವಿ ಗೆಟ್ ಹಿಯರ್ ಆನ್ಸರ್? ಇಲ್ಲಿ ಏನು ಬರುತ್ತೆ? ವಿ ಗೆಟ್ ಹಿಯರ್ ಇಟ್ ಇಸ್ e ಪವರ್ -2x divided by -2 plus c. e power -2x divided by -2 plus c. And here we write e power 3x divided by 3 plus c. And finally here e power -1 by 3, okay, into x divided by -1 by 3 plus c. ಹೌದಲ್ಲ? ರೈಟ್. ಸೊ ದಿಸ್ ಒನ್ ಇಸ್ ನಥಿಂಗ್ ಬಟ್ ಇಟ್ಸ್ -3 into e power -1 by 3 into x plus c. ಸೊ ಯಾಕೆ ಸರ್ ಈ ರೀತಿ? ಯಾಕೆ ಅಂತಂದರೆ ನಾನು ನಿಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಕೊಟ್ಟೆ. ಏನು ಕೊಟ್ಟೆ ಫಾರ್ಮುಲಾ ಅಂತಂದರೆ e ಪವರ್ ax, ಇಂಟಿಗ್ರಲ್ ಆಫ್ e ಪವರ್ ax into dx. ಇಟ್ ಇಸ್ ಅ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಮತ್ತೆ ಹೇಳ್ತಾ ಇದ್ದೀನಿ, ಇಟ್ ಇಸ್ ಅನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇದಕ್ಕೂ ಮತ್ತೆ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಬೋತ್ ಹ್ಯಾಸ್ ಗಾಟ್ ಡಿಫರೆಂಟ್ ಫಾರ್ಮುಲೆ. ಅಲ್ಲಿ ಇ ಅಂತ ಬಂದಿದೆ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅದು. ಅರ್ಥ ಆಗ್ತಿದೆಯಾ? ಎರಡಕ್ಕೂ ಕೂಡ ನೀವು ಒಂದೇ ರೀತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಹಾಗಾದರೆ ಇನ್ನೇನು ಬರುತ್ತೆ ಇದರಲ್ಲಿ? ವಿ ಗೆಟ್ ಹಿಯರ್ e ಪವರ್ ax divided by a plus c. ಕ್ಲಾರಿಟಿ ಸಿಗ್ತಾ ಇದೆ ಎಲ್ಲರಿಗೂ? ರೈಟ್. ಸೊ ಇಷ್ಟು ಬೇಸಿಕ್ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡಿದ್ವಿ. ಎಷ್ಟು? 9 ಫಾರ್ಮುಲೆ. ಓಕೆ, ವಾಟ್ ಎವರ್ ದ 9 ಫಾರ್ಮುಲಾ ವಿ ಗಾಟ್, ವಿ ಡಿಸ್ಕಸ್ ಆಲ್ ಆಫ್ ದೋಸ್ ಥಿಂಗ್ಸ್. ನೋಡಿ, ಇದೆಲ್ಲ ಬೇಸಿಕ್ಸ್ ಇದೆ ಮಕ್ಕಳ. ಇದರಲ್ಲಿ ಇ ಪವರ್ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ, ಇ ಪವರ್ ಎ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಅದಾದಮೇಲೆ 2 ಪವರ್ ಎಕ್ಸ್ ಮತ್ತು ಲಾಗ್ ಎಕ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ.
ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಕೊಂಡ್ರು, ಕಲ್ತ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ತುಂಬಾ ನಿಧಾನಕ್ಕೆ ಬೇಸಿಕ್ಸಿಂದನೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಯು ನೀಡ್ ಟು ಲರ್ನ್ ಅ ಲಾಟ್. ಓಕೆ, ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಆ್ಯಂಡ್ ಯು ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ದಿಸ್ ಟು ಲರ್ನ್. ಓಕೆ, ಸೊ ಹಾಗಾದರೆ ಸರ್ ನೆಕ್ಸ್ಟ್ ಏನು ಬರುತ್ತೆ, ವಾಟ್ ಡು ವಿ ಗೆಟ್ಸ್ ನೆಕ್ಸ್ಟ್ ಸರ್? ಎಸ್, ಸೊ ಇಷ್ಟು ಫಾರ್ಮುಲಾಗಳು ಮುಗಿದ್ಮೇಲೆ, ಇಷ್ಟು ಫಾರ್ಮುಲಾಗಳು ಮುಗೀತು ನಮಗೆ. ಸೊ ಇ ಪವರ್ ಎಕ್ಸ್ ಆಯಿತು, ಇ ಪವರ್ 2x ಆಯಿತು. ಓಕೆ, ಸೊ ಈಗ ಇನ್ನೇನಾದರೂ ಮಿಸ್ ಮಾಡಿದ್ದೀವಾ? ಐ ವಿ ಮಿಸ್ಡ್ ಎನಿಥಿಂಗ್ ಎಲ್ಸ್? ನೋಡಿ, ಡಿಫ್ರೆನ್ಸಿಯೇಷನಲ್ಲಿ ಬಂದಾಗ ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಬೇಕಾಗುತ್ತೆ, ಅದೇ ರೀತಿ ಇದು ಮಾಡಿದ್ದೀವಿ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಒನ್, ಸಾರಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಒನ್ ಇಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ, ಹೌದಲ್ಲ? ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2, ರೈಟ್? ಸೊ ಇಂಟಿಗ್ರೇಷನ್ ಆಫ್ ಒನ್ ಗೊತ್ತಾಗಿದೆ, ಇಟ್ಸ್ ಎಕ್ಸ್. ಕಾನ್ಸ್ಟೆಂಟ್ ಫಂಕ್ಷನ್ಸ್ ಗೊತ್ತಾಗಿದೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಗೊತ್ತಾಗಿದೆ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಲರ್ನ್ ನೌ. ಸೊ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ದ ಇಂಟಿಗ್ರೇಷನ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಸೆಟ್ ಮಕ್ಕಳ, ಸೆಕೆಂಡ್ ಸೆಟ್. ಇದು ಫಸ್ಟ್ ಸೆಟ್ ಕೊಟ್ಟೆ. ಫಸ್ಟ್ ಸೆಟ್ ಫಾರ್ಮುಲಾ ಯಾವುದು? ಸೊ ಫಸ್ಟ್ ಸೆಟ್ ಫಾರ್ಮುಲಾ, ಲೆಟ್ ಮಿ ಗಿವ್ ಯರ್ rewrite this first set of formula. First set. So what is the first set of formula? The very first one is integral of x power n into dx. It's x power n plus 1 divided by n plus 1 plus c. Okay, second one, it's integral of 1 into dx. It's x plus c. Okay, so third one, integral of x into dx, it's nothing but it's x square divided by 2 plus c. So fourth one, integral of it's k into dx, it's k into x plus c. Next, fifth one, integral of k into f of x into dx, it's k into integral of f of x into dx plus c. So it depends on the function to function. Okay, next ಏನು ಬರುತ್ತೆ? Sixth one is nothing but integral of e power x into dx. It's e power x plus c. Okay, so ಇದಕ್ಕೆ ಎಕ್ಸಾಂಪಲ್ ಮಕ್ಕಳ ಒಂದು ಕೊಟ್ಟಿದ್ದು ನಾನು ಯಾವುದು? ಸೊ ಎಕ್ಸಾಂಪಲ್, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇಂಪಾರ್ಟೆಂಟ್ ನೋಟ್ ಅಥವಾ ರಿಮಾರ್ಕ್, ಒಂದು ಇಂಪಾರ್ಟೆಂಟ್ ಅಂತಾನೆ ಬರ್ಕೊಳ್ಳೋಣ. ಸೊ ಇದರಲ್ಲಿ ಯಾವುದು? e power ax into dx, it's nothing but it's e power ax divided by a plus c. Okay, so seventh one, integral of it is a power x into dx. It's a power x into dx is nothing but it's a power x divided by log a plus c. Okay, eighth one, very very important one, very very important. Okay, that is integral of 1 by x into dx. It's log x plus c. It's log of mod x plus c. ಇದರದ್ದು ಅಪ್ಲಿಕೇಶನ್ ಮುಂದೆ ಬರುತ್ತೆ, ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಬಂದಾಗ ಬರುತ್ತೆ ಮಕ್ಕಳ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಬಂದಾಗ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ನೈನ್ತ್ ಒನ್, integral of 1 by 2 into root x into dx. It's nothing but it's root x plus c. Okay, or the next important one is 1 by root x into dx ಅಂತ ಬರೆದ್ರೆ we write here 2 into root x plus c. ಯಾಕೆ ಅಂತ ಹೇಳ್ಕೊಟ್ಟಿದ್ದೀನಲ್ವಾ ನಿಮಗೆ ಈ ರೀತಿ ಬರುತ್ತೆ ಅಂತ. So we have learned some 9 formula here. Okay, now we shall start with the integration formula. Set of integral formulas ಕಡೆ ಗಮನ ಕೊಡ್ತಾ ಬರೋಣ, ಹೌದಲ್ಲ? ಓಕೆ, ಫೈನ್. ಸೊ ನಾವು ಸ್ಟೂಡೆಂಟ್ಸ್ ಕಮಿಂಗ್ ಟು ದ ಸೆಕೆಂಡ್ ಸೆಟ್ ಆಫ್ ಫಾರ್ಮುಲಾ. ಈಗ ನಾವು ಎಕ್ಸ್ಪೊನೆನ್ಷಿಯಲ್ ಮತ್ತು ಏನು ಆಲ್ಜಿಬ್ರೈಕ್ ಫಾರ್ಮ್ಸ್ಗಳನ್ನ ಮಾಡಿದ್ದೀವಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ಸ್ನ ಡಿಸ್ಕಸ್ ಮಾಡ್ತಾ ಬರೋಣ. ಎಸ್, ವಿ ಶಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ಸೆಕೆಂಡ್ ಸೆಟ್ ಆಫ್ ಫಾರ್ಮುಲೆ. ದೀಸ್ ಆರ್ ದ ಸೆಕೆಂಡ್ ಸೆಟ್ ಆಫ್ ಫಾರ್ಮುಲೆ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ರೈಟಿಂಗ್ ಹಿಯರ್. ಸಿ, there are actually 10 formula or 10 formulae. Okay, so which are very much required to solve the problems. So let me explain that with taking the help of the differentiation help ತಗೊಂಡು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೋಡಿ, ಇದರಲ್ಲಿ ಲೆಟ್ ಮೀ ಗಿವ್ ದಿಸ್ ನಂಬರ್ ಆಸ್ 1 ಇಟ್ ಸೆಲ್ಫ್ 1. ಓಕೆ, ಸೊ 10th one ಆಗುತ್ತೆ ಮಕ್ಕಳ ಇದು. ಸೊ ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಓಕೆ, ಆ್ಯಂಡ್ second one, ಓಕೆ, ಲೆಟ್ ಮೀ ರೈಟ್ ಲೈಕ್ ದಿಸ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಯಾಕಂದರೆ ನಮ್ಗೆ ಮೇಜರ್ ಆಗಬೇಕಾಗಿರೋದು ಮಕ್ಕಳ ಇಂಟಿಗ್ರೇಷನ್ ಫಾರ್ಮುಲಾಗಳಲ್ವಾ. ಸೊ ಅದರಿಂದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ತೊಗೊಳ್ತೀನಿ ಫಸ್ಟು. ನೋಡಿ, ಇಲ್ಲಿ ಮೈನಸ್ ಸೈನ್ ಎಕ್ಸ್ ಇದೆ. ಸೊ ಸಪೋಸ್ ಐ ರೈಟ್ ಇಯರ್ ಪ್ಲಸ್ ಆ್ಯಂಡ್ ದೆನ್ ಇಯರ್ ಇಫ್ ಐ ಪುಟ್ ಮೈನಸ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್? ಇಟ್ಸ್ ಪ್ಲಸ್ ಸೈನ್ ಎಕ್ಸ್, ಹೌದಲ್ಲ? ಹಾಗಾದರೆ ಇಂಟಿಗ್ರಲ್. ಓಕೆ, ಸೊ ದ ವೆರಿ ಫಸ್ಟ್ ಒನ್, integral of sin x into dx. It's nothing but it's minus cos x plus c. ಅರ್ಥ ಆಗಿದೆಯಲ್ಲ, ರೈಟ್? ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, differentiation of sin x is nothing but it's cos x. Differentiation of sin x is cos x. Therefore, here comes the second one, that is integration of cos x. Integration of cos x into dx, it's nothing but it's a sin x plus c. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಸೈನ್ ಎಕ್ಸ್. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಸಿಗೋ ಕಾರಣ ಇದ್ದಾನೆ. ಓಕೆ,
Then coming to the third one here. Okay, so suppose I take here d by dx of tan x ala. Okay, log of sin x. So log of secant x, let me take here log of secant x. Okay, it's nothing but students, it's 1 by secant x, it's 1 by secant x into secant x into tan x, secant x into tan x, secant x into tan x. So we get here tan x. ಏನು ಬರುತ್ತೆ ಇದು tan x ಬರುತ್ತೆ. secant ಕ್ಯಾನ್ಸಲ್ ಆಗುತ್ತೆ. ಚೈನ್ ರೂಲ್ ಅಪ್ಲೈ ಮಾಡಿದ್ದೀನಿ ಮಕ್ಕಳ, ಚೈನ್ ರೂಲ್ ಅಪ್ಲೈ ಮಾಡಿದ್ದೀನಿ. ಸೊ 1 by secant x ಬರುತ್ತೆ ಫಸ್ಟ್. ಸೊ secant x ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋ secant x into tan x. ಓಕೆ, ಹಾಗಾದ್ರೆ log of secant x ಗೆ ಡಿಫ್ರೆನ್ಸಿಯೇಷನ್ ಆಫ್ log of secant x ಏನು tan x. ಹಾಗಾದ್ರೆ ಮಕ್ಕಳ ಮೂರನೇದು, the third one, integration of tan x. So what is integration of tan x? It's nothing but it's log of mod secant x plus c. I hope this is clear. Okay, then the fourth one here, it's students secant x, differentiation of here, it's secant x into tan x. Beda differentiation of it's, okay, one nimsha, differentiation of log of secant x plus tan x. Differentiation of log of secant x plus tan x, it's nothing but students, it's 1 by secant x plus tan x. It's 1 by secant x plus tan x. Then differentiation of now it is differentiation of secant x. Differentiation of secant x is nothing but what? ಏನು ಬರುತ್ತೆ ಮಕ್ಕಳ? secant x into tan x ಅಲ್ಲ. This is nothing but secant x into tan x plus it's secant square x. Okay, this is what we get. ಏನು ಬರುತ್ತೆ? ಇಷ್ಟು ಬರುತ್ತೆ. ಈಗ ಇದರಲ್ಲಿ ಏನು ಕಾಮನ್ ತಗೋಬಹುದು? secant x ಕಾಮನ್ ತಗೋಬೋದಲ್ಲ. ಸೊ secant x ಕಾಮನ್ ತಗೊಳ್ತೀನಿ ಈಗ. I shall take the secant x common. Okay, therefore here we get secant x plus tan x. ಓಕೆ, ನೋಡಿ ಇಲ್ಲಿ secant x ಉಳ್ಕೊಳ್ತು, ಒಂದು secant ತಗೊಂಡಾಗ ಇಲ್ಲಿ secant x ಉಳ್ಕೊಳ್ತು, ಇಲ್ಲಿ tan x ಉಳ್ಕೊಳ್ತು, all divided by it's secant x plus tan x. Therefore what we get here, ultimately what we get here secant x. ಅರ್ಥ ಆಗ್ತಿದ್ಯಾ? ಲಾಗ್ ಆಫ್ secant x plus tan x ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಂಗೆ ಏನು ಬಂತು? secant x ಬಂತು. ಹಾಗಾದ್ರೆ the fourth one is integral of secant x into dx. It's nothing but it's log of secant x plus tan x. Log of secant x plus tan x plus c. I hope this is clear. Okay, ಬೇಕಂದ್ರೆ mod ಯೂಸ್ ಮಾಡಿ ಮಕ್ಕಳ, ಇದರಲ್ಲಿ ಏನು ತೊಂದರೆ ಇಲ್ಲ. So you can use mod here. mod ಯೂಸ್ ಮಾಡಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. Even though you don't use mod, it's not a problem. Okay, fine. I hope this is clear for everyone. Okay, so next, coming to the next one. Differentiation of tan x. It's nothing but fifth one. Differentiation of tan x, it's secant square x. ಹೌದಲ್ಲ? It's secant square x. And then differentiation of secant x. It's secant x into tan x. It's secant x into tan x. These are the very two important things. ಹಾಗಾದ್ರೆ ನೋಡಿ ಇಲ್ಲಿ ಏನು ಬರುತ್ತೆ? The fifth one is integral of secant square x. This is very very important students. ಇದನ್ನ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ. integral of secant square x is nothing but it's tan x. Okay, so plus c. And integral of sixth one, it is integral of secant x into tan x. Integral of secant x into tan x into dx, it's secant x plus c. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? So these are the 6 set of formulae which we got first. And now similarly, seventh one ಬರೋಣ. Seventh one, differentiation of log of sin x. Log of sin x, it's nothing but 1 by sin x into cos x. Okay, therefore we got here cot x. ಹಾಗಾದ್ರೆ seventh one is integral of cot x into dx. It's equal to, it is a log of sin x plus c. It's a log of mod sin x plus c. Okay, next, eighth one, differentiation of log of cosecant x minus cot x. Okay, equals to, it's equal to 1 by cosecant x minus cot x. Okay, and then differentiating here. So numerator ಬರೋಣ. numerator ಏನು ಬರುತ್ತೆ? cosecant x ನ ಡಿಫ್ರೆನ್ಶಿಯೇಟ್ ಮಾಡಿದಾಗ we get here cosecant x minus cosecant x into cot x. ಹೌದಾ? we get here minus cosecant x into cot x.
minus cosecant x into cot x, then we get here, okay, then we get, so cot x differentiation is minus cosecant square x, ಏನು ಬರುತ್ತೆ ಇದರಲ್ಲಿ minus cosecant square x. ಹೌದಲ್ಲ, ರೈಟ್. ಇಲ್ಲಿ ನೋಡಿ ಇನ್ನೊಂದು ಮೈನಸ್ ಇದೆ ಮಕ್ಕಳ, ಇಲ್ಲಿ ಇನ್ನೊಂದು ಮೈನಸ್ ಇದೆ ಅಲ್ಲ. ಸೊ ಒಂದು ನಿಮಿಷ ಇಲ್ಲಿ ಮೈನಸ್ ಇನ್ನೊಂದು ಇದೆ ಅಲ್ಲ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಸೈನ್ ಬರುತ್ತೆ ಇದರಲ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಮೈನಸ್ ಸೈನ್ ಬರುತ್ತಲ್ವಾ, ಆ್ಯಂಡ್ ದೆನ್ ವಿ ರೈಟ್ ಹಿಯರ್ ಮೈನಸ್ cosecant square x. ಓಕೆ, ದೆನ್ ಹಿಯರ್ ಐ ರೈಟ್ ಮೈನಸ್ cosecant square x. ಓಕೆ, ಸೊ ಇದರಲ್ಲಿ ಏನು ಕಾಮನ್ ತಗೋಬೋದು ನನಗ? ವಾಟ್ ಐ ಕ್ಯಾನ್ ಟೇಕ್ ಕಾಮನ್? I can take here cosecant x. Okay, I can take here cosecant x common. Cosecant x common ತಗೊಂಡ್ರೆ ಇಲ್ಲಿ ಏನು ಉಳ್ಕೊಳ್ಳುತ್ತೆ? ಇಲ್ಲಿ ಪ್ಲಸ್ cosecant x ಉಳ್ಕೊಳ್ಳುತ್ತೆ, ಪ್ಲಸ್ cosecant x. ಓಕೆ, ಮೈನಸ್ ಇಲ್ಲಿ cot x ಬರುತ್ತೆ, ಮೈನಸ್ cot x all divided by it's cosecant x minus cot x, cosecant x minus cot x. ಸೊ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ತು? ವಿ ಗಾಟ್ ಹಿಯರ್ cosecant x. ಓಕೆ, ಹಾಗಾದ್ರೆ ನಮಗೆ ಲೆಟ್ ಅಸ್ ಕಮ್ ಟು ದ 8th one, that is integral of cosecant x, integral of cosecant x into dx. Integral of cosecant x into dx, it's nothing but it's log of mod cosecant x minus cot x plus c. ಅರ್ಥ ಆಗ್ತಿದ್ಯಾ? This is the 8th one. Sorry, 8th one. So next 9th one, differentiation of cot x, it's nothing but it's minus cosecant square x. Okay, and then 10th one, differentiation of cosecant x is nothing but it's cosecant x into minus cosecant x into cot x, minus cosecant x into cot x. Therefore we get here the 9th one, that is integral of cosecant square x. Integral of cosecant square x, as I told you students, ಇಲ್ಲೇನು ಮೈನಸ್ ಇದೆ ಇದನ್ನು ಪ್ಲಸ್ ಹಾಕ್ತೀನಿ, ಸೊ ಇಲ್ಲಿ ಮೈನಸ್ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಅದೇ ರೀತಿ ಇಲ್ಲಿ ಪ್ಲಸ್ ಹಾಕ್ಬಿಟ್ಟು ಇಲ್ಲಿ ಮೈನಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಹಾಗಾದ್ರೆ ಇಂಟಿಗ್ರೇಷನ್ ಆಫ್ cosecant square x into dx, it's nothing but it's minus cot x plus c. Okay, and then 10th one, integral of cosecant x into cot x, integral of cosecant x into cot x into dx, it's nothing but it's minus cosecant x plus c. It's minus cosecant x plus c. I hope this is clear. So these are the 10 set of formula which are very much required. ಓಕೆ, ಇಲ್ಲಿ ಏನು 10 ಫಾರ್ಮುಲಾಗಳು ಬರ್ದಿದ್ದೀನಿ ಮಕ್ಕಳ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳ ಮೇಲೆ ಬಂತು. ದಿಸ್ ಸೆಕೆಂಡ್ ಸೆಟ್ ಆಫ್ ಫಾರ್ಮುಲಾ ಇಸ್ ಬೇಸ್ಡ್ ಆನ್ ಕಂಪ್ಲೀಟ್ಲಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ. ಓಕೆ, ಸೊ ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ಸ್ ಆನ್ ದಿಸ್. ನೋಡಿ ಮಕ್ಕಳ, ಇದರಲ್ಲಿ ಒಂದು ವಿಷಯ ನಿಮಗೆ ಗಮನ ಇರಬೇಕು, ಏನಂತ ಅಂದರೆ ನನಗೆ, ಸೊ ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ, ವಾಚ್ ಕೇರ್ಫುಲಿ. ಸೊ ನನಗೆ ಕಾನ್ಸ್ಟೆಂಟ್ ಏನು ಬರುತ್ತೆ ಮಕ್ಕಳ, ಆ ಕಾನ್ಸ್ಟೆಂಟ್ ಯಾವತ್ತು, ಓಕೆ, ಎಕ್ಸ್ ಜೊತೆಗೆ ಏನು ಕಾನ್ಸ್ಟೆಂಟ್ ಬರುತ್ತೆ? ಲೆಟ್ ಮಿ ಟೇಕ್ ಹಿಯರ್ ದ ವೆರಿ ಫಸ್ಟ್ ಒನ್, ಇಟ್ಸ್ sin 2x ಅಂತ ಅನ್ಕೊಳ್ಳಿ, sin 2x ಇಂಟು ಡಿ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ ನನಗೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್, ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್ ಇಸ್ 2. ಎಕ್ಸ್ ಜೊತೆ ಏನು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದೆ, ದಟ್ ಇಸ್ ನಥಿಂಗ್ ಬಟ್ 2. ಓಕೆ, ಹಾಗಾದರೆ ಈ ಕಾನ್ಸ್ಟೆಂಟ್ ಏನಾಗುತ್ತೆ ಮಕ್ಕಳ, ಡಿವೈಡ್ ಆಗುತ್ತೆ. ದಿಸ್ ವಿಲ್ ಬಿ ಡಿವೈಡೆಡ್ ಇಯರ್. ಓಕೆ, ಏನಾಗುತ್ತೆ ಇದರಲ್ಲಿ ನನಗೆ ಆನ್ಸರ್ ಅಂತಂದರೆ ವಿ ಗೆಟ್ ಇಯರ್ ಮೈನಸ್ cos 2x, ಓಕೆ, all divided by 2 plus c. ಅರ್ಥ ಆಗ್ತಿದೆಯಾ? ಸಪೋಸ್ ಐ ರೈಟ್ ಹಿಯರ್ integral of cos 3x into dx. So what we get here sin 3x divided by 3 plus c. ನಿಮಗೆ e ಪವರ್ ax ಮಾಡಿದಾಗ ಗೊತ್ತಾಗಿತ್ತಲ್ಲ, ಅದೇ ರೀತಿ ಇಲ್ಲಿ ಎಕ್ಸ್ ಜೊತೆಗೆ ಏನು ಕಾನ್ಸ್ಟೆಂಟ್ ಬರುತ್ತೆ ಮಕ್ಕಳ, ಆ್ಯಂಡ್ ದಿಸ್ ಶುಡ್ ಬಿ ಅ ಲೀನಿಯರ್ ಫಾರ್ಮ್, ಎಕ್ಸ್ಗೆ ಪವರ್ 1 ಇರಬೇಕು. ಓಕೆ, ಸೊ ಇಲ್ಲಿ ಏನು ಬರಿತೀವಿ ಇದರಲ್ಲಿ ಅಂತಂದರೆ, ಇಲ್ಲೇನು 2 ಬರ್ದಿದ್ದೀನಿ ಮಕ್ಕಳ, ದಿಸ್ ಟು ಇಸ್ ವಾಟ್, coefficient of x. This 2 is what? Coefficient of x power 1. This is very very important. Coefficient of x power 1, x power 2, x power 3 ಗಲ್ಲ coefficient, x power 1 ದೇನೆ coefficient ಆಗಿರಬೇಕು. Coefficient of x power 1, this is very very important. ಅರ್ಥ ಆಗ್ತಿದೆಯಾ ಸರ್? x ಸ್ಕ್ವೇರ್ ಅಂತ ಬಂತು ಸರ್, sin 2x ಸ್ಕ್ವೇರ್ ಸರ್, ಕೆನ ರೈಟ್ ದೇರ್? ತಪ್ಪಾಗುತ್ತೆ. sin 2x ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ ಆ ರೀತಿ ಬರೋದಿಲ್ಲ, ಸಾರಿ ಇಂಟಿಗ್ರೇಷನ್ ಆ ರೀತಿ ಬರೋದಿಲ್ಲ. ಅಂದರೆ cos x ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ cos 2x ಸ್ಕ್ವೇರ್ ಡಿವೈಡೆಡ್ ಬೈ 2 ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ನಾಟ್ ಸೇಮ್. ನೋಡಿ ಈ ರೀತಿ ಬಂದಾಗ sin 2x ಸ್ಕ್ವೇರ್ ಅಂತ ಬಂದರೆ ಇಂಟಿಗ್ರಲ್ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ಈಕ್ವಲ್ ಟು ಮೈನಸ್ cos 2x ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗಲ್ಲ. ದಿಸ್ ಇಸ್ ರಾಂಗ್. ಓಕೆ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ನೇ ಆಗಿರಬೇಕು, ಎಕ್ಸ್ ಪವರ್ 1ನೇ ಆಗಿರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡಿ, ಸಪೋಸ್ ಐ ರೈಟ್ ಹಿಯರ್ ಇಂಟಿಗ್ರಲ್ ಆಫ್ ಐ ರೈಟ್ ಹಿಯರ್ ಸೈನ್ ಆಫ್ 2x ಪ್ಲಸ್ 3 ಅಂತ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ.
ಓಕೆ ಇಂಟು ಡಿ ಎಕ್ಸ್. ಇಲ್ಲಿ ಏನು ಬಂದಿದೆ ಮಕ್ಕಳ ಕೋಯಿಫಿಷಿಯಂಟ್, ಇಲ್ಲಿ ಏನು ಕೋಯಿಫಿಷಿಯಂಟ್ ಬಂದಿದೆ, ದಿಸ್ ಇಸ್ ನಥಿಂಗ್ ಬಟ್ 2. ಸೊ ವಾಟ್ ವಿ ಗೆಟ್ ಹಿಯರ್, ವಿ ಗಾಟ್ ಹಿಯರ್ minus cos 2x plus 3, okay, all divided by 2 plus c. Okay, suppose now watch very carefully, integral of sine of okay, ಅಥವಾ cos ಅಂತಾನೆ ಶುರು ಮಾಡೋಣ ಇದರಲ್ಲಿ, ಇಟ್ಸ್ ಓಕೆ. ಸೊ cos of 3 minus 2x into dx, 3 minus 2x into dx. ನೋಡಿ ಇದರಲ್ಲಿ ಮಧ್ಯದಲ್ಲಿ ಏನಿದೆ, ಮಧ್ಯದಲ್ಲಿ ಮೈನಸ್ ಇದೆ. ಓಕೆ, ಬಿ ವೆರಿ ಕೇರ್ಫುಲ್ ಸ್ಟೂಡೆಂಟ್ಸ್, ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಇದರಲ್ಲಿ 3 minus 2x is also written as 3 plus minus 2 into x. ಓಕೆ, ಸೊ ಈಗ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನು, ದೇರ್ಫೋರ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನು ಬರುತ್ತೆ ಇದರಲ್ಲಿ, what is the coefficient of x here? Therefore coefficient of x is nothing but here coefficient of x is minus 2 here. ನೆನ್ಪಿಟ್ಕೊಳ್ಳಿ, coefficient of x is what, minus 2, remember. ಓಕೆ, ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, what we get here it is sine of 3 minus 2x all divided by ಏನು ಬಂತು ಇಲ್ಲಿ, minus 2 plus c ಬಂತು. ಅರ್ಥ ಆಗ್ತಿದ್ಯಾ? ಏನು ಕಾನ್ಸ್ಟೆಂಟ್ ಇದೆ ಮಕ್ಕಳ, ಏನು ಕೋಯಿಫಿಷಿಯಂಟ್ ಇದೆ ಎಕ್ಸ್ಗೆ, ಆ ಕೋಯಿಫಿಷಿಯಂಟ್ ಡಿನಾಮಿನೇಟರ್ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಾ ಇದೆಯಾ ಎಲ್ಲರಿಗೂ? ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಇದೇ ರೀತಿ ಮಕ್ಕಳ ನಿಮಗೆ ಪ್ರತಿಯೊಂದು ಫಾರ್ಮುಲಾಗಳ ಮೇಲೂ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಯಾವ ರೀತಿ ಬರುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಫರ್ದರ್ ಅರ್ಥ ಆಗ್ತಾ ಹೋಗುತ್ತೆ. ಸೈನ್ ಕಾಸ್ ತುಂಬ ಸಲ ಯೂಸ್ ಮಾಡ್ತಾ ಬರ್ತೀರಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಟ್ಯಾನ್ ಮತ್ತು ಸೀಕೆಂಟ್ ಯಾವಾಗಲೂ ಕೂಡ ಒಂದ್ರ ಜೊತೆಗೆ ಒಂದಿರುತ್ತೆ. ಓಕೆ, ಸೊ ಇನ್ನೂ ಕೆಲವು ಎಲ್ಲ ನಿಮಗೆ ಹೇಳ್ಕೊಡ್ಬೇಕಾಗಿದೆ. ಲೆಟ್ ಮೀ ಟೀಚ್ ಯು ಹಿಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. ಕೋಯಿಫಿಷಿಯಂಟ್ ಏನಿದೆ ಅದು ಕೆಳಗಡೆಗೆ ಬರ್ತಾ ಹೋಗುತ್ತೆ. ಅರ್ಥ ಆಗಿದೆಯಲ್ಲ? ಓಕೆ, ಸೊ ನೋಡಿ ಈಗ ಮಕ್ಕಳ ನಿಮಗೆ ಗೊತ್ತಿರೋದು ನೋಡಿ, ವಿ ನೋ ದ್ಯಾಟ್ ಇಯರ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಗೊತ್ತಿದೆ, ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಗೊತ್ತಿದೆ. ಓಕೆ, ಇಂಟಿಗ್ರಲ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಗೊತ್ತಿದೆ, ಹೌದಾ? ಸೊ ವಾಟ್ ಈಸ್ ದಿಸ್ ಇಂಟಿಗ್ರಲ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್? ಇಟ್ಸ್ tan x plus c. ವಾಟ್ ಈಸ್ ದ ಇಂಟಿಗ್ರಲ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್? ಇಟ್ಸ್ minus cot x plus c. ಇದು ಗೊತ್ತಿದೆ. ಬಟ್ ಸ್ಟೂಡೆಂಟ್ಸ್, ಬಟ್ ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಗೊತ್ತಿಲ್ಲ ನಮಗೆ. ಇಂಟಿಗ್ರಲ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಗೊತ್ತಿಲ್ಲ. ಇಂಟಿಗ್ರಲ್ ಆಫ್ ನೆಕ್ಸ್ಟ್ ವಿ ಡೋಂಟ್ ನೋ ವಾಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ನಮಗಿದು ಗೊತ್ತಿಲ್ಲ, ಹೌದಲ್ಲ? ರೈಟ್, ವಿ ಡೋಂಟ್ ನೋ ದಿಸ್. ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್, ವಿ ಡೋಂಟ್ ನೋ ಅಬೌಟ್ ದಿಸ್. ಓಕೆನಾ? ನಮ್ಗೆ ಇವು ಮೂರೂ ಗೊತ್ತಿಲ್ಲ, ಇವೆರಡು ನಮಗೆ ಡೈರೆಕ್ಟಾಗಿ ಗೊತ್ತಿದೆ. ವಿ ಡೋಂಟ್ ನೋ ಅಬೌಟ್ ದಿಸ್ ಡೈರೆಕ್ಟ್ಲಿ. ಸೊ ಹಾಗಾದ್ರೆ ಏನು ಮಾಡ್ಬೇಕು ಇಲ್ಲಿ? Watch now students. So cos 2x, what is cos 2x? Cos 2x is nothing but 1 minus 2 sin square x. Okay, therefore 2 sin square x is equal to it's 1 minus cos 2x. Okay, therefore sin square x is equal to it's 1 minus cos 2x divided by 2. ಅರ್ಥ ಆಗ್ತಿದ್ಯಾ? We need to use this particular formula here. ಅಂದ್ರೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಗಳು ಬೆನಿಫಿಟ್ ತಗೊಳ್ತಾ ಬರಬೇಕು. ಓಕೆ, ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ವಾಟ್ ವಿ ಗೆಟ್ ಹಿಯರ್? ಎಸ್, ವಿ ಗೆಟ್ ಹಿಯರ್ ಇಲ್ಲೇನು ಬರುತ್ತೆ? ವಿ ಗೆಟ್ ಹಿಯರ್ ಇಂಟಿಗ್ರಲ್ ಆಫ್ 1 minus cos 2x divided by 2 into dx. ಓಕೆ, therefore we get 1/2 ಆಚೆ ಇಡ್ತೀವಿ, ಆ್ಯಂಡ್ ಇಲ್ಲೇನು ಬರುತ್ತೆ? ವಿ ಗೆಟ್ 1 minus cos 2x into dx. ಓಕೆ, therefore we get here it is 1/2 into it's x minus sin 2x divided by 2 plus c. I hope this is clear. ಕ್ಲಾರಿಟಿ ಸಿಗ್ತಿದೆ ಅಲ್ಲ? ಓಕೆ, ಹಾಗಾದ್ರೆ ಮಕ್ಕಳ ನೋಡಿ, ಸೊ ವಿ ಆಲ್ಸೋ ನೋ ದ್ಯಾಟ್ ನೋಡಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೇ ರೀತಿ ಮಕ್ಕಳ, ಕಾಸ್ 2x ವಿ ಕ್ಯಾನ್ ರೈಟ್ ಇಟ್ ಆಸ್ 2 cos square x minus 1. therefore 2 cos square x equals to it's 1 plus cos 2x. okay, therefore cos square x is equal to it's 1 plus cos 2x divided by 2. ಹೌದಲ್ಲ? ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ನಿಮ್ಗೆ ಅರ್ಥ ಆಗಲಿ ಅಂತ ಪೂರ್ತಿ ಬರೆಸ್ತಾ ಇದ್ದೀನಿ, ಬಟ್ ಯೂಶ್ವಲಿ ಐ ಡೋಂಟ್ ಡೂ ದಿಸ್. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 minus cos 2x by 2, ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 plus cos 2x by 2. ಇದು ಗೊತ್ತಿರಬೇಕು ನಿಮಗೆ. ಓಕೆ, ಫೈನ್. ಸೊ ಈಗ ಇದರಲ್ಲಿ ಏನು ಬರ್ತಾ ಹೋಗುತ್ತೆ? ವಿ ರೈಟ್ ಹಿಯರ್ 1 plus cos 2x divided by 2 into dx. ಓಕೆ, ಸೊ ವಿ ಗೆಟ್ ಹಿಯರ್ 1/2 into ಇಟ್ಸ್ ಇಂಟಿಗ್ರಲ್ ಆಫ್ 1 plus cos 2x into dx. ಸೊ ವಿ ಗೆಟ್ ಹಿಯರ್ 1/2 into ವಿ ಗೆಟ್ ಹಿಯರ್ ನೋಡಿ integration of 1 was x, but here integration of 1 is nothing but again x here, and ಇಲ್ಲಿ ಏನು ಬರುತ್ತೆ? ಪ್ಲಸ್ ಬರುತ್ತೆ, and here we get sin 2x divided by 2, and it is plus c. Okay, fine. And now coming to this, see, we know that integral of ನೋಡಿ 1 plus tan square x ಏನು? secant square x ಅಲ್ವಾ? we know that 1 plus tan square x is nothing but secant square x. ಗೊತ್ತಿದೆಯಲ್ಲ ಮಕ್ಕಳ ಇದು?
we know that 1 plus tan square x. What is 1 plus tan square x? It's equal to secant square x. ಹಾಗಾದ್ರೆ tan square x ಏನಾಗುತ್ತೆ? Tan square x is nothing but it's secant square x minus 1. Okay, because already we know the integration of secant square x, right? ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? We get here secant square x minus 1 into dx. It's nothing but it's tan x minus x plus c. This is what we get. ಅರ್ಥ ಆಗಿದೆಯಾ ಎಲ್ಲರಿಗೂ? ಸೊ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳ, ಇದನ್ನು ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಬಯಾಟ್. ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಬೇಕು. ಯಾವುದಕ್ಕೆ ನಮಗೆ ಡೈರೆಕ್ಟಾಗಿ ಇಂಟಿಗ್ರೇಷನ್ ಫಾರ್ಮುಲಾಗಳು ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಸಿಕೆಂಡ್ ಸ್ಕ್ವೇರ್ಗಿದೆ, ಕೊಸಿಕೆಂಡ್ ಸ್ಕ್ವೇರ್ಗಿದೆ, ಬಟ್ ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್, ಆ್ಯಂಡ್ ಈವನ್ ಫಾರ್ ಕಾಟ್ ಸ್ಕ್ವೇರ್ ವಿ ಡೋಂಟ್ ಹ್ಯಾವ್. Even for cot square x we don't have direct formula. So cot square x into dx, what is this? This is nothing but it's cosecant square x minus 1 into dx. So cosecant square x is nothing but it's minus cot x minus x plus c. This is what we get. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ವಿಚ್ ವಿ ನೀಡ್ ಟು ನೋ. ಇದೆಲ್ಲ ನಮ್ಗೆ ಗೊತ್ತಿರಬೇಕು ಕಣ್ರೋ. ಸರ್ ಹಾಗಾದರೆ ಸೈನ್ ಕ್ಯೂಬ್, ಕಾಸ್ ಕ್ಯೂಬ್ ಅದೆಲ್ಲ ಮುಂದೆ ಬರುತ್ತೆ. ವಿ ಶಲ್ ಡಿಸ್ಕಸ್ ಅಬೌಟ್ ಇಟ್. ಓಕೆ, ಸೊ ದೀಸ್ ಆರ್ ದ ಫಸ್ಟ್ ಬೇಸಿಕ್ ಥಿಂಗ್ಸ್ ವಿಚ್ ವಿ ನೀಡ್ ಟು ನೋ ಕ್ಲಿಯರ್ಲಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಫೈನ್. ಸೊ ಈಗ ಮಕ್ಕಳ ನಾನು ಓಕೆ, ಸೊ ಇಷ್ಟು ನಮಗೆ ವಿಷಯಗಳು ಗೊತ್ತಾಯ್ತಲ್ವಾ ನಮಗೆ, ರೈಟ್? ಓಕೆ, ಸೊ ಹಾಗಾದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋಗಿಂತ ಮುಂಚೆ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾನ ಡಿಸ್ಕಸ್ ಮಾಡೋಣ. ವಿ ಶಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ನೆಕ್ಸ್ಟ್ ಸೆಟ್ ಆಫ್ ಫಾರ್ಮುಲಾ, ದಟ್ ಇಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದಾದಮೇಲೆ ಪರ್ಟಿಕ್ಯುಲರ್ ಫಂಕ್ಷನ್ಸ್ಗೆ ಬರೋಣ. ಓಕೆ, ಪರ್ಟಿಕ್ಯುಲರ್ ಫಂಕ್ಷನ್ಸ್ಗೆ ಆಮೇಲೆ ಬರೋಣ. ಬೇಕಾದರೆ ಈಗ ಸದ್ಯಕ್ಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅದನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಥರ್ಡ್ ಸೆಟ್ ಆಫ್ ಫಾರ್ಮುಲೆ. ಓಕೆ, ಮೂರನೇ ಸೆಟ್ಟಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಎರಡನೇ ಸೆಟ್ನ ಇನ್ನೊಂದ್ಸಲ ರೀಕಾಲ್ ಮಾಡಬೇಕಾ? ರೀಕಾಲ್ ಆಫ್ ಸೆಕೆಂಡ್ ಸೆಟ್. ಓಕೆ, ರೀಕಾಲ್ ಆಫ್ ಸೆಕೆಂಡ್ ಸೆಟ್. So recall of second set of formulae. Okay, the very first one was integral of what? Sin x into dx. Next, second one, integral of cos x into dx. Third one, integral of tan x into dx. Fourth one, integral of cosecant x into dx. Okay, fifth one, integral of secant square x into dx. Okay, sixth one, integral of secant x into dx, secant x into tan x into dx, right? Okay, then coming to the next set. Okay, coming to the next one, that is seventh one, yeah, integral of cot x into dx. Okay, eighth one, integral of how to cosecant x into dx. Then ninth one, integral of its cosecant square x into dx. And then 10th one, it's integral of cosecant x into cot x into dx. Okay, therefore here we get sin x. Integration of sin x is nothing but minus cos x plus c, and this one is sin x plus c. Okay, and this one it's log of secant x, log of mod secant x plus c. Okay, and this one it's log of it's secant x plus tan x, secant x plus tan x plus c. ಸೊ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಇದರಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ಸೀಕೆಂಟ್ ಮತ್ತು ಟ್ಯಾನ್ ಬಂದಾಗ ಎರಡು ಜೊತೆಗೆ ಇರುತ್ತೆ. ಓಕೆ, ಸೀಕೆಂಟ್ ಮತ್ತು ಟ್ಯಾನ್ ಎರಡು ಜೊತೆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕಮಿಂಗ್ ಟು ದಿಸ್ ಸೀಕೆಂಟ್ ಸ್ಕ್ವೇರ್, ಆಬ್ವಿಯಸ್ಲಿ ಇಟ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಆ್ಯಂಡ್ ಕಮಿಂಗ್ ಟು ದಿಸ್ ಇಟ್ಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಒಂದು ನಿಮಿಷ. ಸೊ ವಿ ಹ್ಯಾವ್ ಡನ್ ಇಟ್ ರೈಟ್. Okay, secant x. So yes, we have done it right. Perfect. Okay, so ilig barana, we shall write here log of mod sin x plus c. This one it's log of mod cosecant x minus cot x plus c. And coming to this, it's minus cot x plus c. And finally students it's minus cosecant x plus c. So ಎಷ್ಟಾಯ್ತು ಮಕ್ಕಳ? ಲಾಸ್ಟ್ 9 ಆಗಿತ್ತು, ಈಗ 10. Okay, total 19 formula ಆಯಿತು. We got here 19 formulae. Okay, so coming to the third set of the formulae. So ಮೂರನೇ ಸೆಟ್ಗೆ ಬರೋಣ. Inverse trigonometric functions. So third set of the formulae. So what are the third set of formulae here? Okay, so coming to the third set of formulae. So let me write here, start with 1. So we know the differentiation of these things, students. The differentiation kuda gottidala. So let us take it straight away from there. D by dx of sin inverse of x. D by dx of sin inverse of x, it's nothing but d by dx of sin inverse of x, it's nothing but 1 by root of 1 minus x square.
plus c. Okay, again d by dx of d by dx of cos inverse of x. Okay, it's nothing but it's minus 1 by root of 1 minus x square plus c. ಹಾಗಾದ್ರೆ ಮಕ್ಕಳ, instead of writing here minus, I shall put here plus and I shall write here minus. ಇಲ್ಲಿ minus ಬರ್ಕೊಳ್ತೀನಿ. Okay, ನೆನ್ಪಿಟ್ಕೊಳ್ಳಿ ಇದನ್ನ. Okay, coming to the third one, d by dx of tan inverse of x. d by dx of tan inverse of x is nothing but it's 1 by 1 plus x square plus c. So similarly, fourth one, d by dx of it's cot inverse of x. Cot inverse of x is nothing but it's minus 1 by 1 plus x square plus c. So instead of putting here minus ಹಾಕೋದ್ರ ಬದಲು ಇಲ್ಲಿ ಪ್ಲಸ್ ಹಾಕೊಳ್ತೀನಿ. ಹಾಗಾದ್ರೆ ಇಲ್ಲಿ ಮೈನಸ್ ಹಾಕೋಣ, ಇಲ್ಲಿ ಮೈನಸ್ ಹಾಕೋಣ. ಸೊ ಯಾಕೆ ಈ ರೀತಿ ಆಗುತ್ತೆ ನೋಡಿ, ಇವೆರಡರಿಂದ ನಮ್ಮ ಮಕ್ಕಳ ಒಂದು ಫಾರ್ಮುಲಾ ಬರಿತೀನಿ. Okay, that is integral of this is the first one I am writing, that is 1 by square root of 1 minus x square plus c into dx. It's nothing but it's into dx is nothing but it's either sin inverse of x plus c or it's minus cos inverse of x plus c. So it depends students, ಯಾವ ಆಪ್ಷನ್ಸ್ ಗಳಲ್ಲಿ minus cos inverse x ಇರುತ್ತೆ ಅದನ್ನ ಚೂಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ದಟ್ ಇಸ್ ಇಟ್ ಇಸ್ ನಾಟ್ ದಟ್ sin inverse x ಬರುತ್ತೆ ಅಂತ minus cos inverse x ಕೂಡ ಯೂಸ್ ಮಾಡ್ಬೋದು, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಆಪ್ಷನ್ಸ್ ವಿಚ್ ಇಸ್ ಗಿವನ್. ಓಕೆ, ಸೊ ಅದೇ ರೀತಿ ಓಕೆ, ಸೊ ಆನ್ಸರ್ಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಮಾಡ್ತಾ ಹೋಗ್ಬೋದು ಅಷ್ಟೇ. ಆ್ಯಂಡ್ ಕಮಿಂಗ್ ಟು ದಿಸ್ ಒನ್, ಇದಕ್ಕೆ ಬರೋಣ. ಸೊ ಕಮಿಂಗ್ ಟು ದಿಸ್ ಒನ್, ಇಟ್ ಇಸ್ ಇಂಟಿಗ್ರಲ್ ಆಫ್ 1 by 1 plus x square. It is integral of 1 by 1 plus x square into dx is nothing but either it's tan inverse of x plus c, or it's minus cot inverse of x, plus c. This is what we get. I hope this is clear students. ಅರ್ಥ ಆಗ್ತಿದೆ ಎಲ್ಲರಿಗೂ, right? Okay, so coming to the next set. Okay, coming to the fifth one, we know that d by dx of secant inverse of x. d by dx of secant inverse of x is nothing but it's 1 by x into root of x square minus 1 plus c. Okay, so next minus 1. And similarly sixth one, differentiation of cosecant inverse of x. Differentiation of cosecant inverse of x is nothing but it's minus 1 by x into root of x square minus 1. Okay, therefore here coming to this, ಇಲ್ಲಿಗೆ ಬರೋಣ. So here we get integral of, ನೋಡಿ ಮಕ್ಕಳ ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ತೀನಿ. ಓಕೆ, ಲೆಟ್ ಮಿ ರೈಟ್ ಹಿಯರ್ ಪ್ಲಸ್, ಇಲ್ಲಿ ಪ್ಲಸ್ ಬರುತ್ತೆ, ಆಗ ಇಲ್ಲೇನು ಬರುತ್ತೆ ಮೈನಸ್ ಬರುತ್ತಲ್ವಾ. therefore students, integral of 1 by x into root of x square minus 1, okay, into dx, it's equal to either secant inverse of x plus c or it's minus cosecant inverse of x, okay, minus cosecant inverse of x plus c. ಅರ್ಥ ಆಗಿದೆಯಾ? ಸೊ ಈ ಮೂರನ್ನ ಕನ್ಸಿಡರೇಷನ್ ಇಟ್ಕೊಳ್ಳಿ. ಸೊ 22 ಆಯಿತು. ಹೌ ಮೆನಿ ಫಾರ್ಮುಲಾ ವಿ ಗಾಟ್ now 22. Okay, 10 plus 9, 19 plus 3, 22. Either you can use secant inverse of x plus c or minus cosecant inverse of x plus c. ಅರ್ಥ ಆಗಿದೆಯಲ್ಲ? ಓಕೆ, ಫೈನ್. ಸೊ ನಾವು ಇದ್ರ ಮೇಲೆ ಏನು ಜಾಸ್ತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ವೆರಿ ರೇರ್ ವಿ ಗೆಟ್ ಇಟ್. ಬಟ್ ಅವಶ್ಯಕತೆ ಬರುತ್ತೆ, ಎಸ್ಪೆಷಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಂದಾಗ ಮಕ್ಕಳ ಇದೆಲ್ಲ ಅವಶ್ಯಕತೆಗೆ ಬರ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ಈಗ let me come to the fourth set of formula. Is also very important. Let me discuss that now itself. ಆ್ಯಂಡ್ ಪ್ರಾಬ್ಲಮ್ಸ್ ಬಂದಾಗ ಮತ್ತೆ ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತೀನಿ, ಡೋಂಟ್ ವರಿ. ಸೊ ಯಾಕಂದರೆ ಎಲ್ಲ ಫಾರ್ಮುಲಾಗಳು ಒಂದು ಕಡೆ ಇದ್ರೆ ಒಳ್ಳೆಯದು. ಸೊ 22 ಆಗಿದೆ ಮಕ್ಕಳ, ಇನ್ನೂ 9 ಫಾರ್ಮುಲಾ ಕೊಡ್ತೀನಿ. ಈಗ ಟೋಟಲ್ 31 ಆಗುತ್ತೆ. ಓಕೆ, 31 ಮತ್ತು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ 1 ಬರುತ್ತೆ, ಅದನ್ನು ಆವಾಗಲೇ ಡಿಸ್ಕಸ್ ಮಾಡ್ತೀನಿ, ಈಗೇನು ಹೇಳೋದಕ್ಕೆ ಹೋಗಲ್ಲ. ಓಕೆ, ಸೊ ಟೋಟಲ್ 31 ಬರುತ್ತೆ. ಸೊ ಈಗ ಇದರಲ್ಲಿ ನೋಡಿ, ಲೆಟ್ ಮಿ ಗ್ರೂಪ್ ಲೈಕ್ ದಿಸ್. ಓಕೆ, ಇದೇನು ಡಿಫ್ರೆನ್ಸಿಯೇಷನ್ ಜೊತೆಗೆ ಹೇಳ್ಕೊಳ್ಳಲ್ಲ, ಬಟ್ ರಿಮೆಂಬರ್ ದಿ ಸ್ಟೂಡೆಂಟ್ಸ್, 1 by ಫಸ್ಟ್ ಒನ್ ಇಟ್ಸ್ a square plus x square into dx. ಇದ್ರ ಜೊತೆಗೆ ಮಕ್ಕಳ ಎರಡನೇದು ನಾನು ಬರ್ಸೋದು ಇಂಟಿಗ್ರಲ್ ಆಫ್ 1 by square root of a square plus x square, into dx. This is the first set. Okay, so ಇದರಲ್ಲಿ next one, third one, integral of 1 by a square minus x square into dx. And fourth one, it's integral of 1 by square root of a square minus x square into dx. Okay, then coming to the fifth one ಬರೋಣ. Let me come to the fifth one, that is integral of 1 by it is x square minus a square into dx. Okay, and then sixth one, it's integral of 1 by square root of x square minus a square into dx. I hope this is clear. ಅರ್ಥ ಆಗ್ತಿದೆಯಲ್ಲ? ಓಕೆ, ಹಾಗಾದ್ರೆ ಇಲ್ಲಿಗೆ ಬರೋಣ. ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಇಟ್ಸ್ 1 by a into tan inverse of x by a plus c. 1 by a into tan inverse of x by a plus c. And this one, it's log of
it's log of x plus modulus of square root, sorry, log of modulus of x plus square root of it's a square plus x square plus c. And coming to this one, it's 1 by 2 into 1 by 2 into, sorry, 1 by 2a into log of it's nothing but it's a plus x divided by a minus x plus c. Okay, and this one, it's sine inverse of x by a plus c. ಅರ್ಥ ಆಗಿದೆಯಾ? And coming to this, it's x square minus a square ಇದೆ 1 by 2a into log of mod it's x plus a, sorry, x minus a divided by x plus a plus c. Okay, and coming to this one, it's nothing but it's log of mod x plus its square root of x square minus a square plus c. ಇದಕ್ಕೆಲ್ಲ ಪ್ರೂಫ್ ಡಿಸ್ಕಸ್ ಮಾಡಲ್ಲ ಮಕ್ಕಳು, ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಪ್ರೂಫ್ಸ್ ಇದೆ ಇದ್ರದ್ದು. ಆಲ್ ದ ಪ್ರೂಫ್ಸ್ ಹ್ಯಾವ್ ಬೀನ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಆ್ಯಂಡ್ ಇದರಲ್ಲಿ ನಾನು ಹೇಳೋದೇನೆಂದರೆ ದೀಸ್ ಪ್ರೂಫ್ ಆರ್ ರಿಕ್ವೈರ್ಡ್ ಫಾರ್ ಎಕ್ಸಾಮ್ಸ್. ಸೊ ಇದರಲ್ಲಿ ಮಕ್ಕಳ ಔಟ್ ಆಫ್ ದೀಸ್ ಸಿಕ್ಸ್ ಆ್ಯಂಡ್ ಪ್ಲಸ್ 3 ಇನ್ನೂ 3 ಕೊಡ್ತೀನಿ ನಾನೀಗ. ಓಕೆ, ಸೊ ಪ್ರೂಫ್ಸ್ ಆರ್ ರಿಕ್ವೈರ್ಡ್ ಇಯರ್. ಪ್ರೂಫ್ಸ್ ವಿಲ್ ಬಿ ಆಸ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಇದ್ರದ್ದು ಪ್ರೂಫ್ಸ್ ಏನಿದೆ ವಿಲ್ ಬಿ ಆಸ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಇದ್ರದ್ದು ಪ್ರೂಫ್ಸ್ ಮಕ್ಕಳ ತುಂಬಾ ಇಂಪಾರ್ಟೆಂಟ್ ಇದೆ ಬೋರ್ಡ್ ಎಕ್ಸಾಮ್ಸ್ಗೆ. ಸೊ ಇದ್ರದ್ದು ಪ್ರೂಫ್ಗಳನ್ನ ಓದ್ಕೊಳ್ಳಿ. ಸೊ 9 ಪ್ರೂಫಲ್ಲಿ 1 ಪ್ರೂಫ್ ಕೇಳ್ತಾರೆ, 5 ಮಾರ್ಕ್ಸ್ ಖಂಡಿತ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಲರ್ನ್ ಆಲ್ ದೀಸ್ ಪ್ರೂಫ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೂ 3 ಕೊಡ್ತೀನಿ ನಾನು ನಿಮಗೆ. ಸೊ ಐ ವಿಲ್ ಗಿವ್ ದ ಸೆವೆಂತ್ ಒನ್ ಇಸ್ ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ a square minus x square into dx. Okay, eighth one is integral of a square plus x square into dx. And ninth one is integral of x square minus a square into dx. So this is the fourth set of formula, students, and here we get x by 2 into root of a square minus x square plus it's a square by 2 into sine inverse of x by a plus c. Okay, and now coming to the next one, it's x by 2 into root of a square plus x square plus a square by 2 into sine inverse of x by a plus c. Okay, and the last one, that is here is x by 2 into root of x square minus a square. Okay, minus here ilonde kade minus barodu a square by 2 into it's a log of, sorry students, sorry for this inconvenience. So just ಮೇಲ್ಗಡೆ ನೋಡ್ಕೊಂಡು ಬರೆದು ಬಿಟ್ಟೆ ಅಷ್ಟೇ. It is log of x plus square root of a square plus x square plus c. And this is log of mod it's x plus square root of x square minus a square plus c. ನೋಡಿ ಇಲ್ಲೇನು ಆಫ್ ಇದೆ, ಇದೇನು ಆಫ್ ಇದೆ ಮಕ್ಕಳ, ಇದು ಪ್ರೀವಿಯಸ್ ಎರಡರಿಂದ ತೊಗೊಂಡಿರೋದು. ನೋಡಿ ಇವೆರಡರಿಂದ, ಯಾವುದು ಇಲ್ಲಿಂದ ಮತ್ತು ಇಲ್ಲಿಂದ. ಓಕೆ, ಸೊ ಫ್ರಮ್ ದಿಸ್ ಆ್ಯಂಡ್ this part and this part, ನೋಡಿ a square plus x square is nothing but a square plus x square ಇದೆ. ಸೊ ಅದೇ ಬಂದಿದೆ ಅಲ್ವಾ ಇಲ್ಲಿ. ಓಕೆ, ಸೊ ನೋಡಿ a square plus x square ಇದ್ದಾಗ ಅದೇ ಆಫ್ ಬಂತಿಲ್ಲಿ. ಓಕೆ, ಆ್ಯಂಡ್ ಇಲ್ಲಿ x square minus a square, ನೋಡಿ x square minus a square ಇದೆ. ಓಕೆ, ಅದೇ ರೀತಿ ಇಲ್ಲಿ ನೋಡಿ log of x plus ಇಲ್ಲಿ ಬಂತಲ್ವಾ, ಸೇಮ್ ಥಿಂಗ್ ಇಸ್ ಕಮಿಂಗ್ ಇಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇಷ್ಟು ಫಾರ್ಮುಲಾ ಆಯ್ತು ಮಕ್ಕಳ. ಎಷ್ಟಾಯಿತು? 31 ಫಾರ್ಮುಲಾ ಆಯಿತು, ಹೌದಾ? ಫಸ್ಟ್ 9 ಹೇಳ್ಕೊಟ್ಟೆ, ಅದಾದಮೇಲೆ 10 ಹೇಳ್ಕೊಟ್ಟೆ, ಅದಾದಮೇಲೆ 22 ಆಯಿತು. 22 plus now 9, it is 22 plus 9 is nothing but 31. ಸೊ ಇಷ್ಟು ಫಾರ್ಮುಲಾಗಳಿದೆ. ಆ್ಯಂಡ್ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. 31 ಆಯಿತು. ಇನ್ನೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಬರುತ್ತೆ ಮಕ್ಕಳು, ಅದು ಆ ಟೈಮ್ ಬಂದಾಗ ಹೇಳ್ಕೊಡ್ತೀನಿ. ಓಕೆ, ಸೊ ನಾವು ವಿ ಶಾಲ್ ಸ್ಟಾರ್ಟ್ ಡಿಸ್ಕಸಿಂಗ್ ದ ಪ್ರಾಬ್ಲಮ್ಸ್ ಆನ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಈ ಪ್ರಾಬ್ಲಮ್ ಮೇಲೆ ಮೊದಲನೇದಾಗಿ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ ಅಲ್ವಾ, ರೈಟ್? ಸೊ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು? ನಾವು ಕೊಟ್ಟಿರೋ ಈ ಪ್ರಾಬ್ಲಮ್ಸ್ಗಳು ಆ್ಯಕ್ಚುಲಿ ನಿಮ್ಮ 7.2 ಎಕ್ಸಸೈಸಿಂದ ಬರುತ್ತೆ. ಸೊ ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಾದರೂ ಹೇಗೆ ನೋಡಿ, ಇದು ಯಾವುದೂ ಕೂಡ ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ನಿಮಗೆ 7.1 ಎಕ್ಸಸೈಸಲ್ಲಿ ಕೂಡ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ರೆ ತುಂಬ ಪ್ರಾಬ್ಲಮ್ಸ್ಗಳು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್, ಅಂದರೆ ಏನು 31 ಫಾರ್ಮುಲಾಗಳು ಕೊಟ್ಟಿದ್ದೆ, ಅದರಲ್ಲಿ ಬೇಸಿಕಲಿ ಸ್ಟಾರ್ಟಿಂಗ್ ನಿಮ್ಗೆ ಬೇಕಾಗಿರೋದು 19 ಫಾರ್ಮುಲಾ ಅಷ್ಟೇ. ಸೊ ಆ 19 ಫಾರ್ಮುಲಾ ಏನಿದೆ ಅದಕ್ಕೆ ತಕ್ಕಂಗೆ ನಿಮಗೆ ಯಾವುದೇ ರೀತಿ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಿರ್ಲಿಲ್ಲ. ಸೊ ನೀವು ಕನ್ವರ್ಟ್ ಮಾಡ್ತಾ ಇದ್ರಿ, ಅಂದರೆ ಸ್ವಲ್ಪ ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ ರೀತಿ ಮಾಡ್ತಿದ್ರಿ. ಒಂದು ಪ್ರಾಬ್ಲಮ್ ಇದೆ ನಿಮಗೆ, ಮೇ ಬಿ ಸಿಮಿಲರ್ ಟು ದ್ಯಾಟ್. ಸಪೋಸ್ ಐ ರೈಟ್ ಹಿಯರ್ x plus 1 whole square ಡಿವೈಡೆಡ್ ಬೈ 2x ಅಂತ ಆಯಿತು ಅಂತ ಅಂದ್ಕೊಳ್ಳಿ, ಇಂಟು dx ಈ ರೀತಿ ಇದೆ. ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ನೋಡಿದ್ರೆ
ಡೈರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಯಾವುದೇ ರೀತಿ ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳೇನಿದೆ ಆ ರೀತಿ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಾಟ್ ವಿ ಡು 1/2 ಆಚೆ ತಗೊಳ್ತೀವಿ ಆ್ಯಂಡ್ ಇಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ, ಎಕ್ಸ್ಪ್ಯಾಂಡ್ ಮಾಡ್ತೀವಿ, x² + 1 + 2x ಹೋಲ್ ಡಿವೈಡೆಡ್ ಬೈ x ಅಂತ ಮಾಡ್ತೀವಿ. ಹೌದಾ, ರೈಟ್. ಸೊ ಇಲ್ಲೇನು ಬಂತು, 1/2 ಇಂಟು ವಿ ಗಾಟ್ ಇಯರ್ x + 1/x + 2 ಇಂಟು dx. ದಿಸ್ ಇಸ್ ವಾಟ್ ವಿ ಗಾಟ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಟ್ ಮಾಡ್ತೀರಿ, 1/2 ಇಂಟು ಇಟ್ ಈಸ್ x² / 2 ಪ್ಲಸ್ ಲಾಗ್ mod x ಪ್ಲಸ್ ಲಾಗ್ mod x ಪ್ಲಸ್ 2x ಪ್ಲಸ್ c. ದಿಸ್ ಇಸ್ ವಾಟ್ ಯು ರೈಟ್. ಹೌದಲ್ಲ, ರೈಟ್. ಸೊ ಡೈರೆಕ್ಟಾಗಿ ನಿಮಗೆ ಕೊಟ್ಟಿರೋ ಕ್ವಶನ್ನ ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟೈಪ್ ಇಲ್ಲ, ಬಟ್ ಇಲ್ಲಿಗೆ ಬಂದಾಗ ಸ್ಟ್ಯಾಂಡರ್ಡ್ ಫಾರ್ಮುಲಾ ಥರ ಇದೆ. ಹೌದಾ, ನಿಮಗೆ 19 ಫಾರ್ಮುಲಾ ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ ಫಾರ್ಮುಲಾ ಕೊಟ್ಟೆ, ಆ ಎರಡೂ ಫಾರ್ಮುಲಾ ಥರ ಇವೆರಡೂ ಇದೆ. ಹೌದಾ, ಇದು ಕೂಡ ಅದೇ ರೀತಿ ಇದೆ, ಕಾನ್ಸ್ಟೆಂಟ್, ಜಸ್ಟ್ ಅ ಕಾನ್ಸ್ಟೆಂಟ್ ಇದ್ದಾಗ ಕಾನ್ಸ್ಟೆಂಟ್ ಇಂಟು ಎಕ್ಸ್. ಹೌದಾ, ಸೊ ಈ ರೀತಿ ಕನ್ವರ್ಷನ್ ಮಾಡ್ಬೋದು. ಬಟ್ ಇಲ್ಲಿಗೆ ಬಂದಾಗ ಪ್ರಾಬ್ಲಮ್ ಏನಾಗ್ತಿದೆ, ಈ ರೀತಿ ನನಗೆ ಸಣ್ಣ ಪುಟ್ಟ ಮ್ಯಾನಿಪುಲೇಷನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾನೇನು ಮಾಡಬೇಕು, ಸೊ ಈಗ ಮ್ಯಾನಿಪುಲೇಟ್ ಮಾಡೋಕ್ಕಾಗದೇ ಇರೋದ್ರಿಂದ, ಕನ್ವರ್ಟ್ ಮಾಡೋಕ್ಕಾಗದೇ ಇರೋದ್ರಿಂದ, ಸೊ ನಾವೇನು ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿದ್ರೆ ನಮಗೆ ಗೊತ್ತಾಗುತ್ತೆ ಲಾಗ್ ಎಕ್ಸ್ಗೆ ಮತ್ತು 1/xಗೆ ಕನೆಕ್ಷನ್ ಇದೆ ಅಂತ. ನೋಡಿ, ಇದರಲ್ಲಿ ಎರಡು ಥರ ಟರ್ಮ್ಸ್ ಇದೆ. ಏನಿದೆ, ಒಂದು ಲಾಗ್ ಎಕ್ಸ್ ಇದೆ, ಓಕೆ, ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ, ಇನ್ನೊಂದು ಕಡೆ 1/x ಇಂಟು dx ಅಂತ ಬರುತ್ತೆ. ಹೌದಾ, ದಿಸ್ ಇಸ್ ಹೌ ಇಟ್ ಈಸ್ ಗಿವನ್. ಸೊ ಇದರಲ್ಲಿ ಮೇಜರ್ ಆಗಿ ಎರಡು ಫಂಕ್ಷನ್ ಇದೆ, ಒಂದು ಲಾಗ್ ಎಕ್ಸ್, ಇನ್ನೊಂದು 1/x. ಸೊ ಎರಡಕ್ಕೂ ಕೂಡ ಕನೆಕ್ಷನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿದ್ರೆ. ಯಾವುದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಬರುತ್ತೆ, ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಬರುತ್ತೆ. ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ 1/x ಬರೋದ್ರಿಂದ ಅದನ್ನು ನಾವು ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ತಾ ಹೋಗ್ತೀವಿ. 1/xನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, -1/x² ಬರುತ್ತೆ. ಬಟ್ ಇಲ್ಲಿ -1/x² ಇಲ್ಲ. ನನ್ನ ಹತ್ರ ಇರೋದು ಯಾವುದು, ವಾಟ್ ಈಸ್ ದಟ್ ಐ ಹ್ಯಾವ್ ಗಾಟ್ ಹಿಯರ್ ಓನ್ಲಿ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಇರೋದ್ರಿಂದ ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಬರುತ್ತೆ ಅಂತ ಗೊತ್ತಿರೋದ್ರಿಂದ ವಾಟ್ ಐ ಡೂ ನಾವು ಹಿಯರ್, I just put here log x equals to t. Therefore I get here 1/x into dx equals to dt. Okay, so ಇಲ್ಲಿ ಏನಿದೆ 1/x into dx, that is converted as dt. Okay, and ಇಲ್ಲಿ ಏನು log x ಇದೆ, so log x ಜಾಗದಲ್ಲಿ t ಬರುತ್ತೆ, so we write here t². ಯಾಕೆ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ. ಅರ್ಥ ಆಗ್ತಿದ್ಯಾ? ಸೊ ಈಗ ನನಗೇನು ಬರುತ್ತೆ, ಇಲ್ಲಿ t³ ಡಿವೈಡೆಡ್ ಬೈ 3 ಪ್ಲಸ್ c ಬರುತ್ತೆ. ಸೊ ವಿ ಗೆಟ್ ಇಯರ್ 1/3 ಇಂಟು ಟಿ ಜಾಗದಲ್ಲಿ ಏನು ಬರುತ್ತೆ, ಇಟ್ಸ್ ನಥಿಂಗ್ ಬಟ್ ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಇದೇ ರೀತಿ ಲಾಗ್ ಎಕ್ಸ್ ಪ್ರಾಬ್ಲಮ್ ಮೇಲೆ ತುಂಬ ಕ್ವಶನ್ಸ್ಗಳು ಬರುತ್ತೆ. ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ಸ್ ಸ್ಟೂಡೆಂಟ್ಸ್, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ, ಸೆಕೆಂಡ್ ಒನ್. ಸೊ I equals to here, suppose I write here x and here log x. ಓಕೆ, ಇಂಟು dx. ನೋಡಿ, ಇಲ್ಲೂ ಕೂಡ ಅಷ್ಟೇ ಲಾಗ್ ಎಕ್ಸ್ ಇದೆ ಮತ್ತು ಎಕ್ಸ್ ಇದೆ. ಎಕ್ಸ್ ಡಿನಾಮಿನೇಟರಲ್ಲಿದೆ ಮಕ್ಕಳ, ಹೌದಾ? ಸೊ ನಾನೇನು ಮಾಡ್ಬೋದು ಇದರಲ್ಲಿ, ಸೇಮ್ ಥಿಂಗ್, ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, 1/x ಸಿಗುತ್ತಲ್ವಾ? ಸೊ ಇದರಲ್ಲಿ ಕೂಡ ಎರಡು ರೀತಿ ಬರ್ಕೋಬೋದು, ಒಂದು 1/x, ಇನ್ನೊಂದು 1/log x ಇಂಟು dx. ಸೊ ಹಿಯರ್ ವಾಟ್ ಐ ಕ್ಯಾನ್ ಡೂ, put log x equals to t. So put log x equals to t, so we get here 1/x into dx equals to dt. ಸೊ ಇದರಲ್ಲಿ ನನಗೆ ಕನ್ವರ್ಷನ್ ಯಾವುದಕ್ಕೆ, 1/x, ಓಕೆ, ಮತ್ತು dx, ಇದಕ್ಕೆ ಇಷ್ಟಕ್ಕೂ ಕನ್ವರ್ಷನ್ ಇದೆ. 1/x into dx ಇಸ್ ನಥಿಂಗ್ ಬಟ್ dt. ಹೌದಾ? ಸೊ therefore I is equal to ಏನು ಬರುತ್ತೆ ಇದರಲ್ಲಿ, ಫಸ್ಟ್ dt ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಏನು 1/log x ಇದೆ, ದಟ್ ಈಸ್ ನಥಿಂಗ್ ಬಟ್ 1/t. ಸೊ 1/tಗೆ ಇಂಟಿಗ್ರೇಷನ್ ನನಗೆ ಗೊತ್ತಿದೆ, 1/xಗೆ ಇಂಟಿಗ್ರೇಷನ್ ಏನು, ಲಾಗ್ ಎಕ್ಸ್ ಅಲ್ವಾ? ಅದೇ ರೀತಿ 1/tಗೆ ಇಂಟಿಗ್ರೇಷನ್ ಏನು, ಇಟ್ಸ್ ಲಾಗ್ ಟಿ. ಓಕೆ, ಯು ಕ್ಯಾನ್ ರೈಟ್ ಹಿಯರ್ ಲಾಗ್ ಆಫ್ mod t ಪ್ಲಸ್ ಸಿ, ಆರ್ ಯು ಕ್ಯಾನ್ ರೈಟ್ ಹಿಯರ್ ಲಾಗ್ ಆಫ್ ಸಿ ಟಿ ಜಾಗದಲ್ಲಿ ಏನಿದೆ, ಹಿಯರ್ ವಿ ಹ್ಯಾವ್ ಗಾಟ್ ಹಿಯರ್ ಲಾಗ್ ಎಕ್ಸ್, ಓಕೆ, ಪ್ಲಸ್ ಸಿ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸಪೋಸ್ ನೋಡಿ, ಇಲ್ಲಿ ಥರ್ಡ್ ಒನ್ ಐ ಶಾಲ್ ಗಿವ್ ಹಿಯರ್ I equals to, ಯು ಹ್ಯಾವ್ ಗಾಟ್ ಲೈಕ್ ದಿಸ್ ಅಂತ ಅನ್ಕೊಳ್ಳಿ. ಸೊ 1 plus log x divided by x log x into dx. ಸಪೋಸ್ ಯು ಹ್ಯಾವ್ ಗಾಟ್ ಲೈಕ್ ದಿಸ್, ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡಿ, ಯಾವುದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಸಿಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಲೆಟ್ ಮಿ ರೈಟ್ ಹಿಯರ್ ಟು ದ ಪವರ್ ಆಫ್ 5 ಅಂತ ಅನ್ಕೊಳ್ಳಿ, ಟು ದ ಪವರ್ ಆಫ್ 5. ಸೊ ಯಾವುದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವ್ದು ಸಿಗುತ್ತೆ, ನನಗೆ ಎಕ್ಸ್ ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೋಡಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಪುಟ್ ಎಕ್ಸ್ ಲಾಗ್ ಎಕ್ಸ್ ಈಕ್ವಲ್ಸ್ ಟು ಟಿ. ಓಕೆ, ಪುಟ್ ಎಕ್ಸ್ ಲಾಗ್ ಎಕ್ಸ್ ಈಕ್ವಲ್ಸ್ ಟು ಟಿ. ಏನು ಬರುತ್ತೆ ಇದು, ವಾಟ್ ವಿ ಗೆಟ್ ಹಿಯರ್. ಸೊ ಹಿಯರ್ ಎಕ್ಸ್ನ ಹಂಗೆ ಇಟ್ಕೊಳ್ಳೋಣ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಗ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನು ಬರುತ್ತೆ, 1/x ಬರುತ್ತೆ, ಪ್ಲಸ್ ಲಾಗ್ ಎಕ್ಸ್ನ ಹಂಗೆ ಇಟ್ಕೊಳ್ಳೋಣ. ಓಕೆ, ಲಾಗ್ ಎಕ್ಸ್ನ ಹಂಗೆ ಇಟ್ಕೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ವಾಟ್, 1.
all of this into dx equals to dt ಬರುತ್ತೆ ಹೌದಾ. therefore what we get here, we get 1 plus log x, we get here 1 plus log x into dx equals to dt, 1 plus log x into dx equals to dt. this is what we get. ಸೊ ಹಾಗಾದ್ರೆ ಇಲ್ಲಿ I is equal to ಏನು ಬರುತ್ತೆ ಇದರಲ್ಲಿ, we get here dt. ಯಾಕೆ, this 1 plus log x into dx, 1 plus log x into dx is nothing but dt, and here we got 1 by t power 5. ಹೌದಾ, ರೈಟ್. ಯಾಕಂದ್ರೆ 1 plus log x into log x ನೇನು ತೊಗೊಂಡಿದ್ದೀನಿ, t ತೊಗೊಂಡಿದ್ದೀನಿ, ಸೊ t power 5 ಬಂತು. ಸೊ ವಾಟ್ ವಿ ಡೂ ನಾವು, here we write t power minus 5 into dt, therefore we get I equals to t power minus 4 divided by minus 4 plus c, or it is minus 1 by 4 into 1 by t. t ಜಾಗದಲ್ಲಿ ಏನಿದೆ, t ಜಾಗದಲ್ಲಿ x log x ಇದೆ, x log x whole power 4 plus c. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್. ನೋಡಿ ಮಕ್ಕಳ, ಒಂದು ವಿಷಯ ಗಮನದಲ್ಲಿರಬೇಕು, ಲಾಸ್ಟಲ್ಲಿ ಆನ್ಸರ್ ಮತ್ತೆ ಎಕ್ಸ್ ಫಾರ್ಮಿಗೆ ಬರಬೇಕು. ಅಂದರೆ ಕೊಟ್ಟಿರೋ ಕ್ವಶನ್ ಎಕ್ಸಲ್ ಇದ್ರೆ ಲಾಸ್ಟಲ್ಲಿ ಆನ್ಸರ್ ಕೂಡ ಎಕ್ಸಲ್ಲೇ ಇರಬೇಕು. ಕೊಟ್ಟಿರೋ ಕ್ವಶನ್ ಎಕ್ಸಲ್ ಇದ್ರೆ ಲಾಸ್ಟಲ್ಲಿ ಆನ್ಸರ್ ಕೂಡ ಯಾವುದ್ರಲ್ಲಿ ಇರಬೇಕು, ಎಕ್ಸಲ್ಲೇ ಇರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಈ ರೀತಿ ನಾನು ಲಾಸ್ಟ್ ಕಡೆ ತನಕ ನಾನು ಈ ಥರ ಕನ್ವರ್ಷನ್ ಮಾಡ್ಕೊಂಡು ಬರಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಈಗ ಇನ್ನು ಯಾವುದಾದ್ರು ಪ್ರಾಬ್ಲಮ್ಸ್ ಬರುತ್ತಾ ಸರ್ ಇದರಲ್ಲಿ? ಎಸ್, ಲಾಗ್ ಎಕ್ಸಲ್ಲಿ ಮಕ್ಕಳ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಪ್ರಾಬ್ಲಮ್ಸ್ ಲೈಕ್ ದಿಸ್. ಈ ರೀತಿ ತುಂಬ ಪ್ರಾಬ್ಲಮ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬರ್ಬೋದು. ಓಕೆ, ಯು ಕ್ಯಾನ್ ಕನ್ಸ್ಟ್ರಕ್ಟ್ ದ ಪ್ರಾಬ್ಲಮ್ಸ್ ಆನ್ ಯುವರ್ ಓನ್. ಏನು ಅಂತ ಏನು ಕಷ್ಟ ಇಲ್ಲ ಮಕ್ಕಳ ಇದರಲ್ಲಿ. ಓಕೆ, ಸೊ ಐ ಶಲ್ ಗಿವ್ ಯರ್. ಸಿ, ಸಪೋಸ್ ಐ ರೈಟ್ ಯರ್. ಓಕೆ, ಸೊ ಯರ್ ನೋಡಿ, ಯಾ, ಸಪೋಸ್ ಐ ರೈಟ್ ಯರ್ I equals to, yes, I equals to, suppose I write, yeah, here 1 by square root of x square into log x into dx. ಈ ರೀತಿ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 1 by x square into log x into dx ಈ ರೀತಿ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಏನು ಮಾಡ್ತೀರಾ ಈಗ ಇದರಲ್ಲಿ? ಎಕ್ಸ್ ಸ್ಕ್ವೇರ್ ಇದೆ ಅಲ್ಲ, here you got x square, right? x square ಆಚೆ ತಗೊಂಡ್ರೆ square root of x square is what? x ಅಲ್ಲ, right? So therefore we get here I equals to, it's 1 by x into, yeah, sorry students, here it's 1 by x into square root of log x into dx. So ಏನು ಮಾಡ್ತೀರಾ ಇದರಲ್ಲಿ? what do you do now? put log x equals to t, put log x equals to t, therefore 1 by x into dx equals to dt. ಓಕೆ, ಸೊ ಇಲ್ಲಿ ಏನಿದೆ ಮಕ್ಕಳ, ಇಲ್ಲಿ ಏನು 1 by x ಇದೆ. ಓಕೆ, ಇಲ್ಲಿ ಏನು 1 by x ಇದೆ, ಮತ್ತು ಡಿ ಎಕ್ಸ್ ಏನಿದೆ, ಅದು ಎರಡು ಸೇರಿಸಿ ಏನಾಯಿತು, ಡಿ ಟಿ ಬಂತು. ಓಕೆ, therefore we get here I equals to we get here dt, and here we get 1 by root t. ಹೌದಾ, ರೈಟ್? log x ಜಾಗದಲ್ಲಿ t ಇದೆ. ಸೊ what is the answer for this? This is nothing but 2 root t. This is nothing but 2 root t plus c. Therefore we get 2 into root of log x plus c. ರೈಟ್, ಆಲ್ರೆಡಿ ಕೊಟ್ಟಿದ್ದೀನಿ. 1 by root t ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ 2 root t. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈ ರೀತಿ n ನಂಬರ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್. ಓಕೆ, ಸೊ ಹಾಗಾದ್ರೆ ಮುಂದೆ ಪ್ರಾಬ್ಲಮ್ಗೆ ಹೋಗೋಣ ಅಲ್ಲ, ರೈಟ್? ಓಕೆ, ಸೊ ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾ, ಸೊ ಇಲ್ಲಿ ನೋಡಿ, ಸೈನ್ ಆಫ್ ax ಪ್ಲಸ್ ಬಿ ಇಂಟು ಕಾಸ್ ಆಫ್ ax ಪ್ಲಸ್ ಬಿ. ನೋಡಿ ಮಕ್ಕಳ, ಈ ಪ್ರಾಬ್ಲಮ್ನ 3 ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೋದು ನಾನು. ಇದೇ ಒಂದೇ ಪ್ರಾಬ್ಲಮ್ನ 3 ರೀತಿ ಸಾಲ್ವ್ ಮಾಡ್ಬೋದು ನಾನು. ಯಾವ ರೀತಿ ಸರ್? ನೋಡಿ, ನನಗೆ ಗೊತ್ತಿದೆ ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಸಿಗುತ್ತೆ, ಒಂದು ರೀತಿ ಆಯಿತು. ಕಾಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಬರುತ್ತೆ, ಎರಡನೇ ರೀತಿ ಆಯಿತು. ಮೂರನೇದು ಇದು ನೋಡಿ, sin x into cos x. What is sin x into cos x, students? What is sin x into cos x? Yeah, sin x into cos x. What is that? It is nothing but it is sin 2x divided by 2. What is that? It is nothing but it is sin 2x divided by 2. Okay, so sin x into cos x is nothing but sin 2x divided by 2. ಹೌದಲ್ಲ, ರೈಟ್? ಆ ಕಾನ್ಸೆಪ್ಟ್ನ ಕೂಡ ಯೂಸ್ ಮಾಡ್ಬೋದು. ಸೊ ಏನಾಗುತ್ತೆ ಇದರಲ್ಲಿ? ಸೊ ವಾಚ್ ಕೇರ್ಫುಲಿ, ಲೆಟ್ ಮಿ ರೈಟ್ ಹಿಯರ್ I equals to ಇದು ಸಬ್ಸ್ಟಿಟ್ಯೂಷನ್ ಮೆಥಡೇ ಬೇಕು ಅಂತೇನಿಲ್ಲ. ಸೊ ನೋಡಿ, ax plus b into cos of ax plus b. ಸೊ ಎಲ್ಲ ಪ್ರಾಬ್ಲಮ್ಗಳಿಗೂ ಸಬ್ಸ್ಟಿಟ್ಯೂಷನ್ ಮೆಥಡ್ ಬೇಕು ಅಂತ ಏನಿಲ್ಲ. ಸೊ ಸೆಕೆಂಡ್ ಎಕ್ಸಸೈಸ್ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲಾನು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ, ಸೊ ಇಯರ್ ದಿಸ್ ವ್ಯಾಲ್ಯೂ ಇಸ್ ಸೇಮ್, ಅದೇ ರೀತಿಯಲ್ಲಿ ಇರೋ ರೀತಿ ನೋಡಿ, ಎಕ್ಸ್ ಸೇಮ್ ಇದೆ. ಸೊ ಏನು ಬರುತ್ತೆ ಇದು? ಇಂಟಿಗ್ರಲ್ ಆಫ್ ಸೈನ್ ಆಫ್ 2 into it is here we get ax plus b. 2 into it is ax plus b. ಅರ್ಥ ಆಗ್ತಿದೆಯಾ? sin 2x all divided by 2. ಓಕೆ, ಸೊ ಇಲ್ಲಿ 1/2 ಆಚೆ ಇಟ್ಕೊಳ್ತೀನಿ, ಆ್ಯಂಡ್ ಇಯರ್ ವಿ ರೈಟ್ ಸೈನ್. ಇಲ್ಲೇನು 2 ಇದೆ, ಇಲ್ಲೇನು 2 ಅನ್ನೋ ವ್ಯಾಲ್ಯೂ ಇದೆ, ಜಸ್ಟ್ ಮಲ್ಟಿಪ್ಲೈ ಇನ್ಸೈಡ್, ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಇಟ್ ಇಸ್ ಜಸ್ಟ್ ಲೈಕ್ ದಿಸ್, 2 into ax plus b ಈ ರೀತಿ. ಸೊ 2 into ax plus b ಅಂದರೆ ಏನು ಬರೀತೀರಿ? 2ax plus 2b. ಹೌದಲ್ಲ, ಇದೇ ರೀತಿ ಅಲ್ವಾ ಬರೆಯೋದು ನೀವು? ಸೇಮ್ ಥಿಂಗ್ ಯು ಡು ಹಿಯರ್. ವಿ ಗೆಟ್ ಹಿಯರ್ 2ax
plus b plus 2b into dx. Okay, so what is the integration of sign? Cos alva. So minus cos barata. So we get here minus 1 by 2 into cos of ax plus b. Okay, all divided by nodi makla idralli constant. Okay, 2ax, sorry, idralli 2ax plus 2b idalla. Okay, ಒಂದು ನಿಮಿಷ ಇದರಲ್ಲಿ. So we have got here 2ax plus 2b, 2ax, ಒಂದು ನಿಮಿಷ. Here we have got cos of it is 2ax plus 2b. Okay, and now watch here, ಇಲ್ಲಿ ಏನು 2a ಇದೆ, ಇಲ್ಲಿ ಏನು 2a ಇದೆ, that is a constant ಅಲ್ಲ. So here we get 2a. Okay, here we get 2a and here plus c. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆ ಮಕ್ಕಳ, ನಾನು ಆಲ್ರೆಡಿ ಹೇಳಿದ್ದೀನಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು ಬರುತ್ತೆ ಅದು ಡಿನಾಮಿನೇಟರ್ ಬರುತ್ತೆ, ದಟ್ ವಿಲ್ ಬಿ ದ ಕಾನ್ಸ್ಟೆಂಟ್. ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿರೋ ವ್ಯಾಲ್ಯೂ, ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿರೋ ಯಾವ ವ್ಯಾಲ್ಯೂ ಇಲ್ಲಿ 2a, ರೈಟ್. ದೇರ್ಫೋರ್ ದ ಫೈನಲ್ ಆನ್ಸರ್ ವಿಲ್ ಬಿ ಇಟ್ ಈಸ್ minus 1 by 4a into cos of 2ax plus 2b, 2ax plus 2b plus c, or you can also write minus 1 by 4a into cos of 2 into it is ax plus b plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? 2ನ ಮತ್ತೆ ಆಚೆ ತೊಗೊಂಡಿದ್ದೀನಿ, ಕ್ಲಾರಿಟಿ ಸಿಗ್ತಾ ಇದೆ ಅಲ್ಲ, ರೈಟ್. ಸೊ ಸೆಕೆಂಡ್ ಮೆಥಡ್, ದಿಸ್ ಇಸ್ ದ ಮೆಥಡ್ 1, ದಿಸ್ ಇಸ್ ಮೆಥಡ್ 1. ಲೆಟ್ ಮಿ ಕಮ್ ಟು ಮೆಥಡ್ 2. ಸೊ ಲೆಟ್ ಮಿ ಕಮ್ ಟು ಮೆಥಡ್ 2 ಇಯರ್. ಸಿ ಕಮಿಂಗ್ ಟು ದ ಮೆಥಡ್ 2 ಸ್ಟೂಡೆಂಟ್ಸ್, i ಈಕ್ವಲ್ಸ್ ಟು ಮೆಥಡ್ 3 ನೀವೇ ಮಾಡಬೇಕು, ಮೆಥಡ್ 3 ನಾನು ಹೇಳ್ಕೊಡೋದಿಲ್ಲ, ನೀವೇ ಮಾಡಬೇಕು. ಸೊ sin ax plus b into cos of ax plus b into dx. Okay, so here let me put here sin of ax plus b equals to t. Sin of ax plus b equals to t. Therefore we get here cos of ax plus b. ನೋಡಿ ಇಲ್ಲಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಯರ್, ಸಾರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಇಲ್ಲಿ so let me take it, no, I am differentiating with respect to t, not x, with respect to t I am differentiating with respect to t here. But ಆದರೂ ಕೂಡ x is a function of t ಆಗುತ್ತೆ, ಓಕೆ. ಸೊ ಇಲ್ಲಿ ನೋಡಿ ನನಗೆ ಡಿಫ್ರೆನ್ಶಿಯೇಟ್ ಮಾಡ್ತಿರೋದ್ರ ಮೇನ್ ಆಗಿ ನಾನು ನಿಮ್ಗೆ ಹೇಳ್ಬೇಕಾಗಿರೋದು ಇಷ್ಟೇ, ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ಇಯರ್ ವಿತ್ ರೆಸ್ಪೆಕ್ಟ್ ಟು ಯಾವುದಾದ್ರೂ ಬಿಡಿ, ಅದ್ರ ಬಗ್ಗೆ ಸದ್ಯಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ಇಯರ್. ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈಗ ಏನು ಮಾಡ್ತಾ ಇದ್ದೀರಿ, ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ. ಸೊ ಇಯರ್ ವಿ ಗೆಟ್ ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆ ಮಕ್ಕಳ, ಅದು a ಜೊತೆಗೆ ಬರುತ್ತೆ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಓಕೆ, therefore here we get cos of ax plus b into dx equals to it is dt by a. ಸೊ ಯಾಕೆ ನಾನು ಹೇಳಿದೆ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ, ಯಾಕಂದ್ರೆ ಮಕ್ಕಳ ಆಕ್ಚುಯಲ್ ರೂಲ್ ಗೊತ್ತಾ ಏನಾಗುತ್ತೆ ಅಂತ. ಆಕ್ಚುಯಲ್ ರೂಲ್ ಬಂದು ಈ ರೀತಿ ಆಗುತ್ತೆ, ಏನು, ಹಿಯರ್ ಯು ವಿಲ್ ಗೆಟ್ ಕಾಸ್ ಆಫ್ ax plus b, ಓಕೆ, ಇಂಟು a ಇಂಟು dx by dt ಈಕ್ವಲ್ಸ್ ಟು 1. ಅರ್ಥ ಆಗ್ತಿದ್ಯಾ ಯಾಕೆ ಈಕ್ವಲ್ಸ್ ಟು 1 ಬಂತು? ಬಿಕಾಸ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ಟಿ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ. ಈಗ ಎಕ್ಸ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, 1 ಆಗುತ್ತಲ್ಲ, ಅದೇ ರೀತಿ ಟಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ನಥಿಂಗ್ ಬಟ್ 1, ಅದಕ್ಕೆ 1 ಬರುತ್ತೆ. ಈಗ ಏನು ಮಾಡ್ತೀವಿ ಇದರಲ್ಲಿ, ಸೊ ಕಾಸ್ ಆಫ್ ax plus b, ಓಕೆ, ಇಂಟು ಡಿ ಎಕ್ಸ್ ಅಷ್ಟೇ ಉಳ್ಕೊಳ್ತೀವಿ, ಇದು ಡಿ ಟಿ ಬರುತ್ತೆ, ಆ್ಯಂಡ್ ಇಲ್ಲಿ ಎ ಏನಿದೆ ಇದು ಕೆಳಗಡೆಗೆ ಬರುತ್ತೆ, ಸೊ ಡಿ ಟಿ ಬೈ ಎ. ದಿಸ್ ಇಸ್ ವಾಟ್ ವಿ ಗೆಟ್ ಆ್ಯಕ್ಚುಲಿ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ವೈ ಐ ಟೋಲ್ಡ್ ವಿ ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಓಕೆ, ಸೊ ಈಗ ನೋಡಿ ಇದರಲ್ಲಿ ಇಲ್ಲಿ ಏನಿದೆ, ಕಾಸ್ ಆಫ್ ax plus b into dx, cos of ax plus b into dx. ಸೊ ವಿ ಗಾಟ್ ಹಿಯರ್ ಡಿ ಟಿ ಬೈ ಎ. ಏನಾಯ್ತಿದು, ದಿಸ್ ಇಸ್ ಡಿ ಟಿ ಬೈ ಎ. ಆ್ಯಂಡ್ ಇಲ್ಲೇನಿದೆ, ವಾಟ್ ವಿ ಹ್ಯಾವ್ ಗಾಟ್ ಯುವರ್ ಸೈನ್. ಸೊ ಸೈನ್ ಇಸ್ ನಥಿಂಗ್ ಬಟ್ ಟಿ, ಹೌದಾ, ಸೈನ್ ಆಫ್ ax plus b ಇಸ್ ನಥಿಂಗ್ ಬಟ್ ಟಿ. ಸೊ ವಿ ಗಾಟ್, ಓಕೆ, ಇದನ್ನು ಪಕ್ಕದಲ್ಲಿ ಬರೆಯೋಣ, ಡಿ ಟಿ ಬೈ ಎ. ಓಕೆ, ಸೊ ವಿ ಗಾಟ್ ನಾವ್ ಹಿಯರ್ 1 by a ಇಂಟು ಇಂಟಿಗ್ರಲ್ ಆಫ್ ಟಿ ಇಂಟು ಡಿ ಟಿ. Therefore I get I equals to it's 1 by a into t square by 2 plus c. So here we got 1 by 2a into t. T square andrenu, t square is nothing but sin of ax plus b, okay, plus c, plus, yeah, so sin of ax plus b, sorry, sin square of ax plus b, yeah, sin square of ax plus b, t square idala, so sin square ಬರುತ್ತೆ plus c ಬರುತ್ತೆ. Here we get plus c. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ ಇದೆಯಾ? ಓಕೆ, ಸೊ ಹಾಗಾದರೆ ನೀವು ಕೇಳ್ಬೋದು, ಸರ್ ಪ್ರೀವಿಯಸ್ ಒನ್ ಮತ್ತು ಇದು ಎರಡು ಚೇಂಜಸ್ ಆಗುತ್ತಲ್ವಾ ಸರ್? ಇಲ್ಲಿ ಏನಿದೆ ಸರ್ ಆನ್ಸರ್, ಇದಕ್ಕೆ ಮತ್ತು ಅದಕ್ಕೆ ಚೇಂಜಸ್ ಆಗುತ್ತಾ? ಖಂಡಿತ ಚೇಂಜಸ್ ಏನಾಗಲ್ಲ ಮಕ್ಕಳ. ದರ್ ಇಸ್ ನಥಿಂಗ್, ಏನೂ ಪ್ರಾಬ್ಲಮ್ ಏನಾಗಲ್ಲ, ಎರಡೂ ಕೂಡ ಸೇಮೇನೆ. ಯಾಕೆ, ಇಲ್ಲಿ ನೋಡಿ ಕಾಸ್ 2x ಅಂತ ಇದೆ, ಇಲ್ಲೇನಿದೆ ಕಾಸ್ 2x ಇದೆ, ಅಲ್ಲೇನಿದೆ ಮಕ್ಕಳ, ಇಲ್ಲೇನಿದೆ ನೋಡಿ, ಇಲ್ಲೇನಿದೆ ಸೈನ್ ಸ್ಕ್ವೇರ್ ಇದೆ.
ಕಾಸ್ ಟು ಎಕ್ಸ್ಗೂ ಮತ್ತು ಸೈನ್ ಸ್ಕ್ವೇರ್ಗೂ ರಿಲೇಷನ್ಶಿಪ್ ಇದೆಯಾ? ಎಸ್, ಖಂಡಿತ ಇದೆ. ಯಾವುದದು? ಕಾಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಹಾಗಾದರೆ ಸರ್ ಇದನ್ನು ಆ ಫಾರ್ಮಿಗೆ ತರ್ಬೋದಾ? ಖಂಡಿತ ತರ್ಬೋದು. ವಾಚ್ ಇಯರ್ ನೋಡಿ, ಲೆಟ್ ಮಿ ಶೋ ಯು. ಸೊ 1/2a ಆ್ಯಂಡ್ ಹಿಯರ್ ವಿ ಹ್ಯಾವ್ ಗಾಟ್ ಸೈನ್ ಸ್ಕ್ವೇರ್ ಆಫ್ ax ಪ್ಲಸ್ b ಇದೆ. ಓಕೆ, ಪ್ಲಸ್ ಸಿ ಇದೆ, ಪ್ಲಸ್ ಸಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್ ಇಸ್ 1/2a and then here I am going to write sin square of ax plus b. Okay, sin square of ax plus b and here minus 1 plus c ಬರೀತೀನಿ. ಓಕೆ, ಸೊ ಯಾಕೆ ಈ ರೀತಿ ಬರ್ದೆ ಗೊತ್ತಾಗುತ್ತೆ. ಸೊ ನೋಡಿ, here what I am going to do is, see, we know that cos 2x is equal to, what is cos 2x? It's 1 minus 2 sin square x. ಹೌದಾ? It is 1 minus 2 sin square x. I hope this is clear. ಓಕೆ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ ಅಲ್ಲ? ಓಕೆ, ಸೊ ಹಾಗಾದರೆ ನಾಟ್ ನೆಸೆಸರಿ, ಇದು ಅವಶ್ಯಕತೆನೇ ಇರಲಿಲ್ಲ. ಪ್ಲಸ್ ಆರ್ ಮೈನಸ್ 1 ಅವಶ್ಯಕತೆನೇ ಇರಲಿಲ್ಲ. ಓಕೆ, ಲೆಟ್ ಮಿ ರೈಟ್ ಹಿಯರ್ ಪ್ಲಸ್ ಸಿ. ಓಕೆ, ಸೊ ಸೈನ್ ಸ್ಕ್ವೇರ್ ಡೈರೆಕ್ಟಾಗಿ ಬರೆಯೋಣ. ಓಕೆ, ಸೊ ವಾಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಸ್ಟೂಡೆಂಟ್ಸ್? ವಾಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್? ಇಟ್ಸ್ ನಥಿಂಗ್ ಬಟ್ ಇಟ್ಸ್ 1 ಮೈನಸ್ ಕಾಸ್ 2x. ಓಕೆ, ಓಲ್ ಡಿವೈಡೆಡ್ ಬೈ 2. ಹೌದಾ? ರೈಟ್. ಸೊ ಕ್ಯಾನ್ ಐ ಯೂಸ್ ದ ಸೇಮ್ ಥಿಂಗ್ ಹಿಯರ್? ಸೊ ಹಿಯರ್ ಇಟ್ ಇಸ್ 1 ಮೈನಸ್ ಕಾಸ್ 2 ಆಫ್ ಇಟ್ ಈಸ್ ax ಪ್ಲಸ್ b. ಓಕೆ, ax ಪ್ಲಸ್ b ಓಲ್ ಡಿವೈಡೆಡ್ ಬೈ 2 ಪ್ಲಸ್ c. Right? Okay, so therefore we get here, see this 2 is taken outside, 1/4a. Okay, and then we get here 1/2. Okay, 1/2 and then minus cos 2 of, sorry, 1/2 ಬರೋದಿಲ್ಲ, 1 ಅಷ್ಟೇ ಬರುತ್ತೆ. Okay, so we get here 1 minus it is cos 2 of ax plus b. Cos 2 of ax plus b plus c ಬರ್ತಾ ಹೋಗುತ್ತೆ. So now just multiply this 1/4a throughout, ಎರಡೂ ಕಡೆನೂ ಮಲ್ಟಿಪ್ಲೈ ಮಾಡಿ 1/4a minus 1/4a and here cos 2 of it is ax plus b, cos 2 of ax plus b plus c ಬರುತ್ತೆ. and ಇಲ್ಲಿ ಏನಾಯಿತು? what we got here, this 4a and this plus c, it's constant ಅಲ್ಲ, ಎರಡು ಕಾನ್ಸ್ಟೆಂಟ್ ಅಲ್ವಾ? so again we get here plus c1. okay, this c1 is nothing but addition of two constant. ಯಾವುದು? 1/4a plus c. so here we get it is minus 1/4a into cos 2 of its ax plus b. so ಇದೇ ಆನ್ಸರ್ ಇರೋದಾ? ಇದೇ ಇರೋದಲ್ವಾ ಆನ್ಸರ್ ನಮಗೆ? ನೋಡಿ, so the same answer we have got 1 minus 1/4a cos into 2 of ax plus b plus c. This is nothing but a constant. So addition of two constant is what? Again a constant. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಹಾಗಾದರೆ ಎರಡೂ ಕೂಡ ಆನ್ಸರ್ ಸೇಮೇನೆ, ಬಟ್ ಇಟ್ ಈಸ್ ಒಬ್ಟೈನ್ಡ್ ಇನ್ ಅ ಡಿಫ್ರೆಂಟ್ ಫಾರ್ಮ್. ಸರ್ ಹಾಗಾದ್ರೆ ಹೇಗೆ ಸರ್ ಗೊತ್ತಾಗುತ್ತೆ ನಮಗೆ ಎಕ್ಸಾಮ್ಸಲ್ಲಿ? ನೋಡಿ, ಎಕ್ಸಾಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಅಷ್ಟು ಫಾಸ್ಟಾಗಿ ನೀವು ಕಲಿಬೇಕಾಗತ್ತೆ ನಿಮ್ಗೆ ಏನಾದರೂ ಆಪ್ಷನ್ಸ್ ಕೊಟ್ಟಾಗ. ಸೊ ಇಟ್ ಇಸ್ ನಾಟ್ ದಟ್ ಆಪ್ಷನ್ ಏನು ನಮಗೆ ಇದೇ ಆಪ್ಷನ್ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ ಎಕ್ಸಾಮಲ್ಲಿ. ದೆ ಮೈಟ್ ಗಿವ್ ದಿಸ್ ಆಪ್ಷನ್ ಆಲ್ಸೋ, ಬಟ್ ಈ ಆಪ್ಷನಿಂದ ಅದನ್ನು ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಅದಕ್ಕೆ ಏನು ಸ್ಟ್ರಾಂಗ್ ಇರಬೇಕು? ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಸ್ಟ್ರಾಂಗ್ ಇರಬೇಕು. ಭಯ ಪಡಬೇಡಿ. ಓನ್ಲಿ ಇಫ್ ಯು ಗೆಟ್ ಸ್ಟ್ರಾಂಗ್ ವಿತ್ ದ ಸ್ಟಡೀಸ್ ಯು ಕ್ಯಾನ್ ಅಟೆಂಡ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಇಷ್ಟೆಲ್ಲ ನಾನು ಏನಕ್ಕೆ ಹೇಳ್ಕೊಡ್ತಾ ಇರೋದ್ರೆ ನಿಮ್ಮ ಲೆವೆಲ್ ಎಲ್ಲಿರಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ KCT ಎಕ್ಸಾಮ್ಸ್ ಬಂದಾಗ ದಿಸ್ ಈಸ್ ವೇರ್ ಇಟ್ ಡಿಫರ್ಸ್. ಸೊ ನೀವು ಯಾವುದೋ ಒಂದು ಮೆಥಡಲ್ಲಿ ಮಾಡ್ತೀರಿ, ಅವ್ರ ಆನ್ಸರ್ ಇನ್ನೊಂದು ಯಾವುದೋ ಮೆಥಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂದರೆ ನಿಮಗೆ ಕನ್ವರ್ಷನ್ ಆದರೂ ಗೊತ್ತಿರಬೇಕು ಯೂಸಿಂಗ್ ಯೋರ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಸೊ ದ್ಯಾಟ್ ಯು ನೀಡ್ ಟು ನೋ ದ ಬೇಸಿಕ್ಸ್ ಫಸ್ಟ್. ಸರ್ ಈ ಕ್ವಶನ್ ಕೊಟ್ಟಿದ್ದಾರೆ ಸರ್, ಈ ಕ್ವಶನ್ ನಾನು ಆನ್ಸರ್ ಮಾತ್ರ ಬಯಾಟ್ ಮಾಡಿ ಬರೀತೀನಿ ಅಂದರೆ ಆಗೋದಿಲ್ಲ ಮಕ್ಕಳ. ಬಯಾಟ್ ಮಾಡಿ ಬರೆದ್ರೆ ನಿಮಗೆ ಆ ಒಂದು ಕ್ವಶನ್ಗೆ ಜಸ್ಟ್ ಆನ್ಸರ್ ಗೊತ್ತಾಗುತ್ತೆ ಅಷ್ಟೇ, ಬಟ್ KCT ಎಕ್ಸಾಮ್ಸ್ಗೆ ನಿಮಗೆ ನೀಟಾಗಿ ಆಗೋದಿಲ್ಲ. ಸೊ ದಯವಿಟ್ಟು ಬಯಾಟ್ ಮಾಡೋದಲ್ಲ ನಿಲ್ಲಿಸಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಆರ್ಬಿಟ್ರಿ ಕಾನ್ಸ್ಟೆಂಟ್, ವಾಟ್ ಯು ಆರ್ ಡೂಯಿಂಗ್ ಹಿಯರ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಅಬ್ಸರ್ವ್ಡ್. ಓಕೆ, ಯು ನೀಡ್ ಟು ಗೆಟ್ ಡೌಟ್ಸ್ ಆ್ಯಂಡ್ ದೋಸ್ ಡೌಟ್ಸ್ ಶುಡ್ ಬಿ ಕ್ಲಿಯರ್ಡ್ ವೆಲ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ಇನ್ನೂ ಕೆಲವು ವಿಷಯಗಳಿದೆ ಮಕ್ಕಳ. ಲೆಟ್ ಮೀ ಡಿಸ್ಕಸ್ ಒನ್ ಬೈ ಒನ್. ಸಪೋಸ್ ಇಫ್ ಯು ಆರ್ ಗಿವನ್, ಓಕೆ, ಸಪೋಸ್ ಇಫ್ ಯು ಆರ್ ಗಿವನ್ ಸ್ಟೂಡೆಂಟ್, ಸಪೋಸ್ ಇಫ್ ಯು ಆರ್ ಗಿವನ್ ಹಿಯರ್, sin square x into cos x into dx ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಸೊ what I'm going to do, see here, I know that if I differentiate this I get this. ಅಂದ್ರೆ suppose I put sin x equals to t, I get here cos x into dx equals to dt. ರೈಟ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ರೈಟ್ ಹಿಯರ್ ವಾಟ್ ಏನು ಬರೀತೀನಿ ಇದರಲ್ಲಿ, ಐ ರೈಟ್ ಹಿಯರ್ ಸೊ sin x ಜಾಗದಲ್ಲಿ t ಬರುತ್ತೆ ಆ್ಯಂಡ್ ಇಲ್ಲಿ dt ಬರುತ್ತೆ. ದೇರ್ಫೋರ್ ವಿ ರೈಟ್ t ಸ್ಕ್ವೇರ್. ಓಕೆ, ಸೊ t ಸ್ಕ್ವೇರ್ ಇದೆ ಅಲ್ಲ ಇದರಲ್ಲಿ, ಸೊ t ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ c ಬರುತ್ತೆ. ಹೌದಾ? ಇಲ್ಲಿ ಸ್ಕ್ವೇರ್ ಇದೆ, ಸೊ ಅದಕ್ಕೆ ಇಲ್ಲೂ ಕೂಡ ಸ್ಕ್ವೇರ್ ಹಾಕೊಂಡಿದ್ದೀನಿ. ಹಾಗಾದರೆ ಆನ್ಸರ್ ಏನು ಬಂತು? ವಾಟ್ ಐ ಗಾಟ್ ಹಿಯರ್ 1/3 ಇಂಟು sin ಕ್ಯೂಬ್ x ಪ್ಲಸ್ c ಬರ್ತಾ ಹೋಯಿತು. ಅರ್ಥ ಆಗ್ತಿದೆಯಾ? ಓಕೆ, ಸಪೋಸ್ ನೋಡಿ ನಮಗೆ ಈ ರೀತಿ ಬಂತು ಅಂತ ಅಂದ್ಕೊಳ್ಳಿ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಇಯರ್, ನೋಡಿ ಮಕ್ಕಳ ಇಲ್ಲಿ ಮೇಲ್ಗಡೆ ಪವರ್ 2 ಇದೆ ಅಲ್ವಾ? ರೈಟ್. ಅದೇ ರೀತಿ ಏನಾದರೂ ನೋಡಿ, ನಾನು ಯಾಕೆ ಯಾವುದನ್ನು ತೊಗೋಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತೀರಲ್ಲ. ನೋಡಿ,
ಯಾವಾಗ ಮಕ್ಕಳ ಒಂದು ಟರ್ಮ್ಗೆ ಒಂದು ಟ್ರಿಗ್ನೋಮೆಟ್ರಿಕ್ ಟರ್ಮ್ಗೆ ಪವರ್ ಬರುತ್ತೆ, ಸಪೋಸ್ ಲೆಟ್ ಮೀ ಅಸ್ಯೂಮ್ ಲೈಕ್ ದಿಸ್. ನೋಡಿ ನಮ್ಗೆ ಈ ರೀತಿ ಇದೆ ಅಂತ ಅನ್ಕೊಳ್ಳಿ, ಸೈನ್ ಪವರ್ 1/3 ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದರಲ್ಲಿ ಯಾವ್ದು ತೊಗೊಂಡ್ರೆ ಒಳ್ಳೇದು ನೋಡಿ, ನಾನು ಕಾಸ್ ತೊಗೋಬೇಕಾ ಸೈನ್ ತೊಗೋಬೇಕಾ? ಪವರ್ ಯಾವುದಕ್ಕಿದೆ? ಪವರ್ ಸಮ್ ಯಾವುದಕ್ಕೂ ಒಂದು ಕೆಲಸಕ್ಕೆ ಪವರ್ ಇದೆ. ಯಾವುದಕ್ಕೆ? ಸೈನ್ಗೆ ಪವರ್ ಇದೆ. ಇಲ್ಲೂ ಕೂಡ ಸೈನ್ಗೆ ಪವರ್ ಇತ್ತು. ಟೇಕ್ ದಟ್ ಆಸ್ ಸಬ್ಸ್ಟಿಟ್ಯೂಷನ್, ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಅರ್ಥ ಆಗ್ತಿದ್ಯಾ? ಸಪೋಸ್ ನೋಡಿ, ಸಪೋಸ್ ಲೆಟ್ ಮಿ ರೈಟ್ ಹಿಯರ್, ಈ ಪ್ರಾಬ್ಲಮ್ ಬರೋಣ. ಐ ಈಕ್ವಲ್ಸ್ ಟು ಹಿಯರ್ ಇಟ್ ಈಸ್ ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಓಕೆ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಇಲ್ಲಿ ಯಾವುದನ್ನು ತಗೊಂಡ್ರೆ ಒಳ್ಳೇದು ಸಬ್ಸ್ಟಿಟ್ಯೂಷನ್? ನೋಡಿ, ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಇದೆ. ವಾಟ್ ಡಸ್ ಇಟ್ ಮೀನ್? ಇಟ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಪವರ್ 1/2 ಆಯ್ತು. ಇಟ್ ಇಸ್ ವಾಟ್? ಕಾಸ್ ಎಕ್ಸ್ ಪವರ್ 1/2. ಹೌದಾ? ಹಾಗಾದ್ರೆ ಕಾಸ್ ಎಕ್ಸ್ ಪವರ್ 1/2 ಇರೋದು ಯಾವುದು ತಗೊಂಡ್ರೆ ಒಳ್ಳೇದು? ಕಾಸ್ ಎಕ್ಸ್ ತಗೊಂಡ್ರೆ ಒಳ್ಳೇದು. ನೋಡಿ ಇದರಲ್ಲಿ ಏನಾಗುತ್ತೆ, ಸೊ ಇದರಲ್ಲಿ ಪುಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಹಾಕೊಳ್ತೀವಿ. ಬಟ್ ಇದಕ್ಕೆ ಬಂದಾಗ ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಹಾಕೊಳ್ತೀವಿ. ಯಾಕೆ? ಬಿಕಾಸ್ ಕಾಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್, ವಾಟ್ ಇಸ್ ದಟ್? ಕಾಸ್ ಎಕ್ಸ್ ಪವರ್ 1/2. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಕಾಸ್ ಎಕ್ಸ್ ಪವರ್ 1/2 ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಒಳ್ಳೇದು, ಕಾಸ್ ಎಕ್ಸ್ ತಗೊಂಡ್ರೆ ಒಳ್ಳೇದು. ಓಕೆ, ಸೊ ಈಗ ಕಮಿಂಗ್ ಟು ದಿಸ್, ಸೊ ಡಿಫರೆನ್ಸಿಯೇಷನ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಸೊ ವಿ ಗೆಟ್ ಹಿಯರ್ I equals to, it is integral of t power 1/3 into dt. Therefore we get here, so 1/3 plus 1. What is 1/3 plus 1? 4/3. So 4/3 ಬರೋದ್ರಿಂದ ಇಲ್ಲೇನು ಬರೀತೀರಿ? 3/4 t power 4/3 plus c. Okay, therefore we get 3/4 and then t ಜಾಗದಲ್ಲಿ ಏನು ಬರುತ್ತೆ? It's nothing but sin x whole power 4/3 plus c. I hope this is clear. ಓಕೆ, ಆ್ಯಂಡ್ ಇಲ್ಲಿಗೆ ಬಂದಾಗ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಕಾಸ್ ಎಕ್ಸ್ ಈಕ್ವಲ್ಸ್ ಟು ಟಿ ಬಂದಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬರುತ್ತೆ. ದೇರ್ಫೋರ್ ವಿ ಗೆಟ್ ಹಿಯರ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ. ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ. ದೇರ್ಫೋರ್ ವಿ ಗೆಟ್ ಹಿಯರ್ ಐ ಈಕ್ವಲ್ಸ್ ಟು ಏನು ಬರುತ್ತೆ ಇದರಲ್ಲಿ? ಸ್ಕ್ವೇರ್ ರೂಟ್ ಆಫ್ ಟಿ. ಓಕೆ, ಸ್ಕ್ವೇರ್ ರೂಟ್ ಆಫ್ ಟಿ ಬರುತ್ತೆ. ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಮೈನಸ್ ಡಿ ಟಿ. So here we get minus integral of 1/2 into dt. So what is the integration of t power 1/2? 1/2 plus 1, that is 3/2. ಹೌದಾ? ಸೊ 3/2 ಬರೋದ್ರಿಂದ ಪವರ್ 3/2 ಬರೋದ್ರಿಂದ ಇಲ್ಲಿ 2/3 ಬರುತ್ತೆ. ಆ್ಯಂಡ್ ಹಿಯರ್ ವಿ ಗೆಟ್ t power 3/2 ಪ್ಲಸ್ ಸಿ. ಹೌದಲ್ಲ? ಆಕ್ಚುಲ್ ಬಂದು t power 3/2 ಡಿವೈಡೆಡ್ ಬೈ 3/2 ಬರಬೇಕು. ಆ 3/2 ನ ರೆಸಿಪ್ರೋಕಲ್ ಮಾಡಿದ್ರೆ 2/3 ಬರುತ್ತೆ. ಬಿಗಿನಿಂಗ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ, ರೈಟ್? ಓಕೆ, ಸೊ ವಿ ಗಾಟ್ minus 2/3. And here we got t ಜಾಗದಲ್ಲಿ ಏನು ಬರುತ್ತೆ? We got here cos x power 3/2 plus c. I hope this is clear. ಹಾಗಾದ್ರೆ ಯಾವುದು ಸ್ಕ್ವೇರ್ ರೂಟ್ ಒಳಗಡೆ ಇರುತ್ತೆ, ಯಾವುದಕ್ಕೆ ಪವರ್ ಇರುತ್ತೆ ಮಕ್ಕಳ, ಅದನ್ನ ಯೂಶುವಲಿ ತಗೊಂಡ್ರೆ ಒಳ್ಳೇದು. ಸರ್, ಡಸ್ ದಿಸ್ ವರ್ಕ್ ಎವ್ರಿ ಟೈಮ್? ಕೆಲವು ಟೈಮಲ್ಲಿ ವರ್ಕ್ ಆಗುತ್ತೆ, ಕೆಲವು ಟೈಮಲ್ಲಿ ವರ್ಕ್ ಆಗಲ್ಲ. ಓಕೆ, ಯಾವಾಗ ವರ್ಕ್ ಆಗುತ್ತೆ ನೋಡಿ, ಲೆಟ್ ಮಿ ಶೋ ಯು. ಸಪೋಸ್ ಇಫ್ ಯು ಗಾಟ್ ಲೈಕ್ ದಿಸ್, ನೋಡಿ I is equal to tan x into secant square x into dx. ನೋಡಿ, ಸೀಕೆಂಟ್ಗೆ ಪವರ್ ಇದೆ, ಹಾಗಾದ್ರೆ ಸೀಕೆಂಟ್ನ ತಗೊಳ್ಳೋದು ಒಳ್ಳೇದನ ಇಲ್ಲಿ? ಇಸ್ ಇಟ್ ಗುಡ್? ತಪ್ಪೇನಿಲ್ಲ ಮಕ್ಕಳ, ತಗೋಬಹುದು. ಸೀಕೆಂಟ್ ಎಕ್ಸ್ ತಗೊಂಡ್ರೆ ಓಕೆ, ಬಟ್ ಸೀಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ. ಆನ್ಸರ್ ಬರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ, ಬರುತ್ತೆ. ಯು ವಿಲ್ ಗೆಟ್ ಇಟ್. ಸೀಕೆಂಟ್ ಸ್ಕ್ವೇರ್ ಎಕ್ಸ್ನ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂತ ಬರೆದ್ರೆ ಆನ್ಸರ್ ಖಂಡಿತ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಬಟ್ ಯಾವುದನ್ನು ತಗೊಂಡ್ರೆ ಒಳ್ಳೇದು ಇದರಲ್ಲಿ? ಟ್ಯಾನ್ ಎಕ್ಸ್ನ ತಗೊಂಡು ಈಸಿಯಾಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು? ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ಇಫ್ ಯು ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಓಕೆ, ವಿ ಗೆಟ್ ಈಸಿಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಅಂದರೆ ಡಿಫ್ರೆನ್ಸಿಯೇಷನ್ ಕ್ಲಾರಿಟಿ ಇದ್ರೆ ನಮಗೆ ಆನ್ಸರ್ ಕೂಡ ಈಸಿಯಾಗಿ ಬರುತ್ತೆ. ಸೊ ಮುಂಚೆ ಪ್ರಾಬ್ಲಮ್ಗಳಲ್ಲಿ ಸೈನ್ ಎಕ್ಸ್ ತೊಗೊಂಡಿದ್ರು ಬರ್ತಾ ಇತ್ತು, ಕಾಸ್ ಎಕ್ಸ್ ತೊಗೊಂಡಿದ್ರು ಬರ್ತಾ ಇತ್ತು ಮಕ್ಕಳ. ಆದರೆ ಸ್ಕ್ವೇರ್ ರೂಟ್ ಒಳಗಡೆ ಇದ್ದಿದ್ದು ಅಥವಾ ಅದ್ರ ಒಳಗಡೆ ಪವರ್ ಒಳಗಡೆ ಇದ್ದಿದ್ದು ಅದಕ್ಕೆ ಪವರ್ ಇದ್ದಿದ್ದು ಯಾವುದಕ್ಕೆ? ಕೆಲವು ಟರ್ಮ್ಸ್ಗಳಿಗೆ, ಅದನ್ನ ತಗೊಳ್ಳಿ ಅಂತ ಹೇಳಿದೆ. ಹೌದಲ್ಲ? ರೈಟ್. ಹಾಗಾದ್ರೆ ಇದಕ್ಕೆ ಬಂದಾಗ ನೋಡಿ, ವಿ ಗೆಟ್ ಹಿಯರ್ I equals to, it is t into dt. Okay, therefore we get t square divided by 2 plus c. So we get tan square x divided by 2 plus c is the answer. I hope this is clear for everyone. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ? ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ರೂಟ್ ಆಫ್ ax plus b. ಮಕ್ಕಳ, ಈ ಸ್ಕ್ವೇರ್ ರೂಟ್ ಪ್ರಾಬ್ಲಮ್ ಬಂದಾಗ ಒಂದು ವಿಷಯ ಗಮನದಲ್ಲಿರಬೇಕು. ಸ್ಕ್ವೇರ್ ರೂಟ್ ಒಳಗಡೆ ಯಾವ್ದು ಬರುತ್ತೆ ಅದನ್ನ ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. 99% ಟೈಮ್ಸ್ ಈ ಸ್ಕ್ವೇರ್ ರೂಟ್ ಒಳಗಡೆ ಏನು ಬರುತ್ತೆ ಮಕ್ಕಳ, ಅದೇನೇ ನಿಮಗೆ ಯೂಸ್ ಆಗ್ತಾ ಬರೋದು. ಅರ್ಥ ಆಗ್ತಿದೆಯಾ? ಓಕೆ, ಅದನ್ನೇ ನೀವು ಸಬ್ಸ್ಟಿಟ್ಯೂಷನ್ ಆಗಿ ಯೂಸ್ ಮಾಡ್ತಾ ಬರ್ತೀರಿ. ಸೊ ಇದರಲ್ಲಿ ಕೂಡ ಅಷ್ಟೇ.
ಸೊ ಸ್ಕ್ವೇರ್ ರೂಟ್ ಒಳಗಡೆ ಏನಿರುತ್ತೆ, ಸ್ಕ್ವೇರ್ ರೂಟ್ ಒಳಗಡೆ, ಕ್ಯೂಬ್ ರೂಟ್ ಒಳಗಡೆ. ಓಕೆ, ಸೊ ಎಕ್ಸ್ಪೆಷಲಿ ಸಪೋಸ್ ಇದೇ ಪ್ರಾಬ್ಲಮ್ ಏನಾದರೂ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಇಟ್ ವಾಸ್ ಲೈಕ್ ದಿಸ್, ಇಫ್ ಇಟ್ ವಾಸ್ ax plus b ಹೋಲ್ ಪವರ್ 3/2 ಇತ್ತು ಅಂತ ಅನ್ಕೊಳ್ಳಿ. ಸೊ ಬೆಟರ್ ಟೇಕ್ ax plus b is equal to 2, ಸಾರಿ ಈಕ್ವಲ್ಸ್ ಟು ಟಿ ಅಂತ ತಗೊಳ್ಳಿ. ಅರ್ಥ ಆಗ್ತಿದೆಯಾ? ಸಪೋಸ್ ಯು ಗಾಟ್ sin x ಹೋಲ್ ಪವರ್ 3/2 ಇಂಟು cos x ಇಂಟು ಡಿ ಎಕ್ಸ್. ಸೊ ಯಾವುದನ್ನು ತಗೋಬೇಕಿದ್ರಲ್ಲಿ? ಯಾವುದು ಇಲ್ಲಿ 3/2 ಒಳಗಡೆ ಇದೆ, ಅಂದರೆ sin x ಪವರ್ 3/2 ಇದೆ. ಸೊ sin x cos x ನ ತಗೊಂಡ್ರೆ ಬರೀ sin x ಬರುತ್ತೆ, ಬಟ್ sin x ಪವರ್ 3/2 ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ sin x ನ ಸಬ್ಸ್ಟಿಟ್ಯೂಷನ್ ಆಗಿ ತಗೋಬೇಕು. ಸೊ ಈ ರೀತಿ ವಿಷಯಗಳು ನಿಮಗೆ ಗೊತ್ತಿರಬೇಕು. ಯಾವುದಕ್ಕೆ ಪವರ್ ಇರುತ್ತೆ ಅದನ್ನ ಯೂಶುವಲಿ ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಳಿ. ಅರ್ಥ ಆಗ್ತಿದೆಯಾ? ಕಂಪ್ಲೀಟ್ ಎಲ್ಲನೂ ತಗೋಬೇಕಾ? ಎಲ್ಲನೂ ತಗೋಬೇಡಿ, ಜಸ್ಟ್ ಆ ಟರ್ಮ್ ಮಾತ್ರ ತಗೊಳ್ಳಿ. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಹಾಗಾದ್ರೆ ಇದರಲ್ಲಿ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಸೊ ಹಿಯರ್ I is equal to you got integral of square root of ax plus b, okay, into dx. So better take put ax plus b is equal to t. Okay, so ಏನು ಬರುತ್ತೆ ಇದರಲ್ಲಿ? a into dx equals to dt or dx equals to dt by a. Therefore we get, so 1 by a ಆಚೆ ತಗೊಂಬಿಡಿ, ಇಲ್ಲಿ ಏನು a ಇದೆ ಇದನ್ನ, and then here we get root t, okay, into dt. So here we get I equals to, it's 1 by a into it is integral of t power 1 by 2 into dt. So we get 1 by a into it is t power 3 by 2 all divided by 3 by 2 plus c. So therefore we get 2 divided by 3a ಬರುತ್ತೆ, and t ಜಾಗದಲ್ಲಿ ಏನಿದೆ ax plus b ಇದೆ. So we have got here ax plus b all power 3 by 2 plus c. This is the answer. ಅರ್ಥ ಆಗ್ತಿದೆಯಾ? I hope this is clear. ಕ್ಲಾರಿಟಿ ಸಿಕ್ಕಿದೆಲ್ಲ, ರೈಟ್? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಬರೋಣ. ಸ್ಕ್ವೇರ್ ರೂಟ್ ಆಫ್ x plus 2. ಮಕ್ಕಳ ಹಾಗಾದ್ರೆ ಇದನ್ನು ಕೂಡ ಏನು ಮಾಡ್ಬೋದು? ಪುಟ್ x plus 2 is equal to t ಅಂತ ಹೋಗ್ಬೋದಲ್ಲ. ಸೊ ಹಿಯರ್ I equals to root of x plus 2 ಇದೆ, ಇಂಟಿಗ್ರಲ್ ಆಫ್ x plus 2 into dx ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ಐ ಆಮ್ ಜಸ್ಟ್ ಗಿವಿಂಗ್ ದಿಸ್, ಪುಟ್ ಹಿಯರ್ x plus 2 is equal to t. Okay, so here we get dx equals to dt. ಅರ್ಥ ಆಗ್ತಿದೆಯಾ? dx is equal to dt. Therefore we get here, so ಇಲ್ಲೇನು ಬರುತ್ತೆ? we get I equals to, here I equals to, it is root t into dt. So here it's t power 3 by 2 all divided by 3 by 2 plus c, or we get 2 by 3 into it is t ಜಾಗದಲ್ಲಿ ಏನಿದೆ x plus 2 ಇದೆ, x plus 2 plus c ಬರುತ್ತೆ. ಅರ್ಥ ಆಗ್ತಿದೆಯಾ? x plus 2 plus c, and ಇಲ್ಲಿ ಏನು ಬರುತ್ತೆ? ಪವರ್ 3 by 2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸಪೋಸ್ ನೋಡಿ, ಇದಕ್ಕೆ ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿ ಒಂದು ಪ್ರಾಬ್ಲಮ್ ಕೇಳ್ತೀನಿ. ಸೊ ಆ ಪ್ರಾಬ್ಲಮ್ ಕೂಡ ತೊಗೊಂಡಿದ್ದೀನಿ, ನೋಡೋಣ ಇದರಲ್ಲಿ. ಸೊ ನೋಡಿ, ಸಪೋಸ್ x plus 2 ಇದೆ, ಬರೀ x plus 2, ಸ್ಕ್ವೇರ್ ರೂಟ್ ಆಫ್ x plus 2 ಇದೆ. ನಾವು ಇಫ್ ದಿಸ್ ಕ್ವಶನ್, ಅನದರ್ ಕ್ವಶನ್, ಇದು ಬೇರೆ ಕ್ವಶನ್ ಮಕ್ಕಳ, ಇದೇ ಬೇರೆ ಕ್ವಶನ್ ನಾನು ಬರೀತಾ ಇರೋದು. ಲೆಟ್ ಅಸ್ ಪುಟ್ ಇಟ್ as 2, ದಿಸ್ as 1 ಅಂತ ಅನ್ಕೊಳ್ಳಿ. ಸೊ I is equal to integral of square root of x plus 2 into x into dx ಅಂತ ಆಯಿತು ಅಂತ ಅನ್ಕೊಳ್ಳಿ. ಇಫ್ ದಿಸ್ ವಾಸ್ ದ ಕೇಸ್, ಅರ್ಥ ಆಗ್ತಿದೆಯಾ? x plus 2 into x into dx, ಈ ರೀತಿ ಪ್ರಾಬ್ಲಮ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ಬೋದು? ವಾಟ್ ಯು ಕ್ಯಾನ್ ಡೂ ಹಿಯರ್, ನೋಡಿ, ಹಿಯರ್ ಸ್ಟೂಡೆಂಟ್ಸ್, ಪುಟ್ x plus 2 is equal to t. ಓಕೆ, ಸೊ dx equals to dt ಅನ್ನೋ ಬಂದ್ಬಿಡತ್ತೆ. ಓಕೆ, ದೇರ್ಫೋರ್ I equals to ಈ ಜಾಗದಲ್ಲಿ ಏನಿದೆ ಅದಕ್ಕೆ ರೂಟ್ ಟಿ ಅನ್ನೋ ಹಾಕೊಳ್ತೀರಿ. ಬಟ್ ಇಲ್ಲಿ ಏನಿದೆ ಮಕ್ಕಳ, ಎಕ್ಸ್, ಈ ಎಕ್ಸ್ಗೂ ಕೂಡ ಸಬ್ಸ್ಟಿಟ್ಯೂಷನ್ ಬೇಕು. ಯಾಕಂದರೆ ನನಗೆ ನೋಡಿ, ಇಲ್ಲಿರೋ ಡಿ ಎಕ್ಸ್ಗೆ ಕೂಡ ನನಗೆ ರಿಪ್ಲೇಸ್ಮೆಂಟ್ ಸಿಕ್ಕಿದೆ, ಏನದು ಡಿ ಟಿ. ಹೌದಾ? ವಾಟ್ ಈಸ್ ದಟ್? ಡಿ ಟಿ. ಐ ಹ್ಯಾವ್ ಗಾಟ್ ಯುವರ್ ರಿಪ್ಲೇಸ್ಮೆಂಟ್, ಸೇ ಡಿ ಟಿ. ಹಾಗಾದರೆ ನನಗೆ ಇಲ್ಲಿ ಎಕ್ಸ್ ಇರೋದಕ್ಕೂ ಕೂಡ ರಿಪ್ಲೇಸ್ಮೆಂಟ್ ಬೇಕಲ್ವಾ? ರೈಟ್? ಓಕೆ, ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ? ವಾಟ್ ಡು ವಿ ಗೆಟ್? ಸೊ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಆಸ್ x is equal to t minus 2. x is equal to what? t minus 2. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನು ಬರಿತೀವಿ? ವಾಟ್ ಡು ವಿ ರೈಟ್ ಹಿಯರ್? ವಿ ರೈಟ್ ಹಿಯರ್ t minus 2 into dt. ಸೊ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಮಕ್ಕಳ. ಸೊ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ರೆ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನ ಕೂಡ ಕನ್ಸ್ಟ್ರಕ್ಟ್ ಮಾಡೋದನ್ನು ಕೂಡ ಕಲಿಬೇಕು. ಆ್ಯಂಡ್ ನಿಮಗೆ ಸೊಲ್ಯೂಷನ್ಸ್ ಗೊತ್ತಾಗ್ತಿಲ್ಲ ಅಂದರೆ ಪ್ಲೀಸ್ ಆಸ್ಕ್ ಯುವರ್ ರೆಸ್ಪೆಕ್ಟಿವ್ ಫ್ಯಾಕಲ್ಟೀಸ್ ಆ್ಯಂಡ್ ದೇ ವಿಲ್ ಗೆಟ್ ಯು ದ ಸೊಲ್ಯೂಷನ್ಸ್. ಸೊ ಟ್ರೈ ಟು ಕನ್ಸ್ಟ್ರಕ್ಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಆನ್ ಯುವರ್ ಓನ್. ನೀವೇ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ಆ್ಯಂಡ್ ಅದರಿಂದ ಆಟೋಮೆಟಿಕಲಿ ನಿಮಗೆ ಇಂಟಿಗ್ರೇಷನ್ ನೀಟಾಗಿ ಅರ್ಥ ಆಗ್ತಾ ಬರುತ್ತೆ. ಓಕೆ, ಸೊ ಈಗ ಏನಾಯ್ತು ಇದರಲ್ಲಿ? ಸೊ ಇಯರ್ ವಿ ಹ್ಯಾವ್ ಗಾಟ್ t power 1 by 2 into t minus 2 into dt. Therefore we get t power 1 by 2, okay, into t minus t 2 into t power 1 by 2 into dt.
Okay, therefore we get integral of t power 3 by 2 minus 2 into t power 1 by 2 into dt. This is nothing but, this is nothing but we get t power 5 by 2 divided by 5 by 2 minus 2 into t power 3 by 2 divided by 3 by 2 plus c. So therefore we get here, okay, so 2 by 5 and then t ಜಾಗದಲ್ಲಿ x plus 2 ಇದೆ, so x plus 2 and then here whole power 5 by 2 minus 4 by 3. Okay, 4 by 3 ಇತ್ತು, ಇಲ್ಲೊಂದು 2 ಇದೆ, so 4 by 3 ಬರುತ್ತೆ, and then here we get x plus 2 whole power 3 by 2 plus c. This is what we get. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್. ನೋಡಿ, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ they might ask you this question. They might ask you this particular question. ನೋಡಿ, I equals to, they might ask you square root of x cube plus 2x square. ಇದರದ್ದು ಕ್ವಶನ್ ಕೇಳ್ಬೋದು. ಓಕೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಈ ರೀತಿ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇದೆ. ಸೊ ಹಾಗಾದ್ರೆ ಏನಾಗುತ್ತೆ ಇಲ್ಲಿ, ವಾಟ್ ಯು ಗೆಟ್ ಹಿಯರ್? ಸೊ ಹಿಯರ್ ಯು ಗೆಟ್ I equals to ಹಿಯರ್ ಇಂಟಿಗ್ರಲ್ ಆಫ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ತೀರಿ, ಇಲ್ಲಿ x plus 2 ಬರುತ್ತೆ ಇಂಟು ಡಿ ಎಕ್ಸ್. ಸೊ ಹಿಯರ್ ವಿ ಗೆಟ್ I equals to, it is x into x plus 2 into dx. It is just like your previous problem. ಅರ್ಥ ಆಗ್ತಿದೆಯಾ? ಪ್ರೀವಿಯಸ್ ಪ್ರಾಬ್ಲಮ್ ರೀತಿ ಆಗುತ್ತೆ. ಸೊ ಇದೇನಾದ್ರು ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಆಗಿದ್ರೆ ಇದು ಇಂಟರ್ವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ. ಇದೇ ಪ್ರಾಬ್ಲಮ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಾದರೆ ಬೇರೆ ರೀತಿನೇ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಲಿಮಿಟ್ಸ್ ವಾಟ್ ಯು ಗೆಟ್. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಇನ್ ಡೆಫಿನೆಟ್ ಇಂಟಿಗ್ರಲ್ಸ್. ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಮಕ್ಕಳ. ಇಷ್ಟೇ ಕಂಡ್ರು KCETಗೂ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೂ ಡಿಫ್ರೆನ್ಸ್ ಇರೋದು. ಸ್ವಲ್ಪ ಕಾನ್ಸೆಪ್ಚುಯಲ್ ಓರಿಯೆಂಟೆಡ್ ಆಗಿ ಹೋಗ್ತೀವಿ ಯಾವುದರಲ್ಲಿ, KCET ಎಕ್ಸಾಮ್ಸಲ್ಲಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಇನ್ನು ಮುಂದೆ ನೀವು ಕಂಟಿನ್ಯೂ ಮಾಡ್ತೀರಲ್ಲ, ಸೊ ಯು ಕ್ಯಾನ್ ಕಂಟಿನ್ಯೂ ದಿಸ್ ಸ್ಟೂಡೆಂಟ್ಸ್. ದಿಸ್ ಇಸ್ ಹೋಮ್ ವರ್ಕ್. ಸೊ ಇನ್ನು ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು ಹೋಮ್ ವರ್ಕ್. ಓಕೆ, ಇದನ್ನೇನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ, ಯಾಕಂದರೆ ಇದು ಇಂಡೆಫಿನೆಟ್ ಇಂಟೆಗ್ರಲ್ ಆಗಿರೋದ್ರಿಂದ ಮಾಡ್ಯುಲಸ್ ಅವಶ್ಯಕತೆ ಬರೋದಿಲ್ಲ. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ, ಯಾವುದು ಸ್ಕ್ವೇರ್ ರೂಟ್ ಒಳಗಡೆ ಇರುತ್ತೆ ಅದನ್ನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಳಿ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, I is equal to, we have got integral of 4x plus 2, 4x plus 2 into square root of its x square plus x plus 1 into dx. So put here x square plus x plus 1 equals to t. Therefore we get here 2x plus 1 right into dx equals to dt. But ನನಗೇನು ಇದೆ ಇದರಲ್ಲಿ, 4x plus 2 ಇದೆ. ಇಲ್ಲಿ ನನಗೆ 4x plus 2 ಇದೆ, ಇಲ್ಲಿ 2x plus 1 ಇದೆ. ಸೊ 2x plus 1 ಇಂದ 4x plus 2ಗೆ ರೀಚ್ ಆಗಬೇಕಂದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೋತ್ ದ ಸೈಡ್ಸ್ ಬೈ 2. ಏನು ಮಾಡ್ಬೋದು ಮಕ್ಕಳ, ಮಲ್ಟಿಪ್ಲೈ ಬೋತ್ ದ ಸೈಡ್ಸ್ ಬೈ 2. ಸೊ 2 into 2x plus 1 into dx equals to 2 into dt. ಓಕೆ, ಎರಡೂ ಕಡೆ 2 ಮಲ್ಟಿಪ್ಲೈ ಮಾಡಿದ್ದೀನಿ. therefore we get here 4x plus 2 into dx, 4x plus 2 into dx equals to 2 into dt. I hope this is clear. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ 4x plus 2 into dxಗೆ ಏನು ಬಂತು, 2 into dt ಬಂತು. ಆ್ಯಂಡ್ ಇಲ್ಲಿರೋ ವ್ಯಾಲ್ಯೂ, ಓಕೆ, ಇಲ್ಲಿ ಏನು ವ್ಯಾಲ್ಯೂ ಇದೆ ಫಾರ್ ದಿಸ್ ಪರ್ಟಿಕ್ಯುಲರ್ ಒನ್, ಸೊ ಇಲ್ಲಿ ಏನು ವ್ಯಾಲ್ಯೂ ಇದೆ ಮಕ್ಕಳ, ಅದಕ್ಕೆ t ಬರುತ್ತೆ. therefore I equals to, we get here integral of 2 into dt. ಓಕೆ, 2 into dt, ಇಲ್ಲಿ ಏನಿದೆ ಅದು ಬರ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ t ಬರುತ್ತೆ. ಓಕೆ, therefore we get I equals to, it is I equals to 2 into integral of its t power 1 by 2 into dt, which is nothing but 2 into, it is t power 3 by 2 divided by 3 by 2 plus c. therefore it is 4 by 3 into t ಜಾಗದಲ್ಲಿ ಏನಿದೆ, it is x square plus x plus 1, okay, whole power 3 by 2 plus c. This is what we get. I hope this is clear. Clarity ಸಿಕ್ಕಿದೆಲ್ಲ ಎಲ್ಲರಿಗೂ, right? Okay, so now moving to the next one. Okay, so integrate the function 1 by x minus square root of x. So I is equal to integral of 1 by x minus square root of x into dx. ಸೊ ಇಲ್ಲಿ ಏನು ಮಾಡ್ಬೇಕು ಸರ್ ಇಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ನೋಡಿ ಮಕ್ಕಳ, ಎಕ್ಸ್ನ ಕೂಡ ನಾನು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಫಾರ್ಮಲ್ಲಿ ಬರ್ಕೋಬೋದು. ನೋಡಿ, ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಓಕೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ನೆನಪಿರಲಿ, ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಹೌದಲ್ಲ, ರೈಟ್? ಸೊ ಅದರಿಂದ ನಾನೇನು ಮಾಡ್ಬೋದು ಇದರಲ್ಲಿ, ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್, ಓಕೆ, ವಾಚ್ ಕೇರ್ಫುಲಿ. ಸೊ ಇಲ್ಲಿ ಏನಿದೆ ಇದರಲ್ಲಿ, ಐ ಕ್ಯಾನ್ ರೈಟ್ ಲೈಕ್ ದಿಸ್. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಹಾಗಾದರೆ ಇಲ್ಲಿ ಏನು ಬರುತ್ತೆ, ವಾಟ್ ಡು ಐ ಗೆಟ್ ಹಿಯರ್? ಸೊ ನಾವು ಹಿಯರ್ ಐ ಗೆಟ್ ಹಿಯರ್ ಇಂಟಿಗ್ರಲ್ ಆಫ್ 1 ಬೈ, ಇದರಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕಾಮನ್ ತೊಗೋಬೋದು. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಬರುತ್ತೆ.
ಅರ್ಥ ಆಗಿದೆ ಅಲ್ಲ? ನೋಡಿ ಮಕ್ಕಳ, ಒಂದು ಸಲ ನಿಮಗೆ ಸ್ಕ್ವೇರ್ ರೂಟ್ ಅಂತ ಬಂದಾಗ ಡಿಫ್ರೆನ್ಸಿಯೇಷನ್ ನೆನಪಿಸ್ಕೊಳ್ಳಿ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್? ಇಟ್ಸ್ 1/2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಇಟ್ಸ್ 1/2 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಹೌದಲ್ಲ? ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಆಟೋಮೆಟಿಕಲಿ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ವಾಟ್ ಯು ಕ್ಯಾನ್ ಡೂ ಹಿಯರ್ ಇಸ್ ಪುಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಈಕ್ವಲ್ಸ್ ಟು ಟಿ. ಕಂಪ್ಲೀಟ್ ತಗೊಳ್ಳಿ. ಯಾಕಂದ್ರೆ ಮಕ್ಕಳ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋರು 1/2 ರೂಟ್ ಎಕ್ಸೇ ಬರುತ್ತೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋರು 1/2 ರೂಟ್ ಎಕ್ಸ್ ಬರುತ್ತೆ. ಬಟ್ ಯಾವುದನ್ನ ನೀವು ಕನ್ಸಿಡರೇಷನ್ ತಗೊಳ್ತೀರ ಅದು ತುಂಬಾನೇ ಒಳ್ಳೇದು. ಸೊ ಯಾವುದು ಈಸಿ ಆಗುತ್ತೆ ಮಕ್ಕಳ ಕನ್ವರ್ಷನ್, ನಿಮಗೆ ಅದನ್ನು ತಗೋಬೇಕು. ಸೊ ಕನ್ವರ್ಷನ್ ಯಾವ್ದು ಈಸಿ ಆಗುತ್ತೆ ಅದನ್ನು ತಗೊಂಡ್ರೆ ತುಂಬಾನೇ ಒಳ್ಳೇದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಇದು ಕನ್ವರ್ಷನ್ ಈಸಿ ಆಗುತ್ತೆ. ಸೊ ನೋಡಿ ಇಲ್ಲೇನು ಬರುತ್ತೆ, 1/2 ಇಂಟು ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ವಾಟ್ ಡು ವಿ ಗೆಟ್ ನಾವು? ಸೊ ಇಯರ್ ಕಮಿಂಗ್ ಟು ದಿಸ್, so I will show you students, I will show you the other way also. So it's 1/root x into dx equals to, it is 2 into dt. It is 2 into dt. Okay, therefore we get I equals to, it's dx ಮತ್ತೆ root x ಎರಡಕ್ಕೂ ಕನ್ವರ್ಷನ್ ಸಿಕ್ಕಿದೆ. dx by root x is not 2 into dt, so here we write 2 into dt and here we get 1/t. ಇಲ್ಲೇನು ಬಂತು? 1/t ಬಂತು. ಓಕೆ, ಯಾಕಂದ್ರೆ ರೂಟ್ ಎಕ್ಸ್ ಮೈನಸ್ 1ಗೆ ಟಿ ತೊಗೊಂಡಿದ್ದೀನಿ. ಸೊ ವಾಟ್ ವಿ ಗೆಟ್ ನಾವು? ವಿ ಗೆಟ್ ಯರ್ 2 ಇಂಟು ಇಂಟಿಗ್ರಲ್ ಆಫ್ 1/t ಇಂಟು ಡಿ ಟಿ, ವಿಚ್ ಇಸ್ ನಥಿಂಗ್ ಬಟ್ ಇಟ್ಸ್ 2 ಇಂಟು ಟಿ ಪ್ಲಸ್ ಸಿ. ಓಕೆ, ದೇರ್ಫೋರ್ ಇಟ್ ಇಸ್ 2 ಇಂಟು ಟಿ. ಟಿ ಜಾಗದಲ್ಲಿ ಏನು ಬರುತ್ತೆ? ಟಿ ಜಾಗದಲ್ಲಿ ರೂಟ್ ಎಕ್ಸ್ ಮೈನಸ್ 1 ಬರುತ್ತೆ. ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಬರ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಲಾಗ್ ಬಿಟ್ಟ, ಸಾರಿ ಸ್ಟೂಡೆಂಟ್ಸ್, ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು ಲಾಗ್ ಟಿ, 2 ಇಂಟು ಲಾಗ್ ಟಿ ಪ್ಲಸ್ ಸಿ. Therefore we get 2 into log of its root x, log of its mod, root x minus 1 plus c. Sorry for this inconvenience. I hope this is clear. 1/t integration log t. So I was just thinking something. So ಇನ್ನೊಂದು ವೇ ಏನಿದೆ ಅದನ್ನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೆ. ನೋಡಿ ಇನ್ನೊಂದು ವೇ ಇದೆಯಲ್ಲ, ಅದಕ್ಕೆ ಹೋದ್ರೆ ಇಲ್ಲೇನಿದೆ 1/root x into root x minus 1 ಏನಿದೆ. ಸೊ ಇದನ್ನ ನಿಮಗೆ ಸಪೋಸ್ ಐ ಗೋ ವಿತ್, ಟ್ರೈ ಮಾಡಿ ಮಕ್ಕಳ. ನೋಡಿ, ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಹಾಕೊಳ್ತೀರಾ ಅಂತ ಅನ್ಕೊಳ್ಳಿ ಇಲ್ಲಿರೋದನ್ನ. ಸೊ ಏನು ಬರುತ್ತೆ? 1/2 ಇಂಟು ರೂಟ್ ಎಕ್ಸ್, ಓಕೆ, ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ ಬಂತು. ಹೌದಾ? ಸೊ ನಿಮಗೆ ಮತ್ತೆ ಅದೇ ಸಿಗ್ತಾ ಇದೆ ಮಕ್ಕಳ, ಅದೇ ಸಿಗ್ತಾ ಇದೆ. ಏನು ಬರ್ತಿದೆ? ಡಿ ಎಕ್ಸ್ ಇಂಟು 2 ರೂಟ್ ಎಕ್ಸ್ ಈಕ್ವಲ್ಸ್ ಟು 2 ಇಂಟು ಡಿ ಟಿ. ಓಕೆ, ಇದಕ್ಕೆ ಮತ್ತೆ ಕನ್ವರ್ಷನ್ ಸಿಗ್ತಿದೆ. ನನಗೆ ಕನ್ವರ್ಷನ್ ಬೇಕಾಗಿರೋದು ಇಲ್ಲಿಗೆ. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಾಟ್ ಡು ಐ ಗೆಟ್ ಇಯರ್ ರೂಟ್ ಎಕ್ಸ್ ಮೈನಸ್ 1, ಇಟ್ಸ್ ನಥಿಂಗ್ ಬಟ್ ಟಿ ಮೈನಸ್ 1 ಬರುತ್ತೆ. ಹೌದಾ? ರೂಟ್ ಎಕ್ಸ್ ಮೈನಸ್ 1 ಇಸ್ ನಥಿಂಗ್ ಬಟ್ 2 ಮೈನಸ್ 1. ಹಾಗಾದರೆ ಐ ಈಕ್ವಲ್ಸ್ ಟು ಏನು ಬಂತು? 2 ಇಂಟು ಡಿ ಟಿ ಬಂತು. ಆ್ಯಂಡ್ ಇಯರ್ ಅಗೇನ್ ಐ ಗಾಟ್ 1/t ಮೈನಸ್ 1. ತಪ್ಪೇನಿಲ್ಲ, ಇಲ್ಲೂ ಕೂಡ ಮತ್ತೆ ಇನ್ನೊಂದ್ಸಲ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. ಸೊ 1/t ಮೈನಸ್ 1 ಬರುತ್ತೆ ಇಂಟು ಡಿ ಟಿ. ಸೊ ಇದು ಯಾವ ಫಾರ್ಮ್ ಆಯ್ತು ಮಕ್ಕಳ? ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ, ಇದು ನಿಮಗೆ ಗೊತ್ತಿರಬೇಕು, ಈ ರೂಲ್ಸ್ ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ನೋಟ್ ಆರ್ ಶಾರ್ಟ್ಕಟ್ ಅಂತ ಹೇಳ್ಬೋದು, ಶಾರ್ಟ್ಕಟ್ ಅಥವಾ ನೋಟ್ ಅಂತ ಹೇಳ್ಬೋದು. ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್, ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಈಗ ಏನಾಗುತ್ತೆ ಇದರಲ್ಲಿ? ವಿ ಗೆಟ್, ಓಕೆ, ಸೊ ಈಗ ಮಕ್ಕಳ ಈ ಎಕ್ಸಾಂಪಲಲ್ಲಿ ಇಲ್ಲೇನಿದೆ? ಇಂಟಿಗ್ರಲ್ ಆಫ್ 1/t ಮೈನಸ್ 1 ಇಂಟು ಡಿ ಟಿ ಇದೆ. ಓಕೆ, ಇದರಲ್ಲಿ ಎಫ್ ಆಫ್ ಎಕ್ಸ್ ಬರಲಿ, ಈಗ ಎಫ್ ಆಫ್ ಟಿ ತೊಗೊಳ್ತೀವಿ. ಓಕೆ, ಎಫ್ ಆಫ್ ಟಿ ತೊಗೊಳ್ತೀವಿ. ಎಫ್ ಆಫ್ ಟಿ ಏನಾಯಿತು? ಡಿನಾಮಿನೇಟರ್. ಡಿನಾಮಿನೇಟರ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಟಿ. ಹೌದಲ್ಲ? ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಬರ್ಕೊಂಡೆ, ಯಾಕಂದ್ರೆ ಇಲ್ಲಿ ಡಿ ಎಕ್ಸ್ ಇತ್ತು, ಇಲ್ಲಿ ಡಿ ಟಿ ಇದೆ, ಎಫ್ ಆಫ್ ಟಿ ಬರಿತಾ ಇದ್ದೀನಿ. ಆ್ಯಂಡ್ ಈವನ್ ದ ಟರ್ಮ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಟಿ ಇಟ್ ಸೆಲ್ಫ್. ಓಕೆ, ಸೊ ಇಲ್ಲೇನಾಗುತ್ತೆ? ಎಫ್ ಆಫ್ ಟಿ ಇಸ್ ಟಿ ಮೈನಸ್ 1. ನ್ಯೂಮರೇಟರ್ ಏನು ಬರಬೇಕು ಮಕ್ಕಳ? ಎಫ್ ಡ್ಯಾಶ್ ಆಫ್ ಟಿ ಇಸ್ 1. ಅದೇ ಇದೆಯಾ ನೋಡಿ ಇದರಲ್ಲಿ? ಅದೇ ಇದೆಯಾ? ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ ಟಿ ಮೈನಸ್ 1 ಇದೆ. ಯಾವ ಫಾರ್ಮ್ ಆಯಿತು? ಎಫ್ ಡ್ಯಾಶ್ ಆಫ್ ಟಿ ಡಿವೈಡೆಡ್ ಬೈ ಎಫ್ ಆಫ್ ಟಿ ಆಯಿತು. ಅರ್ಥ ಆಗ್ತಿದೆಯಾ? ಓಕೆ, therefore here we get 2 into its log of mod t minus 1 plus c. So what is t minus 1? T minus 1 is the root of, we get here log of mod root x minus 1 plus c. ಬಟ್ ಇಲ್ಲೆಲ್ಲ ಈ ರೀತಿಯೆಲ್ಲ ಕನ್ವರ್ಷನ್ ಮಾಡಿ ಇದೆಲ್ಲ ಕಲ್ತು ಮಾಡ್ಬೇಕು ಮಕ್ಕಳ. ಅದ್ರ ಬದಲು ಡೈರೆಕ್ಟಾಗಿ ಮುಂಚೆ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ನೋಡಿ ರೂಟ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ರೆ ಇದರಲ್ಲಿ ಆನ್ಸರ್ ಇನ್ನೂ ಈಸಿಯಾಗಿ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವುದನ್ನು ಈಸಿ ಅನ್ಸುತ್ತೆ ಅದನ್ನು ಕನ್ಸಿಡರೇಷನ್ ಮಾಡಿ, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆನಾ? ಆ್ಯಂಡ್ ಬೋರ್ಡ್ ಎಕ್ಸಾಮ್ಸು ಕೂಡ ಈ ಮೆಥಡ್ನ ಕನ್ಸಿಡರೇಷನ್ ತೊಗೋಬೋದು, ಇದನ್ನು ಮಾಡ್ಬೋದು ಕೊಂಡ್ರೆ. ಬೋರ್ಡ್ ಎಕ್ಸಾಮ್ಸ್ಗಿದೆ, ಯಾಕಂದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್ಗೆ ಬಂದಾಗ ಯೂಸ್ ಮಾಡೋದೆಲ್ಲ ಇದನ್ನೇ. ಮತ್ತೆ ಇದನ್ನು ಟಿ ಮೈನಸ್ 1 ಈಸ್ ಈಕ್ವಲ್ ಟು ಇನ್ನೊಂದು ಯಾವುದೋ ಸಬ್ಸ್ಟಿಟ್ಯೂಷನ್ ತೊಗೊಂಡೆಲ್ಲ ಮಾಡೋದಿಲ್ಲ. ವಿ ಯೂಸ್ ದಿಸ್ ಓನ್ಲಿ.
ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ನೋಡಿ ಈ ಪ್ರಾಬ್ಲಮ್ ನೋಡಿ, ಇದರಲ್ಲಿ ಏನಿದೆ, I is equal to students, here we have got integral of x cube minus 1, okay, whole power 1 by 3 and here x power 5. ಸರ್ ಎರಡಕ್ಕೂ ಕೂಡ ಇದರಲ್ಲಿ ನನಗೆ ಪವರ್ ಇದೆಯಲ್ಲ ಸರ್, x power 5ಗೂ ಪವರ್ ಇದೆ ಆ್ಯಂಡ್ ಇಲ್ಲಿ ಕೂಡ ಪವರ್ ಇದೆಯಲ್ಲ ಸರ್, ಏನು ಮಾಡೋದು ಸರ್? ಎರಡಕ್ಕೂ ಪವರ್ ಇದೆ, ಬಟ್ ನನಗೆ ಇಂಟೀಜರ್ ಪವರ್ ಬಂದಾಗ ಮಕ್ಕಳ ಅದನ್ನು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ವೆನ್ ಯು ಗಾಟ್ ಇಂಟೀಜರ್ ಪವರ್ ಇಟ್ಸ್ ಈಸಿ ಟು ಕನ್ವರ್ಟ್. ಓಕೆ, ಬಟ್ ರ್ಯಾಷನಲ್ ಪವರ್ಸ್ ಬಂದಾಗ ಕನ್ವರ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸರ್ ಯಾವ ರೀತಿ ಕನ್ವರ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಐ ವಿಲ್ ಶೋ ಯು. ನೋಡಿ ಯಾವ ರೀತಿ ಕನ್ವರ್ಷನ್ ಈಸಿ ಆಗುತ್ತೆ ಅಂತಂದರೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ವಾಚ್ ಯುವರ್ ಸ್ಟೂಡೆಂಟ್ಸ್, ವಾಚ್ ಯುವರ್. ನೋಡಿ ಮಕ್ಕಳ, ಇದರಲ್ಲಿ ನೋಡಿ ಇಲ್ಲಿ ಪವರ್, ಸೊ ಲೆಟ್ ಮಿ ಪುಟ್ ಹಿಯರ್ ಎಕ್ಸ್ ಕ್ಯೂಬ್ ಮೈನಸ್ 1 ಈಕ್ವಲ್ಸ್ ಟು ಟಿ ಅಂತ ಹಾಕೊಳ್ತೀನಿ. ಸೊ ಇಲ್ಲೇನು ಬರುತ್ತೆ, 3 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. Okay, so our x square into dx equals to dt by 3. ಹೌದಲ್ಲ, ರೈಟ್? ಹೌದಲ್ಲ ಮಕ್ಕಳ? ಯಾಕೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಮಾಡ್ಕೊಂಡೆ? ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ, ಎಕ್ಸ್ ಕ್ಯೂಬ್ ಮೈನಸ್ 1 ಈಕ್ವಲ್ಸ್ ಟು ಟಿ ಅಂತ ತೊಗೊಂಡಿದ್ದೀನಿ. ಹೌದಾ? ಸೊ ಎಕ್ಸ್ ಕ್ಯೂಬ್ ಏನಾಗುತ್ತೆ ಮಕ್ಕಳ? ಟಿ ಪ್ಲಸ್ 1 ಆಗುತ್ತಾ? ಎಕ್ಸ್ ಕ್ಯೂಬ್ ಏನಾಗುತ್ತೆ? ಟಿ ಪ್ಲಸ್ 1 ಆಗುತ್ತೆ. ಹೌದಾ? ರೈಟ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಇಯರ್ ಇಲ್ಲಿಂದ ಏನಿದೆ ಮಕ್ಕಳ, ಇಲ್ಲಿ ಸ್ಟಾರ್ ಅಂತ ಏನು ಬರೆದಿದ್ದೀನಿ, ಇದರಿಂದ ನನಗೆ ಗೊತ್ತಿದೆ. ಸೊ ಇಲ್ಲಿ ಲೆಟ್ ಮಿ ಕಾಲ್ ದಿಸ್ ಆಸ್ 1. ಓಕೆ, ಆ್ಯಂಡ್ ಫ್ರಮ್ ಸ್ಟಾರ್ ಪ್ರಕಾರ ಮಕ್ಕಳ ಏನಂತ ಬರೀತೀವಿ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಟ್ಸ್ ನಥಿಂಗ್ ಬಟ್ ಡಿ ಟಿ ಬೈ 3. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಓಕೆ, 1 ಇಂಟು 2 ಮಾಡಿ, 1 ಮಲ್ಟಿಪ್ಲೈಡ್ ವಿತ್ 2. ಓಕೆ, ಇಫ್ ಐ ಆಮ್ ಮಲ್ಟಿಪ್ಲೈಯಿಂಗ್ 1 ವಿತ್ 2, ವಾಟ್ ಡು ಐ ಗೆಟ್? ಏನು ಬರುತ್ತೆ? ಸೊ ಎಲ್ ಎಚ್ ಎಸ್ನ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಏನು ಬಂತು ಮಕ್ಕಳ? ಎಕ್ಸ್ ಪವರ್ 5 ಬಂತ, ಡಿ ಎಕ್ಸ್ ಬಂತು. ಹೌದಾ? ಆ್ಯಂಡ್ ಈ ಕಡೆಗೆ ಬಂದಾಗ ಏನು ಬರುತ್ತೆ? ಟಿ ಪ್ಲಸ್ 1 ಓಲ್ ಡಿವೈಡೆಡ್ ಬೈ 3 ಇಂಟು ಡಿ ಟಿ ಬಂತು. ಮುಗಿತಾ? ಹಂಗಾದ್ರೆ ವಾಟ್ ಈಸ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್? ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ಪವರ್ 5. ಅದೇ ಇದೆಯಾ ನೋಡಿ ಇದರಲ್ಲಿ? ಅದೇ ಇದೆಯಾ? ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್. ಹೌದಲ್ಲ? ವಾಟ್ ಯು ಹ್ಯಾವ್ ಗಾಟ್ ಹಿಯರ್? ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಟಿ ಪ್ಲಸ್ 1 ಬೈ 3 ಇಂಟು ಡಿ ಟಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ ಈಸಿಯಾಗಿ ನಮಗೆ ಕನ್ವರ್ಷನ್ ಸಿಕ್ಬಿಡುತ್ತಲ್ವಾ ಇಲ್ಲಿ ಇದಕ್ಕೆ? ಯಾವುದಕ್ಕೆ? ಎಕ್ಸ್ ಪವರ್ 5ಗೆ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಎಕ್ಸ್ ಕ್ಯೂಬ್ ಮೈನಸ್ 1ಗೆ ಡಿ ಟಿ ಅಂತ ಸಿಕ್ಕಿದೆ. ಎಕ್ಸ್ ಕ್ಯೂಬ್ ಮೈನಸ್ 1ಗೆ ಟಿ ಅಂತ ಸಿಕ್ಕಿದೆ. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ರೈಟ್. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ 2. ಓಕೆ, ಇದನ್ನ 2 ಅಂತ ಕನ್ಸಿಡರೇಷನ್ ತೊಗೊಳ್ತೀನಿ. ಅರ್ಥ ಆಗ್ತಿದೆಯಾ? ಸೈಡ್ ಬೈ ಸೈಡ್ ಬರ್ತಿದ್ದೀನಿ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ನನಗೇನು ಬರುತ್ತೆ ಇದರಲ್ಲಿ? ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ನಥಿಂಗ್ ಬಟ್ ಟಿ ಪವರ್ 1 by 3 ಆ್ಯಂಡ್ ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಟಿ ಪ್ಲಸ್ 1 ಡಿವೈಡೆಡ್ ಬೈ 3 ಇಂಟು ಡಿ ಟಿ. ಅರ್ಥ ಆಗಿದೆ ಅಲ್ಲ? ಓಕೆ, ಇದನ್ನು ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಟಿ ಪವರ್ 1 by 3 ಇಂಟು ಟಿ ಪ್ಲಸ್ 1 ಓಲ್ ಡಿವೈಡೆಡ್ ಬೈ 3 ಇಂಟು ಡಿ ಟಿ. ಓಕೆ, ಯಾವುದಕ್ಕೆ ಇದು? ದಿಸ್ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್. ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಟಿ ಪ್ಲಸ್ 1 by 3 ಇಂಟು ಡಿ ಟಿ. ಓಕೆ, ಸೊ ನಾವು ಹಿಯರ್ ವಿ ಗೆಟ್ 1 by 3 ಆಚೆ ತಗೊಳ್ಳಿ, 1 by 3 ಆಚೆ ತಗೊಳ್ತೀನಿ. ಆ್ಯಂಡ್ ಇಲ್ಲಿ ಏನು ಬರುತ್ತೆ? ಟಿ ಪವರ್ 1 by 3 ಇಂಟು ಟಿ ಪ್ಲಸ್ 1 ಇಂಟು ಡಿ ಟಿ. ಓಕೆ, therefore we get 1 by 3 into integral of t power 1 by 3 into t plus t power 1 by 3 into dt. Therefore we get 1 by 3 into it is t power 4 by 3 plus it is t power 1 by 3 into dt. Therefore we get 1 by 3 into it is t power 7 by 3 divided by 7 by 3 plus it is t power 4 by 3 divided by 4 by 3 plus c. Okay, so now here we get, yes, so ಇಲ್ಲಿ 1 by 3 ಇದೆ, so ಇಲ್ಲಿ 3 by 7 ಬರುತ್ತೆ, 3 by 7, here we get 3 by 7 and then t power 7 by 3 plus 3 by 4 and then t power 4 by 3 plus c. So here students 1 by 3, this 3 get cancelled, 3 cancel ಆಗುತ್ತೆ. therefore we get I is equal to it's 1 by 7 into t ಜಾಗದಲ್ಲಿ ಏನಿದೆ x cube minus 1 ಇದೆ. ಓಕೆ, ಟಿ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 1 ಇದೆ, ಹೌದಲ್ಲ? ರೈಟ್. ಸೊ ಎಕ್ಸ್ ಕ್ಯೂಬ್ ಮೈನಸ್ 1 ಓಲ್ ಪವರ್ 7 by 3 ಪ್ಲಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಓಲ್ ಪವರ್ 4 by 3 ಪ್ಲಸ್ ಸಿ. ಸೊ ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಕ್ಲಾರಿಟಿ ಸಿಗ್ತಿದೆಲ್ಲ ಕ್ವಶನ್ಸ್ಗಳು. ಓಕೆ, ಅದರಿಂದ ಯಾವುದನ್ನು ಸಬ್ಸ್ಟಿಟ್ಯೂಷನ್ ತೊಗೊಳ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಕನ್ವರ್ಷನ್ಸ್ ಮಾಡೋದನ್ನು ಕಲಿಬೇಕಷ್ಟೇ. ಓಕೆ,
ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಬರೋಣ. ಎಸ್, ಸೊ ಇಲ್ಲಿ ನೋಡಿ ಈಗ ಮಕ್ಕಳ I is equal to, here we have got x square divided by 2 plus 3x cube, okay, whole cube into dx. ಸೊ ಇದರಲ್ಲಿ ನನಗೆ ಒಂದು ಕ್ಲಾರಿಟಿ ಬೇಕಾಗಿರೋದು, ಒಂದು ವಿಷಯ ನನಗೆ ಏನು ಗೊತ್ತಾಗಬೇಕಂತಂದರೆ ಇಲ್ಲೇನು ಎಕ್ಸ್ ಕ್ಯೂಬ್ ಇದೆ ಮಕ್ಕಳ, ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಇದೆ, ಈ ಜಾಗದಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಇದೆ, ಹೌದಲ್ಲ, ವಿ ಹ್ಯಾವ್ ಗಾಟ್ ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಸಿಗುತ್ತೆ, 3x ಸ್ಕ್ವೇರ್ ಸಿಗುತ್ತೆ, 3ನೂ ಬಿಟ್ಬಿಡಿ, ಬಟ್ ಎಕ್ಸ್ ಸ್ಕ್ವೇರ್ ಅನ್ನೋದು ಸಿಗುತ್ತೆ, ಹೌದಲ್ಲ. ಸೊ ಎಕ್ಸ್ ಸ್ಕ್ವೇರ್ ಅನ್ನೋದು ಎಲ್ಲಿದೆ, ನ್ಯೂಮರೇಟರಲ್ಲಿದೆ, ಹೌದಲ್ಲ, ರೈಟ್. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇದರಲ್ಲಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು. ಸೊ ವಾಚ್ ಕೇರ್ಫುಲಿ ನೋಡಿ, ನನಗೀಗ ಕನ್ಫ್ಯೂಷನ್ ಆಗೋದು ಇಷ್ಟೇ, ತುಂಬ ಜನ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಷನ್ ಆಗೋದು ಇಷ್ಟೇ. ಸೊ ಯಾವುದನ್ನ ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಸರ್, ಎಕ್ಸ್ ಕ್ಯೂಬ್ ಅನ್ನೋದನ್ನ ಸಬ್ಸ್ಟಿಟ್ಯೂಷನ್ ತೊಗೋಬೇಕಾ, ಬರೀ ಎಕ್ಸ್ ಕ್ಯೂಬ್ನ ಸಬ್ಸ್ಟಿಟ್ಯೂಷನ್ ತೊಗೊಳ್ಬೇಕಾ, ಅಥವಾ ಕಂಪ್ಲೀಟ್ ಇಲ್ಲಿ ಇದೆ ಏನಿದೆ ಇಷ್ಟನ್ನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಾ? ಮಕ್ಕಳ ಕಂಪ್ಲೀಟ್ ಇರೋದು ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಯಾಕೆ? ವೈ? ಇಟ್ ಈಸ್ ಆಲ್ವೇಸ್ ಗುಡ್ ಟು ಡೂ ದ್ಯಾಟ್. ಅದು ಈ ಪಕ್ಕದಲ್ಲಿ ಮಲ್ಟಿಪ್ಲಿಕೇಶನ್ ಅಂದರೆ ವೇರಿಯೇಬಲ್ಗೆ ಏನು ಎಕ್ಸ್ ಕ್ಯೂಬ್ ಇದೆ ಮಕ್ಕಳ, ಎಕ್ಸ್ ಕ್ಯೂಬ್ಗೆ ಕಾನ್ಸ್ಟೆಂಟ್ಸ್ ಮಲ್ಟಿಪ್ಲೈ ಆಗಿದೆ ಮತ್ತು ಆ್ಯಡ್ ಆಗಿದೆ ಅಂತಂದರೆ ಅದನ್ನು ಕಂಪ್ಲೀಟ್ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಳಿ. ದಟ್ ಈಸ್ ಆಲ್ವೇಸ್ ಗುಡ್. ಸರ್ ಯಾಕೆ ಸರ್ ಹಂಗೆ ತೊಗೋಬೇಕು? ನೋಡಿ ಮಕ್ಕಳ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಈಸಿ ಆಗ್ತಾ ಬರುತ್ತೆ. ನೋಡಿ, ನಿಮ್ಗೆ ಅದು ಇನ್ನೂ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಟ್ರೈ ಟು ಡೂ ಇಟ್ ವಿತೌಟ್ ಟೇಕಿಂಗ್ ದ ಕಾನ್ಸ್ಟೆಂಟ್ಸ್ ಯಾವುದನ್ನು ತೊಗೊಳ್ದೇನೆ ಟ್ರೈ ಮಾಡಿ. ಕಾನ್ಸ್ಟೆಂಟ್ಸ್ನ ಯಾವುದನ್ನು ತೊಗೊಳ್ದೆ ಬರೀ ಎಕ್ಸ್ ಕ್ಯೂಬ್ ಮಾತ್ರ ತೊಗೊಳ್ಳಿ, ನಿಮಗೆ ಯಾಕೆ ಗೊತ್ತಾಗ್ಬಿಡುತ್ತೆ ಅದು ಕಷ್ಟ ಆಗುತ್ತೆ ಇಂಟಿಗ್ರೇಷನ್ ಅಂತ. ಸೊ ಸುಲಭ ಮಾಡ್ಕೋಬೇಕು, ನಾನು ಇಂಟಿಗ್ರೇಷನ್ನ ಸುಲಭ ಮಾಡ್ಕೋಬೇಕು ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಕಾನ್ಸ್ಟೆಂಟ್ಸ್ ಏನು ಮಲ್ಟಿಪ್ಲೈ ಆಗಿದೆ ಮತ್ತು ಆ್ಯಡ್ ಆಗಿದೆ ಅದನ್ನು ಸೇರಿಸಿ ನಾನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ತೀನಿ. ಅರ್ಥ ಆಗ್ತಿದೆಯಾ? ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ವಿ ಶಲ್ ಪುಟ್ ಇಯರ್ 2 plus 3x cube equals to t. Okay, therefore we get 9x square into dx equals to dt. Okay, but ಇಲ್ಲಿ x square ಅಷ್ಟೇ ಇರೋದಲ್ಲ. ಸೊ x square into dx is equal to, it is dt by 9. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ x square into dx is nothing but dt by 9, therefore which is equal to 1 by 9 into here dt. Okay, so 1 by 9 into dt, and ಇಲ್ಲಿ 2 plus 3x square is nothing but t. So 1 by t power 3. 1 by t power 3. ಅರ್ಥ ಆಗ್ತಿದೆಯಾ? ಓಕೆ, therefore we get I equals to it's 1 by 9 into integral of t power minus 3 into dt, which is nothing but 1 by 9 into t power minus 3 integration ಏನು, t power minus 3 plus 1 divided by minus 3 plus 1, which is nothing but d power minus 2 divided by minus 2 plus c. Therefore I equals to it's minus 1 by 18 and then 1 by t square plus c. Okay, therefore it's minus 1 by 18 1 by t ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ, 2 plus 3x cube ಅಲ್ಲ. ಸೊ ವಿ ಗೆಟ್ here 2 plus 3x cube, ಓಕೆ, ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ಸೊ ಇದರಿಂದ ನಿಮಗೆ ಗೊತ್ತಾಗ್ತಾ ಇರಬೇಕು. ಓಕೆ, ಸೊ ಇದರಲ್ಲಿ ಕೆಲವುದೇನಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಫ್ ಯು ನೋ ದ್ಯಾಟ್ ವೇರ್ ಟು ಸ್ಕಿಪ್ ದ ಸ್ಟೆಪ್ಸ್, ಇಟ್ಸ್ ಇನಫ್. ಸೊ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಸ್ಟೆಪ್ಸ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಫೈನ್. ಸೊ ಹಾಗಾದರೆ ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇದರಲ್ಲಿ ನೋಡಿ ಮಕ್ಕಳ, 1 by log x ಪವರ್ m ಇದೆ. ಸೊ ನನಗೆ ಗೊತ್ತಿದೆ log x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by x ಬರುತ್ತೆ, log x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by x ಬರುತ್ತೆ, ಗೊತ್ತಿರಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇದರಲ್ಲಿ I equals to, ಸೊ ಐ ವಿಲ್ ರೈಟ್ ದಿಸ್ ಆಸ್ 1 by x and here log x power m into dx. So put log x equals to t. So what I am doing here, put log x equals to t. So what I am getting here, 1 by x into dx. ಅದೇ ಅಲ್ವಾ ಇರೋದಿಲ್ಲ, 1 by x into dx, it's nothing but dt. Therefore I equals to it's dt and here it's 1 by t power m. Okay, so what do I get here? I equals to it's integral of t power minus m into dt. Okay, so t power minus m into dt. Therefore we get I equals to it's t power minus m plus 1, t power minus m plus 1 divided by minus m plus 1, okay, plus c. So we get, ನೋಡಿ ನಮಗೆ ಗೊತ್ತಿದೆ ಮಕ್ಕಳ, minus m plus 1 can also be written as 1 minus m. ಗೊತ್ತಲ್ವಾ ನಮಗಿದು? ರೈಟ್. therefore we write t power 1 minus m divided by 1 minus m plus c, or what is t? T is nothing but log x. So log x power 1 minus m divided by 1 minus m plus c. I hope this is clear. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಹಾಗಾದ್ರೆ ಮಕ್ಕಳ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ಅಲ್ಲ. ಸೊ ಲೆಟ್ ಅಸ್ ಡಿಸ್ಕಸ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ಮಕ್ಕಳ ಈ ಪ್ರಾಬ್ಲಮ್ನ ಶುರು ಮಾಡೋಣ ಈಗ. ನೋಡಿ
ಯಾವಾಗಲೂ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಾದ್ರೆ ಒಂದು ವಿಷಯ ಗಮನದಲ್ಲಿರ್ಬೇಕು ಮಕ್ಕಳ, ಏನಂತಂದರೆ ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವುದು ಸಿಗುತ್ತೆ. ಆ್ಯಂಡ್ ಟ್ರೈ ಟು ಕನ್ವರ್ಟ್ ದ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ಯುವರ್ ವಿಶ್. ಅಂದರೆ ನಿಮಗೆ ಯಾವ ರೀತಿ ಒಂದು ಈಸಿ ಅಂತ ಅನ್ಸುತ್ತೆ ಆ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬ ಜನ ಮಕ್ಕಳಿಗೆ e ಪವರ್ x ಅಂದರೆ ಎನಿಥಿಂಗ್ ಇಸ್ ಇನ್ ದ ಡಿನಾಮಿನೇಟರ್ ಇಟ್ ವಿಲ್ ಮೇಕ್ ದಮ್ ಅನ್ಕಂಫರ್ಟಬಲ್. ಓಕೆ, ಸೊ ಇಟ್ ಹ್ಯಾಪನ್ಸ್ ಫಾರ್ ಮೆನಿ ಸ್ಟೂಡೆಂಟ್ಸ್. ಸೊ ನಾವೇನು ಮಾಡೋಣ ಅದಕ್ಕೋಸ್ಕರ, ಸೊ ಲೆಟ್ ಅಸ್ ರೈಟ್ ಲೈಕ್ ದಿಸ್. ನೋಡಿ i ಈಕ್ವಲ್ಸ್ ಟು ಇಲ್ಲೇನಿದೆ x ಡಿವೈಡೆಡ್ ಬೈ e ಪವರ್ x ಸ್ಕ್ವೇರ್ ಅಂತ ಇದೆ ಇಂಟು ಡಿ ಎಕ್ಸ್. ಸೊ ಇದನ್ನು ಲೆಟ್ ಅಸ್ ಟೇಕ್ ಟು ದ ನ್ಯೂಮರೇಟರ್ ಆ್ಯಂಡ್ ರೈಟ್ x ಇಂಟು e ಪವರ್, or let me write here e power minus x square, okay, into x into dx. ಹೌದಲ್ಲ, ರೈಟ್. ಇಲ್ಲೇನಿದೆ ಮಕ್ಕಳ, ಇಲ್ಲಿ ಪ್ಲಸ್ ಇದೆ. ಸೊ ಇಯರ್ ವಿ ಹ್ಯಾವ್ ಗಾಟ್ ಪ್ಲಸ್ ಇಯರ್. ಸೊ ಇಲ್ಲೇನು ಬಂದಿದೆ, ಇಯರ್ ವಿ ಹ್ಯಾವ್ ಗಾಟ್ ಮೈನಸ್. ಸೊ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈಗ ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್, ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಪುಟ್ ದಿಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಪುಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಟಿ. So we get here minus 2x into dx equals to, it is dt. Okay, therefore x into dx equals to, it is minus dt by 2. Minus dt by 2. This is what we get. Howdala? Right? Okay, so hagadre illi answer ಏನು ಬರುತ್ತೆ? What do we get here? We get here i equals to integral of, ನೋಡಿ e power minus t ಬರುತ್ತೆ. ಸಾರಿ, e power t ಬರುತ್ತೆ x ಸ್ಕ್ವೇರ್ ಜಾಗಕ್ಕೆ. ಓಕೆ, ಇಷ್ಟು ಜಾಗಕ್ಕೆ ಏನು ಬರುತ್ತೆ? t ಬರುತ್ತೆ, e power t. and x into dx, what is x into dx? It's minus dt by 2. We get here minus dt by 2. So we get here minus 1 by 2 into e power t into dt. So here we get minus 1 by 2 into e power t plus c. Okay, so here we get minus 1 by 2 into e power t ಜಾಗದಲ್ಲಿ ಏನಿದೆ minus x square ಇದೆ, minus x square plus c. I hope you all know that question x ಫಾರ್ಮಲ್ಲಿ ಕೊಟ್ಟಿದ್ರೆ ಆನ್ಸರ್ ಕೂಡ, ಸೊಲ್ಯೂಷನ್ ಕೂಡ x ಫಾರ್ಮೆಟಲ್ಲೇ ಬರಬೇಕು. Okay, so this is the solution which we get. I hope this is clear, students. ಅರ್ಥ ಆಗಿದೆಲ್ಲ? Okay, so now let us move to the next problem. This is one of the very important problem, and ತುಂಬ ಮಕ್ಕಳಿಗೆ ಈ ಪ್ರಾಬ್ಲಮ್ಸ್ಗಳಲ್ಲಿ, ಅಂದರೆ ಪರ್ಟಿಕ್ಯುಲರ್ ಈ ಪ್ರಾಬ್ಲಮಲ್ಲಿ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಭಯ ಪಡ್ತಾರೆ. ಓಕೆ, ಸೊ ಇದನ್ನು ಭಯ ಪಡೋ ಅವಶ್ಯಕತೆ ಇಲ್ಲ ಮಕ್ಕಳ. ಆಲ್ವೇಸ್ ರಿಮೆಂಬರ್ 3 ಸ್ಟೆಪ್ಸ್, 3 ವಿಷಯಗಳನ್ನ ಯಾವತ್ತು ನೆನ್ಪಿಟ್ಕೊಂಡಿರಿ ಮಕ್ಕಳ ಇಂಟಿಗ್ರೇಷನಲ್ಲಿ. ಒಂದು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. These steps are called as manipulation. Okay, manipulation steps. So manipulation is nothing but converting the things according to your way. ನಿಮ್ಗೆ ಹೇಗೆ ಬೇಕು ಆ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು. ಓಕೆ, ಫಸ್ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಎನಿ ವ್ಯಾಲ್ಯೂ. ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಎನಿ ವ್ಯಾಲ್ಯೂ ಅಂದರೆ ಯಾವ ರೀತಿ? ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದಟ್ ವಿ ಹ್ಯಾವ್ ಗಾಟ್ ಇಂಟಿಗ್ರೇಷನ್ ಫಾರ್ ದಿಸ್. ನೋಡಿ, ಲೆಟ್ ಮಿ ಟೇಕ್ ಹಿಯರ್ ಇಂಟಿಗ್ರಲ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಅಂತ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ವಾಟ್ ಈಸ್ ಗಿವನ್. ಸೊ ನಮಗೆ ಗೊತ್ತಿದೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಕೂಡ ಮಾಡ್ಬೋದು ಮಕ್ಕಳ. ವಿ ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಲ್ಸೋ. ದೆರ್ ಇಸ್ ನೋ ಡೌಟ್ ಇನ್ ಇಟ್. Suppose, yeah, we can go with substitution. Let us assume that we can go with substitution. X plus 3 is equal to t ಅಂತ ತಗೋಬಹುದು. We can do that. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. But students, what I am telling here is, instead of substitution method, so I can go with the other method, that is add and subtract. ಯಾವುದು? Add and subtract. plus 3 ಮತ್ತೆ minus 3 into dx. Okay, so ಇಲ್ಲಿ ಏನು ಬರುತ್ತೆ? We can group this x plus 3 divided by x plus 3. Okay, minus 3 divided by x plus 3. ಓಕೆ, ಸ್ಪ್ಲಿಟ್ ಮಾಡಿದ್ದೀನಿ. ಐ ಹ್ಯಾವ್ ಸ್ಪ್ಲಿಟೆಡ್ ಇಯರ್. ಓಕೆ, ಏನು ಮಾಡಿದ್ದೀನಿ ಮಕ್ಕಳ? ಸ್ಪ್ಲಿಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಇಯರ್ 1 ಮೈನಸ್ 1 ಇಂಟು ಡಿ ಎಕ್ಸ್ ಮೈನಸ್ 3 ಇಂಟು ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಪ್ಲಸ್ 3 ಇಂಟು ಡಿ ಎಕ್ಸ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಸೊ ಇಯರ್ ವಿ ಗೆಟ್ ಎಕ್ಸ್ ಮೈನಸ್ 3 ಇಂಟು ಇಟ್ ಇಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 3 ಪ್ಲಸ್ ಸಿ. ಅರ್ಥ ಆಗ್ತಿದೆಯಾ? ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಷನ್ ವಾಟ್ ಹ್ಯಾವ್ ಡನ್ ಇಯರ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಓಕೆ, ಏನು ಮಾಡಿದ್ದೀನಿ ಮಕ್ಕಳ ಇದರಲ್ಲಿ? ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿ. ದಿಸ್ ಇಸ್ ಒನ್ ವೇ. Next, the second thing is, always remember these things also. So ಎರಡನೇದು multiply and divide. Okay, ಎರಡನೇದು ಮಕ್ಕಳ multiply and divide. ಸೊ ನಿಮ್ಮ ಎಕ್ಸಸೈಸಲ್ಲೇ ಒಂದು ಪ್ರಾಬ್ಲಮ್ ಇದೆ ಮಕ್ಕಳ. ಏನದು ಪ್ರಾಬ್ಲಮ್ ಅಂತ ಅಂದರೆ, ಸೊ ಸಪೋಸ್ ಇಫ್ ಯು ಆರ್ ಗಾಟ್ ಲೈಕ್ ದಿಸ್. ನೋಡಿ, sin x divided by sin x plus cos x into dx. ಯು ಆರ್ ಗಾಟ್ ಅ ಪ್ರಾಬ್ಲಮ್ ಲೈಕ್ ದಿಸ್. ಈ ರೀತಿ ಒಂದು ಪ್ರಾಬ್ಲಮ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲೇ. ಈ ರೀತಿ ಒಂದು ಪ್ರಾಬ್ಲಮ್ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ? ವಾಚ್ ಇಯರ್ ಸ್ಟೂಡೆಂಟ್ಸ್. ನಮಗೆ ಈ ಸ್ಟೆಪ್ಪಲ್ಲಿ, ಸೊ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ. ವಾಟ್ ಐ ಆಮ್ ಡೂಯಿಂಗ್ ಇಯರ್? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಸೊ ಇಯರ್ ವಿ ಗೆಟ್ 2 sin x divided by sin x plus cos x. ಸೊ ಯು ಮೈಟ್ ಆಸ್ಕ್ ಮೀ ನೌ, ಸರ್ ಯಾಕೆ ಸರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದ್ರಿ? ಹೌ ಡಿಡ್ ಯು ಗೆಟ್ ಟು ನೋ? ಒನ್ ಇಸ್ ಥ್ರೂ ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ಸ್, ಬಟ್ ಐ ನೋ ಯು ವಿಲ್ ನಾಟ್ ಅಗ್ರಿ ಫಾರ್ ದ್ಯಾಟ್. ಇನ್ನೊಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಮಕ್ಕಳ.
ಓಕೆ, ಸೊ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಏನಂತ ಅಂದರೆ ಎಕ್ಸ್ಪೆರಿಮೆಂಟೇಷನ್ ತುಂಬಾ ಮಾಡಬೇಕಾಗತ್ತೆ. ವನ್ ಯು ಆರ್ ಲರ್ನಿಂಗ್ ಯು ನೀಡ್ ಟು ಎಕ್ಸ್ಪೆರಿಮೆಂಟ್ ಅ ಲಾಟ್. ಓಕೆ, ಎಕ್ಸ್ಪೆರಿಮೆಂಟೇಷನ್ ಇಲ್ಲ ಅಂತಂದರೆ ನಿಮಗೆ ಸಾಲ್ವ್ ಮಾಡೋದಕ್ಕಾಗಲ್ಲ ಕಣ್ರು. ಯು ನೀಡ್ ಟು ಎಕ್ಸ್ಪೆರಿಮೆಂಟ್ ಅ ಲಾಟ್. ಓದಬೇಕಾದ್ರೂ ಅಷ್ಟೇ, ಕಲಿಬೇಕಾದ್ರೂ ಅಷ್ಟೇ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ನೋಡಿ, ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ನೀವು ಎಕ್ಸಾಮ್ ಹಾಲ್ಗೆ ಹೋಗಿದ್ದೀರಿ. ಎಕ್ಸಾಮ್ ಹಾಲ್ಗೆ ಹೋದಾಗ ನಿಮಗೆ ಒಂದು ಕ್ವಶನ್ ನೋಡ್ತೀರಿ. ಆ ಕ್ವಶನ್ ನೀವು ಇದುವರೆಗೂ ಓದಿಲ್ಲ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಿ ಅಲ್ಲಿ ಎಕ್ಸಾಮ್ ಹಾಲಲ್ಲಿ? ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಸ್ಟೂಡೆಂಟ್ಸ್. ಎಕ್ಸಾಮ್ ಹಾಲ್ ಅಂದರೆ ಮೇನ್ ಎಕ್ಸಾಮ್ ಅಂತ ತೊಗೊಳ್ಳೋದು ಬೇಡ, ಒಂದು ನಾರ್ಮಲ್ ಟೆಸ್ಟ್ ಅಂತ ತೊಗೊಳ್ಳೋಣ. ಸೊ ಆ ಟೆಸ್ಟಲ್ಲಿ ಹೋಗ್ಬಿಟ್ಟು ನೀವು ಆ ಕ್ವಶನ್ನ ನೀವು ನಿಮ್ಮದೇ ಆದ ಓನ್ ವೇಯಲ್ಲಿ ಟ್ರೈ ಮಾಡ್ತಾ ಬರ್ತೀರಿ. ಇದು ಲೈಫಲ್ಲಿ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಓಕೆ, ಸೊ ನೀವು ಪ್ರತಿಯೊಬ್ಬರು ಕೂಡ ಅದನ್ನು ನಿಮ್ಮದೇ ಆದ ಓನ್ ವೇಯಲ್ಲಿ ಟ್ರೈ ಮಾಡ್ತೀರಿ. ಆನ್ಸರ್ ಸರಿ ಬರ್ಬೋದು, ಸರಿ ಬರದೇ ಇರ್ಬೋದು. ಲೆಟ್ ಅಸ್ ಅಸ್ಯೂಮ್ ಸರಿ ಬಂದಿಲ್ಲ. ಬಂದು ಮಕ್ಕಳ ಅದನ್ನು ನೀವು ಸೊಲ್ಯೂಷನ್ ನೋಡ್ತೀರಿ. ಆ ಕ್ವಶನ್ಗೆ ಸೊಲ್ಯೂಷನ್ ನಿಮ್ಮ ನೋಟ್ಸಲ್ಲಿ ಹೇಗಿದೆ ಅಂತ ನೋಡ್ತೀರಿ. ಆ್ಯಂಡ್ ಐ ಡೆಫಿನೆಟ್ಲಿ ವಿಲ್ ಟೆಲ್ ಯು ದ್ಯಾಟ್ ಆ ಆನ್ಸರ್ನ ಮಕ್ಕಳ ನೀವು ತುಂಬ ದಿನ ಮರೆಯೋದಿಲ್ಲ. ಯಾವ ಆನ್ಸರ್ ನಿಮ್ಮ ಎಕ್ಸಾಮ್ ಟೆಸ್ಟ್ ಹಾಲಲ್ಲಿ ಬಂದಿತ್ತು, ಟೆಸ್ಟಲ್ಲಿ ಬರೆದಿದ್ರಿ, ಆ ಸೊಲ್ಯೂಷನ್ ಗೊತ್ತಿಲ್ಲದೆ ನೀವೇ ಏನೋ ತುಂಬ ಟ್ರೈ ಮಾಡಿರ್ತೀವಿ, ಒಂದು 5 ನಿಮಿಷ ಕೂತ್ಕೊಂಡು ಟ್ರೈ ಮಾಡಿರ್ತೀರಿ. ಓಕೆ, ಆ ಸೊಲ್ಯೂಷನ್ ನಿಮಗೆ ಮತ್ತೆ ಬಂದು ಟೆಕ್ಸ್ಟ್ ನೋಟ್ಸಲ್ಲಿ ನೋಡಿದಾಗ ನಿಮಗೆ ಸೊಲ್ಯೂಷನ್, ನಿಜವಾದ ಸೊಲ್ಯೂಷನ್ ಗೊತ್ತಾಗುತ್ತೆ. ಆ ಸೊಲ್ಯೂಷನ್ನ ಮರೆಯಲ್ಲ. ರೈಟ್, ದಿಸ್ ಈಸ್ ವಾಟ್ ಯು ನೀಡ್ ಟು ಡೂ ಈಚ್ ಆ್ಯಂಡ್ ಎವ್ರಿ ಡೇ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ವೆನ್ ಯು ಟೇಕ್ ಅ ಪ್ರಾಬ್ಲಮ್ ಯು ನೀಡ್ ಟು ಕೀಪ್ ಆನ್ ಟ್ರೈಯಿಂಗ್ ಇನ್ ಅ ಡಿಫ್ರೆಂಟ್ ವೇಸ್. ನಿಮ್ಗೆ ಇದುವರೆಗೂ ಏನು ವೇ ಗೊತ್ತಿದೆ ಎಲ್ಲನೂ ಟ್ರೈ ಮಾಡಿ. ಆ್ಯಂಡ್ ಯಾವುದು ನಿಮಗೆ ಈಗ ಒಂದು 5ರಿಂದ 6 ವೇ ಗೊತ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟರಲ್ಲೂ ಟ್ರೈ ಮಾಡ್ತೀರಿ ಡಿಫ್ರೆಂಟ್ ಮೆಥಡ್ಸ್. ಸೊ ಯಾವುದ್ರಲ್ಲೂ ಬರಲ್ಲ ಅಂತ ಅಂದಾಗ ಒಂದು ನೋಟ್ಸ್ ತೊಗೊಂಡು ನೋಡ್ತೀರಿ ಯಾವ್ದು ಸೊಲ್ಯೂಷನ್ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ, ಓಕೆ ದೆರ್ ವಾಸ್ ಒನ್ ಅದರ್ ವೇ, ಇನ್ನೊಂದು ರೀತಿ ಇತ್ತು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಈಗ ನಿಮಗೆ ಮುಂಚೆ 5 ವೆಪನ್ಸ್ ಇತ್ತು, ಈಗ 6th ವೆಪನ್ ಬಂತು. ಮುಂಚೆ ನೆಕ್ಸ್ಟ್ ಇನ್ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡ್ತೀರಿ? ಮುಂಚೆ 5 ವೆಪನಲ್ಲಿ ಟ್ರೈ ಮಾಡ್ತಿದ್ರಿ, ಈಗ 6 ವೆಪನಲ್ಲಿ ಕೂಡ ಆ ಪ್ರಾಬ್ಲಮ್ನ ಟ್ರೈ ಮಾಡ್ತೀರಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನೋಡಿ ಮಕ್ಕಳ, ಒಂದು ವೆಪನ್ನ ತಗೋಬೇಕು ಅಂತಂದರೆ, ಕೆಳಗಡೆ ಬಿದ್ದಿರೋ ಒಂದು ವೆಪನ್ನ ತಗೋಬೇಕಂತಂದರೆ ನನ್ನಲ್ಲಿರೋ 5 ವೆಪನ್ಗಳು ಕೂಡ ವರ್ಕ್ ಆಗಲ್ಲ, ಈ ಎನಿಮಿಗೆ ವರ್ಕ್ ಆಗಲ್ಲ ಅಂತ ಗೊತ್ತಾದಾಗ ಮಾತ್ರ ಅಲ್ಲಿ ಕೆಳಗಡೆ ಬಿದ್ದಿರೋ ಒಂದು ವೆಪನ್ನ ನೀವು ತೊಗೊಳ್ತೀರಿ. ಇಲ್ಲ ಅಂದರೆ ನೀವು ತೊಗೊಳ್ಳಲ್ಲ. ಫಸ್ಟ್ ನಿಮಗೆ ಮನ್ಸಿಗೆ ಫೀಲ್ ಆಗಬೇಕು, ಎಸ್ ದೀಸ್ ವೆಪನ್ಸ್ ವಿಲ್ ನಾಟ್ ವರ್ಕ್ ಫಾರ್ ಮೀ. ಸೊ ಹಾಗಾದರೆ ಮಾತ್ರ ಈ ಕೆಳಗಡೆ ಬಿದ್ದಿರೋ ವೆಪನ್ನ ನಾನು ತೊಗೊಳ್ತೀನಿ ಅನ್ನೋದನ್ನು ಫೀಲ್ ಆಗಬೇಕು ಮಕ್ಕಳ. ಸೊ ಅಲ್ಲಿ ತನಕ ಅದನ್ನು ಮಾಡಬೇಕಂತಂದರೆ ಯು ನೀಡ್ ಟು ಕೀಪ್ ಆನ್ ಎಕ್ಸ್ಪೆರಿಮೆಂಟಿಂಗ್ ಅ ಲಾಟ್. ಸೊ ನಿಮ್ಮಲ್ಲಿರೋ ಎಲ್ಲ ನಾಲೆಡ್ಜ್ನ ಕೂಡ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟೇಷನ್ ಮಾಡಿದಾಗ ಮಾತ್ರ ಯು ಕ್ಯಾನ್ ಲರ್ನ್ ಅ ಲಾಟ್ ಸ್ಟೂಡೆಂಟ್ಸ್. ಓಕೆ ಫೈನ್. ಸೊ ಈಗ ಕಮಿಂಗ್ ಟು ದಿಸ್, ನೋಡಿ ನನಗೆ ಗೊತ್ತಾಯ್ತು ಇಲ್ಲಿ ಮಲ್ಟಿಪ್ಲೈನ್ ಡಿವೈಡ್ ಬೈ 2 ಮಾಡಬೇಕಂತ. ಸಿಂಪಲ್, ವೆರಿ ಸಿಂಪಲ್. ನೋಡಿ ಇಲ್ಲಿ ಕೆಳಗಡೆ sin x ಇದೆ. ಓಕೆ, ಆ್ಯಂಡ್ ಇಲ್ಲಿ sin x ಪ್ಲಸ್ ಕಾಸ್ ಎಕ್ಸ್ ಇದೆ. sin x ಪ್ಲಸ್ ಕಾಸ್ ಎಕ್ಸ್ ಇದೆ. ನನಗೆ ಗೊತ್ತಿದೆ ಮಕ್ಕಳಲ್ಲಿ ಸಬ್ಸ್ಟಿಟ್ಯೂಷನ್ ವರ್ಕ್ ಆಗೋದಿಲ್ಲ. ಯಾಕಂದರೆ sin x ಪ್ಲಸ್ ಕಾಸ್ ಎಕ್ಸ್ ತೊಗೊಂಡಾಗ ನಂಗೆ ಸಬ್ಸ್ಟಿಟ್ಯೂಷನ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಾಗಿದೆ. ಕಾಸ್ ಎಕ್ಸ್ನ ತೊಗೊಂಡ್ರೆ ಇಲ್ಲಿರೋ sin x ಏನು ಮಾಡ್ತೀರಿ? ವಾಟ್ ಯು ವಿಲ್ ಡೂ ವಿತ್ ದಿಸ್ sin x? ಓಕೆ, ಇಫ್ ಯು ಟೇಕ್ ದಿಸ್ sin x ಈಕ್ವಲ್ಸ್ ಟು t, ದೆನ್ ವಾಟ್ ಯು ವಿಲ್ ಡೂ ವಿತ್ ದಿಸ್ ಕಾಸ್ ಎಕ್ಸ್? ಆಗೋದಿಲ್ಲ. ಓಕೆ, ವಿ ಕಾಂಟ್ ಡೂ ಎನಿಥಿಂಗ್ ಹಿಯರ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನಾವ್ ಇಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಫಸ್ಟ್ ಯಾವತ್ತು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟೇ ಟ್ರೈ ಮಾಡ್ತೀವಿ, ಜಸ್ಟ್ ಲೈಕ್ ಪ್ರೀವಿಯಸ್ ಒನ್. ಮುಂಚೆ ಮಾಡಿದೆ ನೋಡಿ x ಬೈ x ಪ್ಲಸ್ 3, ಆ ರೀತಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಟ್ರೈ ಮಾಡ್ತೀವಿ. ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಟ್ರೈ ಮಾಡಿದಾಗ ನನಗೆ ಗೊತ್ತು ಐ ನೀಡ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ವಿತ್ ಕಾಸ್ ಎಕ್ಸ್. ಓಕೆ, ಮೈನಸ್ ಕಾಸ್ ಎಕ್ಸ್ ಬಂತು. ಸೊ ಇಲ್ಲಿ ನೋಡಿ ಗ್ರೂಪ್ ಮಾಡ್ತೀನಿ. ಗ್ರೂಪ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಂತ ಅಂದರೆ sin x ಪ್ಲಸ್ ಕಾಸ್ ಎಕ್ಸ್, sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ ಎಕ್ಸ್ ಬಂತು. ಓಕೆ, ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ ಎಕ್ಸ್ ಬಂತು. ಓಕೆ, ಮತ್ತೆ ನೋಡಿ ಇದೇನೋ 1 ಆಗೋಯ್ತು. ದಿಸ್ ಇಸ್ 1. ದಿಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x ಪ್ಲಸ್ ಕಾಸ್ ಎಕ್ಸ್, sin x ಪ್ಲಸ್ ಕಾಸ್ ಎಕ್ಸ್. ಸೊ ಹಾಗಾದರೆ ಒನ್ ಮೋರ್ sin x ಇಸ್ ಮಿಸ್ಸಿಂಗ್ ಅಲ್ವಾ? ಇದರಲ್ಲಿ ಇನ್ನೊಂದು sin x ಮಿಸ್ ಆಗ್ತಿದೆ ಅಲ್ವಾ? ರೈಟ್, ಇನ್ನೊಂದು sin x ಸಿಕ್ಕಿದ್ರೆ ನನಗೆ ಸೊಲ್ಯೂಷನ್ ಈಸಿ ಆಗ್ತಿತ್ತಲ್ವಾ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಈ ರೀತಿ ಥಿಂಕ್ ಮಾಡ್ತಾ ಬರಬೇಕು. ಸೊ ಅದಕ್ಕೆ ಇಲ್ಲಿ sin x ಏನು ಮಿಸ್ ಆಗಿದೆ? ಇಲ್ಲಿ sin x ಏನು ಮಿಸ್ ಆಗಿದೆ? ಸ್ಟಾರ್ಟಿಂಗ್ಗೆ ಇನ್ನೊಂದು sin x ತೊಗೊಂಡ್ಬಿಟ್ರೆ ಇಲ್ಲಿ, ಹೌದಲ್ವಾ? ರೈಟ್, ಐ ಹೋಪ್ ಯು ಆರ್ ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್. ಕ್ಲಾರಿಟಿ ಸಿಗ್ತಾ ಇದೆಯಾ? ಇಲ್ಲಿ ಏನು sin x ಆಗಿದೆ ಅದನ್ನೇ ಇನ್ನೊಂದು sin x ತೊಗೋಬೇಕು ಇಲ್ಲಿ. ಹಾಗಾದರೆ ಏನು ಮಾಡಬೇಕು? ಶುಡ್ ಐ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ sin x? ಸರ್ ಸ್ಟಾರ್ಟಿಂಗ್ಗೆ ಪ್ಲಸ್ ಆರ್ ಮೈನಸ್ sin x ಮಾಡ್ಕೊಂಬಿಟ್ರೆ ನೋಡಿ ಮಕ್ಕಳ, ನನಗೆ ಬೇಕಾಗಿರೋದು ಒಂದೇ ಒಂದು sin x. ನೀವು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊಂಬಿಟ್ರೆ 2 ಸಿಕ್ಬಿಡುತ್ತೆ ಅಲ್ಲಿ ಸೈನ್. ಅರ್ಥ ಆಗ್ತಿದ್ಯಾ? ಸ್ಟಾರ್ಟಿಂಗೆ ಇಲ್ಲೊಂದು sin x ಏನಿದೆ, ಈ sin x ಜೊತೆಗೆ ಇನ್ನೂ ಒಂದು sin x ಮತ್ತೆ sin x ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊಂಬಿಟ್ರೆ ಟೋಟಲ್ 3 ಆಯಿತು. ನನಗೆ 3 ಬೇಕಾಗಿಲ್ಲ, ನನಗೆ ಬೇಕಾಗಿರೋದು 2. ಹಾಗಾದರೆ ವಾಟ್ ಐ ಕ್ಯಾನ್ ಡೂ? ಸೊ 2 ಬೇಕು. ಐ ನೀಡ್ ಓನ್ಲಿ x, 2x ಬೇಕು. ಐ ಡೋಂಟ್ ವಾಂಟ್ 3x. ಐ ನೀಡ್ ಓನ್ಲಿ 2x ದರ್. ಸೊ ವಾಟ್ ಐ ಕ್ಯಾನ್ ಡೂ? ಐ ಕ್ಯಾನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಅದಕ್ಕೆ ಏನು ಮಾಡಿದ್ದೀನಿ ಮಕ್ಕಳ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಅದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಲಿಲ್ಲ.
ಸೊ ಈ ರೀತಿ ಯೋಚನೆ ಮಾಡೋ ಏನು ಥಿಂಕಿಂಗ್ ಕೆಪಾಸಿಟಿನ ಬೆಳೆಸ್ಕೊಂಡು ಬರಬೇಕು. ದಟ್ ಈಸ್ ವೇರ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್. ಆ್ಯಂಡ್ ತುಂಬ ಜನ ಮಕ್ಕಳಿಗೆ ಇಷ್ಟೆಲ್ಲ ಹೇಳಬೇಕಾದ್ರೆ ಆಲ್ರೆಡಿ ತಲೆಗೆ ಬಂದಿರುತ್ತೆ. ಕೆಲವು ಮಕ್ಕಳುಗಳಿಗೆ, ಎಲ್ಲರಿಗೂ ಅಲ್ಲ. ಸರ್ ಇಷ್ಟೆಲ್ಲ ಮಾಡ್ಕೊಂಡು ಓದಬೇಕಾ, ಬಿಟ್ಬಿಟ್ರೆ ಸಾಕು ಬಿಡ, ಇಂಟಿಗ್ರೇಷನ್ ಬಿಟ್ಬಿಡೋಣ. ನೋಡಿ, ಎಜುಕೇಷನ್ ಅನ್ನೋದೇ ಏನಕ್ಕಿರೋದು? ಟು ಎನ್ಲಾರ್ಜ್ ಯುವರ್ ಥಿಂಕಿಂಗ್. ಸ್ವಲ್ಪ ನಿಮ್ಮ ಥಿಂಕಿಂಗ್ ಏನಿದೆ ಅದನ್ನು ಬ್ರಾಡನ್ ಮಾಡೋದಕ್ಕೇ ಎಜುಕೇಷನ್ ಅನ್ನೋದು ಇರೋದು. ಇಟ್ ಇಸ್ ನಾಟ್ ಫಾರ್ ಮಾರ್ಕ್ಸ್. ಸೊ ಅದಕ್ಕೆ ಈ ಥರ ಎಜುಕೇಷನ್ ಇರೋದ್ರಿಂದ ಮಕ್ಕಳ ನಿಮಗೆ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಥಿಂಕ್ ಮಾಡೋ ರೀತಿ ಬೆಳೀತಾ ಹೋಗುತ್ತೆ. ಸೊ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಅ ಬಿಗರ್ ವೇ, ಬ್ರಾಡರ್ ವೇ. ಸೊ ಅದರಿಂದ ಏನಾಗುತ್ತೆ, ಯುವರ್ ಬ್ರೈನ್ ಗೆಟ್ಸ್ ಎಕ್ಸ್ಪ್ಯಾಂಡಿಂಗ್. ಸೊ ದೆನ್ ಯುವರ್ ಇಂಟೆಲಿಜೆನ್ಸ್ ಗೆಟ್ಸ್ ಮೋರ್. ಸೊ ಇದನ್ನು ಬಿಟ್ಬಿಟ್ರೆ ಇದೇ ರೀತಿ ಬಿಡೋದಕ್ಕೆ ತುಂಬ ಜಾಗಗಳಿದೆ. ಎಲ್ಲ ನಾನು ವರ್ಕ್ ಮಾಡ್ದೇನೆ, ಹಾರ್ಡ್ ವರ್ಕ್ ಮಾಡ್ದೇನೆ ಬಿಟ್ಬಿಡೋಕ್ಕೆ ತುಂಬ ಕೆಲಸಗಳಿದೆ. ಮಾಡಿಬಿಟ್ಟು ಇದ್ಬಿಡ್ಬೋದಲ್ವಾ ನೀವು? ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ದೇನೆ, ಸರ್ ಇದು ಕಷ್ಟ ಇದೆ ಬಿಟ್ಬಿಡ್ತೀನಿ, ಇದು ಕಷ್ಟ ಇದೆ ಇದು ಬಿಟ್ಬಿಡ್ತೀನಿ ಅಂತ ಹೋದರೆ ಲೈಫಲ್ಲಿ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳೋದಕ್ಕಾಗೋದಿಲ್ಲ, ಹೌದಲ್ಲ? ರೈಟ್. ಸೊ ಅದರಿಂದ ಮಕ್ಕಳ ಟೇಕ್ ಇಟ್ ಎಸ್ ಅ ಚಾಲೆಂಜ್, ಕೀಪ್ ಆನ್ ವರ್ಕಿಂಗ್ ಇಟ್. ಸೊ ನೀವು ಕಲಿತೀರಿ, ಮೇ ಬಿ 10 ಟೆಕ್ನಿಕ್ ನಿಮ್ಮ ಫ್ರೆಂಡ್ ಕಲಿಬೋದು, ನೀವೊಂದು 5 ಟೆಕ್ನಿಕ್ ಕಲಿಬೋದು. ಬಟ್ ಓದಿದ್ರೆ ಆ 5 ಟೆಕ್ನಿಕ್ ಆದರೂ ಕಲಿತೀರಾ ಅಲ್ವಾ? ರೈಟ್. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ? ಓಕೆ. ಸೊ ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಕೀಪ್ ಆನ್ ವರ್ಕಿಂಗ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಈ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಬರೋಣ ಈಗ. ಲೆಟ್ ಮಿ ಕಮ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಕಮಿಂಗ್ ಟು ದಿಸ್ ಹಿಯರ್ ಐ ಗೆಟ್ 1/2 ಇಂಟು ಇಂಟಿಗ್ರಲ್ ಆಫ್, ನೋಡಿ ಇಲ್ಲಿ sin x ಪ್ಲಸ್ sin x ಬಂತು, sin x ಪ್ಲಸ್ sin x, ದಿಸ್ ಯಾ. ಸೊ ಹಿಯರ್ ಐ ಆಮ್ ರೈಟಿಂಗ್ sin x ಪ್ಲಸ್ sin x all divided by sin x plus cos x, sin x plus cos x into dx. So next I would like to write here 1/2 into its sin x plus sin x. Okay, and here I am going to write sin x plus cos x. Now in the numerator we need to get plus cos x minus cos x, plus cos x minus cos x. ನೋಡಿ, ಯಾವತ್ತೂ ಕೂಡ ಸ್ಪ್ಲಿಟ್ ಮಾಡಬೇಕಾದ್ರೆ when I am splitting students, terms in numerator should be greater than the terms in denominator. Okay, so ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೂಪ್ ಮಾಡ್ಕೊಳ್ತೀನಿ ಅಂತ. So watch carefully here how I will group. Okay, so here see this sin x and this plus cos x will be one group, and the second group will be sin x minus cos x. Okay, this is how I will group. So group ಈ ರೀತಿ ಮಾಡ್ತೀನಿ. So group ಮಾಡಿದಾಗ ಏನಾಗುತ್ತೆ, we get here I equals to 1/2 into its integral of sin x plus cos x, sin x plus cos x. Okay, then plus sin x minus cos x, sin x minus cos x, ಹೌದಲ್ಲ? ರೈಟ್. all divided by I get here. ಸೊ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಮಕ್ಕಳ, ಒಂದು ಸ್ಟೆಪ್ನ ನಾನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಕಿಪ್ಪಿಂಗ್ ಒನ್ ಮೋರ್ ಸ್ಟೆಪ್ ಆ್ಯಂಡ್ ಐ ಆಮ್ ಸ್ಪ್ಲಿಟಿಂಗ್ ಇಟ್ ಡೈರೆಕ್ಟ್ಲಿ. ಓಕೆ, ಸೊ ಆ್ಯಕ್ಚುಲಿ all divided by ಇದು ಬರಬೇಕು, sin x plus cos x. ಸೊ ಒಂದು ಸ್ಟೆಪ್ನ ಸ್ಕಿಪ್ ಮಾಡಿ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೇನೆ sin x plus cos x ಅಂತ ಬರ್ಕೊಳ್ತಾ ಇದ್ದೀನಿ. ಐ ವಿಲ್ ರೈಟ್ ಹಿಯರ್ sin x plus cos x, ಯಾಕಂದರೆ LCM ಸೇಮ್ ಆಗುತ್ತಲ್ವಾ, LCM ವಿಲ್ ಬಿ ಸೇಮ್, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. sin x plus cos x into dx. Okay, so now here we get this and this get cancelled. So here we get 1/2 into it is integral of 1 plus here it's sin x, sin x minus cos x divided by sin x plus cos x, Okay, so ille ಸ್ವಲ್ಪ changes ಮಾಡ್ಕೊಳ್ಳೋಣ. So here I am getting 1/2 into its integral of 1 into dx plus integral of this into dx. Okay, ಸೊ ಈಗ ನೋಡಿ ಈ ಪರ್ಟಿಕ್ಯುಲರ್ ಒಂದು ಇದರಲ್ಲಿ ಮಾತ್ರ ನಾನೇನು ಮಾಡ್ತೀನಿ ಈಗ, ವಾಚ್ ಕೇರ್ಫುಲಿ, ಇನ್ ಬಿಟ್ವೀನ್ ದರ್ ಇಸ್ ಮೈನಸ್ ಸೈನ್. ಓಕೆ, ದೇರ್ಫೋರ್ ಲೆಟ್ ಮಿ ಪುಟ್ sin x plus cos x is equal to t. sin x plus cos x is equal to t ಹಾಕೊಂಡಾಗ ಏನು ಬರುತ್ತೆ ಇದರಲ್ಲಿ, ಇಯರ್ ವಿ ಗೆಟ್ cos x ಮೈನಸ್ sin x ಬರುತ್ತೆ ಇಂಟು dx ಈಕ್ವಲ್ಸ್ ಟು dt. ಬಟ್ ಇಲ್ಲಿರೋದೇನು ಮಕ್ಕಳ, sin x ಮೈನಸ್ cos x ಇರೋದು, ನನಗೆ ಬಂದಿರೋದೇನಿಲ್ಲಿ cos x ಮೈನಸ್ sin x, ಹೌದಾ? ರೈಟ್. Therefore, I am going to take minus common. Therefore, now I get minus cos x plus sin x into dx equals to dt. Okay, therefore, it's sin x minus cos x. It's sin x minus cos x into dx equals to it's minus dt. It's equal to what? Minus dt. I hope this is clear. ಅರ್ಥ ಆಗಿದೆಲ್ಲ? Therefore, here I is equal to, we get 1/2 into its integral of 1 into dx plus here we get 1 by, okay, ನೋಡಿ ಇಲ್ಲಿ minus dt ಬರುತ್ತೆ. Okay, here we are getting minus dt and here I am taking t. I hope this is clear. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ minus 1/t ಬಂದಿದೆ. ಯಾಕೆ t ಬಂತು ಇದರಲ್ಲಿ? ಯಾಕಂದರೆ sin x plus cos x ನ t ಅಂತ ತಗೊಂಡಿದ್ದೀನಿ. Therefore we get here I equals to its 1/2 into its x minus log t plus c.
ಓಕೆ, ಯಾಕೆ ಮೈನಸ್ ಲಾಗ್ ಟಿ ಬರ್ಕೊಂಡೆ ಗೊತ್ತಾಗ್ತಿದ್ಯಾ? ಐ ಹೋಪ್ ಯು ಗಾಟ್ ಇಟ್. ಮೈನಸ್ ಇಲ್ಲಿ ಏನು ಮೈನಸ್ ಸೈನ್ ಇದೆ, ದಿಸ್ ಪರ್ಟಿಕ್ಯುಲರ್ ಮೈನಸ್ ಸೈನ್ ಇಸ್ ದೇರ್, ಬಿಕಾಸ್ ಆಫ್ ದಟ್ ಐ ಹ್ಯಾವ್ ರಿಟನ್ ಮೈನಸ್ ಸೈನ್ ಹಿಯರ್. ಸೊ ಈಗ ಟಿ, ವಾಟ್ ಈಸ್ ಟಿ? ಟಿ ಈಸ್ ನಥಿಂಗ್ ಬಟ್ sin x plus cos x. Therefore I is equal to it's 1/2 into x minus log of sin x plus cos x. Sin x plus cos x, sin x plus cos x, plus c. This is the answer. ಅರ್ಥ ಆಗಿದೆಯಾ? ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ನೋಡಿ, ಹಾಗಾದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಈ ರೀತಿ ಇದ್ದಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಇನ್ನೇನು ಮಾಡ್ಬೋದು ಸರ್? ಸಿ, there is one more thing, that is nothing but taking common. Okay, so taking common, ಈ ಪ್ರಾಬ್ಲಮ್ ಅಲ್ಲಿ ಮಕ್ಕಳ ಟೇಕಿಂಗ್ ಟರ್ಮ್ಸ್ ಕಾಮನ್ ಅಥವಾ ಟೇಕಿಂಗ್ ದ ಥಿಂಗ್ಸ್ ಕಾಮನ್ ಆಗಿ ತಗೊಳ್ಳೋದು ಮಕ್ಕಳ. ಇದು ಮೂರನೇ ಟೈಪ್. ಈ ಪ್ರಾಬ್ಲಮ್ಗೆ ಬರ್ತೀನಿ ಅದಕ್ಕೆ. ಸೊ ಇಲ್ಲಿಗೆ ನೋಡಿ, ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಹಿಯರ್ ಐ ಹ್ಯಾವ್ ಗಾಟ್ i ಈಕ್ವಲ್ಸ್ ಟು e ಪವರ್ 2x ಮೈನಸ್ 1 ಡಿವೈಡೆಡ್ ಬೈ e ಪವರ್ 2x ಪ್ಲಸ್ 1. ಸೊ ಇದೆಲ್ಲನೂ ಟ್ರೈ ಮಾಡಬೇಕು. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಟ್ರೈಡ್. ಸೊ ಹಿಯರ್ ವಿ ಗೆಟ್, ಓಕೆ, ಹಿಯರ್ ವಿ ಗೆಟ್ ಸ್ಟೂಡೆಂಟ್ಸ್, ಎಸ್, ಇಲ್ಲೇನು ಬರುತ್ತೆ e ಪವರ್ 2x ಮೈನಸ್ 1. ಓಕೆ, ಸಾರಿ, ಇಲ್ಲಿ ಕಾಮನ್ ತಗೋಬೇಕು ಅಂತ ಹೇಳಿದೆ ಅಲ್ಲ, ಕಾಮನ್ ತಗೋಬೇಕು. ಟೇಕ್ e ಪವರ್ x ಕಾಮನ್. ಸೊ ಹಿಯರ್ ವಿ ಗೆಟ್ e ಪವರ್ 2x, ಓಕೆ, ಡಿವೈಡೆಡ್ ಬೈ e ಪವರ್ x ಮೈನಸ್ 1 ಬೈ e ಪವರ್ x. ಈ ರೀತಿ ಬರುತ್ತೆ. ಓಕೆ, ಓಲ್ ಡಿವೈಡೆಡ್ ಬೈ, ಇಲ್ಲೂ ಕೂಡ e ಪವರ್ x ಕಾಮನ್ ತಗೊಳ್ಳಿ. ಇಲ್ಲೇನು ಬರುತ್ತೆ? e ಪವರ್ 2x ಡಿವೈಡೆಡ್ ಬೈ e ಪವರ್ x ಮೈನಸ್, ಸಾರಿ, ಪ್ಲಸ್ 1 ಬೈ e ಪವರ್ x ಬರುತ್ತೆ. ಓಕೆ, ಇಂಟು dx. ಸೊ ನಾವು ಹಿಯರ್ ದಿಸ್ e ಪವರ್ x ಕ್ಯಾನ್ಸಲ್ಸ್. ಸೊ ಹಿಯರ್ ವಿ ಗೆಟ್ e ಪವರ್ x. ನೋಡಿ ಮಕ್ಕಳ, ಇಲ್ಲಿ e ಪವರ್ 2x ಡಿವೈಡೆಡ್ ಬೈ e ಪವರ್ x. e ಪವರ್ 2x ಡಿವೈಡೆಡ್ ಬೈ e ಪವರ್ x ಇಸ್ ನಥಿಂಗ್ ಬಟ್ e ಪವರ್ 2x ಮೈನಸ್ x, ವಿಚ್ ಇಸ್ ನಥಿಂಗ್ ಬಟ್ e ಪವರ್ x. ಓಕೆ, e ಪವರ್ x ಬರುತ್ತೆ. ಆ್ಯಂಡ್ ಇಲ್ಲಿ e ಪವರ್ ಮೈನಸ್ x ಡಿವೈಡೆಡ್ ಬೈ e ಪವರ್ x ಪ್ಲಸ್ e ಪವರ್ ಮೈನಸ್ x. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಓಕೆ, ಸೊ ಈಗ ನೋಡಿ, ನಾನು ಇದರಲ್ಲಿ ನಿಮಗೆ ಇನ್ನೊಂದು ರೂಲ್ ಹೇಳ್ಕೊಡ್ತೀನಿ. ಆಲ್ರೆಡಿ ಐ ಹ್ಯಾವ್ ಥಾಟ್ ದಿಸ್, ಬಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ರೀಕಾಲ್ ದಿಸ್. ಏನಂತ ಅಂದರೆ, ಇಲ್ಲಿ ನೋಡಿ ಮಕ್ಕಳ, ಎಫ್ ಆಫ್ ಟಿ. ಓಕೆ, ಸಿ ವಾಚ್ here f of x is equal to what? e power x plus e power minus x. ಸರ್, ಯಾಕೆ ಸರ್ ಡಿನಾಮಿನೇಟರ್ನೇ ತಗೊಂಡ್ರಿ? ಯಾಕಂದರೆ ಮಕ್ಕಳ, ವಿ ಹ್ಯಾವ್ ಅ ರೂಲ್ ದಟ್ ಈಸ್ f dash of x, ಇಂಟಿಗ್ರಲ್ ಆಫ್ f dash of x ಡಿವೈಡೆಡ್ ಬೈ f of x ಇಂಟು dx. ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಲಾಗ್ ಆಫ್ f of x ಪ್ಲಸ್ ಸಿ. ಅಂದರೆ ಡಿನಾಮಿನೇಟರ್ ಏನಿದೆ ಮಕ್ಕಳ, ಅದನ್ನೇ ನಾನು f of x ಅಂತ ತಗೋಬೇಕು. ಹಾಗಾದರೆ ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ಟರ್ಮ್ ಬರುತ್ತೆ ಇದರಲ್ಲಿ. f dash of x ಮಾಡಿದಾಗ ಖಂಡಿತ ಬರುತ್ತೆ f dash of x is equal to e ಪವರ್ x ಮೈನಸ್ e ಪವರ್ ಮೈನಸ್ x ಬರುತ್ತೆ. ಹೌದಾ? ಡಿಫ್ರೆನ್ಷಿಯೇಟ್ ಮಾಡಿ e ಪವರ್ ಮೈನಸ್ ಎಕ್ಸ್ನ, ವಿ ಗೆಟ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಅದಕ್ಕೆ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ಆಬ್ವಿಯಸ್ಲಿ ಮಕ್ಕಳ, ನನಗೆ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ನ್ಯೂಮರೇಟರ್ ಸಿಗ್ತಿದೆ ಅಲ್ಲ. ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ನ್ಯೂಮರೇಟರ್ ಸಿಗ್ತಿರೋ ಕಾರಣಕ್ಕೆ, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ ಸಿಗ್ತಿರೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಇದರಲ್ಲಿ? ವಾಟ್ ವಿ ರೈಟ್? ಹಿಯರ್ ವಿ ರೈಟ್ ಲಾಗ್ ಆಫ್ e ಪವರ್ x ಪ್ಲಸ್ e ಪವರ್ ಮೈನಸ್ x ಪ್ಲಸ್ ಸಿ ಅಂತ ಬರಿತೀವಿ. ಅರ್ಥ ಆಗ್ತಿದೆಯಾ? ಜಸ್ಟ್ ಲೈಕ್ ದಿಸ್, ಲಾಗ್ ಆಫ್ f of x. ಯಾವಾಗಲೂ ಆಗೋದಿಲ್ಲ ಇದು, ಯಾವಾಗುತ್ತೆ? f dash of x ಬೈ f of x ಫಾರ್ಮ್ ಇದ್ದಾಗ ಮಾತ್ರ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಆಲ್ಟರ್ನೇಟಿವ್ ಫಾರ್ ಯುವರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಎಲ್ಲ ಮಾಡೋದಕ್ಕಿಂತ ಇದು ಈಸಿ ಅಲ್ವಾ ಇದು? ರೈಟ್, ದಟ್ಸ್ ವೈ ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ನಾಲ್ಕನೇದಿದೆ ಮಕ್ಕಳ, ಇದರಲ್ಲಿ ನಾಲ್ಕನೇದಿದೆ, ದಟ್ ಈಸ್ ನಥಿಂಗ್ ಬಟ್ ರ್ಯಾಷನಲೈಸ್. ಓಕೆ, ವಿ ಕ್ಯಾನ್ ರ್ಯಾಷನಲೈಸ್. ಓಕೆ, ದಿಸ್ ಇಸ್ ದ ಫೋರ್ತ್ ಮೆಥಡ್, ರ್ಯಾಷನಲೈಸ್ ಮಾಡೋದು. ಸೊ ರ್ಯಾಷನಲೈಸ್ ಮಾಡೋದು ಹೇಗೆ? ಲೆಟ್ ಮಿ ಟೀಚ್ ಯು ದ್ಯಾಟ್ ಆಲ್ಸೋ. ನೋಡಿ, ಸೊ ಕಮಿಂಗ್ ಟು ದಿಸ್ ರ್ಯಾಷನಲೈಸ್ ಮಾಡೋದು ಹೇಗೆ ನೋಡಿ ಮಕ್ಕಳ? ಸಪೋಸ್ ವಿ ಹ್ಯಾವ್ ಗಾಟ್ 1/1 ಪ್ಲಸ್ sin x ಇಂಟು dx. ನೋಡಿ, ಈ ಪ್ರಾಬ್ಲಮಲ್ಲಿ ಏನು? ಹಿಯರ್ ವಿ ಕ್ಯಾನಾಟ್ ಡೂ ಎನಿಥಿಂಗ್. ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಾಧ್ಯ ಇಲ್ಲ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಸಾಧ್ಯ ಇಲ್ಲ. ಓಕೆ, ನೋಡಿ ಮಕ್ಕಳ, ಒಂದು ನೆನ್ಪಿಟ್ಕೊಳ್ಳಿ ಸರ್, sin x ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ ಸರ್, ಆಚೆ ಒಂದು ಒಳಗಡೆ ಒಂದು ಮಾಡಂಗಿಲ್ಲ ಮಕ್ಕಳ. ಕಾನ್ಸ್ಟೆಂಟ್ನ ಮಾತ್ರ ಆಚೆ ಒಂದು ಒಳಗಡೆ ಒಂದು ಬರ್ಕೋಬಹುದು. ಸಿ, ವಿ ಕೆನಾಟ್ ರೈಟ್ ಲೈಕ್ ದಿಸ್ 1/sin x, ಓಕೆ, ಇಂಟು sin x ಡಿವೈಡೆಡ್ ಬೈ 1 ಪ್ಲಸ್ sin x. ದಿಸ್ ಇಸ್ ರಾಂಗ್, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇದು ತಪ್ಪು, ಈ ರೀತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಏನು ಇದು ಫಂಕ್ಷನ್ ಮಕ್ಕಳ, ಇಟ್ ಇಸ್ ನಾಟ್ ಅ ಕಾನ್ಸ್ಟೆಂಟ್, ಇಟ್ ಇಸ್ ಅ ಫಂಕ್ಷನ್. ಫಂಕ್ಷನ್ನ ಆಚೆ ಒಂದು ಒಳಗಡೆ ಒಂದು ಮಲ್ಟಿಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿ ಕೆನಾಟ್ ಡೂ ಇಟ್, ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನಿಮಗೆ ಮಾಡಿದ್ರೆ ಆಚೆ ಒಂದು ಒಳಗಡೆ ಒಂದು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಬೋದು ಅಂತ ಅಂದರೆ ದಟ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಬೈ ದ ಕಾನ್ಸ್ಟೆಂಟ್ಸ್ ಇಂದ ಮಾಡ್ಬೋದು, ಹೊರತು ನಾಟ್ ಬೈ ದ ಫಂಕ್ಷನ್ಸ್. ರಿಮೆಂಬರ್ ದಿಸ್ ಎವ್ರಿ ಟೈಮ್. ಓಕೆ, ಸೊ ಹಾಗಾದರೆ ನನಗೆ ಇದರಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಆಗೋದಿಲ್ಲ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಸಾಧ್ಯನೇ ಇಲ್ಲ. ಓಕೆ, ಮಾಡಿದ್ರೆ ಏನು ಉಪಯೋಗ ಇಲ್ಲ ಮಕ್ಕಳ ಇದರಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಸೊ ಏನು ಉಪಯೋಗ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಉಳ್ಕೊಂಡಿರೋದು ಯಾವ್ದು ನನ್ನ ಹತ್ರ? ಸೊ ಕಾಮನ್ ತೊಗೊಂಡ್ರೆ ಏನು ಉಪಯೋಗ ಇಲ್ಲ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಈಗ ಇರೋದು ನಂತರ ರ್ಯಾಷನಲೈಸೇಷನ್. ಏನಿದು ರ್ಯಾಷನಲೈಸೇಷನ್? ನೋಡಿ ಮಕ್ಕಳ, ಇಲ್ಲಿ i ಈಸ್ ಈಕ್ವಲ್ ಟು,
ಸೊ ದಿಸ್ ಇಸ್ ವೆರಿ ಸಿಂಪಲ್. ನಾವೇನು ಮಾಡ್ತೀವಿ 1 by 1 plus sin x, okay, multiplied with here 1 minus sin x divided by 1 minus sin x into dx. Okay, therefore we get here integral of 1 minus sin x divided by here see 1 plus sin x into 1 minus sin x. ಏನಾಯ್ತು ಮಕ್ಕಳ ಇದು? It is nothing but a plus b into a minus b. What is a plus b into a minus b? It is a square minus b square. ಹೌದಲ್ಲ? So we get here 1 square minus sin square x into dx. So here we get integral of 1 minus sin x divided by cos square x divided by cos square x into dx. So here we get integral of 1 by, okay, 1 by cos square x. ನೋಡಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಈಗ. ನಾವು ಐ ಆಮ್ ಸ್ಪ್ಲಿಟ್ಟಿಂಗ್, ಯಾಕಂದರೆ ನ್ಯೂಮರೇಟರಲ್ಲಿ ಟರ್ಮ್ಸ್ ಜಾಸ್ತಿ ಇದೆ, ನ್ಯೂಮರೇಟರಲ್ಲಿ ಟರ್ಮ್ಸ್ ಜಾಸ್ತಿ ಇದೆ, ಡಿನಾಮಿನೇಟರಲ್ಲಿ ಟರ್ಮ್ಸ್ ಕಡಿಮೆ ಇದೆ. ಸೊ ಐ ಕ್ಯಾನ್ ಸ್ಪ್ಲಿಟ್ ಮಾಡ್ಬೋದು. ಸೊ ಹಿಯರ್ ಐ ಗೆಟ್ 1 by cos square x minus sin x by cos square x minus sin x by cos square x into dx. Okay, therefore now, okay, ಈಗ ನೋಡಿ ಮಕ್ಕಳ ಇದರಲ್ಲಿ ಏನು ಬರುತ್ತೆ ನನಗೆ? I get I equals to here 1 by cos square x is nothing but secant square x minus sin x by cos square x. What is sin x by cos square x? Sin x by cos x is nothing but tan, and 1 by cos x ಬರುತ್ತೆ, ಹೌದಾ? ಸೊ ಇಲ್ಲೇನು ಬರುತ್ತೆ? sin x by cos x into 1 by cos x, ಈ ರೀತಿ ಬರುತ್ತೆ. ಸೊ ವಿ ಗೆಟ್ ಹಿಯರ್ tan x into secant x into dx. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ. ಸೊ ನಾವು ಹಿಯರ್ ವಿ ಗೆಟ್ integral of secant square x into dx minus integral of secant x into tan x into dx. Okay, so integral of secant square x is nothing but tan x minus its secant x plus c. I hope this is clear, students. ಸೊ ಈ ರೀತಿ 4 ಮೆಥಡ್ ಇದೆ ಮಕ್ಕಳ ನಿಮಗೆ ಮ್ಯಾನಿಪುಲೇಟ್ ಮಾಡೋದಕ್ಕೆ. ಓಕೆ, ಯಾವುದೇ ಪ್ರಾಬ್ಲಮ್ ಆಗಲಿ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತಾ ಅಂತ ಯೋಚನೆ ಮಾಡಿ. ಒಂದು ಸಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗಲಿಲ್ಲ ಅಂತಂದರೆ ನೀವು what you need to do is you need to keep on thinking. Okay, you need to keep on thinking whether you can manipulate this. ಅಂದರೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯನಾ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋಕ್ಕೆ ಸಾಧ್ಯನಾ, ಓಕೆ, ಅಥವಾ ಕಾಮನ್ ತೊಗೊಳಕ್ಕೆ ಸಾಧ್ಯನಾ, ಅಥವಾ ರ್ಯಾಷನಲೈಸ್ ಮಾಡೋಕ್ಕೆ ಸಾಧ್ಯನಾ. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಗಿವನ್ ಅ ಥಾಟ್. ಸೊ ಇದೆಲ್ಲನೂ ಯೋಚನೆ ಮಾಡೋಕ್ಕೆ ಮಕ್ಕಳ, ಇದೆಲ್ಲ ಯೋಚನೆ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ರೈಟ್? ಓಕೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್. ಸೊ ಹಿಯರ್, ಎಸ್, ಪ್ರೀವಿಯಸ್ ಪ್ರಾಬ್ಲಮ್ ಮುಗಿಸಿದ್ದೀವಲ್ವಾ? ಓಕೆ. ಸೊ e ಪವರ್ 2x ಪ್ಲಸ್ ಮೈನಸ್ e ಪವರ್ ಮೈನಸ್ 2x ಇದೆ. ಸೊ ಇದರಲ್ಲಿ ನೋಡಿ, ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಆರಾಮ್ಸೆ ಹೋದು. ಫಸ್ಟ್ ಐ ಟೋಲ್ಡ್ ದಟ್ ವೆದರ್ ಯು ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಅದನ್ನು ಯೋಚನೆ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೋಗ್ಬೋದಲ್ಲ ಮಕ್ಕಳ, ಯಾಕಂದರೆ ಕೆಳಗಡೆ ಪ್ಲಸ್ ಇದೆ, ಮೇಲ್ಗಡೆ ಮೈನಸ್ ಇದೆ, ಹೌದಲ್ಲ? ರೈಟ್. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ I ಈಕ್ವಲ್ಸ್ ಟು, ಹಿಯರ್ ಇಟ್ ಇಸ್ e ಪವರ್ 2x minus e ಪವರ್ ಮೈನಸ್ 2x divided by its e ಪವರ್ 2x plus e ಪವರ್ ಮೈನಸ್ 2x into dx. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ಇದರಲ್ಲಿ ಪುಟ್ e ಪವರ್ 2x ಪ್ಲಸ್ e ಪವರ್ ಮೈನಸ್ 2x ದ ಡಿನಾಮಿನೇಟರ್. ಆಲ್ವೇಸ್ ಟ್ರೈ ಫಾರ್ ಡಿನಾಮಿನೇಟರ್. ಡಿನಾಮಿನೇಟರ್ ಇರೋದನ್ನ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಇಲ್ಲೇನು ಬರುತ್ತೆ? 2 into e ಪವರ್ 2x minus 2 into e ಪವರ್ ಮೈನಸ್ 2x ಹೋಲ್ ಆಫ್ ದಿಸ್ dx into ಈಕ್ವಲ್ಸ್ ಟು dt. ಓಕೆ. ಸೊ ಇಲ್ಲಿ 2 ಕಾಮನ್ ತೊಗೊಳ್ತೀನಿ. 2 ಕಾಮನ್ ತೊಗೊಂಡ್ರೆ e ಪವರ್ 2x minus e ಪವರ್ ಮೈನಸ್ 2x into dx ಈಕ್ವಲ್ಸ್ ಟು dt. Okay, therefore it's e power 2x minus e power minus 2x whole of this into dx equals to its dt by 2. ಅಂದರೆ ನ್ಯೂಮರೇಟರ್ ಸಿಕ್ಕಿದೆ ನನಗೆ. ಸೊ ಈಗ ಏನು ಮಾಡ್ತೀನಿ ನಾನು ಇದರಲ್ಲಿ? ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ I equals to ಸ್ಟೂಡೆಂಟ್ಸ್ e ಪವರ್ 2x minus e ಪವರ್ ಮೈನಸ್ 2x into dx equals to dt by 2. ಸೊ ಅಂದರೆ ನ್ಯೂಮರೇಟರ್, ಇಲ್ಲಿ ನ್ಯೂಮರೇಟರ್ ಏನಿದೆ, ಈ ನ್ಯೂಮರೇಟರ್ಗೆ ನನಗೇನು ಸಿಕ್ಕಿದೆ ಮಕ್ಕಳ? ಐ ಹ್ಯಾವ್ ಗಾಟ್ ಹಿಯರ್ dt by 2. ಓಕೆ, ಆ್ಯಂಡ್ ಹಿಯರ್ e ಪವರ್ 2x ಪ್ಲಸ್ e ಪವರ್ ಮೈನಸ್ 2x ಇದೆ, 1 by t ಬರುತ್ತೆ. ಇಂಟಿಗ್ರಲ್ ಆಫ್ 1 by t into dt by 2. Okay, therefore we get 1 by 2 into, it is log t plus c. Okay, therefore we get 1 by 2 into its log of t ಜಾಗದಲ್ಲಿ ಏನಿದೆ, it is e power 2x minus e power minus 2x plus c. ಓಕೆ ಮಕ್ಕಳ, ಮಾಡ್ ತಗೊಳ್ಳೇಬೇಕು ಅಂತ ಏನಿಲ್ಲ, ಮಾಡ್ ತಗೊಳ್ಳೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಮಾಡ್ ತಗೊಳ್ಳಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ಅರ್ಥ ಆಗ್ತಿದೆಯಾ? ಓಕೆ, ಸಮ್ಟೈಮ್ಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಬಟ್ ಇಯರ್ ಇಟ್ ಈಸ್ ಆಫ್ ನೋ ಯೂಸ್. ಸೊ ಅದಕ್ಕೆ ಏನೂ ತೊಂದರೆ ಇಲ್ಲ. ಓಕೆ, ಲಾಗ್ ಆಫ್ e ಪವರ್ 2x minus e ಪವರ್ ಮೈನಸ್ 2x plus c. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಾರಿ, ಪ್ಲಸ್, ಇಲ್ಲಿ ಪ್ಲಸ್ ಬರುತ್ತಲ್ವಾ? ಓಕೆ, ಇಯರ್ ವಿ ಗೆಟ್ ಪ್ಲಸ್, ಯಾಕಂದರೆ ದಿಸ್ ಇಸ್ ವಾಟ್ ಐ ಹ್ಯಾವ್ ಟೇಕನ್ ಆಸ್ t ಇಯರ್. ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್. ಸೊ ಟ್ಯಾನ್ ಸ್ಕ್ವೇರ್ ನೋಡಿ, ನಮಗೆ ಒಂದು ವಿಷಯ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ ಮಕ್ಕಳ. Always remember this. See, we know the integration of secant square x. Okay, secant square x into dx. We know the integration of cosecant square x into dx.
ಓಕೆ, ಈ ಎರಡಕ್ಕೂ ನಂಗೆ ಇಂಟಿಗ್ರೇಷನ್ ಗೊತ್ತಿದೆ. ವಾಟ್ ಇಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಇಸ್ ನಥಿಂಗ್ ಬಟ್ tan x ಪ್ಲಸ್ ಸಿ. ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ cot x ಪ್ಲಸ್ ಸಿ. ಬಟ್ ಸ್ಟೂಡೆಂಟ್ಸ್, ವಿ ಡೋಂಟ್ ನೋ ಡೈರೆಕ್ಟ್ಲಿ. ಓಕೆ, ಇದಕ್ಕೆ ಮತ್ತು ಇದಕ್ಕೆ ಡೈರೆಕ್ಟಾಗಿ ಗೊತ್ತಿದೆ ಮಕ್ಕಳ. ಆದರೆ ನಮಗೆ ಈ ಮೂರಕ್ಕೂ, ಈ ನಾಲ್ಕು ಕೂಡ ನೆಕ್ಸ್ಟ್ ಯಾವ್ದು ಬರೀತೀನಿ, ಇದು sin square x ಇಂಟು ಡಿ ಎಕ್ಸ್. ವಿ ಡೋಂಟ್ ನೋ ಫಾರ್ ದಿಸ್, ಡೈರೆಕ್ಟಾಗಿ ಗೊತ್ತಿಲ್ಲ. ಓಕೆ, ನಾಲ್ಕನೇದು ಇಂಟಿಗ್ರಲ್ ಆಫ್ cos square x ಇಂಟು ಡಿ ಎಕ್ಸ್. ವಿ ಡೋಂಟ್ ನೋ ಫಾರ್ ದಿಸ್. ಈ ಎರಡು ಮತ್ತು ಇನ್ನೂ ಎರಡು ಯಾವುದಂದ್ರೆ ದಟ್ ಈಸ್ tan square x ಇಂಟು ಡಿ ಎಕ್ಸ್. tan square x ಇಂಟು ಡಿ ಎಕ್ಸ್ ಇದಕ್ಕೂ ಗೊತ್ತಿಲ್ಲ. ಮತ್ತು cot square x ಇಂಟು ಡಿ ಎಕ್ಸ್. ವಿ ಡೋಂಟ್ ನೋ ಫಾರ್ ದಿಸ್ ಡೈರೆಕ್ಟ್ಲಿ. ಈ ನಾಲ್ಕಕ್ಕೂ ಕೂಡ ನನಗೆ ಡೈರೆಕ್ಟಾಗಿ ಇಂಟಿಗ್ರೇಷನ್ ಫಾರ್ಮುಲಾಗಳು ಗೊತ್ತಿಲ್ಲ. ವಿ ನ್ಯೂ ಫಾರ್ secant square x, ದಟ್ ಇಸ್ tan x. ವಿ ನ್ಯೂ ಫಾರ್ cosecant square x, ದಟ್ ಇಸ್ ಮೈನಸ್ cot x. ಇವೆರಡಕ್ಕೂ ಗೊತ್ತಿತ್ತು. ಬಟ್ sin ಸ್ಕ್ವೇರ್, cos ಸ್ಕ್ವೇರ್, tan ಸ್ಕ್ವೇರ್ ಮತ್ತು cot ಸ್ಕ್ವೇರ್ಗೆ ನನಗೆ ಐಡಿಯಾ ಇಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ ಹಾಗಾದರೆ? ಬಿಟ್ಬಿಡ್ತೀವಾ? ಬಿಡೋದಿಲ್ಲ. ಸೊ ನಾವೇನು ಮಾಡೋಣ? cos 2x. ಸೊ cos 2x is equal to, we know that it is 1 minus 2 sin square x. ಹೌದಾ? Therefore sin square x is equal to it's 1 minus cos 2x divided by 2. Okay, so then sin square x can be used, can use that particular formula, that is 1 minus cos 2x all divided by 2 into dx. So we get 1 by 2 into integral of 1 minus cos 2x, okay, into dx. So we get here 1 by 2 into its x minus sin 2x divided by 2, sin 2x divided by 2 plus c. I hope this is clear. So this will be the integration formula for sin square x. And next, ಇದೇ ರೀತಿ ಮಕ್ಕಳ, coming to the cos 2x formula again, we get here 2 cos square x minus 1. Okay, therefore cos square x is equal to it's 1 plus cos 2x divided by 2. 1 plus cos 2x divided by 2. This is the formula we have. ಹಾಗಾದರೆ ಇಲ್ಲಿ ಏನು ಬರುತ್ತೆ ನನಗೆ? What do I get here? I get here 1 plus cos 2x divided by 2. Okay, into dx. So we get 1 by 2 into its 1 plus cos 2x into dx. So we get here 1 by 2 into its x plus sin 2x all divided by 2 plus c. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so this is how we can get the integration for the sin square x, cos square x. ಅಷ್ಟೇ ಅಲ್ಲ, tan square x ಬರೋಣ. We shall come to tan square x. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಸರ್ ಇಲ್ಲಿ? ನೋಡಿ ಮಕ್ಕಳ, ಆಲ್ರೆಡಿ ನಮಗೆ ಗೊತ್ತಿರೋದು ಯಾವುದು? secant ಸ್ಕ್ವೇರ್ ಗೊತ್ತಿದೆ ಅಲ್ವಾ? secant ಸ್ಕ್ವೇರ್ಗೆ ಇಂಟಿಗ್ರೇಷನ್ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದಟ್? tan x, ರೈಟ್? secant ಸ್ಕ್ವೇರ್ಗೆ ಆಲ್ರೆಡಿ ಇಂಟಿಗ್ರೇಷನ್ ಗೊತ್ತಿರೋದ್ರಿಂದ ಐ ನೋ ದ್ಯಾಟ್ secant ಸ್ಕ್ವೇರ್ಗೆ ಮತ್ತು tan ಸ್ಕ್ವೇರ್ಗೆ ರಿಲೇಷನ್ಶಿಪ್ ಇದೆ. ವಾಟ್ ಇಸ್ ದ್ಯಾಟ್ ಸ್ಟೂಡೆಂಟ್ಸ್? 1 plus tan square x is equal to it's secant square x. Right, this implies tan square x is equal to it's secant square x minus 1. It's secant square x minus 1. Okay, therefore we get here secant square x minus 1 into dx. Therefore it is tan x minus x plus c. It is tan x minus x plus c. ಮುಗ್ದೋಯ್ತು, ಹೌದಲ್ಲ? ರೈಟ್. ಅದೇ ರೀತಿ cot ಸ್ಕ್ವೇರ್ಗೆ ಗೊತ್ತಾಗಿರ್ಬೇಕಲ್ಲ ಆಲ್ರೆಡಿ ಏನು ಮಾಡ್ಬೇಕಂತ ಈಗ, ರೈಟ್? See, we know that 1 plus cot square x equals to cosecant square x its cosecant square x. Okay, therefore cot square x is equal to its cosecant square x minus 1. Okay, therefore we get integral of its cosecant square x minus 1 into dx. So what we get here? Cosecant square x. What is the integration of cosecant square x? It's minus cot x and minus x plus c. This is what we get. ಅರ್ಥ ಆಗ್ತಿದೆಯಾ? ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದರೆ tan ಸ್ಕ್ವೇರ್, cot ಸ್ಕ್ವೇರ್, sin ಸ್ಕ್ವೇರ್, cos ಸ್ಕ್ವೇರ್, ಈ ನಾಲ್ಕಕ್ಕೂ ಕೂಡ ಡೈರೆಕ್ಟಾಗಿ ಇಂಟಿಗ್ರೇಷನ್ ಇಲ್ಲ ಮಕ್ಕಳ. ವಿ ನೀಡ್ ಟು ಬಿ ಗುಡ್ ವಿತ್ ದ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲೆ. ಓನ್ಲಿ ದೆನ್ ಯು ಕ್ಯಾನ್ ಡೂ ಇಂಟಿಗ್ರೇಷನ್ ವೆಲ್. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಏನೂ ಮಾಡೋದಕ್ಕಾಗಲ್ಲ. ಗಾಟ್ ಇಟ್? ಓಕೆ, ಸೊ ಹಾಗಾದರೆ ಬರೋಣ ಇಲ್ಲಿಗೆ ವಾಪಸ್. ಸೊ ಲೆಟ್ ಮಿ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. tan ಸ್ಕ್ವೇರ್ 2x minus 3. Okay, so what is this tan square 2x minus 3? So I is equal to integral of tan square of 2x minus 3, okay, into dx. So here we get students, instead of tan square, so what is the integration of tan square? It's secant square alla. So secant square of 2x minus 3 minus 1 into dx, because we know that tan square t is equal to, it is secant square t minus 1. ಹೌದಲ್ಲ? ರೈಟ್. ಯಾವತ್ತು ನೆನ್ಪಿಟ್ಕೊಂಡಿರಿ ಮಕ್ಕಳ, ನೆನ್ಪಿಟ್ಕೊಂಡಿರಿ. ಆಲ್ವೇಸ್ ರಿಮೆಂಬರ್, ಇಲ್ಲಿ ಏನು ಕೋಯಿಫಿಷಿಯಂಟ್ ಎಕ್ಸ್ ಇದೆ. ಓಕೆ, ಸೊ ಇಲ್ಲಿ ಏನು 2 ಇದೆ ಮಕ್ಕಳ. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ 2. ಓಕೆ, ಸುಮ್ಮನೆ ಇದನ್ನು
ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ 2x - 3 = t ಅಂತ ತಗೋಬೇಕು. ಸೊ ಅದೆಲ್ಲ ಮಾಡೋದಕ್ಕಿಂತ ಏನು ಮಾಡ್ಬೋದು ಅಂತಂದರೆ, ನೆನ್ಪಿಟ್ಕೊಳ್ಳಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರುತ್ತೆ, ಮಕ್ಕಳ, ಅದನ್ನು ನಾವು ಡಿವೈಡ್ ಮಾಡ್ಕೊಳ್ತೀವಿ ಅಷ್ಟೇ. ಲೆಟ್ ಮಿ ಟೇಕ್ ಸಮ್ ಮೋರ್ ಪ್ರಾಬ್ಲಮ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲೇನು ಬರುತ್ತೆ ಅಂತಂದರೆ, ಸೀಕೆಂಡ್ ಸ್ಕ್ವೇರ್ ನನಗೆ ಗೊತ್ತಿದೆ ಟ್ಯಾನ್ ಅಂತ ಹೇಳಿ, ಟ್ಯಾನ್ ಆಫ್ 2x - 3 ಅಂತ ಬರೀತೀರಾ. ಇಷ್ಟೇ ಅಲ್ಲ, ಡಿವೈಡೆಡ್ ಬೈ 2 ಅಂತ ಬರೀಬೇಕು. ಓಕೆ, ಯಾಕೆ? ಬಿಕಾಸ್ ಇಯರ್ ದಿಸ್ ಇಸ್ ವಾಟ್ 2 ಇಲ್ಲೇನಿದೆ ಮಕ್ಕಳ, ಇಲ್ಲೇನು 2 ಇದೆ, ದಿಸ್ 2. ಓಕೆ, ದಿಸ್ 2 ಇಸ್ ನಥಿಂಗ್ ಬಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರುತ್ತೆ ಅದು ಡಿವೈಡ್ ಆಗಬೇಕು ಮಕ್ಕಳ. ದಿಸ್ ಯು ನೀಡ್ ಟು ರಿಮೆಂಬರ್ ಎವ್ರಿ ಟೈಮ್. ಓಕೆ, ದ್ಯಾಟ್ ಯು ನೀಡ್ ಟು ರಿಮೆಂಬರ್ ಎವ್ರಿ ಟೈಮ್. ಇದೊಂದು ಕಾನ್ಸೆಪ್ಟಲ್ಲ ಮಾತ್ರ ಅಲ್ಲ, ಇಂಟಿಗ್ರೇಷನ್ ಎಲ್ಲೆಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿರುತ್ತೆ ಅದು ಡಿವೈಡ್ ಬೈ ಬರುತ್ತೆ. ನೆನ್ಪಿಟ್ಕೊಂಡಿರಿ, ಡಿಫ್ರೆನ್ಸಿಯೇಷನ್ ಮಾಡಿದಾಗ, ಸ್ಟಾರ್ಟಿಂಗ್ ಕೂಡ ಹೇಳಿದ್ದೀನಿ ನಾನು, ಡಿಫ್ರೆನ್ಸಿಯೇಷನ್ ಮಾಡಿದಾಗ ನಿಮಗೆ ಅದು ಮಲ್ಟಿಪ್ಲೈ ಆಗುತ್ತೆ, ಬಟ್ ಇಂಟಿಗ್ರೇಷನ್ ಮಾಡಿದಾಗ ಕಾನ್ಸ್ಟೆಂಟ್ ಡಿವೈಡ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನಲ್ಲಿ ನಿಮಗೆ ಆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗ್ತಿತ್ತು, ಬಟ್ ಇಂಟಿಗ್ರೇಷನಲ್ಲಿ ಆ ಕಾನ್ಸ್ಟೆಂಟ್ ಏನಾಗುತ್ತೆ, ಡಿವೈಡ್ ಆಗ್ತಾ ಬರುತ್ತೆ. ದಟ್ಸ್ ವೈ ವಿ ಡೂ ಲೈಕ್ ದಿಸ್. ಆ್ಯಂಡ್ ಹಿಯರ್ ವಿ ಗೆಟ್ -x + c. ಓಕೆ, ಇಲ್ಲಿ ಏನು 1 ಇದೆ ಮಕ್ಕಳ, ಅದಕ್ಕೆ -x + c ಬರುತ್ತೆ. ಸೊ ದಿಸ್ ಈಸ್ ಯುವರ್ ಇಂಟಿಗ್ರೇಷನ್. ಸಪೋಸ್ ಐ ವಾಸ್ ಗಿವನ್ ಲೈಕ್ ದಿಸ್ ಅಂತ ಅನ್ಕೊಳ್ಳಿ. ಇದ್ರ ಬದಲು ಮಕ್ಕಳ, ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ವಾಸ್ ಗಿವನ್ ಲೈಕ್ ದಿಸ್. ಸೊ ಫೈಂಡ್ ಅಂತ ಕೊಟ್ಟು, ಓಕೆ, ಇಂಟಿಗ್ರಲ್ ಆಫ್, ದಿಸ್ ಇಸ್ ಅ ಸೆಕೆಂಡ್ ಪ್ರಾಬ್ಲಮ್ ಐ ಆಮ್ ಟೇಕಿಂಗ್, tan square of here it is 3 - 2x ಅಂತ ಅನ್ಕೊಳ್ಳಿ. 3 - 2x into dx. ಓಕೆ, ಇಲ್ಲೇನಿದೆ 3 - 2x ಇದೆ. ಸೊ ದಿಸ್ ಶುಡ್ ಬಿ ರಿಟನ್ ಆಸ್ yeah, it is tan square of okay, here it's 3 plus of -2, 3 plus of it's -2 into x, 3 plus of -2 into x into dx. ಅರ್ಥ ಆಗ್ತಿದ್ಯಾ? 3 plus of -2 into x into dx. ಈಗ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಾಯಿತು, -2 ಆಯಿತು. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಹಾಗಾದರೆ ಇಲ್ಲಿ ಏನು ಬರುತ್ತೆ, ವಿ ಗೆಟ್ ಹಿಯರ್ secant square of it's 3 plus of -2 into x, okay, -1 into dx. So we get secant square ಇದ್ರೆ ಏನು ಬರುತ್ತೆ, tan ಬರುತ್ತಲ್ವಾ. ಓಕೆ, tan of it's 3 plus -2 into x divided by -2 minus x plus c. ಅರ್ಥ ಆಯ್ತಾ? ಓಕೆ, ಲಾಸ್ಟಲ್ಲಿ ಬೇಕಾದರೆ ನಿಮಗೆ ಮುಂಚೆ ಏನಿತ್ತು ಅದೇ ರೀತಿ ಬರ್ಕೊಳ್ಳಿ. ದಟ್ ಈಸ್ tan of it's 3 minus 2x divided by -2, okay, minus x plus c is the answer. ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಐ ಹೋಪ್ ಯು ಗಾಟ್ ಕ್ಲಾರಿಟಿ. ಓಕೆ, ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಮಕ್ಕಳು, ಅದು ಡಿವೈಡ್ ಆಗಬೇಕು. ಇದು ನೆನ್ಪಿಟ್ಕೊಂಡಿರಿ. ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೀಕೆಂಡ್ ಸ್ಕ್ವೇರ್ ಇಲ್ಲೇ ಡೈರೆಕ್ಟ್ ಆಗಿದೆ ನೋಡಿ. ಇಲ್ಲೇನಿದೆ, i = 2. ಸೊ ಸೀಕೆಂಡ್ ಸ್ಕ್ವೇರ್ ಅನ್ನೋ ಗೊತ್ತಿದೆ ಅಲ್ಲ, i = ಇಟ್ ಸೀಕೆಂಡ್ ಸ್ಕ್ವೇರ್ ಆಫ್ ಇಟ್ ಇಸ್ 7 - 4x ಇದೆ. ಸೊ ವಿ ನೋ ದಿಸ್ ಡೈರೆಕ್ಟ್ಲಿ. ಇದ್ರ ಬಗ್ಗೆ ನಮ್ಗೆ ಐಡಿಯಾ ಡೈರೆಕ್ಟ್ ಆಗಿದೆ ಮಕ್ಕಳ. ಏನಿದು ಸೀಕೆಂಡ್ ಸ್ಕ್ವೇರ್ಗೆ ನೋಡಿ, ಕೋಎಫಿಷಿಯಂಟ್ ಇಲ್ಲೇನು ಬರಿತೀವಿ, ಇಂಟಿಗ್ರಲ್ ಆಫ್ ಇಟ್ ಸೀಕೆಂಡ್ ಸ್ಕ್ವೇರ್ ಆಫ್. ಸೊ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಅಷ್ಟೇ ಇದು, ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ -4 into x ಅಂತ ಬರಿತೀವಿ into dx. ಸೊ ಕೋಎಫಿಷಿಯಂಟ್ ಆಫ್ x is nothing but -4. We get here tan. So tan of it's 7 -4x divided by -4 plus c is the answer. Clarity ಸಿಗ್ತಾ ಎಲ್ಲರಿಗೂ? ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್ ಬರೋಣ. ಎಸ್, ಸೊ 2 cos x minus 3 sin x divided by 6 into cos x plus 4 into sin x. ಕೆಲವರು ಮಕ್ಕಳ ಇದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಆನ್ಸರ್ ರೀತಿ ಬೇಕು ಅಂತಂದರೆ ಇಲ್ಲೇನು ಮಾಡ್ತೀವಿ, ಯೂಶ್ವಲಿ i equals to 2 cos x minus 3 sin x. ಓಕೆ, ಸೊ ಇಲ್ಲೇನಿದೆ ಮಕ್ಕಳ, ಇದರಲ್ಲಿ ಸ್ಟಾರ್ಟಿಂಗ್ಗೆ 2 ಕಾಮನ್ ತೊಗೊಂಡ್ಬಿಡ್ತೀನಿ. ಓಕೆ, ಇಲ್ಲೇನು 6 ಇದೆ, 6 ಮತ್ತು ಇಲ್ಲಿ 4 ಇದೆ. ಓಕೆ, ನಾನೇನು ಮಾಡ್ತೀನಿ, 2 ಕಾಮನ್ ತೊಗೊಳ್ತೀನಿ. ಹಾಗಾದ್ರೆ ಏನಾಗುತ್ತೆ, ಇದು ವಾಟ್ ವಿಲ್ ಬಿ ದಿಸ್ ವಿಲ್ ಬಿ 3 cos x, ಓಕೆ, minus 2 into sin x ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅರ್ಥ ಆಗ್ತಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಗ್ತಿದೆಯಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಆನ್ಸರ್ ರೀತಿ ಬೇಕು ಅಂದರೆ. ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿರೋ ರೀತಿ ಆನ್ಸರ್ ಬೇಕಾಗಿಲ್ಲ ಅಂತಂದರೆ ಜಸ್ಟ್ ಡೈರೆಕ್ಟ್ಲಿ ಟೇಕ್ ದ ಸಬ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್. 6 cos x plus 4 sin x ನ ಡೈರೆಕ್ಟಾಗಿ ಟಿ ಅಂತ ತಗೊಳ್ಳಿ, ಏನೂ ತಪ್ಪಿಲ್ಲ. ದೇರ್ ಇಸ್ ನೋ ರಾಂಗ್ ಎಟ್ ಆಲ್. ಅರ್ಥ ಆಗ್ತಿದೆಯಾ? ಯಾವುದೇ ರೀತಿ ತಪ್ಪಾಗೋದಿಲ್ಲ. ಯಾಕಂದರೆ ನಿಮಗೆ ಮಕ್ಕಳ ಏನು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬರೋದ್ರಿಂದ ನಿಮಗೆ ಆನ್ಸರ್ ಎಲ್ಲದಕ್ಕೂ ಸೇಮ್ ಬರುತ್ತೆ. ಓಕೆ, ನೋ ನೀಡ್ ಟು ಬಾದರ್ ಸ್ಟೂಡೆಂಟ್ಸ್. ನೀವು ಡೈರೆಕ್ಟಾಗಿ ತೊಗೋಬೋದು, ಯಾವುದೇ ರೀತಿ ತಪ್ಪೇನಿಲ್ಲ ಅದರಲ್ಲಿ. ಓಕೆ, ಸೊ ಈಗ ನೋಡಿ ಇದರಲ್ಲಿ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ರೀತಿನೇ ಮಾಡಿಸ್ತಾ ಇದ್ದೀನಿ. ಸೊ ಇಯರ್ ಪುಟ್ 3 cos x plus 2 sin x equals to t. Okay, so here we get -3 sin x plus 2 cos x into dx equals to dt. ಓಕೆ, ಅದೇ ಇರೋದಲ್ಲ ಮಕ್ಕಳ ಇದರಲ್ಲಿ. ರೈಟ್, ಸ್ವಲ್ಪ ಇದನ್ನು ಚೇಂಜಸ್ ಮಾಡಿದ್ರೆ 2 cos x minus 3 sin x
2 cos x minus 3 sin x into dx equals to dt. Okay, therefore we get ಇಲ್ಲೇನು 1 by 2 ಏನಿದೆ ಮಕ್ಕಳ ಈ 2 ಏನಿದೆ ಇಲ್ಲಿರೋ 2 ಅದನ್ನು ಆಚೆ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಲೆಟ್ ಮಿ ರೈಟ್ ಇನ್ ಅ ಡಿಫರೆಂಟ್ ಇಂಕ್ ಸೊ ದಟ್ ವಿಲ್ ರೆಕ್ಟಿಫೈಡ್. ಇಲ್ಲೇನು 2 ಇದೆ ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಅಷ್ಟೇ. Okay, therefore we get okay, so here apart from this we get, so 2 cos x minus 3 sin x into dx is nothing but dt divided by it's a t. Okay, so therefore we get 1 by 2 into log t, 1 by 2 into log t plus c. Therefore 1 by 2 into what is log t? T is nothing but it's 3 cos x plus 2 sin x plus 2 sin x. Okay, plus c is the answer. Clarity ಸಿಕ್ಕಿದಲ್ಲ? Okay, fine. So moving to the next one. Yes. ಸೊ ನಾನು ಆಲ್ರೆಡಿ ಹೇಳಿದೆ ಮಕ್ಕಳ ನಿಮಗೆ ಸ್ಟಾರ್ಟಿಂಗಲ್ಲೇ ಮ್ಯಾನಿಪುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಯಾವ ರೀತಿ ಬೇಕು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕು ಆ್ಯಂಡ್ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು ನನಗೆ. ನೋಡಿ, ಕಾಸ್ ಮತ್ತು ಟ್ಯಾನ್ಗೆ ರಿಲೇಷನ್ಶಿಪ್ ಇಲ್ಲ, ಕಾಸ್ ಮತ್ತು ಟ್ಯಾನ್ಗೆ ಯಾವುದೇ ರೀತಿ ರಿಲೇಷನ್ಶಿಪ್ ಬರೋದಿಲ್ಲ ಕಂಡ್ರು. ಬಟ್ ಸೀಕೆಂಟ್ ಮತ್ತು ಟ್ಯಾನ್ಗೆ ಇನ್ನೂ ರಿಲೇಷನ್ಶಿಪ್ ಇದೆ. ಯಾಕಂದರೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಸ್ ನಥಿಂಗ್ ಬಟ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅಂದರೆ ಇವೆರಡು ಜೊತೆಗೆ ಇರುತ್ತೆ ಡಿಫ್ರೆನ್ಸಿಯೇಷನಲ್ಲಿ. ಸೊ ಅದರಿಂದ 1 by cos ಸ್ಕ್ವೇರ್ ಅಂತ ಬಂದಿದೆ. ಇಲ್ಲೇನು ಬಂದಿದೆ? 1 by cos ಸ್ಕ್ವೇರ್ ಅಂತ ಬಂದಿದೆ. ಸೊ ವಾಟ್ ಶಾಲ್ ಐ ಡೂ ಇಯರ್? ಸ್ವಲ್ಪ ನಾನು ಏನು ಮಾಡ್ತೀನಿ ಈಗ, 1 by cos ಸ್ಕ್ವೇರ್ ಇರೋದನ್ನ ವಿ ನೋ ದಟ್ 1 by cos ಇಸ್ ನಥಿಂಗ್ ಬಟ್ ಸೀಕೆಂಟ್. ಸೊ ಅಂದರೆ ಸೀಕೆಂಟ್ ಕನ್ವರ್ಟ್ ಮಾಡ್ಕೊಬಿಡ್ಬೋದು ಅಂತ ಗೊತ್ತು. ಯಾಕಂದರೆ ಸೀಕೆಂಟ್ ಕನ್ವರ್ಟ್ ಮಾಡ್ಕೊಂಡ್ರೆ ಸೀಕೆಂಟ್ ಮತ್ತು ಟ್ಯಾನ್ಗೆ ನನಗೆ ಏನಿದೆ ರಿಲೇಷನ್ಶಿಪ್ ಇದೆ. ಸೊ ಇಯರ್ ವಾಟ್ ಐ ವಿಲ್ ಡೂ ಇಸ್ ಐ ಈಸ್ ಈಕ್ವಲ್ ಟು, ಸೊ 1 by cos ಸ್ಕ್ವೇರ್ ಎಕ್ಸ್ ಏನಿದೆ ಇದನ್ನು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಓಕೆ, 1 by cos ಸ್ಕ್ವೇರ್ ಎಕ್ಸ್ ಏನಿದೆ ಇದನ್ನು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಯಾವುದು ನಮ್ಮ ಮಕ್ಕಳ? ಇಲ್ಲಿ ಏನಿದೆ ಇದು 1 by cos ಸ್ಕ್ವೇರ್ ಎಕ್ಸ್. ಓಕೆ, ಆ್ಯಂಡ್ ದ ರಿಮೈನ್ ಥಿಂಗ್, ರೆಸ್ಟ್ ಆಫ್ ದ ಥಿಂಗ್ ಇಸ್ ನಥಿಂಗ್ ಬಟ್ 1 minus tan x whole square, 1 minus tan x whole square into dx. So what I am going to do now, here just it is very simple, put 1 minus tan x is equal to t. ಏನು ಮಾಡ್ತೀನಿ ಮಕ್ಕಳ? ಪುಟ್ 1 minus tan x is equal to t. ಯಾಕೆ ಸರ್ ಬರೀ tan x equals to t ತೊಗೋಬೋದಾಗಿತ್ತಲ್ಲ ಸರ್? ಎಸ್, ತೊಗೋಬೋದಾಗಿತ್ತು. ಮತ್ತೆ ಏನಾಗುತ್ತೆ, ಬರೀ tan x ತೊಗೊಂಡ್ರೆ ನನಗೇನಾಗುತ್ತೆ ಮಕ್ಕಳ? 1 minus t ಬಂದುಬಿಡುತ್ತೆ. ಹೌದಾ? 1 minus t whole square. ಮತ್ತೆ 1 minus t ನ u ಅಂತ ತೊಗೋಬೇಕು ಸಬ್ಸ್ಟಿಟ್ಯೂಷನ್ ಆಗಿ. ಎರಡೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. ಅದ್ರ ಬದಲು 1 will not affect me like anything. ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ರೈಟ್, ಇಲ್ಲಿ ಒಟ್ಟಿಗೆ ತೊಗೊಂಡ್ರು ಕೂಡ ನನಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಇಟ್ ಈಸ್ ಆ್ಯಕ್ಚುಲಿ ಬೆನಿಫಿಟ್ ಫಾರ್ ಮೀ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 1 minus tan x equals to t ಅಂತ ತೊಗೊಳ್ತೀನಿ. therefore we get minus secant square into dx is nothing but dt. therefore it is secant square x into dx. Secant square x into dx is equal to its minus dt. Okay, therefore I get here I equals to integral of its minus dt. Okay, secant square x into dx. Secant square x into dx is nothing but its minus dt and here 1 by t square ಬರುತ್ತೆ. Okay, so here we get, okay, so ನಮಗೆ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿದ್ರೆ ಮಕ್ಕಳು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ನೋಡಿ, ನನಗೆ ಗೊತ್ತಿದೆ d by dx of 1 by x. ವಾಟ್ ಈಸ್ ದಟ್? ಇಟ್ಸ್ minus 1 by x ಸ್ಕ್ವೇರ್ ಅಲ್ವಾ? ರೈಟ್, ಹಾಗಾದರೆ ದಿಸ್ ಇಂಪ್ಲೈಸ್ ಇಂಟಿಗ್ರಲ್ ಆಫ್ minus 1 by x ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು 1 by x plus c ಬರುತ್ತೆ. ಓಕೆ, ಇದೇ ರೀತಿ ಹೋದರೆ ನೋಡಿ, i ಈಕ್ವಲ್ಸ್ ಟು, ಇಯರ್ ವಿ ಹ್ಯಾವ್ ಗಾಟ್, ಓಕೆ, ಇಯರ್ ವಿ ಹ್ಯಾವ್ ಗಾಟ್, ಇಲ್ಲೇನಿದೆ ಮೈನಸ್ ಇದೆ, minus 1 by t ಸ್ಕ್ವೇರ್ ಇಂಟು ಡಿ ಟಿ ಇದೆ. ಇಟ್ಸ್ ನಥಿಂಗ್ ಬಟ್ ಇಟ್ಸ್ 1 by t ಪ್ಲಸ್ ಸಿ ಅಂತ ಮಾಡ್ಬೋದು. ಸೊ ಇಟ್ ಇಸ್ 1 by ಟಿ ಜಾಗದಲ್ಲಿ ಏನು ಬರುತ್ತೆ? 1 minus tan x ಬರುತ್ತೆ. 1 minus tan x plus c. ಅರ್ಥ ಆಯ್ತಾ? ಸೊ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿದ್ರೆ ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು ಮಕ್ಕಳ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಾವು. ಎಸ್, ಕಾಸ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್. ನೋಡಿ, ಎರಡೂ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ ರೂಟ್ ಎಕ್ಸ್ ಅಂತ ಬಂದಿದ್ರೆ ಕಣ್ಣು ಮುಚ್ಕೊಂಡು ಮಕ್ಕಳ ರೂಟ್ ಎಕ್ಸ್ ಈಕ್ವಲ್ಸ್ ಟು ಟಿ ಅಂತ ಹಾಕ್ಬಿಡಿ. ಓಕೆ, ಜಸ್ಟ್ ಗೋ ಬ್ಲೈಂಡ್ಲಿ. ಐ ಈಕ್ವಲ್ಸ್ ಟು, ಹಿಯರ್ ಯು ಟೇಕ್ ಕಾಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. So what you need to do here is put root x is equal to t. ಏನು ಮಾಡ್ತೀರಾ? put root x equals to t. ಯಾಕಂದರೆ ಡಿನಾಮಿನೇಟರ್ ಕೂಡ ರೂಟ್ ಎಕ್ಸ್ ಇದೆಲ್ಲ. ವಿ ನೋ ಡಿಫ್ರೆನ್ಸಿಯೇಷನ್ ಬೆಟರ್. ರೂಟ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1 by 2 ರೂಟ್ ಎಕ್ಸ್ ಬರುತ್ತೆ. ಹೌದಾ? ಡಿನಾಮಿನೇಟರ್ ಮತ್ತೆ ರೂಟ್ ಎಕ್ಸ್ ಬರುತ್ತೆ. ಸೊ ದಟ್ ಈಸ್ ದ ಬೆನಿಫಿಟ್ ವಿ ಹ್ಯಾವ್ ಗಾಟ್. ಸೊ ಇಯರ್ ವಿ ಗೆಟ್ 1 by 2 into root x into dx equals to dt, or we get here dx by root x equals to 2 into dt. Okay, therefore we get here I equals to, so ಏನು ಬರುತ್ತೆ ಇದರಲ್ಲಿ? I equals to, here we get cos into t. Okay, cos into t and then dx by root x is nothing but 2 into dt. Okay, ಇಲ್ಲೇನು ಮಕ್ಕಳ? dx into root x ಇದೆ. This dx into root x is nothing but 2 into dt. Okay, therefore we get 2 into its cos t into dt. Okay, therefore it is 2 into its sin t plus c. Okay, so what is t? T is nothing but root x ಅಲ್ಲ. So we get here 2 into
sin root x plus c is the right answer. ಅರ್ಥ ಆಗಿದೆ ಎಲ್ಲರಿಗೂ? I hope this is clear for everyone. Okay, fine. So moving to the next one. Yes, cos x by 1 plus root of 1 plus sin x ಇದೆ. Okay, so ಇಲ್ಲಿ ನೋಡಿ ಮಕ್ಕಳ, so integral of cos x divided by root of 1 plus sin x ಇದೆ. ಸೊ ಯಾವುದೊಂದು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಒಳ್ಳೇದು? ನೋಡಿ, ನನಗೆ ಎರಡು ಆಪ್ಷನ್ ಇದೆ. ನನಗೆ ಗೊತ್ತಿದೆ sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಡಿನಾಮಿನೇಟರ್ಗೆ ತಗೊಳ್ತೀವಿ ನಾವು. ಸೊ ಡಿನಾಮಿನೇಟರ್ನ ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಳೋದು ನಿಜ. ಸೊ sin x ತಗೊಂಡ್ರೆ cos x ತಗೊಳ್ಳೋದು, cos x ಬಂದ್ಬಿಡುತ್ತೆ, ನ್ಯೂಮರೇಟರ್ ಬಂದ್ಬಿಡುತ್ತೆ. ಹಾಗಾದ್ರೆ 1 plus sin x ತಗೊಳ್ಳಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ sin x, ಗೋ ವಿತ್ 1 plus sin x is equal to t. ಸೊ ಏನು ಮಾಡ್ತೀರಿ ಇದರಲ್ಲಿ? ಪುಟ್ 1 plus sin x is equal to t. Put 1 plus sin x equals to t. So ಏನು ಬರುತ್ತೆ ಇದರಲ್ಲಿ? What do we get? We get here, okay, put 1 plus sin x equals to t. Therefore we get cos x into dx equals to dt. Okay, therefore I equals to, so cos x into dx is nothing but here root t ಬಂತು. ಹೌದಲ್ಲ? We got here root t. ನೋಡಿ ಮಕ್ಕಳ, ನಮಗೆ ಈ ವಿಷಯ ಗೊತ್ತಿದ್ರೆ ಯಾವುದು? d by dx of, ನೋಡಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಐ ಆಮ್ ಟ್ರೈಂಗ್ ಟು ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಓಕೆ, ಸೊ ಒಂದು ಸ್ವಲ್ಪ ನೋಡಿ, d by dx of root x is nothing but 1 by 2 root x. Okay, so therefore students, integral of 1 by 2 root x, it's nothing but it's root x plus c. ಹೌದಲ್ಲ? ಇಟ್ಸ್ ರೂಟ್ ಎಕ್ಸ್ ಪ್ಲಸ್ ಸಿ, ಇದು ಗೊತ್ತಿದೆ ಸರ್. ಅದೇನೋ ಓಕೆ ಸರ್, ಬಟ್ ಇಲ್ಲಿ ನನ್ನ ಹತ್ರ ಬರೀ ರೂಟ್ ಟಿ ಮಾತ್ರ ಇದೆಯಲ್ಲ ಸರ್, 2a ಇಲ್ವಲ್ಲ ಸರ್? ಇಲ್ಲಿ 2 ಇತ್ತಲ್ಲ ಸರ್, ಈ 2 ಇಲ್ವಲ್ಲ ಸರ್? ಇಲ್ಲ, ಹೌದು, ಬಟ್ ನಾನು ಬರ್ಸ್ಕೋಬೋದಲ್ವಾ ಮ್ಯಾನಿಪುಲೇಷನಿಂದ? ನೋಡಿ, ಇಲ್ಲಿ ನಮಗೆ ಗೊತ್ತಿದೆ. ಓಕೆ, ವಿ ಕ್ಯಾನ್ ಗೋ ಲೈಕ್ ದಿಸ್. ಇಂಟಿಗ್ರಲ್ ಆಫ್ 1 ಬೈ ರೂಟ್ ಎಕ್ಸ್ ಅಂತ ಇತ್ತು ಅಂತಂದರೆ, ಸೊ ನಾನೇನು ಮಾಡ್ಬೋದು? ವಾಟ್ ಐ ಕ್ಯಾನ್ ಡೂ ಸ್ಟೂಡೆಂಟ್ಸ್, ನನ್ನ ಹತ್ರ 2 ಇಲ್ಲ, ಬಟ್ 2 ಬೇಕು ನನಗೆ. ಐ ನೋ ದಟ್ ಐ ವಾಂಟ್ 2 ಬೇಕಲ್ವಾ ನನಗೆ ಗೊತ್ತಿದೆ. ನನ್ನ ಹತ್ರ ಇಲ್ಲಿ 2 ಇಲ್ಲ, ಬಟ್ 2 ಬೇಕಿದೆ ಅಂತ ನನಗೆ ಗೊತ್ತು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು? ಎಸ್, ವಾಚ್ ಹಿಯರ್. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ 2 into root x. ಓಕೆ, ಬಟ್ ಇಟ್ ವಿಲ್ ವೈಲೇಟ್ ಅವರ್ ಕ್ವಶನ್. ನಮ್ಮ ಕ್ವಶನ್ನ ವೈಲೇಟ್ ಮಾಡಿಬಿಡುತ್ತಲ್ವ, ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2, ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಈಗ ಏನಾಗುತ್ತೆ ಮಕ್ಕಳ? ಇಯರ್ ಈಸಿಲಿ ವಿ ಕ್ಯಾನ್ ರೈಟ್. ಇಲ್ಲೇನಿದೆ 2 ಅದನ್ನು ಬರ್ಕೊಳ್ತಾ ಇದ್ದೀನಿ. ಆ್ಯಂಡ್ 1 by 2 root x. ವಾಟ್ ಈಸ್ 1 by 2 root x? ಇಟ್ಸ್ ನಥಿಂಗ್ ಬಟ್ ರೂಟ್ ಎಕ್ಸ್ ಪ್ಲಸ್ ಸಿ. ಮುಗಿದೋಯ್ತಲ್ಲ, ರೈಟ್? ಜಸ್ಟ್ ಏನು ಮಾಡಬೇಕು? ಸ್ವಲ್ಪ ಮ್ಯಾನಿಪುಲೇಷನ್ ಮಾಡಬೇಕಷ್ಟೇ. 2 into ಇಂಟಿಗ್ರಲ್ ಆಫ್ 1 by 2 into root t plus c into dt. ಇಷ್ಟು ಮಾಡಿದ್ರೆ ಮುಗಿದೋಯ್ತು, ಆರಾಮ್ಸೆ ಆನ್ಸರ್ ಬಂದ್ಬಿಡುತ್ತೆ. ಇದೆಲ್ಲ ಕಲಿಬೇಕು. ಸೊ 2 into root t plus c, therefore we get 2 into root t. What is t? T is nothing but 1 plus sin x plus c. ಅರ್ಥ ಆಗ್ತಿದ್ಯಾ? ಸೊ ದೀಸ್ ಮ್ಯಾನಿಪುಲೇಷನ್ ಶುಡ್ ಬಿ ನೋನ್ ಬೆಟರ್. ಸೊ ಇದೆಲ್ಲ ಗೊತ್ತಿದ್ರೆ ಆರಾಮ್ಸೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. 1 by 1 plus cot x. This is one of the very important problems, students, which I like personally. ಓಕೆ, ಇದೇ ರೀತಿ ಮಕ್ಕಳ 4ರಿಂದ 5 ಪ್ರಾಬ್ಲಮ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ನಾನು ನಿಮಗೆ 1 by 1 plus sin x ಹೇಳ್ಕೊಟ್ಟೆ, ನೆನಪಿದ್ಯಾ? 1 by 1 plus sin x ಹೇಳ್ಕೊಟ್ಟೆ. ಅದೇ ರೀತಿ 1 by 1 plus cos x ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ 1 by 1 minus sin x ಮಾಡ್ಬೋದು. ವಿ ಕ್ಯಾನ್ ಕನ್ಸ್ಟ್ರಕ್ಟ್ ನಿಯರ್ಲಿ 8 ಪ್ರಾಬ್ಲಮ್ಸ್ ಲೈಕ್ ದಿಸ್. 8 ಪ್ರಾಬ್ಲಮ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಮಕ್ಕಳ ಇನ್ ಪರ್ಸ್ಪೆಕ್ಟಿವ್ ಆಫ್ ಕಾಸ್ ಆ್ಯಂಡ್ ಟ್ಯಾನ್. ನೋಡಿ, ಇದರಲ್ಲಿ ಎರಡು ಇಲ್ಲೇ ಮಾಡಿರ್ತೀನಿ ನೋಡಿ, 1 sin x. ಸೊ ಇದರಲ್ಲಿ 2 ಪ್ರಾಬ್ಲಮ್ ಆಯಿತು. ಯಾವುದು? ಪ್ಲಸ್ ಆರ್ ಮೈನಸ್. ಓಕೆ, ಅದೇ ರೀತಿ ಮಕ್ಕಳ, ಅದೇ ರೀತಿ ಇಂಟಿಗ್ರಲ್ ಆಫ್ 1 by 1 cos x, ಓಕೆ, ಇಂಟು ಡಿ ಎಕ್ಸ್. ಸೊ ಇಲ್ಲಿ ಕೂಡ ಏನು ಬರಿಬೋದು? ಪ್ಲಸ್ ಆರ್ ಮೈನಸ್. 4 ಪ್ರಾಬ್ಲಮ್ ಆಯ್ತು ಇಲ್ಲೇನೆ, 4 ಪ್ರಾಬ್ಲಮ್ಸ್. ನೆಕ್ಸ್ಟ್ ನೋಡಿ, ಇಂಟಿಗ್ರಲ್ ಆಫ್ 1 by 1 and then here cot x into dx. Okay, so here I am going to write plus or minus. Okay, and then students, integral of 1 by 1 tan x into dx. So here also we are going to write plus or minus. I hope this is clear. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಲ್ಲ? ಸೊ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಹೌ ಮೆನಿ ಪ್ರಾಬ್ಲಮ್ಸ್? 8 ಪ್ರಾಬ್ಲಮ್ಸ್ ಲೈಕ್ ದಿಸ್. ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿರ್ಬೋದು ಇಲ್ಲಿ, ಬಟ್ ಇದೇ ರೀತಿ ಇನ್ನು 7 ಪ್ರಾಬ್ಲಮ್, ಇದನ್ನು ಸೇರಿಸಿ 8 ಪ್ರಾಬ್ಲಮ್, ಇದನ್ನು ಬಿಟ್ಟು ಇನ್ನು 7 ಪ್ರಾಬ್ಲಮ್ನ ನಾನು ಕನ್ಸ್ಟ್ರಕ್ಟ್ ಮಾಡ್ಬೋದು ಜಸ್ಟ್ ಲೈಕ್ ದಿಸ್. ಆಲ್ರೆಡಿ ಇದರಲ್ಲಿ 1 plus sin x, 1 by 1 plus sin x ಹೇಳ್ಕೊಟ್ಟಿದ್ದೀನಿ. ಯಾವುದು? ರ್ಯಾಷನಲೈಸೇಷನ್ ಮಾಡಿದ್ವಿ, ಹೌದಲ್ವಾ? ರೈಟ್. ಇದಕ್ಕೂ ಕೂಡ ಬೇಸಿಕ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಐ ಹ್ಯಾವ್ ಡನ್ ದಿಸ್. ಓಕೆ, ಎಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ? ಓಕೆ, ಲೆಟ್ ಮಿ ಶೋ ಯು. ಸೊ ನೋಡಿ, ಇದರಲ್ಲಿ ಹೇಗೆ ಮಾಡೋದು? ಇವೆರಡು ಪ್ರಾಬ್ಲಮ್ಸ್ ಒಂದೇ ರೀತಿ ಮಕ್ಕಳ, ಇವೆರಡು ಪ್ರಾಬ್ಲಮ್ಸ್ ಒಂದೇ ರೀತಿ. ಓಕೆ, ಇವೆರಡು ಪ್ರಾಬ್ಲಮ್ಸ್ ಏನು ಮಾಡ್ತೀವಿ? ಹೌ ದೀಸ್ 2 ಪ್ರಾಬ್ಲಮ್ಸ್ ಆರ್ ರ್ಯಾಷನಲೈಸ್. ಜಸ್ಟ್ ರ್ಯಾಷನಲೈಸ್ ಮಾಡಿಬಿಟ್ರೆ ಸಾಕು, ಆನ್ಸರ್ ಬಂದ್ಬಿಡುತ್ತೆ. ಓಕೆ, ರ್ಯಾಷನಲೈಸ್ ಮಾಡಿ ಮುಗ್ದೋಯ್ತು, ಆನ್ಸರ್ ಬಂದ್ಬಿಡುತ್ತೆ. ಬಟ್ ಇವೆರಡು ಪ್ರಾಬ್ಲಮ್ ಆ ರೀತಿ ಅಲ್ಲ. ಓಕೆ, ಇವೆರಡು ಪ್ರಾಬ್ಲಮಲ್ಲಿ ಫಸ್ಟ್ ಮಲ್ಟಿಪ್ಲೈ ಫಸ್ಟು ಕಾಟ್ ಎಕ್ಸ್ ಶುಡ್ ಬಿ ಕನ್ವರ್ಟೆಡ್ ಟು ಬೈ ಸೈನ್ ಬೈ ಕಾಸ್. ನೋಡಿ,
ಸೇಮ್ ಅದು ಎರಡು ಒಂದೇ ರೀತಿ ಬರುತ್ತೆ. 1/1 ಪ್ಲಸ್ ಕಾಟ್ ಎಕ್ಸ್ ಇದೆ, ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವ್ ಇಸ್ 1/1 ಪ್ಲಸ್ okay cot x can be written as cos x by sin x, cos x by sin x into dx. Okay, therefore here I get 1 by LCM ತಗೊಳ್ಳಿ, LCM ತಗೊಂಡ್ರೆ ಏನು ಬರುತ್ತೆ sin x plus cos x, okay, all divided by sin x plus cos x all divided by sin x into dx. Okay, so ಈಗ ರೆಸಿಪ್ರೋಕಲ್ ಮಾಡಿ, ರೆಸಿಪ್ರೋಕಲ್ ಮಾಡಿದ್ರೆ ಏನು ಬರುತ್ತೆ sin x divided by sin x plus cos x into dx. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, therefore I is equal to ಏನು ಬಂತೀಗ ನನಗೆ, therefore I is equal to integral of I got here sin x divided by sin x plus cos x. ಸೊ ಈಗ ಏನು ಮಾಡ್ಬೇಕು ಮಕ್ಕಳ, ಈ ರೀತಿ ಪ್ರಾಬ್ಲಮ್ ಎಲ್ಲರೂ ನೋಡಿದ್ದು ನೆನಪಿದೆಯಾ? ಎಸ್, ಜಸ್ಟ್ ನಾವು ಹ್ಯಾವ್ ಫಿನಿಶ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಈಗ ತಾನೇ ಸ್ವಲ್ಪ ಹೊತ್ತರಲ್ಲಿ ಮುಗಿಸಿದ್ದೆ ಅಲ್ವಾ? ಓಕೆ, ಜಸ್ಟ್ ಒಂದು 15 to 20 minutes ಬ್ಯಾಕ್ ಐ ಹ್ಯಾವ್ ಫಿನಿಶ್ ದಟ್. ಓಕೆ, ವೇರ್ ಇಟ್ ಈಸ್, ಎಸ್ ಐ ಆಮ್ ಕಮಿಂಗ್, ಎಸ್ ಐ ಹ್ಯಾವ್ ಗಾಟ್ ಹಿಯರ್. ನೋಡಿ, sin x by sin x plus cos x ಮಾಡಿದ್ದೀನಲ್ವಾ ಇದರಲ್ಲಿ, ಹೌದಲ್ಲ? ರೈಟ್, sin x by sin x plus cos x ಹ್ಯಾವ್ ಡನ್ ಇಟ್. ಆಲ್ರೆಡಿ ಮುಗಿಸಿದ್ದೀನಿ ಹಾಗಾದರೆ ಮಕ್ಕಳ ಈ ಪ್ರಾಬ್ಲಮ್ನ. ಹಾಗಾದರೆ ವಿಲ್ ಯು ಟ್ರೈ ದಿಸ್ ಫರ್ದರ್? ಸೊ ಏನಿಲ್ಲ, ಇಲ್ಲಿ ಆಲ್ರೆಡಿ ಏನಿದೆ ಸ್ಲೈಡ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಸ್ಲೈಡ್ ನಂಬರ್ 41 ಇದೆ. ಸೊ ರಿಫರ್ ಸ್ಲೈಡ್ ನಂಬರ್ 41 ಇಯರ್. ಓಕೆ, ರಿಫರ್ ಸ್ಲೈಡ್ ನಂಬರ್ 41. ಯಾವುದನ್ನು ರಿಫರ್ ಮಾಡ್ತೀನಿ ಮಕ್ಕಳ? ರಿಫರ್ ಸ್ಲೈಡ್ ನಂಬರ್ 41. ರಿಫರ್ ಸ್ಲೈಡ್ ನಂಬರ್ 41. ಓಕೆ, ಆಲ್ರೆಡಿ ಮಾಡಿದ್ದೀನಲ್ಲ, ಮತ್ತೆ ಏನಕ್ಕೆ ಮಾಡೋಣ? ಸೊ ಏನು ಮಾಡ್ತೀರಾ ಇದರಲ್ಲಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಫಸ್ಟ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಫಸ್ಟ್. ಮೇಲ್ಗಡೆ ನ್ಯೂಮರೇಟರಲ್ಲಿ 2 sin x ಸಿಗುತ್ತೆ. ನೆಕ್ಸ್ಟ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಕಾಸ್ ಎಕ್ಸ್. ಸ್ಪ್ಲಿಟ್ ಮಾಡ್ಕೊಳ್ಳಿ, ಆನ್ಸರ್ ಆರಾಮ್ಸೆ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಫಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಆ್ಯಂಡ್ ದೆನ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಕಾಸ್ ಎಕ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 sin x ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಕಾಸ್ ಎಕ್ಸ್. ಗ್ರೂಪ್ ಮಾಡ್ಕೊಳ್ಳಿ, 2 sin x ನ sin x ಪ್ಲಸ್ sin x ಅಂತ ಬರೀರಿ. ಸೊ ಏನು ಬರುತ್ತೆ? sin x ಪ್ಲಸ್ ಕಾಸ್ ಎಕ್ಸ್ ಒಂದು ಗ್ರೂಪು, sin x ಮೈನಸ್ ಕಾಸ್ ಎಕ್ಸ್ ಇನ್ನೊಂದು ಗ್ರೂಪ್. ಸೊ ಮೊದಲನೇ ಗ್ರೂಪಲ್ಲಿ ಕ್ಯಾನ್ಸಲ್ ಆಗುತ್ತೆ, ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಫಸ್ಟ್ ಗ್ರೂಪಲ್ಲಿ ಕ್ಯಾನ್ಸಲ್ ಆಗುತ್ತೆ. ಎರಡನೇ ಗ್ರೂಪಲ್ಲಿ ಏನಿದೆ ಅದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ರೆ ಮುಗಿದೋಯ್ತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ವಿಚ್ ಐ ಲೈಕ್ ಪರ್ಸನಲಿ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ವಿಚ್ ಐ ಲೈಕ್ ಪರ್ಸನಲಿ ಸ್ಟೂಡೆಂಟ್ಸ್. ಇಂಟಿಗ್ರಲ್ ಆಫ್ ರೂಟ್ ಆಫ್ tan x. Integral of root of tan x divided by its sin x into cos x. Sin x into cos x into dx. Okay, so what do I get here? ಇಲ್ಲಿ ಏನು ಬರುತ್ತೆ? ಓಕೆ, ಸಿ ಇಲ್ಲಿ ರೂಟ್ ಆಫ್ tan x ಇದೆ. ವಿ ಹ್ಯಾವ್ ಗಾಟ್ ಯುವರ್ ರೂಟ್ ಆಫ್ tan x, ರೈಟ್? ನೋಡಿ ಮಕ್ಕಳ, ನಮಗೆ ಯಾವಾಗ ಟ್ಯಾನ್ ಅಂತ ಬರುತ್ತೆ, ಒಂದು ವಿಷಯ ನನಗೆ ಗೊತ್ತಿರಬೇಕು ಚೆನ್ನಾಗಿ, ಏನಂತ ಅಂದರೆ ಸೀಕೆಂಟ್ ಶುಡ್ ಕಮ್ ದೇರ್. ಸೀಕೆಂಟ್ ಇಲ್ಲ ಅಂತಂದರೆ ಮಕ್ಕಳ ಬರ್ಸ್ಕೊಳಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿದೆಯಾ? ಯಾವಾಗ ಟ್ಯಾನ್ ಬಂತು ನೋಡಿ, ಟ್ಯಾನ್ ಮತ್ತು ಸೀಕೆಂಟ್ ಏನಿದೆ, ಮಕ್ಕಳ ದೋಸ್ ಆರ್ ಇಂಟರ್ ರಿಲೇಟೆಡ್. ಟ್ಯಾನ್ ಎಕ್ಸ್ ಆ್ಯಂಡ್ ಸೀಕೆಂಟ್ ಎಕ್ಸ್ ಆರ್ ರಿಲೇಟೆಡ್ ಟು ಈಚ್ ಅದರ್. These have got a great relationship. Okay, related. These are very much related. Tan x and cos x, secant x are very much related. ಇಲ್ಲ ಅಂತಂದ್ರೆ ಬರ್ಸ್ಕೊಳಕ್ಕೆ ಟ್ರೈ ಮಾಡಿ. ಸರ್ ಹೇಗೆ ಸರ್ ಬರ್ಸ್ಕೊಳ್ಳೋದು? ನೋಡಿ ಮಕ್ಕಳ, tan x ಬಂದರೆ ಸಾಲದಿಲ್ಲ, secant square x ಬರಬೇಕು. ನೋಡಿ, tan x ಬಂದರೆ ಸಾಲದಿಲ್ಲ, secant square x ಬರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, tan x ಇತ್ತಂದ್ರೆ secant square x ಬರಬೇಕು. ಸೊ ಹೇಗೆ ಸರ್ ಬರ್ಸ್ಕೊಳ್ಳೋದು? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕಡೆ ಡಿವೈಡ್ ಬೈ secant square x, 1 by cos square x. ಓಕೆ, ಅಥವಾ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ secant square x, ಅದು ಮುಗಿದೋಯ್ತು. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ secant square x, ದಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗೋ ವಿತ್. ಸೊ ಇಲ್ಲಿ ಏನು ಮಾಡ್ತೀನಿ, ಇಯರ್ ಐ ಆಮ್ ಗೋಯಿಂಗ್ ಟು ರೈಟ್ ರೂಟ್ ಆಫ್ tan x. Yes, root of tan x divided by its sin x into cos x, Okay, so here what I am going to do is I am going to write secant square x. Okay, and here also it's secant square x into dx. ಸರ್ ಈಗ ಏನಾಗುತ್ತೆ ಸರ್? ಈಗ ನೋಡ್ರಪ್ಪ ಏನಾಗುತ್ತೆ ಅಂತ ಗೊತ್ತಾಗತ್ತಾ? ಸೊ ಇಲ್ಲಿ ನೋಡಿ, ರೂಟ್ ಆಫ್ tan x ಇದೆ. ಸೊ ಇಲ್ಲಿ ಏನು secant square x ಇದೆ ಮಕ್ಕಳ, ಇದು ಹಂಗೆ ಇರಲಿ. ಡಿನಾಮಿನೇಟರಲ್ಲಿ ನೋಡಿ, sin x into cos x, and this I am going to write it as 1 by cos square x. ಬರಿಬೋದಾ? 1 by cos square x ಅಂತ ಬರಿಬೋದಲ್ಲ? secant square x is nothing but 1 by cos square x. ಸೊ ಇಲ್ಲಿ ನನಗೇನು ಬರುತ್ತೆ? ಸೊ cos x ಮತ್ತು cos x ಕ್ಯಾನ್ಸಲ್ ಆಗುತ್ತೆ. sin by cos, now I got here sin x by cos x. ಇಲ್ಲಿ ಏನು ಬಂತು? sin x ಮತ್ತು ಇಲ್ಲಿ ಡಿನಾಮಿನೇಟರ್ cos x ಇದೆ. ವಾಟ್ ಇಸ್ ದಟ್? tan x, ಹೌದಲ್ಲ? ರೈಟ್. ಸೊ now here I got integral of this is nothing but this is root of tan x, okay, into secant square x, okay, all divided by sin. ಇಲ್ಲಿ sin ಇದೆ, ಇಲ್ಲಿ cos ಇದೆ. sin by cos is what? Tan. Okay, we have got here tan x into dx.
ಹೌದಲ್ಲ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಿದೆಯಾ ಮಕ್ಕಳೆಲ್ಲರಿಗೂ? ರೈಟ್. ಓಕೆ, ಸೊ ನೋಡಿ ಈಗ ಮಕ್ಕಳ, ಸೊ ನನಗೆ ಐ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ tan x ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ tan x ಇಂಟು ಡಿ ಎಕ್ಸ್. ಸೊ ಇಲ್ಲೇ ನೀವು ಡೈರೆಕ್ಟಾಗಿ ಇಂಟಿಗ್ರಲ್ ಆಫ್, ಓಕೆ, ಸೊ ಇಯರ್ ಇಟ್ ಸೆಲ್ಫ್ ವಿ ಕ್ಯಾನ್ ಟೇಕ್ tan x ಈಕ್ವಲ್ಸ್ ಟು ಟಿ, ಯಾಕಂದರೆ tan x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಹೌದಾ? ರೈಟ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ವಿತ್ ದಟ್. So let me put here tan x equals to t. Therefore, it is secant square x into dx. Secant square x into dx equals to its dt. Okay, therefore I equals to its integral of, first ಏನು ಮಾಡುತ್ತೆ ಮಕ್ಕಳ, dt. ಯಾಕೆ? Because of this secant square x into dx. Okay, and then ಇಲ್ಲೇನಿದೆ root of tan. Okay, root of tan x ಇದೆ. So here we get root t and here t. Okay, so ನಮಗೆ ಚೆನ್ನಾಗಿ ಗೊತ್ತಿದೆ ಮಕ್ಕಳ, it is root t divided by t. It's nothing but it's root t divided by it's root t into root t. So it'll cancel agata. Okay, so one of the term will get cancelled. Okay, what is left here? 1 by root t is left. So in baratidrali we are left out with 1 by root t. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, so here we are left out with 1 by root t into dt. So just now I told, ನಾವೇನು ಮಾಡ್ಬೋದು ಈಗ? Multiply and divide by 2. Okay, multiply and divide by 2 into dt. Therefore, we get 2 into its root t plus c. Okay, so 2 into root t. Root t is nothing but tan x, ala? Right, so here we get tan x. Here we get tan x plus c. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, tan x ಯಾವಾಗ ಬಂತು ಮಕ್ಕಳ? ಸೀಕೆಂಡ್ ಸ್ಕ್ವೇರ್ ಬರಲೇಬೇಕು. ಬಂದರೆ ತುಂಬಾನೇ ಒಳ್ಳೆಯದು. 99% ಆಫ್ ದಿ ಕೇಸಸಲ್ಲಿ ಬರುತ್ತೆ. ಓಕೆ, ಯು ವಿಲ್ ಗೆಟ್ ಇಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ನಾವು let us move on to the next problem. Yes. So ಈಗ ಮಕ್ಕಳ, find the integrals of the function sin 3x into cos 4x. See, now we have come to 7.3 ಮಕ್ಕಳ. 7.3 exercise ಬಂದಿದ್ದೀವಿ ನೋಡಿ. 3 hours ಆದಮೇಲೆ, after 3 hours we are coming to 7.3. ಸೊ ನಾನು ಎಕ್ಸ್ಪ್ಲೈನ್ ಮಾಡಿರೋದು 2 ಎಕ್ಸಸೈಸ್ ಆ್ಯಕ್ಚುಲ್ ಬಂದು, ಸೆಕೆಂಡ್ ಎಕ್ಸಸೈಸ್. ಬರೀ ಸೆಕೆಂಡ್ ಎಕ್ಸಸೈಸ್ ಮಾಡೋದಕ್ಕೆ ಮಕ್ಕಳ, ನಿಮಗೆ ಬೇಸಿಕ್ಸ್ ಹೇಳ್ಕೊಟ್ಟು ಸೆಕೆಂಡ್ ಎಕ್ಸಸೈಸ್ ಮಾಡೋದಕ್ಕೆ 3 hours ಟೈಮ್ ತೊಗೊಂಡಿದ್ದೀನಿ. ಅರ್ಥ ಆಗ್ತಿದೆಯಾ? ಅಂದರೆ ಬೇಸಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವೇ 7.2 ತನಕ ನೀಟಾಗಿ ಕಲ್ತಿದ್ರೆ, ಓಕೆ, ಆ್ಯಂಡ್ ಡಿಫ್ರೆನ್ಸಿಯೇಷನ್ ನೀಟಾಗಿ ಗೊತ್ತಿದ್ರೆ, ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಗೊತ್ತಿದ್ರೆ, ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಸಿಯೇಷನ್ ಮತ್ತು ಅಪ್ ಟು 7.2 ಬೇಸಿಕ್ಸ್ ಗೊತ್ತಿದ್ರೆ, ಇಂಟಿಗ್ರೇಷನ್ ನೀವು ಗೆಲ್ತೀರಾ ಆರಾಮ್ಸೆ. ಯು ವಿಲ್ ವಿನ್ ಸ್ಟೂಡೆಂಟ್ಸ್. ಓಕೆ, ಸೊ ಕಮಿಂಗ್ ಟು ದಿಸ್ ಇಲ್ಲಿ ನಮಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಈಗ ಏನಿದೆ ಮಕ್ಕಳ, ಇದರಲ್ಲಿ ನನಗೆ ಬೇಕಾಗಿರೋದು ಇದು sin a cos b. ಓಕೆ, ರಿಮೆಂಬರ್ ದಿಸ್ ಫಾರ್ಮುಲೆ. ನೆಕ್ಸ್ಟ್ cos a sin b. ಓಕೆ, ನೆಕ್ಸ್ಟ್ ಬೇಕಾಗಿರೋದು cos a cos b. Okay, next cos a cos b ಬೇಕು. Okay, then we require here sin a sin b. Okay, so ಎಲ್ಲ ಕಡೆ. Okay, so here we get, so watch carefully students. Here we get 1 by 2 into. Okay, so ಇಲ್ಲೇನಿದೆ? So here we get 1 by 2 into. Okay, ಅಥವಾ let us do one thing. Let me write here directly 2. Okay, ಇಲ್ಲೆಲ್ಲ ಕಡೆ 2 ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. That will be better. 2 sin a cos b, 2 cos a sin b. Okay, 2 cos a cos b and 2 sin a sin b. So remember here students, remember here one thing. ಇಲ್ಲಿ ನೋಡಿ, ಎರಡು ಕಡೆ sin a cos b ಇದೆ, cos a sin b ಇದೆ, ಮಿಕ್ಸ್ ಇದೆ ಮಕ್ಕಳ. ಇಲ್ಲಿ ಎರಡು ಕಡೆ ಏನಿದೆ? ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಇಲ್ಲೇನಿದೆ? ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಹೌದಲ್ಲ? ರೈಟ್. ಸೊ ವಿ ಹ್ಯಾವ್ ಗಾಟ್ ಹಿಯರ್ ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಬಟ್ ಇಲ್ಲಿ ನೋಡಿ, ಓಕೆ, ಇಲ್ಲಿ ನೋಡಿ ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಇಲ್ಲೇನಿದೆ ಮಕ್ಕಳ? ಸೇಮ್. ಓಕೆ, ಹಿಯರ್ ವಿ ಹ್ಯಾವ್ ಗಾಟ್ ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ದಿಸ್ ಇಸ್ ಅ ಡಿಫ್ರೆನ್ಸ್ ಹಿಯರ್. ಎರಡು ಡಿಫ್ರೆನ್ಸ್ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ಫಸ್ಟ್ ಸೈನ್ ಬಂದಿದೆ. ಇಲ್ಲೇನಿದೆ ಮಕ್ಕಳ? ಫಸ್ಟ್ ಸೈನ್. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ವಿ ಹ್ಯಾವ್ ಗಾಟ್ ಹಿಯರ್ ಫಸ್ಟ್ ಸೈನ್ ಆ್ಯಂಡ್ ದೆನ್ ನೆಕ್ಸ್ಟ್ ಕಾಸ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಏನಾಗುತ್ತೆ, ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋಣ ಫಸ್ಟ್. ಹೌದಾ? ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ಮಕ್ಕಳ, ಇಲ್ಲಿ ಏನಾಗುತ್ತೆ, ವಿ ಗೆಟ್ ಇಯರ್ಸ್ ಎರಡೂ ಕಡೆ ಸೈನ್ ಬರುತ್ತೆ. ಇಲ್ಲೇನು ಬರುತ್ತೆ? ಎರಡೂ ಕಡೆ ಸೈನ್ ಆಫ್ ಆ್ಯಂಡ್ ದೆನ್ ಇಯರ್ ಆಲ್ಸೋ ವಿ ಗೆಟ್ ಸೈನ್ ಆಫ್. ಓಕೆ, ಇಲ್ಲಿ ಕೂಡ ಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ಸೈನ್ ಬರುತ್ತೆ. ಯಾವಾಗ? ಮಿಕ್ಸ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದಾಗ. ಓಕೆ, ಅದೇ ನನಗೇನಾದರೂ ಇದರಲ್ಲಿ ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂತ, ಇಯರ್ ವಿ ವಿಲ್ ಗೆಟ್ ಕಾಸ್. ಇಲ್ಲಿ ಏನು ಬರುತ್ತೆ ಮಕ್ಕಳ? ಇಯರ್ ವಿ ವಿಲ್ ಗೆಟ್ ಕಾಸ್. ಇಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಕಾಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ?
ಓಕೆ, ಆ್ಯಂಡ್ ಒಳಗಡೆ ಎಲ್ಲದಕ್ಕೂ ಸೇಮ್ ಮಕ್ಕಳ. ಇಲ್ಲಿ ನೋಡಿ, ಇಲ್ಲಿ a ಪ್ಲಸ್ ಬಿ ಬರುತ್ತೆ. ಓಕೆ, ಇಲ್ಲಿ ಫಸ್ಟ್ ಎಲ್ಲ ಕಡೆ a ಪ್ಲಸ್ ಬಿ ಬರುತ್ತೆ. ಫಸ್ಟ್ ವಿಲ್ ಗೆಟ್ ಇಯರ್ a ಪ್ಲಸ್ ಬಿ. ಓಕೆ, ಫಸ್ಟ್ ವಿ ವಿಲ್ ಗೆಟ್ ಇಯರ್ a ಪ್ಲಸ್ ಬಿ, ಆ್ಯಂಡ್ ದೆನ್ ಇಯರ್ ವಿ ಆರ್ ಗೋಯಿಂಗ್ ಟು ಗೆಟ್ a ಮೈನಸ್ ಬಿ. Here we are going to get a minus b. Okay, here we are going to get a minus b. Okay, so ಮೇಜರ್ ಆಗಿರೋದು ಈಗ ಸೈನ್. ಓಕೆ, ಇಲ್ಲಿ ನೋಡಿ, ನನಗೆ ಫಸ್ಟ್ ಸೈನ್ ಇದೆ, ಅದಾದ್ಮೇಲೆ ಕಾಸ್ ಇದೆ. ಏನೇನಿದೆ? ಫಸ್ಟ್ ಇಸ್ ಸೈನ್, ಸೆಕೆಂಡ್ ಇಸ್ ಕಾಸ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಸೈನ್, ಫಸ್ಟ್ ಕಾಸ್. ಅರ್ಥ ಆಗ್ತಿದ್ಯಾ? ಸೊ ಸೈನ್ ಫಸ್ಟ್ ಬರಬೇಕು. ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಸ್ಟ್ ಇದ್ದಾಗ ಮಕ್ಕಳ ಇಲ್ಲೇನು ಬರುತ್ತೆ? ಪಾಸಿಟಿವ್ ಬರುತ್ತೆ. ಕಾಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಫಸ್ಟ್ ಇದ್ದಾಗ ಇಲ್ಲೇನು ಬರುತ್ತೆ? ನೆಗೆಟಿವ್ ಬರುತ್ತೆ. ಓಕೆ, ಎರಡೂ ಕಾಸ್ ಇತ್ತಾ ಇಲ್ಲಿ ಪಾಸಿಟಿವ್ ಬರುತ್ತೆ. ಎರಡೂ ಸೈನ್ ಇತ್ತಾ ಸ್ಟಾರ್ಟಿಂಗ್ ಕೂಡ ನೆಗೆಟಿವ್, ಆಮೇಲೆ ಮಧ್ಯದಲ್ಲಿ ಕೂಡ ನೆಗೆಟಿವ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಹೌ ಯು ಕ್ಯಾನ್ ರಿಮೆಂಬರ್ ದಿಸ್ ಫಾರ್ಮುಲೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದಲ್ಲ ಎಲ್ಲರಿಗೂ? ರೈಟ್. ಆ್ಯಂಡ್ ಈ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಮಕ್ಕಳ ಈಗ ನಾವು ಪ್ರಾಬ್ಲಮ್ಸ್ಗಳನ್ನ ಶುರು ಮಾಡ್ತಾ ಬರೋಣ. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಸೊ ಮೊದಲನೇ ಪ್ರಾಬ್ಲಮ್ ಬರೋಣ. sin 3x into cos 4x. ಓಕೆ, ಸೊ ಹಿಯರ್ ವಿ ಹ್ಯಾವ್ ಗಾಟ್ i ಈಕ್ವಲ್ಸ್ ಟು ಸೊ sin 3x into cos 4x into dx. ನೋಡಿ, ಇದೇ ಏನಾದರೂ ನನಗೆ ಇಂಟಿಗ್ರಲ್ ಆಫ್ sin 3x into cos 3x into dx ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ವಿ ನೋ ಫಾರ್ ದ ಫಾರ್ಮುಲಾ ಫಾರ್ ದಿಸ್. ನೋಡಿ, ವಾಟ್ ಈಸ್ sin t into cos t? sin 2 into cos t is nothing but sin 2t divided by 2. ನೆನಪಿದೆಯಾ ಇದು? ಓಕೆ, sin 2t. ವಾಟ್ ಈಸ್ sin 2t? 2 sin t into cos t. ಹೌದಲ್ಲ? ರೈಟ್. ಆ 2ನ ಇಲ್ಲಿ ತೊಗೊಂಬಂದಿದ್ದೀನಿ. ಓಕೆ, ಸೊ ಇಲ್ಲಿ ಏನು ಬರ್ತಾಯಿತ್ತು ಮಕ್ಕಳ? ಐ ವುಡ್ ಹ್ಯಾವ್ ಗಾಟ್ sin 2 into here it is 3x, ಓಕೆ, into dx all divided by 2. Okay, so here we get 1 by 2 into, here it is integral of sin 6x into dx. So here 1 by 2 into it's minus cos 6x all divided by 6 plus c. Okay, this is minus 1 by 12 into cos 6x plus c. Okay, so ಇದು ಯಾಕೆ ಬಂತು ಈ ಥರ? ಯಾಕಂದರೆ ಮಕ್ಕಳ ಎರಡೂ ಕಡೆ ಇಲ್ಲೇನಿದೆ, we have got 3x here, ಸೇಮ್ ಆ್ಯಂಗಲ್ ಏನಿತ್ತು ಮಕ್ಕಳ? ಸೇಮ್ ಇತ್ತು. ಇದರಲ್ಲಿ ಏನಾಗಿದೆ? ಆ್ಯಂಗಲ್ ಇಸ್ ಸೇಮ್ ಹಿಯರ್. ಸಿ, ಆ್ಯಂಗಲ್ ಇಸ್ ಸೇಮ್. ಆ್ಯಂಗಲ್ ಏನಿದೆ? ಸೇಮ್ ಇದೆ. ಎರಡೂ ಕಡೆ ಆ್ಯಂಗಲ್ ಏನಿದೆ? ಆ್ಯಂಗಲ್ ಇಸ್ 3x ದೇರ್. ಬಟ್ ಇಲ್ಲಿ ನೋಡಿ, ಆ್ಯಂಗಲ್ ಇಸ್ ಡಿಫ್ರೆಂಟ್. ಆ್ಯಂಗಲ್ ನೋಡಿ, ಇಲ್ಲಿ 3x ಇದೆ, ಇಲ್ಲಿ 4x ಇದೆ. ಸೊ ಸಿನ್ಸ್ ವಿ ಹ್ಯಾವ್ ಗಾಟ್ ಡಿಫ್ರೆಂಟ್ ಆ್ಯಂಗಲ್, ವಿ ಕೆನಾಟ್ ಗೋ ವಿತ್ ದಿಸ್ ಟೈಪ್ ಆಫ್ ಫಾರ್ಮುಲೆ. ಸೊ ಡಿಫ್ರೆಂಟ್ ಆ್ಯಂಗಲ್ಸ್ ಇರೋದ್ರಿಂದ ಮಕ್ಕಳ ನಮಗೇನಾಗುತ್ತೆ? ಇದು ಎ ಮತ್ತು ಬಿ ಅಂತ ಫಾರ್ಮ್ ಬರುತ್ತೆ. ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಸೊ ಏನಾಯ್ತು ಈಗ? sin a cos b ಬಂತು. ವಾಟ್ ವಿ ಗಾಟ್ ಹಿಯರ್? sin a cos b. ಬಟ್ ಇಲ್ಲಿ ಏನಿದೆ? ವಿ ಹ್ಯಾವ್ ಗಾಟ್ ಹಿಯರ್ 2. ಇಲ್ಲೆಲ್ಲ 2 ಇದೆ ಅಲ್ಲ? ಓಕೆ, ನಾನು ಇದನ್ನು ಯೂಸ್ ಮಾಡಬೇಕು. ಬಟ್ ಇಲ್ಲೆಲ್ಲ ಕಡೆ 2 ಇದೆ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು ಇನ್ ದ ಫಸ್ಟ್ ಸ್ಟೆಪ್, ಸೊ ಫಸ್ಟ್ ಸ್ಟೆಪ್ಪಲ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ 1 by 2 ಆ್ಯಂಡ್ ದೆನ್ ಹಿಯರ್ 2. ಓಕೆ, ಸೊ ದೆನ್ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ sin 3x into cos 4x. ಸೊ ಈಗ ಯಾವ ಫಾರ್ಮ್ ಬಂತು ಮಕ್ಕಳ ಇದು? ಸೊ ಯಾವ ಫಾರ್ಮ್ ಬಂತು ಇದು? ಸೊ ನಾವು ಇಟ್ ಈಸ್ 2 sin a cos b. ಓಕೆ, therefore we got 1 by 2 into it's 2 sin a cos b. ಎರಡೂ ಕಡೆ ಸೈನ್ ಬರುತ್ತೆ. ಓಕೆ, as I told you, ಎರಡೂ ಕಡೆ ಸೈನ್ ಬರುತ್ತೆ. ಓಕೆ, ಆ್ಯಂಡ್ ಒಳಗಡೆ ಏನು ಬರುತ್ತೆ? ಪ್ಲಸ್ 3x plus 4x ಬರುತ್ತೆ. ಇಲ್ಲೇನು ಬರುತ್ತೆ? 3x minus 4x ಬರುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ಐ ಗೆಟ್ ಹಿಯರ್ ಪ್ಲಸ್. ಬಿಕಾಸ್ ಯಾಕೆ? ಕಾರಣ ಯಾಕೆ ಮಕ್ಕಳ? ಕಾರಣ ಇಷ್ಟೇನೆ, ಯಾಕಂದರೆ ಫಸ್ಟು ಸೈನ್ ಇದೆ. ಓಕೆ, therefore students, here we get I equals to it's 1 by 2 into integral of sin 7x plus sin of minus x into dx. See, we know this. ಇದನ್ನು ನೆನ್ಪಿಟ್ಕೊಂಡಿರಿ ಮಕ್ಕಳ, ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ತಿಳ್ಕೊಳ್ಳಿ. sin of minus theta is nothing but minus sin theta and cos of minus theta is nothing but cos theta. Okay, please remember these two formulae. ಓಕೆ, ಇದು ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಿ. ಸರ್ ಯಾಕೆ ಸರ್ ಹಿಂಗೆ ಅಂತಂದರೆ, ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ನೋಡಿ. ಯಾಕಂದರೆ ಮೈನಸ್ ಥೀಟಾ ಅನ್ನೋದು 4th ಕ್ವಾಡ್ರೆಂಟಲ್ಲಿ ಬರುತ್ತೆ. ಮೈನಸ್ ಥೀಟಾ 4th ಕ್ವಾಡ್ರೆಂಟಲ್ಲಿ ಬರೋದ್ರಿಂದ 4th ಕ್ವಾಡ್ರೆಂಟಲ್ಲಿ ಕಾಸ್ ಮಾತ್ರ ಪಾಸಿಟಿವ್ ಇರುತ್ತೆ. 4th ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್, ಅದಕ್ಕೆ ಇಲ್ಲಿ ಪ್ಲಸ್ ಬಂತು. ಓಕೆ, ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಬರುತ್ತೆ. ಯಾಕೆ? ಬಿಕಾಸ್ ಇನ್ ದ 4th ಕ್ವಾಡ್ರೆಂಟ್ ಮೈನಸ್ ಥೀಟಾ ಕಮ್ಸ್ ಇನ್ 4th ಕ್ವಾಡ್ರೆಂಟ್. ಇದು 4th ಕ್ವಾಡ್ರೆಂಟಲ್ಲಿದೆ, ಅದಕ್ಕೆ ಪಾಸಿಟಿವ್ ಬಂತು. ಇಲ್ಲಿ ಮಕ್ಕಳ 4th ಕ್ವಾಡ್ರೆಂಟಲ್ಲಿ ಸೈನ್ ಇಸ್ ನೆಗೆಟಿವ್. ಸೈನ್ ಪಾಸಿಟಿವ್ ಇರೋದಲ್ಲಿ 2nd ಕ್ವಾಡ್ರೆಂಟಲ್ಲಿ, 4th ಕ್ವಾಡ್ರೆಂಟಲ್ಲಿ ಸೈನ್ ಇಸ್ ನೆಗೆಟಿವ್. ಅರ್ಥ ಆಗ್ತಿದೆಯಾ? ಓಕೆ, therefore we get like this. ಸೊ ಈಗ ನನಗೇನು ಬರುತ್ತೆ ಇದರಲ್ಲಿ? 1 by 2 into integral of it's sin 7x, okay, minus sin x into dx. Therefore we get 1 by 2 into its integral of minus
cos 7x divided by 7, okay, minus of it's minus cos x plus c. Okay, therefore I equals to it's 1 by 2 into it's minus cos 7x divided by 7 minus cos x divided by 7. Okay, minus cos x divided by 7 plus cos x plus c is the answer. ಅರ್ಥ ಆಗಿದಲ್ಲ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದ್ರೆ ಮುಂದಿನ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. ವಿಲ್ ವಿ ಡಿಸ್ಕಸ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ನೋಡಿ ಇಲ್ಲಿ ಮುಂಚೆ ಎರಡು ಫಂಕ್ಷನ್ ಇತ್ತು ಮಕ್ಕಳು, ಅಂದರೆ sin 2x sin 3x ಮತ್ತು cos 4x ಇತ್ತು. ಸೊ ಈಗ ಮೂರು ಫಂಕ್ಷನ್ ಬಂದಿದೆ, ಹೌದಲ್ಲ? ರೈಟ್. ಸಿ ಹಿಯರ್ ವಿ ಹ್ಯಾವ್ ಗಾಟ್ ಇಂಟಿಗ್ರಲ್ i is equal to integral cos 2x, okay, into cos 4x into cos 6x. ರೇರ್ಲಿ ದೇ ಆಸ್ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಯಾಕಂದರೆ ಲೆಂತಿ ಇದೆ ಇದು. ದಿಸ್ ಇಸ್ ನಾಟ್ ಇವನ್ ಫಾರ್ 3 marks, ಜಾಸ್ತಿ ಆಗುತ್ತೆ ಇದು. ಓಕೆ, ಬಟ್ ಯು ನೀಡ್ ಟು ಲರ್ನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಫಸ್ಟ್ ಇದನ್ನು ಕನ್ಸಿಡರೇಷನ್ ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ಮೇಜರಾಗಿ ನಮ್ಗೆ ಏನು ಬೇಕಾಗಿರೋದು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2, ಹೌದಲ್ಲ? ಸೊ ಇಲ್ಲಿ 2 ಮಿಸ್ ಆಗಿದೆ, ಸೊ 2 is missing here. So first we shall write here, so integral of this is cos 2x into cos 4x. So ಇದನ್ನ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ we have got one more function that is cos 6x. Let us keep it aside. Okay, so therefore we get now here we get 1 by 2 into ಇಲ್ಲೇನು ಬರುತ್ತೆ ನೋಡಿ, ಎರಡು cos 2x cos 4x. ಸೊ ಎರಡೂ ಕೂಡ ಕಾಸ್ ಫಂಕ್ಷನ್ ಇದೆ. ಹಾಗಾದ್ರೆ ಏನು ಬರುತ್ತೆ ಮಕ್ಕಳ? ಕಾಸ್ ಅಲ್ಲೇ ಬರುತ್ತಲ್ಲ, ಕಾಸ್ ಆಫ್ a plus b, ದಟ್ ಈಸ್ 2x plus 4x. ಸೊ 2x plus 4x is nothing but it's 6x, ಹೌದಲ್ಲ? ರೈಟ್. ಸೊ here we get 6x and here we get plus, ನೆನಪಿರಲಿ, and here 2x minus 4x which is equal to minus 2x. Okay, so here we get cos of minus 2x. Okay, and then multiplied with cos 6x. ನೆನಪಿರಲಿ ಮಕ್ಕಳ ನಮಗೆ, ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. So sin of minus theta is nothing but minus sin theta. Okay, so and cos of minus theta is nothing but cos theta. Already ಹೇಳಿದ್ದೀನಲ್ಲ previous one ಅಲ್ಲಿ. Right, sin of minus theta is nothing but minus sin theta and cos of minus theta is nothing but plus cos theta, ಹೌದಾ? Right, so the same thing we get here. So ಹಾಗಾದ್ರೆ ಇಲ್ಲಿ ಏನಿದೆ ಮಕ್ಕಳ, ಇದು ಪ್ಲಸ್ ಆಗಿ ಉಳ್ಕೊಳ್ಳುತ್ತೆ. Right, so we get here 1 by 2 into it is integral of cos 6x plus cos 2x ಬರುತ್ತೆ. ಓಕೆ, ಇಲ್ಲಿ ಏನು ಪ್ಲಸ್ ಸೈನ್ ಇದೆ ಮಕ್ಕಳ, ಇಲ್ಲಿ ಏನು ಪ್ಲಸ್ ಸೈನ್ ಇದೆ ಅದೇ ಪ್ಲಸ್ ಸೈನ್ ಇಲ್ಲೂ ಕೂಡ ಉಳ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ದೆನ್ ಹಿಯರ್ ವಿ ಹ್ಯಾವ್ ಗಾಟ್ cos 6x into dx. ಸೊ ನಾವು ಲೆಟ್ ಅಸ್ ಮಲ್ಟಿಪ್ಲೈ ಇನ್ಸೈಡ್. ಸೊ ವಿ ಗೆಟ್ ಹಿಯರ್ 1 by 2 into it is cos square 6x, ಓಕೆ, ಪ್ಲಸ್ cos 2x into cos 6x, into dx. ಸೊ ನನಗೆ cos square 6x ಇದೆ. I have got here cos square 6x. So let me write in the next page. Therefore I equals to 1 by 2 into integral of cos square 6x, okay, plus into dx. Okay, so then plus here it is cos 2x into cos 6x, into dx. I hope this is clear. ಹೌದಲ್ಲ? cos 2x into cos 6x into dx. So now here ನೋಡಿ, ಇಲ್ಲೇನಿದೆ cos square ಇದೆ. So coming to this, here this can be written as 1 plus cos 2x. So cos 2 into 6x all divided by 2, ಹೌದಲ್ಲ? ಸೊ ಯಾವ ಫಾರ್ಮ್ ಆಯ್ತಿದು? cos square theta. What is cos square theta? Cos square theta is equal to it is 1 plus cos 2 theta all divided by 2. So theta is equal to 6 ಆದರೆ ಇಲ್ಲೇನು ಬರುತ್ತೆ? we get here 6x. theta is equal to 6x ಆದರೆ ಏನು ಬರುತ್ತೆ? cos square 6x equals to it is 1 plus cos 6 into 2. 6 into 2 is nothing but 12. So 12x divided by 2. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ರೈಟ್. ಓಕೆ, ಸೊ then here 1 by 2 into it is integral of 1 plus cos 2 into 6x. So direct ಆಗಿ ಬರೀತೀನಿ ಮಕ್ಕಳ, ಇದರಲ್ಲಿ 12x ಬರುತ್ತೆ. I hope you have understood this. So 12x. I hope you have understood this, students. Clarity ಸಿಕ್ಕಿದೆಲ್ಲ ಎಲ್ಲರಿಗೂ? ರೈಟ್. ಓಕೆ, into dx and then here plus. So here students, here, so let me write here 1 by 2 and then 2. So multiply and divide by 2. So here we get ಏನು ಬರುತ್ತೆ ಇದರಲ್ಲಿ cos 2x into cos 6x, into cos 6x into dx. So here in this we get 1 by 2 into integral of 1 by 2 here, and then okay 1 ಇದೆ, 1 ಇರೋದ್ರಿಂದ ಮಕ್ಕಳ x ಆಗುತ್ತೆ, plus cos is nothing but sin. So sin 12x divided by 12. Okay, then so ಇಲ್ಲಿ ಡೈರೆಕ್ಟ್ ಆಗಿ ಇಂಟಿಗ್ರಲ್ ಸೈನ್ ಬರೆಯೋಣ. ಸೊ ಇಂಟಿಗ್ರಲ್ ಸೈನ್ ತೆಗೆದುಬಿಟ್ಟು ಓಕೆ ವಿ ಶಾಲ್ ರೈಟ್ ಹಿಯರ್ x plus sin 12x divided by 12. ಓಕೆ, ದೆನ್ ಪ್ಲಸ್ ಓಕೆ ದಿಸ್ ಇಸ್ ಕ್ಲೋಸ್ಡ್ 1 by 2 into ಇಲ್ಲೇನು ಬರುತ್ತೆ ಮಕ್ಕಳ? ಇಂಟಿಗ್ರಲ್ ಸೈನ್ ಬರುತ್ತೆ. ಆ್ಯಂಡ್ ವಾಟ್ ಈಸ್ 2 cos 2x into cos 6x? ಸೊ 2 cos a cos b.
ಸೊ ಏನಾಗುತ್ತೆ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ 2 ಪ್ಲಸ್ 6. 2 ಪ್ಲಸ್ 6 ಇಸ್ ನಥಿಂಗ್ ಬಟ್ 8x ಪ್ಲಸ್ ಕಾಸ್ ಆಫ್ 2 minus 6 is nothing but minus 4x. Okay, then dx. So therefore students, here still there is an integral sign, remember? Okay, therefore here 1 by 2 into it's 1 by 2 into it's x by 2 plus sine 12x divided by 24, sine 12x divided by 24. Okay, I'm multiplying these two inside, that's all. So then plus it is 1 by 2 into cos, it is nothing but sine 8x divided by 8 plus, sorry, yeah, and ಇಲ್ಲಿ ಮಕ್ಕಳ cos minus 4x. Cos minus 4x is nothing but cos 4x. ಇದೇನಾಗುತ್ತೆ, this will be cos 4x itself. ಹೌದಲ್ವಾ, this will be cos 4x. So ಏನು ಬರುತ್ತೆ ಮಕ್ಕಳ ಇದರಲ್ಲಿ, what we get here plus its sine 4x divided by 4. Okay, plus c. I hope this is clear. ಅರ್ಥ ಆಗಿದೆ ಎಲ್ಲರಿಗೂ? Okay, this will be what? Cos 4x. ಹೌದಲ್ವಾ? Right. So here we get cos 4x. Let me write it as it is. Cos 4x ಬರುತ್ತೆ ಇದು. ಹೌದಾ? Right. Cos of minus 4x is nothing but cos 4x. Cos 4x integration ಏನು? Sin 4x divided by 4. So therefore we get 1 by 2 into it's x by 2. It's x by 2 plus sin 12x divided by 24. Okay, plus it's sin 8x divided by 16. Sin 8x divided by 16 plus it's sin 4x divided by it's 8 plus c. This is the right answer. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಹಾಗಾದ್ರೆ ಈಗ ಮಕ್ಕಳ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್. ಓಕೆ, ವಿ ಶಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್. ಇದನ್ನು ಹೋಮ್ವರ್ಕ್ ಕನ್ಸಿಡರೇಷನ್ ತೊಗೊಳ್ತೀರಲ್ಲ. ಐ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್. ಸೇಮ್ ಥಿಂಗ್ ಸ್ಟೂಡೆಂಟ್ಸ್, ಅದೇ ರೀತಿ ಬರುತ್ತೆ. sin x into sin 2x into sin 3x into dx. So I hope you can do this. ಫಸ್ಟ್ ಇವೆರಡನ್ನು ತೊಗೊಳ್ತೀರಿ, ಅದಾದ್ಮೇಲೆ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಸೇಮ್ ಥಿಂಗ್. ಬಟ್ ಇಲ್ಲಿ ಯಾವ್ದು ಯೂಸ್ ಮಾಡ್ತೀರಿ? sin a sin b. Sin a sin b is nothing but 2 sin a sin b is nothing but minus of cos of a plus b, again minus cos of a minus b. You will be using that particular formula. Okay, so this is given as a homework, students. This is given as a homework for you all. So try this. ಅರ್ಥ ಆಗ್ತಿದ್ಯಾ? ಫಸ್ಟು 2 sin a sin b ಯೂಸ್ ಮಾಡ್ತೀರಿ. ಅದಾದಮೇಲೆ ನೆಕ್ಸ್ಟ್ ಒನಲ್ಲಿ ಮಕ್ಕಳ ಯು ವಿಲ್ ಬಿ ಯೂಸಿಂಗ್ ಕಾಸ್ ಎ ಸೈನ್ ಬಿ. ಓಕೆ, ಎರಡೂ ಫಾರ್ಮುಲಾನು ಯೂಸ್ ಮಾಡಬೇಕು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಯೂಸ್ ಮಾಡೋದು 2 cos a sin b ಯೂಸ್ ಮಾಡ್ತೀರಿ. ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಸೊ I is equal to students integral of 1 minus cos x divided by 1 plus cos x into dx. So this is where trigonometric formula comes into hand. ಸೊ ನಮಗೆ ಮಕ್ಕಳ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಇಲ್ಲೇ ಯೂಸ್ ಆಗೋದು. ಅದಕ್ಕೇನೆ ನಾನು ಸ್ಟಾರ್ಟಿಂಗಿಂದ ಹೇಳೋದೇನಂತ ಅಂದರೆ ಬಿ ಗುಡ್ ವಿತ್ ಟ್ರಿಗ್ನೋಮೆಟ್ರಿ. ಸೊ ಇಫ್ ಯು ಗುಡ್ ವಿತ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಇಫ್ ಯು ಅಂಡರ್ಸ್ಟುಡ್ ದ ಫಾರ್ಮುಲಾ ವೆಲ್, okay, if you watched the pattern well, if you recognized the pattern well, then it is easy to solve the problems. ಸೊ ನಿಮ್ಗೇನಾದ್ರು ಪ್ಯಾಟ್ರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಇದುವರೆಗೂ ಏನು ಪ್ಯಾಟ್ರನ್ ಸರ್ ನೋಡಿ ಮಕ್ಕಳ, ನಮ್ಗೆ ಯಾವಾಗಲೂ ಇದೊಂದು ಗೊತ್ತಿರಬೇಕು. 1 minus cos x. 1 minus cos x is nothing but 2 sin square x by 2. Okay, and 1 plus cos x. 1 plus cos x is nothing but it's 2 cos square x by 2. Okay, and suppose ಇಲ್ಲಿ ಏನಾದರೂ instead of 1 minus cos x, if it was given 1 minus cos 2x ಅಂತ ಕೊಟ್ಟಿದ್ರೆ ಇಲ್ಲಿ 2 sin square x ಆಗ್ತಾ ಇತ್ತು, and ಇಲ್ಲಿ 1 plus cos 2x ಅಂತ ಕೊಟ್ಟಿದ್ದಿದ್ರೆ here we would have got 2 cos square x. ಅರ್ಥ ಆಗ್ತಿದ್ಯಾ? ದಿಸ್ ಪ್ಯಾಟ್ರನ್ ಯು ನೀಡ್ ಟು ಅಬ್ಸರ್ವ್. ಮಧ್ಯದಲ್ಲಿ ಮೈನಸ್ ಬಂದರೆ ಸೈನ್ ಸ್ಕ್ವೇರ್ ಬರುತ್ತೆ, ಮಧ್ಯದಲ್ಲಿ ಪ್ಲಸ್ ಬಂದರೆ ಕಾಸ್ ಸ್ಕ್ವೇರ್ ಬರುತ್ತೆ, and multiplied with 2. So here we get integral of it's 2 sin square x by 2. It's 2 sin square x by 2, and here it's 2 cos square x by 2. 2 cos square x by 2 into dx. So 2 and 2 get cancelled. We get here tan square x by 2. As we all know students, okay, so ನನಗೆ tan ಬಂದಾಗ tan square. So tan square ಗೆ direct integration ಇಲ್ಲ, we need to convert that into secant square. So we write here integral of secant square x by 2. Okay, minus 1 into dx. So you can observe here students integral of its secant square. Okay, so 1 by 2 into x. ಏನಿದೆ ಮಕ್ಕಳ, ಇದು x by 2 is nothing but 1 by 2 into x minus 1 into dx. ಯಾಕೆ ಈ ರೀತಿ ಬರ್ದಿದ್ದೀನಿ ಅಂದರೆ the coefficient of x is nothing but 1 by 2 now. The coefficient of x is what? 1 by 2. ಅರ್ಥ ಆಗ್ತಿದ್ಯಾ? ಸೊ ಯಾಕೆ coefficient of x ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಏನು ಇಂಟಿಗ್ರೇಷನ್ ಮಾಡ್ತೀರಿ ಮಕ್ಕಳ, ಅದ್ರ ಕೆಳಗಡೆ 1 by 2 ಬರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ, ವಿ ಗೆಟ್ ಹಿಯರ್ tan. ಓಕೆ, ಸೊ tan x by 2 ಓಲ್ ಡಿವೈಡೆಡ್ ಬೈ ಇಲ್ಲೇನು ಬರುತ್ತೆ 1 by 2 ಬರುತ್ತೆ. ಪೂರ್ತಿ ಅಲ್ಲ, ಇದಕ್ಕೇನು ಇಲ್ಲಿ ಏನು ಇಂಟಿಗ್ರೇಷನ್ ಮಾಡ್ತೀರಿ ಮಕ್ಕಳು ಅದ್ರ ಕೆಳಗಡೆ ಬರುತ್ತೆ.
secant square integration ಯಾವುದು tan x ಅಲ್ಲ. Okay, so tan x by 2 divided by 1 by 2 and then here we get minus x plus c. Okay, so therefore students we get ಇದನ್ನ reciprocal ಮಾಡಿದಾಗ 2 into ಬರುತ್ತೆ. So 2 into tan x by 2. Okay, minus x plus c is the right answer. ಅರ್ಥ ಆಗ್ತಿದೆಯಾ? ಅದಕ್ಕೆ ಮೇಜರ್ ಆಗಬೇಕಾಗಿರೋದೇನು ಈ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳು. Okay, so coming to the next one. Yes, cos x by 1 plus cos x. Okay, so now here we have got, okay, so now here we have got here cos x divided by 1 plus cos x. ಸರ್ ಏನು ಮಾಡ್ಬೇಕು ಸರ್ ಇಲ್ಲಿ? cos x divided by 1 plus cos x ಎರಡು ರೀತಿ ಇದೆ ಕಣ್ರ. ಒಂದು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ 1. ಸೊ ಮುಂಚೆ ನೆನಪಿದ್ಯಾ ನಿಮಗೆ sin x by 1 plus sin x ಮಾಡಿದ್ದೆ? ಡು ಯು ರಿಮೆಂಬರ್ ದ್ಯಾಟ್? ಸೊ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ 1 ಮಾಡಿದ್ದೆ ಅಲ್ಲ. ಓಕೆ, ಇಲ್ಲೂ ಕೂಡ ಆ ರೀತಿ ಮಾಡ್ಬೋದು. ಒಂದು ಕಡೆ 1 ಬರುತ್ತೆ, ಮೈನಸ್ 1 by 1 plus cos x ಬರುತ್ತೆ. ಸೊ ಅಗೇನ್ ರ್ಯಾಷನಲೈಸ್ ಮಾಡ್ಬೋದು. ಫಸ್ಟ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ 1 ಆ್ಯಂಡ್ ದೆನ್ ರ್ಯಾಷನಲೈಸ್. ಇದು ಒಂದು ರೀತಿ ಆದರೆ sin x ಬಂದಾಗ ಒಳ್ಳೇದು, ಆ ರೀತಿ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಬಟ್ ಇಲ್ಲಿಗೆ ಬಂದಾಗ ಕಮಿಂಗ್ ಟು ದಿಸ್, ವಿ ಹ್ಯಾವ್ ಗಾಟ್ ಡಿಫ್ರೆಂಟ್ ಸೆಟ್ ಆಫ್ ಫಾರ್ಮುಲಾ ಓನ್ಲಿ ಫಾರ್ ದಿಸ್. ಅದೊಂದು ರೀತಿ ಆದರೆ ಮಕ್ಕಳ ಇನ್ನೊಂದು ರೀತಿ ಇದೆ ನನಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಫಾರ್ ದಿಸ್. ಹೌದಲ್ಲ, ಕಾಸ್ ಎಕ್ಸ್ಗೆ. ಆ್ಯಂಡ್ ಇಲ್ಲಿ ವಿ ಹ್ಯಾವ್ ಗಾಟ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಸೊ ಫಸ್ಟ್ ಹೇಳಿದ್ದು ನಾನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ 1 ಮಾಡಿ, ಅದಾದಮೇಲೆ ಸ್ಪ್ಲಿಟ್ ಮಾಡ್ತೀರಿ. ಮೊದಲನೇ ಇಂಟಿಗ್ರಲ್ 1 ಆಗುತ್ತೆ, ಎರಡನೇ ಇಂಟಿಗ್ರಲ್ 1 ಬೈ ಮೈನಸ್ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಸೊ ಅದೇನು 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಇದೆ ಅಲ್ಲಿ ರ್ಯಾಷನಲೈಸ್ ಮಾಡಿದ್ರೆ ಮುಗ್ದೋಯ್ತು ಮಕ್ಕಳ, ಆನ್ಸರ್ ಬಂದ್ಬಿಡುತ್ತೆ. ಅದು ಒಂದು ರೀತಿ. ಓಕೆ, ಇದು ಎರಡನೇ ರೀತಿ. ಓಕೆ, ಸೊ ಹಿಯರ್ ವಿ ಗೆಟ್ 1 by 2 ಔಟ್ಸೈಡ್. ಸೊ ದೆನ್ ಸ್ಪ್ಲಿಟ್ ಮಾಡಿ. ಸೊ ವಿ ಗೆಟ್ ಹಿಯರ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 divided by cos square x by 2 divided by cos square x by 2. So here we get 1 by 2 into 1 minus its tan square x by 2, 1 minus tan square x by 2 into dx. Okay, therefore we get, so what is tan square x by 2 students? Again it's secant square x by 2. So here we get I equals to its integral of 1 minus its secant square x by 2, secant square x by 2 minus 1 into dx. Okay, therefore we get it's 2 minus secant square x by 2, 2 minus secant square x by 2 into dx. ಯಾಕಂದರೆ ಇಲ್ಲೊಂದು ಮೈನಸ್ ಸೈನ್ ಇದೆ. ಓಕೆ, ಇಲ್ಲೊಂದು ಮೈನಸ್ ಸೈನ್ ಇದೆ, ಇಲ್ಲೊಂದು ಮೈನಸ್ ಸೈನ್ ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 1 ಪ್ಲಸ್ 1 ಇಸ್ ನಥಿಂಗ್ ಬಟ್ 2. ಸೊ ಅದಕ್ಕೆ 2 ಆಯ್ತು ಇಲ್ಲಿ. ಓಕೆ, ದೇರ್ಫೋರ್ ವಿ ಗೆಟ್ ಹಿಯರ್ 2x ಮೈನಸ್ ಟ್ಯಾನ್ ಎಕ್ಸ್ ಬೈ 2. ಇಟ್ಸ್ ಟ್ಯಾನ್ ಎಕ್ಸ್ ಬೈ 2. ಸೊ ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ, ಇಲ್ಲೇನು ಬರುತ್ತೆ? ಡಿವೈಡೆಡ್ ಬೈ 1 by 2 ಪ್ಲಸ್ ಸಿ. ಸೊ ಹಿಯರ್ ವಿ ಗೆಟ್ 2x ಮೈನಸ್ ರೆಸಿಪ್ರೋಕಲ್ ಮಾಡಿದ್ರೆ 2 ಇಂಟು tan x by 2, 2 into tan x by 2 plus c. This is what we get. I hope this is clear for everyone. Clarity ಸಿಕ್ಕಿದಲ್ಲ ಎಲ್ಲರಿಗೂ, right? Okay. So now next one. Yes. So this is one of the very important problem. So ತುಂಬ ಸಲ ಕೊಡ್ತಿರ್ತಾರೆ ಮಕ್ಕಳ ಎಕ್ಸಾಮ್ಗೆ ಇದನ್ನ. ಸೊ ತುಂಬ ಸಲ ಎಕ್ಸಾಮ್ಗೆ ಕೊಡ್ತಿರ್ತಾರೆ ಈ ಪ್ರಾಬ್ಲಮ್. ನೋಡಿ ಇದರಲ್ಲಿ ಏನಿದೆ? cos 2x minus cos 2 alpha. Okay, cos 2x minus cos 2 alpha all divided by cos x minus cos alpha. cos x minus cos alpha into dx. ನೋಡಿ ಇಲ್ಲೇನು ಆಲ್ಫಾ ವ್ಯಾಲ್ಯೂ ಇದೆ, ದಿಸ್ ಆಲ್ಫಾ ಇಸ್ ಅ ಕಾನ್ಸ್ಟೆಂಟ್ ಇಯರ್. ಇಲ್ಲೇನು ಆಲ್ಫಾ ಇದೆ, ಆಲ್ಫಾ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ನನಗೆ ಕಾಸ್ 2xಗೆ ಅಂದರೆ ಕಾಸ್ 2 ಥೀಟಾ 4 ಫಾರ್ಮುಲಾ ಇದೆ. ಒಂದು ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ ಸೈನ್ ಸ್ಕ್ವೇರ್ ಆಲ್ಫಾ, ಅಥವಾ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ 2 ಥೀಟಾ ಬಂದಾಗ. ಓಕೆ, ನೆಕ್ಸ್ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, ಇನ್ನೊಂದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ನೋಡಿ ಮಕ್ಕಳು, ಎಲ್ಲ ಟರ್ಮ್ಸ್ಗಳು ಕಾಸಲ್ಲೇ ಇದೆ. ಮತ್ತೆ ಮಧ್ಯದಲ್ಲಿ ಸೈನ್ ಏನಕ್ಕೆ ತರೋಣ? ಮಧ್ಯದಲ್ಲಿ ಮತ್ತೆ ಸೈನ್ ತಂದರೆ ಇಟ್ ವಿಲ್ ಬಿ ಲೈಕ್ ಅ ಪ್ರಾಬ್ಲಮ್. ನಾವು ಬೇರೆ ಬೇರೆ ಟರ್ಮ್ಸ್ಗಳನ್ನ ಎಕ್ಸ್ಟ್ರಾ ತರೋದಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಅಲ್ಲಿ ಏನು ಟರ್ಮ್ಸ್ ಇದೆ ಅದೇ ರೀತಿ ಟರ್ಮ್ಸ್ಗಳನ್ನ, ಅದೇ ರೀತಿ ಫಂಕ್ಷನ್ಸ್ಗಳನ್ನ ತರೋದಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಸೈನ್ ಟರ್ಮ್ ಇಲ್ವೇ ಇಲ್ಲ ಅಲ್ಲಿ. ಸೊ ಸೈನ್ ಏನಕ್ಕೆ ತರೋದು ಬೇಡ. ಸೊ ಅದಕ್ಕೆ ನಾನು ಕಾಸ್ 2 ಥೀಟಾಗೆ ವಿ ಹ್ಯಾವ್ ಗಾಟ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಈ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ? ವಾಟ್ ವಿ ಗೆಟ್ ಇಯರ್ ವಿ ಗೆಟ್ 2 ಕಾಸ್ ಸ್ಕ್ವೇರ್ ಥೀಟಾ ಆರ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಒಂದು ಕಡೆ. ಇಲ್ಲಿ ಏನು ಬರುತ್ತೆ? 2 ಕಾಸ್ ಸ್ಕ್ವೇರ್ ಆಲ್ಫಾ, ಓಕೆ, minus 1 all divided by, here we get cos x minus cos alpha into dx. Okay, so here we get again 2 ಮಕ್ಕಳ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆ 2 ಇದೆ, 2 cos square x, ಇಲ್ಲಿ 2 cos square alpha, ಮತ್ತು ಇದಲ್ಲಿ ಮೈನಸ್ ಇದೆ. ಸೊ ನಾನೇನು ಮಾಡ್ತೀನಿ, ಇದರಲ್ಲಿ 2 ಕಾಮನ್ ತೊಗೊಳ್ತೀನಿ. here we shall write 2 cos square x minus cos square alpha. ಓಕೆ, ಆ್ಯಂಡ್ ದೆನ್ ಇಲ್ಲಿ ನೋಡಿ ಏನಿದೆ? we have got here minus 1. ಇಲ್ಲಿ ಏನಿದೆ ಮಕ್ಕಳ? minus 1. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ ಓಲ್ ಡಿವೈಡೆಡ್ ಬೈ ಇಯರ್ ಇಟ್ ಇಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇಂಟು ಡಿ ಎಕ್ಸ್. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್. ಸೊ ಇಲ್ಲಿ ಇಂಟಿಗ್ರಲ್ ಆಫ್ 2 ಇಂಟು
here students, this is cos square x minus cos square alpha. It is nothing but cos x minus cos alpha into cos x plus cos alpha into cos x plus cos alpha. Okay, and this one is cancelled, so 0 ಬರುತ್ತೆ, ಅದನ್ನೇನು ಬರೆಯೋದಕ್ಕೆ ಹೋಗಲ್ಲ. Okay, minus 1 plus 1 cancel ಆಗುತ್ತೆ. And all divided by students, we have got here cos x minus cos alpha. ಇಲ್ಲೇನು ಬರುತ್ತೆ, cos x minus cos alpha. Okay, into dx. So what we are getting here, cos x minus cos alpha get cancelled. ಹೌದಾ? Therefore we get here I equals to 2 ಆಚೆ ಇಟ್ಕೊಳ್ಳೋಣ. ಸೊ ಇಲ್ಲೇನು ಬರ್ತಿದೆ, cos x plus cos alpha into dx. So already I told you cos alpha is a constant value. Alpha is a constant value, so cos alpha is also a constant value. Therefore we get 2 into its sin x. Yeah, sin x plus x into cos alpha plus c is the right answer. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, cos x minus sin x. ಸೊ ಇಲ್ಲೇನಿದೆ, I equals to integral of cos x minus sin x, okay, divided by it's 1 plus sin 2x into dx. 1 plus sin 2x into dx. ಸೊ ಈ ಪ್ರಾಬ್ಲಮ್ ನೋಡಿ ಮಕ್ಕಳ, ನಮಗೆ ನೋಡಿ, ಅದಕ್ಕೇ ಹೇಳೋದು NCERT ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಇದರಲ್ಲಿ ನೀವು ಜಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನು ಮಾತ್ರ ನೋಡ್ತೀರಿ, ಬಟ್ ಇಯರ್ ಇಡನ್ ಫಾರ್ಮುಲೇಸ್ ಆರ್ ದೇರ್. ಆ ಇಡನ್ ಫಾರ್ಮುಲಾಗಳೇನಿದೆ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಸೊ ಏನು ಸರ್ ಇಡನ್ ಫಾರ್ಮುಲಾ ಅಂತಂದರೆ, ನೋಡಿ 1 plus sin 2x ಕೊಟ್ಟಿದ್ದಾರೆ. ಸೊ ಇದೇ 1 plus sin 2xನ ಬೇರೆ ಕಡೆ ಕೂಡ ಯೂಸ್ ಮಾಡ್ಕೊಳ್ಳೋ ರೀತಿ ನೀವು ಕಲಿಬೇಕು. ಜಸ್ಟ್ ಈ ಪ್ರಾಬ್ಲಮ್ನ ಮಾತ್ರ ಸಾಲ್ವ್ ಮಾಡೋದ ಕಡೆ ಗಮನ ಕೊಟ್ಟರೆ ಸಾಲೋದಿಲ್ಲ. ನೀವು ಇದನ್ನೇ ನಿಮಗೆ ನೆಕ್ಸ್ಟ್ ಇದೇ ಥರ ಮಿಕ್ಸ್ಚರಲ್ಲಿ ಮಕ್ಕಳ KCET ಎಕ್ಸಾಮ್ಸ್ ಕೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ 1 plus sin 2x ಬರುತ್ತೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋ ಫಾರ್ಮುಲಾ ಅಲ್ಲಿಗೆ ಬರುತ್ತೆ. ಸೊ ಇಫ್ ಯು ಆರ್ ವೆರಿ ಗುಡ್ ವಿತ್ ದ ಪ್ರಾಬ್ಲಮ್ಸ್ ಆಫ್ NCERT, ಸೊ ದೆನ್ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ KCET ಎಕ್ಸಾಮ್ಸ್. ವೆರಿ ಗುಡ್ ಅಂತಂದ್ರೇನು, ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದಲ್ಲ. ಸೊ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. 1 plus sin 2x ಏನು ಸರ್ ಇದರಿಂದ ಬೆನಿಫಿಟ್ ಅಂತಂದರೆ, ನೋಡಿ ಇಲ್ಲಿ ಏನು 1 ಇಂತೆ, ದಿಸ್ 1 is there, right? This 1 can be written as cos square x plus sin square x. Okay, and then this sin 2x is there, right? This is nothing but plus 2 sin x into cos x. 2 sin x into cos x. So ಇದು ಏನು ಫಾರ್ಮ್ ಆಯಿತು? ವಾಟ್ ಇಸ್ ದಿಸ್ ಫಾರ್ಮ್? This form is nothing but cos x plus sin x whole square. This form is nothing but cos x plus sin x whole square. ಅರ್ಥ ಆಗ್ತಿದ್ಯಾ? This is nothing but cos x plus sin x whole square. ನೋಡಿ, a square a plus b whole square, a square plus b square plus 2ab. ಬಂತಲ್ವಾ? Right? So this is the benefit we have here. So here we get cos x minus sin x. Okay, here we have got cos x minus sin x. So here we get sin x plus cos x whole square. Sin x plus cos x whole square. Sin x plus cos x whole square into dx. So now we shall write here, put sin x plus cos x equals to t. Put sin x plus cos x equals to t. Therefore we get here cos x minus sin x into dx equals to dt. Okay, therefore we get here I equals to, so cos x minus sin x into dx is nothing but dt. ಇಲ್ಲೇನಿದೆ, ಇಷ್ಟನ್ನು ಸೇರಿಸಿ cos x minus sin x into dx is nothing but dt, and all divided by here we get t square. Okay, ಇಲ್ಲಿ ನೋಡಿ ಸ್ಕ್ವೇರ್ ಇದೆ, you have got here square. Okay, so ನಿಮ್ಗೆ ಆಲ್ರೆಡಿ ಹೇಳಿದ್ದೆ, differentiation of d by dx of 1 by t is nothing but minus 1 by t square. ಹೌದಾ? ಸೊ ಹಾಗಾದರೆ ಮಕ್ಕಳ ಇದನ್ನ ಬೆನಿಫಿಟ್ ಏನು? ಇಂಟಿಗ್ರಲ್ ಆಫ್ minus 1 by t square into dt is nothing but 1 by t. ಓಕೆ, 1 by t plus c. ಬಟ್ ಇಲ್ಲಿ ಮೈನಸ್ ಇಲ್ವಲ್ಲ, ಮುಂಚೆ 2 ಇರಲಿಲ್ಲ ಅಲ್ವಾ? 2 ಇಲ್ಲದೆ ಇದಕ್ಕೆ ಏನು ಮಾಡಿದೆ ನಾನು? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿದೆ. ಇಲ್ಲೂ ಅಷ್ಟೇ. ಸೊ ವಾಟ್ ಐ ಕ್ಯಾನ್ ಡೂ ಹಿಯರ್, ಫಾರ್ ಮೈ ಬೆನಿಫಿಟ್ ಐ ಆಮ್ ಗೋಯಿಂಗ್ ಟು ರೈಟ್, ಸೊ ಹಿಯರ್ minus 1 by t square into dt. ಓಕೆ, ಸೊ ನಾನು ಏನು ಮಾಡಿದ್ದೀನಿ ಮಕ್ಕಳ? ಮಲ್ಟಿಪ್ಲೈ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಪ್ಲಸ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್? ಪ್ಲಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಇಂಟು ಮೈನಸ್. ಹೌದಲ್ಲ? ಸೊ ಇದನ್ನ ಮೈನಸ್ ಇಂಟು ಮೈನಸ್. So plus can be written as minus into minus, right? The same concept I have used here. So what do I get here? I get here minus 1 by t plus c. Therefore it is minus 1 by t. T ಜಾಗದಲ್ಲಿ ಏನು ಬರುತ್ತೆ? sin x plus cos x. What do we get here? We get here sin x plus cos x plus c. Sin x plus cos x plus c. Okay, this is the answer we get. I hope this is clear for everyone. Okay, so moving to the next one. Yes. So these are the very interesting problems, students. So I equals to, here we have got tan cube 2x into secant 2x, tan cube 2x into secant 2x into dx. So what I can do here,
ಟ್ಯಾನ್ ಕ್ಯೂಬ್ ಇದೆ ನೋಡಿ. ನನಗೆ ಇದರಲ್ಲಿ ತುಂಬ ವಿಷಯಗಳ ಕ್ಲಾರಿಟಿ ಇರಬೇಕು. ಏನಂತ ಅಂದರೆ ಸೀಕೆಂಟ್ 2x ಇಂಟು ಟ್ಯಾನ್ 2x. ಓಕೆ, ಸೀಕೆಂಟ್ 2x ಇಂಟು ಟ್ಯಾನ್ 2x. ಇದು ಇಂಟಿಗ್ರಲ್ ಏನು ಮಕ್ಕಳ? ದಿಸ್ ಇಂಟಿಗ್ರಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಸೀಕೆಂಟ್ 2x ಡಿವೈಡೆಡ್ ಬೈ 2. ಸೀಕೆಂಟ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ. ಗೊತ್ತಲ್ವಾ ನಮಗಿದು? ಯಾಕಂದರೆ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, ದಿಸ್ ಕಾನ್ಸ್ಟೆಂಟ್ ವಿಲ್ ಕಮ್ ಬಿಲೋ. ಓಕೆ, ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆ ಮಕ್ಕಳ, ಆ ಕಾನ್ಸ್ಟೆಂಟ್ ಇಲ್ಲಿ ಕೆಳಗಡೆಗೆ ಬರುತ್ತೆ ಅಷ್ಟೇ. ಓಕೆ, ಹಾಗಾದರೆ ಇಲ್ಲಿ ಏನು ಟ್ಯಾನ್ ಇದೆ, ಓಕೆ, ಇಲ್ಲಿ ಏನು ಟ್ಯಾನ್ ಕ್ಯೂಬ್ ಇದೆ ಮಕ್ಕಳ, ಟ್ಯಾನ್ ಕ್ಯೂಬ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ಬೋದು ನಾನು. ಯಾವ ರೀತಿ ನೋಡಿ, ಐ ಕ್ಯಾನ್ ರೈಟ್ ಹಿಯರ್ ಟ್ಯಾನ್ ಸ್ಕ್ವೇರ್ 2x. ಓಕೆ, ಟ್ಯಾನ್ ಸ್ಕ್ವೇರ್ 2x ಇಂಟು ಟ್ಯಾನ್ 2x ಇಂಟು ಸೀಕೆಂಟ್ 2x. ಓಕೆ, ಇಂಟು dx. ದಿಸ್ ಇಸ್ ವಾಟ್ ಐ ಕ್ಯಾನ್ ರೈಟ್. ಹೌದಲ್ಲ, ದಿಸ್ ಇಸ್ ವಾಟ್ ಐ ಕ್ಯಾನ್ ರೈಟ್ ಸ್ಟೂಡೆಂಟ್ಸ್. ರೈಟ್, ನಾವು ವಾಚ್ ಹಿಯರ್. ಸೊ ನಾವು ವಾಚ್ ಕೇರ್ಫುಲಿ. So here integral of this tan square 2x, this tan square 2x can be written as secant square 2x minus 1, secant square 2x minus 1 into here we write secant 2x into tan 2x, secant 2x into tan 2x into dx. Okay, ಹೌದಲ್ವಾ ರೈಟ್. ಈಗ ನೋಡಿ, ವಾಚ್ ಕೇರ್ಫುಲಿ. ಸೊ ವಿ ನೋ, ಓಕೆ, ಇದು ಉಪಯೋಗಕ್ಕೆ ಬರೋದಿಲ್ಲ, ಇದ್ರ ಬದಲು. ಓಕೆ, ಸೊ ವಿ ನೋ ದಟ್ ಸ್ಟೂಡೆಂಟ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್, ಇದು ಉಪಯೋಗಕ್ಕೆ ಬರುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ secant 2x. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ secant 2x? ಇಟ್ಸ್ secant 2x ಇಂಟು tan 2x ಇಂಟು 2. tan 2x ಇಂಟು 2. ಓಕೆ, ನೋಡಿ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಕಾನ್ಸ್ಟೆಂಟ್ ವಿಲ್ ಬಿ ಮಲ್ಟಿಪ್ಲೈಡ್ ಇಯರ್. ಇಂಟಿಗ್ರೇಷನ್ ಇಟ್ ವಿಲ್ ಬಿ ಡಿವೈಡೆಡ್. ಓಕೆ, ಸೊ ನಾನೇನು ಮಾಡ್ತೀನಿ ಮಕ್ಕಳ, ಇದರಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ತೀನಿ. ಪುಟ್ secant 2x, put secant 2x equals to t. Put secant 2x equals to t. Therefore, we get here 2 into secant 2x into tan 2x into dx equals to dt. Okay. Therefore, we get here secant 2x into tan 2x, okay, into dx equals to its dt by 2. It's dt by 2. I hope this is clear. ಅರ್ಥ ಆಗ್ತಿದ್ಯಾ? Okay. Therefore, I is equal to students. Here we get integral of, ನೋಡಿ, ಇಲ್ಲಿ ಏನು secant 2x ಇದೆ. Okay. Secant 2x ಅಂದ್ರೆ ಏನು? It's t ಅಲ್ವಾ? Right, secant 2x is nothing but t. ಹೌದಲ್ಲ? Right, so here we write t square minus 1. Here we write t square minus 1. And what is this secant 2x? Okay, what is this secant 2x into tan 2x into dx? Secant 2x into tan 2x into dx is nothing but it's dt by 2. I hope this is clear. So ಏನು ಬರುತ್ತೆ ಇಲ್ಲಿ 1 by 2 ಬರುತ್ತೆ. And then here we get integral of t square minus 1 into dt. Therefore, we get here 1 by 2 into it's t cube by 3. It's t cube by 3 minus t plus c. Okay, therefore, here it is 1 by 2 into it's secant cube 2x, okay, minus secant 2x minus secant 2x plus c is the right answer. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear. ಕ್ಲಾರಿಟಿ ಸಿಕ್ಕಿದ್ಯಾ? ಓಕೆ, ಸೊ tan cube 2x ನಾನು ಮಾಡಿದ್ದೀನಿ. ಐ ರಿಟರ್ನ್ ಎಸ್ tan square 2x into tan 2x into secant 2x. ಸೊ ಇದನ್ನು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ. ಏನಂತ? secant 2x is the best substitution. ಯಾಕೆ? secant x ನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ secant x into tan x ಸಿಗುತ್ತೆ. ಸೊ ದಟ್ಸ್ ವಾಟ್ ಐ ಗಾಟ್ ಹಿಯರ್. secant x into secant 2x ನ ಸಬ್ಸ್ಟಿಟ್ಯೂಷನ್ ತಗೊಂಡೆ. ವಿ ಗಾಟ್ ಹಿಯರ್ 2 into secant 2x into tan 2x into dx. ಸೊ ಕಂಪ್ಲೀಟ್ ಸಬ್ಸ್ಟಿಟ್ಯೂಷನ್ ಸಿಕ್ಬಿಟ್ರು. ಸೊ ನನಗೆ ಗೊತ್ತು ಆಲ್ರೆಡಿ ಇದನ್ನು ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀನಿ ನಾನು. ಸೊ tan ಸ್ಕ್ವೇರ್ ಇಂದ ಉಪಯೋಗ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ಮೈಂಡಲ್ಲಿ ಫಿಕ್ಸ್ ಆಯ್ತು ಮಕ್ಕಳ, ಇದನ್ನು ನೋಡಿದ ತಕ್ಷಣ secant 2x ನ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ ಅಂತ ನನಗೆ ಗೊತ್ತಾಯ್ತು. ಹಾಗಾದರೆ ನನಗೆ ಗೊತ್ತಾಯ್ತು tan ಸ್ಕ್ವೇರ್ 2x ಇಂದ ಬೆನಿಫಿಟ್ ಇಲ್ಲ. ಸೊ ನಾನೇನು ಮಾಡೋಣ, tan ಸ್ಕ್ವೇರ್ 2x ನಾನು ಈ ರೀತಿ ಕನ್ವರ್ಟ್ ಮಾಡ್ಬೋದು. ಹೌದಲ್ಲ? tan ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ secant ಸ್ಕ್ವೇರ್ ಥೀಟಾ minus 1. ಸೊ ಅದನ್ನು ಕನ್ವರ್ಟ್ ಮಾಡಿದ್ದೀನಿ. ಸೊ secant 2x equals to t ಆದರೆ secant ಸ್ಕ್ವೇರ್ ಏನಾಗುತ್ತೆ, t ಸ್ಕ್ವೇರ್ ಆಗುತ್ತೆ -1. ಆ್ಯಂಡ್ ದಿಸ್ ಓಲ್ ಥಿಂಗ್ ಇಸ್ ನಥಿಂಗ್ ಬಟ್ dt by 2. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? ಓಕೆ, ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಏನು ಬರುತ್ತೆ ಇಲ್ಲಿ? sin cube x ಪ್ಲಸ್ cos cube x. ನೋಡಿ, ನ್ಯೂಮರೇಟರಲ್ಲಿ ಜಾಸ್ತಿ ಟರ್ಮ್ ಇದ್ರೆ ಮಕ್ಕಳ ನೀವೇನು ಮಾಡ್ಬೋದು, ಕಣ್ಣು ಮುಚ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಬರ್ಬೋದು. ಓಕೆ, ಸಿ ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದ ನ್ಯೂಮರೇಟರ್? 2. ಯಾಕಂದರೆ ಮಧ್ಯದಲ್ಲಿ ಪ್ಲಸ್ ಇದೆ. ವಿ ಹ್ಯಾವ್ ಗಾಟ್ ಹಿಯರ್ ಇನ್ ಬಿಟ್ವೀನ್ ಪ್ಲಸ್. ಓಕೆ, ಸೊ 2 ಟರ್ಮ್ ಇದೆ, ಕೆಳಗಡೆ ಒಂದೇ ಟರ್ಮ್ ಲೆಕ್ಕ. ಓಕೆ, ಸೊ ನಾನೇನು ಮಾಡ್ಬೋದು ಇದರಲ್ಲಿ? ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಸ್ಪ್ಲಿಟ್ ಹಿಯರ್. ಸೊ ಹಿಯರ್ ಐ ಗೆಟ್ ಇಂಟಿಗ್ರಲ್ ಆಫ್ ಇಟ್ಸ್ sin cube. Okay, sin cube x divided by its sin square x. It's sin square x into cos square x plus here it is cos cube x divided by its sin square x into cos square x. Sin square x into cos square x into dx. So ಇಲ್ಲಿ ಕ್ಯಾನ್ಸಲೇಷನ್ಸ್ ಆಗುತ್ತಲ್ಲ. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಕಂಪ್ಲೀಟ್ sin ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಹೋಗುತ್ತೆ. ಇಲ್ಲಿ sin ಅಷ್ಟೇ ಉಳ್ಕೊಳ್ಳೋದು. ಸೊ ವಿ ಗೆಟ್ ಹಿಯರ್ sin x by cos x into cos x plus here it is same thing cos cube cos square ಹೋಗುತ್ತೆ. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ, cos x divided by
sin x into dx. Okay, so here we get sin x. Okay, so here sin x by cos x is nothing but tan x into secant x, tan x into secant x into dx, plus here it is, it is cot x into cosecant x, cosecant x into dx. So here we get it's secant x. Okay, secant x integration, tan x into secant x integration, it's secant x, right? Then here minus it's cosecant x plus c. This is the right answer. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, right? Okay, so now here, okay, so moving to the next problem. So cos 2x plus 2 sin square x divided by cos square x. ಸರ್ ಇಲ್ಲೂ ಸ್ಪ್ಲಿಟ್ ಮಾಡೋರು ಒಳ್ಳೇದಾ? ಸ್ಪ್ಲಿಟ್ ಮಾಡೋರು ಏನೂ ತೊಂದರೆ ಇಲ್ಲ ಮಕ್ಕಳ, ಏನೂ ತೊಂದರೆ ಇಲ್ಲ. ಬಟ್ ವಿ ನೋ ಒನ್ ಆಫ್ ದ ಫಾರ್ಮುಲಾ ಫಾರ್ cos 2x. ಸ್ಪ್ಲಿಟ್ ಮಾಡಿದ್ರು ಏನೂ ತೊಂದರೆ ಇಲ್ಲ. cos 2x divided by cos square x ಬರುತ್ತೆ. ಅಗೇನ್ cos 2x ಕ್ಯಾನ್ ರಿಟನ್ ಆಸ್ 2 cos square x minus 1. ಆ ರೀತಿ ಮಾಡ್ಬೋದು. ಓಕೆ, ಇಲ್ಲಿ sin square x by cos square x ಬರುತ್ತೆ, tan square x ಆಗುತ್ತೆ. ಅಗೇನ್ tan square x could be converted into secant square x minus 1 and integrate ಮಾಡ್ಬೋದು. ಅದನ್ನು ಓಕೆ. ಅದನ್ನು ಬಿಟ್ಟು ನಿಮಗೆ ಇನ್ನೂ ಒಂದು ಈಸಿ ಟೈಪ್ ಏನಿದೆ, ದಟ್ ಈಸ್ ನಥಿಂಗ್ ಬಟ್ ನೋಡಿ ಇಂಟಿಗ್ರಲ್ ಆಫ್ cos 2x plus 2 sin square x. So if you are good with the trigonometric formulae, these things becomes much easier for you. So ಇಲ್ಲಿ ನೋಡಿ cos 2x ಏನಿದೆ, this cos 2x can be written as 1 minus 2 sin square x. Okay, 1 minus 2 sin square x, and then students here we get ಇನ್ನೇನಿದೆ ಜೊತೆಗೆ ಇದರಲ್ಲಿ, what we have got here, we have got plus 2 sin square x divided by its cos square x, it is cos square x into dx. So ಇಲ್ಲೇನಾಯ್ತು ನೋಡಿ, this get cancelled, very simple. So here we got 1 by cos square x into dx, it's nothing but it's integral of secant square x into dx, so which is equal to tan x plus c. This is nothing but tan x plus c, therefore I equals to tan x plus c. Very very simple problems, ಹೌದಲ್ವಾ? Right? Okay, so moving to the next one ಹೋಗೋಣ ಮಕ್ಕಳ. Cos 2x divided by cos x plus sin x whole square. See, again if you are good with the trigonometric formulae, then everything becomes much simpler. So cos 2x divided by cos x plus sin x whole square ಇದೆ, okay, into dx. So we know that cos 2x can be written as, ಇಲ್ಲಿ ಏನು cos 2x ಇದೆ, this cos 2x can be written as cos square x minus sin square x, okay, divided by its cos x plus sin x whole square, into dx. So cos x minus sin square x, so what is a square minus b square? It's a plus b into a minus b, andre cos x plus sin x, okay, into cos x minus sin x all divided by its cos x plus sin x whole square, into dx. I hope this is clear. So ಇಲ್ಲೇನಾಗುತ್ತೆ, cos x plus sin x ಒಂದು ಕ್ಯಾನ್ಸಲ್ ಆಗುತ್ತೆ, ಹೌದಾ? So what we are left out with integral of cos x minus sin x divided by its cos x plus sin x into dx. ಈ ರೀತಿ ಪ್ರಾಬ್ಲಮ್ ಮುಂಚೆ ಮಾಡಿದ್ದೀವಿ. ಏನು ಮಾಡಬೇಕೀಗ? ಸಬ್ಸ್ಟಿಟ್ಯೂಷನ್ ತಗೋಬೇಕಷ್ಟೇ. ಸೊ ವಿಷಯ ಯು ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಹೌದಲ್ಲ? ಸೊ ಏನು ಮಾಡ್ತೀರಾ, ಪುಟ್ denominator, always go with denominator, put cos x plus sin x equals to t, therefore we get minus sin x plus cos x, okay, into dx equals to dt, or we can write here cos x minus sin x into dx equals to dt. So the numerator ನ ಏನಂತ ಕನ್ವರ್ಟ್ ಮಾಡಬಹುದು, we can convert it as dt, right? Therefore I equals to, we get here integral of 1 by t into dt, ಹೌದಲ್ಲ? 1 by 2 into dt. So therefore this is I equals to, it's log t, okay, this is log t plus c, therefore it is log of mod ಅಂತಾರು ಬರ್ಕೊಳ್ಳಿ, ಏನೂ ತೊಂದರೆ ಇಲ್ಲ, mod ಬರೀಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ ಮಕ್ಕಳ. So we get here cos x plus sin x plus c. I hope this is clear. ಅರ್ಥ ಆಗಿದೆ ಎಲ್ಲರಿಗೂ, right? Okay, so moving to the next one ಬರೋಣ. Yes, sin inverse of cos x. See this problem I like it personally. Okay, ಈ ರೀತಿ ಪ್ರಾಬ್ಲಮ್ನ ನೀವು KCT ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. So here we get I equals to, it's sin inverse of cos x. See here ಒಳಗಡೆ ಸೈನ್, ಇಲ್ಲಿ ಆಚೆ ಸೈನ್ ಇನ್ವರ್ಸ್ ಇದೆ, ಒಳಗಡೆ ಕಾಸ್ ಇದೆ, ಹೌದಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೈನ್ ಇನ್ವರ್ಸ್ ಆಫ್ this is nothing but cos x can be written as, what is cos x? Cos x can be written as sin of pi by 2 minus x.
Okay, we can write it as pi by 2 minus x or pi by 2 plus x also, but usually we go with sine of pi by 2 minus x, sine of pi by 2 minus x into dx. So here sine inverse and sine get cancelled, so we are left out with integral of pi by 2 minus x into dx. Okay, so here pi by 2 into x minus x square divided by 2 plus c. Okay, so pi by 2 minus x, pi by 2 plus x ಯಾಕೆ ಹೋಗಲ್ಲ ಅಂತಂದ್ರೆ sin inverse ಮತ್ತೆ sin ಕ್ಯಾನ್ಸಲ್ ಆಗಬೇಕಾದ್ರೆ okay, the value, this value should be between what, minus pi by 2 to pi by 2. Okay, so adrinda we don't usually go with pi by 2 plus x, so we usually go with pi by 2 minus x. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, clarity ಸಿಕ್ಕಿದೆಲ್ಲ? Fine. So now we are entering into the next topic, that is integration of some particular function. A very very important topic, students. Integration of some particular functions. Hagadre, so we shall start with that integration of some particular functions. Okay na, shuru ಮಾಡೋಣ ಅಲ್ಲ? Okay, so now we are going to start with integration of some particular functions. Integration of some particular functions. So integration of some particular functions ಅಲ್ಲಿ ಮೇಜರ್ ಆಗಿ ನನಗೆ ಬರೋದು 6 ಫಾರ್ಮುಲಾ. ಓಕೆ, 6 ಫಾರ್ಮುಲಾ ಬರುತ್ತೆ ಮಕ್ಕಳ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡೋದು ಏನಂತಂದರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಏನು ಮಕ್ಕಳ ಹೇಳ್ಕೊಡ್ಬೇಕು ನಾನು ನಿಮಗೆ? ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್, ಕಂಪ್ಲೀಟಿಂಗ್ ಇಂಟು ಸ್ಕ್ವೇರ್ ಫಾರ್ಮ್ ಆರ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮ್, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಸೊ ಇದು ಒಂದು ಗೊತ್ತಿತ್ತು ಅಂತಂದರೆ ಆರಾಮ್ಸೆ ಎಲ್ಲ ಪ್ರಾಬ್ಲಮ್ಗಳು ನಾನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಯರ್. ಏನಿದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್? ಸಿ ಯೂಶ್ವಲಿ ವಿ ಕನ್ವರ್ಟ್ ಇಂಟು ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಸ್, ದಟ್ ಈಸ್ a ಸ್ಕ್ವೇರ್ ಪ್ಲಸ್ 2ba, ಓಕೆ, ಪ್ಲಸ್ here b square is nothing but it's a plus b whole square. Okay, this is nothing but a plus b whole square. Suppose watch here everyone, example. Okay, so in Israel nodi makla example ತಗೊಳ್ತೀನಿ. Suppose ನಮ್ಗೆ ಕೊಟ್ಟಿರ್ತಾರೆ given only what is given, a square plus 2ba ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. Okay, b square is absent here. What is absent? b square is absent. So ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಾಚ್ ಹಿಯರ್ ಕೇರ್ಫುಲಿ, ಐ ಆಮ್ ಗೋಯಿಂಗ್ ಟು ರೈಟ್ a square plus 2ba. ಓಕೆ, ದೆನ್ ನೋಡಿ ಯಾವ್ದು ಆಬ್ಸೆಂಟ್ ಆಗಿತ್ತು ಮಕ್ಕಳ? ಬಿ ಸ್ಕ್ವೇರ್ ಆಬ್ಸೆಂಟ್ ಆಗಿತ್ತು. ಸೊ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡ್ಕೊಳ್ತೀನಿ. ವಾಟ್ ವಾಸ್ ಆಬ್ಸೆಂಟ್ ಹಿಯರ್? ಬಿ ಸ್ಕ್ವೇರ್ ಇಸ್ ಆಬ್ಸೆಂಟ್. ಸೊ ಐ ಆಮ್ ಗೋಯಿಂಗ್ ವಿತ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಯಾಕಂದ್ರೆ ಬಿ ಸ್ಕ್ವೇರ್ ವಾಸ್ ಆಬ್ಸೆಂಟ್ ಹಿಯರ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಷ್ಟನ್ನು ಸೇರಿಸಿ ಏನಾಗುತ್ತೆ? ವಿ ಗೆಟ್ ಹಿಯರ್ a plus b whole square. ಓಕೆ, ದೆನ್ one more thing is left out. What is that? Minus b square is left out. Let me take some example, students. Let me take some example. Watch carefully. Correct agi nodi ikkade. So example. So here first one. Suppose if you are given x square plus, okay, so 2 into 3 into x plus 9 ಕೊಟ್ಟಿತ್ತು ಅಂತ ಅನ್ಕೊಳ್ಳಿ. So this is clearly x plus 3 whole square. Okay, suppose if you are given x square plus 2 into 3 into x ಇಷ್ಟೇ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. So ಏನು ಮಾಡ್ತೀರಿ? 3 square is missing now. 3 square is missing. So what you are going to do? You are going to write here x square plus 2 into 3 into x, and then whatever is missing you just add it and subtract it. ಅರ್ಥ ಆಗ್ತಿದೆಯಾ? Okay, so what we get here? We get ಇಷ್ಟನ್ನು ಸೇರಿಸಿದ್ರೆ we get here x plus 3 whole square. Okay, then here it is minus 9. Minus 3 square is nothing but minus 9. If you are confused, we shall write it as minus 3 square. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? I hope this is clear. So this is what we are going to do here. Istella, there are some varieties also. Let me write here. Suppose, ನೋಡಿ ನಮಗೆ ಗೊತ್ತಿದೆ a square plus 2 into ab. Okay, so 2 into ab or 2 into ba. Okay, let me write it. 2 into ba. Okay, plus b square is very very important to us because we know that it is a plus b whole square. We know this. Howdala? We know this. Okay, but suppose if you are given, watch carefully ಏನಾಗುತ್ತೆ ಅಂತ. ಸೊ ಇಲ್ಲಿ ಏನು ಮಾಡಿರ್ತಾರೆ? a square plus sum, okay, sum c into a. ಓಕೆ, ಇಷ್ಟೇ ಕೊಟ್ಟಿರ್ತಾರೆ ಮಕ್ಕಳ. 2 ಕೂಡ ಕೊಟ್ಟಿಲ್ಲ ಇಲ್ಲಿ. ದೇ ಆರ್ ನಾಟ್ ಗಿವನ್ 2. ರಿಮೆಂಬರ್, ದೇ ಆರ್ ಗಿವನ್ c into a. x square plus ca ಕೊಟ್ಟಿದ್ದಾರೆ. 2 is not given. ಏನಾಗಿದೆ ಮಕ್ಕಳ ಇದರಲ್ಲಿ? this 2 is absent here. ಏನು absent ಇದೆ? 2 is absent. ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ ಇಲ್ಲೇ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ಇಫ್ ಯು ಆರ್ ಗಿವನ್ x square plus 3x ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. x square plus 3x ಅಂತ ಕೊಟ್ಬಿಟ್ಟಿದ್ದಾರೆ. 2 is not given here. ಸೊ ನಾನೇನು ಮಾಡಬೇಕಿದನ್ನ ಅಂತಂದ್ರೆ, ಓಕೆ, ಇನ್ ದ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ನೀಡ್ ಟು ಡೂ ಇಸ್ ಫಸ್ಟ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2. ಸೊ 2 absent ಇದೆ ಅಲ್ಲ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2, ದ್ಯಾಟ್ ಯು ನೀಡ್ ಟು ಡೂ ಫಸ್ಟ್. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಹಿಯರ್ ವಿ ಗೆಟ್ x square plus
2/2 into 3 into x. ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಏನಾಗುತ್ತೆ, ವಾಟ್ ವಿ ಗೆಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್, ನನಗೆ ಬೇಕಾಗಿರೋದು ಯಾವುದು 2. ದಿಸ್ 2 ಇಸ್ ಇಂಪಾರ್ಟೆಂಟ್ ಟು ಅಸ್, ದಿಸ್ 2 ಇಸ್ ಇಂಪಾರ್ಟೆಂಟ್. ವಿ ಶಲ್ ರೈಟ್ ದಿಸ್ 2 ಇಯರ್. ಆ್ಯಂಡ್ ಇಲ್ಲಿ ಏನಿದೆ ಮಕ್ಕಳ 2, ಈ 2 ಏನಿದೆ ವಿ ಶಲ್ ರೈಟ್ ಹಿಯರ್ 2. ಆ್ಯಂಡ್ ಅಬೌವ್ ದಿಸ್ ವಿ ಶಲ್ ರೈಟ್ ದಿಸ್ ಸಿ. ಓಕೆ ಸಿ, ಆ್ಯಂಡ್ ಹಿಯರ್ ವಿ ಶಲ್ ರೈಟ್ ವಿತ್ ಎ. So this new term students, this new term will be nothing but this will be b. Okay, this new term will be b for us now. ಅರ್ಥ ಆಗ್ತಿದ್ಯಾ? This new term whatever we got, this will be b for us, just like this. ನೋಡಿ ಈ ಕಡೆ ಬರೀತೀನಿ ನೋಡಿ. ಸೊ ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರ್, ನಮಗೆ ಬೇಕಾಗಿರೋದು ಮೇಜರ್ ಆಗಿ 2. ದಿಸ್ 2 ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ವಿ ಶಲ್ ರೈಟ್ ಹಿಯರ್ 3/2 into x. ಸೊ ವಾಟ್ ಎವರ್ ವಿ ಹ್ಯಾವ್ ಗಾಟ್ ಹಿಯರ್, ದಿಸ್ ಟರ್ಮ್ ವಿಲ್ ಬಿ b. ಸೊ ಹಾಗಾದ್ರೆ ನನಗೇನು ಬೇಕು ಮಕ್ಕಳ, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಇಂಪಾರ್ಟೆಂಟ್ ಟು ಅಸ್. ಓಕೆ, ಸೊ ನಾವು ವಿ ಶಲ್ ರೈಟ್ a square plus 2 into c/2 into a plus c/2 whole square plus c/2 whole square minus c/2 whole square. This is what we are going to do. Okay, so ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, what do we get here? Here we get x square plus 2 into 3/2 into x. Okay, 3/2 into x. Okay, plus 3/2 whole square plus 3/2 whole square minus 3/2 whole square. ಯಾಕಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೇಕಲ್ವಾ, ಆ ಕಾರಣಕ್ಕೆ. ಸೊ ಇಲ್ಲಿ ಏನು ಬರುತ್ತೆ, ವಾಟ್ ಡು ವಿ ಗೆಟ್, ಇಷ್ಟನ್ನು ಸೇರಿಸಿದ್ರೆ ಮಕ್ಕಳ ವಿ ಗೆಟ್ ಹಿಯರ್ a plus c/2 whole square. ಓಕೆ, ಮೈನಸ್ c/2 whole square. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಕಮಿಂಗ್ ಟು ದಿಸ್, ಇಷ್ಟನ್ನು ಸೇರಿಸಿದ್ರೆ ಏನು ಬಂತಿಲ್ಲಿ x plus 3/2 whole square. ಓಕೆ, ಮೈನಸ್ 3/2 whole square. ಕ್ಲಾರಿಟಿ ಸಿಗ್ತಿದೆ ಎಲ್ಲರಿಗೂ? I hope you are getting clarity students. So this is very very important. And ನಿಮಗೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಮಾಡಬೇಕಾದ್ರೆ ಇನ್ನೂ ಒಂದು ಟೈಪ್ ಬರುತ್ತೆ. There is one more type here, the second type. This is second type students. Second type. So same, ಉಳಿದಿರೋ ರೂಲ್ಸ್ ಎಲ್ಲ ಸೇಮ್ ಮಕ್ಕಳ. ಸೊ ಸೆಕೆಂಡ್ ಟೈಪ್ ಇಸ್ a square minus 2ba plus b square. ಓಕೆ, ಸೊ ಇಲ್ಲೇನಿದೆ, we have got here minus. So this is nothing but a minus b whole square. ಓಕೆ, ಇದು ಸೆಕೆಂಡ್ ಟೈಪ್. ಮೊದಲನೇ ಟೈಪ್ ಗೊತ್ತಿದೆ ಅಲ್ಲ, ಮೊದಲನೇ ಟೈಪ್ ಈಗ ತಾನೇ ಹೇಳಿದೆ, ಏನದು a plus b whole square. ಇಲ್ಲೇನಿದೆ ಪ್ಲಸ್ ಇತ್ತು, ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬಂತು. ಓಕೆ, ಇದರಲ್ಲಿ ಏನಿದೆ ಮೈನಸ್ ಇದೆ, ಸೊ ಇಲ್ಲಿ ಮೈನಸ್ ಬರ್ತಿದೆ. ಆ್ಯಂಡ್ ರೂಲ್ಸ್ ಟು ಫಾಲೋ. ಸೊ ಇದರಲ್ಲಿರೋದು ಒಂದೇ ಒಂದು ರೂಲು. ಓಕೆ, ದ ಓನ್ಲಿ ಒನ್ ರೂಲ್ ಇಸ್ while doing completing the square form, while performing completing the square form, or while converting the completing the square form, completing into square form, make sure the coefficient of x square, make sure the coefficient of x square is the coefficient of x square is plus 1. ಏನಿರ್ಬೇಕು ಮಕ್ಕಳ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿರಬೇಕು, ಪ್ಲಸ್ 1 ಇರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಎಕ್ಸಾಂಪಲ್ ತೊಗೊಳ್ತೀನಿ. ಎಕ್ಸಾಂಪಲ್ ನೋಡಿ, ಸಪೋಸ್ ಇಫ್ ಯು ಆರ್ ಗಿವನ್ 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಸೊ ನನಗೆ ಗೊತ್ತಿದೆ ಮಕ್ಕಳ, ಇದರಲ್ಲಿ ನನಗೇನಿರಬೇಕು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಪ್ಲಸ್ 1. Coefficient of x square should be plus 1. So I am going to take 3 common here. Therefore I get here x square plus 6/3 into x plus 9/3. So what do I get? I get here 3 into, it is x square plus 2x, okay, plus 3. This is what I am going to get. ಅರ್ಥ ಆಗ್ತಿದ್ಯಾ? So now watch carefully. ಇಲ್ಲಿ ನೋಡಿ, watch carefully here. So we get here, okay, we get here. So what, 3 into it's x square ಪ್ಲಸ್ ಇಲ್ಲಿ 2 ಇದೆ ಮಕ್ಕಳ, ಅಂದರೆ 2 ಇದೆ, a ಇದೆ, b ವ್ಯಾಲ್ಯೂ ಇಲ್ಲ. ಸೊ 2 ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 2 into 1 into x. ಓಕೆ, ಪ್ಲಸ್ ಏನಿದೆ ಇಲ್ಲಿ 3 ಇದೆ. ಓಕೆ, ದಿಸ್ ವ್ಯಾಲ್ಯೂ ಇಸ್ b. ನಾವು ಇದು ಯಾವುದು, ದಿಸ್ ಇಸ್ ಯುವರ್ b ವ್ಯಾಲ್ಯೂ, ದಿಸ್ ಇಸ್ ಯುವರ್ b. ಸೊ b ಇದ್ರೆ ಏನು ಮಾಡಬೇಕು, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ 1. ಸೊ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. ಸೊ 3 into x square plus 2 into 1 into x. ಸೊ ನನಗೇನು ಬೇಕು ಮಕ್ಕಳ, ಈಗ ಐ ರಿಕ್ವೈರ್ ಪ್ಲಸ್ 1 square minus 1 square ಆ್ಯಂಡ್ ದಿಸ್ ವಾಟ್ ಎವರ್ ದಿಸ್ ಪ್ಲಸ್ 3 ಇಸ್ ದೇರ್. ಇಲ್ಲಿ ಏನು ಪ್ಲಸ್ 3 ಇದೆ ಮಕ್ಕಳ, ಈ ಪ್ಲಸ್ 3ನ ಮತ್ತೆ ಬರ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ವಾಟ್ ಎವರ್ ದ ಪ್ಲಸ್ 3 ವಾಸ್ ಇಯರ್, ಇಲ್ಲಿ ಏನು ಪ್ಲಸ್ 3 ಇದೆ, ಈ ಪ್ಲಸ್ 3ನ ಮತ್ತೆ ಬರ್ಕೊಳ್ತಾ ಇದ್ದೀನಿ ಇದರಲ್ಲಿ. ಕ್ಲಾರಿಟಿ ಸಿಕ್ಕಿದೆ ಎಲ್ಲರಿಗೂ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಸೊ ಇಲ್ಲಿ ಬಿ ವ್ಯಾಲ್ಯೂನ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ ಆಗುತ್ತೆ.
ಓಕೆ, ಸೊ ದೇರ್ಫೋರ್ ವಿ ಗೆಟ್ ನಾವು ಇಷ್ಟನ್ನು ಸೇರಿಸಿದ್ರೆ, ಓಕೆ, ಇಷ್ಟನ್ನು ಸೇರಿಸಿದ್ರೆ ಏನು ವ್ಯಾಲ್ಯೂ ಬರುತ್ತೆ ಮಕ್ಕಳ? ವಿ ಗೆಟ್ ಇಯರ್ 3 ಇಂಟು ಇಟ್ಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, ಆ್ಯಂಡ್ ಇಲ್ಲಿ ನೋಡಿ -1 + 3 ಇದೆ. ಸೊ ವಿ ಗೆಟ್ ಇಯರ್ ಇಟ್ಸ್ 3 ಇಂಟು ಎಕ್ಸ್ ಮೈನಸ್ 1. ಓಕೆ, 3 ಇಂಟು ಇಟ್ಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, x plus 1 whole square plus 2 this is what we have got. Okay, this is how you need to convert into completing the square form. So major ಏನಂತ ಅಂದರೆ the coefficient of x square should be +1. ಯಾವುದ್ರದ್ದು? x square coefficient. Okay, whatever the x square I have got here, ಇದ್ರದ್ದು coefficient ಯಾವಾಗಲೂ ಏನಿರಬೇಕು? +1 ಇರಬೇಕು. ಕ್ಲಾರಿಟಿ ಸಿಕ್ಕಿದೆಲ್ಲ ಮಕ್ಕಳೆಲ್ಲರಿಗೂ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಇಫ್ ಯು ಗಾಟ್ ಲೈಕ್ ದಿಸ್ 3 minus 2x. Okay, 3 minus, let me write here 5x. 3 minus 5x minus x square ಇದೆ ಅಂತ ಅನ್ಕೊಳ್ಳಿ. ಓಕೆ, 3 minus 5x minus x square ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಯಿತು? ಮೈನಸ್ ಇದೆ. ವಿ ಹಾವ್ ಗಾಟ್ ಇಯರ್ ಮೈನಸ್. ಓಕೆ, ಮೈನಸ್ ಇರಂಗಿಲ್ಲ, ಏನಿರಬೇಕು? +1 ಇರಬೇಕು. ಸೊ ವಾಟ್ ಐ ನೀಡ್ ಟು ಡೂ ಇಯರ್, ಐ ನೀಡ್ ಟು ಟೇಕ್ ದಿಸ್ ಮೈನಸ್ ಸೈನ್ ಔಟ್ಸೈಡ್. ಮೈನಸ್ ಆಚೆ ತೊಗೊಳ್ತೀನಿ. ಇದೇನು ಬರುತ್ತೆ? -3 + 5x + x square ಬಂತು. Okay, therefore we have got here minus of its x square plus 5x minus 3. This is what we get. Okay, therefore here students we get minus of its x square plus, ನಾನು ಹೇಳಿದ್ದೆ 2 is missing here, 2 miss ಆಗಿದೆ, 2 ಇರಬೇಕು, 2 miss ಆಗಿದೆ. So what I am going to do is I am going to multiply and divide by 2. Okay, into 5x minus 3. Okay, therefore we get minus of its x square plus its 2 into 5 by 2 into x minus 3. Is that right? I hope I am clear with you all students. Clarity ಸಿಕ್ಕಿದೆ ಅಲ್ಲ? ಇಲ್ಲಿ ಏನು 2 ಇತ್ತು, ಇಲ್ಲಿ ಏನು 2 ವ್ಯಾಲ್ಯೂ ಬರೆದಿದ್ದೆ, ಆ 2ನ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. Okay, I have written that particular 2 here. Okay, so now here we get minus of its x square then plus 2 into 5 by 2, 2 into 5 by 2 into x. As you all know students, what we are going to do, we are going to write here 5 by 2 whole square minus 5 by 2 whole square. Okay, minus 3. So now here ಇಷ್ಟನ್ನು ಸೇರಿಸಿದ್ರೆ, okay, what we get here, we get minus of its x plus 5 by 2 whole square, okay, minus 25 by 4, okay, minus 3, minus 25 by 4 minus 3. Clarity ಸಿಕ್ಕಿದಲ್ಲ? Right? Okay, therefore here we get ಇಷ್ಟನ್ನು ನೋಡಿದ್ರೆ, so minus of it, this is what? x plus 5 by 2, x plus 5 by 2 whole square. Okay, this is x plus 5 by 2 whole square. So ಇಲ್ಲಿ minus 25 by 4 minus 3. So minus common ತಗೊಂಡ್ರೆ 25 plus 12. 25 plus 12 is nothing but 37. Okay, so here we get minus 37 divided by 4. Okay, minus ನ ಕಾಮನ್ ತಗೊಂಡಿದ್ದೀನಿ ಮಕ್ಕಳ, ಎರಡು ಪ್ಲಸ್ ಆಗುತ್ತಾಗ. So 3 into 4 is 12. 25 plus 12 is nothing but 37 by 4 ಬರುತ್ತೆ. Okay, so now if I multiply this negative sign inside, negative sign ನ ಮತ್ತೆ ಒಳಗಡೆ ಕಳಿಸ್ತೀನಿ. So we get here minus its x plus 5 by 2 whole square. Okay, then here plus 37 by 4, or we can also write it as 37 by 4. Okay, minus its x plus 5 by 2 whole square. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈಗ ನನಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಇದೊಂದು ಗೊತ್ತಿರಬೇಕು ನನಗೆ. 37 ಕ್ಯಾನ್ ಬಿ ರಿಟನ್ ಆಸ್ √37 divided by 2 whole square. ಹೌದಲ್ಲ? √37 whole square is something but 37 itself. So √37 by 2 whole square minus its x plus 5 by 2 whole square. ಸೊ ಈ ರೀತಿ ಕನ್ವರ್ಷನ್ ಮಾಡ್ಕೊಳ್ತೀವಿ. ಓಕೆ, ಪ್ರೀವಿಯಸ್ ಒನ್ಸಲ್ಲೂ ಕೂಡ ಇದೇ ರೀತಿ ಆಗುತ್ತೆ ನೋಡಿ. ಪ್ರೀವಿಯಸ್ ಒನ್ನಲ್ಲೂ ಕೂಡ, ಸೊ ಇಲ್ಲಿ ನೋಡಿ 2 ಇದೆ ಅಲ್ಲ, ದಿಸ್ 2 ಇಸ್ ದರ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಸೊ 3 into 3ನ ಒಳಗಡೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಏನಿಲ್ಲ. x plus 1 whole square plus √2 whole square. We are going to write here √2 whole square. ಕ್ಲಾರಿಟಿ ಸಿಕ್ಕಿದೆ ಎಲ್ಲರಿಗೂ? ಓಕೆ, ಸೊ ಅದೇ ರೀತಿ ಇಲ್ಲೂ ಅಷ್ಟೇ. ಇಲ್ಲಿ ಬರ್ತಿದ್ದೀನಿ ನೋಡಿ ಆಲ್ರೆಡಿ, a square ಫಾರ್ಮಲ್ಲಿ ಇದೆ. ಓಕೆ, ಸೊ 3 by 2 whole square ಫಾರ್ಮಲ್ಲಿ ಇದೆ. ಓಕೆ, ಸೊ ನಾವು ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ ಶುರು ಮಾಡೋಣ ಮಕ್ಕಳ ಈಗ, ರೈಟ್? ಸೊ ಎಸ್ ಮಕ್ಕಳ, ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದಿ ಫಾರ್ಮುಲಾ, ರೈಟ್? ಸೊ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಲ್ಲ. ಸೊ ವಿ ಶಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ಫಾರ್ಮುಲಾ ಫಸ್ಟ್. ಸೊ ಮೊದಲನೇದಾಗಿ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. See, coming to this integration of some particular functions, ನಾನೇನು ಪ್ರೂಫ್ಸ್ಗಳನ್ನ ಡಿಸ್ಕಸ್ ಮಾಡಲ್ಲ, as I have told you earlier. ಯಾಕಂದರೆ ಪ್ರೂಫ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದಿ ಪ್ರೂಫ್ಸ್ ಹಿಯರ್. ಸೊ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್, ಇದರಲ್ಲಿ ಕಮಿಂಗ್ ಟು ದಿಸ್, ಸೊ ವಿ ಹ್ಯಾವ್ ಗಾಟ್ ಸಮ್ ಫಾರ್ಮುಲಾ ಹಿಯರ್. ಸೊ ಕೆಲವು ಫಾರ್ಮುಲಾಗಳಿದೆ ಮಕ್ಕಳ, ಆ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಮಿಂಗ್ ಟು ದ ವೆರಿ ಫಸ್ಟ್ ಒನ್, ಮೊದಲನೇದಕ್ಕೆ ಬರೋಣ.
ನೋಡಿ ದೇರ್ ಆರ್ ಟೋಟಲಿ 6 ಫಾರ್ಮುಲಾ ಇಯರ್. ಇನ್ನೂ 3 ಫಾರ್ಮುಲಾ ಎಕ್ಸ್ಟ್ರಾ ಬರುತ್ತೆ ಮಕ್ಕಳ, ಅದು 7.7 ಬರುತ್ತೆ. ಸೊ ಆ ಟೈಮಲ್ಲಿ ಇನ್ನೂ 3 ಫಾರ್ಮುಲಾಗಳನ್ನ ಒಟ್ಟಿಗೆ ಬರಿತೀನಿ. ಓಕೆ, ಸೊ ಇಲ್ಲಿ 7.4 ಅಲ್ಲಿ ನಿಮಗೆ 6 ಫಾರ್ಮುಲಾ ಇದೆ. ಸೊ ಅದನ್ನು ಬರ್ಕೊಳ್ಳೋ ರೀತಿ ಗೊತ್ತಿರಲಿ. ಸಿ, ರೈಟಿಂಗ್ ದ್ಯಾಟ್ ಇನ್ ಅ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಟೋಟಲಿ 9 ಫಾರ್ಮುಲಾ ಏನಿದೆ, 9 ಫಾರ್ಮುಲಾನು ಈಗಲೇ ಮೆನ್ಷನ್ ಮಾಡ್ತೀನಿ ಮಕ್ಕಳ. ನಿಮಗೆ ಸ್ಟಾರ್ಟಿಂಗ್ ವೆರಿ ಬಿಗಿನಿಂಗಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಓಕೆ, ಬಟ್ ಈ 9 ಫಾರ್ಮುಲಾ ಏನಿದೆ, ಈ 9 ಫಾರ್ಮುಲಾನು ಕೂಡ ನಾನು ಒಟ್ಟಿಗೆ ಬರಿತೀನಿ. ವಾಚ್ ಇಯರ್ ಯಾವ ರೀತಿ ಬರಿತೀನಿ ನೋಡಿ. ಓಕೆ, ಸೊ ಅದಾದಮೇಲೆ ಬೇಕಾದರೆ ವಿ ಕ್ಯಾನ್ ಕನ್ಸಿಡರ್ ದ ಏನು ಇನ್ನೂ 3 ಏನಿದೆ ಮಕ್ಕಳ, ಅದನ್ನು ಮತ್ತೆ ಕನ್ಸಿಡರೇಷನ್ ತೊಗೊಳ್ಳೋಣ ಮತ್ತೆ. ಓಕೆ, ಸೊ ಸದ್ಯಕ್ಕೀಗ 9 ಫಾರ್ಮುಲಾ ಏನಿದೆ ಅದನ್ನು ಯಾವ ರೀತಿ ಬರಿತೀನಿ ಅಬ್ಸರ್ವೇಷನ್ ಮಾಡಿ, ಆ್ಯಂಡ್ ಇದೇ ರೀತಿ ನೀವು ಕೂಡ ಕಲ್ತ್ಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಕಮಿಂಗ್ ಟು ದ ವೆರಿ ಫಸ್ಟ್ ಒನ್, ಮೊದಲನೇದು. ಸೊ 1 by ಇಟ್ ಈಸ್ ಇಂಟಿಗ್ರಲ್ ಆಫ್ 1 by square root of a square minus x square into dx. ಓಕೆ, ಸೆಕೆಂಡ್ ಒನ್, ಇಟ್ಸ್ ಇಂಟಿಗ್ರಲ್ ಆಫ್ 1 by ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ a square minus x square into dx. ಓಕೆ, ಮೂರನೇದು ನೋಡಿ, we have got here integral of its square root of a square minus x square into dx. ಒಂದೇ ರೀತಿ 3 ಫಾರ್ಮುಲಾಗಳು ಬರುತ್ತೆ. ಅರ್ಥ ಆಗ್ತಿದೆಯಾ? ಅಲ್ಲಿ ಸ್ಕ್ವೇರ್ ರೂಟ್ ಇಲ್ಲ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಆ್ಯಂಡ್ ಇದು ನ್ಯೂಮರೇಟರ್ಗೆ ಬಂದಿದೆ. ಇದೇನಿದೆ? ನ್ಯೂಮರೇಟರ್ಗೆ ಬಂದಿದೆ. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬಂದಾಗ ಹಿಯರ್ ವಿ ಗೆಟ್ 1 by 2a ಇಂಟು ಲಾಗ್ ಆಫ್ mod it's a plus x divided by a minus x. It's a plus x divided by a minus x plus c. Okay, and coming to this, it's nothing but it's sine inverse of it's x by a plus c. Okay, and coming to this one, it's x by 2 into your square root of a square minus x square plus a square by 2 here plus a square by 2 into sine inverse of it's x by a plus c. I hope you got this. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ದೀಸ್ ಆರ್ ದ 3 ಫಾರ್ಮುಲಾ ವಿಚ್ ಯು ಹ್ಯಾವ್ ಗಾಟ್. ಯಾವುದಕ್ಕೆ? a square minus x square ಬಂದಾಗ. ಓಕೆ, now coming to the fourth one. So fourth one ಬರೋಣ. Here suppose if we get 1 by x square minus a square, okay, into dx. Next fifth one, 1 by square root of x square minus x square in a square into dx. Okay, and then sixth one, it's square root of a square minus x square minus a square into dx. Okay, so we have got like this. ಹೌದಲ್ಲ? ಓಕೆ, ಸೊ ಫೈನ್. ಸೊ ಇಲ್ಲಿ ನೋಡಿ, ನಮಗೆ ಮೊದಲನೇದಾಗಿ ಏನು ಬರುತ್ತೆ? ವಿ ಗೆಟ್ ಹಿಯರ್ 1 by 2a into log of it's x minus a divided by x plus a plus c. Okay, 1 by 2a into log of mod x minus a divided by x plus a plus c. And coming to this, ಇಲ್ಲಿಗೆ ಬಂದಾಗ we get here it's log of mod x plus square root of x square minus a square plus c. And coming to this one, it's nothing but it's x by 2 into square root of x square minus a square, okay, plus a square, sorry, ಇಲ್ಲಿ ಮೈನಸ್ ಬರುತ್ತೆ. ಸೊ here we get minus sign. ಇದೊಂದು ಮಾತ್ರ ನೆನ್ಪಿಟ್ಕೊಂಡಿರಿ ಮಕ್ಕಳ, ಇಲ್ಲಿ ಮೈನಸ್ ಸೈನ್ ಬರುತ್ತೆ. and here we get a square by 2 into log of mod it's x plus square root of x square minus a square plus c. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ಸೆವೆಂತ್ ಒನ್. ಸೊ ನೋಡಿ, ಸೇಮ್ ಥಿಂಗ್, ಸ್ಕ್ವೇರ್ ರೂಟ್ ಇಲ್ಲ, ಸ್ಕ್ವೇರ್ ರೂಟ್ ಇದೆ, ಆ್ಯಂಡ್ ಇದು ನ್ಯೂಮರೇಟರಲ್ಲಿದೆ. ಓಕೆ, ಸೊ ನಾವು ಕಮಿಂಗ್ ಟು ದ ಸೆವೆಂತ್ ಫಾರ್ಮುಲಾಗೆ ಬರೋಣ. ಓಕೆ, ಲೆಟ್ ಅಸ್ ಕಮ್ ಟು ದ ಸೆವೆಂತ್ ಒನ್. is what? It's 1 by a square plus x square into dx. Okay, eighth one, it's integral of 1 by square root of a square plus x square into dx. Okay, and then ninth one is integral of square root of a square plus x square into dx. Okay, so this one, what is the answer for this? For this it is 1 by a into its tan inverse of x by a plus c. ಹೌದಲ್ಲ? 1 by a into its tan inverse of x by a plus c. This is what we have got. ಹೌದಾ? Right, 1 by a into tan inverse of x by a plus c. And coming to this, it is log of mod it's x plus square root of x square plus a square plus c. And then finally here we get x by 2 into its square root of x square plus a square or a square plus x square ಎರಡು ಒಂದೇ. Okay, it doesn't matter here. So a square by 2 into log of mod it's x plus square root of x square plus a square plus c. This is what we get. Okay, this is what we get. So ಈ ರೀತಿ ಎಷ್ಟಾಯಿತು? 9 ಫಾರ್ಮುಲಾ ಆಗಿದೆ. ಸೊ ವಿ ಹ್ಯಾವ್ ಗಾಟ್ ಟೋಟಲ್ ಇಯರ್ 9 ಫಾರ್ಮುಲೆ. ಓಕೆ, ಬಟ್ ಈಗ ಸದ್ಯಕ್ಕೆ
1 2 4 5 and then sorry 1 2 1 2 4 5 and then 7 8 1 2 4 5 7 8 ಇಷ್ಟರ ಮೇಲೆ ಮಾತ್ರ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಹೌ ಟು ಗೋ ವಿತ್ ದ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್. ಅದ್ರ ಮೇಲೆ ಮಕ್ಕಳ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಇದರಲ್ಲಿ ಸೊ ಕನ್ಸಿಡರ್ ಇಯರ್ 3x² ಪ್ಲಸ್ 13x ಮೈನಸ್ 10. ನೋಡಿ ನನಗೆ ಗೊತ್ತಿರಬೇಕಾಗಿರೋದು ಒಂದೇ, ಕೋಎಫಿಷಿಯಂಟ್ ಆಫ್ x² ಶುಡ್ ಬಿ ಪ್ಲಸ್ 1. ಕೋಎಫಿಷಿಯಂಟ್ ಆಫ್ x² ಶುಡ್ ಬಿ ಪ್ಲಸ್ 1. ಓಕೆ, ಅದರಲ್ಲಿ ಯಾವುದೇ ಏನು ಮುಲಾಜಿಲ್ಲ. ಓಕೆ, ಸೊ ಕೋಎಫಿಷಿಯಂಟ್ ಆಫ್ x² ಶುಡ್ ಬಿ ಪ್ಲಸ್ 1 ಅಂದರೆ ಏನು ಮಾಡಬೇಕು, 3ನ ಕಾಮನ್ ತಗೋಬೇಕು. ಸೊ 3ನ ಕಾಮನ್ ತಗೊಂಡಾಗ ಏನು ಬರುತ್ತೆ ಇದರಲ್ಲಿ, ವಿ ಗಾಟ್ ಇಯರ್ x² ಪ್ಲಸ್ 13/3 ಇಂಟು x ಮೈನಸ್ 10/3. ಸೊ ಇಲ್ಲಿ ಮೇಜರ್ ಆಗಿ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದೇನು, ವಾಟ್ ಈಸ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಇಯರ್ ಇಸ್ ನಥಿಂಗ್ ಬಟ್ 13/3 ಇದೆ. ಇಲ್ಲೇನಿದೆ ಮಕ್ಕಳ 13/3 ಇದೆ, ಬಟ್ 2 ಮಿಸ್ ಆಗಿದೆ. ವಿ ಆರ್ ಮಿಸ್ಸಿಂಗ್ ಇಯರ್ 2. ಸೊ ನಾನೇನು ಮಾಡ್ತೀನಿ ಅದಕ್ಕೆ ಇದರಲ್ಲಿ, what I am going to do now is, so watch carefully, so here 3 into its x² plus here 13/3 into x minus 10/3. Okay, and there I am going to write here multiply and divide by 2. Okay, 2 miss ಆಗಿತ್ತಲ್ವಾ, we were missing this 2, ಇಲ್ಲಿ ಏನು 2 ಇತ್ತು, this 2 was missing here, so I am writing this 2. ಸೊ ಹಾಗಾದ್ರೆ ಏನಾಗುತ್ತೆ ಈಗ, what do I get here, so watch carefully students this particular step. I get here x² plus 2 into its 13 divided by now it is 6. Okay, 13 divided by 6 into x minus 10/3. ಓಕೆ, ಯಾಕಂದ್ರೆ ಇಲ್ಲಿ ಏನು 2 ಇದೆ ಮಕ್ಕಳ, ಈ 2 ಮತ್ತು 3 ಮಲ್ಟಿಪ್ಲೈ ಆಗುತ್ತೆ. ಸೊ ಇದು ಯಾವ ಫಾರ್ಮ್ ಬಂತು ಈಗ, x² plus 2 into b into a ಬಂತು. x² plus 2 into b into a ಈ ಫಾರ್ಮಿಗೆ ಬಂತು. ಅರ್ಥ ಆಗ್ತಿದ್ಯಾ? ದ ಕೋಎಫಿಷಿಯಂಟ್ ಆಫ್ x² ಶುಡ್ ಬಿ 1 ಪ್ಲಸ್ 1 ಬಂದಿದೆ ಅಲ್ಲ, ರೈಟ್? ಸೊ ಈಗ ನೋಡಿ ಇದರಲ್ಲಿ ವಾಟ್ ಡು ಐ ಗೆಟ್, ಸೊ ವಾಟ್ ಡು ಐ ಗೆಟ್ ನಾವು ಸ್ಟೂಡೆಂಟ್ಸ್, ಹಿಯರ್ ವಿ ಗೆಟ್ 3 into its x² plus 2 into 13/6, okay, into x, then plus 13/6 whole square. Here we get 13/6 whole square, okay, minus 13/6 whole square, okay, then minus 10/3. This is what we get. ಓಕೆ, ಇಷ್ಟನ್ನು ಸೇರಿಸಿದ್ರೆ ಏನು ಬರುತ್ತೆ ಮಕ್ಕಳ, ವಾಟ್ ಡು ಐ ಗೆಟ್ ಹಿಯರ್ 3 into its x plus 13/6 whole square, minus 169 divided by 36 minus 10/3. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ 12 ಬರುತ್ತೆ. ಓಕೆ, ಸೊ ಹಿಯರ್ ವಿ ಗೆಟ್ 12. ಸೊ LCM ತಗೊಳ್ಳಿ ಮಕ್ಕಳ, ಸೈಡಲ್ಲೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಸೊ ಸಮ್ವೇರ್ ಯು ರೈಟ್ ಹಿಯರ್ ಏನಿದೆ, minus 169, okay, divided by 36 minus 10/3. Okay, so here we get, yes, so here minus common ತಗೊಳ್ಳಿ. So 169 plus 12 120 ಬರುತ್ತೆ, divided by 36. ಅರ್ಥ ಆಗ್ತಿದ್ಯಾ? ಸೊ ಎಷ್ಟು ಬಂತು ಮಕ್ಕಳ, ಇಲ್ಲಿ 289 ಬಂತು. ಸೊ here we got minus 289 divided by 36. LCM is 36 ತಗೊಂಡಿದ್ದೀನಿ. ಸೊ 10 into LCM is 36, 3 into 12 ಬರುತ್ತೆ. ಸೊ 10 into 12 ಆಗುತ್ತೆ. Okay, so this is nothing but minus it's 17/6 whole square, minus 17/6 whole square. ಅರ್ಥ ಆಗ್ತಿದ್ಯಾ? ಸೊ ಯಾಕಂದರೆ 17 square is 289 and 6 square is nothing but 36. ಸೊ ಇಲ್ಲಿ ಏನು ಬರೀತೀನಿ ನಾನು, what do I get here, I write here 3 into its x plus 13/6 whole square minus its minus ಹಂಗೆ ಇಟ್ಕೊಳ್ತೀನಿ. here it is 17/6 whole square. ಅರ್ಥ ಆಗ್ತಿದ್ಯಾ? I hope this is clear. Therefore we got I equals to integral of 1/3. ಇಲ್ಲೇನು 3 ಇದೆ ಮಕ್ಕಳ, ಈ 3ನ ಇಲ್ಲಿ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಡಿನಾಮಿನೇಟರ್ ಇದೆಲ್ಲ ಇರೋದಿಲ್ಲ ಡಿನಾಮಿನೇಟರ್ಲೇನೆ, ಹೌದಲ್ಲ, ರೈಟ್? ಸೊ ಹೋಲ್ ಡಿವೈಡೆಡ್ ಬೈ ಹಿಯರ್ ವಿ ಗೆಟ್ x plus 17/6 x plus 13/6 whole square minus 17/6 whole square into dx. ಇದು ಯಾವ ಫಾರ್ಮ್ ಬಂತು ಮಕ್ಕಳ, x² minus a² ಫಾರ್ಮ್ ಬಂತು. ಅಂದರೆ ಮೇ ಬಿ x² minus a² ಅಂದರೆ ದಿಸ್ ಇಸ್ ದ ಫಾರ್ಮ್ಯಾಟ್ ವಿ ಗೆಟ್, 1/x² minus a² ಈ ಫಾರ್ಮ್ಯಾಟಲ್ಲಿ ಬಂದಿದೆ, ಹೌದಾ, ರೈಟ್? ಸೊ ಈಗ ನೋಡಿ ಇದರಲ್ಲಿ x² minus a² ಫಾರ್ಮ್ಯಾಟ್ ಇದೆ. ನನಗೆ ಬೇಕಾಗಿರೋಂಗೆ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ ಮಕ್ಕಳ, ಇದನ್ನು ನೋಡಿ ನನಗೆ ಬೇಕಾಗಿರೋಂಗೆ. ಸೊ I equals to 1/t² minus a² ಅಂತ ಬರ್ಕೊಳ್ತೀನಿ. t² minus a² into dt ನನಗೆ ಬೇಕಾಗಿರೋ ರೀತಿ, x ಬದಲು ಟಿ ಹಾಕೊಂಡಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಇಲ್ಲೇನು ಬರುತ್ತೆ, ವಿ ಗೆಟ್ ಇಯರ್ 1/2a ಇಂಟು ಲಾಗ್ ಆಫ್ ಇಟ್ಸ್ ಮಾಡ್ ಟಿ ಮೈನಸ್ ಎ ಡಿವೈಡೆಡ್ ಬೈ ಇಟ್ಸ್ ಟಿ ಪ್ಲಸ್ ಎ ಪ್ಲಸ್ ಸಿ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ಟಿ ಜಾಗದಲ್ಲಿ ಏನು ಬರುತ್ತೆ, ವಾಟ್ ಈಸ್ ದೇರ್ ಇಯರ್ ಟಿ ಜಾಗದಲ್ಲಿ x plus 13/6 ಬರುತ್ತೆ. ಓಕೆ, ಆ್ಯಂಡ್ ಎ ಜಾಗದಲ್ಲಿ ಏನು ಬರುತ್ತೆ, ಎ ಜಾಗದಲ್ಲಿ 17/6 ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, therefore I is equal to it's 1/2 into it's 17/6
ಓಕೆ, ಎ ಜಾಗದಲ್ಲಿ ಏನು ಬಂತು 17/6 ಬಂತು. ಲಾಗ್ ಆಫ್ ಟಿ ಮೈನಸ್ ಎ, ಲಾಗ್ ಆಫ್ ಮಾಡ್ ಟಿ ಜಾಗದಲ್ಲಿ ಏನಿದೆ ಎಕ್ಸ್ ಪ್ಲಸ್ 13/6 ಇದೆ. ಹೌದಾ, ವಿ ಗೆಟ್ ಹಿಯರ್ ಎಕ್ಸ್ ಪ್ಲಸ್ 13/6. ಎಸ್, ಇಟ್ಸ್ ಎಕ್ಸ್ ಪ್ಲಸ್ 13/6. ಓಕೆ, ಮೈನಸ್ 17/6 all divided by x plus 13/6. Okay, plus 17/6. This is what we get, plus c. Okay, I get here plus c. So t minus a divided by t plus a. So illi enagate 2 1 2 3. Okay, so this is nothing but 3/17, and then this is log of mod. LCM tagoli, LCM is 6. 13 minus 6. 13 minus 6 is what? It's 13 minus 17. 13 minus 17 is nothing but minus 4. Minus 4/6 sigate. X minus 4/6, and here we get 30. X plus 30. Okay, ಏನು ಬರುತ್ತೆ ಮಕ್ಕಳ ಇದರಲ್ಲಿ? 13 plus 17 is nothing but 30. 30/6 is nothing but 5. So ಇಲ್ಲೇನು ಬಂತು? X plus 5 ಬಂತು. Okay, plus c. So here we get 3/17 into log of its mod 6x minus 4. Okay, ಅಥವಾ ಇಲ್ಲಿ 2/3 ಬರ್ಕೋಬಹುದು. So instead of 4/6, I am going to write here 2/3. Okay, 2/3 ಬರೀತೀನಿ. ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ? We get here 3x minus 2 divided by this 3 multiplied with, okay, multiplied with this x plus 5. This is what we get. ಅರ್ಥ ಆಗ್ತಿದೆಯಾ? So this is the final answer. I hope this is clear. ಕ್ಲಾರಿಟಿ ಸಿಕ್ಕಿದೆಲ್ಲ ಮಕ್ಕಳ ಎಲ್ಲರಿಗೂ? ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ದಿಸ್ ಇಸ್ ದ ಆನ್ಸರ್ ವಿ ಗೆಟ್. ಓಕೆ, ಸೊ ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ಗೆ ಬರೋಣ. ಎಸ್, ಇಂಟಿಗ್ರಲ್. ಓಕೆ, ಇಂಟಿಗ್ರೇಟ್ ದಿಸ್ ಒನ್. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 1/, so here we get integrate I equals to this one, it's nothing but 3x square divided by x power 6 plus 1 into dx. ನೋಡಿ, ಯಾವಾಗಲೂ ಕೂಡ ನನಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಬರಬೇಕು ಅಂತ ಏನಿಲ್ಲ. ಡೈರೆಕ್ಟಾಗಿ ನಿಮಗೆ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇದೇ ರೀತಿ ಬರಬೇಕಂತ ಏನೂ ರೂಲ್ಸ್ ಇಲ್ಲ ಕಂಡ್ರೋ. ಓಕೆ, ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ವಿ ನೀಡ್ ಟು ಕನ್ವರ್ಟ್ ದಿಸ್ ಬೈ ಯೂಸಿಂಗ್ ಯೋರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಫಸ್ಟ್ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡಿ. ಎನಿ ಪ್ರಾಬ್ಲಮ್ ಯು ಆರ್ ಗಿವನ್, ನಾನು ಅದನ್ನೇ ಸ್ಟಾರ್ಟಿಂಗಿಂದ ಹೇಳ್ತಾ ಇರೋದು. ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತಾ? ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತೆ ಅಂದರೆ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಫಸ್ಟ್. ಸೊ ಏನು ಸರ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಂಗಾಗುತ್ತೆ ಸರ್? ನೋಡಿ ಮಕ್ಕಳ, ಇದನ್ನು ಸ್ವಲ್ಪ ಕನ್ವರ್ಟ್ ಮಾಡಿದ್ರೆ 3x square, ಆ್ಯಂಡ್ ಐ ಆಮ್ ರೈಟಿಂಗ್ ಹಿಯರ್ ದಿಸ್ ಇಸ್ 1 ಪ್ಲಸ್ x ಪವರ್ 3 ಹೋಲ್ ಸ್ಕ್ವೇರ್. ಓಕೆ, x ಪವರ್ 3 ಹೋಲ್ ಸ್ಕ್ವೇರ್. ಹೌದಲ್ಲ? x ಪವರ್ 6ನ ಇಲ್ಲೇನು x ಪವರ್ 6 ಇದೆ, x ಪವರ್ 6 ಕ್ಯಾನ್ ರಿಟನ್ ಆಸ್ x ಪವರ್ 3 ಹೋಲ್ ಸ್ಕ್ವೇರ್. ಸೊ ನನಗೆ ಗೊತ್ತಿದೆ, if I put here x power 3 equals to t, we get 3x square into dx. 3x square into dx equals to dt ಬರುತ್ತೆ. ಹೌದಾ? ರೈಟ್. ಅಂದರೆ ನ್ಯೂಮರೇಟರ್ ಸಿಕ್ಬಿಡ್ತು ನನಗೆ. 3x square into dx, it's nothing but dt. Therefore I equals to, here I get it's dt divided by 1 plus t square. Okay, it is 1 plus t square. ಯಾವ ಫಾರ್ಮ್ ಆಯ್ತು ಮಕ್ಕಳ ಇದು? Which is this particular form? Tan inverse ಅಲ್ವಾ? This is nothing but tan inverse of t. This is nothing but tan inverse of t plus c. ಹೌದಲ್ಲ? ರೈಟ್. ಸೊ therefore we get here tan inverse t ಜಾಗದಲ್ಲಿ ಏನಿದೆ? t ಜಾಗದಲ್ಲಿ ಬಂದು x ಕ್ಯೂಬ್ ಇದೆ. ಓಕೆ, x ಕ್ಯೂಬ್ ಪ್ಲಸ್ c. ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸಪೋಸ್ ಇದೇ ಜಾಗದಲ್ಲಿ ಮಕ್ಕಳ, ಇದೇ ಜಾಗದಲ್ಲಿ ಏನಾದರೂ ಇನ್ನೊಂದು ಕ್ವಶನ್ ಬರೀತೀನಿ ಸುಮ್ಮನೆ. ಓಕೆ, ಇಂಟಿಗ್ರಲ್ ಆಫ್ 3x ಸ್ಕ್ವೇರ್. ಓಕೆ, 3x ಸ್ಕ್ವೇರ್ ಡಿವೈಡೆಡ್ ಬೈ, ಸಪೋಸ್ ಹಿಯರ್ ಇಫ್ ಇಟ್ ವಾಸ್ 7 plus x power 6 into dx. So same thing here. Okay, ಇಲ್ಲಿ ಕೂಡ ಮಕ್ಕಳ ಸೇಮ್ ಆಗುತ್ತೆ. ಏನಂತ ಬರೀತೀರಿ ಇದರಲ್ಲಿ? ಸೊ ಇಂಟಿಗ್ರಲ್ ಆಫ್ 3x square divided by, same rules, that is I equals to 3x square divided by 7 plus its x power 3 whole square into dx. So put here x cube equals to t. So therefore we get 3 into x square into dx equals to dt. ಬಂತಲ್ವಾ? ಸೇಮ್ ರಿಸಲ್ಟ್ಸ್ ಬರ್ತಿದಲ್ಲ. ನಾವು ವಾಚ್ ಹಿಯರ್ here we get I equals to its dt divided by 7 plus t square. ಓಕೆ, ಸೊ ಇಲ್ಲೇನಿದೆ ಮಕ್ಕಳ? 7 ಅನ್ನ ಎಂತ ಬರಿಬೋದು? √7 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಹೌದಲ್ಲ? 7 ಕ್ಯಾನ್ ಬಿ ರಿಟನ್ ಆಸ್ √7 ಹೋಲ್ ಸ್ಕ್ವೇರ್. therefore here I get dt divided by its √7 ಹೋಲ್ ಸ್ಕ್ವೇರ್ plus t square. Okay, therefore here students, it's 1/2 into a. ಓಕೆ, ಸಾರಿ 1/a ಬರುತ್ತೆ, 1/√7. ಹೌದಾ? ಯಾಕಂದರೆ here as you all know it's 1/a into tan inverse of x by a. ಓಕೆ, 1/a into it's tan inverse of x by a. ಇಲ್ಲಿ ನೋಡಿ, a square plus x square ಏನಿದೆ? 1/a into tan inverse of x by a. ಸೊ ಅದೇ ರೀತಿ ಇಲ್ಲಿ ಕೂಡ ಸಿಗುತ್ತೆ ನನಗೆ. ಏನಂತ? a ಜಾಗದಲ್ಲಿ ಏನಿದೆ? √7 ಇದೆ. ಓಕೆ, ಸೊ ಹಿಯರ್ 1/√7 into tan inverse of ಏನು ಬರುತ್ತೆ ಇದು? t divided by √7. ಓಕೆ, ಪ್ಲಸ್ c. Okay, therefore we get here 1/√7 into tan inverse of, ಇಲ್ಲೇನು ಬರುತ್ತೆ?
ಇಲ್ಲೇನು ಬರುತ್ತಿಲ್ಲಿ ನನಗೇನು ಬೇಕು ಸೊ ಟಿ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಇದೆ ಸೊ ವಿ ಗೆಟ್ ಇಯರ್ ಎಕ್ಸ್ ಕ್ಯೂಬ್ ಬೈ ರೂಟ್ 7 ಎಕ್ಸ್ ಕ್ಯೂಬ್ ಬೈ ರೂಟ್ 7 ಪ್ಲಸ್ ಸಿ. ಸೊ ಈ ರೀತಿ ಕನ್ವರ್ಷನ್ಸ್ ಗೊತ್ತಿರಬೇಕು. ನೋಡಿ ಇಲ್ಲೇನಿದೆ ರೂಟ್ 7 ಇದೆ, ರೂಟ್ 7 ಇದೆ. 7 ಮಕ್ಕಳ ನಾನು ಯಾವ ರೀತಿ ಬರಿಬೋದು, 7 ಕ್ಯಾನ್ ಬಿ ರಿಟನ್ ಆಸ್ ವಾಟ್ ರೂಟ್ 7 ಹೋಲ್ ಸ್ಕ್ವೇರ್. ಯಾಕಂದರೆ ಇಲ್ಲಿ ನನಗೆ ಎ ಸ್ಕ್ವೇರ್ ಫಾರ್ಮ್ ಬರಬೇಕು. ಓಕೆ, ಎ ಸ್ಕ್ವೇರ್ ಫಾರ್ಮ್ ಬರಬೇಕು. ಎ ಸ್ಕ್ವೇರ್ ಏನಾಯಿತು ರೂಟ್ 7 ಹೋಲ್ ಸ್ಕ್ವೇರ್ ಆಯಿತು, ಆದರೆ ಎ ಏನಾಯಿತು ರೂಟ್ 7 ಆಯಿತು. ಇಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ 7 ಹೋಲ್ ಸ್ಕ್ವೇರ್ ದೆನ್ ಎ ಇಸ್ ಈಕ್ವಲ್ ಟು ವಾಟ್ ರೂಟ್ 7. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಈ ರೀತಿನೇ ಪ್ರಾಬ್ಲಮ್ಸ್ನ ಕೇಳಬೇಕು ಅಂತ ಏನಿಲ್ಲ, ನಿಮ್ಮ KCT ಎಕ್ಸಾಮ್ಸಲ್ಲಿ ಈ ರೀತಿ ಕೂಡ ಪ್ರಾಬ್ಲಮ್ ಬರ್ಬೋದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ರೈಟ್. ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, so here we have got students, so I is equal to integral of 1 by its square root of 1 plus 4x square. See now here we get integral of 1 divided by square root of its 1 plus 2x whole square. Okay, 2x whole square. Okay, so this one again it's written as 1 by square root of its 1 square plus 2x whole square. Idi yav form alli bantu makla? Idi yav form alli bantu? So this is of the form 1 by square root of, so ಯಾವ ಫಾರ್ಮ್ ಬಂತಿದ್ದು ಇಂಟಿಗ್ರಲ್ ಆಫ್ 1 by square root of ಇಟ್ಸ್ a square plus t square. It's a square plus t square. ಹೌದಲ್ಲ? It's a square plus t square into dt. So what is this? This is nothing but log of mod t plus square root of a square plus t square plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಲ್ಲೇನಿದೆ, ಸೊ ಇಫ್ ಯು ರಿಮೆಂಬರ್ ದಿಸ್ a square plus x square ಫಾರ್ಮುಲಾ ಬರ್ತಿದ್ದಲ್ಲ, ಎಸ್ ದಿಸ್ ಒನ್. ಇಲ್ಲೇನಿದೆ ಎರಡನೇದು ಮಕ್ಕಳ, ದಿಸ್ ಇಸ್ ದ ಒನ್, ಸ್ಕ್ವೇರ್ ರೂಟ್ ಇದೆ ಇದರಲ್ಲಿ, ಹೌದಲ್ಲ? ರೈಟ್. ಸೊ ಇಯರ್ ವಿ ಗೆಟ್ ದ ಸೇಮ್ ಥಿಂಗ್. ಇಲ್ಲೇನಿದೆ, ಯಾ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ನೋಡಿ ಇದರಲ್ಲಿ ಒಂದು ತಿಳ್ಕೊಳ್ಳಿ ಮಕ್ಕಳ, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ 2. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಇಸ್ 2 ಇಯರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಮಲ್ಟಿಪ್ಲೈ ಆಗುತ್ತೆ, ಬಟ್ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಆಗುತ್ತೆ. ಓಕೆ, ಸೊ ರಿಮೆಂಬರ್ ದಿಸ್ ಎವ್ರಿ ಟೈಮ್. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಅದು ಕೆಳಗಡೆಗೆ ಬರಲೇಬೇಕು. ಸೊ ಏನಾಗುತ್ತೆ ಇದರಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್, ಸೊ ಆನ್ಸರ್ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಗೆಟ್ ಇಯರ್ ಲಾಗ್ ಆಫ್ ಟಿ ಜಾಗದಲ್ಲಿ ಏನಿದೆ ಮಕ್ಕಳ, ಟಿ ಜಾಗದಲ್ಲಿ 2x ಬರುತ್ತೆ, ಪ್ಲಸ್ ಇಯರ್ ಸ್ಕ್ವೇರ್ ರೂಟ್ ಆಫ್ ಇಟ್ಸ್ 1 plus 2x whole square all divided by 2 ಪ್ಲಸ್ ಇದನ್ನು ಮರಿಬಾರ್ದು. ಅರ್ಥ ಆಗ್ತಿದೆಯಾ? all divided by 2. ಸೊ ತುಂಬ ಜನ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ 2x is equal to t ಹಾಕೊಳ್ಳಿ. ಸೊ ಇಲ್ಲೇನು 2x ಇದೆ, ಪುಟ್ 2x is equal to t. ಸೊ ತುಂಬ ಜನ ಈ ಸ್ಟೆಪ್ಸ್ಗೆ ಹೋಗ್ತಾರೆ. 2x is equal to t, ಸೊ 2 into dx equals to dt, therefore dx is equal to dt by 2. ಸೊ ನೋಡಿ ಇಲ್ಲೇನು 2 ಬಂತು, ದಿಸ್ 2 ಡಿನಾಮಿನೇಟರ್ ಬಂತಲ್ವಾ, ಇಲ್ಲಿ dt by 2 ಬರ್ತಾ ಇತ್ತು. ಓಕೆ, ಸೊ ಹಿಯರ್ ವಿ ವರ್ ಗೆಟಿಂಗ್ dt by 2 ಅಂತ ಅನ್ಕೊಳ್ಳಿ. ಸೊ 2 ಏನು ಆಚೆ ಬರ್ತಿತ್ತಲ್ವಾ, 1/2 ಆಚೆ ಬರ್ತಿತ್ತಲ್ವಾ, 1/2ನ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದಲ್ಲ? Okay, fine. So that's why I'm not writing this and I'm not wasting time here. So this is the answer we get. Therefore I equals to it's 1/2 into it's a log of mod 2x plus square root of it's 1 plus 4x square plus c. This is the right answer. Clarity sikkidala? Okay, fine. So now coming to the next one. Yes. So here we have got 2 minus x whole square plus 1. We have got what? 2 minus x whole square plus 1. So here, so I equals to integral of same thing. So it's 1 by square root of it's 1 square plus 2 minus x whole square into dx. ಸೊ ಇಲ್ಲಿ ನೋಡಿ ಮಕ್ಕಳ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ. ಓಕೆ, ಇದನ್ನು ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಇಲ್ಲೇನು ಬರುತ್ತೆ, ಇಂಟಿಗ್ರಲ್ ಆಫ್ 1 by ಇಯರ್ ಇಟ್ಸ್ ಸ್ಕ್ವೇರ್ ರೂಟ್ ಆಫ್ 1 square plus it's 2 plus of okay 2 plus of minus x whole square. Okay, 2 plus of minus x whole square. ಇಲ್ಲಿ ಏನು ಬರ್ತಿದೆ, 2 plus of it's minus x whole square. ಓಕೆ, ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಏನಾಯಿತು, -1 ಆಯ್ತಲ್ಲ. ಸೇಮ್ ಟೈಪ್ ಮುಂಚೆ ಏನು ಮಾಡಿದ್ವಿ ಅದೇ ರೀತಿ ಮಕ್ಕಳ, 1 by square root of. ಸೊ ಇಲ್ಲಿ ಯಾವ ಫಾರ್ಮ್ ಇದೆ ಇದು, ಇಂಟಿಗ್ರಲ್ ಆಫ್ 1 by square root of a square plus t square, ಸೇಮ್ ಫಾರ್ಮ್ಯಾಟ್. ಓಕೆ, ಇಂಟು ಡಿ ಟಿ ಏನಾಗುತ್ತೆ ಇದು, ವಾಟ್ ವಿ ಗೆಟ್ ಇಯರ್ ಲಾಗ್ ಆಫ್ ಮಾಡ್ ಟಿ ಪ್ಲಸ್ ಇಟ್ಸ್ ಸ್ಕ್ವೇರ್ ರೂಟ್ ಆಫ್ a square plus t square plus c. a square plus t square plus c. ಸೊ a is equal to ಏನಿದೆ 1 ಇದೆ, ಆ್ಯಂಡ್ t is equal to ಏನಿದೆ 2 minus x ಬರುತ್ತೆ. ಓಕೆ, therefore we get here I equals to, ಸೊ ಏನು ಬರುತ್ತೆ ಇದರಲ್ಲಿ, I is equal to here it is log of its mod of 2 minus x, then we get, so mod of 2 minus x ಆಗುತ್ತೆ. ಅದಾದಮೇಲೆ ಏನು ಬರುತ್ತೆ ಇಲ್ಲಿ, what do I get here mod of 2 minus x, yes, plus square root of it's 1 plus
1 plus 2 minus x whole square. Okay, then all divided by minus 1 plus c. ಅರ್ಥ ಆಗ್ತಿದೆಯಾ? ಯಾಕೆ -1? Because the coefficient here is minus. Okay, ಇಲ್ಲಿ ಏನು coefficient ಬರ್ಕೊಂಡಿದ್ದೀನಿ ಮಕ್ಕಳ? This coefficient is minus. Okay, therefore we get minus log of mod it's 2 minus x plus 2 minus x plus, okay, 2 minus x plus square root of 1 plus 2 minus x whole square, 2 minus x whole square plus c. Okay, so ನಿಮಗೆ ಮಕ್ಕಳ ಇದರಲ್ಲಿ this is the I answer, this is the answer we get. Okay, so ನಿಮಗೆ ಇಲ್ಲಿ ಯೂಶುವಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ತಾರೆ. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇದರಲ್ಲಿ ತೋರಿಸ್ತೀನಿ. ಸಬ್ಸ್ಟಿಟ್ಯೂಷನ್ ನೋಡಿ, ಪುಟ್ 2 minus x is equal to, okay, put 2 minus x is equal to t. ಸೊ ಏನು ಬರುತ್ತೆ, minus dx equals to dt or dx is equal to minus dt. ಹೌದಲ್ಲ, ಇಲ್ಲೇನು ಮೈನಸ್ ಸೈನ್ ಬರ್ತಾ ಇತ್ತು, ಇಲ್ಲೇನು ಮೈನಸ್ ಸೈನ್ ಬರ್ತಾ ಇತ್ತು ಮಕ್ಕಳ, ಅದೇ ಮೈನಸ್ ಸೈನ್ ಇಲ್ಲಿ ಹಾಕಿರೋದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಐ ಹ್ಯಾವ್ ನಾಟ್ ವೇಸ್ಟೆಡ್ ದ ಟೈಮ್. ಸೊ ಇದನ್ನು ಇಷ್ಟೆಲ್ಲ ಮಾಡ್ತಾ ಕೂರೋದ್ರ ಬದಲು ಐ ಹ್ಯಾವ್ ಜಸ್ಟ್ ಡೈರೆಕ್ಟ್ಲಿ ರಿಟರ್ನ್ ದ್ಯಾಟ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? I hope everybody understood this. Clarity ಸಿಗ್ತಾ ಇದಲ್ಲ? Okay, fine. So now coming to the next one. Yes. So here we have got I is equal to what we have got. ಏನು ಬರ್ತಿದೆ ಇದರಲ್ಲಿ? It is integral of 1 by square root of it's 9 minus 25x square into dx. So what do we get? We get here 1 by its square root of 1 by square root of ಇಲ್ಲಿ 3 square ಬರುತ್ತೆ, ಇದರಲ್ಲಿ minus 5x whole square ಬರ್ತಿದೆ, 5x whole square into dx. So watch here the important thing is 5. The important thing is 5. Okay, the coefficient of x. So we know that students ಇಲ್ಲಿ ಯಾವ ಫಾರ್ಮುಲಾ ಕನ್ಸಿಡರೇಷನ್ ತಗೋಬೇಕು? 1 by square root of a square minus t square into dt. So what is this? This is nothing but sine inverse of, this is sine inverse of it's t by a, sine inverse of t by a plus c. ಸೊ ಟಿ ಜಾಗದಲ್ಲಿ ಏನಿದೆ, ಟಿ ಜಾಗದಲ್ಲಿ 5x ಇದೆ ಆ್ಯಂಡ್ ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ 3 ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, therefore we get here I equals to what do we get? I equals to what do we get? We get here sine inverse of t. ಟಿ ಜಾಗದಲ್ಲಿ ಏನಿದೆ, ಟಿ ಜಾಗದಲ್ಲಿ 5x ಇದೆ, ಡಿವೈಡೆಡ್ ಬೈ ಎ ಜಾಗದಲ್ಲಿ ಏನಿದೆ 3 ಇದೆ. ಓಕೆ, ಇಷ್ಟೇ ಅಲ್ಲ, all divided by 5 ಮರಿಬಾರ್ದು. Okay, this coefficient of x ಏನಿದೆ ಅದನ್ನ ಮರಿಬಾರ್ದು. And then here we get plus c. So we get 1 by 5 into that is sine inverse of 5x divided by 3 plus c. So ಮಕ್ಕಳ ಸೇಮ್ ಥಿಂಗ್ ಅಗೇನ್ ಅದನ್ನೇ ಹೇಳ್ತಾ ಇದ್ದೀನಿ ಇದರಲ್ಲಿ. ಸೊ ಏನು ಮಾಡ್ತೀರಿ ಇದರಲ್ಲಿ ಪುಟ್, ಸೊ ಈ ಸ್ಟೆಪ್ಸಲ್ಲಿ ಏನು ಮಾಡ್ತೀರಿ, ಪುಟ್ 5x is equal to t. So put 5x is equal to t, therefore dx equals to it is dt by 5. Okay, ಇಲ್ಲಿ ಏನು 5 ಆಚೆ ತಗೊಳ್ತೀರಲ್ಲ, that same 5 I have written here. ಅರ್ಥ ಆಗ್ತಿದೆಯಾ? ಡಿನಾಮಿನೇಟರ್ ಬರುತ್ತಲ್ವಾ ಅದು, ರೈಟ್? ಓಕೆ, ದ ಸೇಮ್ 5 ಐ ಹ್ಯಾವ್ ರಿಟರ್ನ್ ಹಿಯರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆಲ್ಲ ಮಕ್ಕಳ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಹೋಗೋಣ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ಇಟ್ ಇಸ್ 3x ಡಿವೈಡೆಡ್ ಬೈ 1 plus 2x whole power 4. ಓಕೆ, ಸೊ ಇಲ್ಲಿ ನೋಡಿ ಏನಾಗ್ತಾ ಇದೆ, ಹಿಯರ್ ವಿ ಆರ್ ಗೆಟಿಂಗ್, ಎಸ್, ಸೊ ಹಿಯರ್ I equals to it is 3x divided by 1 plus it's 2x whole power 4. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ವಾಚ್ ಕೇರ್ಫುಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಇಲ್ಲಿ ಏನಿದೆ, x power 4 ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಹೌದಾ? ಒಂದು, ಆ್ಯಂಡ್ 2 ಕ್ಯಾನ್ ಬಿ ರಿಟನ್ ಆಸ್ ರೂಟ್ 2 ಹೋಲ್ ಸ್ಕ್ವೇರ್. ಓಕೆ, ಸೊ ಎರಡನ್ನೂ ಸೇರಿಸಿದ್ರೆ ಏನಂತ ಮಾಡ್ಬೋದು, 2x power 4 ಕ್ಯಾನ್ ಬಿ ರಿಟನ್ ಆಸ್ ಇಟ್ಸ್ ರೂಟ್ 2 ಇಂಟು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ. ಅರ್ಥ ಆಗ್ತಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. So now what I am going to do now is here 3x divided by its 1 plus it is root 2x whole square, sorry, root 2x square. ಇಲ್ಲಿ ಏನು ಬರುತ್ತೆ, we get here root 2 it is x square whole square, okay, into dx. So what I am going to do now is, now just watch here, put root 2 into x square equals to it is t equals to t. So we get here 2 into root 2 into x into dx equals to dt. Okay, therefore we get x into dx. x into dx is equal to ಏನು ಬರುತ್ತೆ, ಇಲ್ಲೇನು ಮಕ್ಕಳ 3 ಇದೆ, ಲೆಟ್ ಮಿ ಕೀಪ್ ದಟ್ 3 ಔಟ್ಸೈಡ್. ಇಲ್ಲೇನು 3 ಇದೆ ಆಚೆ ಇಡ್ತೀನಿ. ಸೊ x ಮಾತ್ರ ಉಳ್ಕೊಳ್ಳೋದಾಗ x into dx is nothing but it is dt divided by 2 into root 2. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್. ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ, ವಾಟ್ ಡು ಐ ಗೆಟ್? ಐ ಗೆಟ್ ಹಿಯರ್ I equals to it is 3 into ನೋಡಿ x into dx. ಇಲ್ಲಿ ಏನಿದೆ x into dx, this x into dx is nothing but dt by, ಓಕೆ, ಇಲ್ಲೇನು ಬರುತ್ತೆ, dt by 2 root 2. ಓಕೆ, dt by 2 root 2 and then here ಇಲ್ಲಿ ನೋಡಿ 1 by 1 plus this whole thing, this root 2
ಇಲ್ಲೇನಿದೆ ರೂಟ್ ಟು ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಟಿ. ಸೊ ಹಿಯರ್ ವಿ ಗೆಟ್ 1 ಪ್ಲಸ್ ಟಿ ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? ಓಕೆ, therefore here we get 3 by 2 root 2 into integral of 1 by 1 plus t square into dt. Okay, this is nothing but tan inverse of t. Howdala, this is nothing but tan inverse of t. Therefore it is, so it is 3 by 2 root 2 into it is sorry, here integration ಮಾಡಬೇಕು. So here we get tan inverse of t plus c. Therefore we get 3 by 2 root 2 into tan inverse of t ಜಾಗದಲ್ಲಿ ಏನು ಬರುತ್ತೆ? What do I get here? t ಜಾಗದಲ್ಲಿ ಏನು ಬರುತ್ತೆ? root 2 x square. We get here root 2 x square plus c. ಅರ್ಥ ಆಗಿದೆಯಾ? ಓಕೆ, ಸೊ ಕೊಟ್ಟಿರೋ ಪ್ರಾಬ್ಲಮ್ ನೋಡಿ ಮಕ್ಕಳ ಯಾವ ರೀತಿ ಕನ್ವರ್ಟ್ ಮಾಡಿದ್ದೀನಿ ಅಂತ. ರೈಟ್, ಸೊ ನೋಡಿ ಇಲ್ಲಿ ಎಕ್ಸ್ ಇತ್ತು, ಇಲ್ಲಿ ಎಕ್ಸ್ ಪವರ್ 4 ಇತ್ತು. ಸೊ ಯು ನೀಡ್ ಟು ಥಿಂಕ್ ಹಾರ್ಡ್. ಸೊ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ತಾ ಬರಬೇಕು. ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬರಬೇಕಾಗತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆಲ್ಲ ಮಕ್ಕಳೆಲ್ಲರಿಗೂ? ರೈಟ್, ಹಾಗಾದ್ರೆ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ಅಲ್ಲ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಪವರ್ 6 ಅಂತ ಇದೆ. ನೋಡಿ ಮಕ್ಕಳ ಒಂದು ವಿಷಯ ನಮಗೆ ಇದರಲ್ಲಿ ಗಮನ ಕೊಡಬೇಕು. ಏನಂತ ಅಂದರೆ ನೋಡಿ ಎಕ್ಸ್ ಪವರ್ 6 ಏನಿದೆ ಇದನ್ನು ನಾನು ಯಾವ ರೀತಿ ಕನ್ವರ್ಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ನೋಡಿ ವಿ ನೋ ದಟ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಇಸ್ ನಥಿಂಗ್ ಬಟ್ 3x ಸ್ಕ್ವೇರ್. ಹೌದಲ್ಲ, ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಇಸ್ 3x ಸ್ಕ್ವೇರ್. ಸೊ ಅದರಿಂದ ನಾನೇನು ಮಾಡ್ತೀನಿ, ಇದರಲ್ಲಿ ಎಕ್ಸ್ ಪವರ್ 6 ಏನಿದೆ ದಿಸ್ ಇಸ್ ಕನ್ವರ್ಟೆಡ್ ಆಸ್ ಎಕ್ಸ್ ಪವರ್ 3 ಹೋಲ್ ಸ್ಕ್ವೇರ್. ಈ ರೀತಿ ಕನ್ವರ್ಟ್ ಮಾಡ್ತೀನಿ. ಯಾಕಂದರೆ ಎಕ್ಸ್ ಪವರ್ 3 ಏನಿದೆ ದಿಸ್ ಇಫ್ ಐ ಡಿಫ್ರೆನ್ಶಿಯೇಟ್ ಐ ವಿಲ್ ಬಿ ಗೆಟಿಂಗ್ ವಾಟ್ 3x ಸ್ಕ್ವೇರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೇಜರ್ ಆಗಿ ಸಿಗುತ್ತೆ ಅಲ್ಲಿ. ಹೌದಾ? ರೈಟ್, ಸೊ ಐ ರೈಟ್ ಹಿಯರ್ ಐ ಈಕ್ವಲ್ಸ್ ಟು ಇಟ್ ಈಸ್ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 minus x power 3 whole square into dx. So what do I get here? Put x cube equals to t. So if I put x cube equals to t, I get 3x square into dx equals to dt. Therefore it's x square into dx equals to its dt divided by 3. Okay, therefore I equals to, we get here dt by 3 ಬರುತ್ತಲ್ಲ ಇದು. Right, and here we get ನೋಡಿ x square into dx ಇದೆ. x square into dx is nothing but dt by 3, and here we get 1 by t square, sorry 1 by 1 minus t square. Okay, therefore ಇದು ಯಾವ ಫಾರ್ಮ್ ಬಂತು? ವಿಚ್ ಫಾರ್ಮ್ we got? ಸೊ ನೋಡಿ ನಮಗೆ ಗೊತ್ತಾಯ್ತು ಇದರಲ್ಲಿ ಫಾರ್ಮ್ ಇರೋದು 1 by a square minus x square ಫಾರ್ಮ್. 1 by a square minus x square into dx is nothing but 1 by 2a into log of its a plus x divided by a minus x plus c. This is what we get. ಹೌದಲ್ಲ? ರೈಟ್, ಓಕೆ. ಸೊ ಹಾಗಾದರೆ ಇಲ್ಲಿ ನೋಡಿ ಐ ಈಸ್ ಈಕ್ವಲ್ ಟು ಏನಿದೆ, ವಿ ಹ್ಯಾವ್ ಗಾಟ್ ಹಿಯರ್ 1/3 ಇಂಟು ಇಂಟಿಗ್ರಲ್ ಆಫ್ ಇಟ್ಸ್ 1 by 1 minus t square ಇಂಟು ಡಿ ಟಿ ಇದೆ. ಸೊ ಇದರಲ್ಲಿ ಎ ವ್ಯಾಲ್ಯೂ ಏನು ಬಂತು? 1 ಬಂತು. therefore we get 1/3 ಇಂಟು ಇಟ್ಸ್ 1 by 2 into 1 into it is log of a plus t 1 plus t divided by 1 minus t plus c. Okay, therefore I get 1/6 into its log of 1 plus t. t ಜಾಗದಲ್ಲಿ ಏನು ಬರುತ್ತೆ? t ಜಾಗದಲ್ಲಿ x cube ಬರುತ್ತೆ. Okay, therefore we get 1 plus x cube divided by 1 minus x cube. 1 plus x cube divided by 1 minus x cube plus c. I hope you understood this. Clarity ಸಿಕ್ಕಿದಲ್ಲ ಎಲ್ಲರಿಗೂ? Right? Okay, so now coming to the next one. ಸೊ ನೋಡಿ secant square x divided by tan square x plus 4 ಇದೆ. ಸೊ ನೋಡಿ ನನಗೆ ಗೊತ್ತಿದೆ ಮಕ್ಕಳ ಟ್ಯಾನ್ ಮತ್ತು ಸೀಕೆಂಡ್ಗೆ ಒಂಥರ ಸಿಕ್ಕಾಪಟ್ಟೆ ಸಂಬಂಧ ಚೆನ್ನಾಗಿದೆ. ಸೊ ಟ್ಯಾನ್ ಬಂದಾಗಲೆಲ್ಲ ಸೀಕೆಂಡ್ ಸ್ಕ್ವೇರ್ ಬರುತ್ತೆ, ಸೀಕೆಂಡ್ ಸ್ಕ್ವೇರ್ ಬಂದ ಅಥವಾ ಸೀಕೆಂಡ್ ಮತ್ತು ಟ್ಯಾನ್ ಎರಡೂ ಕೂಡ ಚೆನ್ನಾಗಿದೆ, ಒಂದು ಸಂಬಂಧ ಚೆನ್ನಾಗಿದೆ. ಟ್ಯಾನ್ ಬಂದಾಗ ಸೀಕೆಂಡ್ ಬರುತ್ತೆ, ಸೀಕೆಂಡ್ ಬಂದಾಗ ಟ್ಯಾನ್ ಬರುತ್ತೆ, ಒಂದು ಇಂಟರ್ ರಿಲೇಷನ್ಶಿಪ್ ಚೆನ್ನಾಗಿದೆ. ಸೊ ಇದರಲ್ಲಿ ಐ ಕ್ಯಾನ್ ರೈಟ್ ಲೈಕ್ ದಿಸ್, ಐ ಈಕ್ವಲ್ಸ್ ಟು ಹಿಯರ್ ವಿ ಗೆಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇಟ್ಸ್ 4 plus tan square x, 4 plus tan square x into dx. So we can observe here students, so we can put tan x is equal to t here. Put tan x is equal to t. Okay, so here we get secant square x into dx. Secant square x into dx equals to dt. Okay, therefore I equals to, we get here secant square x into dx, it's nothing but it's dt, and here we get 1 by square root of 4 plus 4, that is 2 square plus t square. 2 square plus t square. ಹೌದಲ್ಲ? ಸೊ ಇದು ಯಾವ ಫಾರ್ಮ್ ಆಯಿತು? which is this form. This form is nothing but it is integral of 1 by square root of a square plus x square form ಆಯಿತು. Okay, into dx. So what is this? This is nothing but it's log of mod x plus square root of a square plus x square plus x square plus c. This is what we get. ಹಾಗಾದರೆ ಇಲ್ಲಿರೋ ಇಂಟಿಗ್ರಲ್ಸ್ ವ್ಯಾಲ್ಯೂ ಏನಾಗುತ್ತೆ? what we get here, I equals to, we get log of mod it's a t plus square root of its 2 square plus t square plus c.
ಸೊ ವಾಟ್ ಈಸ್ ಟಿ ಪ್ಲೇಸಲ್ಲಿ ಏನು ಬರುತ್ತೆ, ಟಿ ಜಾಗದಲ್ಲಿ tan x ಬರುತ್ತೆ. therefore we get here log of its mod tan x plus its root of 4 plus tan square x, 4 plus tan square x, okay, plus c. This is what we get. ಅರ್ಥ ಆಗಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಬರೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಮಕ್ಕಳ ಇದನ್ನು ಆರಾಮ್ಸೆ ನೀವೇ ಮಾಡ್ಬೋದು. ದಿಸ್ ಇಸ್ ಅ ಹೋಮೋ ಪ್ರಾಬ್ಲಮ್ ವಿಚ್ ಐ ವುಡ್ ಲೈಕ್ ಟು ಗಿವ್. ಸೊ ನೋಡಿ ಇಲ್ಲಿ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಏನಿದೆ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 into 1 into x, ಓಕೆ, ಪ್ಲಸ್ 2. ಸೊ ದೇ ಫೋರ್ ಇಯರ್ ಇಟ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 into 1 into x. ಇನ್ಸ್ಟೆಡ್ ಆಫ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ 1, ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ 2 ಏನಿದೆ ಮಕ್ಕಳು ಅದನ್ನು 1 + 1 ಅಂತ ಬರಿತೀನಿ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಲ್ಲಿ ಏನು ಸಿಗುತ್ತೆ, ಯಾಕಂದರೆ ಇಲ್ಲಿ ಬೇಕಾಗಿರೋದು 1, ಇದೇ 1 ಇಲ್ಲಿ ಆರಾಮ್ಸೆ ಬರುತ್ತಲ್ಲ, ರೈಟ್. ಸೊ ವಿ ಗೆಟ್ ಹಿಯರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಸೊ ಐ ಥಿಂಕ್ ಫರ್ದರ್ ಯು ಕ್ಯಾನ್ ಡೂ ಇಟ್. ಸೊ ಏನಾಗುತ್ತೆ ಇದು, ದಿಸ್ ವಿಲ್ ಬಿ ರಿಟನ್ ಆಸ್ ಐ ಈಸ್ ಈಕ್ವಲ್ ಟು ಇಟ್ಸ್ ಇಂಟಿಗ್ರಲ್ ಆಫ್ 1 divided by square root of ಇಟ್ಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ಸೊ ದಿಸ್ ಇಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್ ವಿಚ್ ಐ ವುಡ್ ಲೈಕ್ ಟು ಗಿವ್. ಓಕೆ, ಇದನ್ನು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಕನ್ಸಿಡರೇಷನ್ ತೊಗೊಳ್ಳಿ. ಓಕೆನಾ, ಫೈನ್. ಸೊ ನಾವು ಕಮಿಂಗ್ ಟು ದಿಸ್ 9x square plus 6x plus 5. ಸೊ ಇಲ್ಲೇನು ಮಾಡ್ತೀರಿ, ಸೊ 9x square plus 6x plus 5. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಯು ಆರ್ ಗೋಯಿಂಗ್ ಟು ಟೇಕ್ 9 ಕಾಮನ್ ಇಯರ್. ಸೊ ವಾಟ್ ಡು ಐ ಗೆಟ್ ಹಿಯರ್, x square plus 6/9 into x plus 5/9. ಓಕೆ, therefore we get 9 into its x square plus its 2 into 3/9. 6ನ 2 into 3 ಅಂತ ಬರಿಬೋದಲ್ಲ, ರೈಟ್. ಸೊ ಅದೇ ರೀತಿ 2 into 3 and then x plus 5/9. Okay, so therefore we get here, so 9 into its x square plus 2 into 1/3 into x plus 1/3 whole square. Okay, so what do I get here, 1/3 whole square minus 1/3 whole square. Okay, then I'm going to write this plus 5/9. ಇಲ್ಲೇನಿದೆ plus 5/9, I'm going to write it later. ಲಾಸ್ಟ್ ಅಲ್ಲಿ plus 5/9 ಬರಿತಾ ಇದ್ದೀನಿ. ಓಕೆನಾ, ಸೊ ಈಗ ಏನು ಬರುತ್ತೆ ಇಲ್ಲಿ, ವಾಟ್ ಡು ಐ ಗೆಟ್ ಹಿಯರ್ 9 into its x plus 1/3 whole square, okay, then minus 1/9 plus 5/9. This is what I get. ಹೌದಾ? Okay, so now here coming further, so ಇಲ್ಲೇನು ಬರುತ್ತೆ, 9 into, we get here 9 into its x plus 1/3 whole square, x plus 1/3 whole square, okay, x plus 1/3 whole square, and then ಇಲ್ಲಿ ನೋಡಿ minus 1 plus 5, that is nothing but 4, so plus 4/9 ಬರುತ್ತೆ. Okay, therefore we get 9 into its x plus 1/3 whole square, okay, plus 2/3 whole square plus 2/3 whole square. This is what we get. Therefore I equals to its 1/9 into integral of 1/9 into integral of, here we get 1 by its 2/3 whole square, 2/3 whole square plus its x plus 1/3 whole square, x plus 1/3 whole square into dx. I hope this is clear. Okay, ಇದು ಯಾವ ಫಾರ್ಮಲ್ಲಿ ಇದೆ, tan inverse ಫಾರ್ಮಲ್ಲಿ ಇದೆಯಾ? ಸೊ ಇಸ್ ದಿಸ್ ಇನ್ ದ ಫಾರ್ಮ್ ಆಫ್ tan inverse. ನೋಡಿ ಏನು ಬರುತ್ತೆ, 1 by it's a square plus t square into dt. It's nothing but 1 by a into tan inverse of x by a, tan inverse of x by a plus c. ಓಕೆ, ಟಿ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ ಬಂದು 2/3 ಇದೆ, ಆ್ಯಂಡ್ ಟಿ ಜಾಗದಲ್ಲಿ ಏನಿದೆ x plus 1/3 ಬರುತ್ತೆ. ಟಿ ಜಾಗದಲ್ಲಿ ಏನು ಬರುತ್ತೆ, x plus 1/3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ therefore we get I equals to its 1/9 into, okay, then 1 by a, that is 2/3, okay, into tan inverse of x by a, that is x plus 1/3 divided by 1/3. Okay, x plus 2/3. Okay, so yeah, so 2/3, x plus 1/3 divided by 2/3. It is x plus 1/3 divided by 2/3 plus c. So therefore here we get 3 and then 3 1. So we get here 1/6 equals to 1/6 into tan inverse of ಇಲ್ಲಿ ನೋಡಿ LCM ತಗೊಂಡ್ರೆ 3 ಬರುತ್ತೆ, 3x plus 1. ಸೊ ಇಲ್ಲೇನು ಬರುತ್ತೆ, 3x plus 1 ಹೋಲ್ ಡಿವೈಡೆಡ್ ಬೈ ಏನು ಬರುತ್ತೆ, 2 ಬರುತ್ತೆ ಪ್ಲಸ್ ಸಿ. ಯಾಕಂದರೆ ನ್ಯೂಮರೇಟರ್ಲ್ಲಿ ಒಂದು 3 ಬರುತ್ತೆ, ಡಿನಾಮಿನೇಟರ್ ಒಂದು 3 ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಮೈ ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನೋಡಿ, ಓಕೆ, ನೆಕ್ಸ್ಟ್ ಒನ್ ಬರೋಣ ಮಕ್ಕಳ. ಸೊ ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಒನ್. ಸೊ ಕಮಿಂಗ್ ಟು ದಿಸ್ ಒನ್, ಓಕೆ, 1 by x minus 1 into x minus 2. ಸೊ ಇಲ್ಲಿ ಏನಾಗ್ತಿದೆ, ಸಿ x minus 1 into x minus 2. ವಾಟ್ ಇಸ್ ದಿಸ್ x minus 1 into x minus 2? ನೋಡಿ, x minus 1 into x minus 2 ಮೇಜರ್ ಆಗಿ ಮಕ್ಕಳ ಇದರಲ್ಲಿ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ಇರಲಿಲ್ಲ ಅಂತಂದಿದ್ರೆ, ಇದೇ ಪ್ರಾಬ್ಲಮ್ ಸ್ಕ್ವೇರ್ ರೂಟ್ ಇರಲಿಲ್ಲ ಅಂತಂದಿದ್ರೆ ನಾವು ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡಿಂದ ಸಾಲ್ವ್ ಮಾಡ್ಬೋದಾಗಿತ್ತು.
ಓಕೆ, ಇದೇ ಪ್ರಾಬ್ಲಮ್ ಏನಿದೆ, ಸ್ಕ್ವೇರ್ ರೂಟ್ ಇರಲಿಲ್ಲ ಅಂದಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ನೆಕ್ಸ್ಟ್ ಮೆಥಡ್ ಹೇಳ್ಕೊಡ್ತೀನಿ, ಆ ಮೆಥಡಲ್ಲಿ ಸಾಲ್ವ್ ಮಾಡಬಹುದು. ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ ವಿ ಕೆನಾಟ್ ಸಾಲ್ವ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್. ಓಕೆ, ಸೊ ಅದರಿಂದ ಏನಾಗುತ್ತೆ ಇದರಲ್ಲಿ, ದಿಸ್ ಇಸ್ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಸೊ ಇಲ್ಲಿ ಏನು ಬರುತ್ತೆ, ವಾಟ್ ಡು ಐ ಗೆಟ್ ಹಿಯರ್, ಎಕ್ಸ್ ಸ್ಕ್ವೇರ್ ಮೈನಸ್, ಓಕೆ ಇಲ್ಲಿ ಏನು 3 ಇದೆ, ಈ 3xನ ಹಂಗೆ ಬರ್ಕೊಳ್ತೀನಿ. ಓಕೆ, ಇಲ್ಲಿ ಏನು ಮಾಡ್ತೀನಿ, 2/2 ಬರ್ಕೊಳ್ತೀನಿ ಆ್ಯಂಡ್ ದೆನ್ ಹಿಯರ್ ಪ್ಲಸ್ 2. ಸೊ ಹಿಯರ್ ಐ ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಇಟ್ ಇಸ್ 3/2 ಇಂಟು ಎಕ್ಸ್, ಓಕೆ ಪ್ಲಸ್ 3/2 ಹೋಲ್ ಸ್ಕ್ವೇರ್, ಓಕೆ ಪ್ಲಸ್ 3/2 ಹೋಲ್ ಸ್ಕ್ವೇರ್. ಸೊ ವಾಟ್ ಡು ಐ ಗೆಟ್ ಹಿಯರ್, 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ minus 3/2 whole square plus 2. So here we get x minus 3/2 whole square, okay, minus 9/4 plus 2. Okay, so therefore we get it is x minus 3/2 whole square, x minus 3/2 whole square minus it's 1/4. Okay, ಯಾಕಂದ್ರೆ minus 9/4 plus 2 ಇದೆ. So we get here minus 9 plus 8 divided by 4, which is nothing but minus 1/4. Okay, therefore we get here I equals to, it is integral of 1 divided by square root of x minus 3/2 whole square, minus 1/2 whole square. So ಇದು ಯಾವ ಫಾರ್ಮಲ್ ಇದೆ ಮಕ್ಕಳ, 1 by x square minus a square ಫಾರ್ಮಲ್ ಇದೆ. So 1 by x square minus a square or 1 by t square minus a square. So it's of the form 1 by square root of t square minus a square into dt. It's nothing but it's log of mod t plus square root of t square minus a square plus c. Okay, ಇದೇ ಫಾರ್ಮಲ್ ಬರೋದ್ರಿಂದ I equals to its log of mod it's x minus 3/2. Okay, x minus 3/2 plus here it is t square minus a square. What is t square minus a square? T square minus a square is nothing but this only. ಇದೆ ಅಲ್ವಾ, t ಜಾಗದಲ್ಲಿ ಇದು ಬರುತ್ತೆ, a ಜಾಗದಲ್ಲಿ ಇದು ಬರುತ್ತೆ. Right, this implies what, t is equal to x minus 3/2. Okay, and a is equal to 1/2 ಬರುತ್ತೆ, a is equal to 1/2 ಹೌದಲ್ವಾ. ರೈಟ್, ಸೊ t square minus a square is nothing but the whole same thing. ಇಲ್ಲಿ ಏನಿದೆ ಅದೇ ಹೌದಲ್ಲ ಮಕ್ಕಳ, ವಾಟ್ ಈಸ್ ದಟ್ ಈಸ್ ನಥಿಂಗ್ ಬಟ್ ದಿಸ್ ಪರ್ಟಿಕ್ಯುಲರ್ ಒನ್, ಹೌದಾ. ರೈಟ್, ಸೊ ನಾನು ಬರ್ಕೊಳ್ತಿರೋದು ಈಗ ಇದು ಈ ಟರ್ಮ್ ಬರಬೇಕು. ಸೊ ಈ ಟರ್ಮ್ ಬರಬೇಕಂತಂದ್ರೆ ಏನದು, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಪರ್ಟಿಕ್ಯುಲರ್ ಟರ್ಮ್. So what is this? This is nothing but x minus 1 into x minus 2 ಅಲ್ಲ. So finally I am going to write here into x minus 1 into x minus 2 plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ, ಅರ್ಥ ಆಗ್ತಿದೆಯಾ? So I skipped the steps here, So actually ಏನು ಬರಬೇಕು, what I need to get here, x minus 3/2 whole square, okay, minus 1/2 whole square. What is this? This is nothing but it's x minus 3/2 whole square, okay, minus 1/4. ಯಾವುದದು, ದಿಸ್ ಪರ್ಟಿಕ್ಯುಲರ್ ಒನ್ ಅಲ್ವಾ. ಇಲ್ಲಿ ಏನಿದೆ ಅದೇ ಅಲ್ಲ ಮಕ್ಕಳ, ಇಲ್ಲಿ ಏನು ಬರ್ದಿದ್ದೀನಿ ಅದೇ ಅಲ್ವಾ. ರೈಟ್, ಇದು ಯಾವುದಕ್ಕೆ ಈಕ್ವಲ್, ಇದಕ್ಕೆ ಈಕ್ವಲ್ ಅಲ್ಲ. ಸೊ ದಿಸ್ ಇಸ್ ಅಲ್ಟಿಮೇಟ್ಲಿ ಈಕ್ವಲ್ ಟು ವಾಟ್, ಇಟ್ ಇಸ್ ಅಲ್ಟಿಮೇಟ್ಲಿ ಈಕ್ವಲ್ ಟು x minus 1 into x minus 2. ಓಕೆ, ಸೊ ಅದರಿಂದ ಇದೆಲ್ಲಾನು ಬಿಟ್ಟು ಕಡೆಯಲ್ಲಿ ಇದೊಂದು ಬರೆದಿದ್ದೀನಿ. ಸೊ ಈ ರೀತಿ ಫಾಸ್ಟಾಗಿ ಥಿಂಕ್ ಮಾಡೋದನ್ನು ಕಲ್ತ್ಕೊಳ್ಳಿ ಮಕ್ಕಳ. ಓಕೆನಾ, ಫೈನ್. ಸೊ now ಸ್ಟೂಡೆಂಟ್ಸ್, ಐ ಥಿಂಕ್ ವಿ ಹ್ಯಾವ್ ಗಾಟ್ ಒನ್ ಮೋರ್ ಪ್ರಾಬ್ಲಮ್ ಟು ಡೂ ಹಿಯರ್. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ದಿಸ್ ಇಸ್ ದ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್. ಓಕೆ, ಸೊ ಈಗ ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಬಂದಿದ್ದೀವಿ. ಅರ್ಥ ಆಗ್ತಿದೆಯಾ? ಅಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ನಾವು ಇದರಲ್ಲೂ ಕೂಡ ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಹೋಗ್ಬೋದಾಗಿತ್ತು. ಓಕೆ, ಸೊ ಮುಂದಿನ ಪ್ರಾಬ್ಲಮ್ ಏನಿದೆ, ಇದನ್ನು ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ ಹೋಗಬೇಕು ಅಂತ ರೂಲ್ಸ್ ಇದೆಯಾ? ದೇರ್ ಇಸ್ ನೋ ರೂಲ್ಸ್ ಲೈಕ್ ದಟ್. ಈ ಪ್ರಾಬ್ಲಮ್ನ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಿಂದನೇ ಸಾಲ್ವ್ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಯಾಕಂದರೆ ಇಲ್ಲೇನಿದೆ ನೋಡಿ ಮಕ್ಕಳ, ಇಲ್ಲಿ x plus 1 into x plus 2 ಏನಿದೆ, ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ x square plus 3x plus 2. Okay, this is what we get, x square plus 3x plus 2. Okay, so ಈಗ ಇಲ್ಲಿ ಏನು x square plus 3x plus 2 ಇದೆ, ಇದನ್ನು ಈಸಿಯಾಗಿ ನಾನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಕನ್ವರ್ಟ್ ಮಾಡ್ಬೋದು ಆ್ಯಂಡ್ ವಿ ವಿಲ್ ಗೆಟ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಸೊ ಇದನ್ನು ಕಂಪಲ್ಸರಿಯಾಗಿ ನಾನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮಲ್ಲೇ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡಲ್ಲೇ ಮಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ದೇರ್ ಇಸ್ ನೋ ರೂಲ್ಸ್ ಲೈಕ್ ದಟ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಕ್ಲಾರಿಟಿ ಸಿಗ್ತಿದೆಯಲ್ಲ ಎಲ್ಲರಿಗೂ? ರೈಟ್, ಓಕೆ. ಸೊ ಹಾಗಾದರೆ ಮಕ್ಕಳ, ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಒಂದು ಮೆಥಡ್ ಮಾಡ್ಬೋದು, ಅದನ್ನು ಬಿಟ್ಟು ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್ ಕೂಡ ಕಲಿಬೇಕು. ಇಟ್ ಇಸ್ ನೆಸೆಸರಿ ಟು ಲರ್ನ್. ಸೊ ಯೂಶ್ವಲಿ 2 marks ಅಥವಾ 3 marks, ಯೂಶ್ವಲಿ 3 marksಗೆ ಒಂದು ಕ್ವಶನ್ಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ಕೇಳ್ತಿರ್ತಾರೆ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಮಕ್ಕಳ ಪ್ರಾಬ್ಲಮ್ಸ್ಗಳು. ಇಟ್ ವಿಲ್ ಬಿ ಸಿಂಪಲ್, ಈ ರೀತಿಯೇ ಸಿಂಪಲ್ ಆಗಿರುತ್ತೆ. ಓಕೆ, ಸೊ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳನ್ನ ತೊಗೊಂಬಂದಿದ್ದೀನಿ ನೋಡಿ. ಈ ರೀತಿ ಸೇಮ್, ಇಲ್ಲಿ x ಇದೆ, ಇಲ್ಲಿ 1 ಇದೆ, ಇಲ್ಲಿ 1 by x plus 1 into x plus 2, ಇಲ್ಲಿ x by x plus 1 into x plus 2. ಓಕೆ, ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ 1 by x square minus 9 ಇದೆ,
ಇದನ್ನು ಕೂಡ 1/x² - a² ಫಾರ್ಮಲ್ಲಿ ಮಾಡೇ ಬಿಡ್ಬೋದಲ್ಲ. ಬಟ್ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಾರೆ, ಸಾರಿ ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ ಇಂಟಿಗ್ರೇಟ್ ಬೈ ದ ಮೆಥಡ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತಲೇ ಕೊಡ್ತಾರೆ. ಇಂಟಿಗ್ರೇಟ್ ಬೈ ದ ಮೆಥಡ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಯಾಕಂದರೆ ಇದೇನು ಪ್ರಾಬ್ಲಮ್ ಇದೆ ಮಕ್ಕಳ, ನೋಡಿ ಇದೇನು ಪ್ರಾಬ್ಲಮ್ ಇದೆ, 1/x² - 9 ಇದನ್ನು ಪಾರ್ಷಿಯಲ್ ಫ್ರಾಕ್ಷನ್ಸಲ್ಲಿ ಮಾಡಿದ್ರೆ x - 3 × x + 3 ಅಂತ ಬರೀತೀರಿ. x - 3 × x + 3 ಅಂತ ಬರೀತೀರಿ. ಓಕೆ, ಇಫ್ ಯು ಆರ್ ಗೋಯಿಂಗ್ ಟು ಡೂ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್. ಇಲ್ಲ ಅಂತಂದರೆ ಐ ಆಮ್ ಗೋಯಿಂಗ್ ಟು ರೈಟ್ ದಿಸ್ ಆಸ್ 1/x² - 3². ಓಕೆ, ಇದು ಯಾವ ಫಾರ್ಮ್ ಆಯಿತು? ಇಂಟಿಗ್ರಲ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ ಇಟ್ಸ್ 1/2 × 3 ಇಂಟು log of mod x - 3 ಡಿವೈಡೆಡ್ ಬೈ x + 3 + c. ದಿಸ್ ಇಸ್ ದ ಆನ್ಸರ್. ಬಂದೇ ಬಿಡ್ತಾ ಆನ್ಸರ್ ಇಲ್ಲಿ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ಓಕೆ, ಸೊ ಇಲ್ಲಿ ಆಗಿರೋದಕ್ಕೆ ಡೀಟೇಲಾಗಿ ಎಲ್ಲನೂ ಮಾಡ್ಕೊಳ್ತಾ ಕೊಡ್ಕೊಳ್ತೀವಿ. ಯಾವುದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಆಗಿ ಎಲ್ಲನೂ ಮಾಡ್ತೀವಿ. ಬಟ್ ನಿಮಗೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ಗೋ ಬೈ ಎನಿ ಮೆಥಡ್. ಬಟ್ ಎಕ್ಸಾಮಲ್ಲಿ ಇಂಟಿಗ್ರೇಟ್ ಬೈ ದ ಮೆಥಡ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತಲೇ ಕೇಳ್ತಾರೆ. ಆಗ ನೀವು ಈ ಮೆಥಡ್ನ ಮಾಡೋದಕ್ಕಾಗಲ್ಲ. ಯು ಕ್ಯಾನಾಟ್ ಗೋ ವಿತ್ ದಿಸ್ ಮೆಥಡ್. ಓಕೆ, ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ. ಯು ನೀಡ್ ಟು ಗೋ ವಿತ್ ಡೀಟೇಲಿ ಬೈ ವಾಟ್ ಯುವರ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್ ಇಟ್ ಸೆಲ್ಫ್. ಓಕೆ, ಸೊ ಏನಿದು ಪಾರ್ಷಿಯಲ್ ಫ್ರಾಕ್ಷನ್ಸ್ ಹಾಗಾದರೆ? ವಾಟ್ ಈಸ್ ದಿಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್? ಎಸ್, ಲೆಟ್ ಮಿ ಕಮ್ ಟು ದಿಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಲೆಟ್ ಮಿ ಸ್ಟಾರ್ಟ್ ಡಿಸ್ಕಸಿಂಗ್ ದಿಸ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದರಲ್ಲಿ ಮಕ್ಕಳ ನೋಡಿ, ಸೊ ಕಮಿಂಗ್ ಟು ದಿಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್. ಓಕೆ, ಕಮಿಂಗ್ ಟು ದಿಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೆಥಡ್. ಸೊ ವಾಚ್ ಕೇರ್ಫುಲಿ. ದೇರ್ ಆರ್ 3 ಟೈಪ್ಸ್ ಮೇಜರ್ಲಿ ಸ್ಟೂಡೆಂಟ್ಸ್. ನಿಮಗೆ ಎಕ್ಸಾಮಿಗೆ ಕೇಳೋ 3 ಟೈಪ್ಸ್ ಮಕ್ಕಳ. ಅದಕ್ಕೆ ಈ 3 ಟೈಪ್ನ ನಾನು ಡಿಸ್ಕಸ್ ಮಾಡೋದು. ಐ ವಿಲ್ ನಾಟ್ ಡಿಸ್ಕಸ್ ಮಚ್. So I am just going to discuss only 3 types of partial fractions. Okay, there are actually 5 types, but I am going to discuss only 3 types. So ಈ 3 ಟೈಪ್ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ. ಓಕೆ, ಸೊ ಏನಾಗುತ್ತೆ ಇದರಲ್ಲಿ? ವಾಟ್ ಇಸ್ ದ ಫಸ್ಟ್ ಟೈಪ್? ಸಿ, ಸಪೋಸ್ ಇಫ್ ಯು ಆರ್ ಗಿವನ್ f of x sum f of x ಡಿವೈಡೆಡ್ ಬೈ ಇದರಲ್ಲಿ x - a, ಓಕೆ, ಆರ್ x + a ಇಂಟು x + b ಅಂತ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ವಾಟ್ ಇಸ್ ಗಿವನ್. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ f of x is equal to 1. f of x ನ 1 ಅಂತ ಕನ್ಸಿಡರೇಷನ್ ತಗೋಣ. f of x is 1 ಅಂತ ಅನ್ಕೋಣ. ಆ್ಯಂಡ್ ದಿಸ್ ಇಸ್ ವಾಟ್ ಯು ಗಾಟ್. ಸೊ ಇದರಲ್ಲಿ ಮೊದಲನೇದಾಗಿ ಅಬ್ಸರ್ವೇಷನ್ ಮಾಡೋಣ. ಏನಿದು ಅಬ್ಸರ್ವೇಷನ್ಸ್ ಏನೇನು? ಸೊ ನೋಡಿ ಮಕ್ಕಳ, ಅಬ್ಸರ್ವೇಷನ್ಸ್ ಇದರಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಸೊ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ವಿ ನೀಡ್ ಟು ಡೂ ಹಿಯರ್? ಸಿ, ಹಿಯರ್ ಇನ್ ಡಿನಾಮಿನೇಟರ್ the factors are in linear form. ಏನಾಗಿದೆ ಮಕ್ಕಳ? the factors are in linear form. ಯಾವ ಫಾರ್ಮ್ ಅಲ್ಲಿ ಇದೆ? linear form. linear ಅಂದ್ರೆ ಗೊತ್ತಲ್ಲ, linear in x. the factors are linear in x ಅಂದ್ರೆ ಏನರ್ಥ? x ಗೆ ಪವರ್ ಏನಿದೆ? 1 ಇದೆ. x ಗೆ ಪವರ್ ಏನಿದೆ ಮಕ್ಕಳ? 1 ಇದೆ. this is the first thing. okay, second thing is okay, the factors are non-repeated. ಏನು ರಿಪೀಟೆಡ್ ಅಂದರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ದ ಫ್ಯಾಕ್ಟರ್ಸ್ ಆರ್ ನಾನ್ ರಿಪೀಟೆಡ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಹಂಗಾದ್ರೆ ಟೈಪ್ 2 ಅಲ್ಲಿ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಕಮಿಂಗ್ ಟು ಟೈಪ್ 2, ಸಿ ಸಪೋಸ್ ಇಫ್ ಯು ಹ್ಯಾವ್ ಗಾಟ್ 1/x + a ಇಂಟು ಇಟ್ ಈಸ್ x + b ಹೋಲ್ ಸ್ಕ್ವೇರ್ ಇತ್ತು ಅಂತ ಅನ್ಕೊಳ್ಳಿ. x + a ಇಂಟು x + b ಹೋಲ್ ಸ್ಕ್ವೇರ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಇದು ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್. ಯಾಕಂದರೆ ನೋಡಿ, x + b ಹೋಲ್ ಸ್ಕ್ವೇರ್ 2 ಸಲ ಬಂದಿದೆ. ಓಕೆ, x + b ಅನ್ನೋದು 2 ಸಲ ಬಂದಿದೆ. ದ ಫ್ಯಾಕ್ಟರ್ ಇಸ್ x + b, ಸೊ ಇಟ್ ಈಸ್ ರಿಪೀಟೆಡ್ ಟ್ವೈಸ್. x + b ಇಂಟು x + b 2 ಸಲ ಬಂತು. ಸೊ x + b ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ಅ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್. ಅರ್ಥ ಆಗ್ತಿದೆಯಾ? ಸೊ ಮೊದಲನೇ ಅಬ್ಸರ್ವೇಷನ್ ಸೇಮ್ ಬರುತ್ತೆ. ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ವಿ ಮೇಕ್ ಹಿಯರ್? ಸೊ ಕಮಿಂಗ್ ಟು ದಿಸ್ ಟೈಪ್ 2 ಹಿಯರ್, ದ ಫಸ್ಟ್ ಅಬ್ಸರ್ವೇಷನ್ ಇಸ್ in denominator. Okay, in denominator the factors are in linear form. The factors are in linear form. ಯಾವ ಫಾರ್ಮ್ ಅಲ್ಲಿ ಇದೆ? ಲೀನಿಯರ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಸೆಕೆಂಡ್ ಒನ್ ಸ್ಟೂಡೆಂಟ್ಸ್, ಯಾ, ಸೊ ದ ಫ್ಯಾಕ್ಟರ್ಸ್ ಆರ್ ಆಲ್ಸೋ ರಿಪೀಟೆಡ್. ಓಕೆ, ಒನ್ ಆಫ್ ದ ಫ್ಯಾಕ್ಟರ್ ಇಸ್ ರಿಪೀಟೆಡ್ ಹಿಯರ್. One of the factor is repeated. ಇದರಲ್ಲಿ ಏನಾಗಿದೆ? ರಿಪೀಟೆಡ್ ಆಗಿದೆ. ಅರ್ಥ ಆಗ್ತಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಈಗ ನೋಡಿ, ಇದರಲ್ಲಿ ಮೇಜರಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಡಿನಾಮಿನೇಟರ್ ಇದೆ ಹೈಯೆಸ್ಟ್ ಪವರ್ ಇಸ್ 2. ನೋಡಿ ಮಕ್ಕಳ, ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಮಲ್ಟಿಪ್ಲೈ ಮಾಡಿದಾಗ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ. ಆ ಎಕ್ಸ್ಪ್ರೆಷನ್ದು ಪವರ್ ಏನು ಬರುತ್ತೆ? 2 ಬರುತ್ತೆ. ಹೌದಾ? x + a ಇಂಟು x + b ನ ಮಲ್ಟಿಪ್ಲೈ ಮಾಡಿ. ಸೊ ವಿ ಗೆಟ್ ಇಯರ್ x ಸ್ಕ್ವೇರ್, ದಟ್ ಇಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಒಂದು ಬರುತ್ತೆ. ಓಕೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ, ಪವರ್ 2 ಇರುತ್ತೆ. ಮಕ್ಕಳ ಎಷ್ಟು ಪವರ್ ಇದೆ ಅಷ್ಟು ವ್ಯಾಲ್ಯೂಸ್ ನನಗೆ ಸಿಗಬೇಕಿಲ್ಲಿ.
ಓಕೆ, ಅಂದರೆ ಅಷ್ಟು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ನೋಡಿ, ಸಿನ್ಸ್ ದ ಇಯರ್ ಇಫ್ ಆನ್ ಮಲ್ಟಿಪ್ಲೈಯಿಂಗ್ ದಿಸ್ ಐ ವಿಲ್ ಬಿ ಗೆಟಿಂಗ್ ದ ಪವರ್ 2. ಸೊ ವಾಟ್ ಡು ಐ ಡೂ ನೌ? ಐ ಟೇಕ್ ಹಿಯರ್ a and then b. Okay, and then here I write x plus a into plus here x plus b. This is what I am going to do. ಅರ್ಥ ಆಗ್ತಿದ್ಯಾ? Okay, suppose you might ask me, sir, suppose if this is given, sir, if suppose 1 by x plus a into x plus b into x plus c ಅಂತ ಹಾಕೊಂಡಿತ್ತು ಅಂತ ಅನ್ಕೊಳ್ಳಿ. ಈಗ ಸರ್ ನನಗೆ ಇದರಲ್ಲಿ ಮೂರು ಫ್ಯಾಕ್ಟರ್ಸ್ ಬಂದಿದೆ and all are ನಾನ್ ರಿಪೀಟೆಡ್. ಇದರಲ್ಲಿ ಏನಾಗುತ್ತೆ ಸರ್? ನೋಡಿ ಮಕ್ಕಳ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಕ್ಯೂಬಿಕ್ ಇಕ್ವೇಷನ್ ಸಿಗುತ್ತೆ. ಸೊ ಕ್ಯೂಬಿಕ್ ಇಕ್ವೇಷನ್ ಬರೋದ್ರಿಂದ ಇಲ್ಲೇನಾಗುತ್ತೆ, ವಿ ನೀಡ್ ಟು ಫೈಂಡ್ ದ 3 ಕಾನ್ಸ್ಟೆಂಟ್ಸ್. ಸೊ ವಾಟ್ ಡು ಐ ಡೂ ನೌ? ಹಿಯರ್ ಐ ರೈಟ್ a, okay, a by x plus a plus b by x plus b plus c by x plus c. This is what I am going to do. ಅರ್ಥ ಆಗ್ತಿದ್ಯಾ? This is what I am going to do. This is how I am going to split. ಓಕೆ, ಬಟ್ ಇಲ್ಲಿಗೆ ಬರೋಣ. ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಟೈಪಿಗೆ ಬರೋಣ. ಇದರಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿ ಮಕ್ಕಳ, ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? ಪವರ್ 3ನೇ ಬರೋದು, ಹೌದಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಬರುತ್ತೆ, ಇದರಲ್ಲಿ ಇಲ್ಲಿ ಒಂದು ಎಕ್ಸ್ ಇದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಕ್ಸ್ ಕ್ಯೂಬ್. ಹಾಗಾದ್ರೆ ಎಷ್ಟು ಕಾನ್ಸ್ಟೆಂಟ್ಸ್ ಬರಬೇಕು ಮಕ್ಕಳ? ಈ ಒಂದು ಯು ಗಾಟ್ ಓನ್ಲಿ 2 ಟೈಪ್ಸ್ ಆಫ್ ಫ್ಯಾಕ್ಟರ್ಸ್, 2 ಟೈಪ್ ಫ್ಯಾಕ್ಟರ್ ಇದೆ, ಬಟ್ ಇಲ್ಲಿ ಬಿ ಗೆಟಿಂಗ್ 3 ಕಾನ್ಸ್ಟೆಂಟ್ಸ್ ಹಿಯರ್. 3 ಕಾನ್ಸ್ಟೆಂಟ್ಸ್ ಯಾವ್ದು ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಹಿಯರ್ ವಿ ಗೆಟ್ a by its x plus a, okay, plus b by its x plus b, okay, plus c divided by x plus b whole square ಬರ್ಕೊಳ್ತೀವಿ. ಏನು ಬರ್ಕೊಳ್ತೀವಿ ಮಕ್ಕಳ? x plus b whole square. I hope this is clear. ಸರ್, ಹಾಗಾದ್ರೆ ಸಪೋಸ್ ಸರ್ ಈ ರೀತಿ ಇತ್ತು ಅಂತಂದ್ರೆ ಏನು ಮಾಡ್ತೀರಿ? ಸಪೋಸ್ ವಿ ಹ್ಯಾವ್ ಗಾಟ್ ಹಿಯರ್ ಎಕ್ಸಾಂಪಲ್, ಇಟ್ ಇಸ್ 1 divided by x plus a, okay, into x plus b whole cube ಇತ್ತು ಅಂದ್ರೆ ಏನು ಮಾಡ್ತೀರಿ? Suppose if you have got x plus b whole cube, what you will do here? So here it's very simple. A 4 ಬರಬೇಕು, a b c d 4 ಬರಬೇಕು. So I'll write here a plus b plus c plus d. Okay, and now students, here we are going to get, ನೋಡಿ ಮೊದಲನೇ ಇದರಲ್ಲಿ x plus a ಬರುತ್ತೆ, no problem. Okay, and next one ಅಲ್ಲಿ ಏನು ಬರುತ್ತೆ? x plus p ಬರುತ್ತೆ. next one ಅಲ್ಲಿ x plus b whole square ಬರುತ್ತೆ. Okay, next one ಅಲ್ಲಿ ಏನು ಬರುತ್ತೆ? x plus b whole cube ಬರುತ್ತೆ. This is what I am going to do. ಅರ್ಥ ಆಗ್ತಿದ್ಯಾ? I hope this is clear for everyone. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಲ್ಲ ಇದರಲ್ಲಿ, ರೈಟ್? ಓಕೆ, ಸಪೋಸ್ ಇಫ್ ಯು ಹ್ಯಾವ್ ಗಾಟ್ ಓನ್ಲಿ ಒನ್ ಬರೀ ಯಾವುದೋ ಒಂದಿದೆ ಅಂತ ಅನ್ಕೊಳ್ಳಿ. ಸಪೋಸ್ ವಿ ಹ್ಯಾವ್ ಗಾಟ್ ಹಿಯರ್ ಓನ್ಲಿ ಒನ್, ದಟ್ ಈಸ್ ಎಕ್ಸ್ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತ ಇದೆ ಅಂತ ಅನ್ಕೊಳ್ಳಿ. ಬರೀ ಇದೊಂದು ಮಾತ್ರ ಇದೆ, ಎಕ್ಸ್ ಪ್ಲಸ್ ಸಿ ಹೋಲ್ ಕ್ಯೂಬ್. ಈಗ ಏನು ಮಾಡಬೇಕು? ಸೊ ಈಗ ಮಕ್ಕಳ, ಈಗ ಎ ಬೈ ಎಕ್ಸ್ ಪ್ಲಸ್ ಸಿ, ಓಕೆ, ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಓಕೆ, ಪ್ಲಸ್ ಡಿ ಬೈ ಇಟ್ಸ್ ಎಕ್ಸ್ ಪ್ಲಸ್ ಸಿ ಹೋಲ್ ಪವರ್ 3. Okay, x plus c whole power 3. This is what we are going to get. So ಪವರ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಪವರ್ 1, ಪವರ್ 2, ಪವರ್ 3 ಎಲ್ಲಿ ತನಕ ಎಂಡ್ ಆಗೋ ತನಕ ಹೋಗ್ತಾನೆ ಇರುತ್ತೆ ಮಕ್ಕಳ. ಓಕೆ, ಫೈನ್. ಸೊ ವಾಟ್ ಇಸ್ ದ ಥರ್ಡ್ ಟೈಪ್ ಸರ್? ನೋಡಿ ಮಕ್ಕಳ, ಇದರಲ್ಲಿ ಒಂದು ವಿಷಯ ಗಮನ ಕೊಡ್ಬೋದು. ನನಗೆ ಇಲ್ಲಿ ಡಿನಾಮಿನೇಟರಲ್ಲಿ ಲೀನಿಯರ್ ಫ್ಯಾಕ್ಟರ್ ಇದೆ, ಮೇಲ್ಗಡೆ ಕಾನ್ಸ್ಟೆಂಟ್ ಇದೆ, ಹೌದಾ? ಪ್ರತಿಯೊಂದರಲ್ಲೂ ನೋಡಿ ಮಕ್ಕಳ, ಇದರಲ್ಲಿ ಒಂದು ವಿಷಯ ನಮ್ಗೆ ಗಮನ ಕೊಡ್ಬೋದು. ನ್ಯೂಮರೇಟರಲ್ಲಿ ಕಾನ್ಸ್ಟೆಂಟ್ಸ್ ಬರ್ತಾ ಇದೆ, ನ್ಯೂಮರೇಟರಲ್ಲಿ ಕಾನ್ಸ್ಟೆಂಟ್, ಆ್ಯಂಡ್ ಡಿನಾಮಿನೇಟರಲ್ಲಿ ಏನು ಬಂತು? ಡಿನಾಮಿನೇಟರಲ್ಲಿ ಇಲ್ಲೇನು ಬಂತು? ಲೀನಿಯರ್ ಫ್ಯಾಕ್ಟರ್ ಬಂತು. ಡಿನಾಮಿನೇಟರಲ್ಲಿ ಲೀನಿಯರ್ ಫ್ಯಾಕ್ಟರ್ ಬರ್ತಾ ಹೋಗ್ತು, ಹೌದಲ್ಲ? ಮೇ ಬಿ ಪವರ್ 2 ಎಲ್ಲ ಹಾಕೊಂಡಿರ್ಬೋದು, ಬಟ್ ಪವರ್ ಎಕ್ಸ್ ಪವರ್ 1 ಇದೆ, ಹೌದಲ್ಲ? ಆ್ಯಂಡ್ ದೀಸ್ ಆರ್ ಆಲ್ ರೆಡ್ಯೂಸಿಬಲ್ ಲೀನಿಯರ್ ಫ್ಯಾಕ್ಟರ್ಸ್. ರೆಡ್ಯೂಸಿಬಲ್, ದ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ರೆಡ್ಯೂಸಿಬಲ್ ಲೀನಿಯರ್ ಫ್ಯಾಕ್ಟರ್ಸ್. ಅಂದರೆ ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಈ ರೀತಿ ಹೇಳ್ಬೋದು, ದ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರೆಡ್ಯೂಸ್ಡ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಬಟ್ ದೆರ್ ಆರ್ ಸಮ್ ಎಕ್ಸ್ಪ್ರೆಷನ್ಸ್ ವೇರ್ ವಿ ಕ್ಯಾನಾಟ್ ರೆಡ್ಯೂಸ್ ಇಂಟು ಲೀನಿಯರ್, non-reducible. It cannot be reduced into linear factors. Those are called as non-reducible to linear factors ಅಂತ ಹೇಳ್ಬೋದು. Okay, so type 3 is that. ನೋಡಿ, ಸೊ ಯಾವ ರೀತಿ? ಸೊ ಎಕ್ಸಾಂಪಲ್ಸ್ ತೊಗೊಂಡಾಗ ಗೊತ್ತಾಗುತ್ತೆ, you will get to know it. So type 3, this is the another important type 3 another important one type 3. ಸೊ ಇದರಲ್ಲಿ suppose we have got here, watch here. ಸೊ ಇಲ್ಲಿ x plus a ಇದೆ ಅಂತ ಅನ್ಕೊಳ್ಳಿ. ಇನ್ನೊಂದು it's let us take here bx square plus cx. Okay, bx square plus cx ಈ ಫಾರ್ಮಲ್ಲಿ ಇದೆ ಅಂತ ಅನ್ಕೊಳ್ಳಿ. ಆರ್ ಪ್ಲಸ್ ಡಿ ಅಂತಲೂ ಬರೆಯೋಣ, ನೋ ಇಶ್ಯೂ ಪ್ಲಸ್ ಡಿ ಅಂತಲೂ ಕೂಡ ಬರೆಯೋಣ. ಓಕೆ, ಸೊ bx square plus cx plus d, and this one where bx square plus cx plus d, okay, cannot be reduced into linear factors, cannot be reduced to linear factors.
ಓಕೆ, ನಾನ್ ರೆಡ್ಯೂಸಿಬಲ್ ಲೀನಿಯರ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಯರ್ ಕೆನಾಟ್ ಬಿ ರೆಡ್ಯೂಸ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಸೊ ಇದನ್ನ ಹೇಗೆ ಬರಿತೀವಿ ನೋಡಿ ಮಕ್ಕಳ, ಇದರಲ್ಲಿ ಎರಡೂ ಕೂಡ ಮಲ್ಟಿಪ್ಲೈ ಮಾಡಿ. ಎರಡೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎಕ್ಸ್ ಪವರ್ 1 ಇದೆ, ಇಲ್ಲಿ ಎಕ್ಸ್ ಪವರ್ 2 ಇದೆ, ಎಕ್ಸ್ ಪವರ್ 3 ಬರುತ್ತಲ್ವಾ. ಅದನ್ನ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಪವರ್ 3 ಬರುತ್ತೆ. ಆಗ ಎಷ್ಟು ಕಾನ್ಸ್ಟೆಂಟ್ಸ್ ಇರಬೇಕು? ವಿ ನೀಡ್ ಟು ಹ್ಯಾವ್ 3 ಕಾನ್ಸ್ಟೆಂಟ್ಸ್ ಇಯರ್. ವಿ ನೀಡ್ ಟು ಹ್ಯಾವ್ 3 ಕಾನ್ಸ್ಟೆಂಟ್ಸ್. ಅಬ್ಸರ್ವ್ ಮಾಡಿ ಮಕ್ಕಳ, ಇದರಲ್ಲಿ ಏನು ಬರುತ್ತೆ? ವಿ ಗೆಟ್ ಇಯರ್ ಎಕ್ಸ್ ಎ ಡಿವೈಡೆಡ್ ಬೈ ಫಸ್ಟ್ ಒನ್ ಇಸ್ ಎಕ್ಸ್ ಪ್ಲಸ್ ಎ. ಓಕೆ, ನೆಕ್ಸ್ಟ್ ಇಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆ, ಇಲ್ಲಿ ಏನಿದೆ? ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಇಟ್ಸ್ ಬಿ ಎಕ್ಸ್ ಸ್ಕ್ವೇರ್. ಓಕೆ, ಇಲ್ಲಿ ಕ್ಯಾಪಿಟಲ್ ಬಿ ಬರ್ದಿದ್ದೀನಿ, ನೆನಪಿರಲಿ. ಇಲ್ಲಿ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಹಿಯರ್ ವಿ ಹ್ಯಾವ್ ರಿಟರ್ನ್ ಸ್ಮಾಲ್ ಲೆಟರ್ಸ್. ಸೊ ಇಲ್ಲೇನಿದೆ? ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಇದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ, ಇಲ್ಲೇನಿದೆ? ನ್ಯೂಮರೇಟರಲ್ಲಿ ಕಾನ್ಸ್ಟೆಂಟ್ ಇದೆ, ಡಿನಾಮಿನೇಟರ್ ಲೀನಿಯರ್ ಫ್ಯಾಕ್ಟರ್ ಇದೆ. ಅಂದರೆ ಒಂದು ಪವರ್ ಕಡಿಮೆ ಇದೆ. ಇಲ್ಲಿ ಪವರ್ 1 ಇದ್ರೆ ಇಲ್ಲಿ ಪವರ್ 0, ಇಲ್ಲಿ ಪವರ್ 1 ಇದ್ರೆ ಇಲ್ಲಿ ಪವರ್ 0. ಅರ್ಥ ಆಗ್ತಿದ್ಯಾ? ಬಟ್ ಇಲ್ಲಿಗೆ ಬಂದಾಗ ನೋಡಿ, ಇಲ್ಲಿಗೆ ಬಂದಾಗ ಏನಿದೆ? ಇಲ್ಲಿ ಅಷ್ಟೇ ಪವರ್ 1 ಇದೆ, ಇಲ್ಲಿ ಪವರ್ 0 ಬಂತು. ಇಲ್ಲಿ ಪವರ್ 2 ಇತ್ತು, ಇಲ್ಲೇನಾಯ್ತು? ಪವರ್ 1 ಬಂತು. ಅರ್ಥ ಆಗ್ತಿದ್ಯಾ? ಇಲ್ಲಿ ಪವರ್ 2 ಬಂತು, ಇಲ್ಲಿ ಪವರ್ 1 ಬಂತು. ಅಂದರೆ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಬಂದಾಗ ಮೇಲ್ಗಡೆ ಏನು ಬರಬೇಕು? ಲೀನಿಯರ್ ಎಕ್ಸ್ಪ್ರೆಷನ್ ಬರಬೇಕು. ಓಕೆ, ಕೆಳಗಡೆ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಬಂದಾಗ ಮೇಲ್ಗಡೆ ಲೀನಿಯರ್ ಎಕ್ಸ್ಪ್ರೆಷನ್ ಬರುತ್ತೆ. ಆ್ಯಂಡ್ ಕೆಳಗಡೆ ಏನಾದ್ರು ಲೀನಿಯರ್ ಎಕ್ಸ್ಪ್ರೆಷನ್ ಇದ್ರೆ ಮೇಲ್ಗಡೆ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ಕೆಳಗಡೆ ಲೀನಿಯರ್ ಎಕ್ಸ್ಪ್ರೆಷನ್ ಇದೆ, ಮೇಲ್ಗಡೆ ಕಾನ್ಸ್ಟೆಂಟ್ ಬರುತ್ತೆ. ಕೆಳಗಡೆ ಇಲ್ಲಿ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಬರುತ್ತೆ, ಮೇಲ್ಗಡೆ ಏನು ಬರುತ್ತೆ? ಒಂದು ಲೀನಿಯರ್ ಎಕ್ಸ್ಪ್ರೆಷನ್ ಬರುತ್ತೆ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಾ ಇದೆಯಾ? ಆ್ಯಂಡ್ ಇದನ್ನ ದಿಸ್ ಇಸ್ ಹೌ ವಿ ಕ್ಯಾನ್ ಶಿಫ್ಟ್. ಆ್ಯಂಡ್ ನಾವು ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ ಹಿಯರ್. ಸೊ ಎಕ್ಸಾಂಪಲ್ ತಗೊಂಡಾಗ ಫಸ್ಟ್ ಒನ್, ಇಟ್ಸ್ 1 ಡಿವೈಡೆಡ್ ಬೈ ಇಟ್ಸ್ ಎಕ್ಸ್ ಪ್ಲಸ್ 2, ಓಕೆ, ಇಂಟು ಎಕ್ಸ್ ಮೈನಸ್ 3, ಓಕೆ, ಇಂಟು ಇಟ್ಸ್ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x. ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ವಿ ಹ್ಯಾವ್ ಗಾಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ದಿಸ್ ಕ್ಯಾನಾಟ್ ಬಿ ರೆಡ್ಯೂಸ್ಡ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದ್ರೆ ರೆಡ್ಯೂಸ್ ಮಾಡ್ಬೋದಾಗಿತ್ತು. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇದೆ. ವಿ ಕ್ಯಾನಾಟ್ ರೆಡ್ಯೂಸ್ ದಿಸ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಇದರಲ್ಲಿ ಪವರ್ 4 ಇದೆಲ್ಲ, ಇಲ್ಲಿ ಪವರ್ 4 ಇದೆ, ಒಂದು ಎ ಒಂದು ಬಿ. ಓಕೆ, ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2, ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರಿತೀನಿ. ಆ್ಯಂಡ್ ಈಗ ನೋಡಿ ಇಲ್ಲಿ ನೋಡಿ, ಇಲ್ಲೇನು ಬರುತ್ತೆ? ಪ್ಲಸ್ ಹಿಯರ್ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಸೊ ಹಾಗಾದ್ರೆ ಏನು ಬರಬೇಕು ಇದರಲ್ಲಿ ಮಕ್ಕಳ? ಇದರಲ್ಲಿ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇದೆ, ಮೇಲ್ಗಡೆ ಏನು ಬರಬೇಕು? ಲೀನಿಯರ್ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ವಿ ಗೆಟ್ ಇಯರ್ ಸಿ ಎಕ್ಸ್. ಇಲ್ಲೇನು ಬರುತ್ತೆ? ವಿ ಗೆಟ್ ಇಯರ್ ಸಿ ಎಕ್ಸ್ ಪ್ಲಸ್ ಡಿ. ಅರ್ಥ ಆಗ್ತಿದ್ಯಾ? ಆರ್ ಯು ಆಲ್ ಗೆಟಿಂಗ್ ದಿಸ್? ಸೊ ದಿಸ್ ಇಸ್ ಹೌ ವಿಲ್ ಬಿ ಯೂಸಿಂಗ್ ದ ಟೈಪ್ 3. ಸೊ ಟೈಪ್ 3 ನ ಮಕ್ಕಳ ಈ ರೀತಿ ಸಾಲ್ವ್ ಮಾಡ್ತಾ ಬರ್ತೀವಿ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಸೊ 3 ಟೈಪ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಐ ಹ್ಯಾವ್ ಬ್ರಾಟ್ ಸಮ್ 4, 5. ಓಕೆ, ಒಂದು 5-6 ಕ್ವಶನ್ಸ್ ತಂದಿದ್ದೀನಿ. ಓಕೆ, ಸೊ ಒಂದು 1, 2, 3, 4, 5. ವಿ ಹ್ಯಾವ್ ಬ್ರಾಟ್ ಸಮ್ 5 ಕ್ವಶನ್ಸ್. ಓಕೆ, ಸೊ ಕಮಿಂಗ್ ಟು ದಿಸ್ ಒನ್, ಇಲ್ಲಿ ಏನಿದೆ ಮಕ್ಕಳ? ಇದನ್ನ ಬಂದಾಗ ಸೊ ಫಸ್ಟ್ ವಿ ಶಾಲ್ ಕನ್ಸಿಡರ್ 1 by x plus 1 into x plus 2. ಏನಿದೆ? 1 by x plus 1 into x plus 2. ಸೊ ಹಿಯರ್ ವಿ ಗೆಟ್ a divided by x plus 1, ಓಕೆ, ಪ್ಲಸ್ b divided by x plus 2, ಪ್ಲಸ್ b divided by x plus 2. ಸೊ ಇಲ್ಲಿ ನೋಡಿ LCM ತಗೊಳ್ತೀನಿ. LCM is what? x plus 1 into x plus 2. ಓಕೆ, therefore we get this is x plus 1 into x plus 2. Okay, and then here we get a into x plus 2 plus b into x plus 1. Okay, and here we get 1 divided by it's x plus 1 into x plus 2. It's x plus 1 into x plus 2. So ಏನಾಗುತ್ತೆ ಇದರಲ್ಲಿ ನೋಡಿ, ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. This and this term will get cancelled. So we get 1 into here 1 equals to a into x plus 2 into plus b into its x plus 1. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಇದನ್ನ ಬೇರೆ ಬೇರೆ ತುಂಬ ರೀತಿಗಳಲ್ಲಿ ಸಾಲ್ವ್ ಮಾಡ್ತಾ ಇರ್ಕೊಂಡ್ರು. ಇದಕ್ಕೆ ಇದೇ ಮೆಥಡ್ ಅಂತ ಏನಿಲ್ಲ. ದೆರ್ ಆರ್ ಮೆನಿ ಮೆಥಡ್ಸ್ ಟು ಸಾಲ್ವ್ ದಿಸ್. ಓಕೆ, ದೆರ್ ಆರ್ ಮೆನಿ ಮೆಥಡ್ಸ್ ಟು ಸಾಲ್ವ್ ದಿಸ್. ನಿಮ್ಮ ಫ್ಯಾಕಲ್ಟೀಸ್ ಒಂದು ಮೆಥಡ್ ಮಾಡ್ಬೋದು, ನಾನು ಒಂದು ಮೆಥಡ್ ಮಾಡ್ಬೋದು. ಓಕೆ, ಬಟ್ ಆನ್ಸರ್ ವಿಲ್ ಬಿ ಸೇಮ್. ಎ ಮತ್ತು ಬಿ ವ್ಯಾಲ್ಯೂ ಲಾಸ್ಟಲ್ಲಿ ಏನು ಬರುತ್ತೆ, ದಟ್ ಆನ್ಸರ್ ವಿಲ್ ಬಿ ಸೇಮ್. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀನಿ, ನಾನು ಯೂಶ್ವಲಿ ಏನು ಮಾಡ್ತೀನಿ, ಇಲ್ಲಿ ಏನು ಫ್ಯಾಕ್ಟರ್ಸ್ ಇದೆ ಅದನ್ನು ಈಕ್ವೇಟ್ ಟು 0 ಮಾಡ್ತೀನಿ. x plus 2 is equal to 0. ಸೊ x is equal to ಏನು ಬರುತ್ತೆ, -2 ಬರುತ್ತೆ. ಆ್ಯಂಡ್ x plus 1 equals to 0. ಸೊ x is equal to ಏನು ಬರುತ್ತೆ, -1 ಬರುತ್ತೆ. ಐ ವಿಲ್ ಬಿ ಯೂಸಿಂಗ್ ದೀಸ್ ವ್ಯಾಲ್ಯೂಸ್. x is equal to -2 ಮತ್ತು x is equal to -1ನ ಯೂಟಿಲೈಸ್ ಮೆಷನ್ ಮಾಡ್ಕೊಳ್ತೀನಿ. ಸೊ ನೋಡಿ ನಾನೇನು ಮಾಡ್ತೀನಿ ಇದರಲ್ಲಿ, ಪುಟ್ x is equal to -2 in equation 1. ಓಕೆ, therefore we get 1 equals to, ಇಲ್ಲಿ 1 ಬರುತ್ತೆ, x ಏನಿಲ್ಲ ಇದರಲ್ಲಿ, ಆ್ಯಂಡ್ ಇದು a into 0 ಆಗುತ್ತೆ. ಓಕೆ, ಪ್ಲಸ್ b into it's -2 plus 1.
therefore we get 1 equals to, this is 1 equals to, it is b into minus 1. Okay, therefore b equals to ಏನು ಬರುತ್ತೆ minus 1 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, right? And now students here we get, okay, next one ಬರೋಣ. next one ಏನಾಗುತ್ತೆ ಇದರಲ್ಲಿ, put x is equal to minus 1 in equation 1. okay, therefore we get 1 equals to, it's a into yeah, it's minus 1 plus 2 plus b into 0. okay, b into 0 ಆಗುತ್ತೆ. and here we get 1 equals to a or a equals to 1. this is what we get. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? okay, we got a equals to 1. this is what we got. ಏನಿಲ್ಲ ಮಕ್ಕಳ, ಈಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇನೆ. ಸೊ ಇಲ್ಲಿ ಏನು ಸ್ಟಾರ್ ಇದೆ, ಈ ಸ್ಟಾರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, therefore we get 1 divided by x plus 1 into x plus 2. x plus 1 into x plus 2 equals to it is 1 divided by x plus 1. okay, then minus 1 divided by its x plus 2. 1 divided by x plus 1 and ಇಲ್ಲಿ ಮೈನಸ್ ಬಂತಲ್ಲ, ಸೊ ಅದಕ್ಕೆ ಇಲ್ಲಿ ಪ್ಲಸ್ ಇದ್ದಿದ್ದೇನಾಯಿತು, ಮೈನಸ್ ಆಯಿತು. okay, so now you are going to integrate here, therefore 1 by x plus 1, okay, into x plus 2, okay, into dx which is equal to, it's 1 by x plus 1, okay, into dx minus integral of 1 by x plus 2 into dx. so what is this, students? this is nothing but it's log of x plus 1, it's log of x plus 1 minus log of x plus 2 plus c. okay, this is also written as log of mod it's x plus 1 divided by it's x plus 2 plus c. this is what we get. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಹಾಗಾದರೆ ಮಕ್ಕಳ ಮುಂದಿನ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ ಅಲ್ಲ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಸ್, ಇಲ್ಲಿ ನೋಡಿ ಲಾಸ್ಟ್ ಪ್ರಾಬ್ಲಮಲ್ಲಿ 1 ಇತ್ತು, ಇಲ್ಲಿ ಎಕ್ಸ್ ಇದೆ ಮಕ್ಕಳ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಓಕೆ, ಸೊ ಇಯರ್ ಯು ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ದಿ ಸ್ಟೂಡೆಂಟ್ಸ್, ಇದೇನು ನಿಮ್ಗೇನು ಕಷ್ಟ ಏನಾಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಪ್ರಾಬ್ಲಮ್ ಈ ರೀತಿ ಮಾಡಿದ್ದೀರಿ. ಓಕೆ, ಸೊ ಇಲ್ಲೇನಿದೆ, ಎಕ್ಸ್ ಇದೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇದೆ, ಹೌದಾ? ಸೊ ಇಯರ್ ಯು ವಿಲ್ ಬಿ ರೈಟಿಂಗ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1, okay, plus b divided by x plus 2. okay, therefore here we get x is equal to a into x plus 2 plus b into x plus 1. this is what we are getting here. so same thing here, ಮತ್ತೆ ಅದೇ ರೀತಿ ಬರುತ್ತೆ, x plus 2 is equal to 0. this implies x is equal to minus 2. okay, next x plus 1 is equal to 0. therefore it's x is equal to minus 1. okay, this is what we are getting. so ಹಾಗಾದ್ರೆ let us call this as equation 1. so ಏನು ಮಾಡ್ತೀರಿ, put x is equal to minus 2 in equation 1. ಓಕೆ, ಸೊ ಈಗ ಇದೊಂದೇ ಡಿಫ್ರೆನ್ಸ್ ಆಗೋದು, ಏನಂತ ಅಂದರೆ ಮುಂಚೆ ಪ್ರಾಬ್ಲಮಲ್ಲಿ ನೋಡಿ, ಮುಂಚೆ ಇಲ್ಲಿ 1 ಇರ್ತಾ ಇತ್ತು, ಯಾವಾಗಲೂ 1 ಇರ್ತಾ ಇತ್ತು ಇದರಲ್ಲಿ, ಹೌದಾ? ಬಟ್ ಈಗ ಏನಾಗಿದೆ, ಎಕ್ಸ್ ವ್ಯಾಲ್ಯೂ ಇದೆ ಈಗ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, minus 2 equals to ಇಯರ್ a into 0 plus b into minus 1 ಬರುತ್ತೆ. therefore minus 2 equals to minus b, therefore b equals to ಏನು ಬರುತ್ತೆ, ಈಗ 2 ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಅರ್ಥ ಆಗಿದೆಲ್ಲ? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್, ಇಲ್ಲೇನಿದೆ, put x is equal to. okay, so now here I am going to write, put x is equal to minus 1 in equation, put x is equal to minus 1 in equation 1. okay, therefore we get here minus 1 into here a into 1 plus b into 0. okay, therefore we get here a equals to minus 1. a equals to minus 1. this is what I am going to get. okay, therefore students, therefore here what do I get? I get integral of x divided by x plus 1 into x plus 2, okay, into dx which is equal to minus 1 divided by x plus 1 into dx, okay, plus it is 2 into it's 1 by x plus 2 into dx, x plus 2 into dx. this is what we are going to get. ಅರ್ಥ ಆಗಿದೆಯಲ್ಲ, right? okay, so here I am going to get minus log of its x plus 1, okay, plus 2 into log its x plus 2. okay, therefore here we get its log x plus 2 whole square, log x plus 2 whole square. ಇದನ್ನ ಫಸ್ಟ್ ಬರ್ದಿದ್ದೀನಿ ಮಕ್ಕಳ, ಇಲ್ಲಿ ಏನು 2 ಇದೆ, ಓಕೆ, ಇಲ್ಲಿ ಏನು 2 ಇದೆ ಅದನ್ನ ಇಲ್ಲಿ 2 ಹಾಕಿದ್ದೀನಿ, ಅರ್ಥ ಆಗ್ತಿದೆಯಾ? ಸೊ m into log n is nothing but log m power n, and ಇಲ್ಲಿ ಏನಿದೆ ಮೈನಸ್, this minus I am keeping it as it is. ಸೊ ಇಲ್ಲಿ ಮೈನಸ್ ಇದೆ, minus log of x plus 1 ಬರಿತಾ ಇದ್ದೀನಿ, ಓಕೆ, plus c, here plus c. therefore we get log of its mod x plus 2 whole square divided by x plus 1, okay, plus c. this is the answer. I hope this is clear for everyone. Clarity ಸಿಕ್ಕಿದೆಲ್ಲ ಎಲ್ಲರಿಗೂ, right? okay, so now coming to the next one.
ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9 ಇದೆ. ಸೊ ಆಲ್ರೆಡಿ ಐ ಹ್ಯಾವ್ ಡನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ಕನ್ಸಿಡರ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತಾನೆ ಮಾಡಿದ್ರೆ, ಸೊ ಇಲ್ಲೇನು ಬರೀತೀರಿ, ಎಕ್ಸ್ ಸ್ಕ್ವೇರ್ ಮೈನಸ್ 9 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 9 ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3. ಓಕೆ, ಫರ್ದರ್ ನೀವು ಮಾಡ್ತೀರಲ್ಲ, ಫರ್ದರ್ ಯು ಕ್ಯಾನ್ ಡೂ ಇಟ್ ಸ್ಟೂಡೆಂಟ್ಸ್, ರೈಟ್? ಸೊ ಆಲ್ರೆಡಿ ಇದಕ್ಕೆ ಆನ್ಸರ್ ಹೇಳಿದೆ. ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್? ಫಾರ್ ದಿಸ್ ದ ಆನ್ಸರ್ ಇಸ್ 1 ಬೈ 6 ಇಂಟು ಇಟ್ಸ್ ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಪ್ಲಸ್ ಸಿ ಬರುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದೆಯಾ? ಓಕೆ, ಸೊ 1 by 6 into log of mod x minus 3 by x plus 3 plus c. This is what you get, students. Okay, fine. So now coming to this, ಇಲ್ಲಿ partial fractions ಅಲ್ಲಿ ಬಂದಾಗ ಇಲ್ಲೇನು ಬರೀತೀರಿ, a by x minus 3, okay, plus b divided by x plus 3. This is what we write. Okay, therefore 1 equals to, it is a into x plus 3, okay, plus b into its x minus 3. Okay, therefore ಇಲ್ಲಿ x is equal to 3 ಹಾಕಿದಾಗ, x is equal to 3 in equation 1, therefore implies a into its 6 plus b into 0, therefore a equals to 1 by 6. Right? ಅದೇ ರೀತಿ ನೋಡಿ. ಸೊ ಅದೇ ರೀತಿ x is equal to minus 3 in equation 1. Okay, this implies it's 1 equals to a into 0 plus b into minus 6. Okay, therefore we get b equals to minus 1 by 6. ಅರ್ಥ ಆಗಿದೆಯಾ? ಓಕೆ, ಸೊ ಇನ್ನು ಆರಾಮ್ಸೆ ಏನು ಉಳಿದಿರೋದೆಲ್ಲ ಮಾಡ್ಬೋದಲ್ಲ. ಸೊ ದಿಸ್ ಈಸ್ ಗಿವನ್ ಆಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್. ಸೊ ಇನ್ನು ಸ್ವಲ್ಪ ಇದೆ ಇಂಟಿಗ್ರೇಷನ್, ಅದನ್ನು ನೀವೇ ಟ್ರೈ ಮಾಡಿ. ಓಕೆ, ಸೊ ಕಮಿಂಗ್ ಟು ದಿಸ್ ಒನ್. ಸೊ ಇಲ್ಲಿ ನೋಡಿ 3x minus 1 ಇದೆ. ಸೊ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ 3x minus 1 ಡಿವೈಡೆಡ್ ಬೈ, ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, 3x minus 1 ಇಂಟು x ಡಿವೈಡೆಡ್ ಬೈ x minus 1 ಇಂಟು x minus 2 ಇಂಟು x minus 3. Okay, therefore we write a divided by its x minus 1, okay, plus b divided by its x minus 2 plus c divided by its x minus 3. Okay, therefore we get 3x minus 1 equals to it is a into its x minus 2 into x minus 3, okay, plus b into its x minus 1 into its x minus 1 into its x, okay, x minus 3 plus c into its x minus 1 into x minus 2. ಅರ್ಥ ಆಗಿದೆಲ್ಲ? ಓಕೆ, ಇಲ್ಲಿ x minus 1 ಇದೆ, ಇದನ್ನು ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಇಲ್ಲಿ x minus 2 ಇದೆ, ಇದನ್ನು ಬಿಟ್ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲಿ x minus 3 ಇದೆ, ಇದನ್ನು ಬಿಟ್ಬಿಟ್ಟು x minus 1 ಮತ್ತು x minus 2 ಮಲ್ಟಿಪ್ಲೈ ಮಾಡಿ. ಸೊ ಇದರಲ್ಲಿ ಏನೇನು ರೂಟ್ಸ್ ಬರುತ್ತೆ ಮಕ್ಕಳ? ಸೊ ನಿಮಗಿರೋದು ನೋಡಿ, ಇದರಲ್ಲಿ x minus 1 equals to 0, ಸೊ x is equal to 1. Okay, x minus 2 is equal to 0, therefore x is equal to 2, and x minus 3 is equal to 0, therefore it is x is equal to 3. ಓಕೆ, ಇಲ್ಲಿ ಏನು ರೂಟ್ಸ್ ಇದೆ ಕೆಳಗಡೆ ಅದನ್ನು ಬರ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ equation 1. ಓಕೆ, therefore put x is equal to 1 in equation 1. ಓಕೆ, therefore we get here, ಸೊ ಇಲ್ಲೇನು ಬರುತ್ತೆ, we get 3 into 1 minus 1. ಓಕೆ, ಇಲ್ಲೇನು ಬರುತ್ತೆ ಮಕ್ಕಳ, 1 ಬರುತ್ತೆ, ಇಲ್ಲಿ ಈ ಜಾಗದಲ್ಲಿ 1 ಬರುತ್ತೆ. ಆ್ಯಂಡ್ ಹಿಯರ್ ವಿ ಗೆಟ್ a into it is 1 minus 2 into 1 minus 3 plus 0 plus 0. ಹೌದಾ? ನೋಡಿ, ಇಲ್ಲಿ x minus 1 ಇಲ್ಲಿ 1 ಹಾಕಿ ಮಕ್ಕಳ 0 ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ 1 ಹಾಕಿ 1 minus 1 is 0. ಅರ್ಥ ಆಗ್ತಿದೆ? ಈ ಟರ್ಮ್ ಕೂಡ 0 ಆಗುತ್ತೆ ಆ್ಯಂಡ್ ಈ ಟರ್ಮ್ ಕೂಡ ಇಲ್ಲಿ 0 ಆಗಿದೆ. ಓಕೆ, therefore we get here 2 equals to, it is a into minus 1 into minus 2, therefore it is a equals to 1. I hope this is clear. ಕ್ಲಾರಿಟಿ ಸಿಕ್ಕಿದೆ ಎಲ್ಲರಿಗೂ, ರೈಟ್? ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, put x is equal to 2. Put x is equal to 2 in equation 1. So we get here 3 into 2 minus 1. Okay, here a into, so this is 0 ಬರುತ್ತೆ. Okay, x minus 2 ಅಲ್ಲ, so here we get 0 plus b into here we get 2 minus 1 into 2 minus 3 plus 0. ನೋಡಿ, ಓಕೆ ನೋಡಿ ಮಕ್ಕಳ, ಇದರಲ್ಲಿ 2 ಹಾಕಿದಿರಿ 0 ಬಂತು. ಇಲ್ಲಿ 2 ಇದೆ, 2 minus 2 is 0, ಬಟ್ ಇಲ್ಲಿ 2 minus 1 and 2 minus 3. That is what I have written here. Okay, therefore we get here 5 equals to b into 1 into minus 1. Therefore b equals to minus 5. Next, put x is equal to 3 in equation 1. Therefore we get 3 into 3 minus 1. ಯಾಕಂದರೆ ಇಲ್ಲಿ 3x minus 1 ಇದೆ. What we have got here? We have got here 3x minus 1. So 3 into 3 minus 1, okay, equals to here, this is 0 plus c into its 3 minus 1 into 3 minus 2. Okay, therefore we get 9 8 ಬರುತ್ತೆ. This is c into 2 and here it is 1. Therefore c is equal to ಏನು ಬರುತ್ತೆ, 4 ಬರುತ್ತೆ. What we got here? C is equal to 4. I hope this is clear.
ಓಕೆ therefore ಇಂಟಿಗ್ರಲ್ ಏನಾಗುತ್ತೆ, therefore here we get I equals to, it is integral of 3x minus 1 divided by it's x minus 1 into x minus 2 into x minus 3, okay, into dx equals to it is, yeah, a value ಏನಿದೆ ಮಕ್ಕಳ, a value is nothing but 1, okay, a value is nothing but 1 divided by x minus 1 into dx, and then here minus 5 into integral of 1 by x minus 2 into dx, and then plus 4 into, it is integral of 1 by x minus 3 into dx. Okay, this is what we got. ಹೌದಾ? ಸೊ ಇಲ್ಲೇನು ಬರುತ್ತೆ, what do we get here? We get here it's equal to log of mod x minus 1, okay, minus 5 into log of mod x minus 2, okay, plus 4 into its log of mod x minus 3 plus c. ಇಷ್ಟಕ್ಕೆ ಬರೆದ್ರು ಕೂಡ ಸಾಕು. So even if you write till here, you will be getting marks. Otherwise, so you can write in the next page. Okay, so illénide, we get here log of mod x minus 1, okay, minus its log of mod x minus 2 whole power 5. Okay, illénide 5, this 5 is sent here, and plus it is log mod of x minus 3 into 4 plus c. So here we get, ನೋಡಿ ಮಕ್ಕಳ ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. Okay, therefore we write here log of mod x minus 1 into x minus 3 whole power 4, okay, minus log of mod x minus 2 whole power 5 plus c, or we shall write log of, it is mod of x minus 5, okay, it's mod of x minus 5, okay, into mod of x minus 3 whole power 4 divided by its modulus of x minus 2 whole power 5 plus c. This is what we get. Okay, I hope this is clear for everyone. I hope this is clear. ಅರ್ಥ ಆಗಿದೆಯಲ್ಲ, ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದಿಸ್ x ಸ್ಕ್ವೇರ್ ಪ್ಲಸ್ 1 ಇಂಟು x ಮೈನಸ್ 1. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೆಲವು ಟೈಮಲ್ಲಿ ಕೇಳ್ತಿರ್ತಾರೆ ಮಕ್ಕಳು, ಅದಕ್ಕೆ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಬರ್ತಿದೆ, ವಾಟ್ ಡು ಐ ಗೆಟ್ ಹಿಯರ್? ಸೊ ವಾಚ್ ಕೇರ್ಫುಲಿ. ಐ ಗೆಟ್ ಹಿಯರ್ x ಡಿವೈಡೆಡ್ ಬೈ ಇಟ್ಸ್ x ಸ್ಕ್ವೇರ್ ಪ್ಲಸ್ 1, ಓಕೆ, ಇಂಟು ಇಟ್ಸ್ x ಮೈನಸ್ 1. ಸೊ ಇದನ್ನು ನನ್ನ ಕನ್ವೀನಿಯನ್ಸ್ ಪ್ರಕಾರ ಮಕ್ಕಳ ನಾನು ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಳ್ತೀನಿ ಇದನ್ನು. ಐ ಶಲ್ ರೈಟ್ ಹಿಯರ್ x ಮೈನಸ್ 1, ಹಿಯರ್ ಐ ಶಲ್ ರೈಟ್ ಫಸ್ಟ್ x ಮೈನಸ್ 1 and then x ಸ್ಕ್ವೇರ್ ಪ್ಲಸ್ 1. See, this is non-reducible. This cannot be reduced into linear factor. ಇದನ್ನ ಮಕ್ಕಳ linear factor ಗೆ reduce ಮಾಡೋದಕ್ಕಾಗಲ್ಲ, ಯಾವುದು x ಸ್ಕ್ವೇರ್ ಪ್ಲಸ್ 1 ಅನ್ನ. You cannot further reduce into linear factors. Okay, so ಅದಕ್ಕೆ ಏನು ಮಾಡ್ತೀವಿ, what do we do there? So here, coming to this, here we shall write a divided by x minus 1 plus, here we have got x square plus 1. ಹೌದಲ್ಲ, here we have got x square plus 1. So here ನನಗೇನು ಬರಬೇಕು, bx plus c ಬರಬೇಕು. ಐ ಹೋಪ್ ಯು ರಿಮೆಂಬರ್. ಅರ್ಥ ಆಗಿದೆಯಲ್ಲ? ಇದರಲ್ಲಿ ನನಗೇನಿದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ, ಮೇಲ್ಗಡೆ ಏನು ಬರಬೇಕು ಮಕ್ಕಳ, ಲೀನಿಯರ್ ಫ್ಯಾಕ್ಟರ್ ಸಿಗಬೇಕು. ಜಸ್ಟ್ ನಾವು ಐ ಮೆನ್ಷನ್ ದಿಸ್, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಐ ಮೆನ್ಷನ್ ದ ಟೈಪ್ 3 ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಲ್ಲಿ x ಸ್ಕ್ವೇರ್ ಪ್ಲಸ್ 4, ಇಲ್ಲೇನು ಬಂತು, cx ಪ್ಲಸ್ d, ಈ ರೀತಿ ಬರಬೇಕು. ಓಕೆ, ಸೊ ನಾವು ಹಿಯರ್ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಓಕೆ, ಸೊ ಈಗ ನೋಡಿ ಇದರಲ್ಲಿ ವಿ ಗೆಟ್ a ಇಂಟು x ಸ್ಕ್ವೇರ್ ಪ್ಲಸ್ 1 ಪ್ಲಸ್ bx ಪ್ಲಸ್ c, ಓಕೆ, ಇಂಟು x ಮೈನಸ್ 1, ಆ್ಯಂಡ್ ಹಿಯರ್ ವಿ ಹ್ಯಾವ್ ಗಾಟ್ x. ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ನೋಡಿ ಹಿಯರ್ x minus 1 equals to 0, therefore it is x is equal to 1, and x square plus 1 is not at all equal to 0. ಹೌದಲ್ಲ, x minus 1 can be equal to 0, ಯಾಕಂದ್ರೆ x is equal to 1 ಹಾಕಿದ್ರೆ ಏನು ಬಂತು, this can be equal to 0, ಬಟ್ ಇಲ್ಲಿ x square plus 1 is not at all equal to 0. ಚಾನ್ಸೇ ಇಲ್ಲ. ಎಕ್ಸ್ಗೆ ಏನಾದರೂ ವ್ಯಾಲ್ಯೂ ಹಾಕಿ, ಎನಿ ವ್ಯಾಲ್ಯೂ ಯು ಪುಟ್, ಇಟ್ ವಿಲ್ ಬಿ ನಾಟ್ ಎಟ್ ಆಲ್ ಈಕ್ವಲ್ ಟು 0 ಎಕ್ಸೆಪ್ಟ್ ಐ ಹಾಕ್ಬೋದು ಕಾಂಪ್ಲೆಕ್ಸ್ ನಂಬರ್, ಬಟ್ ಇಲ್ಲಿ ರಿಯಲ್ ವ್ಯಾಲ್ಯೂಸ್ ಮಾತ್ರ ತಗೊಳ್ಳೋದು, ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ತಗೊಳ್ಳೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, ಸೊ ಐ ಹ್ಯಾವ್ ಗಾಟ್ ಓನ್ಲಿ ಒನ್ ರೂಟ್, ಇದೊಂದು ಮಾತ್ರ ಇದೆ. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಲೆಟ್ ಅಸ್ ಕಾಲ್ ದಿಸ್ ಎಸ್ ಈಕ್ವೇಷನ್ 1. ಸೊ ಪುಟ್ x is equal to 1 in equation 1. Okay, therefore we get here 1 equals to, it is a into 1 plus 1 plus 0. ಇದು ಕಂಪ್ಲೀಟ್ x minus 1 ಇದೆ, 1ಗೆ ಇಲ್ಲಿ 1 ಹಾಕಿದ್ರೆ 1 minus 1 is 0. This complete terms go to 0. So we get a into 2, therefore it is a equals to 1 by 2. ಸೊ ನೋಡಿ, ಈ ರೀತಿ ಒಂದೇ ವ್ಯಾಲ್ಯೂ ಇದ್ದಾಗ ಐ ಹ್ಯಾವ್ ಗಾಟ್ ಹಿಯರ್ ಓನ್ಲಿ ಒನ್ ವ್ಯಾಲ್ಯೂ ಟು ಸಬ್ಸ್ಟಿಟ್ಯೂಟ್. ಓಕೆ, ಬೇರೆ ಇನ್ನು ಯಾವ ವ್ಯಾಲ್ಯೂನು ಇಲ್ಲ ಮಕ್ಕಳ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ. See, some faculties will do here, put x is equal to 0 ಅಂತ ಹಾಕ್ತಾರೆ, ತಪ್ಪೇನಿಲ್ಲ. There is nothing wrong in doing that. x equals to 0 ಹಾಕಿ ಮಾಡಿ ಅಂತ ಹೇಳ್ತಾರೆ. ಬಟ್ ಐ ಗೋ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ನಾನೇನು ಮಾಡ್ತೀನಿ ಅಂತಂದರೆ,
I will ask you to start equating the coefficients. Okay, start equating the coefficients of higher power. ಹೈಯರ್ ಪವರ್ ಏನಿದೆ ಅದನ್ನ ಕೋಯಿಫಿಷಿಯಂಟ್ಸ್ನ ಈಕ್ವೇಟ್ ಮಾಡಕ್ಕೆ ಶುರು ಮಾಡಿ. ಯಾಕಂದ್ರೆ ಸ್ಟಿಲ್ ಐ ರಿಕ್ವೈರ್ ದೀಸ್ ಟು ವ್ಯಾಲ್ಯೂಸ್. ಯಾವ್ಯಾವ ವ್ಯಾಲ್ಯೂ ಬೇಕು ನನಗೆ? ಈ ಬಿ ಅನ್ನೋ ವ್ಯಾಲ್ಯೂ ಬೇಕು ಮತ್ತೆ ಸಿ ಅನ್ನೋ ವ್ಯಾಲ್ಯೂ ಕೂಡ ಬೇಕು ನನಗೆ. ಐ ರಿಕ್ವೈರ್ ಸ್ಟಿಲ್ ದೀಸ್ ಟು ವ್ಯಾಲ್ಯೂಸ್. ನನಗೆ ಸಿಕ್ಕಿರೋದೀಗ ಎ ವ್ಯಾಲ್ಯೂ ಮಾತ್ರ. ಓಕೆ, ಸ್ಟಿಲ್ ಐ ವಾಂಟ್ ಬಿ ಆ್ಯಂಡ್ ಸಿ ವ್ಯಾಲ್ಯೂ. ಸೊ ನಾನೇನು ಮಾಡ್ತೀನಿ ಅದಕ್ಕೆ, ವಾಚ್ ಕೇರ್ಫುಲಿ. ಸೊ ಐ ಸ್ಟಾರ್ಟ್ ಈಕ್ವೇಟಿಂಗ್. Okay, I start equating the coefficients of, so watch carefully here, equate the coefficients of x square on both sides. Equate the coefficients of x square on both sides. Okay, ಎರಡೂ ಕಡೆ ಇರೋ x square coefficients in equation 1. So ನೋಡಿ ಇಲ್ಲಿ x square ಅನ್ನೋ ಟರ್ಮೇ ಇಲ್ಲ. ಸೊ ಏನು ಬರುತ್ತೆ ಇದು? ದಿಸ್ ಇಸ್ ನಥಿಂಗ್ ಬಟ್ 0.x square plus 1. ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಇಲ್ಲದೆ ಇದ್ದಾಗ 0 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಬೋದಲ್ಲ, ಬಿಕಾಸ್ ಎಕ್ಸ್ ಸ್ಕ್ವೇರ್ ಕೋಯಿಫಿಷಿಯಂಟ್ ಏನು 0 ಆಗುತ್ತೆ ಈಗ. ಆ್ಯಂಡ್ 0 ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಸಮಥಿಂಗ್ ಬಟ್ 0, ತೊಂದರೆ ಇಲ್ಲ. ಇನ್ಸ್ಟೆಡ್ ಆಫ್ ರೈಟಿಂಗ್ 0, ಐ ಆಮ್ ರೈಟಿಂಗ್ ಇಯರ್ 0 ಇಂಟು ಎಕ್ಸ್ ಸ್ಕ್ವೇರ್. ಸೊ ಏನಾಗುತ್ತೆ ಇದರಲ್ಲಿ? ವಿ ಗೆಟ್ ಇಯರ್ 0 ಈಕ್ವಲ್ಸ್ ಟು ಎಲ್ ಎಚ್ ಎಸ್ ಅಲ್ಲಿ 0 ಬಂತು, ಬಿಕಾಸ್ ಐ ವಾಂಟ್ ಇಯರ್ ವಾಟ್? ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಯಾವ್ದ್ರದ್ದು ಬೇಕು ಕೋಯಿಫಿಷಿಯಂಟ್? ನನಗೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೇಕು. ಐ ರಿಕ್ವೈರ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಯರ್. ಸೊ ಎಕ್ಸ್ ಸ್ಕ್ವೇರ್ ಇಲ್ಲದೆ ಇರೋದ್ರಿಂದ 0 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಹಾಕೊಂಡಿದ್ದೀನಿ. ಸೊ ಐ ಗೆಟ್ 0 ಇಯರ್. ಹೌದಾ? ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಈ ಕಡೆ? ಇಯರ್ ಐ ಗಾಟ್ ಎ. ನೋಡಿ ಯಾಕೆ ಎ ಇಂಟು ಎಕ್ಸ್ ಸ್ಕ್ವೇರ್ ಬರುತ್ತೆ, ಇದನ್ನ ಎ ಇಂಟು ಎಕ್ಸ್ ಸ್ಕ್ವೇರ್ ಬರುತ್ತಲ್ವಾ? ರೈಟ್. ಸೊ ಇಯರ್ ಐ ವಿಲ್ ಗೆಟ್ ಎ ಇಂಟು ಎಕ್ಸ್ ಸ್ಕ್ವೇರ್. ಇಸ್ ಇಟ್ ರೈಟ್? ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಬಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಬಿ ಎಕ್ಸ್ ಇಂಟು ಎಕ್ಸ್ ಇಸ್ ನಥಿಂಗ್ ಬಟ್ ಬಿ ಎಕ್ಸ್ ಸ್ಕ್ವೇರ್ ಬರುತ್ತಲ್ಲ. ಸೊ ಇಯರ್ ವಿ ಗೆಟ್ ಎ ಪ್ಲಸ್ ಬಿ. ಅರ್ಥ ಆಗ್ತಿದೆಯಾ? ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದ ಕೋಯಿಫಿಷಿಯಂಟ್ಸ್. ಏನು ಬರುತ್ತೆ ಇದರಲ್ಲಿ ನೋಡಿ? 0 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಓಕೆ, ಇಯರ್ ವಿ ಗೆಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ. ಓಕೆ, ದೆನ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್. ಓಕೆ, ಪ್ಲಸ್ ಸಿ ಎಕ್ಸ್ ಮೈನಸ್ ಸಿ. ಈ ರೀತಿ ಬರುತ್ತೆ. ಸೊ ನನಗೆ ಕೋಯಿಫಿಷಿಯಂಟ್ಸ್ ಯಾವ್ದ್ಯಾವ್ದಿದೆ ನೋಡಿ? ಇದರಲ್ಲಿ ಯಾವ್ದ್ಯಾವ್ದಿದೆ? ಇದರಲ್ಲಿರೋದು ಎ ಮತ್ತು ಇದರಲ್ಲಿರೋದು ಬಿ. ಹೌದಲ್ಲ? ಸೊ ಇವೆರಡನ್ನು ಮಾತ್ರ ಕನ್ಸಿಡರೇಷನ್ ತೊಗೋಬೇಕು. ಆ್ಯಂಡ್ ಇಲ್ಲಿ ಯಾವ್ದು ತೊಗೊಳ್ತೀರಿ? 0 ತೊಗೊಳ್ತೀರಿ. ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, therefore here we get okay, a equals to minus b or b equals to minus a. ಏನಾಗುತ್ತೆ ಇದರಲ್ಲಿ? we get b equals to minus a. Okay, therefore b equals to a ಜಾಗದಲ್ಲಿ ಆಲ್ರೆಡಿ 1/2 ಇದೆ. ಸೊ here we get minus 1/2. b equals to ಏನು ಬಂತು? minus 1/2 ಬಂತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ಕಿದಲ್ಲ ಎಲ್ಲರಿಗೂ? ರೈಟ್. ಈಗ ನಾನು ಏನು ಮಾಡಿದೆ? ಈಕ್ವೇಟ್ ದ ಕೋಯಿಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದೆ ಅಲ್ಲ. ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊ ವಾಚ್ ಕೇರ್ಫುಲಿ. ಸೊ ನಾವು equate the coefficients of x on both sides. Okay, ಈಗ ಏನು ಮಾಡ್ತೀರಿ? equate the coefficients of x on both sides in equation 1. ನೋಡಿ ಮಕ್ಕಳ, ಇದರಲ್ಲಿ x ಅಂತ ಇದೆ ಅಲ್ಲ. here we have got x. Okay, this x can be written as 1 into x. ಬರಿಬೋದಲ್ಲ? x can be written as 1 into x. ಆಲ್ರೆಡಿ ಕ್ವಶನ್ ಅಲ್ಲೇ ಇದೆ x. ಸೊ ಏನು ಸಿಗುತ್ತೆ ಈ ಕಡೆ? we get here 1 equals to, and ಇಲ್ಲಿ ಯಾವುದೇ x ಟರ್ಮ್ ಬರೋದಿಲ್ಲ. ಸೊ ಏನು ಬರುತ್ತಿದ್ದು? ದಿಸ್ ಇಸ್ ನಥಿಂಗ್ ಬಟ್ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಹಿಯರ್ ಇಟ್ ಇಸ್ ಬಿ ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ಬಿ ಎಕ್ಸ್ ಬಂತು. ಓಕೆ, ಪ್ಲಸ್ ಸಿ ಎಕ್ಸ್ ಮೈನಸ್ ಸಿ. ಓಕೆ, ಸೊ ಇಲ್ಲಿ ಎಕ್ಸ್ ಕೋಯಿಫಿಷಿಯಂಟ್ಸ್ ಬರೋದು ಯಾವುದು? ಇದೊಂದು ಟರ್ಮ್. ಓಕೆ, ಮತ್ತು ಇಲ್ಲಿ ಆ್ಯಂಡ್ ಈ ಕಡೆ ಎಕ್ಸ್ ಇದೆ. ಸೊ ಇದೊಂದು ಟರ್ಮ್ ಬರುತ್ತೆ. ಓಕೆ, ಸೊ ಇಲ್ಲಿ 1 ಬಂತು. ಇದರಲ್ಲಿ ಏನು ಬರುತ್ತೆ ಮಕ್ಕಳ? ಮೈನಸ್ ಬಿ ಬರುತ್ತೆ. ಸೊ ವಿ ಗೆಟ್ ಇಯರ್ ಮೈನಸ್ ಬಿ ಆ್ಯಂಡ್ ದೆನ್ ಇಯರ್ ವಿ ಗೆಟ್ ಪ್ಲಸ್ ಸಿ. ಓಕೆ, ಸೊ ಸಿ ಈಸ್ ಈಕ್ವಲ್ ಟು, ಇಟ್ ಇಸ್ 1 ಪ್ಲಸ್ ಬಿ or c is equal to 1 minus 1/2. ಇಲ್ಲೇನು ಬರುತ್ತೆ? 1 minus 1/2, because b is equal to that minus 1/2. Therefore we get head is 1/2. So c is equal to ಏನು ಬಂತು? 1/2 ಬಂತು. ಕ್ಲಾರಿಟಿ ಸಿಕ್ಕಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಅರ್ಥ ಆಗಿದೆಲ್ಲ? ರೈಟ್. ಓಕೆ, ಸೊ ನಾವು therefore students, x divided by x minus 1 into x square plus 1 equals to its 1/2 divided by x minus 1. Okay, then here b value is minus 1/2. Okay, b value is minus 1/2. So minus 1/2 into x plus 1/2, because this is c value, this is b, this is c, all divided by its x square plus 1. Okay, this is what value? Idenidu? This is a, this is b, and this is c. Okay, so here I am going to get integral of x divided by its x minus 1, okay, into x square plus 1 into dx is equal to its 1/2 into integral of 1 divided by x minus 1 into dx. Okay, minus, okay, minus common ತಗೊಳ್ತಾ ಇದ್ದೀನಿ ಇದರಲ್ಲಿ. ಇಲ್ಲೇನಿದೆ ಮಕ್ಕಳ? ಇಲ್ಲಿ ಪ್ಲಸ್ ಇದೆ.
ಓಕೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಓಕೆ, ಸೊ ಐ ಆಮ್ ಟೇಕಿಂಗ್ ಮೈನಸ್ ಇಯರ್, -1/2 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲೇನಿದೆ, ಪ್ಲಸ್ ಇರೋದು ಮೈನಸ್ ಆಯಿತು. -1/2 ತೊಗೊಂಡಾಗ ಏನಾಯಿತು, ಇಯರ್ ವಿ ಗೆಟ್ ಎಕ್ಸ್. ಇಲ್ಲೇನು ಬರುತ್ತೆ ಮಕ್ಕಳ, ಎಕ್ಸ್ ಬರುತ್ತೆ. ಇಲ್ಲೇನು ಬರುತ್ತೆ, -1 ಬರುತ್ತೆ. ವಾಟ್ ವಿ ಆರ್ ಗೆಟಿಂಗ್ ಇಯರ್ ವಿ ಆರ್ ಗೆಟಿಂಗ್ ಎಕ್ಸ್ ಮಾತ್ರ ಬರ್ತಾ ಇದೆ. ಸೊ ವೆರಿ ಸಿಂಪಲ್, ನೋಡಿ 1/2 -1/2 ಎಕ್ಸ್ ಪ್ಲಸ್ 1/2 ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, -1/2 ಕಾಮನ್ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲೇನು ಬರುತ್ತೆ, ಇಲ್ಲಿ ಪ್ಲಸ್ ಎಕ್ಸ್ ಬರುತ್ತೆ, ಇಲ್ಲಿ -1 ಬರುತ್ತೆ. ಅರ್ಥ ಆಗ್ತಿದೆಯಾ? ದಟ್ಸ್ ವಾಟ್ ಐ ಆಮ್ ಗೆಟಿಂಗ್ ಎಕ್ಸ್ -1. ಆ್ಯಂಡ್ ಡಿನಾಮಿನೇಟರಲ್ಲಿ ಏನು ಬರುತ್ತೆ, x² + 1 ಬರುತ್ತೆ ಇಂಟು ಡಿ ಎಕ್ಸ್. ಸೊ ನಾವು ಇಯರ್ ಪ್ಲೀಸ್ ವಾಚ್. ಸೊ 1/2 ಇಂಟು 1 ಡಿವೈಡೆಡ್ ಬೈ x -1 ಇಂಟು ಡಿ ಎಕ್ಸ್ ಮೈನಸ್ 1/2 ಇಂಟು ಇಲ್ಲಿ ನೋಡಿ, ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಪ್ಲಿಟ್ಟಿಂಗ್ ಇಯರ್, ಐ ಆಮ್ ರೈಟಿಂಗ್ ಇಯರ್ x ಡಿವೈಡೆಡ್ ಬೈ x² + 1 ಇಂಟು ಡಿ ಎಕ್ಸ್. ಆ್ಯಂಡ್ ದೆನ್ ಇಯರ್ ಸ್ಟೂಡೆಂಟ್ಸ್ ಮೈನಸ್ ಆಫ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ x² + 1 ಇಂಟು ಡಿ ಎಕ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈ ಜಾಗದಲ್ಲಿ ಇಲ್ಲೇನಿದೆ ಮಕ್ಕಳ, ಸೊ ವಾಚ್ ಅಗೇನ್ ಇಯರ್ 1/2 ಇಂಟು ಇಟ್ಸ್ ಲಾಗ್ ಆಫ್ ಮಾಡ್ x -1. ಓಕೆ, ಮೈನಸ್ 1/2 ಇಂಟು ಇಲ್ಲಿ. ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಏನು ಬರಿತೀನಿ, ಐ ಆಮ್ ಗೋಯಿಂಗ್ ಟು ರೈಟ್ ದ ಇಂಟಿಗ್ರಲ್ ಸೈನ್ ಇಯರ್ ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ರೈಟ್ ಇಯರ್. ಸೊ ಇಲ್ಲೇನು ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ 1/2 ಬರಿತೀನಿ, ಇಲ್ಲಿ 2 ಬರೆದು ದೆನ್ ಐ ವಿಲ್ ರೈಟ್ x ಡಿವೈಡೆಡ್ ಬೈ ಇಟ್ಸ್ x² + 1. ಇಲ್ಲೇನು ಬರುತ್ತೆ, x ಡಿವೈಡೆಡ್ ಬೈ x² + 1 ಇಂಟು ಡಿ ಎಕ್ಸ್ ಮೈನಸ್ what is the integration of this? This is nothing but this is tan inverse of x. This is tan inverse of x. ಸೊ ಯಾಕೆ ಇಲ್ಲಿ ರೀತಿ ಬರದೆ? ವೈ ಡಿಡ್ ಐ ರೈಟ್ ಲೈಕ್ ದಿಸ್? ಯಾಕಂದರೆ ನೋಡಿ ಮಕ್ಕಳ, ನೋಡಿ ಈ ಕಾನ್ಸೆಪ್ಟ್ ನನಗೆ ಗೊತ್ತಿರಬೇಕು. ಇಂಟಿಗ್ರಲ್ ಆಫ್ f' ಆಫ್ x ಡಿವೈಡೆಡ್ ಬೈ, ಸೊ ದಿಸ್ ಈಸ್ ಇಂಟಿಗ್ರಲ್ ಆಫ್, ಒಂದು ನಿಮಿಷ, ಸೊ ಹಿಯರ್ ಇಟ್ಸ್ ಇಂಟಿಗ್ರಲ್ ಆಫ್ f' ಆಫ್ x. ಎಸ್, ಸೊ 1 minute ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಇಟ್, yeah, so integral of f' of x divided by f of x into dx. It's nothing but it's log of f of x plus c. Okay, this is what we get. ಏನಾಗುತ್ತೆ ಮಕ್ಕಳ, ಈ ರೀತಿ ಬರುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಏನಾಗ್ತಿದೆ, ಕಮಿಂಗ್ ಟು ದಿಸ್, ಈ ಪರ್ಟಿಕ್ಯುಲರ್ ಒನ್ ಏನಿದೆ ಇದರಲ್ಲಿ ನೋಡಿ, ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್ ಏನಿದೆ ಡಿನಾಮಿನೇಟರ್, ಎಫ್ ಆಫ್ ಎಕ್ಸ್ ಇಸ್ x² + 1. therefore f' of x ಏನಿರಬೇಕು, f' of x is 2x. ಸೊ ಇಲ್ಲಿ ಮೇಜರ್ ಆಗಿ ಈ 2 ಅನ್ನೋದು ಇರಲಿಲ್ಲ, ಮುಂಚೆ ಇಲ್ಲಿ 2 ಅನ್ನೋದು ಇರಲಿಲ್ಲ, ಎಲ್ಲಿ ನ್ಯೂಮರೇಟರಲ್ಲಿ 2 ಅನ್ನೋದು ಇರಲಿಲ್ಲ, ಅದಕ್ಕೆ 2 ಬರ್ಕೊಂಡೆ, ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದೆ. ಅರ್ಥ ಆಗ್ತಿದೆಯಾ? ವಿ ನೀಡೆಡ್ ದಟ್ 2, ದಟ್ಸ್ ವೈ ಐ ಡಿಡ್ ಲೈಕ್ ದಿಸ್. therefore ಹಿಯರ್ ದಿಸ್ ವಿಲ್ ಬಿ ಆಫ್ ದ ಫಾರ್ಮ್ ಎಫ್ ಆಫ್ ಎಕ್ಸ್ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ಇಸ್ f' ಆಫ್ ಎಕ್ಸ್. ಸೊ ಡೈರೆಕ್ಟಾಗಿ ನಾನೇನು ಬರಿಬೋದು, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರಿಬೋದು. ಓಕೆ, therefore ವಿ ಗೆಟ್ ಹಿಯರ್ 1/2 ಇಂಟು ಇಟ್ಸ್ ಲಾಗ್ ಆಫ್ ಮಾಡ್ x -1 ಮೈನಸ್ 1/2 ಇಂಟು ಹಿಯರ್ ಇಟ್ಸ್ 1/2 ಇಂಟು ಲಾಗ್ ಆಫ್ it's x² + 1, okay, minus it's tan inverse of x minus tan inverse of x plus c. Okay, so here, yeah, this is what we have got. So hagar ಏನು ಬರುತ್ತೆ ಇದರಲ್ಲಿ, 1/2 ಇಂಟು it's log of mod x -1, okay, minus 1/4 ಇಂಟು it's log of mod x² + 1, okay, then minus 1/2 ಇಂಟು it's tan inverse of x plus c is the right answer. I hope this is clear. Clarity ಸಿಕ್ಕಿದಲ್ಲ ಎಲ್ಲರಿಗೂ? Right? Okay. So now, yes, yeah, almost we have completed everything in this particular topic. So partial fractions ಎಲ್ಲಾನು ಮುಗಿಸಿದೀವಿ ಮಕ್ಕಳ. ಸೊ ಇನ್ನು ಉಳ್ಕೊಂಡಿರೋದು ನನಗೆ ಮೇಜರ್ ಆಗಿ ಒಂದೇ ಒಂದು ಕಾನ್ಸೆಪ್ಟ್, ದಟ್ ಇಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆದಮೇಲೆ ವಿ ಹ್ಯಾವ್ ಗಾಟ್ ಒನ್ ಮೋರ್ ಥಿಂಗ್, ದಟ್ ಇಸ್ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಆಗ 9 ಫಾರ್ಮುಲಾ ಡಿಸ್ಕಸ್ ಮಾಡಿದೆ ನೋಡಿ, ಅದರಲ್ಲಿ 6 ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಿದ್ದೆ. ಇನ್ನೂ ಉಳ್ಕೊಂಡಿರೋ 3 ಫಾರ್ಮುಲಾ ಏನಿದೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸೋದಿತ್ತು. ಓಕೆ, ಅದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಫೈನ್. ಸೊ ಈಗ ನೋಡಿ ಇದರಲ್ಲಿ coming to this integration by parts ಅಲ್ಲಿ ಮಾಡಬೇಕು. So coming to the integration by parts. Okay, coming to integration by parts here. Okay, coming to integration by parts. So ಏನು ಹೇಳುತ್ತೆ integration by parts? What does integration by parts tells us? So coming to integration by parts. Okay, so ಇದರಲ್ಲಿ ನೋಡಿ, ಇದರಲ್ಲಿ ನನಗೆ, so majorly here this is nothing but it is a multiplication rule of integration ಅಂತಾನೂ ಹೇಳ್ಬೋದು. We can call this as multiplication rule of integration. ಯಾಕೆ? Because we are getting multiplication of 2 functions. ಸರ್ ಮುಂಚೆ ಮಾಡಿಲ್ವಾ ಸರ್ ಮಲ್ಟಿಪ್ಲಿಕೇಶನ್ ಆಫ್ 2 ಫಂಕ್ಷನ್ಸ್? ಮಾಡಿದ್ದೀವಿ ಕಣ್ರೋ, ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಆಫ್ 2 ಫಂಕ್ಷನ್ಸ್ ಇದ್ದಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ, ಡಿವಿಷನ್ ಆಫ್ 2 ಫಂಕ್ಷನ್ಸ್ ಇದ್ದಾಗಲೂ ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ದೀವಿ. ಬಟ್ ವಿ ನೆವರ್ ಯೂಸ್ಡ್ ದಿಸ್ ಪರ್ಟಿಕ್ಯುಲರ್ ರೂಲ್ ವೇರ್ ವಿ ಡೋಂಟ್ ಡೈರೆಕ್ಟ್ಲಿ ಯೂಸ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಂಟಿಗ್ರೇಷನ್ ಮಾಡೋದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ದೇನೆ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ಮಾಡ್ತಾ ಇದ್ದೀವಿ. ಸರ್ ಹಂಗಾದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬೇಕಾಗಿಲ್ವಾ? ನೋಡಿ, ಇಟ್ ಇಸ್ ಅ ಕಾಂಬಿನೇಷನ್, ಮುಂದೆ ನೆಕ್ಸ್ಟ್ ಬರುತ್ತೆ, ಬಟ್ ಅಲ್ಟಿಮೇಟ್ಲಿ ಆನ್ಸರ್ ಸಿಗೋದು ಲಾಸ್ಟಲ್ಲಿ ನನಗೆ ಆನ್ಸರ್ ಸಿಗಬೇಕಲ್ವಾ?
ಆ ಆನ್ಸರ್ ಸಿಗೋದು ನನಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ. ಸೊ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. ಬಿಗಿನಿಂಗಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಾಗತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿ ಅದಾದಮೇಲೆ ದೆನ್ ಐ ನೀಡ್ ಟು ಕನ್ವರ್ಟ್. ಓಕೆ, ಎಸ್ಪೆಷಲಿ ಒಂದು ಕ್ವಶನ್ ಇದೆ ಮಕ್ಕಳ ನಿಮಗೆ, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆ, ಯು ಗಾಟ್ ಅ ಕ್ವಶನ್ ಲೈಕ್ ದಿಸ್. ಇದರಲ್ಲಿ ಡೈರೆಕ್ಟಾಗಿ ನೀವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡೋದಕ್ಕಾಗಲ್ಲ. ಫಸ್ಟ್ ಸಬ್ಸ್ಟಿಟ್ಯೂಷನ್ನೇ ಮಾಡಬೇಕು. ಪುಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಈ ರೀತಿ ಮಾಡ್ತೀರಿ. ಅದಾದಮೇಲೆ ಅದನ್ನು ಮುಗಿಸಿದ ಮೇಲೆ ಒಂದು ಫಂಕ್ಷನ್ ಬರುತ್ತೆ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ, ಎಕ್ಸ್ ಇಂಟು ಸೈನ್ ಎಕ್ಸ್ ಅಥವಾ ಟಿಟಾ ಇಂಟು ಸೈನ್ ಎಕ್ಸ್ ಆರ್ ಟಿ ಇಂಟು ಸೈನ್ ಟಿಟಾ ಅಂತ ಬರುತ್ತೆ. ಓಕೆ, ಸೊ ಅಲ್ಲಿ ನೀವು ಮಕ್ಕಳ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀರಿ. ಅರ್ಥ ಆಗ್ತಿದೆಯಾ? ಡೈರೆಕ್ಟಾಗಿ ಮಾಡೋದಿಲ್ಲ, ಇಂಡೈರೆಕ್ಟಾಗಿ ಮಾಡ್ತೀರಿ. ಓಕೆ, ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಏನಾಗುತ್ತೆ ಇದರಲ್ಲಿ? ವಾಟ್ ಡು ಐ ಗೆಟ್ ನಾವ್? ಯಸ್, ಕಮಿಂಗ್ ಟು ದಿಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಇದರಲ್ಲಿ ಮಕ್ಕಳ ನೋಡಿ, ಇದರಲ್ಲಿ ಐ ಈಕ್ವಲ್ಸ್ ಟು ಇಟ್ ಇಸ್ ಇಂಟಿಗ್ರಲ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್. ಓಕೆ, ಸೊ ಅದಕ್ಕಿಂತ ಮುಂಚೆ ಇದರಲ್ಲಿ ಈ ರೀತಿ ತಗೋಬಹುದು. ವಿ ಕ್ಯಾನ್ ರೈಟ್ ಲೈಕ್ ದಿಸ್. ದಿಸ್ ಇಸ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. ಓಕೆ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಇಂಟು ಡಿ ಎಕ್ಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್. ಓಕೆ, ಏನು ಹೇಳುತ್ತೆ ಇದು ಮಕ್ಕಳ? ಏನು ಹೇಳುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಓಕೆ, ಮೈನಸ್ ಇಯರ್ ಐ ಆಮ್ ಗೋಯಿಂಗ್ ಟು ರೈಟ್ ದಿಸ್ ಇಂಟಿಗ್ರಲ್ ಆ್ಯಂಡ್ ದೆನ್ ಇಯರ್ ಅ ಡಿ ಎಕ್ಸ್. ಓಕೆ, ಇಲ್ಲಿ ಏನು ಇಂಟಿಗ್ರಲ್ ಸೈನ್ ಇದೆ ಮಕ್ಕಳ? ಇಲ್ಲಿ ಏನು ಇಂಟಿಗ್ರಲ್ ಸೈನ್ ಇದೆ ಅದಕ್ಕೆ ಇಲ್ಲಿ ಡಿ ಎಕ್ಸ್ ಬರಿತಾ ಇದ್ದೀನಿ. ಆ್ಯಂಡ್ ವಾಚ್ ಇಯರ್ ಕೇರ್ಫುಲಿ. So here I am going to write d by dx of first function. d by dx of first function and here I am going to write, okay, I am going to write integral of second function into dx. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ಸೇರಿಸಿ ಏನಾಗುತ್ತೆ? ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಇಷ್ಟೆಲ್ಲ ಆದಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಆದಮೇಲೆ ಒಂದು ಆನ್ಸರ್ ಬರುತ್ತಲ್ವಾ, ಅದನ್ನು ಮತ್ತೆ ಇಂಟಿಗ್ರೇಟ್ ಮಾಡ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮತ್ತು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಎರಡನ್ನೂ ಮಾಡಿದಾಗ ಕಡೆಯಲ್ಲಿ ಒಂದು ಆನ್ಸರ್ ಬರುತ್ತೆ ನೋಡಿ, ಅದನ್ನು ನಾನು ಏನು ಮಾಡ್ತೀನಿ, ಮತ್ತೆ ಇಂಟಿಗ್ರೇಟ್ ಮಾಡ್ತೀನಿ ಅಷ್ಟೇ. ಓಕೆ, ಇಲ್ಲಿಗೆ ಬಂದಾಗ ಅದೇ ರೀತಿ ಬರೀತೀನಿ ನೋಡಿ. ಫಸ್ಟ್ ಇಸ್ ಯು, ಫಸ್ಟ್ ಫಂಕ್ಷನ್ ಇಸ್ ಯು ಆ್ಯಂಡ್ ಸೆಕೆಂಡ್ ಇಸ್ ವಿ ಇಂಟು ಡಿ ಎಕ್ಸ್. ಸೆಕೆಂಡ್ ಒನ್ ಇಸ್ ವಿ ಇಂಟು ಡಿ ಎಕ್ಸ್. ಓಕೆ, ಮೈನಸ್ ದೆನ್ ಇಯರ್ ಅ ಇಂಟಿಗ್ರಲ್ ಸೈನ್ ಆ್ಯಂಡ್ ದೆನ್ ಇಯರ್ ಅ ಡಿ ಎಕ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿಗೆ ಓಕೆ, ಸೊ ಇಯರ್ we are going to write d by dx of first function, that is u, and then students, and then we are going to get v into dx. Okay, so ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಲೆಟ್ ಮಿ ಟೇಕ್ an example here. I equals to integral of x into sin x into dx, x into sin x into dx. Okay, so I am treating, so ಇದಕ್ಕೂ ಕಾರಣ ಇದೆ ಮಕ್ಕಳ. ಇದನ್ನ u ಅಂತ ಕನ್ಸಿಡರ್ ಯಾಕೆ ಮಾಡ್ತೀವಿ, ಇದನ್ನ v ಅಂತ ಕನ್ಸಿಡರ್ ಯಾಕೆ ಮಾಡ್ತೀವಿ? there is a reason for it. ಸೊ ಆ ರೀಸನ್ ಫಸ್ಟೇ ಹೇಳ್ಬಿಡ್ತೀನಿ. ಓಕೆ, ಐಲೈಟ್ ರೂಲ್ ಅಂತ ಫಾಲೋ ಮಾಡ್ತೀವಿ. ವಿ ಫಾಲೋ ದ ರೂಲ್ ಕಾಲ್ಡ್ ಐಲೈಟ್ ರೂಲ್. ಸೊ ವಿಚ್ ರೂಲ್? ಐಲೈಟ್. ಓಕೆ, ವಿ ಫಾಲೋ ದ ರೂಲ್ ದಟ್ ಈಸ್ ಐಲೈಟ್ ರೂಲ್. ಸೊ ದಿಸ್ ಈಸ್ ಯೂಸ್ ಟು ಡಿಸೈಡ್ ದ ಪ್ರಯಾರಿಟಿ. ಓಕೆ, ದಿಸ್ ರೂಲ್ ಈಸ್ ಯೂಸ್ ಟು ಡಿಸೈಡ್ ದ ಪ್ರಯಾರಿಟಿ. ದಿಸ್ ರೂಲ್ is used to decide the priority. This rule is used to decide the priority. This rule is used to decide the priority. ಏನು ಡಿಸೈಡ್ ಮಾಡೋದಕ್ಕೆ? ಪ್ರಯಾರಿಟಿ ಡಿಸೈಡ್ ಮಾಡೋದಕ್ಕೆ. ಪ್ರಯಾರಿಟಿ ಬಿಟ್ವೀನ್ ಯು ಆ್ಯಂಡ್ ವಿ. ಯು ಮತ್ತು ವಿ ನಡುವೆ ಯಾವುದನ್ನ ಯು ಅಂತ ಕನ್ಸಿಡರ್ ಮಾಡಬೇಕು, ಯಾವುದನ್ನ ವಿ ಅಂತ ಕನ್ಸಿಡರ್ ಮಾಡಬೇಕು, ಅಂದರೆ ಯಾವುದನ್ನ ಫಸ್ಟ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು, ಯಾವುದನ್ನ ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ ಪ್ರಯಾರಿಟಿಗೋಸ್ಕರ ಇದನ್ನು ಕನ್ಸಿಡರೇಷನ್ ತೊಗೊಳ್ತೀವಿ. ಓಕೆ, ಸೊ ವಾಟ್ ಡಸ್ ದಿಸ್ ಟೆಲ್ ಅಸ್? ನೋಡಿ, ದಿಸ್ ಐ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಇನ್ವರ್ಸ್ ಫಂಕ್ಷನ್. ಇದೇನಿದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ದಿಸ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. It is inverse trigonometric function. Okay, what are inverse trigonometric functions? Sin inverse x, cos inverse x, okay, tan inverse x, etc. Okay, so ಇಲ್ಲಿ ಕೂಡ ಬೇರೆ ಬೇರೆ ರೀತಿ ಬರ್ಬೋದು. sin inverse 2x, cos inverse 3x, ಈ ರೀತಿ ಎಲ್ಲ ಬರ್ಬೋದು. Okay, next L. What is L? L is nothing but logarithmic function. This is nothing but logarithmic function. Logarithmic functions, that is log 2x, log x, log 2x, okay, log of ax plus b, log of ax plus b, etc. log of ax plus b, etc. ಈ ರೀತಿ ಬರುತ್ತೆ. So this is what we consider here. And coming to a is nothing but algebraic function. A is nothing but algebraic function. ಏನಿದು? This is algebraic functions. So what are algebraic functions? x square, x cube, okay, so then x power 4 plus 2x. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಟರ್ಮ್ಸ್ಗಳನ್ನ ಬರೋದನ್ನ ನಾನೇನು ಮಾಡ್ತೀವಿ? ವಿ ಕನ್ಸಿಡರ್ ಇಟ್ ಆಸ್ algebraic functions. Okay, so even here t is nothing but
This t is nothing but this is a trigonometric function. This is a trigonometric function. This is a trigonometric function. What are the trigonometric functions? We get here sin x, cos x. Okay, so tan 3x, okay, etc. So ಈ ರೀತಿ ಬರೋದನ್ನ ನಾವು ಏನು ಮಾಡ್ತೀವಿ, trigonometric functions ಅಂತ ಕನ್ಸಿಡರ್ ಮಾಡ್ತೀವಿ. And finally that is e is nothing but exponential function. This is nothing but exponential function. And this is exponential function. What is exponential function? E power x, a power x, e power 3x, okay, a power minus x, etc. So ಇದೆಲ್ಲ ಏನು ಬರುತ್ತೆ ಮಕ್ಕಳ? These are the exponential functions. So we decide the priority. ಇದರಲ್ಲಿ ಕಾಂಬಿನೇಷನ್ ಬಂದಾಗ, ಈಗ ನೋಡಿ ಕಾಂಬಿನೇಷನ್ ಏನು ಬಂದಿದೆ ನನಗೆ? ವಾಟ್ ಕಾಂಬಿನೇಷನ್ ಐ ಹ್ಯಾವ್ ಗಾಟ್? ಎಕ್ಸ್ ಇಂಟು ಸೈನ್ ಎಕ್ಸ್. ವಾಟ್ ಕಾಂಬಿನೇಷನ್ ಐ ಹ್ಯಾವ್ ಗಾಟ್? ಎಕ್ಸ್ ಇಂಟು ಸೈನ್ ಎಕ್ಸ್. ಹೌದಾ? ಸೊ ಲೆಟ್ ಅಸ್ ರೈಟ್ ಹಿಯರ್. ಮೋಸ್ಟ್ ನಿಮ್ಗೆ ಎಕ್ಸ್ ಇಂಟು ಸೈನ್ ಎಕ್ಸ್ ಕ್ವಶನ್ ತೊಗೊಂಡಿದ್ದೀನಿ ನಾನು. ಓಕೆ, ಲೆಟ್ ಅಸ್ ಟೇಕ್ ಹಿಯರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ತೊಗೊಳ್ತೀನಿ. ಸೊ ನಾನೇನು ಮಾಡ್ತೀನಿ ಈಗ? ಎಕ್ಸ್ ಇಂಟು ಕಾಸ್ ಎಕ್ಸ್. ಲೆಟ್ ಮಿ ಟೇಕ್ ಹಿಯರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ದಿಸ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ವಿ ನೋ. ಯಾಕೆ? ಬಿಕಾಸ್ ದಿಸ್ ಇಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್, ದಿಸ್ ಇಸ್ ಅ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಆಲ್ಜಿಬ್ರಾ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿ ಬರುತ್ತೆ. ಸೊ ಫಸ್ಟ್ priority should be given to this, next priority should be given to this. Okay, so now here we get, ನೋಡಿ ಸೇಮ್ ಇಲ್ಲಿ ಬರ್ಕೊಳ್ತೀನಿ. this is nothing but ನೋಡಿ ಇಲ್ಲಿ x, this is x integral of cos x into dx. Okay, minus see, watch here. So here we get dx and then students ಇಲ್ಲಿ ನೋಡಿ ಏನು ಬರುತ್ತೆ? d by dx of, so here we get d by dx of the first function, that is x. Okay, u ಬರುತ್ತೆ and then integral of, then we write here integral of cos x into dx. Okay, therefore here we get, ನೋಡಿ ಇಲ್ಲಿ ಏನು ಬರುತ್ತೆ? x into sin x, okay, minus integral of, this one is 1. Okay, ಇಲ್ಲಿ ಏನು ಆನ್ಸರ್ ಬರುತ್ತೆ ಮಕ್ಕಳ? this is 1 and this one is nothing but sin x. this one is nothing but sin x. ಅದನ್ನೇ ಹೇಳಿದ್ದು, ಇದೊಂದು ಆನ್ಸರ್ ಬರುತ್ತೆ, ಇದೊಂದು ಆನ್ಸರ್ ಬರುತ್ತಲ್ಲ, ಇವೆರಡು ಆನ್ಸರ್ ಜೊತೆಗೆ ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಏನು ರಿಸಲ್ಟ್ ಬಂತು ಮಕ್ಕಳ? ಅದನ್ನು ಮತ್ತೆ ಏನು ಮಾಡ್ತೀನಿ? ಮತ್ತೆ ಇಲ್ಲಿ ಇಂಟಿಗ್ರೇಟ್ ಮಾಡ್ತೀನಿ. ಅರ್ಥ ಆಗಿದೆಯಾ? ಓಕೆ, therefore we get x into sin x minus of minus cos x plus c. So therefore we get x into sin x plus cos x plus c. This is what we get. I hope this is clear for everyone. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ಹಾಗಾದರೆ ಮೂವಿಂಗ್ ಟು ದ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ಗೆ ಬರೋಣ ಇಲ್ಲಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಪ್ರಾಬ್ಲಮ್ಸ್. ನಾವು ಎಕ್ಸ್ ಇಂಟು ಸೈನ್ ಎಕ್ಸ್ ಇದೆ, ಸೊ ಎಕ್ಸ್ ಇಂಟು ಕಾಸ್ ಎಕ್ಸ್ ಮಾಡಿದೆ. ನಾವು ವಿ ಗಾಟ್ ನಾವು ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ವಾಟ್ ಡು ಐ ಗೆಟ್ ಹಿಯರ್? ನೋಡಿ, ಐ ಈಕ್ವಲ್ಸ್ ಟು, ಇಟ್ ಈಸ್ ಎಕ್ಸ್ ಇಂಟು, ಓಕೆ, ಸೊ ಹಿಯರ್ ಐ ಈಕ್ವಲ್ಸ್ ಟು, ಇಟ್ ಈಸ್ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಿ ಗೆಟ್ ಎಕ್ಸ್ ಇಂಟು ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ minus here d by dx of x. Okay, d by dx of x and then here we get integral of its sin x into dx. All of this ಇದೆಲ್ಲಾನು ಮಕ್ಕಳ ಕಡೆಯಲ್ಲಿ ಮುಗಿದ್ಮೇಲೆ ಏನು ಮಾಡ್ತೀವಿ? ವಿ ಅಗೇನ್ ರೈಟ್ ಅ dx here. ಓಕೆ, ನೋಡಿ ಇಲ್ಲಿ ಬರ್ದಿರೋ dx ಇದಕ್ಕೆ ಸೇರಿದ್ದು, ಇಲ್ಲಿ ಕಡೆಯಲ್ಲಿ ಬರೆಯೋ dx ಇದಕ್ಕೆ ಸೇರಿದ್ದು. ಓಕೆ, ಫೈನ್. ಸೊ ನಾವು here we get x into sin x is nothing but minus cos x ಬರುತ್ತೆ, minus integral of 1 into its minus cos x, okay, into dx. So we get minus x into cos x, okay, plus integral of cos x into dx. ಯಾಕೆ ಪ್ಲಸ್ ಬಂತಿಲ್ಲಿ? ಬಿಕಾಸ್ ಇಲ್ಲೊಂದು ಮೈನಸ್ ಸೈನ್ ಇದೆ, ಇಲ್ಲಿ ಒಂದು ಮೈನಸ್ ಸೈನ್ ಇದೆ. ಸೊ ಇದೇನಾಯಿತು? ಪ್ಲಸ್ ಆಯಿತು. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ therefore we got minus x into cos x plus sin x plus c is the right answer. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಕ್ಸ್ ಇಂಟು ಸೈನ್ 3x ಕೊಟ್ಟಿದ್ದಾರೆ. ಸೊ ಐ ಈಸ್ ಈಕ್ವಲ್ ಟು ಇಟ್ಸ್ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ 3x ಇಂಟು ಡಿ ಎಕ್ಸ್. ಓಕೆ, ಸೊ ವಾಟ್ ಡು ಐ ಗೆಟ್ ಹಿಯರ್? ವಿ ಗೆಟ್ ಹಿಯರ್ ಎಕ್ಸ್ ಇಂಟು ಇಂಟಿಗ್ರಲ್ ಆಫ್ ಸೈನ್ 3x ಇಂಟು ಡಿ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್, ಓಕೆ, ಇಂಟು ಇಂಟಿಗ್ರಲ್ ಆಫ್ ಸೈನ್ 3x, ಓಕೆ, ಇಂಟು ಡಿ ಎಕ್ಸ್, all of this into dx. So now here we get ಏನು ಬರುತ್ತೆ ಇದರಲ್ಲಿ? x into its minus cos 3x, ಓಕೆ, ಡಿವೈಡೆಡ್ ಬೈ 3. ನಿಮಗೆ ಗೊತ್ತಿದೆಯಲ್ಲ, ನಮಗೆ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಅದೇನು ಎಕ್ಸ್ಗೆ ಕೋಯಿಫಿಷಿಯಂಟ್ ಬರುತ್ತೆ ದಟ್ ವಿಲ್ ಬಿ ಓಲ್ ಡಿವೈಡೆಡ್. ಓಕೆ, ಇಲ್ಲಿ ಕೆಳಗಡೆ ಡಿವೈಡ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆದರೆ ಮಲ್ಟಿಪ್ಲೈ ಆಗುತ್ತೆ, ಇಂಟಿಗ್ರೇಷನ್ ಆದರೆ ಡಿವೈಡ್ ಆಗ್ತಾ ಬರುತ್ತೆ. ಓಕೆ, therefore we get minus of it is integral of 1 and sin 3x integration is minus cos 3x, okay, all divided by 3 into dx. So here we get minus x by 3 into, yeah, it's minus x by 3 into cos 3x. Okay, then here
ಮೈನಸ್ ಇಂಟು ಮೈನಸ್, ಇಲ್ಲಿ ಏನಿದೆ ಮಕ್ಕಳ, ಇಲ್ಲೊಂದು ಮೈನಸ್ ಸೈನ್ ಇದೆ, ಇಲ್ಲಿ ಒಂದು ಮೈನಸ್ ಸೈನ್ ಇದೆ, ಸೊ ಪ್ಲಸ್ ಬರುತ್ತೆ, ಪ್ಲಸ್ 1/3 ಇಂಟು ಇಂಟಿಗ್ರಲ್ ಆಫ್ ಇಯರ್ ವಿ ಗೆಟ್ ಕಾಸ್ 3x, ಇಂಟಿಗ್ರಲ್ ಆಫ್ ಕಾಸ್ 3x ಇಂಟು ಡಿ ಎಕ್ಸ್. Therefore, we get minus x by 3 into cos x plus 1/3 into it is sin 3x divided by 3, sin 3x divided by 3 plus c. This is the answer. ಬೇಕಾದ್ರೆ ಇಲ್ಲಿ 1/9 ಅಂತ ಬರಿಬೋದು, sin 3x by 9 ಅಂತ ಬರಿಬೋದು, ಇಲ್ಲ ಇಷ್ಟಕ್ಕೆ ಇಟ್ಟರು ಕೂಡ ಮಾರ್ಕ್ಸ್ ಖಂಡಿತ ಸಿಗುತ್ತೆ. Okay, so coming to the next one, x into log x. x into log x. Okay, so here we get I equals to integral of x into log x into dx. ನೋಡಿ ಮಕ್ಕಳ, ಅಕಾರ್ಡಿಂಗ್ ಟು ದ ಐಲೇಟ್ ರೂಲ್, ನೋಡಿ ಐಲೇಟ್ ರೂಲ್ ಪ್ರಕಾರ ILA, ಓಕೆ, TE ಹೌದಲ್ಲ. ಸೊ ಇಲ್ಲಿ ಪ್ರಕಾರ ದಿಸ್ A is nothing but x and L is nothing but log x. ಹಾಗಾದರೆ ಪ್ರಯಾರಿಟಿ ಪ್ರಕಾರ ಯಾವ್ದು ಬರಿಬೇಕು ಫಸ್ಟ್? ವಿಚ್ ಒನ್ ಐ ನೀಡ್ ಟು ರೈಟ್ ಫಸ್ಟ್? ಫಸ್ಟ್ ಐ ನೀಡ್ ಟು ರೈಟ್ log x. ಸೊ ಅದಕ್ಕೆ ಏನು ಮಾಡ್ತೀವಿ ಇದರಲ್ಲಿ, what do we do now? Here we write first log x and then x into dx. I hope this is clear. ಅರ್ಥ ಆಗ್ತಿದೆಯಾ? ಪ್ರಯಾರಿಟಿ ಫಸ್ಟ್ log x ಕೊಡಬೇಕು, ಅದಾದಮೇಲೆ x ಬರಿಬೇಕು. Okay, so right, so therefore I get log x into it's x square divided by 2, log x into x square divided by 2 minus, ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿದ್ದೀನಿ ಮಕ್ಕಳ, ಮೈನಸ್ here it's 1 by x, okay, into x square divided by 2 into dx. I hope this is clear. ಅರ್ಥ ಆಗಿದೆಯಾ ಏನು ಮಾಡಿದ್ದೀನಿ ಅಂತ? ಅರ್ಥ ಆಗಿದೆಯಾ? have you all understood this? ಗೊತ್ತಿಲ್ಲ ಅಂದರೆ ನೋಡಿ, log x ಹಂಗೆ ಇಟ್ಕೊಂಡಿದ್ದೀನಿ, ಇಂಟಿಗ್ರಲ್ ಆಫ್ x into dx. ಓಕೆ, ಅದಕ್ಕೆ ಇಲ್ಲಿ x square by 2 ಬಂತು, ಮೈನಸ್ ಹಿಯರ್ ಇಟ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್, ಅದಕ್ಕೆ ಇಲ್ಲಿ 1/x ಬಂತು. ದೆನ್ ಇಂಟಿಗ್ರಲ್ ಆಫ್ x ಇಂಟು ಡಿ ಎಕ್ಸ್, ಅದಕ್ಕೆ ಇಲ್ಲಿ x square by 2 ಬಂತು. ಆ್ಯಂಡ್ ದೆನ್ ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ಡಿ ಎಕ್ಸ್, ಅದೇ ಇಲ್ಲಿ ಡಿ ಎಕ್ಸ್ ಇಲ್ಲಿ ಬಂದಿರೋದು. ಅರ್ಥ ಆಗಿದೆಯಾ? ಓಕೆ, therefore we get it's x square by 2 into log x, x square by 2 into log x, and here one of the x get cancelled, so minus 1/2 integral of x into dx. Therefore x square log x divided by 2 minus 1/2 into it's x square divided by 2, x square divided by 2 plus c. This is the right answer. ಅರ್ಥ ಆಗಿದೆಯಾ? ಬೇಕು ಅಂದರೆ ಇದನ್ನು x square by 4 ಅಂತ ಬರೀರಿ, ಇಲ್ಲಾಂದರೆ ಎಷ್ಟೇ ಬಿಟ್ಟರು ಕೂಡ you'll be getting the marks. I hope you got this. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ? ಓಕೆ, ಸೊ ಫೈನ್. ಸೊ ಕಮಿಂಗ್ ಟು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸೇಮ್ ರೂಲ್ ಸ್ಟೂಡೆಂಟ್ಸ್, ಸೇಮ್ ರೂಲ್ ನೋಡಿ, ಹೈಲೈಟ್ ರೂಲ್ ಪ್ರಕಾರ ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳ, ಐ ಈಕ್ವಲ್ಸ್ ಟು ಇಟ್ ಇಸ್ ಎಕ್ಸ್ ಇಂಟು ಇಟ್ ಇಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ಇಯರ್ ಅಕಾರ್ಡಿಂಗ್ ಟು ದ ಹೈಲೈಟ್ ರೂಲ್ ILA TE ಇದೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಯಾವುದು? ಕೊಟ್ಟಿರೋದು ಐಯಲ್ಲಿ ಏನು ಕೊಟ್ಟಿದ್ದಾರೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡಬೇಕು? First priority should be given to tan inverse. ಹೌದಲ್ಲ? Right. Therefore we write here, so integral of tan inverse of x into dx. So we get here it's tan inverse of x into integral of x into dx minus differentiation of d by dx of tan inverse of x, d by dx of tan inverse of x into integral of x into dx. So all of this into dx. I hope you have got it. Okay, so therefore we get tan inverse of x into x square by 2 minus here it's 1 by 1 plus x square. ಇಲ್ಲೇನಿದೆ? 1 by 1 plus x square ಇದೆ. ಆ್ಯಂಡ್ ಇಲ್ಲಿ ಏನು ಬರ್ತಿದೆ? ವಾಟ್ ವಿ have got here x square divided by 2, ಆ್ಯಂಡ್ ದೆನ್ ಮಲ್ಟಿಪ್ಲೈಡ್ ವಿತ್ ಡಿ ಎಕ್ಸ್. ಇಲ್ಲಿ ಏನು ಡಿ ಎಕ್ಸ್ ಇದೆ? ಆ ಡಿ ಎಕ್ಸ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, therefore we get now, ನೋಡಿ ಇಲ್ಲಿ x square into tan inverse of x all divided by 2 minus 1/2 into its integral of x square divided by its x square plus 1, okay, into dx. ಅರ್ಥ ಆಗಿದಲ್ಲ ಎಲ್ಲರಿಗೂ? ರೈಟ್. ಓಕೆ, ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ ಮಕ್ಕಳ, therefore I equals to it is x square by 2 into tan inverse of x, okay, minus 1/2 into integral of x square divided by it's x square plus 1 into dx. ಓಕೆ, ಸೊ ಅದೇನೇ ಬರೆದಿರೋದಲ್ಲ, ಇಲ್ಲಿ ಏನಿದೆ ಇಷ್ಟನ್ನು ಕೂಡ ನೆಕ್ಸ್ಟ್ ಪೇಜಲ್ಲಿ ಬರೆದಿದ್ದೀನಿ. ಸೊ ನೋಡಿ, ವಿ ಹ್ಯಾವ್ ಗಾಟ್ ಮೆನಿ ಮೆಥಡ್ಸ್ ಇಯರ್. ಸೊ ವಿ ಹ್ಯಾವ್ ಗಾಟ್ ಮೆನಿ ಮೆಥಡ್ಸ್, ಬಟ್ ದ ಬೆಸ್ಟ್ ಮೆಥಡ್ ಇಸ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಸೊ ಮ್ಯಾನಿಪುಲೇಷನ್ ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗಲಿಲ್ಲ ಅಂತಂದರೆ ಟ್ರೈ ವಿತ್ ಮ್ಯಾನಿಪುಲೇಷನ್ ಮೆಥಡ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗಲ್ಲ, ಯಾಕಂದರೆ ಎರಡೂ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ನ್ಯೂಮರೇಟರ್ ಕೂಡ ಎಕ್ಸ್ ಸ್ಕ್ವೇರ್ ಇದೆ, ಡಿನಾಮಿನೇಟರ್ ಕೂಡ ಎಕ್ಸ್ ಸ್ಕ್ವೇರ್ ಇದೆ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗೋದಿಲ್ಲ.
ಸೊ ನಾನೇನು ಮಾಡ್ತೀನಿ, ವಾಟ್ ಐ ನೀಡ್ ಟು ಡೂ, ಐ ನೀಡ್ ಟು ಗೋ ವಿತ್ ದ ಮ್ಯಾನಿಪುಲೇಷನ್. ಸೊ ವಿ ನೀಡ್ ಟು ಸ್ಟಾರ್ಟ್ ವಿತ್ ವಾಟ್, ವಿ ನೀಡ್ ಟು ಸ್ಟಾರ್ಟ್ ವಿತ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಸೊ ಡಿನಾಮಿನೇಟರ್ ನೋಡಿ 1 ಇದೆ, ಡಿನಾಮಿನೇಟರಲ್ಲಿ 1 ಇದೆ. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ವಿಲ್ ಗೋ ವಿತ್ +1 - 1. ಓಕೆ, therefore we get x square by 2 into tan inverse of x. ಓಕೆ, ಸೊ -1/2 ಇಂಟು ಇಂಟಿಗ್ರಲ್ ಆಫ್, ನೋಡಿ ಗ್ರೂಪ್ ಮಾಡಿ ಇದರಲ್ಲಿ. ಸೊ ಏನು ಬರುತ್ತಿದ್ದು, x² + 1 ಡಿವೈಡೆಡ್ ಬೈ x² + 1. ಓಕೆ, -1 divided by its x² + 1 into dx. So therefore here it is x² into tan inverse of x divided by 2. Okay, -1/2 into -1/2 into integral of 1 into dx. Okay, minus integral of 1 by 1 plus x² into dx. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? So this and this get cancelled. So we get here 1. So therefore we get x² into tan inverse of x, x² into tan inverse of x divided by 2. Okay, -1/2 into here we get ಏನು ಬರುತ್ತಿದ್ದು, x ಬರುತ್ತೆ. Okay, minus this is tan inverse of x minus tan inverse of x plus c. Okay, therefore it's x² tan inverse of x divided by 2. Okay, therefore it's minus x by 2 plus 1/2 into tan inverse of x. Okay, plus c. ಸೊ ಬೇಕಂದರೆ tan inverse x ಕಾಮನ್ ತೊಗೊಳ್ಳಿ ಮಕ್ಕಳ. ಸೊ ಬೇಕಂತಂದರೆ ನಿಮ್ಗೆ ಏನೇನು ಮಾಡ್ಬೋದು, ಐ ಕ್ಯಾನ್ ಟೇಕ್ ಹಿಯರ್ 1/2 into tan inverse of x ಕಾಮನ್. Okay, 1/2 into tan inverse of x common, and here we get x² plus 1, and here we get x² plus 1 minus x by 2 plus c is the answer. So ಇಷ್ಟು ಬೇಕಂದರೆ ಬರೀರಿ, ಇಲ್ಲ ಅಂತಂದರೆ even if you keep till here, it's enough, you will be getting the complete marks. I hope this is clear for everyone. Clarity ಸಿಕ್ಕಿದಲ್ಲ ಎಲ್ಲರಿಗೂ? ಓಕೆ, ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ನೋಡಿ ಆಗಲೇ ಹೇಳ್ದೆ ಅಲ್ಲ, x into sin inverse of x ಪ್ರಾಬ್ಲಮ್ ಹೇಳ್ದೆ ಅಲ್ಲ, ಅದೇ ರೀತಿ ಪ್ರಾಬ್ಲಮ್ ಇದು ಕೂಡ. ಸೊ ಡೈರೆಕ್ಟಾಗಿ ನನಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬರೋದಿಲ್ಲ. ಫಸ್ಟ್ ಇದ್ರಲ್ಲಿ ನಾನು ಯಾವತ್ತೂ ಹೋಗ್ಬೇಕಾಗಿರೋದು ಅಪ್ರೋಚ್ ಮಕ್ಕಳ, ಸಬ್ಸ್ಟಿಟ್ಯೂಷನ್ ಮೆಥಡ್. ಎನಿ ಪ್ರಾಬ್ಲಮ್ ಯು ಆರ್ ಗಿವನ್, ಫಸ್ಟ್ ಚೆಕ್ ವಿತ್ ವಾಟ್, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಸೊ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ವರ್ಕೌಟ್ ಆಗಲಿಲ್ಲ ಅಂತಂದರೆ ದೆನ್ ಟ್ರೈ ವಿತ್ ಸಮ್ ಅದರ್ ಥಿಂಗ್ಸ್. ಓಕೆ, ಸೊ ಇಲ್ಲಿ ಕೂಡ ಏನು ಮಾಡ್ತೀವಿ, ವಾಟ್ ವಿ ಡೂ ಹಿಯರ್. ಸೊ ಹಿಯರ್ ಸ್ಟೂಡೆಂಟ್ಸ್ i is equal to okay, so here it's i is equal to it's, so ಒಂದು ನಿಮಿಷ, yeah, so here it's i is equal to its integral of x into cos inverse of x divided by root of 1 minus x² into dx. So it's very clear. ನೋಡಿ, ನಾನು ಫಸ್ಟ್ ಅಪ್ರೋಚ್ ನಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲ, ಫಸ್ಟ್ ಅಪ್ರೋಚ್ ಬಂದು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್ ಪುಟ್ cos inverse of x equals to t. Okay, put cos inverse of x is equal to t, therefore it's -1 by root of 1 minus x² into dx equals to dt. Okay, therefore it's dx divided by root of 1 minus x², it's nothing but it's minus dt. Okay, so now coming to this, ಇಲ್ಲಿ ಏನಿದೆ ಮಕ್ಕಳ, ಇದು ಏನಿದೆ cos inverse of x is equal to t. ಸೊ ಇಲ್ಲಿ ಏನಿದೆ cos inverse of x is equal to t ಅಂತ ತೊಗೊಂಡಿದ್ದೀವಿ. ಇದನ್ನು ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೂ ದ ಫಾಲೋಯಿಂಗ್ ಥಿಂಗ್ಸ್. ನೋಡಿ, ಯಾಕೆ ಇದನ್ನು ಯೂಸ್ ಮಾಡ್ಕೋಬೇಕು, ನನಗೆ ನೋಡಿ ಇದರಲ್ಲಿ, ಓಕೆ, ವಾಚ್ ಹಿಯರ್ ಎವ್ರಿ ಒನ್. ಸೊ i is equal to ಇಂಟಿಗ್ರಲ್ ಆಫ್, ನನಗಿಲ್ಲಿ dx, ಇಲ್ಲಿ ಏನಿದೆ ಮಕ್ಕಳ, dx ಇಂಟು ರೂಟ್ ಆಫ್ 1 ಮೈನಸ್ x². ಓಕೆ, dx divided by root of 1 minus x², dx divided by root of 1 minus x² is nothing but minus dt. We got it. Okay, next ಮಕ್ಕಳ, cos inverse of x ರಿಪ್ಲೇಸ್ಮೆಂಟ್ ಸಿಗುತ್ತಲ್ವಾ, cos inverse of x is equal to what, t. It's t. ಹಾಗಾದರೆ x ಕೂಡ ರಿಪ್ಲೇಸ್ಮೆಂಟ್ ಬೇಕಲ್ವಾ, we need replacement for x also. So therefore here x is equal to ಏನು ಬರೀತೀವಿ, x is equal to, we write here cos t. X is equal to what, it's cos t. ಅರ್ಥ ಆಗ್ತಿದೆಯಾ? ಓಕೆ, therefore we write here it's cos t. I hope this is clear. ಕ್ಲಾರಿಟಿ ಸಿಗ್ತಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ನಾವು ಹಿಯರ್ ಐ ಗೆಟ್ ಹಿಯರ್ ಮೈನಸ್ ಇಂಟಿಗ್ರಲ್ ಆಫ್ t into cos t into dt. ಯಾಕೆ, ಐಲೇಟ್ ರೂಲ್, ಅಕಾರ್ಡಿಂಗ್ ಟು ದ ಐಲೇಟ್ ರೂಲ್. ಓಕೆ, ಐಲೇಟ್ ರೂಲ್ ಪ್ರಕಾರ ಯಾವ್ದು ಫಸ್ಟ್ ಬರಬೇಕು, ಫಸ್ಟ್ ಆಲ್ಜಿಬ್ರಾಯಿಕ್ ಬರಬೇಕು, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿಕ್ ಬರಬೇಕು. ಫಸ್ಟ್ ಆಲ್ಜಿಬ್ರಾಯಿಕ್ ದೆನ್ ಟ್ರಿಗ್ನೋಮೆಟ್ರಿಕ್. ಓಕೆ, ಸೊ ನಾವು ಲೆಟ್ ಮಿ ಇಂಟಿಗ್ರೇಟ್ ದಿಸ್. ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಆಫ್ ಇಟ್ಸ್ t into sin t. ಓಕೆ, ಮೈನಸ್ ಇಂಟಿಗ್ರಲ್ ಆಫ್ 1 into sin t, ಓಕೆ, into dt. Therefore we get minus of t into sin t plus cos t plus c. ಅರ್ಥ ಆಗ್ತಿದೆಯಾ? t into sin t plus cos t plus c. ರೈಟ್? ಓಕೆ, ಸೊ ನೋಡಿ, ನನಗೆ ಇಲ್ಲಿ cos t ವ್ಯಾಲ್ಯೂ ಗೊತ್ತಿದೆ, ಐ ನೋ cos t ವ್ಯಾಲ್ಯೂ.
ಓಕೆ, ಸೊ ವಾಟ್ ಈಸ್ ಸೈನ್ ಟಿ? ಸೊ ನೋಡಿ ಮಕ್ಕಳ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಟಿ. ಓಕೆ, ಸೊ ದೇರ್ಫೋರ್ 1 minus x square is nothing but 1 minus cos square t. Okay, therefore root of 1 minus x square is nothing but its root of sin square t. ಹೌದಲ್ಲ, ಯಾಕಂದರೆ 1 minus cos square ಅಂದರೆ ಏನು? What is 1 minus cos square? It's sin square. Therefore its root of 1 minus x square, it's nothing but it's sin t. Okay, root of 1 minus x square is what? It's sin t. ಅರ್ಥ ಆಗ್ತಿದೆಯಾ? ಸೊ ಎಲ್ಲೆಲ್ಲಿ ಟಿ ಸೈನ್ ಟಿ ಬರುತ್ತೆ ಅಲ್ಲೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ರೂಟ್ ಆಫ್ 1 minus x square ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಎಲ್ಲೆಲ್ಲಿ ಕಾಸ್ ಟಿ ಬರುತ್ತೆ ಅಲ್ಲೆಲ್ಲ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಿ. ಸೊ ದೇರ್ಫೋರ್ ವಿ ಗೆಟ್ ಮೈನಸ್ ಇಟ್ಸ್ ಟಿ. ಟಿ ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ? ಟಿ ಜಾಗದಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ವಿ ಗೆಟ್ ಹಿಯರ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಆ್ಯಂಡ್ ದೆನ್ ಹಿಯರ್ ರೂಟ್ ಆಫ್ ವಾಟ್ ಈಸ್ ಸೈನ್ ಟಿ? ಸೈನ್ ಟಿ ಇಸ್ ನಥಿಂಗ್ ಬಟ್ ರೂಟ್ ಆಫ್ 1 minus x square. ಓಕೆ, ಪ್ಲಸ್ ಕಾಸ್ ಟಿ ಇಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಸಿ ಇಸ್ ದ ಆನ್ಸರ್. ಅರ್ಥ ಆಗಿದೆಯಾ ಎಲ್ಲರಿಗೂ? I hope this is clear for everyone. Clarity ಸಿಕ್ಕಿದೆ ಅಲ್ಲ? ರೈಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್ ನೋಡಿ ಮಕ್ಕಳ, ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೀಕೆಂಡ್ ಸ್ಕ್ವೇರ್ ನನ್ನ ಹತ್ರ ಇಂಟಿಗ್ರೇಷನ್ ಇದೆ. ಟ್ಯಾನ್ ಸ್ಕ್ವೇರ್ಗಿಲ್ಲ, ಕಾಸ್ ಸ್ಕ್ವೇರ್ಗಿಲ್ಲ, ಸೈನ್ ಸ್ಕ್ವೇರ್ಗಿಲ್ಲ, ಮತ್ತು ಕಾಟ್ ಸ್ಕ್ವೇರ್ಗಿಲ್ಲ. ಅದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡಬೇಕಂತ. ಬಟ್ ಸೀಕೆಂಡ್ ಸ್ಕ್ವೇರ್ ಮತ್ತು ಕೊಸೆಕೆಂಡ್ ಸ್ಕ್ವೇರ್ಗಿದೆ. ಸೊ ಸಪೋಸ್ ಐ ಟೇಕ್ ಹಿಯರ್ ಐ ಈಕ್ವಲ್ಸ್ ಟು ಇಟ್ ಈಸ್ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್, x into secant square x into dx. So we get here x into ಮಕ್ಕಳ ಡೈರೆಕ್ಟ್ ಆಗಿ ಬರಿತೀನಿ. secant square integration is tan x, ಹೌದಾ? minus differentiation of x is 1 and then secant square integration is again tan x into dx. So ಸ್ವಲ್ಪ ಬೇಗ ಮಾಡೋದು ಕಲಿಬೇಕೀಗ. ಸೊ here x into tan x, okay, minus integration of tan x, ಯಾಕಂದರೆ 1 into tan x is nothing but tan x. So it is nothing but log of secant x plus c. This is the right answer. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಮೂರೇ ಸ್ಟೆಪ್ಪಲ್ಲಿ ಬಂತಲ್ವಾ ಆನ್ಸರ್? ಸೊ ದೇ ಮೈಟ್ ಆಸ್ಕ್ ಯು ದಿಸ್ ಟೈಪ್ ಆಫ್ ಕ್ವಶನ್. ಡೆಫಿನೆಟ್ಲಿ ಇದು ತುಂಬ ಸಲ ಕೇಳಿದ್ದಾರೆ. ದೇ ಮೈಟ್ ಆಸ್ಕ್ ಏನು, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ತುಂಬ ಸಲ ಕೇಳಿದ್ದಾರೆ ಕೊಂಡ್ರೆ ಈ ಪ್ರಾಬ್ಲಮ್ನ. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನೋಡಿ, ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಸಿ ಡೈರೆಕ್ಟ್ಲಿ ಯು ಡೋಂಟ್ ಹ್ಯಾವ್ ದ ಇಂಟಿಗ್ರೇಷನ್ ಫಾರ್ ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಯಾವ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ಕೂಡ ಡೈರೆಕ್ಟಾಗಿ ಇಂಟಿಗ್ರೇಷನ್ ಇಲ್ಲ ಕೊಂಡ್ರು. So whether it is tan inverse of x, whether it is secant inverse of x, whether it is cos inverse of x, ಯಾವುದಕ್ಕೂ ಕೂಡ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಇಲ್ಲ. ರಿಮೆಂಬರ್ ದ್ಯಾಟ್. ಓಕೆ, ಹಾಗಾದ್ರೆ ಹೇಗೆ ಸರ್ ಫಾಲೋ ಮಾಡೋದು? ಹೇಗೆ ಸರ್ ಇದನ್ನು ಫೈಂಡ್ ಔಟ್ ಮಾಡೋದು? ಎಸ್, ಲೆಟ್ ಮಿ ಹೆಲ್ಪ್ ಯು. ಸೊ ನೋಡಿ, ನನಗೆ ಡೈರೆಕ್ಟಾಗಿ ಇಲ್ಲದೆ ಇದ್ದಾಗ ಮಕ್ಕಳ, ಇಂಟಿಗ್ರೇಷನ್ ಡೈರೆಕ್ಟಾಗಿ ಇಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ? ಯೂಶ್ವಲಿ ವಿಲ್ ಗೋ ವಿತ್ ದಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಯಾವತ್ತೂ ಹೋಗೋದು ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ. ಸೊ ಫಸ್ಟ್ ಟ್ರೈ ಮಾಡ್ತೀವಿ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಆಗುತ್ತಾ ಅಂತ. ಸೊ ಇಲ್ಲೇನು ಮಾಡ್ಬೋದು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕೋಬಹುದು. ಬಟ್ ಎಕ್ಸ್ ಈಕ್ವಲ್ಸ್ ಟು ವಿ ಡೋಂಟ್ ನೋ, ಅಥವಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿ ಡೋಂಟ್ ನೋ ವಾಟ್ ಟು ಡೂ ದರ್. ಓಕೆ, ಸೊ ನೋಡೋಣ, ಆ ಥರನೂ ಟ್ರೈ ಮಾಡೋಣ. ಸೊ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಸಪೋಸ್ ಐ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಪುಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ನೋಡಿ ಮಕ್ಕಳ, ಪುಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ. ಇನ್ನೊಂದು ಮೆಥಡ್ ಇದೆ, ಐ ವಿಲ್ ಆಲ್ಸೋ ಡೂ ದ್ಯಾಟ್, ಡೋಂಟ್ ವರಿ. ಸೊ ಡಿ ಎಕ್ಸ್ ಈಕ್ವಲ್ಸ್ ಟು ಇಟ್ ಈಸ್ ಟ್ಯಾನ್ ಟಿ, ಡಿಫ್ರೆನ್ಸಿಯೇಷನ್ ಏನು? ಸೀಕೆಂಡ್ ಸ್ಕ್ವೇರ್ ಟಿ ಅಲ್ಲ. ಸೊ ಇಟ್ ಈಸ್ ಸೀಕೆಂಡ್ ಸ್ಕ್ವೇರ್ ಟಿ ಇಂಟು ಡಿ ಟಿ. ಬಂತಲ್ಲ ಮಕ್ಕಳ? ದಿಸ್ ಇಸ್ ವಾಟ್ ವಿ ಗಾಟ್, ಹೌದಾ? ರೈಟ್. ಹಾಗಾದರೆ ಐ ಈಕ್ವಲ್ಸ್ ಟು ವಿ ಗಾಟ್, ಇಲ್ಲಿ ನೋಡಿ ಇಲ್ಲೇನು ಬಂತು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಟಿ, ಹೌದಾ? ಡಿ ಎಕ್ಸ್, ವಾಟ್ ಈಸ್ ಡಿ ಎಕ್ಸ್? ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಡಿಫ್ರೆನ್ಸಿಯೇಷನ್ ಇಸ್ ಸೀಕೆಂಡ್ ಸ್ಕ್ವೇರ್. ಸೊ ವಿ ಗೆಟ್ ಹಿಯರ್ ಸೀಕೆಂಡ್ ಸ್ಕ್ವೇರ್ ಟಿ ಇಂಟು ಡಿ ಟಿ. ಸೊ ಬಂತಲ್ಲ, ಜಸ್ಟ್ ಲೈಕ್ ದ ಪ್ರೀವಿಯಸ್ ಒನ್, ಹೌದಾ? ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಅದೇ ರೀತಿ ಬಂತಲ್ವಾ ಇದು? ರೈಟ್. ಸೊ ವಾಟ್ ಯು ಕ್ಯಾನ್ ಡೂ ಹಿಯರ್, ಏನು ಮಾಡ್ತೀರಿ? ಎಸ್, ಸೊ ನಾವು ಸ್ಟೂಡೆಂಟ್ಸ್ ಹಿಯರ್ ವಿ ಕ್ಯಾನ್ ರೈಟ್ ಟಿ ಇಂಟು ಇಟ್ ಈಸ್ ಟ್ಯಾನ್ ಟಿ, ಟಿ ಇಂಟು ಟ್ಯಾನ್ ಟಿ ಮೈನಸ್ t to tan t minus then it is integral of 1 into log of into tan t into dt. Okay, therefore we get t into what is tan t hangge itkoಣ, and then here it is tan t differentiation is nothing but log of secant t. It is log of secant t plus c, log of secant t plus c. ನೋಡಿ, ಇದರಲ್ಲಿ ನನಗೆ ಮಕ್ಕಳ ನೋಡಿ tan t ಗೆ ಡಿಫ್ರೆನ್ಸಿಯೇಷನ್ ಸಿಕ್ಕಿದೆ. ಓಕೆ, ಸಾರಿ, x is equal to tan t ಗೊತ್ತಿದೆ. ನಾನು ಇಲ್ಲೇನೋ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ದಿಸ್ ಈಸ್ ನಥಿಂಗ್ ಬಟ್ ಟಿ ಜಾಗದಲ್ಲಿ ಏನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ, ಹೌದಾ? ಟ್ಯಾನ್ ಟಿ ಜಾಗದಲ್ಲಿ ಎಕ್ಸ್ ಬರುತ್ತೆ. ಓಕೆ, ಮೈನಸ್ ಈಗ ನೋಡಿ ಸೀಕೆಂಟ್ ಟಿ ಬೇಕು. ಐ ರಿಕ್ವೈರ್ ನಾವು ಸೀಕೆಂಟ್ ಟಿ ವ್ಯಾಲ್ಯೂ. ಸೊ ಸೀಕೆಂಟ್ ಟಿ ಹೇಗೆ ಪಾಯಿಂಟ್ ಔಟ್ ಮಾಡ್ತೀರಿ? ಯೂಸಿಂಗ್ ದಿಸ್. ಸಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಇಸ್ ಟ್ಯಾನ್ ಸ್ಕ್ವೇರ್ ಟಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್ ಟಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟಿ, ಹೌದಾ? ರೈಟ್. ಸೊ ದೇರ್ಫೋರ್ ವಿ ಗೆಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ಸ್ ಸೀಕೆಂಟ್ ಸ್ಕ್ವೇರ್ ಟಿ. ಸೊ ಹಾಗಾದರೆ ಎಲ್ಲೆಲ್ಲಿ ಸೀಕೆಂಟ್ ಸ್ಕ್ವೇರ್ ಟಿ ಇದೆ ಅಲ್ಲೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು?
1 plus x square substitute ಮಾಡ್ಬೋದಲ್ಲ, right? But secant t ಇದೆ, we have got here secant t, therefore we are going to write secant t is what? Secant t is nothing but root of 1 plus x square. We get here root of 1 plus x square here. Okay, ಹಾಗಾದ್ರೆ ಇಲ್ಲೇನು ಬರಿತೀನಿ? We write here log of root 1 plus x square plus c. Okay, so ಈಗ further ಬರೆದ್ರೆ ಇದನ್ನ ನೋಡಿ ಇಲ್ಲೇನು ಬರುತ್ತೆ? What do we get? Therefore I get I equals to, it is x into tan inverse of x, x into tan inverse of x minus, ನೋಡಿ ಮಕ್ಕಳ ನಮಗೆ ಇದು ಗೊತ್ತಿದೆ ರೂಲ್ಸ್, log of root u is nothing but log u power 1 by 2. Okay, this can also be written as 1 by 2 into log u. ಗೊತ್ತಲ್ವಾ ಇದು ನಮಗೆ? We know this. u ಜಾಗದಲ್ಲಿ ಏನಿದೆ ಈಗ 1 plus x square ಇದೆ, so we can write here 1 by 2 into log of 1 plus x square, log of 1 plus x square plus c. This is what we get. ಅರ್ಥ ಆಗ್ತಿದೆಯಾ? ಇದು ಒಂದು ಮೆಥಡ್ ಆಯಿತು. ದಿಸ್ ಈಸ್ ಒನ್ ಮೆಥಡ್ ಯೂಸಿಂಗ್ ಯೋರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಆಲ್ರೆಡಿ ಹೇಳ್ದೆ ಅಲ್ಲ ನಾನು ನಿಮಗೆ. ಸೊ ಫಸ್ಟ್ ಆಲ್ವೇಸ್ ವಿ ನೀಡ್ ಟು ಟ್ರೈ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ದೆನ್ ವಿ ನೀಡ್ ಟು ಗೋ ವಿತ್ ಮ್ಯಾನಿಪುಲೇಷನ್, ಅಂದರೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ರ್ಯಾಷನಲೈಸ್, ಈ ರೀತಿ ಮಾಡಬೇಕು. ಸೊ ಇದು ಗೊತ್ತಾಗಲಿಲ್ಲ ಅಂದರೆ ಇದರಲ್ಲೂ ಆನ್ಸರ್ ಬರಲಿಲ್ಲ ಅಂತಂದರೆ ದೆನ್ ವಿ ನೀಡ್ ಟು ಚೆಕ್ ವೆದರ್ ವಿ ಕ್ಯಾನ್ ಸಾಲ್ವ್ ದೋಸ್ ಬೈ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಅಂದರೆ ಇದಾದ್ರೂ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ರೀತಿ ಇದೆಯಾ, ಇಸ್ ದಿಸ್ ಲುಕಿಂಗ್ ಲೈಕ್ ಅ ಪರ್ಟಿಕ್ಯುಲರ್ ಫಂಕ್ಷನ್, ಎನಿ ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ನೋಡಬೇಕು. ಅಂದರೆ 6 ಅಥವಾ 9 ಫಾರ್ಮುಲೆ ಬರುತ್ತೆ ನೋಡಿ ಇದರ ಹಿಂದೆ, ಆ ಥರ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಇದು ಬರಲಿಲ್ವಾ, ದೆನ್ ಯು ನೀಡ್ ಟು ಟ್ರೈ ವಿತ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಆರ್ ವಿತ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಂದರೆ ಮಾತ್ರ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಸರ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಏನೋ ಮಾಡಿದ್ರೆ, ಹಾಗಾದ್ರೆ ಇದನ್ನ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೂಡ ಮಾಡ್ಬೋದಾ? ಎಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿದ್ದೀನಿ ಇದರಲ್ಲಿ, ಬಟ್ ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಯೂಸ್ ಇಟ್. ವಾಚ್ ಹಿಯರ್. So the second method 2 students, this is method 2. So method 2 ಏನಿದೆ ಇದರಲ್ಲಿ I equals to we have got tan inverse of x. See, we know that students anything multiplied with 1, okay, ಯಾವುದಾದ್ರೂ ಸರಿ 1 ಜೊತೆ ಮಲ್ಟಿಪ್ಲೈ ಆದರೆ it remains same, the value remains same, ಹೌದಾ? Right? So always remember here, ಇಲ್ಲಿ ಏನಿದೆ ಮಕ್ಕಳ ಹೈಲೈಟ್ ಪ್ರಕಾರ, coming to the highlight here. Okay, so I is nothing but the tan inverse of x and a is nothing but 1, because 1 can be written as x power 0. Okay, 1 can be written as x power 0. ಅದಕ್ಕೆ ಅದನ್ನ algebraic ಅಂತ ಕರಿತೀವಿ. ಸೊ ಹಾಗಾದ್ರೆ priority 1 will be tan inverse and then will be 1. Okay, so ಅದಕ್ಕೆ ನಾವೇನು ಬರಿತೀವಿ ಇದರಲ್ಲಿ? what do we get now? So watch carefully. So we get here tan inverse of x, integration of 1 is x. ಹೌದಾ? integration of 1 is x minus differentiation of tan inverse of x is nothing but 1 by 1 plus x square. 1 by 1 plus x square, differentiation of this, and integration of 1 is nothing but x into dx. Integration of 1 is nothing but x into dx. So we got here x into tan inverse of x minus, here we got x divided by 1 plus x square into dx. So now watch carefully students, here we got x into tan inverse of x minus here we got 1 by 2 into here 2. Okay, and then here we have got 2x divided by 1 plus x square into dx. So ನಾನು ಏನು ಮಾಡಿದ್ದೀನಿ ಇದರಲ್ಲಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಯಾಕೆ ಈ ರೀತಿ ಮಾಡಿದೆ? Why did I do this? Because here we know that clearly f of x is nothing but 1 plus x square and f dash of x ಏನಾಗುತ್ತೆ? f dash of x will be its 2x. ಅಂದರೆ ನ್ಯೂಮರೇಟರಲ್ಲಿ, ಇದು ಡಿನಾಮಿನೇಟರಲ್ಲಿ ಬಂದರೆ, ಓಕೆ, ಇದು ನ್ಯೂಮರೇಟರಲ್ಲಿ ಬರ್ತಿದೆ. ಯಾಕೆ? Because we know that integral of f dash of x divided by f of x into dx, it's what students? It's log of f of x plus c. It's log of f of x plus c. ಓಕೆ, ಹಾಗಾದರೆ ಇಲ್ಲಿ ಏನು ಬರುತ್ತೆ? ಅದಕ್ಕೆಲ್ಲ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ದು, ಯಾಕಂದರೆ ಇಲ್ಲಿ ಮುಂಚೆ x ಮಾತ್ರ ಇದ್ದಿದ್ದರಿಂದ ನನಗೆ ಏನು f dash of x ನ್ಯೂಮರೇಟರ್ ಸಿಗ್ತಿರಲಿಲ್ಲ. ಸೊ ಈಗ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿಕೊಂಡೆ, ಈಗ f dash of x ಅಲ್ಲಿ 2x ಬರ್ತಿದೆ. ಸೊ ಆಗ ಏನು ಮಾಡ್ಬೋದು? ಐ ಕ್ಯಾನ್ ಅಪ್ಲೈ ದಿಸ್ ರೂಲ್. ಈಗ ಅಪ್ಲೈ ಮಾಡ್ಬೋದಲ್ಲ ರೂಲ್ ನಾನು? ಓಕೆ, ದೇರ್ಫೋರ್ ಐ ಗೆಟ್ ಹಿಯರ್ x into tan inverse of x minus 1 by 2 into its log of 1 plus x square plus c. I hope this is clear. ಇದೇ ಆನ್ಸರ್ ಲಾಸ್ಟ್ ಟೈಮ್ ಕೂಡ ಬಂದಿದೆಯಾ ಮಕ್ಕಳ? ಸೇಮ್ ಆನ್ಸರ್ ಅಲ್ಲ ಬಂದಿರೋದು. ವಾಟ್ ಎವರ್ ದ ಮೆಥಡ್ ಯು do, you will be getting the same answer here. I hope this is clear. ಓಕೆ, ಸೊ ಇದೇ ರೀತಿ ಮಕ್ಕಳ ಬೇರೆ ಇಂಟಿಗ್ರೇಷನ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. KCT ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೈನ್ ಇನ್ವರ್ಸ್ ಮತ್ತು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಎರಡೂ ಫೈಂಡ್ ಔಟ್ ಮಾಡಿ ಮಕ್ಕಳ. ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆ, ಫೈಂಡ್ ಬೈ ಬೋತ್ ದ ಮೆಥಡ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಬೆಟರ್. ಓಕೆ, ಫೈನ್. ಸೊ ನಾವು ಸಿ ಹಿಯರ್ I equals to, we have got here x square plus 1 into log x into dx. ಸೊ ಕಮಿಂಗ್ ಟು ದ ಹೈಲೈಟ್ ರೂಲ್ ಪ್ರಕಾರ ಬಂದರೆ, ಸೊ ILA, ಓಕೆ, TE. ಸೊ ಇದರಲ್ಲಿ
logarithmic. Okay, ಇಲ್ಲಿ ಒಂದು logarithmic and ಇಲ್ಲಿ algebraic ಇದೆ. So here we get this one log of log x and this one is x square plus 1. So this will be u and this will be v. Okay, so rearrange this. Rearrange ಮಾಡಿದ್ರೆ ಏನು ಬರುತ್ತೆ? We get here log x into x square plus 1 into dx. Right, so here we get log x into integration of x square plus 1. It is nothing but x cube by 3 plus x. ಹೌದಾ? Right, minus differentiation of log x. Differentiation of log x is nothing but 1 by x. Again here integration of x square plus 1, it's x cube by 3 plus x into dx. Okay, so now here we get, okay, ಈಗ ನೋಡಿ ಇದರಲ್ಲಿ ಇಲ್ಲೇನಾಗುತ್ತೆ? So here log x, or it is, yeah, let me write here first, yeah, x cube by 3 plus x into log x into log x into log x. Okay, so here we get minus one of the x is cancelled, students. here ಹೌದಾ? ಇಲ್ಲಿ x square ಆಗುತ್ತೆ. So here we get x square divided by 3 plus 1 into dx. Okay, therefore we get x cube divided by 3 plus x into log x minus its x square integration is what? X square integration is x power 3 divided by 3 plus x plus c. ಸೊ ಸಾಕು ಮಕ್ಕಳ, ಇಷ್ಟೇ ಬರೆದ್ರು ಸಾಕು. ಇಲ್ಲಾಂದರೆ x cube by 9 ಅಂತ ಕಡೆಯಲ್ಲಿ ಬರೀತೀರಾ ಅಂದರೂ ಕೂಡ ಇಟ್ಸ್ ಲೆಫ್ಟ್ ಟು ಯು ಆಲ್. ಬಟ್ ಇಷ್ಟು ಬರೆದ್ರು ಕೂಡ ಆನ್ಸರ್ ಖಂಡಿತ ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ರೈಟ್, ಓಕೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಯಾ, ಸಿ ನಾವು ವಿ ಆರ್ ಕಮಿಂಗ್ ಅಕ್ರಾಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಯಾವುದು? ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಮಕ್ಕಳ ಎರಡು ರೀತಿ ಪ್ರಾಬ್ಲಮ್ ಇದೆ. ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಎರಡು ರೀತಿ ಪ್ರಾಬ್ಲಮ್ ಇದೆ. ಒಂದು ಈ ರೀತಿ ಪ್ರಾಬ್ಲಮ್ಸ್ ಆದರೆ ಇನ್ನೊಂದು ವಿ ಹ್ಯಾವ್ ಗಾಟ್ ಅ ಫಾರ್ಮುಲಾ ಹಿಯರ್, ಒನ್ ಮೋರ್ ಫಾರ್ಮುಲಾ, ದಟ್ ಈಸ್ ನಥಿಂಗ್ ಬಟ್ e power x into its f of x plus f dash of x plus f dash of x into dx. So ಇಲ್ಲಿ ನೋಡಿ, so here this is equal to, it is e power x into f of x plus c. This is the answer we get. Let me take a simple example, students. Let me take simple example here. e power x into, it is 1 by x plus, minus 1 by x square. ಈ ರೀತಿ ಇದೆ ಅಂತ ಅನ್ಕೊಳ್ಳಿ, into dx. See, we clearly know f of x is equal to 1 by x ಬಂದ್ರೆ f dash of x ಏನಾಗುತ್ತೆ? f dash of x will be minus 1 by x square. ನಮಗೆ ಇದು ಗೊತ್ತಿದೆಯಲ್ಲ? We know this, right? And also remember, in the middle I have got positive, but in the middle here we have got negative. Therefore we are writing here, it's 1 by x plus of minus 1 by x square. Okay, plus of minus 1 by x square into dx. So ಈಗ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, this is your f of x, this is your f of x, and this is your f dash of x. ಹೌದಾ? ರೈಟ್, ಹೌದಲ್ಲ? ರೈಟ್. ಸೊ ಇದನ್ನು ಬರಿಬೇಕು ಮಕ್ಕಳ. ಈಗ ಇಲ್ಲಿ ಏನು ಬರೆದಿದ್ದೀನಿ ಇದನ್ನು ಬರಿಬೇಕು. ದಿಸ್ ಈಸ್ ಕಂಪಲ್ಸರಿ, ಇದನ್ನು ಬರೀಲೇಬೇಕು. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗಾದ್ರೆ ಇದನ್ನು ಬರಿಬೇಕು. KCT ಎಕ್ಸಾಮ್ಸ್ಗಾದ್ರೆ ಅವಶ್ಯಕತೆ ಇಲ್ಲ, ಬೋರ್ಡ್ ಎಕ್ಸಾಮ್ಸ್ಗಾದ್ರೆ ಇದನ್ನು ಬರಿಬೇಕು. ಇಯರ್ ಅಂತ ಬರೆದು ಯಾವ ಐಡೆಂಟಿಫೈಡ್ ಅಂತ ಬರಿಬೇಕು, ತೋರಿಸ್ಬೇಕು. ಓಕೆ, therefore I is equal to, so here it's I is equal to what? E power x into f of x plus c. Therefore we get e power x divided by x plus c is the answer. I hope this is clear. Clarity sikkidalla? Okay, so now coming to this. Nodi idralli I is equal to, we have got integral of e power x into sin x, okay, plus cos x into dx. So here f of x is equal to sin x, f of x is equal to sin x, f dash of x equals to cos x. ಹೌದಾ? ರೈಟ್. therefore ಇಲ್ಲಿ ನೋಡಿ, this is your f of x and this is your f dash of x. I hope this is very clear. Therefore I equals to, it's e power x into f of x, it's nothing but sin x plus c. e power x into sin x plus c. Okay, so moving to the next one. ನೋಡಿ, ಕೆಲವು ಪ್ರಾಬ್ಲಮಲ್ಲಿ ಮಕ್ಕಳ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಕೆಲವು ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದಿಲ್ಲ. ಬಟ್ ಹೇಗೆ ಸರ್ ಐಡೆಂಟಿಫೈ ಮಾಡೋದು? ಹೌ ಟು ಐಡೆಂಟಿಫೈ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್? ನೋಡಿ, ಇದರಲ್ಲಿ ಒಂದು ವಿಷಯ ನಿಮಗೆ ಗಮನ ಇರಬೇಕೇನಂತ ಅಂದರೆ, ಇ ಪವರ್ ಎಕ್ಸ್ ಯಾವಾಗ ಬರುತ್ತೆ ಸ್ವಲ್ಪ ಹುಷಾರಾಗ್ಬಿಡ್ಬೇಕು. ಇ ಪವರ್ ಎಕ್ಸ್ ಬಂದ ತಕ್ಷಣ ಸ್ವಲ್ಪ ಹುಷಾರಾಗಬೇಕು ಮಕ್ಕಳ, ನೆನಪಿರಲಿ ಅದು. ಓಕೆ, ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ಆಮ್ ವೆರಿ ಕ್ಲಿಯರ್ ನೌ. ಐ ನೀಡ್ ಟು ಗೋ ವಿತ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್. ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮ್, ಅದೇ ಫಾರ್ಮ್ಗೆ ಹೋಗಬೇಕು ಅಂತ ನನಗೆ ಕ್ಲಾರಿಟಿ ಇದೆ. ಓಕೆ, ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ಈಕ್ವಲ್ಸ್ ಟು ಇಟ್ಸ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಇಟ್ಸ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಏನಿದೆ. ಓಕೆ, ಸೊ ಇದರಲ್ಲಿ ಮಕ್ಕಳ ನನಗೆ ನೋಡಿ, ಐ ನೀಡ್ 2 ಟರ್ಮ್ಸ್ ಹಿಯರ್. ನೋಡಿ, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅಂದರೆ, ಓಕೆ, ಐ ಹ್ಯಾವ್ ಗಾಟ್ 2 ಟರ್ಮ್ಸ್ ಹಿಯರ್. ಇ ಪವರ್ ಎಕ್ಸ್ ಇಸ್ ಮಲ್ಟಿಪ್ಲೈಡ್ ವಿತ್ 2 ಟರ್ಮ್ಸ್. ಬಟ್ ಇಲ್ಲಿ ನೋಡಿ ಮಕ್ಕಳ, ಈ ರೀತಿ ಇದೆ. ಸೊ ನೋಡಿ, ಇಲ್ಲಿ ಬರಿತೀನಿ ನೋಡಿ, ಇ ಪವರ್ ಎಕ್ಸ್
ಇಂಟು ಇಟ್ಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಇದೆ. ಹೌದಾ? ಇಂಟು ಡಿ ಎಕ್ಸ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಸೊ ನನಗೆ ಎರಡು ಟರ್ಮ್ ಬೇಕೀಗ, ಎರಡು ಟರ್ಮ್ ಬೇಕು. ಇಲ್ಲಿ ಇರೋದು ಒಂದೇ ಟರ್ಮ್, ನನಗೇನು ಬೇಕು? ಎರಡು ಟರ್ಮ್ ಬೇಕು. ನೋಡಿ, ಒಂದು ವಿಷಯ ನನಗೆ ಗಮನದಲ್ಲಿರಬೇಕು, ಎರಡು ಟರ್ಮ್ ಬೇಕಂತಂದರೆ ಇದು ಸ್ಪ್ಲಿಟ್ ಆಗಲೇಬೇಕು. ಓಕೆ, ದಿಸ್ ಶುಡ್ ಬಿ ಸ್ಪ್ಲಿಟೆಡ್ ಟು ಗೆಟ್ ಟೂ ಟರ್ಮ್ಸ್. ಇದು ಸ್ಪ್ಲಿಟ್ ಆಗಬೇಕು ಟು ಗೆಟ್ ಟೂ ಟರ್ಮ್ಸ್. ಓಕೆ, ಸೊ ಏನಾಗಬೇಕು ಮಕ್ಕಳ, ಇದರಲ್ಲಿ ಎಕ್ಸ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್, ಎಕ್ಸ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಶುಡ್ ಬಿ ಸ್ಪ್ಲಿಟೆಡ್ ಟು ಗೆಟ್ ಟೂ ಟರ್ಮ್ಸ್, ಶುಡ್ ಬಿ ಸ್ಪ್ಲಿಟೆಡ್ ಟು ಗೆಟ್ ಟೂ ಟರ್ಮ್ಸ್, ಟು ಗೆಟ್ ಟೂ ಟರ್ಮ್ಸ್. ಓಕೆ, ಬಟ್ ಸ್ಪ್ಲಿಟ್ ಆಗಬೇಕಂತಂದ್ರೆ ನ್ಯೂಮರೇಟರ್ ಟರ್ಮ್ಸ್ ಜಾಸ್ತಿ ಆಗಬೇಕು. ಅರ್ಥ ಆಗ್ತಿದ್ಯಾ? ಬಟ್ ಟು ಗೆಟ್ ಸ್ಪ್ಲಿಟೆಡ್, ಬಟ್ ಟು ಗೆಟ್ ಸ್ಪ್ಲಿಟೆಡ್, ಓಕೆ, ಸ್ಪ್ಲಿಟ್ ಆಗಬೇಕಂತಂದ್ರೆ ಟು ಗೆಟ್ ಸ್ಪ್ಲಿಟೆಡ್ ಏನಾಗಬೇಕು? ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಟರ್ಮ್ಸ್ ಇನ್ ಡಿನಾಮಿನೇಟರ್. ಅರ್ಥ ಆಗ್ತಿದ್ಯಾ? ಎಷ್ಟು ಜಾಸ್ತಿ ಟರ್ಮ್ಸ್ ಇರುತ್ತೆ ನ್ಯೂಮರೇಟರ್ ಅಲ್ಲಿ ಅಷ್ಟು ಒಳ್ಳೆಯದು. ನನಗೆ ಏನಂತ ಹೇಳ್ಬೋದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇಸ್ ಆಲ್ಸೋ ಫೈನ್, ಬಟ್ ಗ್ರೇಟರ್ ದೆನ್ ಆಗಬೇಕು ಮಕ್ಕಳ, ಮೇಜರ್ ಆಗಿ ಗ್ರೇಟರ್ ದೆನ್ ಆಗಬೇಕು. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೂ ಕೂಡ ಏನೂ ತೊಂದರೆ ಇಲ್ಲ. ಓಕೆ, ಸೊ ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟರ್ಮ್ಸ್ ಇನ್ ಡಿನಾಮಿನೇಟರ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಇದರಲ್ಲಿ ಟರ್ಮ್ಸ್ ಎಷ್ಟಿದೆ ನ್ಯೂಮರೇಟರಲ್ಲಿ? ಒಂದೇ ಇದೆ. ಸೊ ನಾನೇನು ಮಾಡಬೇಕು? ಟರ್ಮ್ಸ್ಗಳನ್ನ ಜಾಸ್ತಿ ಮಾಡಬೇಕು. ಸುಮ್ಮನೆ ಅಂದರೆ ಯಾವುದ್ಯಾವುದೂ ಮಾಡ್ಕೋಬೋದಾ? ಇಲ್ಲ. ಸೊ ನಾನು ಏನು ಅಬ್ಸರ್ವ್ ಮಾಡಬೇಕು ಈಗ? ಡಿನಾಮಿನೇಟರ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಕ್ಸ್ ಪ್ಲಸ್ ಒನ್ ಇದೆ. ಓಕೆ, ನ್ಯೂಮರೇಟರ್ ಬರೀ ಎಕ್ಸ್ ಇದೆ. ಸೊ ಸೇಮ್ ಟೈಪ್ ಆಫ್ ಟರ್ಮ್ಸ್ ಡಿನಾಮಿನೇಟರ್ ಯಾವ ಟೈಪ್ ಟರ್ಮ್ ಇದೆ ಅದೇ ರೀತಿ ಟರ್ಮ್ಸ್ಗಳನ್ನ ತರ್ಸ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದ್ರೆ ಏನು ಬೇಕು? ಪ್ಲಸ್ ಒನ್ ಬೇಕು. ಬರೀ ಪ್ಲಸ್ ಒನ್ ಮಾಡಿಬಿಟ್ರೆ ಸಾಕಾ? ಎಫೆಕ್ಟ್ ಆಗಿಬಿಡುತ್ತಲ್ಲ, ಒರಿಜಿನಲ್ ಎಕ್ಸ್ಪ್ರೆಷನ್ಗೆ ಎಫೆಕ್ಟ್ ಆಗುತ್ತಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ? ಪ್ಲಸ್ ಒನ್ ಜೊತೆಗೆ ಮೈನಸ್ ಒನ್ ಕೂಡ ಬರ್ಕೊಳ್ತೀನಿ. ದೇರ್ಫೋರ್ ವಿ ವಿಲ್ ರೈಟ್ ಹಿಯರ್ ಓಕೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಓಕೆ, ಸೊ ನಾವು ವಾಚ್ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಪ್ಲಸ್ ಒನ್ ಆ್ಯಂಡ್ ದೆನ್ ಮೈನಸ್ ಒನ್. ಸೊ ನಾವು ಐ ಗಾಟ್ ಮೋರ್ ನಂಬರ್ ಆಫ್ ಟರ್ಮ್ಸ್. ಈಗ ಜಾಸ್ತಿ ಟರ್ಮ್ಸ್ ಬರೋಕ್ಕೆ ಶುರುವಾಯಿತು. ಹೌದು, ಎಷ್ಟು ಟರ್ಮ್ ಆಯ್ತು? ಈಗ 3 ಟರ್ಮ್ಸ್ ಆಯಿತು. ಸೊ ನಾನೇನು ಮಾಡ್ತೀನಿ? ಇದರಲ್ಲಿ ಗ್ರೂಪ್ ಮಾಡ್ಕೊಳ್ತೀನಿ. ಐ ವಿಲ್ ಗ್ರೂಪ್ ದಿಸ್. ಯಾವ ರೀತಿ ಗ್ರೂಪ್ ಮಾಡ್ತೀನಿ? ಐ ವಿಲ್ ಗ್ರೂಪ್ ದಿಸ್ ಆಸ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಸೊ ಹಾಗಾದ್ರೆ ಇಲ್ಲೇನು ಮಾಡ್ತೀನಿ ಮಕ್ಕಳ? ಇಲ್ಲಿ ನಾನು ಇ ಪವರ್ ಎಕ್ಸ್ ಇಂಟು ಇಟ್ಸ್ ಎಕ್ಸ್ ಪ್ಲಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಇಟ್ಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. So therefore we get e power x into its x plus 1 divided by x plus 1 whole square. Okay, minus 1 divided by x plus 1 whole square. So ಈಗ ನೋಡಿ, ಇದರಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. Here one of the term will get cancelled here. So ಇಲ್ಲಿ ಏನಾಗುತ್ತೆ? ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಈ ಕಡೆ ಉಳ್ಕೊಳ್ಳೋದು ಯಾವುದು? therefore here we get e power x into integral of e power x into 1 by x plus 1 ಅಷ್ಟೇ ಉಳ್ಕೊಳ್ಳುತ್ತೆ. ಹೌದಾ? Right? So here we are left out with 1 by x plus 1 and here we are left out minus 1 by x plus 1 whole square. Right? So ಈಗ ನಾನು ಆಲ್ರೆಡಿ ಹೇಳಿದ್ದೆ ಮಕ್ಕಳ, ಇದರಲ್ಲಿ ಏನು ಬರಬೇಕು? what do I need to get here? Here I need to get ಪ್ಲಸ್ ಬರಬೇಕಲ್ವಾ ಈ ಜಾಗದಲ್ಲಿ? therefore e power x into it's 1 by x plus 1 okay plus of minus 1 by its x plus 1 whole square. Okay, therefore now watch here carefully. Therefore here f of x is equal to 1 by x plus 1 ಬಂದರೆ ನೋಡಿ ಮಕ್ಕಳ, ಕ್ಲಿಯರ್ ಆಗಿ ನೋಡಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಇಫ್ ಯು ಡಿಫ್ರೆನ್ಶಿಯೇಟ್ ದಿಸ್, ವಾಟ್ ಯು ವಿಲ್ ಗೆಟ್ here minus 1 by x plus 1 whole square. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇಫ್ ಯು ಡಿಫ್ರೆನ್ಶಿಯೇಟ್ ದಿಸ್, ಯು ಕ್ಯಾನ್ ಗೋ ವಿತ್ quotient rule ಅಪ್ಲೈ ಮಾಡ್ಬೋದು. ಆರ್ ವಿ ನೋ ದಿಸ್ ರೂಲ್. ಯಾವುದು? ವಿ ನೋ ದಿಸ್ ರೂಲ್, ದಟ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ 1 by x. ವಾಟ್ ಈಸ್ ದಟ್? ಇಟ್ಸ್ ಮೈನಸ್ 1 by x ಸ್ಕ್ವೇರ್ ಅಲ್ಲ? ರೈಟ್, ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಓಕೆ, ಫೈನ್. ಸೊ ಈಗ ನನಗೆ ಇದರಲ್ಲಿ ಏನು ಬರುತ್ತೆ? ಸೊ ಇಯರ್ ಇಟ್ ಇಸ್ ವೆರಿ ಕ್ಲಿಯರ್. ಎಫ್ ಆಫ್ ಎಕ್ಸ್ ಮತ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಕ್ತು. therefore I equals to is e power x into f of x, that is 1 by x plus 1 plus c is the right answer. I hope this is clear. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನೋಡಿ, ಇದರಲ್ಲಿ ಕೂಡ ನಾನು ಹೇಳಿದ್ದೆ ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿನಾಮಿನೇಟರ್. ಹೌದಾ? ಈಗ ಟರ್ಮ್ಸ್ ಈಕ್ವಲ್ ಇದೆ ಅಲ್ಲ? ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿನಾಮಿನೇಟರ್. ಟರ್ಮ್ಸ್ ಈಕ್ವಲ್ ಇದೆ. ಸೊ ಸ್ಪ್ಲಿಟ್ ಮಾಡ್ಬೋದಾ ಇಲ್ಲಿ? ಎಸ್, ಖಂಡಿತ ಸ್ಪ್ಲಿಟ್ ಮಾಡ್ಬೋದು. therefore I equals to ಇಲ್ಲೇನಿದೆ? e power x into ನೋಡಿ. ಸೊ here I am going to write 1 by 1 plus cos x plus sin x by 1 plus cos x. sin x by 1 plus cos x into dx. ಸೊ ಇಲ್ಲೇನಾಗುತ್ತೆ?
ಇಲ್ಲೇನಾಗುತ್ತೆ ಮಕ್ಕಳ ವಾಟ್ ಈಸ್ 1 ಪ್ಲಸ್ ಕಾಸ್ ಎಕ್ಸ್? ವಾಟ್ ಈಸ್ 1 ಪ್ಲಸ್ ಕಾಸ್ ಎಕ್ಸ್? ಇಟ್ಸ್ ನಥಿಂಗ್ ಬಟ್ ನೋಡಿ 1 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಏನು? 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ ಇಟ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇಟ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದೊಂಥರ ಲೈಫ್ ಸೇವಿಂಗ್ ಫಾರ್ಮುಲಾ ಮಕ್ಕಳ, ತುಂಬ ಕಡೆ ಬೆನಿಫಿಟ್ ಇದೆ ಇದ್ರದ್ದು ಫಾರ್ಮುಲಾ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್ ಒನ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2. ಓಕೆ, ಒಂದು ಮಕ್ಕಳ ಹಾಫ್ ಆ್ಯಂಗಲ್ ಕನ್ವರ್ಟ್ ಆಗ್ತಿದೆ ಅಂತಂದರೆ ಎರಡನೇದು ಕೂಡ ಹಾಫ್ ಆ್ಯಂಗಲ್ ಕನ್ವರ್ಟ್ ಆಗಲೇಬೇಕು. ಅರ್ಥ ಆಗ್ತಿದೆ? ಅಲ್ಲಿ ಡಿನಾಮಿನೇಟರ್ ಹಾಫ್ ಆ್ಯಂಗಲ್ ಕನ್ವರ್ಟ್ ಆಗ್ತಿದೆ ಅಂದರೆ ನ್ಯೂಮರೇಟರ್ ಕೂಡ ಹಾಫ್ ಆ್ಯಂಗಲ್ಗೆ ಕನ್ವರ್ಟ್ ಆಗಲೇಬೇಕು. ಓಕೆ, therefore we get here e power x into 1 by its 2 cos square x by 2 plus it is 2 sin x by 2 into cos x by 2, 2 sin x by 2 into cos x by 2 all divided by its 2 cos square x by 2. Okay, so now here we get, okay, ಇಲ್ಲಿ ನೋಡಿ one of the cos get cancel, ಇಲ್ಲಿ 2 cancel ಆಗುತ್ತೆ. So therefore we get e power x into its 1 by 2 into 1 by cos square is nothing but secant square x by 2. Okay, plus here we get, so sin by cos ಇದೆ, that is nothing but tan x by 2. ಸೊ ಇದರಲ್ಲಿ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವ್ದು ಸಿಗುತ್ತೆ? ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವ್ದು ಸಿಗುತ್ತೆ ಮಕ್ಕಳ? ನೋಡಿ ಇದರಲ್ಲಿ ಇಯರ್ ಇಫ್ ಡಿಫ್ರೆನ್ಷಿಯೇಟ್, ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವ್ದು ಸಿಗುತ್ತೆ? ಅದಕ್ಕೆ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು. ಟ್ಯಾನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಸಿಗುತ್ತೆ. ಓಕೆ, ಸೊ ಇಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಬೈ 2. Okay, therefore f dash of x is equal to its 1 by 2 into secant square x by 2 ಬಂದೇ ಬರುತ್ತೆ. ಚೈನ್ ರೂಲ್ ಯೂಸ್ ಮಾಡಿದ್ರೆ ಮತ್ತೆ ಎಕ್ಸ್ ಬೈ 2ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಸಿಗುತ್ತೆ? 1 by 2 ಸಿಗುತ್ತೆ. ಹೌದಾ? ಇಲ್ಲಿ 1 by 2 ಬಂದಿರೋದು ಯಾಕೆ? ಇಲ್ಲಿ ಎಕ್ಸ್ ಬೈ 2ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ ಬೈ ಯೂಸಿಂಗ್ ಯೋರ್ ಚೈನ್ ರೂಲ್ ಕಾನ್ಸೆಪ್ಟ್. ಓಕೆ, therefore ಸ್ಟೂಡೆಂಟ್ಸ್ ಐ ಆಮ್ ಗೋಯಿಂಗ್ ಟು ರಿಅರೇಂಜ್ ಹಿಯರ್ e power x into its tan x by 2. ಇಟ್ಸ್ ಈ ರಿಅರೇಂಜ್ ಮಾಡಲೇಬೇಕಾ? ನಾಟ್ ನೆಸೆಸರಿ. ರಿಅರೇಂಜ್ ಮಾಡಲೇಬೇಕು ಅಂತ ಏನಿಲ್ಲ ಕಣ್ರೋ, ನೀವು ಕನ್ಫ್ಯೂಸ್ ಆಗ್ತೀರಿ, ನಾ ಕನ್ನಡಕ್ಕೆ ಮಾಡ್ತಾ ಇರೋದಷ್ಟೇ. ರಿಅರೇಂಜ್ ಮಾಡಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಇಲ್ಲಿ ಏನು ಯೆಲ್ಲೋ ಕಲರಲ್ಲಿ ಬರ್ದಿದ್ದೀನಿ ಈ ಸ್ಟೆಪ್ನ ಬರೀಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಇಲ್ಲಿ ಐಡೆಂಟಿಫೈ ಮಾಡಿದರೆ ಸಾಕು ನಾನು. ಓಕೆ, ಡೈರೆಕ್ಟಾಗಿ ಹೇಳ್ಬೋದು ನಾನು i is equal to its e power x into f of x, that is nothing but tan x by 2 plus c is the right answer. ಕ್ಲಾರಿಟಿ ಸಿಕ್ಕಿದಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಇದೇ ಪ್ರಾಬ್ಲಮ್ 2 ಸಲ ರಿಪೀಟ್ ಆಗಿದೆ. ಸೊ ಲೆಟ್ ಮೀ ಡಿಲೀಟ್ ದಿಸ್. ಸೊ ಆಲ್ರೆಡಿ ಈ ಪ್ರಾಬ್ಲಮ್ ಮಾಡಿದ್ದೀನಿ ಕೊಂಡ್ರು, ಆಲ್ರೆಡಿ ಈ ಪ್ರಾಬ್ಲಮ್ ಮಾಡಿದ್ದೀನಿ ಬಿಗಿನಿಂಗಲ್ಲೇ. ಹೌದಾ? ಸೊ ಲೆಟ್ ಮಿ ಡಿಲೀಟ್ ದಿಸ್ ಪ್ರಾಬ್ಲಮ್ ಆಲ್ಸೋ. ಸೊ ಕಮಿಂಗ್ ಟು ದಿಸ್ ಒನ್, ಈ ಪ್ರಾಬ್ಲಮ್ಗೆ ಬರೋಣ. ಓಕೆ, ಸೊ ಇಲ್ಲಿ ನೋಡಿ ನನಗೇನಾಗಿದೆ, ವಾಟ್ ಐ ಹ್ಯಾವ್ ಗಾಟ್ ಹಿಯರ್ i ಈಕ್ವಲ್ಸ್ ಟು ಇಟ್ಸ್ ಇಂಟಿಗ್ರಲ್ ಆಫ್ e ಪವರ್ ಎಕ್ಸ್ ಆ್ಯಂಡ್ ಹಿಯರ್ ಇಟ್ಸ್ x minus 3 ಡಿವೈಡೆಡ್ ಬೈ x minus 1 ಇಂಟು dx. ನೋಡಿ ಮಕ್ಕಳ, ಮುಂಚೆ ಆದರೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇತ್ತು ನನಗೆ. ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಇತ್ತು. ಸೊ ಅದನ್ನು ಫಾರ್ಮುಲಾ ರೀತಿಲಿ ಕನ್ವರ್ಟ್ ಮಾಡಿಕೊಂಡು, ಅಂದರೆ ಟರ್ಮ್ಸ್ಗಳನ್ನ ಹಾಫ್ ಆ್ಯಂಗಲ್ ಕನ್ವರ್ಟ್ ಮಾಡಿಕೊಂಡು ನಾನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದೆ. ಬಟ್ ಇದರಲ್ಲಿ ನೋಡಿ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಬಂದಾಗ ಈವನ್ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಬಂದಾಗಲೂ ಕೂಡ ನನಗೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಆಗಲಿ, ಕೆಲವು ಟೈಮಲ್ಲಿ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಆಗಲಿ, ನಮಗೆ ಮಕ್ಕಳ ಡಿನಾಮಿನೇಟರ್ಲಿರೋ ರೀತಿಯೇ ನ್ಯೂಮರೇಟರ್ ಟರ್ಮ್ಸ್ಗಳನ್ನ ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್. ಓಕೆ, ಸೊ ಮ್ಯಾನಿಪುಲೇಷನ್, ದಿಸ್ ಈಸ್ ಕಾಲ್ಡ್ ಆಸ್ ಮ್ಯಾನಿಪುಲೇಷನ್. ಡಿನಾಮಿನೇಟರ್ಲಿ ಯಾವ ರೀತಿ ಟರ್ಮ್ ಇದೆ ಮಕ್ಕಳ, ಅದೇ ರೀತಿ ನ್ಯೂಮರೇಟರಲ್ಲಿ ಕೂಡ ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ಇಸ್ ಮೋರ್ ಬೆನಿಫಿಷಿಯಲ್ ಫಾರ್ ಅಸ್. ಯಾಕಂದರೆ ಸ್ಪ್ಲಿಟ್ ಮಾಡಿಕೊಂಡಾಗ ಒನ್ ಟರ್ಮ್ ಡಿವೈಡ್ ಆಗಿಬಿಡುತ್ತೆ, ಒನ್ ಟರ್ಮ್ ಬರೀ ಒನ್ನೇ ಆಗಿಬಿಡುತ್ತೆ. ಯಾಕಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಟ್ ಈಸ್ ಮೋರ್ ಬೆನಿಫಿಷಿಯಲ್ ಫಾರ್ ಅಸ್. ಸೊ ಅದರಿಂದ ನಾವೇನು ಮಾಡ್ತೀವಿ ಇದರಲ್ಲಿ, ವಾಚ್ ಹಿಯರ್, ಇಲ್ಲೇನು x minus 3 ಇದೆ, x minus 3 ಕ್ಯಾನ್ ಬಿ ರಿಟನ್ ಆಸ್ x minus 1 minus 2. ಹೌದಾ? ಸೊ ದಿಸ್ ಕ್ಯಾನ್ ಬಿ ಗ್ರೂಪ್ಡ್ ಹಿಯರ್ x minus 1 minus 2. Okay, and then the remaining term is x minus 1 whole cube ಇದೆ. This is x minus 1 whole cube. Okay, so ನಾನೇನು ಮಾಡ್ತೀನಿ ನೋಡಿ, ಈಗ ಇದರಲ್ಲಿ I get here e power x into its x minus 3, so x minus 1 minus 2, okay, all divided by its x minus 1 whole cube. ನೋಡಿ, ಹೌದಾ? ರೈಟ್. ಸೊ ನಂಬರ್ ಆಫ್ ಟರ್ಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಆ ರೀತಿ ಮಾಡೋದ್ರಿಂದ. therefore we get here integral of e power x into we get x minus 1 by x minus 1 divided by x minus 1 whole cube, okay, minus 2 divided by its x minus 1 whole cube into dx. Okay, therefore we get one of the x minus 1 term cancels, ಇಲ್ಲಿ 2 ಉಳ್ಕೊಳ್ಳುತ್ತೆ. Okay, therefore we get here e power x into 1 by x minus 1 whole square. So as I have told you many times, ಇಲ್ಲಿ ಏನಿರಬೇಕು, ಪ್ಲಸ್ ಇರಬೇಕು. ಈ ಜಾಗದಲ್ಲಿ ಏನಿರಬೇಕು, ಪ್ಲಸ್ ಇರಬೇಕು. ಸೊ ಲೆಟ್ ಮಿ ರೈಟ್ ಪ್ಲಸ್ ಅಂಡ್ ದೆನ್ minus 2 of its x minus 1 whole cube. Okay, so differentiate ಮಾಡಿ. Okay, here you differentiate. Here f of x is equal to 1 by x minus 1 whole square ತಗೊಳ್ಳಿ. 1 by x minus 1 whole square, it is nothing but x minus 1 whole power minus 2. Therefore f dash of x
What is f dash of x? It's minus 2 into x minus 1 whole power minus 3, which is minus 2 divided by x minus 1 whole power 3. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಹಾಗಾದ್ರೆ f dash of x ಬಂತಲ್ವಾ? We got here f dash of x. ಹೌದಾ? Right. So therefore I equals to its e power x into f of x, that is nothing but 1 by x minus 1 whole square. Okay, 1 by x minus 1 whole square plus c. ಅರ್ಥ ಆಗಿದೆಯಾ? I hope everyone have got cleared. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಮಕ್ಕಳ ಇಷ್ಟು ಪ್ರಾಬ್ಲಮ್ಸ್ಗಳನ್ನ ಓದ್ಕೊಂಡ್ರೆ ಸಾಕು, ಈಸಿಲಿ ಯು ಕ್ಯಾನ್ ಸ್ಕೋರ್ ಮಾರ್ಕ್ಸ್. ಸೊ ಕಾನ್ಸೆಪ್ಟ್ ಮೊದಲನೇದಾಗ ಕ್ಲಾರಿಟಿ ಇರಬೇಕು. ಸೊ ಎರಡು ರೀತಿ ಕಾನ್ಸೆಪ್ಟ್ಸ್ ಇದೆ ಇದರಲ್ಲಿ. ಒಂದು ಡೈರೆಕ್ಟಾಗಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀರಿ, ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ತೀರಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ ಫೈನ್. ಸೊ ನಾವು ಕಮಿಂಗ್ ಟು ದ ಪ್ರಾಬ್ಲಮ್ಸ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ವಿ ಹ್ಯಾವ್ ಗಾಟ್ ಸಮ್ ಅಗೇನ್ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಆಲ್ರೆಡಿ ಮುಂಚೆ 9 ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ಅಲ್ಲ, ಅದರಲ್ಲಿ ಇನ್ನೂ 3 ಫಾರ್ಮುಲಾ ಪ್ರಾಬ್ಲಮ್ಸ್ಗಳು ಮುಂದೆ ಬರುತ್ತೆ ಅಂತ ಹೇಳಿದಲ್ಲ, ಅದೇ ಪ್ರಾಬ್ಲಮ್ಸ್ಗಳಿದು. ಓಕೆ, ಸೊ ಯಾವ್ಯಾವ ಫಾರ್ಮುಲಾ ಬೇಕು ಸರ್? ಎಸ್, ವಿ ರಿಕ್ವೈರ್ ಇಯರ್ ದ ಫಸ್ಟ್ ಒನ್ ಇಸ್ ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ a square minus x square into dx. Second one is integral of square root of x square minus a square into dx. And then the third one, integral of square root of a square plus x square into dx. Okay, so ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಫಸ್ಟ್ a square minus x square ಬಂದಾಗ ಮಧ್ಯದಲ್ಲಿ ಪ್ಲಸ್ ಬರುತ್ತೆ, ಆಮೇಲೆ ಮೈನಸ್ ಬರುತ್ತೆ ಇಲ್ಲಿ ಮಧ್ಯದಲ್ಲಿ, ಆಮೇಲೆ ಇದರಲ್ಲಿ ಮತ್ತೆ ಪ್ಲಸ್ ಬರುತ್ತೆ. ಓಕೆ, ಸೊ ರಿಮೆಂಬರ್ ದಿಸ್ ಥಿಂಗ್. ಸೊ ಇಲ್ಲಿ ನನಗೆ ಬರೋದು x/2. ಓಕೆ, ಇಲ್ಲಿ ಕೂಡ x/2 ಬರುತ್ತೆ, ಇಲ್ಲಿ ಕೂಡ x/2 ಬರುತ್ತೆ. ಓಕೆ, ಇಲ್ಲಿ ಸೇಮ್ ಥಿಂಗ್, ಇಲ್ಲಿ ಏನಿದೆ ಅದೇ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ a square minus x square, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ x square minus a square. ಓಕೆ, ಆ್ಯಂಡ್ ದೆನ್ ಇಯರ್ ವಿ ಗೆಟ್ ಸ್ಕ್ವೇರ್ ರೂಟ್ ಆಫ್ a square plus x square. ಓಕೆ, ಸೊ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮತ್ತೆ ಈ ಕಡೆಗೆ ಬರೀತೀನಿ. ಸೊ ಇಲ್ಲೇನಿದೆ ಪ್ಲಸ್ ಮೈನಸ್ ಆ್ಯಂಡ್ ದೆನ್ ಪ್ಲಸ್. ಓಕೆ, ದೆನ್ ಈ ಕಡೆಗೆ ಏನು ಬರುತ್ತೆ? ವಾಟ್ ವಿ ಗೆಟ್ ಇಯರ್? ವಿ ಗೆಟ್ a²/2. ಓಕೆ, ಇಲ್ಲೂ ಕೂಡ a²/2 ಬರುತ್ತೆ. ಓಕೆ, ಇಲ್ಲೂ ಕೂಡ a²/2 ಬರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಇಲ್ಲಿ ಏನು ಟರ್ಮ್ ಇತ್ತು ಅದೇ ಟರ್ಮ್ ಇಲ್ಲಿ ಬಂತು, ಇಲ್ಲಿ ಏನು ಟರ್ಮ್ ಇತ್ತು ಅದೇ ಟರ್ಮ್ ಇಲ್ಲಿ ಬಂತು, ಇಲ್ಲೇನು ಟರ್ಮ್ ಇತ್ತು ಅದೇ ಟರ್ಮ್ ಇಲ್ಲಿ ಬಂತು. ಮಕ್ಕಳ ನೆನಪಿದೆಯಾ? 1/√of a² minus x square ಮಾಡಿದಾಗ ಗೊತ್ತಿತ್ತಾ? 1 divided by square root of a² minus x square ಏನು ಬಂದಿತ್ತಾಗ? ಸೈನ್ ಇನ್ವರ್ಸ್ ಅಲ್ಲ. ಸೊ ಇಲ್ಲಿ ಕೂಡ ಸೈನ್ ಇನ್ವರ್ಸ್ ಆಫ್ x/a ಬರುತ್ತೆ ಪ್ಲಸ್ ಸಿ. ಇಲ್ಲೇನು ಬರುತ್ತೆ? 1/√of x² minus a² ಬಂದಾಗ ಏನು ಬಂದಿದ್ದು ಗೊತ್ತಿದೆಯಾ? log of mod x plus square root of x² minus a² plus c. ಹೌದಾ? ಅದೇ ರೀತಿ 1 divided by square root of x² plus a² ಬಂದಾಗ ಏನಾಗಿತ್ತು? ವಿ ಗಾಟ್ ದೇರ್ ಲಾಗ್ ಆಫ್, ನೆನಪಿದೆಯಾ ಇದು? ಲಾಗ್ ಆಫ್ mod x plus square root of a² plus x² plus c. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ವೇ ಟು ರಿಮೆಂಬರ್ ದಿಸ್ ಫಾರ್ಮುಲೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳೆಲ್ಲರಿಗೂ? ರೈಟ್. ಓಕೆ, ಸೊ ನಾವು ಕಮಿಂಗ್ ಟು ದಿಸ್. ನೋಡಿ, ಇದು ಯಾವ ಫಾರ್ಮ್ಯುಲೇಟಲ್ಲಿದೆ? I equals to, here we have got square root of its 4 minus x square into dx. So this will be equal to integral of its 2 square minus x square into dx. So ಯಾವ ಫಾರ್ಮುಲಾ ಟೈಪ್ ಆಯ್ತು ಮಕ್ಕಳ ಇದು? It is of which type? So this is of this particular type, a square minus x square. So ಏನು ಬರುತ್ತೆ ಇದರಲ್ಲಿ? we get x/2 into its square root of 2 square minus x square plus a²/2, that is 2 square divided by 2 into sin inverse of its x/2. sin inverse of x/2 plus c. I hope this is clear. ಇಷ್ಟೇ ಬರೆದ್ರು ಸಾಕು. ಫರ್ದರ್ ನೀವು ಇನ್ನು ಎಕ್ಸ್ಟ್ರಾ ಬರೀತೀರಾ ಅಂತಂದರೆ we can write x/2 into square root of 4 minus x square plus 2 into sin inverse of x/2. Okay, plus c. This is the answer we get. Okay, so coming to the next one. Yeah, 1 minus 4x square. So ನೋಡಿ, ಇದರಲ್ಲಿ ಏನಾಗುತ್ತೆ? what do we get? I equals to integral of square root of 1 minus 4x square into dx. So 4x square na ಹೇಗೆ ಬರಿಬೋದು? How can I write? I can write here it as 1 minus 2x whole square into dx. ಹೌದಾ? ಸೊ ಇದು ಯಾವ ಫಾರ್ಮೆಟ್ ಥರ ಇದೆ ಮಕ್ಕಳ? ಯಾವ ಫಾರ್ಮೆಟ್ ಥರ ಇದೆ ಇದರಲ್ಲಿ? ಇಂಟಿಗ್ರಲ್ ಆಫ್ a² minus t² ಫಾರ್ಮಲ್ ಇದೆ. a² minus t² into dt. ಸೇಮ್ ಈಗ ಬರೋದ್ವಲ್ಲ ಅದೇನೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ t/2 into root of a² minus t² minus t² plus a²/2 plus a²/2 into sin inverse of t/a. sin inverse of t/a plus c. ಹೌದಲ್ಲ? ಅದೇ ರೀತಿ ಇದೆ. ಬಟ್ ಟಿ ಜಾಗದಲ್ಲಿ ಏನಿದೆ ಇದರಲ್ಲಿ? ವಾಟ್ ಈಸ್ ದೇರ್ ಇನ್ ದ ಪ್ಲೇಸ್ ಆಫ್ ಟಿ? ಟಿ ಜಾಗದಲ್ಲಿ ಏನಿದೆ? 2x ಇದೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ನೆನ್ಪಿಟ್ಕೊಳ್ಳಿ, ಕೋಶಿಯಂಟ್ ಇಲ್ಲಿ 2 ಬಂದಾಗ, ಸಾರಿ ಕೋಶಿಯಂಟ್ ಅಲ್ಲ, ಕೋಯಿಫಿಷಿಯಂಟ್ 2 ಬಂದಾಗ ಏನಾಗುತ್ತೆ? ಇಟ್ ವಿಲ್ ಬಿ ಓಲ್ ಡಿವೈಡೆಡ್ ಬೈ 2. ನೆನಪಿರಲಿ ಅದು. ಓಕೆ, therefore ಸ್ಟೂಡೆಂಟ್ಸ್ here we get ಸೊ t is equal to 2x ಬಂದಿದೆ ಇಲ್ಲಿ. ಓಕೆ, ಸೊ so 2x divided by 2 into root of 1 minus it is 2x whole square.
okay, plus a square, that is 1 divided by 2 into sine inverse of it is 2x divided by 1 plus c. And now remember this students, I get here all divided by 2 yake because of this coefficient. ಇಲ್ಲಿ ಏನು coefficient ಇದೆ because of that. Therefore now I get the answer will be I equals to, ನೋಡಿ ಇಲ್ಲಿ x 2 ಕ್ಯಾನ್ಸಲ್ ಆಗುತ್ತೆ ಹೌದಾ. ಸೊ ಇಲ್ಲಿ 1/2 ಬರ್ಕೊಳ್ತೀನಿ ಆಚೆ. ಯಾಕೆ 1/2? ದಿಸ್ ಬಿಕಾಸ್ ಆಫ್ ದಿಸ್. ಇಲ್ಲಿ ಏನು 2 ಇದೆ ಮಕ್ಕಳ, ಅದನ್ನು 1/2 ಬರ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಬರ್ತದೆ, x ಇಂಟು ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 minus 4x square, ಓಕೆ, ಪ್ಲಸ್ 1/2 ಇಂಟು ಇಟ್ಸ್ ಸೈನ್ ಇನ್ವರ್ಸ್ ಆಫ್ 2x ಪ್ಲಸ್ c. ದಿಸ್ ಈಸ್ ವಾಟ್ ವಿ ಗೆಟ್. ಸೊ ಬೇಕಾದರೆ 1/2ನ ಮಲ್ಟಿಪ್ಲೈ ಮಾಡಿ ಒಳಗಡೆ, ಇಲ್ಲಾಂದ್ರೆ ಹಂಗೆ ಬಿಡಿ, ಏನೂ ತೊಂದರೆ ಇಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಅರ್ಥ ಆಗಿದೆ ಅಲ್ಲ? ಓಕೆ, ಸೊ ಕಮಿಂಗ್ ಟು ದಿಸ್ ಒನ್, x square plus 4x plus 6. ಸೊ ನಾನೇನು ಮಾಡ್ಬೋದು ಇದರಲ್ಲಿ? ಸೊ ವಾಚ್ ಹಿಯರ್ ಎವ್ರಿ ಒನ್. ಸೊ ಕನ್ಸಿಡರ್ ಹಿಯರ್ ವಿ ಗೆಟ್ x square plus 4x plus 6. Therefore we get x square plus 2 into 2 into x plus 6. So therefore I write here x square plus 2 into 2 into x. ಸೊ ಇಲ್ಲೇನು ಮಕ್ಕಳ 2 ಇದೆ. ಓಕೆ, ಇಲ್ಲೇನು 2 ಬರ್ಕೊಂಡಿದ್ದೀನಿ. ವಾಟ್ ಎವರ್ ದ 2 ಐ ಹ್ಯಾವ್ ರಿಟರ್ನ್ ಹಿಯರ್, ಇಲ್ಲೇನು 2 ಇದೆ ಇದನ್ನು ಏನು ಮಾಡ್ಬೋದು ನಾನು, ಪ್ಲಸ್ 4 ಅಂತ ಬರಬೇಕು ಹೌದಾ. ಸೊ therefore I write here plus 4 plus 2. This 6 is written as 4 plus 2. ಅರ್ಥ ಆಗ್ತಿದ್ಯಾ? ಈಸಿ ಇರೋದ್ರಿಂದ ಬರ್ಕೊಳಕ್ಕೆ ಸಾಧ್ಯ ಆಯಿತು. ಬೇರೆ ಯಾವ 3 ಆಗಿದ್ದಿದ್ರೆ ಆಗ್ತಿರ್ಲಿಲ್ಲ. ಅರ್ಥ ಆಗ್ತಿದೆ? ಯಾಕಂದ್ರೆ 9 ಬರಬೇಕಾಗ್ತಿತ್ತು. ಓಕೆ, 6ನಾಗ 9 minus 3 ಅಂತ ಬರೀಬೇಕಾಗ್ತಿತ್ತು. ಸೊ ಅದ್ರ ಬದಲು ಈ ರೀತಿ ಡೈರೆಕ್ಟಾಗಿ ಬರ್ತಿದ್ದೀನಿ. ಇದು ಗೊತ್ತಾಗ್ತಿಲ್ಲ ಅಂತಂದರೆ, ಇಫ್ ಯು ಡಿಂಟ್ ಗೆಟ್ ಟು ನೋ ದಿಸ್ ಡೈರೆಕ್ಟ್ಲಿ, ಈ ರೀತಿ ಗೊತ್ತಾಗ್ಲಿಲ್ವಾ? ಸೊ ಏನೂ ತೊಂದರೆ ಇಲ್ಲ ಮಕ್ಕಳ, ಏನೂ ತೊಂದರೆ ಇಲ್ಲ. ಗೋ ವಿತ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 6. ಇಲ್ಲೇನು 6 ಇದೆ ಅದನ್ನು ಹಂಗೆ ಬರ್ಕೊಳ್ಳಿ. ಓಕೆ, ಸೊ ಈಗ ಏನು ಬರುತ್ತೆ, ಇಷ್ಟು ಸೇರಿಸಿದ್ರೆ ವಾಟ್ ಡು ಐ ಗೆಟ್? ಇಫ್ ಐ ಕನ್ಸಿಡರ್ ಆಲ್ ದಿಸ್, ಐ ಗೆಟ್ ಹಿಯರ್ x plus 2 whole square. Okay, I get here x plus 2 whole square, then here minus 4 plus 6, which is nothing but here x plus 2 whole square plus 2. Same ಬಂತಲ್ವಾ? We got the same thing, 4 plus 2 ಉಳ್ಕೊಳ್ತಿತ್ತು. ಅದೇ ರೀತಿ ಇಲ್ಲೂ ಕೂಡ ಬಂತು. ಅರ್ಥ ಆಗ್ತಿದೆಯಾ? ಓಕೆ, therefore we got I equals to, ಏನು ಬರುತ್ತೆ ಈಗ? therefore we get I equals to its integral of square root of, ಇಲ್ಲೇನು ಬರುತ್ತೆ, x plus 1 whole square, x plus 2 whole square, it is x plus 2 whole square. Okay, x plus 2 whole square plus 2 ಇದೆ. 2 can be written as what? Root 2 whole square. Remember that. So 2 can be written as it's x plus 2 whole square plus root 2 whole square. ಅರ್ಥ ಆಗ್ತಿದೆಯಾ? a square ಫಾರ್ಮಲ್ಲೇ ಇರಬೇಕಿಲ್ಲಿ. ಓಕೆ, therefore here we get root 2 whole square. ಸೊ ಇದು ಯಾವ ಫಾರ್ಮಲ್ಲಿ ಇದೆ? It is of which form? So this is of the form integral of square root of x square plus a square into dx. So or t square. So let me go with t square. So let me write here t square plus a square into dt. It is nothing but t by 2 into root of it's t square plus a square plus a square by 2 into log of mod it's t plus square root of t square plus a square plus c. Okay, therefore here we get t ಜಾಗದಲ್ಲಿ ಏನಿದೆ x plus 2 ಬರುತ್ತೆ. ಓಕೆ, ಆ್ಯಂಡ್ a square ಜಾಗದಲ್ಲಿ ರೂಟ್ 2. ಓಕೆ, ದಿಸ್ ಇಂಪ್ಲೈಸ್ a square ಜಾಗದಲ್ಲಿ ಏನು ಬರುತ್ತೆ? 2 ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. therefore I equals to its t ಜಾಗದಲ್ಲಿ ಏನು ಬರುತ್ತೆ? x plus 2. ಓಕೆ, we get here x plus 2 divided by 2. ಓಕೆ, into root of t square plus a square. T square is what? It's x plus 2 whole square plus a square. That is nothing but 2. Okay, root 2 whole square ಬರಬೇಕು. root 2 whole square is nothing but 2. Okay, then a square is nothing but 2 divided by 2 into log of mod. Okay, t ಜಾಗದಲ್ಲಿ ಏನು ಬರುತ್ತೆ? x plus 2 ಬರುತ್ತೆ. We get here x plus 2 plus root of it's x plus 2 whole square plus 2 plus 2. Okay, plus c. So therefore we get I equals to ನೋಡಿ ಮಕ್ಕಳ, ಇದರಲ್ಲಿ ಏನು ಬರುತ್ತೆ? x plus 2 divided by 2 into square root of, ನೋಡಿ, what is x plus 2 whole square plus 2? x plus 2 whole square plus 2 is nothing but x square plus 4x plus 6. ಹೌದಾ? ರೈಟ್. ಸೊ ಹಿಯರ್ ವಿ ರೈಟ್ x square plus 4x plus 6. ಏನು ಬರುತ್ತಿಲ್ಲಿ? x square plus 4x plus 6. ಓಕೆ, ದೆನ್ plus 1 into okay, here we have got plus 1 into its log of mod x plus 2. Okay, plus here it is square root of here same thing, x square plus 4x plus 6. So what do I get here? I get here x square plus 4x plus 6. Okay, and then here we get plus c. Okay, len barutte, we get here plus c. I hope this is clear.
ಎಲ್ಲರಿಗೂ ಅರ್ಥ ಆಗಿದೆಯಲ್ಲ, ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಲ್ಲ, ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ವಾಟ್ ಡು ಐ ಗಾಟ್ ಹಿಯರ್? ಐ ಹ್ಯಾವ್ ಗಾಟ್ ಹಿಯರ್ x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1. ಹೌದಾ? ರೈಟ್. ದೇರ್ಫೋರ್ ಹಿಯರ್, ಸೊ ವಾಚ್ ಹಿಯರ್, x ಸ್ಕ್ವೇರ್ ಪ್ಲಸ್ 2 into 2 into x, okay, plus 1. So here we get x square plus 2 into 2 into x. Okay, so now watch here students, ಏನು ಬರುತ್ತೆ? Here we get plus 2 square minus 2 square. Okay, and then right here plus 1. Okay, therefore ಇಷ್ಟನ್ನು ಸೇರಿಸಿದ್ರೆ ಏನು ಬರುತ್ತೆ? What do I get here? I get here x plus 2 whole square, x plus 2 whole square, and then here I get minus 4 plus 1. Minus 4 plus 1 is nothing but minus 3. Therefore it is x plus 2 whole square, and then it is minus root 3 whole square. I hope this is clear. ಅರ್ಥ ಆಗಿದೆಯಲ್ಲ, ರೈಟ್? therefore students, now ಈಗ ಏನು ಬರುತ್ತೆ ಮಕ್ಕಳ? ನೋಡೋಣ ಈಗ. ಓಕೆ, i equals to, therefore i equals to its integral of square root of its x plus 2 whole square is x plus 2 whole square minus root 3 whole square into dx. Okay, ಇದು ಯಾವ ಫಾರ್ಮ್ ಆಯಿತು? which is this form? So it is of the form root of its t square minus a square into dt. So which is nothing but t by 2 into root of t square minus a square by 2. Okay, ಇದೊಂದರಲ್ಲೇ ಮಕ್ಕಳ ಮೈನಸ್ ಬರೋದು ಮಧ್ಯದಲ್ಲಿ. ಓಕೆ, ಮಧ್ಯದಲ್ಲಿ ಮೈನಸ್ ಬರೋದು ಇದೊಂದರದಲ್ಲ, ನೆನ್ಪಿಟ್ಕೊಂಡಿರಿ. ಓಕೆ, and then here we get log of mod t plus root of t square minus a square plus c. I hope this is clear. Clarity ಸಿಕ್ಕಿದೆಲ್ಲ ಎಲ್ಲರಿಗೂ? Okay, so what is t here? What is t? T is equal to x plus 2. Okay, and here a square, a equals to root 3. This implies a square is equal to 3. Okay, a square is equal to 3. Therefore we get i equals to, ಏನು ಬರುತ್ತೆ ಇದರಲ್ಲಿ? x plus 2 divided by 2 into root of t square, okay, minus a square, t square minus a square, that is nothing but x plus 2 whole square minus 3. Okay, a square is nothing but 3. ಹೌದಲ್ಲ? therefore I have written directly. Okay, fine. Minus a square by 2, that is 3 by 2. Okay, into log of mod t ಜಾಗದಲ್ಲಿ ಏನು ಬರುತ್ತೆ? x plus 2 plus square root of its x minus 2 whole square, x plus 2 whole square minus 3. Okay, plus c. Therefore finally students, here we get x plus 2 divided by 2, okay, into square root of, what is this? X plus 2 whole square minus 3 is nothing but x square plus 4x plus 1. Okay, x square plus 4x plus 1 minus 3 by 2 into log of mod it's x plus 2 plus its square root of x square plus 4x plus 1, x square plus 4x plus 1 plus c. This is what we get. I hope you have understood this. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ, ರೈಟ್? ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ indefinite integrals. ಮಕ್ಕಳ ಇಷ್ಟನ್ನು ಸೇರಿಸಿದ್ರೆ indefinite integrals ಆಗುತ್ತೆ. It's almost nearly 5 hours and I think 40 minutes ವಿಡಿಯೋ ಆಗಿರ್ಬೋದು ಇದು. ಸೊ 5 hours 40 minutes ತನಕ ಆಗಿದೆ, ರೈಟ್? ಸೊ ಅಷ್ಟು ವಿಡಿಯೋ ಮಕ್ಕಳ indefinite integrals ಇರುತ್ತೆ. ಇಷ್ಟು ಗೊತ್ತಿದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಆರಾಮ್ಸೆ ಮಾಡ್ಬೋದು. ಓಕೆ, ಡೆಫಿನೆಟ್ ಇಂಟಿಗ್ರಲ್ಸ್ ಏನೂ ತೊಂದರೆ ಇಲ್ಲ ಕಂಡ್ರೋ. ಈ ಇಂಟಿಗ್ರೇಷನ್ ಒಂದು ಗೊತ್ತಿದ್ರೆ ಲಿಮಿಟ್ಸ್ ಹಾಕೋದು ಬರುತ್ತಷ್ಟೆ. ಓಕೆ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗಂತೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇಷ್ಟು ಗೊತ್ತಿದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್ ಫಾರ್ ಯು. ಸೊ ಪ್ರಾಪರ್ಟೀಸ್ ಏನು ಬರುತ್ತೆ? ಪ್ರಾಪರ್ಟೀಸ್ ನಿಮ್ಮ KCT ಎಕ್ಸಾಮ್ಸ್ಗಂತೂ ಸಿಕ್ಕಾಬಡೆ ಇಂಪಾರ್ಟೆಂಟ್, ಭಯಾನಕ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಬಟ್ ಪ್ರಾಪರ್ಟೀಸ್ ಫಾರ್ ಪ್ರೂಫ್ಸ್ ಏನಿದೆ ಅದು 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಆದರೆ ಓದ್ಕೊಳ್ಳಿ, ಇಲ್ಲಾಂದರೆ ಹೆಂಗಿದ್ರೆ LPP ಒಂದು ಪ್ರಾಬ್ಲಮ್ ಇದೆ, ಅದನ್ನು ಓದ್ಕೊಳ್ಳಿ. ಓಕೆ, ಇಲ್ಲ ಅಂತಂದರೆ ಗೋ ವಿತ್ ದ ಇಂಟಿಗ್ರೇಷನ್. ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಏನು ಬರುತ್ತೆ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ಬಟ್ ಇಟ್ ಈಸ್ ಬೆಟರ್ ಟು ಲರ್ನ್ ದ ಪ್ರಾಬ್ಲಮ್ಸ್. ಕಷ್ಟ ಏನೇನೂ ಇಲ್ಲ. ನಾನು ನಿಮಗೆ ಪ್ರಾಪರ್ಟೀಸ್ ಏನು ಬರುತ್ತೆ ಅದ್ರ ತಕ್ಕಂಗೆ ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ಜಸ್ಟ್ ಗೋ ವಿತ್ ದೋಸ್ ಪ್ರಾಬ್ಲಮ್ಸ್, ಇಟ್ಸ್ ಮೋರ್ ಈಸಿ. ಒಂದು 4-5 ಪ್ರಾಬ್ಲಮ್ ಇದೆ ಕೊಂಡ್ರು, ಯೂಶ್ವಲಿ ಅದೇ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ. ಬಟ್ KCT ಎಕ್ಸಾಮ್ಸ್ ಬಂದಾಗ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು, ಕಾನ್ಸೆಪ್ಟ್ಸ್ಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಓಕೆ, ಸೊ ಫಾಲೋ ಮಾಡಿ ಈ ವಿಡಿಯೋಸ್ಗಳನ್ನ, ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ಕಮಿಂಗ್ ಟು ದ ಡೆಫಿನೆಟ್ ಇಂಟಿಗ್ರಲ್ಸ್. Okay, so coming to the definite integrals, let me first tell you what I am doing now. So definite integrals ಅಲ್ಲಿ ಮಕ್ಕಳ ನೆನಪಿರಲಿ, c ಅನ್ನೋ ವ್ಯಾಲ್ಯೂ ಬರೋದಿಲ್ಲ. Okay, definite integrals ಅಪ್ಲಿಕೇಶನ್ ಕೇಳಿದ್ರೆ it is used to find the area of area ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮಕ್ಕಳ, ಏರಿಯಾ ಅಂಡರ್ ಕರ್ವ್. ಓಕೆ, ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಅಪ್ಲಿಕೇಶನ್ ಬಂದು ಟು ಫೈಂಡ್ ದ ಏರಿಯಾ ಅಂಡರ್ ಅ ಕರ್ವ್. ಓಕೆ, ಏರಿಯಾ ಅಂಡರ್ ಅ ಕರ್ವ್ ಇವು ಫೈಂಡ್ ಔಟ್ ಮಾಡೋದಕ್ಕೆ ಡೆಫಿನೆಟ್ ಇಂಟಿಗ್ರಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ನೋಡಿ ಇದರಲ್ಲಿ ಅದನ್ನೆಲ್ಲ ಅಷ್ಟೊಂದೆಲ್ಲ ಈಗ ಬೇಡ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಏರಿಯಾ ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬಂದ ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಇದರಲ್ಲಿ ಮೇಜರ್ ಆಗಿ ಮಕ್ಕಳ ನೋಡಿ, ಸಪೋಸ್ ಇಲ್ಲಿ a ಮತ್ತು b ಅಂತ ಬರುತ್ತೆ, ಇದನ್ನು ಏನಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇಯರ್ dx.
ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ನೋಡಿ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ಇಂಟಿಗ್ರೇಟ್ ಅಂದರೆ ಎಫ್ ಆಫ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ವಾಟ್ ಡು ಐ ಗೆಟ್ ಅನದರ್ ಫಂಕ್ಷನ್ ದಟ್ ಈಸ್ ನಥಿಂಗ್ ಬಟ್ ಜಿ ಆಫ್ ಎಕ್ಸ್. ಓಕೆ, ಸೊ ಯಾವ ಥರ ನೋಡಿ, ಲೆಟ್ ಮೀ ಗಿವ್ ಎನ್ ಎಕ್ಸಾಂಪಲ್. ಸಪೋಸ್ ಐ ಟೇಕ್ ಹಿಯರ್ 1 ಆ್ಯಂಡ್ ಹಿಯರ್ 2 ಆ್ಯಂಡ್ ಹಿಯರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಓಕೆ, ಎಫ್ ಆಫ್ ಎಕ್ಸ್ ಏನು, ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಯರ್. ಇಲ್ಲಿ ಏನು ಎಫ್ ಆಫ್ ಎಕ್ಸ್ ಬಂದಿದೆ ಮಕ್ಕಳ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್. ಓಕೆ, ಆ್ಯಂಡ್ ಈಗ ಆನ್ಸರ್ ಬರುತ್ತೆ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಬೈ 2 ದಟ್ ಈಸ್ ಯುವರ್ ಜಿ ಆಫ್ ಎಕ್ಸ್. ಅಂದರೆ ಇಟ್ಸ್ ಅ ಡಿಫ್ರೆಂಟ್ ಫಂಕ್ಷನ್, ಇಟ್ಸ್ ಅ ಡಿಫ್ರೆಂಟ್ ಫಂಕ್ಷನ್. ಓಕೆ, ಸೊ ಈಗ ಏನು ಮಾಡ್ತೀವಿ ಇದರಲ್ಲಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್ ಇಸ್, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ಲಿಮಿಟ್ಸ್ ಹಿಯರ್, ದಟ್ ಈಸ್ a to b. Okay, so here this one is 1 to 2. Okay, so what do I do now? ನೋಡಿ ಮಕ್ಕಳ ಇದರಲ್ಲಿ here I am going to write it's g of b minus g of a. ಅಂದರೆ what I am doing, ಏನು ಮಾಡ್ತಾ ಇದ್ದೀನಿ, ಅಪ್ಪರ್ ಲಿಮಿಟ್ನ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ, ಅದಾದಮೇಲೆ ಲೋವರ್ ಲಿಮಿಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲಿ, ಎಕ್ಸ್ ಅನ್ನೋ ಜಾಗದಲ್ಲಿ. ಎಲ್ಲೆಲ್ಲಿ ಎಕ್ಸ್ ಇದೆ ಮಕ್ಕಳ ಆ ಜಾಗದಲ್ಲಿ ನಾನು ಲಿಮಿಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಬರುತ್ತೆ ಇದರಲ್ಲಿ, ವಿ ಗೆಟ್ 1/2 ಹಂಗೆ ಇಡ್ತೀನಿ ಮಕ್ಕಳ, ಮತ್ತೆ ಇದನ್ನು ಬರ್ಕೊಳ್ತೀನಿ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಇಯರ್ 1 to 2. ಈಗ ನೋಡಿ 1/2 ಇಂಟು ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ 2 ಹಾಕಬೇಕು. ಸೊ ಏನು ಬರುತ್ತಿದ್ದು 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಓಕೆ, ದೇರ್ಫೋರ್ ವಿ ರೈಟ್ ಹಿಯರ್ 1/2 ಇಂಟು ಇಟ್ಸ್ 4 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 3/2. ಏನು ಆನ್ಸರ್ ಬರುತ್ತಿದ್ದು 3/2 ಬರುತ್ತೆ. ಆ್ಯಂಡ್ ನೋ ಸಿ ವ್ಯಾಲ್ಯೂ ಇಸ್ ರಿಟರ್ನ್ ಹಿಯರ್. ಸಿ ವ್ಯಾಲ್ಯೂ ಬರೆಯೋದಿಲ್ಲ, ಯಾಕಂದರೆ ಅಲ್ಲಿ ಇಂಡೆಫಿನೆಟ್ ಅಲ್ಲಿ ಸಿ ಬರೀತಿದ್ವಿ, ಯಾಕಂದರೆ ದ ಆನ್ಸರ್ ವಾಸ್ ನಾಟ್ ಶ್ಯೂರ್. ಹಿಂಗೆ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಮಕ್ಕಳ. ಸಿ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, -1 +1 2 3 5 ಏನಾದರೂ ತೊಗೋಬೋದು. ಅದಕ್ಕೆ ಅದನ್ನು ಇಂಡೆಫಿನೆಟ್. ಬಟ್ ಡೆಫಿನೆಟ್ ಅಂದರೆ ದ ಆನ್ಸರ್ ಇಸ್ ಡೆಫಿನೆಟ್, ದ ಆನ್ಸರ್ ಇಸ್ ಫಾರ್ ಶ್ಯೂರ್. ಇದೇ ಬರಬೇಕು, ಅಂದರೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಬರಬೇಕು, ಅಥವಾ ಒಂದು ಕಾನ್ಸ್ಟೆಂಟ್ ಬರಬೇಕು, ಅಥವಾ ಯಾವುದಾದ್ರು ಒಂದು ಫಂಕ್ಷನ್ ಬರಬೇಕು, ಬಟ್ ಇಟ್ ಶುಡ್ ಬಿ ಡೆಫಿನೆಟ್. ಓಕೆ, ದೇರ್ ಇಟ್ಸ್ ನೋ ಅನ್ಸರ್ಟನಿಟಿ ಇಯರ್. ಅನ್ಸರ್ಟನಿಟಿ ಇರೋದಿಲ್ಲ ಇದರಲ್ಲಿ, ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಸಿ ಅನ್ನೋ ವ್ಯಾಲ್ಯೂನ ಬರೆಯೋದಿಲ್ಲ. ಓಕೆ, ಸೊ ಇಯರ್ ವಿ ಗೆಟ್ ಲೈಕ್ ದಿಸ್. ಸೊ ಇದರಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ರೆ, ಇಯರ್ ಸ್ಟೂಡೆಂಟ್ಸ್ ವಿ ರೈಟ್ ದಿಸ್ ಎ ಇಸ್ ಕಾಲ್ಡ್ ಆಸ್ ದ ಲೋವರ್ ಲಿಮಿಟ್. ಇದನ್ನೇನಂತ ಕರಿತೀವಿ, ಲೋವರ್ ಲಿಮಿಟ್ ಅಂತ ಕರಿತೀವಿ. Okay, and b is called as upper limit. b is called as upper limit. So ಇಲ್ಲಿ ಏನು ಬರೀತಾ ಇದೀವಿ ಮಕ್ಕಳ, upper limit minus lower limit. That is what we are writing here. Okay, so using this let us solve some problems. So ನೋಡಿ ಈಗ I equals to ಇದೇನು ಬರುತ್ತೆ, what do I get here? I get here x square divided by 2 plus x. Okay, and then here -1 to 1. Better what you do now, so 1/2 ಹಂಗೆ ಇಟ್ಕೊಳ್ಳಿ. So x square and then you write here -1 to 1 plus x into here you write -1 to 1. So apply separately, that is always better. Separate apply ಮಾಡಿ ಮಕ್ಕಳ, that is always better. So what do I get here, 1/2 into it's 1 minus 1. ಯಾಕೆ 1 minus 1 ಬಂತು, ಯಾಕಂದರೆ -1 whole square. What is -1 whole square? -1 whole square is also 1. And here we get plus it's 1 minus of -1. Okay, it's minus of -1. So therefore I get here 0 plus here 2. So what is the answer? 2 is the right answer. ಅರ್ಥ ಆಗಿದೆಯಾ? I hope this is clear for everyone. Okay, fine. So now coming to the next one. Next one ಬರೋಣ ಇಲ್ಲಿ. Okay, so 1/x. So what is the integration of 1/x students? I equals to it's nothing but log x. Log x ಬರುತ್ತೆ. And here we get 2 to 3. So apply the upper limit first, log 3 minus log 2. Okay, therefore we get here log 3. Okay, log 3 divided by 2. ಯಾಕೆ? log m minus log n. What is log m minus log n? It's log m by n. ಹೌದಲ್ಲ? We get here log m by n. So coming to the next one. Yes. So ಇಲ್ಲಿಗೆ ಬರೋಣ. ಸೊ ಇಲ್ಲಿ ನೋಡಿ, ಇದು ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, I get here 4 into x power 4 divided by 4 minus 5 into x cube divided by 3 plus 6 into its x square divided by 2 plus 9 into x. And here we get 1 to 2. So here it's x power 4 minus 5 by 3 into x cube plus 6 by 2, that is 3 into x square plus 9 into x, and then here 1 into 2. So ನೋಡಿ ಮಕ್ಕಳ, ಡೈರೆಕ್ಟಾಗಿ ಫಸ್ಟ್ ಒಂದೊಂದಕ್ಕೆ ಆಗ್ತಾ ಬನ್ನಿ. ಸೊ ಇಲ್ಲಿ 2 power 4 minus 1 power 4. ಓಕೆ, minus 5 by 3 into 2 cube minus 1 cube. Okay, plus 3 into it's 2 square minus 1 square. 2 square minus 1 square, then plus 9 into it's 2 minus 1. So I get here 2 power 4. What is 2 power 4? 16. 16 minus 1 is 15. Okay, minus 5 by 3 into 8. 8 minus 1 is nothing but 7. Plus 3 into it's 4 minus 1 is 3. And then plus 9. So we get 15 minus 35 by 3. Okay, plus 9. Okay, plus 9. Right? So we get here. Okay, we get 15 plus 9, 24. Or the 29 plus 4, 24. 24 plus 9 is nothing but 33. So we get here I equals to it's 33
minus 35 divided by 3. ಹೌದಾ? So LCM 3, LCM is 3, right? So we get here, okay, we get here 99 minus 35 divided by 3. Okay, so what is 99 minus 35? So here we get 4 and here we get 64. Oh, right, 64 divided by 3. This is what we get. I get here 64 by 3. Okay, so calculations ಸ್ವಲ್ಪ mistake ಆಗಿದ್ರೆ don't bother, but this is how we solve. Okay, fine. So here next sin to x and here 0 to 4. ನೋಡಿ ಇದರಲ್ಲಿ ಏನು ಬರುತ್ತೆ? What is the integration of sin to x? It's minus cos to x. It is minus cos to x and here we get 0, minus cos to x divided by 2 and here 0 to pi by 4. Okay, therefore we get minus 1 by 2 into cos to x into cos 2x and then here it's 0 to pi by 4. So watch carefully students here, minus 1 by 2 into its cos 2 into pi by 4. ಎಲ್ಲಿ ಮಕ್ಕಳ x ಜಾಗದಲ್ಲಿ pi by 4 ಹಾಕ್ತೀನಿ minus cos 0. Okay, because 2 into 0 is 0. So we get minus 1 by 2 into cos pi by 2 ಬರುತ್ತೆ minus cos 0 is 1. Okay, therefore we get minus 1 by 2 into 0 minus 1. Therefore it is plus 1 by 2 is the answer. What is the answer? 1 by 2 is the answer. Okay, fine. So next we have got I equals to e power x. So what is the integration of e power x? It's e power x itself. ಹೌದಾ? And here the limits are 4 to 5. Therefore we get e power 5 minus e power 4. That's all. ಇಷ್ಟೇ ಸಾಕು. ಇನ್ನೂ ಎಕ್ಸ್ಟ್ರಾ ಬರಿತೀನಿ ಅಂತಂದ್ರೆ you can take e power 4 common, then you can write here e minus 1. ಅರ್ಥ ಆಗ್ತಿದ್ಯಾ? Even if you write till here, you'll be getting the marks. ಇದನ್ನು ಬರಿಲೇಬೇಕಂತ ರೂಲ್ಸ್ ಏನಿಲ್ಲ. ಇಷ್ಟನ್ನು ಬರೆದ್ರು ಸಾಕು ನಿಮಗೆ ಮಾರ್ಕ್ಸ್ ಸಿಗುತ್ತೆ. Okay, fine. So now coming to this tan x. So what is the integration of tan x? It's log of secant x. ಹೌದಲ್ಲ? It's log of secant x and here 0 to pi by 4. Okay, therefore we get here log of secant pi by 4. Okay, minus its log of secant 0. Okay, therefore it is log of secant pi by 4. It's nothing but log root 2 because secant pi by 4 is what? Secant pi by 4 is nothing. Cos pi by 4 is 1 by root 2. So secant pi by 4 is root 2. So secant 0. What is secant 0? Cos 0 is also 1. Secant 0 is also 1. So we get here log 1. So now here it is log of 2 power 1 by 2. Okay, minus it is 0. Log 1 is what? 0. ಹೌದಲ್ಲ? Right. So we get here 1 by 2 into log 2. Here we get 1 by 2 into log 2. This is your answer. I hope you understood this. Okay, fine. So coming to this, d by dx by square root of 1 minus x square. Very simple students. Sin inverse ಹೋಗುತ್ತಿದ್ದು. This is nothing but sin inverse. So sin inverse of x and here it is 0 to 1. Therefore we get sin inverse of 1 minus sin inverse of 0. Okay, so sin inverse of 1 is nothing but pi by 2. This is what we get, and sin inverse of 0 is nothing but 0, as we all know it. So now coming to the next one, 1 by 1 plus x square. ಎಲ್ಲ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಇಲ್ಲೇನು ಬರುತ್ತೆ? tan inverse of x ಬರುತ್ತೆ and here it is 0 to 1. So tan inverse of 1, it is tan inverse of 1 minus tan inverse of 0. So we get here tan inverse of 1 is nothing but pi by 4. I equals to ಏನು ಬರುತ್ತೆ? Pi by 4. Anyhow tan inverse of 0 is nothing but 0. Okay, so now ಇಲ್ಲಿ ನೋಡಿ dx by x square minus 1. ಅದಕ್ಕೆ ಹೇಳೋದು you need to be good with your ವಾಟ್ ಫಾರ್ಮುಲೆ. ಎಲ್ಲ ಈ 33 ಫಾರ್ಮುಲಾ 34 ಕೊಟ್ಟಿದ್ದೀನಿ ಫಾರ್ಮುಲಾ. ರೈಟ್, ಎಲ್ಲ ಫಾರ್ಮುಲಾಗಳ ಜೊತೆ ಚೆನ್ನಾಗಿದ್ರೆ ಕಲ್ತಿದ್ರೆ ಆರಾಮ್ಸೆ ಮಾಡ್ಬೋದು. 37 ಅನ್ಸುತ್ತೆ, ಹೌದಾ? ರೈಟ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ದ ನಂಬರ್, ಬಿಗಿನಿಂಗ್ ಅಲ್ಲಿ ಕೊಟ್ಟಿದ್ದೆ. ಓಕೆ, ಇದು ಯಾವ ಫಾರ್ಮಲ್ ಇದೆ? 1 by x square minus a square ಫಾರ್ಮೆಟ್ ಅಲ್ಲಿ ಇದೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ 1 by 2a into log of mod it's x minus a divided by x plus a plus c. ರೈಟ್, ದಿಸ್ ಇಸ್ ವಾಟ್ ವಿ ಗೆಟ್. ಹಾಗಾದ್ರೆ ಇದರಲ್ಲಿ ಏನು ಬರುತ್ತೆ? 1 by 2 into 1 it's log of mod x minus 1 divided by x plus 1 plus c. Sorry, c ಬರೋದಿಲ್ಲ ಇದರಲ್ಲಿ because it's definite integrals 2 to 3. So ಏನು ಬರುತ್ತೆ ಇಲ್ಲಿ? 1 by 2 into its log of mod, it is 2 minus 1. Okay, 2 minus 1 divided by it's 2 plus 1. Sorry, 3 ಬರಬೇಕಲ್ಲ, upper limit 3 ಇದೆ. So we have got here 3. So here we get 3 minus 1 divided by 3 plus 1. So upper limit ಆಯ್ತು, upper limit minus lower limit ಏನು? Log of it is 2 minus 1 divided by 2 plus 1. Okay, then here it's plus c. Sorry, plus c ಬರೋದಿಲ್ಲ. So by habit ಆಗ್ಬಿಟ್ಟಿದೆ ಮಕ್ಕಳ, ಅದು c ಬರ್ದು. Okay, so now here we write this. So therefore I equals to, here you have got 1 by 2 into its log of 2 by 4. Okay, and then minus its log of 1 by 2. Okay, therefore we get 1 by 2 into its log 1 by 2
log 1 by 2 minus log 1 by 2. Okay, which is nothing but 0. So answer ಏನು ಬರುತ್ತೆ 0 ಬರುತ್ತೆ ಹೌದಾ 3 minus 1 is 2 2 by 4 and 2 minus 1 is 2 2 minus 1 is 1 1 by 3 ಬರುತ್ತಲ್ಲ ಓಕೆ ಇಲ್ಲಿ ತಪ್ಪು ಮಾಡಿದ್ದೀನಿ ನೋಡಿ 1 by 2 ಬರ್ದಿದ್ದೀನಿ ಇಲ್ಲಿ 1 by 3 ಬರುತ್ತೆ we get here 1 by 3 1 by 3 ಹೌದಾ ಸೊ ಇಲ್ಲಿ ಕೂಡ 1 by 3 ಬರುತ್ತೆ we get here log 1 by 3 log 1 by 3 okay therefore we can write here 1 by 2 into its log of ಇಲ್ಲೇನು ಬರುತ್ತೆ 1 by 2 divided by 1 by 3 1 by 2 divided by 1 by 3 ಬರುತ್ತೆ ಹೌದಾ ರೈಟ್ ಸೊ here we get 1 by 2 into log 3 by 2 ಇದೇನು ಬರುತ್ತೆ ಇದು this is log 3 by 2 this is what we get 1 by 2 into log 3 by 2 I hope this is clear ಅರ್ಥ ಆಗ್ತಿದೆ ಎಲ್ಲರಿಗೂ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ 2 by 4 and ಇಲ್ಲಿ 1 by 3 ಬರುತ್ತೆ okay so 2 by 4 is nothing but 1 by 2 1 by log m minus log n what is that log m by n ಹೌದಾ so therefore reciprocal ಮಾಡಿದ್ದೀನಿ 3 by 2 ಬರ್ತಿದೆ I hope this is clear okay now coming to the next one cos square x ನೋಡಿ ಆಲ್ರೆಡಿ ಹೇಳಿದ್ದೀನಿ we don't know the integration for cos square x directly ಡೈರೆಕ್ಟ್ ಆಗಿ ಮಕ್ಕಳ ನಮಗೆ cos square x ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ okay so I think we need to use the properties here no need of using properties ಯೂಸ್ ಮಾಡಿನೂ ಕೂಡ ಈಸಿಯಾಗಿ ಬರುತ್ತೆ ಇದೇ ಪ್ರಾಬ್ಲಮ್ನ ಇನ್ನೊಂದು ಕಡೆ ತೊಗೊಳ್ತೀನಿ ಮಕ್ಕಳ ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಇನ್ನೂ ಆನ್ಸರ್ ಬೇಗ ಬರುತ್ತೆ ಓಕೆ ವಿತೌಟ್ ಯೂಸಿಂಗ್ ಪ್ರಾಪರ್ಟೀಸ್ ಫಸ್ಟ್ ವಿ ನೀಡ್ ಟು ಲರ್ನ್ ಹೌ ಟು ಸಾಲ್ವ್ ದಿಸ್ ಸಿ ಇಂಟಿಗ್ರಲ್ 0 to pi by 2 cos square x can be written as 1 plus cos 2x divided by 2 into dx ಹೌದಾ right therefore we get 1 by 2 into it is integral of 1 plus cos 2x okay and here 0 to pi by 2 into dx so therefore we get it's 1 by 2 into it's x plus sin 2x divided by 2 okay and here it is 0 to pi by 2 ಮಕ್ಕಳ ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಇಷ್ಟೊಂದೆಲ್ಲ ಸ್ಟೆಪ್ಗಳು ಮಾಡೋಂಗಿಲ್ಲ ಎರಡೇ ಸ್ಟೆಪ್ಗೆ ಆನ್ಸರ್ ಬಂದ್ಬಿಡುತ್ತೆ if you use the properties the answer will come in just two lines 2 or 3 lines ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ ಸೊ ಇಂಟಿಗ್ರೇಟ್ ಮಾಡಿದ್ದೀನಿ ಇದರಲ್ಲಿ 1 by 2 into so upper limit for this it's pi by 2 minus 0 okay lower limit is 1 by 2 into here it is sin 2 pi by 2 okay minus sin 0 okay this is what we have got howda okay so now here we get 1 by 2 into its pi by 2 okay 1 by 2 into pi by 2 plus 1 by 2 into its sin pi ಬರುತ್ತೆ 2 cancel ಆಗಿ sin pi ಬರುತ್ತೆ what is sin pi is 0 and here also we get 0 okay therefore we get here answer is pi by 4 answer is what pi by 4 and this one is 0 plus 0 therefore answer is pi by 4 here I hope this is clear ಅರ್ಥ ಆಗಿದೆಲ್ಲ ಎಲ್ಲರಿಗೂ right okay so now coming to the next one yeah x by x square plus 1 ಇದೆ x by x square plus 1 what is the best method here see it is a substitution method is the best method so ಈಗ substitution method ಶುರು ಆಗ್ತಿದೆ so now students substitution method is starting so substitution method ಮಾಡಬೇಕಾದ್ರೆ ಒಂದು ವಿಷಯ ಗಮನದಲ್ಲಿರಬೇಕು when you go with substitution method even the limits will change okay so when you go with substitution method when you go with substitution method limits will also change when you go with substitution method limits will change accordingly okay ಏನಾಗುತ್ತೆ ಲಿಮಿಟ್ಸ್ ಕೂಡ ಚೇಂಜ್ ಆಗ್ತಾ ಬರುತ್ತೆ okay limits will also change accordingly this is what we need to know so ಇದರಲ್ಲಿ coming to this so ನೋಡಿ I is equal to we have got this 2 to 3 and here it is x divided by x square plus 1 ಇದೆ into dx so what I am going to do is put x square plus 1 equals to t put x square plus 1 equals to t okay therefore what do I get here ಏನಾಗುತ್ತೆ ಇದರಲ್ಲಿ we get so watch here carefully we get 2x into dx equals to dt okay therefore x into dx equals to dt by 2 so ಈಗ ಮಕ್ಕಳ ನೋಡಿ ಇದರಲ್ಲಿ ಇಲ್ಲಿ ಏನಿದೆ we have got here t is equal to x square plus 1 ಏನಿದೆ t is equal to x square plus 1 ಇದೆ ಹೌದಾ here we have got t is equal to x square plus 1 so ಇದರಲ್ಲಿ ಎರಡು ಪಾರ್ಟ್ ಆಗಿ ಮಾಡ್ತೀನಿ ಏನಿದು ಎರಡು ಪಾರ್ಟ್ ಅಂತ ಅಂದ್ರೆ ನೋಡಿ ಫಸ್ಟ್ ಒನ್ ಅಲ್ಲಿ ಮಕ್ಕಳ x tends to 0 ಓಕೆ ಇಲ್ಲೇನಿದೆ ಫಸ್ಟ್ ಒನ್ ಅಲ್ಲಿ x tends to 2 ಓಕೆ ಏನಿದೆ x tends to 2 ಲಿಮಿಟ್ಸ್ ಅಲ್ವಾ x tends to 2 ಹಾಗಾದ್ರೆ t ಏನಾಗುತ್ತೆ ಇದರಲ್ಲಿ what will be t tends to 5 so ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x is equal to 2 square is 1 2 square is 4 4 plus 1 is 5 okay next as x tends to 3
x tends to t, 3, t tends to ಏನಾಗುತ್ತೆ 3 square, 3 square is 9, 9 plus 1 is 10. Okay, we get here 10. I hope this is clear. ಅರ್ಥ ಆಗ್ತಿದ್ಯಾ? therefore ಲಿಮಿಟ್ಸ್ ಯಾವ ರೀತಿ ಆಗುತ್ತೆ ಅಂದರೆ I get here 5 to 10 and then x into dx. What is x into dx? It's nothing but dt by 2. ಹೌದಾ? This x into dx is nothing but it's dt by 2 and here we get 1 by t. Okay, therefore we get here it is 1 by 2 into it is log t, 1 by 2 into log t, and then here we get it is 5 to 10. Okay, therefore 1 by 2 into it's log 10 minus log 5, log 10 minus log 5 of the upper limit minus lower limit. Therefore we get 1 by 2 into log of 10 by 5. Okay, therefore it is 1 by 2 into its log 2, 1 by 2 into its log 2. I hope this is clear for everyone. ಅರ್ಥ ಆಗಿದೆ ಎಲ್ಲರಿಗೂ, right? Okay, so now coming to the next one ಬರೋಣ. Yeah, sin square x by 2 minus cos square x by 2. Sin square x by 2 minus cos square x by 2. See, here we know that cos 2x. Okay, what is cos 2x? It's cos square x minus sin square x. See, there are different ways of solving this problem, but I use this method usually. So what is cos x? Cos x is nothing but it's cos square x by 2. Cos square x by 2 minus sin square x by 2. Howdala? Right. So now, therefore, minus cos x. What is minus cos x? It's sin square x by 2. It's sin square x by 2 minus cos square x by 2. This is what we get. And this is what we have got here also. Illu kuda bandirodu adene. Howda? Right. Therefore, I write here I equals to its integral of 0 to pi, and then we get here minus cos x into dx. Okay. So here we get minus integral of cos x is nothing but sin x. Integration of cos x is nothing but sin x, and here we get 0 to pi. ಹೌದಾ? ಇಲ್ಲೇನು ಬರುತ್ತೆ? 0 to pi ಬರುತ್ತೆ. Okay. Yes, I hope I am right. Okay, fine. So ಇಲ್ಲೇನು ಬರುತ್ತೆ? Minus of sin pi minus sin 0, sin pi minus sin 0. Therefore, we get here answer as 0 because sin pi is also 0 and sin 0 is also 0. So now coming to the next one, x by x square plus 1. So same thing ಮಕ್ಕಳ, ಇದರಲ್ಲಿ ಏನು ಮಾಡ್ತೀರಿ? Put x square plus 1 equals to t. Put x square plus 1 equals to t. Therefore, we get 2x into dx equals to dt. Therefore, x into dx equals to its dt by 2. ಏನು ಬರುತ್ತೆ ಇಲ್ಲಿ? dt by 2 ಬರುತ್ತೆ. Okay. So as I told just now, so ಇಲ್ಲೇನಿದೆ? We have got t is equal to x square plus 1. So make it into two parts. ಎರಡು ಪಾರ್ಟ್ ಆಗಿ ಮಾಡಿ ಇದರಲ್ಲಿ. Okay. So first one ಅಲ್ಲಿ ಏನಿದೆ? x tends to 0. Okay, t ಏನಾಗುತ್ತೆ? t tends to what? Here 1. Okay, next one, as x tends to 1, t tends to what? T tends to 2. Okay, so ಇಲ್ಲಿ previous one ಅಲ್ಲೂ ಕೂಡ ಇದೇ ರೀತಿ ಎರಡು ಇಂಕಲ್ ಬರೆಯೋಣ, so that you will get more clarity. X tends to 3, then t tends to 0. Sorry, t tends to 10. Okay, therefore now here, yeah, I equals to ಏನು ಬರುತ್ತೆ ಇಲ್ಲಿ? Integral of it is 1 to 2, and then it is dt by 2. ಇಲ್ಲೇನಿದೆ? This x divided by x into dx. X into dx is nothing but dt by 2, and here we get 1 by t. Therefore, it is 1 by 2 into log t, 1 by 2 into log t, and then it is 1 to 2. Therefore, 1 by 2 into it is log 2 minus log 1. So what is log 1, students? Log 1 is 0 ala. So we get here 1 by 2 into log 2. We got here 1 by 2 into log 2. I hope this is clear. ಅರ್ಥ ಆಗಿದೆ ಅಲ್ಲ? Right? Okay, so now coming to the next one ಬರೋಣ. So let me come to this particular one. So always remember, students, the term which is inside the square root, it is always better to take for substitution. ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನ. I have told this long back. ಹೌದಲ್ಲ? Right. So ತುಂಬಾ ಹಿಂದೆನೂ ಕೂಡ ಹೇಳಿದ್ದೀನಿ, the term which is inside square root, it is always better to take for substitution. So ನಾನೇನು ಮಾಡ್ಬೋದು ಈಗ ಹಾಗಾದ್ರೆ? So ಇದರಲ್ಲಿ it is very simple. Put sin phi is equal to t. Put sin phi equals to t. So what do we get here? We get here cos phi into d phi equals to dt. Okay. So here, as I told you, the limits will also change. ಏನಿದೆ ಇದರಲ್ಲಿ? t equals to sin phi ಇದೆ. t is equal to sin phi. So here, make this into two parts. So ಮೊದಲನೇ ಪಾರ್ಟ್ ಅಲ್ಲಿ ಮಕ್ಕಳ ಇದರಲ್ಲಿ pi tends to 0. So pi tends to 0. t also tends to 0. Okay, because sin 0 is 0. And then the second part is so pi tends to pi by 2. Pi tends to pi by 2. Therefore, we get t tends to 1 because sin pi by 2 is 1. Okay. So see here, everyone. So ಇಲ್ಲಿ ಏನಿದೆ ಮಕ್ಕಳ I? This I is also written as integral 0 to pi by 2. It is square root of sin pi. Yeah, that's fine. Into cos power. Yeah,
it is cos power 4 into pi. ಹೌದಾ, cos power 4 into pi, cos power 5ನ ಈ ರೀತಿ ಬರಿತಾ ಇದ್ದೀನಿ ಇಂಟು cos pi d pi. ಯಾಕೆ ಈ ರೀತಿ ಬರ್ಕೊಂಡೆ? ವೈ ಡಿಡ್ ಐ ರೈಟ್ ಲೈಕ್ ದಿಸ್? ನೋಡಿ, ಇಲ್ಲೇನೋ cos pi ಇಂಟು ಡಿ ಫೈಗೆ ನನಗೆ ಸಬ್ಸ್ಟಿಟ್ಯೂಷನ್ ಸಿಕ್ಕಿದೆ, ಯಾವುದು ಡಿ ಟಿ. ಇಲ್ಲಿ ನನಗೆ sin phi ಕೂಡ ಯಾವ್ದು ಸಿಕ್ಕಿದೆ? ಟಿ ಸಿಕ್ಕಿದೆ. ಹಾಗಾದರೆ cos power 4ಗೂ ಕೂಡ ನನಗೆ ರೀಪ್ಲೇಸ್ಮೆಂಟ್ ಸಿಗಬೇಕಲ್ವಾ? ಐ ನೀಡ್ ಟು ಗೆಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಇಟ್, ರೈಟ್? Here sin phi equals to t, therefore sin square, okay, sin square phi equals to, it is t square, okay, therefore square root of 1 minus sin square phi, 1 minus sin square phi, okay, it's nothing but, okay, so 1 minus t square ಆಗಿಬಿಡುತ್ತಾಗ, okay, fine, so it's nothing but, okay, so ಒಂದು ನಿಮಿಷ, so let me write here 1 minus sin square phi, 1 minus sin square phi is equal to, it's 1 minus t square, okay, therefore it's cos square phi is equal to 1 minus t square. I hope this is clear. ಹೌದಲ್ಲ, cos square phi is equal to 1 minus t square. Therefore students, here now it is cos power 4 pi. Cos power 4 pi is nothing but 1 minus t square whole square ಬರುತ್ತೆ, because I am raising to the power of 2 on both sides. So what is this? This is nothing but it's 1 plus t power 4 minus 2t square. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? 1 plus t power 4 minus 2t square. This is what we get for cos power 4 pi. Okay, therefore students, watch carefully now. Illen barutte, we get I equals to, nodi, the new limits are 0 to 1. Okay, 0 to 1, and root of sin phi is nothing but root t, and then cos power 4 pi. What is cos power 4 pi? Cos power 4 pi is nothing but it's 1 plus, okay, what do I get here? 1 plus t power 4 minus 2t square. Okay, and then cos pi d pi is nothing but it's dt. Illen barutte, dt barutte. Clarity sikkidella, right? Okay, so now here we know that t power, this t power root t is nothing but it's t power 1 by 2. Namaga gottide idu. Okay, therefore here we write integral 0 to 1, it's t power 1 by 2, okay, plus t power 1 by 2 into t power 4 minus 2 into t power 1 by 2, okay, into t square into dt. Okay, therefore we get integral 0 to 1 t power 1 by 2 plus t power, it's 1 by 2 into 1 by 2 plus 4. What is 1 by 2 plus 4? If base is same, then the powers can be added. So here we get 9 by 2. Illen barutte t power 9 by 2 minus 2 into 1 by 2 plus 2 is nothing but 5 by 2. What do I get here? T power 5 by 2. Okay, into dt. I hope this is clear. Next page ಅಲ್ಲಿ ಬರೀತೀನಿ ಮಕ್ಕಳ ಇದರಲ್ಲಿ. So what do I get? Therefore I equals to it's integral 0 to 1. So t power 1 by 2 ಇದೆ. So we have got here t power 1 by 2 plus t power 9 by 2 plus it's t power 9 by 2 minus it's 2 into t power 5 by 2. 2 into t power 5 by 2 into dt. So therefore we get here t power 3 by 2 divided by 3 by 2 plus it's t power 11 by 2 divided by 11 by 2 minus 2 into t power 7 by 2 divided by 7 by 2. Okay, and here it is 0 to 1. So therefore it is 2 by 3 into 1 minus 0 plus it's 2 by 11. Okay, 11 irodu, and here it is 1 minus 0 plus 4 by 7 into 1 minus 0. Upper limit minus lower limit. This is upper limit minus lower limit. So therefore we get 2 by 3 plus 2 by 11 plus 4 by 7. Okay, therefore it is 33. Okay, 77 into 3, that is 210 plus 21 is 231. Illen barutte 231 barutte, and this one is 2 into 77. So 2 into 77 plus 2 into it's 21. 2 into 21 plus here it is 4 into 33. 4 into 33. This is what we get. ಹೌದಲ್ಲ, right? So here this one was, I think this one was perfect. 231 ಸರಿ ಇದಲ್ಲ. ಸೊ ಯಾಕಂದರೆ ಇಲ್ಲಿ so 11 into 7 is 77 into 3. So 77 into 3 is nothing but it's 231, right? 77 into 3. So it's 80 minus 3, that is 240 minus 9, that is correct, perfect. Okay, so ಹಾಗಾದರೆ ಇಲ್ಲಿ ಏನು ಬರುತ್ತೆ? What do we get here? We get here 154 plus it's 42 plus here it's 33 into 4. What is 33 into 4? It's 120 plus 12, it's nothing but 132. Okay, 132. So now divided by it's 231. So we get here 154 plus 42, that is 196. Sorry,
196, 196, 296, 296, 298, 298 plus 30, 298 plus 30, it's nothing but it's 328. 328 divided by 231 is the answer. I hope I am clear. So 4 plus 2, 6, 6 plus 2 is 8, that's fine. 5 plus 4, 9, 9 plus 3, 9 plus 3, 12, that's also fine. So we get here perfect. 328 divided by 238, 231 is the right answer. Okay, fine. So now here we have got sin inverse of 2x by 1 plus x square. ಮಕ್ಕಳ ಇದೇ ಪ್ರಾಬ್ಲಮ್ ಏನಾದ್ರು KCT ಎಕ್ಸಾಮ್ ಕೇಳಿದಿದ್ರೆ ನಾನು ಇದನ್ನು ಡೈರೆಕ್ಟ್ ಆಗಿ 2 tan inverse of x ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆ, ದಿಸ್ ಇಸ್ ಡೈರೆಕ್ಟ್ಲಿ ರಿಟರ್ನ್ ಆಸ್ 2 tan inverse of x. ಓಕೆ, ವಿ ಹ್ಯಾವ್ ಅ ಫಾರ್ಮುಲಾ ಫಾರ್ ದಿಸ್. ಅದನ್ನು ಪ್ರೀವಿಯಸ್ ಇದರಲ್ಲಿ ಇತ್ತು, ಅದನ್ನು ಡಿಲೀಟ್ ಮಾಡಿದರೆ, ಬಟ್ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್. ಬಟ್ ನಿಮಗೆ ಇದನ್ನು KCT ಎಕ್ಸಾಮಲ್ಲಿ ಕೇಳಿದಿದ್ರೆ, KCT ಎಕ್ಸಾಮಲ್ಲಿ ಕೇಳಿಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ ನೋಡಿ, ವಿ ನೀಡ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಯಾವುದು? 2 tan theta divided by 1 plus tan square theta. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ sin 2 theta. ಓಕೆ, ದಿಸ್ ಇಸ್ ನಥಿಂಗ್ ಬಟ್ sin 2 theta. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಫಾರ್ಮುಲಾ ವಿ ನೀಡ್ ಟು ರಿಮೆಂಬರ್. ದೇರ್ಫೋರ್ ಸ್ಟೂಡೆಂಟ್ಸ್ ನಾವೇನು ಮಾಡಬೇಕು ಇದರಲ್ಲಿ? ಪುಟ್ x is equal to tan theta. Okay, therefore it is dx equals to its secant square theta into d theta. And we know that okay, so ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಅದನ್ನೇ ಸೇಮ್ ಬರ್ಕೊಳ್ತಾ ಇದ್ದೀನಿ. 2 tan theta by 1 plus tan square theta it's equal to its sin 2 theta. ಇದೇನಾಗುತ್ತೆ? sin 2 theta ಆಗುತ್ತೆ. ಅಷ್ಟೇ ಅಲ್ಲ, ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಲಿಮಿಟ್ಸ್ ಇಲ್ಲಿ ಏನಿದೆ? x is equal to, so x is equal to tan theta ಇದೆ. Okay, x is equal to tan theta. Therefore this implies theta is equal to tan inverse of x. Theta is equal to tan inverse of x. And here we break this into two parts. So ಮೊದಲನೇದಾಗಿ ಮಕ್ಕಳ x tends to what? X tends to 0. So theta tends to tan inverse of 0 is nothing but 0. ಹೌದಾ? ನೆಕ್ಸ್ಟ್ ಒನ್ ಏನಿದೆ? x tends to ಏನಿದೆ? 1 ಇದೆ. ಸೊ theta tends to what? Pi by 4, because tan inverse of 1. Okay, tan inverse of 1 is nothing but pi by 4. Therefore I is equal to, we get here ನೋಡಿ, sin inverse of sin 2 theta ಬರುತ್ತೆ. This is sin inverse of sin 2 theta, and this one is secant square theta into d theta. Secant square theta into d theta, because dx is nothing but, here it's what? Secant square theta into d theta. And here we have got 0 to pi by 4. So ಇಲ್ಲೇನು ಬರುತ್ತೆ? sin inverse ಮತ್ತೆ sin ಕ್ಯಾನ್ಸಲ್ ಆಗುತ್ತೆ. So we are left out with 2 into integral of theta into secant square theta. And here d theta, and here it is 0 to pi by 4. I hope this is clear. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಗಾಟ್ I equals to, it is 2 into integral of 0 to pi by 4. It is theta into secant square theta into d theta. ರೈಟ್, ಆಲ್ರೆಡಿ 2 ಸಲ ಮಾಡಿದೀವಿ ಮಕ್ಕಳ ಇದನ್ನ ಇಂಟಿಗ್ರೇಷನ್. ಹೌದಾ? ಸೊ ವಿ ಹ್ಯಾವ್ ಡನ್ ಇಟ್ ಟ್ವೈಸ್. theta into secant square theta ಅಥವಾ x into secant square x ಅಂತ ಮಾಡಿದೀವಲ್ವಾ? ರೈಟ್, ಅದೇ ರೀತಿ ಇಲ್ಲಿ ಕೂಡ. ಸೊ 2 into ಹಿಯರ್ theta ಇದೆ. ಸೊ theta ಹಂಗೆ ಇಟ್ಕೊಳ್ಳೋಣ. ಇದೇನಾಗುತ್ತೆ? tan theta ಆಗುತ್ತೆ. minus here we get 1 into log of secant theta. Okay, sorry, log of tan theta. Sorry, tan theta ಇದೆ ಮಕ್ಕಳ. theta into tan theta, then differentiation of theta is 1, and then integration of secant square theta is nothing but tan theta into d theta, and here it is 0 to pi by 4. Therefore we get 2 into theta into tan theta, okay, minus its log of secant theta, and then it is 0 to pi by 4. So apply the upper limit first. Okay, upper limit apply ಮಾಡಿ. Therefore we get pi by 4 into tan pi by 4 is 1, minus here it is log of secant pi by 4 is nothing but root 2. Okay, upper limit ಮುಗಿತಲ್ಲ. We got here upper limit minus lower limit is 0, because theta is equal to 0 ಹಾಕಿದಿರಿ, 0 ಬರುತ್ತೆ, minus it is log of secant 0. Okay, what is secant 0? It's nothing but 1 alva. Secant 0 is nothing but 1. Therefore we get 2 into it's 2 into ಇಲ್ಲೇನು ಬರುತ್ತೆ? We get pi by 4 minus log root 2. Okay, log 2 power 1 by 2, and then minus 0, because secant 0 is 1, log 1 is also 0. ಹೌದಲ್ಲ? log 1 ವ್ಯಾಲ್ಯೂ ಏನು? 0 ಬರುತ್ತಲ್ಲ. secant 0 is 1, therefore log 1 is 0. Okay, therefore we get 2 into pi by 4, okay, minus 1 by 2 into log 2. Therefore we get pi by 2 minus log 2. This is what we get. I hope this is clear. Clarity ಸಿಕ್ಕಿದೆಲ್ಲ ಎಲ್ಲರಿಗೂ? Okay, fine. So now coming to the next one ಗೆ ಬರೋಣ. Yes, ನೋಡಿ ಇಲ್ಲಿ x plus 2 is equal to t square ಹಾಕಿದ್ದಾರೆ. They have taken here x plus 2 is equal to t square. ಹಾಗಾದ್ರೆ ನನ್ನ ಕ್ವಶನ್ ಇಷ್ಟೇನೆ. x plus 2 is equal to t square ಹಾಕಿದ್ರೇ ಬರೋದಾ? x plus 2 is equal to t ಹಾಕಿದ್ರೆ ಬರಲ್ವಾ?
ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ದಿಸ್ ಇದನ್ನ ಹೋಗೋದ್ರ ಬದಲು ಓಕೆ ಸೊ ಲೆಟ್ ಮಿ ಗೋ ವಿತ್ x plus 2 is equal to t. Okay, put x plus 2 is equal to t. Okay, x plus 2 is equal to t, so therefore dx is equal to ಏನಾಗುತ್ತೆ dt ಆಗುತ್ತೆ. See, this implies x is equal to what I get, t minus 2. x is equal to what I get, t minus 2. x is equal to ಏನು ಬರುತ್ತೆ, t minus 2 ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈಗ ನೋಡಿ ಇದರಲ್ಲಿ ಸೊ ಹಿಯರ್ ವಿ ಹ್ಯಾವ್ ಗಾಟ್ t is equal to x plus 2, t is equal to x plus 2 ಇದೆ. ಸೊ ಹಿಯರ್ ಲೆಟ್ ಮಿ ಚೇಂಜ್ ದ ಲಿಮಿಟ್ಸ್ ಹಿಯರ್. ಸೊ ಲಿಮಿಟ್ ಏನು ಬರುತ್ತೆ ಮಕ್ಕಳ, ಮೊದಲನೇದಕ್ಕೆ ಓಕೆ ಆಸ್ x tends to 0 ಇದ್ದಾಗ t tends to what, 2. Okay, then here we have got x tends to 2, therefore t tends to what, 4. T tends to what, 4. Right? Okay, therefore I is equal to we have got integral 2 to 4 ನೋಡಿ x ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ, x ಜಾಗದಲ್ಲಿ t minus 2 ಬರುತ್ತೆ. we have got t minus 2 and here root of ಏನು ಬಂತು, t into dt. ರೈಟ್, ಬಂತಲ್ವಾ, ಈಸಿಯಾಗಿ ಬಂತಲ್ವಾ? ಓಕೆ, ಸೊ ಇಲ್ಲೇನು ಬರುತ್ತೆ, ವಾಟ್ ವಿ ಗೆಟ್ ಹಿಯರ್ 2 to 4 and then it is t into t power 1 by 2 minus 2 into t power 1 by 2 into dt. Okay, therefore we get here integral 2 to 4 and then it is t power 3 by 2 minus 2 into t power 1 by 2 into dt. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ನಾವು ಹಿಯರ್ ವಿ ಗೆಟ್ t power 5 by 2 divided by 5 by 2 minus 2 into it is t power 3 by 2 divided by 3 by 2. Okay, and here we get 2 to 4. Okay, therefore here we get 2 by 5, okay, which is equal to 2 by 5 and then 4 power 5 by 2 ಬರುತ್ತೆ. ಇದರಲ್ಲಿ 4 power 5 by 2, yeah, it is 4 power 5 by 2 minus 2 power 5 by 2. Okay, then minus 4 by 3 into it is 4 power 3 by 2. It is 4 power 3 by 2 minus 2 power 3 by 2. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಸೊ ನಾವು ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್, ಕರೆಕ್ಟಾಗಿ ನೋಡಿ ಈ ಕಡೆ. ಐ ಥಿಂಕ್ ಇಟ್ಸ್ ಬೆಟರ್ ಟು ರೈಟ್ ಇನ್ ದ ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ ನೋಡಿ. ಸೊ i is equal to ಏನಿದೆ ಇದರಲ್ಲಿ, ಮತ್ತೆ ರಿಪೀಟ್ ಮಾಡ್ತೀನಿ. i is equal to what we have got, 2 by 5. Okay, 2 by 5 into it's 4 power 5 by 2. Okay, 4 power 5 by 2 minus 2 power 5 by 2 minus 2 power 5 by 2. Okay, then minus 4 by 3. Okay, minus 4 by 3 and then here 4 power 3 by 2 minus 2 power 3 by 2. I hope this is clear. ನೋಡಿ ಮಕ್ಕಳ, ನಮಗೆ x power 3 by 2. x power 3 by 2 is nothing but x into x power 1 by 2, which is nothing but x into root x. ಹೌದಾ? ರೈಟ್. ಅದೇ ರೀತಿ x power 5 by 2, it's nothing but it's x square into x power 1 by 2. Right? X square into x power 1 by 2. Therefore, we get x square into root x. I hope this is clear. Okay, ಹಾಗಾದ್ರೆ ಇಲ್ಲಿ ನೋಡಿ ಏನು ಬರುತ್ತೆ, we get here 2 by 5 into it is x square ಅಂದರೆ 4 square into root 4 minus 2 square into root 2. Okay, and ಇಲ್ಲಿಗೆ ಬಂದಾಗ minus 4 by 3 into it's 4 into root 4 minus it's 2 into root 2. Okay, this is what we get. Therefore 2 by 5 into it's 16 into 2. Okay, minus 4 into root 2. Okay, minus 4 by 3 into it's 4 into 2 minus it's 4 into 2. Okay, 4 into 2 minus 2 root 2. Okay, therefore we get here, so it's 2 by 5 into 32. Okay, minus 4 by 3 into 8 minus 2 by 5 into 4 into root 2. Okay, plus it's 4 by 3 into 2 into root 2. Okay, so ಇಲ್ಲಿಗೆ ಬಂದಾಗ here we get 64 divided by 5 minus 32 divided by 3 minus it's 8 root 2 divided by 5 plus it's 8 by 3 into root 2. 8 by 3 into root 2. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಮಕ್ಕಳ ಸಿಂಪ್ಲಿಫೈ ಮಾಡಿದ್ರೆ, ಓಕೆ ಇಲ್ಲಿಗೆ ಬರೋಣ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 15 ಬರುತ್ತೆ ಇದರಲ್ಲಿ. ಹೌದಾ? 15 ಬರುತ್ತೆ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಇಸ್ 15. ಸೊ 64 into 3 ದಟ್ ಈಸ್ 180 192 ಬರುತ್ತೆ. ಮೈನಸ್ 160 ಬರುತ್ತೆ ಇದು. ಓಕೆ, ಮೈನಸ್ ಇಯರ್ ಮೈನಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಮತ್ತೆ 15 ಎಲ್ ಸಿ ಎಮ್ ಬರುತ್ತೆ. ಸೊ 8 into 3 is 24 root 2 minus it's minus 8 into 5 is 40 root 2. Okay, therefore here we get ಇಲ್ಲೇನು ಬರುತ್ತೆ,
ಸೊ ಇಲ್ಲಿ 32 ಬರುತ್ತೆ, 32 by 15. Here what we get here 32 divided by 15 minus, ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, ಯಾಕಂದ್ರೆ ಇಲ್ಲಿ 16 ಬರುತ್ತೆ, ಪ್ಲಸ್ 16 ರೂಟ್ 2 ಪ್ಲಸ್ 16 ರೂಟ್ 2 ಡಿವೈಡೆಡ್ ಬೈ ಇಟ್ಸ್ 15. ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಇನ್ನೂ ಬರೀತೀರಾ ಅಂದರೆ 16 ಕಾಮನ್ ತೊಗೊಳ್ಳಿ. ಸೊ 16 by 15 ಕಾಮನ್ ತೊಗೊಳ್ಳಿ ಇಲ್ಲಿ. ಸೊ ಹಿಯರ್ ವಿ ಗೆಟ್ 2 ಪ್ಲಸ್ ರೂಟ್ 2. ಹಿಯರ್ ವಿ ಗೆಟ್ 2 ಪ್ಲಸ್ ರೂಟ್ 2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ಮಕ್ಕಳ ಎಲ್ಲರಿಗೂ, ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಬರೋಣ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಗಾಟ್, ಸೊ ಇಲ್ಲಿ ಏನು ಮಾಡ್ಬೋದು? ಐ ಕ್ಯಾನ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಏನು ಮಾಡ್ತೀರಾ ಮಕ್ಕಳ ಇದರಲ್ಲಿ? ವಾಟ್ ಸಬ್ಸ್ಟಿಟ್ಯೂಷನ್ ವಿಲ್ ಟೇಕ್ ಹಿಯರ್? ಪುಟ್ cos x is equal to t. Cos x is equal to t. Therefore, we get sin x into dx. Sin x into dx equals to minus dt. Therefore, ಇದರಲ್ಲಿ ಏನು ಬರುತ್ತೆ? What do I get here? ನೋಡಿ, ಇಲ್ಲಿ t is equal to cos x ಇದೆ. We have got here t is equal to cos x. So now let me write here. So as x tends to 0, t tends to 1. Okay, and x tends to pi by 2. Therefore, t tends to 0. t ಏನಾಗುತ್ತೆ? 0 ಆಗುತ್ತೆ. Okay, therefore we write here, I equals to, it is integral of 1 to 0, and then sin x into dx is nothing but minus dt, and then students, here we write 1 by 1 plus t square. Okay, therefore we write minus of its tan inverse of x minus of tan inverse of t, and then it is 1 to 0. Therefore it's minus of tan inverse of 0 is 1 minus pi by 4. So answer is what? Pi by 4. I hope this is clear for everyone. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ನಾವು ಕಮಿಂಗ್ ಟು ದಿಸ್ x square plus 2x plus 5. ಓಕೆ, x square plus 2x plus 5. ಸೊ ಇದನ್ನ ಮಕ್ಕಳ ಅರ್ಧ ಮಾತ್ರ ಮಾಡೋದು, ಇನ್ನು ಉಳಿದಿರೋದು ನೀವು ಮಾಡಬೇಕು. ಯಾಕಂದ್ರೆ ಇಲ್ಲಿ ಏನಿದೆ x square plus 2x plus 5. x square plus 2x plus 5 can be written as is x square plus 2 into, it's what? It's 2 into 1. Okay, into x plus 5. Therefore we write x square plus 2 into 1 into x plus 1 plus 4. Okay, so this one ಇಲ್ಲಿಂದ ಇಲ್ಲಿವರೆಗೆ ಬಂದರೆ ಏನಾಗುತ್ತೆ? x plus 1 whole square ಆಗುತ್ತಲ್ಲ. ಓಕೆ, ದೆನ್ ಇಟ್ ಇಸ್ ಪ್ಲಸ್ 2 ಸ್ಕ್ವೇರ್. ಓಕೆ, ಸೊ ಈಗ ಇದರಲ್ಲಿ ಡೈರೆಕ್ಟಾಗಿ ಬರಿತೀನಿ. ಓಕೆ, i is equal to integral of minus 1 to 1. So here it is dx divided by it's 2 square plus x plus 1 whole square. Okay, ಇದು ಯಾವ ಫಾರ್ಮ್ ಆಯಿತು? Which is this form? This is nothing but 1 by a square plus t square. 1 by a square plus t square into dt, which is nothing but 1 by a into, it is tan inverse of t. Okay, t by a plus c. Okay, so ಈಗ ಇದರಲ್ಲಿ c ಬರೋ ಅವಶ್ಯಕತೆ ಇಲ್ಲ, ರೈಟ್? So what do I get here? 1 by a, 1 by 2 into tan inverse of, it's x, t ಜಾಗದಲ್ಲಿ ಏನಿದೆ x plus 1 divided by 2. Okay, then here limits ಏನೇನು ಬರುತ್ತೆ? Limits are minus 1 to 1. I hope this is clear. Okay, therefore we get here, okay, 1 by 2 into its tan inverse of, ಇಲ್ಲೇನು ಬರುತ್ತೆ? What do I get? Okay, so ಇಲ್ಲೇನು ಬರುತ್ತೆ? x plus 1. So upper limit, that is 1 plus 1 divided by 2 minus lower limit tan inverse of its minus 1 plus 1 divided by 2. Okay, therefore here we get 1 by 2 into tan inverse of 1 ಬರುತ್ತೆ, that is nothing but pi by 4 minus 0, because we get there tan inverse of 0. So we get here pi by 8 as the answer. I hope this is clear. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಸೊ ಈಗ ಮಕ್ಕಳ ಪ್ರಾಪರ್ಟೀಸ್ ಶುರು ಮಾಡೋ ಸಮಯ ಬಂತು. ಸೊ ವಿ ನೀಡ್ ಟು ಸ್ಟಾರ್ಟ್ ವಿತ್ ದ ಪ್ರಾಪರ್ಟೀಸ್ ನಾವು. ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಯಾವುದು ಮಕ್ಕಳ? ಈಗ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. So we shall start with now the properties of definite integrals. I hope you are all ready for this. Ella ready idira? So coming to the properties students, yes. So idralli major agi makla namge we have got here 8 properties. 8 property ide. So ಮೊದಲನೇದು coming to the very first property, here it is integral a to b. Okay, f of x dx is nothing but it's same as integral a to b. It is f of t into dt. ಓಕೆ, ಅಂದರೆ ವೇರಿಯೇಬಲ್ಸ್ ಕ್ಯಾನ್ ಬಿ ಚೇಂಜ್ ಸ್ಟೂಡೆಂಟ್ಸ್. ಇಲ್ಲಿ ಏನು ಮಾಡ್ಬೋದು? ವೇರಿಯೇಬಲ್ಸ್ ಕ್ಯಾನ್ ಬಿ ಚೇಂಜ್ಡ್. ಎಕ್ಸಾಂಪಲ್ ತೊಗೊಳ್ತೀನಿ. ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ಸ್ ಇಯರ್ ಇಟ್ ಸೆಲ್ಫ್. ನೋಡಿ, ಎಕ್ಸಾಂಪಲ್ ತೊಗೋಣ. ಸೊ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಇದೆ. ಓಕೆ, ಸೊ ಸಪೋಸ್ ಐ ಟೇಕ್ ಇಯರ್ ಎಕ್ಸ್ ಸ್ಕ್ವೇರ್ ಬೈ 2. ಓಕೆ, ಆ್ಯಂಡ್ ಇಟ್ ಈಸ್ 1 to 2 ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಯರ್ ಲೆಟ್ ಮಿ ಟೇಕ್ ಇಯರ್ ಎಕ್ಸ್ ತೊಗೋಣ, ಸಿಂಪಲ್ ಆಗಿರೋ ತೊಗೋಣ. ಆ್ಯಂಡ್ ಇದರಲ್ಲಿ ನೋಡಿ, ಇದರಲ್ಲಿ ಏನು ಮಾಡ್ತೀನಿ? ಇನ್ಸ್ಟೆಡ್ ಆಫ್ ಎಕ್ಸ್ ಐ ಆಮ್ ಟೇಕಿಂಗ್ ಟಿ.
ಓಕೆ, ಎಕ್ಸ್ ಇರೋ ಜಾಗಕ್ಕೆ ಟಿ ಹಾಕ್ತಾ ಇದ್ದೀನಿ. ಇಲ್ಲೂ ಅಷ್ಟೆಲ್ಲ ಇರೋದು ಎಕ್ಸ್ ಇರೋ ಜಾಗಕ್ಕೆ ಏನು ಬರ್ತಾ ಇದೆ, ಟಿ ಬರ್ತಾ ಇದೆ. ಇಲ್ಲ ಎಕ್ಸ್ ಸ್ಕ್ವೇರ್ ಇದ್ದಿದ್ರೆ ಇಲ್ಲೂ ಏನು ಬರ್ತಾ ಇತ್ತು, ಟಿ ಸ್ಕ್ವೇರ್ ಬರ್ತಾ ಇತ್ತು. ಸೊ ಇಯರ್ 1 to 2. ಸೊ ಲಿಮಿಟ್ಸ್ ಆರ್ ಸೇಮ್ ಆ್ಯಂಡ್ ಇಯರ್ ಡಿ ಟಿ. ಸೊ ಇಲ್ಲೇನು ಬರುತ್ತೆ, ವಿ ಗೆಟ್ ಇಯರ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಆ್ಯಂಡ್ ಇಯರ್ ವಿ ಗೆಟ್ 1 to 2. Therefore it is 1/3 into it is 8 minus 1 which is nothing but 7/3. ರೈಟ್, ಇಲ್ಲಿಗೆ ಬನ್ನಿ, ಇಲ್ಲಿ ನೋಡಿ ಏನಾಗುತ್ತೆ, ವಾಟ್ ವಿ ಗೆಟ್, ಇಯರ್ ವಿ ಗೆಟ್ ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಆ್ಯಂಡ್ 1 to 2. ಸೊ ಇಯರ್ ವಿ ರೈಟ್ 1/3, it is 2 cube. 2 cube is 8 minus 1 cube is 1, so 7/3. Here also we got 7/3. And the answer will be same. If you change the variable also, it doesn't matter students. ಇಂಟಿಗ್ರೇಷನ್ ಆಗಲಿ ಡಿಫ್ರೆನ್ಸಿಯೇಷನ್ ಆಗಲಿ ವೇರಿಯೇಬಲ್ಸ್ ಚೇಂಜ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಜೊತೆಗೆ ಆರ್ಡರ್ ಕೂಡ ಚೇಂಜ್ ಆಗಬೇಕು. ಇಲ್ಲಿ ಡಿ ಎಕ್ಸ್ ಬಂದಿದೆಯಾ, ಇಲ್ಲಿ ಡಿ ಟಿ ಬರಬೇಕು. Order should also change here. That is very, very important. Okay, so this is the first property. What is the second property? Yeah, coming to the second property, it is minus integral, or yeah, it is integral a to b. Integral a to b f of x dx is equal to it is minus of integral, it is b to a into f of x dx. b to a into f of x dx. I am not giving the proof, students. Proof ನಾನು ಕೊಡ್ತಾ ಇಲ್ಲ. ಓಕೆ, ಆಸ್ ಐ ಟೋಲ್ಡ್ ಯು, ಪ್ರೂಫ್ಸ್ ಆರ್ ಅವೈಲೇಬಲ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಪ್ರೂಫ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರೋದನ್ನು ಸ್ವಲ್ಪ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಇದರಲ್ಲಿ ಎಕ್ಸಾಂಪಲ್ ತೊಗೊಳ್ಳೋಣ. ಇದರಲ್ಲಿ ಏನಾಗ್ತಿದೆ, ಸಪೋಸ್ ಇಲ್ಲಿ 2 to 3 ಅಂತ ಇದೆ. ಓಕೆ, ಇಲ್ಲಿ ಮಕ್ಕಳ, ಇಲ್ಲಿ ಇನ್ನೊಂದು ಕಡೆ ಇಯರ್ 3 to 2 ಅಂತ ಬರುತ್ತೆ. ಓಕೆ, ಇಲ್ಲಿ 2 to 3 ಇದೆ, ಇಲ್ಲಿ 3 to 2 ಇದೆ. ಆ್ಯಂಡ್ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತಲೇ ಕೊಡೋಣ. ಓಕೆ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲೇನಿತ್ತು 1 to 2 ಇತ್ತಲ್ಲ. ಓಕೆ, ಇಲ್ಲಿ 2 to 3 ಅಂತ ತೊಗೊಂಡಿದ್ದೀನಿ, ಫೈನ್. ಆ್ಯಂಡ್ ಇಲ್ಲಿ ಏನಿದೆ, ಇಲ್ಲೇನು ಬರುತ್ತೆ ಮಕ್ಕಳ, ಇದರಲ್ಲಿ 3 to 2 ಬಂದಮೇಲೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬರುತ್ತೆ. ಓಕೆ, ಎಕ್ಸ್ಟ್ರಾ ಏನಾಗುತ್ತೆ ಮಕ್ಕಳ, ಇದರಲ್ಲಿ ಲಿಮಿಟ್ಸ್ ಇಂಟರ್ಚೇಂಜ್ ಆದಾಗ, ಓಕೆ, ಲಿಮಿಟ್ಸ್ ಇಂಟರ್ಚೇಂಜ್ ಆದಾಗ ಇಲ್ಲಿ 2 to 3 ಇತ್ತು, ಇಲ್ಲಿ 3 to 2 ಬಂತು. ಲಿಮಿಟ್ಸ್ ಇಂಟರ್ಚೇಂಜ್ ಆದರೆ, ಓಕೆ, ಇಲ್ಲಿರೋ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಂಟರ್ಚೇಂಜ್ ಆದರೆ ಏನು ಮಾಡಬೇಕು, ಮೈನಸ್ ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ಬೋತ್ ಆಫ್ ದಿಸ್ ವಿಲ್ ಬಿ ಸೇಮ್. ಓಕೆ, ಸೊ ಅದನ್ನೇ ಇಲ್ಲಿ ಪ್ರೂವ್ ಮಾಡೋಕೆ ಹೋಗ್ತಿರೋದು ನಾನು. ಸೊ ಇಲ್ಲಿ ನೋಡಿ ನನಗೇನು ಬರುತ್ತೆ, ವಿ ಗೆಟ್ ಇಯರ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. Okay, and here we get 2 to 3. Okay, here we get 2 to 3. Therefore, it is 1/3 into it is 3 cube is 27 minus 2 cube is 8. So we get here 19/3. ಏನು ಬಂತಿಲ್ಲಿ 19/3. And coming to this minus of it's x cube by 3. Okay, and then here we get 3 to 2. So here minus 1/3 into its 2 cube. 2 cube is 8 minus 3 cube is 27. Therefore, we get minus 1/3 into minus 19 into minus 19 is nothing but 19/3. This is what we get. ಅರ್ಥ ಆಗ್ತಿದೆಯಾ? ಇಲ್ಲಿ ಪ್ಲಸ್ 19/3, ಇಲ್ಲೂ ಕೂಡ ಪ್ಲಸ್ 19/3 ಬಂತು. ಆನ್ಸರ್ ವಿಲ್ ಬಿ ಸೇಮ್. ಸೊ ನನಗೇನು ಗೊತ್ತಾಯ್ತು ಇಲ್ಲಿ, ಇಫ್ ಲಿಮಿಟ್ಸ್ ಆರ್ ಇಂಟರ್ಚೇಂಜ್ಡ್, ಲಿಮಿಟ್ಸ್ ಇಂಟರ್ಚೇಂಜ್ ಆದರೆ ಇಂಟರ್ಚೇಂಜ್ ಆಗಿರೋ ಜಾಗದಲ್ಲಿ ಏನು ಬರಿತೀನಿ, ಮೈನಸ್ ಬರಿತೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಎಲ್ಲರಿಗೂ, ರೈಟ್? ಓಕೆ, the third one students, the third property, which is nothing but integral a to b. Integral a to b f of x dx can be written as its integral a to c f of x dx. Okay, plus c to b f of x dx. So only condition is this c should belongs to, c value ಏನಿದೆ, this should belongs to a comma b. ಇದು a ಮತ್ತೆ b ಒಳಗಡೆ ಇರಬೇಕು. Only this is a condition. Okay, let me take some example for this. See, suppose I have got 1 to 3 x square into dx. ಓಕೆ, ಇದು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ನೋಡಿ ಏನಿದು 1 to 3 ಇದೆ ಮಕ್ಕಳ, ಇದನ್ನು ಐ ವಿಲ್ ಬಿ ರೈಟಿಂಗ್ 1 to 2 x square into dx ಪ್ಲಸ್ 2 to 3 x square into dx. ಅರ್ಥ ಆಗ್ತಿದೆಯಾ? ಬಿಕಾಸ್ 2 lies between 1 and 3. So here I get what, x cube divided by 3, and it is 1 to 3. Therefore it is 1/3 into 27 minus 1, which is nothing but 26 divided by 3. Illen bantu 26 divided by 3 bantu. And here coming to this, it's x cube by 3. Okay, and here it is 1 to 2 plus x cube divided by 3 plus x cube divided by 3. Okay, and it is 2 to 3. So here we get 1/3 into it is 8 minus 1. Okay, plus it's 1/3 into it's 27 minus 4. So here we get 7/3 plus it is 23 divided by 3. So here it's, so 27 minus 4. Okay, so something is gone wrong. Okay, 8 minus 1, 2 cube is 8, 3 cube is 27, 2 cube is 8. ಇಲ್ಲಿ 8 ಬರುತ್ತಲ್ಲ. Okay, so here we get 8. So here we get 8. So here we get 19. ಇಲ್ಲಿ 19 ಬರುತ್ತೆ. So ಇಲ್ಲಿ 19 divided by 3, which is nothing but 26 divided by 3. What we got here? We got here 26 divided by 3. I hope this is clear.
ಅರ್ಥ ಆಗ್ತಿದೆಯಾ? ನೋಡಿ ನೀವು ಅನ್ಕೋಬಹುದು ಸರ್ ಇಲ್ಲಿಂದ ಇಲ್ಲಿಗೆ ಯಾಕೆ ಸರ್ ಕನ್ವರ್ಟ್ ಮಾಡೋಣ, ಬೇಡ ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಮಾಡಬೇಡಿ, ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಮಾಡ್ಬೋದಲ್ವಾ, ರೈಟ್. ಸೊ ಸೇಮ್ ಫಂಕ್ಷನ್ಸ್ ಇದ್ದಾಗ ಇದನ್ನು ಸಿಂಪಲ್ ಮಾಡ್ಕೋಬೋದಲ್ವಾ. ಐ ಹೋಪ್ ಯು ಗಾಟ್ ಇಟ್. ಕ್ಲಾರಿಟಿ ಸಿಗ್ತಿದೆ ಅಲ್ಲ ಎಲ್ಲರಿಗೂ, ರೈಟ್. ಸೊ ಇಲ್ಲೇನಾದರೂ 0 to π/2 π/2 to π ಅಂತ ಇತ್ತು, ನಾವೇನು ಮಾಡ್ಬೋದು 0 to π ಅಂತ ಬರ್ಬಿಡ್ಬೋದಲ್ವಾ. ಸೊ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಫ್ರಮ್ ಇಯರ್ ಟು ಇಯರ್, ಥಿಂಕ್ ಫ್ರಮ್ ಇಯರ್ ಟು ಇಯರ್, ದಟ್ ವಿಲ್ ಬಿ ಮಚ್ ಈಸಿಯರ್ ಫಾರ್ ಯು. ಸೊ ಎರಡಕ್ಕೂ ಕೂಡ ಉಪಯೋಗಕ್ಕಿದೆ. ಸಮ್ಟೈಮ್ಸ್ ವಿ ನೀಡ್ ಟು ಸ್ಪ್ಲಿಟ್, ಓಕೆ, ಸಮ್ಟೈಮ್ಸ್ ವಿ ನೀಡ್ ಟು ಸ್ಪ್ಲಿಟ್, ಸಮ್ಟೈಮ್ಸ್ ಸ್ಪ್ಲಿಟ್ ಆಗಿರೋದನ್ನ ಒಂದೇ ಕಡೆ ಕ್ಲಬ್ ಮಾಡ್ಕೊಳ್ಳೋದು ಕೂಡ ಅವಶ್ಯಕತೆ ಬರುತ್ತೆ. ಎರಡನ್ನೂ ಕೂಡ ರೀತಿ ಯೋಚನೆ ಮಾಡಬೇಕು. ಇಟ್ ಇಸ್ ನಾಟ್ ಓನ್ಲಿ ಫ್ರಮ್ LHS ಈಕ್ವಲ್ ಟು RHS, ಇಟ್ ಇಸ್ ಆಲ್ಸೋ ಫ್ರಮ್ LHS ಟು RHS. ಸಾರಿ, LHS ಇಂದ RHS ಮಾತ್ರ ಅಲ್ಲ, RHS ಇಂದ LHS ಕೂಡ ತಗೊಳ್ಳೋದು ಕಲಿಬೇಕು. ಓಕೆ, ಫೈನ್. ಸೊ ದ ಫೋರ್ತ್ ಪ್ರಾಪರ್ಟಿ, okay, the fourth property students, the fourth property, that is integral a to b f of a plus b, okay, sorry, f of x into dx is equal to, it is integral a to b, it's f of a plus b minus x into dx. This is what we get. Okay, so here f of x into dx is nothing but f of a plus b minus x into dx. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲೇ ಇದೆ ಮಕ್ಕಳ. This is the property we have got. Okay, this is the best example for this. So ಇದು ಬೇಡ, ಇನ್ನು ಬೇರೆ ಯಾವ್ದಾದ್ರು ತಗೊಳ್ತೀವಿ ಅಂದ್ರೆ we can take it, not a problem. See, suppose if you have got here, see, so ಇದು ಬೆನಿಫಿಟ್ ಏನು ಅಂತ ಹೇಳ್ತೀನಿ ನೋಡಿ. I is equal to, suppose we have got π/6 to π/3, okay, sin square x into dx. See here we have got, so let me call this as equation 1. Watch carefully. So ಇಲ್ಲಿ ನೋಡಿ ಮಕ್ಕಳ, a ಜಾಗದಲ್ಲಿ ಏನಿದೆ π/3 ಇದೆ, π/6 ಇದೆ, b ಜಾಗದಲ್ಲಿ ಏನಿದೆ, okay, π/3 ಇದೆ. Okay, so therefore what is a plus b? A plus b is nothing but it's π/2. ಹೌದಾ, ರೈಟ್. ಸೊ ಹಾಗಾದ್ರೆ ನೋಡಿ, a plus b minus x. So now I write here a plus b minus x. ಇದನ್ನೇನು ಯಾವ ರೀತಿ ಬರೀತೀನಿ ಮಕ್ಕಳ, π/6 to π/2, okay, π/3, then it is sin of, it is π/2 minus x. a plus b minus x. ಇಲ್ಲೇನು a plus b ಇದೆ, π/2 ಇದೆ, and ಜೊತೆಗೆ minus x. ಅರ್ಥ ಆಗ್ತಿದೆಯಾ? Whole square. Okay, here we get square into dx. So it is nothing but it's integral π/6 to π/3. Okay, we write here cos square x. ಅರ್ಥ ಆಗ್ತಿದೆಯಾ? cos square x into dx. This is equation 2. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಕ್ಲಾರಿಟಿ ಸಿಕ್ಕಿದೆಯಾ ಎಲ್ಲರಿಗೂ? ರೈಟ್. ಓಕೆ, ಸೊ ಈಗ ನೋಡಿ, ನನಗೆ sin of π/2 is nothing but cos sin of π/2 minus x is nothing but cos x. ಅದಕ್ಕೆ ಇಲ್ಲಿ cos square x ಸಿಕ್ತು. So therefore let me go with equation 1 plus equation 2. Okay, therefore I get 2i. Okay, ನೋಡಿ, equation 1 plus equation 2, i plus i is what? 2i. Okay, which is equal to integral 0 to π/2, okay, sin square x. So ಇಲ್ಲೇನಿದೆ sin square x ಇದೆ, plus into dx, plus it is integral 0 to π/2 is cos square x into dx. ಸೊ ಈಗ ಮಕ್ಕಳ, ಎರಡೂ ಕಡೆ ಲಿಮಿಟ್ ಸೇಮ್ ಇದ್ದಾಗ ಏನು ಮಾಡ್ತೀವಿ, ವಿ ಕ್ಯಾನ್ ಕ್ಲಬ್ ಇಟ್, ಒಂದೇ ಕಡೆಗೆ ಸೇರಿಸ್ಕೋಬಹುದು. therefore we get 2i equals to, it is integral 0 to π/2, it's integral 0 to π/2, and here we get sin square x plus cos square x. So what is sin square x plus cos square x? It is nothing but 1 alva. Sin square x plus cos square x is nothing but 1. So we get here integral 0 to π/2, it's 1 into dx. Therefore it is x, and then here is 0 to π/2. So what do I get here? I get here 2i equals to, this implies 2i equals to π/2. Okay, this implies i equals to π/4. I equals to ಏನು ಬರುತ್ತೆ, π/4 ಬರುತ್ತೆ. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಕ್ಕಿದೆಯಲ್ಲ? ದಿಸ್ ಇಸ್ ಕಾಲ್ಡ್ ಆಸ್ ಕಿಂಗ್ಸ್ ರೂಲ್. ಇದನ್ನ ಏನಂತ ಕರಿತೀವಿ ಮಕ್ಕಳ? ಕಿಂಗ್ಸ್ ರೂಲ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಹೆಲ್ಪ್ ಆಗುತ್ತೆ, ಬಟ್ ಅದ್ರ ಬದಲು ಇದನ್ನ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ನಾನು ಇದನ್ನ ಬಿಟ್ಟರೆ ಇನ್ನೂ ಮೆಥಡ್ ಮಾಡ್ಬೋದು. ಐ ಕ್ಯಾನ್ ಯೂಸ್ 1 minus cos 2x divided by 2. I could have used that concept, 1 minus cos 2x divided by 2 ಯೂಸ್ ಮಾಡಿ ಅಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಮಕ್ಕಳ. ಇದರಲ್ಲಿ ಇಷ್ಟು ಸ್ಟೆಪ್ಸ್ ಎಲ್ಲ ಅವಶ್ಯಕತೆ ಇಲ್ಲ, ನಿಮಗೆ ಕ್ಲಾರಿಟಿ ಸಿಕ್ಕಲಿ ಅಂತ ಇಷ್ಟು ಬರ್ದಿದ್ದೀನಿ. ಆ್ಯಕ್ಚುಲಿ 3 ಸ್ಟೆಪ್ಸ್ ಸಾಕು. ಇಲ್ಲಿಂದ ಕನ್ವರ್ಟ್ ಮಾಡಿರೋದು ಡೈರೆಕ್ಟಾಗಿ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಆ್ಯಡ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡತ್ತೆ. 3rd ಸ್ಟೆಪ್, ಲಾಸ್ಟಲ್ಲಿ ಆನ್ಸರ್ ಮುಗಿದೋಯ್ತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ, ದಟ್ ಇಸ್ ಫಿಫ್ತ್ ಪ್ರಾಪರ್ಟಿಗೆ ಬರೋಣ. Okay, here it is integral 0 to π/2, sorry, integral 0 to a, okay, integral 0 to a f of x into dx. It's nothing but it's integral 0 to a
f of a minus x into dx, f of a minus x into dx. ಅರ್ಥ ಆಗಿದೆಯಾ? ಓಕೆ, ಸೊ ಇಲ್ಲಿ ನೋಡಿ, ಓಕೆ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ತಪ್ಪು ಮಾಡಿದೆ ನಾನು. ಐ ಡಿಡ್ ರಾಂಗ್ ಇಯರ್, ಒಂದು ನಿಮಿಷ, ಐ ಡಿಡ್ ಇಯರ್ ರಾಂಗ್, ಒಂದು ಸ್ವಲ್ಪ ಇಲ್ಲಿ ತಪ್ಪು ಮಾಡಿದ್ದೀನಿ ಕೊಂಡ್ರೋ, ಸಾರಿ. ಓಕೆ, ಇಲ್ಲಿ ನೋಡಿ ತಪ್ಪಾಗಿದೆ. ಐ ಹ್ಯಾವ್ ಚೇಂಜ್ ದ ಲಿಮಿಟ್ಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇಂಟಿಗ್ರಲ್ 0 to π/2 ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಸಾರಿ ಫಾರ್ ದಿಸ್ ಕನ್ಫ್ಯೂಷನ್. ಓಕೆ, ಸೊ ಫಾಸ್ಟಾಗಿ ಮಾಡೋಕ್ಕೆ ಹೋಗೋ ಥರ ಆಗಿದೆ ಅಷ್ಟೇ. ಸೊ ಇಲ್ಲೇನಿಲ್ಲ, ಇಲ್ಲೇನು ಬರುತ್ತೆ, π/6 to π/3 ಬರುತ್ತೆ. ವಿ ಗೆಟ್ ಇಯರ್ π/6 to π/3, ದೆನ್ ಇಟ್ ಈಸ್ sin square x plus cos square x. I hope you got this. Okay, into dx. So this is nothing but it is π/6 to π/3. It is 1 into dx. It is 1 into dx. Howdala? Right. Therefore, I get here 2y equals to its x, and then it is π/6 to π/3. π/6 to π/3. Therefore, we got here it's π/3 minus π/6, which is nothing but π/6. Therefore, it is 2y. 2y equals to π/6. This implies I equals to its π/12. I equals to its π/12. I hope this is clear. Clarity ಸಿಕ್ಕಿದಲ್ಲ ಮಕ್ಕಳ ಎಲ್ಲರಿಗೂ? I hope this is clear for everyone. I equals to ಏನು ಬಂತು, π/12 ಬಂತು. ಸೊ ಲಾಸ್ಟ್ ಸಲ ಸ್ವಲ್ಪ 0 to π/2 ಹಾಕೊಂಡ್ಬಿಟ್ಟೆ. ಸೊ ಈಗ ನನಗೆ ಈ ಕ್ವಶನ್ ಬರೆದಾಗ ಕ್ಲಾರಿಟಿ ಸಿಕ್ತು. ಲಾಸ್ಟ್ ಸಲ ಲಿಮಿಟ್ಸ್ ಏನೋ ಚೇಂಜ್ ಮಾಡಿದ್ದೆ ಅಲ್ಲ ಅಂತ ಹೇಳಿ ಕ್ಲಾರಿಟಿ ಸಿಕ್ತು. ಸೊ ವಿ ಗಾಟ್ ದೇರ್ π/12. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ನಾವು ಕಮಿಂಗ್ ಟು ದಿಸ್. ಇಲ್ಲಿಗೆ ಬರೋಣ ಎಕ್ಸಾಂಪಲ್. So I is equal to, let us take here, integral 0 to π/2, it's sin square x into dx. Sin square x into dx. So let me call this as equation 1. Same thing students, a minus x. A ಜಾಗದಲ್ಲಿ ಏನಿದೆ, π/2 ಇದೆ. Okay, π/2 minus x ಆಗುತ್ತೆ. Integral 0 to π/2, we get here sin of π/2 minus x. Sin of π/2 minus x into dx, which is nothing but cos square x. So integral 0 to π/2, we get here cos square x into dx. Okay, so this is equation 2. So ಈಗ ಇಲ್ಲೇನಾಗುತ್ತೆ, equation 1 plus equation 2, which is equal to 2y. 2y equals to integral 0 to π/2. It's sin square x plus cos square x. Sin square x plus cos square x. Okay, into dx. So which is nothing but it is integral 0 to π/2. It's 1 into dx. Okay, therefore we get it is x and then 0 to π/2. X and then 0 to π/2. ಅರ್ಥ ಆಗಿದೆಯಲ್ಲ? ಲಾಸ್ಟಲ್ಲಿ ಕೂಡ ಅದೇ ರೀತಿ ಆಗಿದೆ. Right, so here we get π/2. ಇಲ್ಲೇನು ಬರುತ್ತೆ ಮಕ್ಕಳ, π/2 minus 0. Therefore 2y equals to π/2 minus 0. Therefore we get here I equals to π/4. I equals to ಏನು ಬರುತ್ತೆ, π/4 ಬರುತ್ತೆ. We get here I equals to π/4. I hope this is clear. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ಓಕೆ, ಸಿಕ್ಸ್ತ್ ಪ್ರಾಪರ್ಟಿ ನಾನು ಯೂಶ್ವಲಿ ಬರೆಯೋಕೆ ಹೋಗಲ್ಲ ಕಂಡ್ರು, ಅದರಿಂದ ಏನಂತ ಅಪ್ಲಿಕೇಶನ್ಸ್ ಇಲ್ಲ, ಬರೀ ಅದನ್ನು ಒಂದು ಪ್ರೂಫ್ಗೆ ಅಷ್ಟೇ ಉಪಯೋಗಕ್ಕಿರೋದು. ಸೊ ಸೆವೆಂತ್ ಪ್ರಾಪರ್ಟಿ ಡೈರೆಕ್ಟಾಗಿ ಬರಿತೀನಿ. ಸಿಕ್ಸ್ತ್ ಪ್ರಾಪರ್ಟಿ ನಿಮಗೆ ಜಸ್ಟ್ ಸ್ಟೇಟ್ ಮಾಡಿ ಬಿಡ್ತೀನಿ ಅಷ್ಟೇ. ಇಂಟಿಗ್ರಲ್ 0 to 2a ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಪ್ಲಸ್ ಇಟ್ಸ್ ಇಂಟಿಗ್ರಲ್ ಈಕ್ವಲ್ ಟು ಇಟ್ ಇಸ್ ಇಂಟಿಗ್ರಲ್ 0 to a. ಓಕೆ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್, integral 0 to a f of x dx, and here integral 0 to a f of 2a minus x, f of 2a minus x into dx. This is what we get. ಅರ್ಥ ಆಗ್ತಿದೆಯಾ? I hope this is clear. Okay, integral 0 to a f of 2a minus x into dx. This is what we get. ಅರ್ಥ ಆಗಿದೆಯಲ್ಲ ಮಕ್ಕಳ ಎಲ್ಲರಿಗೂ? ಓಕೆ, ಸೊ ಇದರಲ್ಲೇನು ಜಾಸ್ತಿ ಪ್ರಾಪರ್ಟೀಸ್ಗಳನ್ನ ನಾನೇನು ಮಾಡೋದಕ್ಕೆ ಹೋಗಲ್ಲ. ಓಕೆ, ಜಸ್ಟ್ ಇದರಲ್ಲಿ ಸ್ಟೇಟ್ ಮಾಡಿಬಿಟ್ಬಿಡ್ತೀನಿ, ಅಂದರೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಹೋಗಲ್ಲ ಮಕ್ಕಳ. ಇದನ್ನು ನೆಕ್ಸ್ಟ್ ಪ್ರೂಫ್ಗೆ, ಒಂದು ಪ್ರೂಫ್ ಏನಿದೆ ಆ ಪ್ರೂಫ್ಗೆ ಉಪಯೋಗ ಆಗುತ್ತೆ. ಅದನ್ನು ಬಿಟ್ಟರೆ ಪ್ರಾಬ್ಲಮ್ಸಲ್ಲಿ ಜಾಸ್ತಿ ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ದೇರ್ಫೋರ್ let me move on to the next property. That is seventh one, that is integral 0 to 2a. ಇದರಿಂದ ತುಂಬಾನೇ ಉಪಯೋಗಕ್ಕಿದೆ. f of x into dx. See, here we get two answers. ಎರಡು ಆನ್ಸರ್ಸ್ ಬರುತ್ತೆ ಮಕ್ಕಳ. ಮೊದಲನೇದು it is 2 into integral 0 to a. 2 into integral 0 to a f of x dx. ಯಾವಾಗ? if f of 2a minus x, f of 2a minus x equals to f of x. Okay, f of 2a minus x equals to f of x. ಎರಡನೇದು, coming to the second one, it's 0 if f of 2a minus x equals to minus f of x equals to minus f of x. Okay, f of 2a minus x equals to minus f of x. So this is one of the very important property. Okay, ಇದನ್ನ ಯೂಸ್ ಮಾಡೋದು ಕಲಿಬೇಕು. ನಿಮಗೆ ಇದ್ರ ಮೇಲೆ ಇರೋದು ಒಂದೇ ಒಂದು ಪ್ರಾಬ್ಲಮ್ ಕೊಂಡ್ರು. You have got only one problem based on this. So let me take that problem and let me solve here itself. So cos power 5. So we have got here cos power 5. This is the question. F of integral 0 to 2 pi cos power 5x. Let me take that problem above. So ಮೇಲ್ಗಡೆನೆ ತಗೊಳ್ತೀನಿ ಅದನ್ನ.
and let me solve that now. Okay, let me solve that now. Okay, so ಇಲ್ಲಿ ಹಾಕೊಳ್ತೀನಿ. Okay, so I am taking this problem now. So ಇಲ್ಲಿ ನೋಡಿ, ಇದರಲ್ಲಿ ನೋಡಿ 2a equals to ಏನಿದೆ, ಸೊ ಫಸ್ಟ್ ಸ್ಟೇಜಲ್ಲಿ ಮಕ್ಕಳ 2a equals to ಏನಿದೆ 2 ಪೈ ಇದೆ, therefore a equals to ಏನಾಗುತ್ತೆ ಪೈ ಆಗುತ್ತೆ. ರಿಮೆಂಬರ್ ದಿಸ್. ಓಕೆ, ಸೊ ಈಗ ನೋಡಿ f of x is equal to ಏನಿದೆ ಇಲ್ಲಿ cos power 5x or it is cos x whole power 5. Okay, so ಈಗ f of 2a minus x, it's nothing but f of 2 pi minus x. ಹೌದಾ? ರೈಟ್. therefore we get here cos of 2 pi minus x whole power ಏನು ಬಂತು 5 ಬಂತು. cos of 2 pi minus x whole power 5. ಸೊ ಇಲ್ಲಿ cos of 2 pi minus x, it comes in the fourth quadrant, obviously positive. ಸೊ ಇಲ್ಲೇನು ಬರುತ್ತೆ, cos x ಬರುತ್ತೆ, cos x whole power 5 ಬಂತು. ಓಕೆ, ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ f of 2a minus x ಏನಾಗುತ್ತೆ ಮಕ್ಕಳ, ಇದರಲ್ಲಿ ಏನಾಗುತ್ತೆ, ವಿ ಗೆಟ್ ಹಿಯರ್ f of x, ದಿಸ್ ಇಸ್ ಈಕ್ವಲ್ ಟು f of x. ಏನಾಯಿತು? ದಿಸ್ ಇಸ್ ಈಕ್ವಲೆಂಟ್ ಟು ವಾಟ್ f of x. ದಿಸ್ ಇಸ್ ಈಕ್ವಲೆಂಟ್ ಟು ವಾಟ್ f of x. ಸೊ ಹಾಗಾದರೆ f of 2a minus x ಈಕ್ವಲ್ಸ್ ಏನಾಯಿತು, f of x ಆಯಿತು. ಹೌದಾ? ರೈಟ್. ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಏನು ಬರಿತೀವಿ, ಇಲ್ಲಿ ಏನಿದೆ ಮಕ್ಕಳ 2a. ಓಕೆ, ಇಂಟಿಗ್ರಲ್ 0 to 2a ಇರೋದು, ಏನಾಗುತ್ತೆ 2 ಇಂಟು ಇಂಟಿಗ್ರಲ್ 0 to a ಆಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ ಓಕೆ, here I write I is equal to it is 2 ಇಂಟು ಇಂಟಿಗ್ರಲ್ 0 to pi ಆಗುತ್ತೆ. ನೋಡಿ a ವ್ಯಾಲ್ಯೂ ಏನಾಯಿತು, a ವ್ಯಾಲ್ಯೂ ಪೈ ಆಯ್ತಲ್ವಾ? ರೈಟ್, ಬಿಕಾಸ್ ಆಫ್ ದ್ಯಾಟ್. ಸೊ ಆ್ಯಂಡ್ ನಾವು ಹಿಯರ್ ವಿ ರೈಟ್ cos power 5x ಇಂಟು dx. ಇದು ಫಸ್ಟ್ ಸ್ಟೇಜ್ ಸ್ಟೂಡೆಂಟ್ಸ್. ಸೆಕೆಂಡ್ ಸ್ಟೇಜಿಗೆ ಬರ್ತೀನಿ ಈಗ. ನೋಡಿ, ಲೆಟ್ ಮೀ ಕಮ್ ಟು ದ ಸೆಕೆಂಡ್ ಸ್ಟೇಜ್. ಸೊ ಕಮಿಂಗ್ ಟು ದ ಸೆಕೆಂಡ್ ಸ್ಟೇಜ್. ಓಕೆ, now ಸ್ಟೂಡೆಂಟ್ಸ್ ಸಿ 2a is equal to pi ಆಯಿತು. now 2a is equal to pi. ವಾಚ್ ಹಿಯರ್, now 2a is equal to what? pi. ಇಲ್ಲಿ ನೋಡಿ, ಈ ಜಾಗದಲ್ಲಿ ಏನಿದೆ, now we have got 2a is equal to pi. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? now here 2a is equal to pi. ಏನಾಗಿದೆ, 2a is equal to pi. ಮುಂಚೆ 2a is equal to 2 pi ಇತ್ತು, ಈಗ 2a is equal to pi ಆಗಿದೆ. therefore a is equal to ಏನು ಬರುತ್ತೆ, a is equal to pi by 2 ಬರುತ್ತೆ. ಅರ್ಥ ಆಗ್ತಿದೆಯಾ? a is equal to pi by 2 ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ನಾವು ಹಿಯರ್ ಸ್ಟೂಡೆಂಟ್ಸ್ f of 2a minus x is nothing but now it is f of pi minus x. what is that? f of pi minus x ಆಗುತ್ತೆ, ಬಿಕಾಸ್ 2a ಜಾಗದಲ್ಲಿ ಏನಿದೆ ಈಗ pi ಇದೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ನಾವು ಹಿಯರ್ ವಿ ಗೆಟ್ cos of it's pi minus x whole power 5. ಮಕ್ಕಳ cos of pi minus x ಯಾವ ಇದರಲ್ಲಿರುತ್ತೆ ಮಕ್ಕಳ, ಅದು ಕ್ವಾಡ್ರೆಂಟ್. pi minus x ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ cos is negative. ರೈಟ್, therefore we get here it's minus cos x whole power 5 or it is minus cos power 5x. okay, so this is nothing but minus cos x whole power 5. okay, therefore we get minus f of x. ಹೌದಾ? because f of x was what? f of x was cos x whole power 5. ಜೊತೆಗೆ ಇಲ್ಲಿ ಮೈನಸ್ ಸೈನ್ ಬಂದಿದೆ. we have got a minus sign here. right, therefore we write here this. therefore students, it is f of 2a minus x equals to ಏನಾಯಿತು, it is equal to minus f of x. ಸೊ ಹಾಗಾದರೆ ನೋಡಿ, f of 2a minus x is equal to minus f of x ಆದರೆ ಇಂಟಿಗ್ರಲ್ ಏನಾಗುತ್ತೆ, 0 ಆಗುತ್ತೆ. ಸೊ therefore we get this complete value. okay, according to the complete value ಇಲ್ಲಿ ಏನಾಗಿದೆ, according to this complete value, this I is equal to ಏನಾಗುತ್ತೆ 2 into 0. this complete value will be equal to 0, which is equal to 0. I equal to ಏನಾಗುತ್ತೆ ಮಕ್ಕಳ, 0 ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ ಎಲ್ಲರಿಗೂ? ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್. ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ಲಾಸ್ಟ್ ಒನ್. ಓಕೆ, ಸೊ ಕಮಿಂಗ್ ಟು ದ ಲಾಸ್ಟ್ ಒನ್. here the eighth property. okay, the eighth property. coming to the eighth property. okay, so ಇದರಲ್ಲಿ ನೋಡಿ, suppose if you have got here minus a to a f of x into dx. minus a to a f of x into dx ಅಂತ ಇದೆ. okay, minus a to a f of x into dx. ಸೊ ಇಲ್ಲಿ ಏನು ಬರುತ್ತೆ ನನಗೆ, what do I get? so watch carefully, ಕರೆಕ್ಟಾಗಿ ನೋಡಿ ಮಕ್ಕಳ ಇದರಲ್ಲಿ. so now here this is equivalent to the first one here is 2 into integral 0 to a, same thing, 2 into integral 0 to a f of x dx. if students, if f of minus x equals to f of x. so this implies f of x is even. ಇದನ್ನ ಏನಂತ ಕರಿತೀವಿ ಮಕ್ಕಳ, this implies f of x is even ಅಂತ ಕರಿತೀವಿ. ಅಂದರೆ f of x even ಫಂಕ್ಷನ್ ಆಗಿದ್ದಾಗ ನನಗೇನು ಬರುತ್ತೆ, ಈ ರೀತಿ ಬರುತ್ತೆ. ಅದೇ ಏನಾದರೂ ಸಪೋಸ್ here
ಇಲ್ಲಿ 0 ಬರುತ್ತೆ. ಇದು ಯಾವಾಗ ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇದನ್ನ ಏನಂತ ಕರಿತೀವಿ ಮಕ್ಕಳ, ಎಫ್ ಆಫ್ ಎಕ್ಸ್ ಇಸ್ ಆಡ್ ಅಂತ ಕರಿತೀವಿ. ಎಫ್ ಆಫ್ ಎಕ್ಸ್ ಇಸ್ ಆಡ್ ಫಂಕ್ಷನ್. ಓಕೆ, ಲೆಟ್ ಮಿ ಗಿವ್ ಸಮ್ ಎಕ್ಸಾಂಪಲ್. ನೋಡಿ, ಫಸ್ಟ್ ಒನ್ ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ಸಿಂಪಲ್ ಎಕ್ಸಾಂಪಲ್ಸ್ ಮಕ್ಕಳ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಈಗ ಏನಾಗುತ್ತೆ, ಎಫ್ ಆಫ್ ಮೈನಸ್ ಎಕ್ಸ್ ಏನಾಯ್ತು ಇದರಲ್ಲಿ, ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್. ಅಂದರೆ ಏನಾಯಿತು, ಒರಿಜಿನಲ್ ಫಂಕ್ಷನ್ ಬಂತಲ್ವಾ. ಸೊ ವಿ ಗಾಟ್ ಯರ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಬಂತು. ದಿಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಇಸ್ ಈವನ್. ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಈವನ್ ಫಂಕ್ಷನ್ ಆಗುತ್ತೆ. ಅಂದರೆ ಮೊದಲನೇ ಕೇಸ್ ಆಯಿತು. ಅರ್ಥ ಆಗ್ತಿದೆಯಾ? ದೇರ್ ಫೋರ್ ನಾನೇನು ಮಾಡ್ಬೋದು ಈಗ, ದಿಸ್ ಇಂಪ್ಲೈಸ್ ನಮಗೇನಾದರೂ ಇಂಟಿಗ್ರಲ್ -2 to 2 ಅಂತ ಕೊಟ್ಟಿದ್ರು ಆ್ಯಂಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಹಾಕಿದ್ರು ಅಂತ ಅನ್ಕೊಳ್ಳಿ. ಸೊ ಈಗ ಏನು ಬರಿಬೋದು ಇದನ್ನು 2 ಇಂಟು ಇಂಟಿಗ್ರಲ್ 0 to 2 ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರಿಬೋದು. ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸಪೋಸ್ ಲೆಟ್ ಮಿ ಟೇಕ್ ದ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಓಕೆ, here we write f of minus x, which is what, minus x whole cube. Okay, we get here minus x cube. Therefore f of minus x equals to, here minus bandide, ಇಲ್ಲಿ ಒಂದು ಮೈನಸ್ ಇದೆ ಮಕ್ಕಳ. ಮೈನಸ್ ವಾಟ್ ಇಸ್ ದಿಸ್ ಎಕ್ಸ್ ಕ್ಯೂಬ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಓಕೆ, ಸೊ ಹಾಗಾದ್ರೆ ಏನು ಬಂತು ಮಕ್ಕಳ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂತು. ದಿಸ್ ಇಂಪ್ಲೈಸ್ ನೋಡಿ ಅದೇ ರೀತಿ -2 to 2 ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಅಂತ ಬಂತು ಅಂತ ಅನ್ಕೊಳ್ಳಿ. ಓಕೆ, ಬಟ್ ಈಗ ನನಗೇನಾಗಿದೆ, ಎಫ್ ಆಫ್ ಎಕ್ಸ್ ಆಡ್ ಆಗಿದೆ. ದಿಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಇಸ್ ಆಡ್. ಎಫ್ ಆಫ್ ಎಕ್ಸ್ ಏನಾಗಿದೆ ಮಕ್ಕಳ, ಆಡ್ ಫಂಕ್ಷನ್ ಆಗಿದೆ. ಆಡ್ ಫಂಕ್ಷನ್ ಆಗಿದ್ರೆ ಏನಾಗುತ್ತೆ, ಇಂಟಿಗ್ರಲ್ ವ್ಯಾಲ್ಯೂ 0 ಆಗುತ್ತೆ. ದೇರ್ಫೋರ್ ವಿ ಗೆಟ್ ಯುವರ್ ಆನ್ಸರ್ ಇಸ್ 0. ಸೊ ಮೇಜರ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದಿಲ್ಲ ಇದ್ರ ಬಗ್ಗೆ, ಯಾವುದು -2 to 2 ನೋಡಿ ಯಾವಾಗಲೂ ಆಗೋದಿಲ್ಲ ಕಂಡ್ರೋ. ಇಲ್ಲಿ -a to a ಫಾರ್ಮಲ್ಲಿ ಇರಬೇಕು. -a to a ಇಲ್ಲಿ ನೋಡಿ, ಇಲ್ಲೇನಿದೆ -a to a ಫಾರ್ಮ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇದು -3 to 3 ಆಗ್ಬೋದು, -1 to 1 ಆಗ್ಬೋದು, -4 to 4 ಆಗ್ಬೋದು. ಆಗಿದ್ದಾಗ ಮಾತ್ರ ಈ ರೀತಿ ಆಗಕ್ಕೆ ಸಾಧ್ಯ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸಪೋಸ್ ಐ ರೈಟ್ ನಾವು ಸಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ತಗೊಳ್ತೀನಿ. ಸೊ ಥರ್ಡ್ ಒನ್, ಸೊ ಇಯರ್ ಲೆಟ್ ಮಿ ಟೇಕ್ ಇಯರ್ minus π/2 to π/2, minus π/2 to π/2. Okay, so this is sin square x or sin cube x into dx. So here see, watch here students, ಇಲ್ಲಿ ಏನಾಗುತ್ತೆ, this implies here f of x is equal to what, sin cube x. Okay, so which is nothing but sin x whole cube, ಹೌದಾ? So replace x by minus x, x ನ minus x ಇಂದ replace ಮಾಡಿ. So we get here sin of minus x whole cube, which is nothing but, ನಮಗೆ ಗೊತ್ತಿದೆ ಮಕ್ಕಳ, sin of minus theta. What is sin of minus theta? It's nothing but it's minus sin theta. ಹೌದಲ್ಲ? ಅದೇ ರೀತಿ cos of minus theta ಅಂದ್ರೆ ಏನಾಗುತ್ತೆ, it's plus cos theta. Remember this. Okay, therefore we get here minus sin x whole cube, which is nothing but minus sin x whole cube. Okay, so we got now here minus sign. Okay, therefore we got here f of minus x equals to, it's minus f of x. This implies f of x is odd. f of x ಏನಾಯ್ತು ಮಕ್ಕಳ, odd function ಆಯಿತು. This is a odd function. Okay, therefore here we get here the answer I is equal to ಏನು ಬರುತ್ತೆ, answer is 0. I hope this is clear. Clarity ಸಿಕ್ಕಿದೆಯಲ್ಲ? Right, suppose I write, suppose now the same thing, minus π/2 to π/2, and here we have got cos square x into dx, or cos cube x into dx. I is equal to, this is what we have got. Okay, so therefore ನೋಡಿ ಇದರಲ್ಲಿ here students, here it's f of x is equal to cos cube x. Here f of x is equal to cos cube x, which is nothing but cos x whole cube, Therefore f of minus x equals to, it's minus cos x, cos of minus x whole cube, okay, which is nothing but cos x whole cube. ಬಂದಿದೆಯಲ್ಲ ಇದು cos x whole cube, ಯಾಕೆ? because cos of minus theta is what, plus cos theta. ಹೌದಲ್ಲ? right? Okay, therefore we get here f of minus x equals to f of x. ಸೊ ಹಾಗಾದ್ರೆ ಏನಾಯ್ತು, f of x is even ಅಲ್ಲ, f of x ಏನಾಯ್ತು ಮಕ್ಕಳ, even ಆಯಿತು. therefore this is written as I equals to, it is in 2 into it is integral of we get here 0 to π/2, and here we get cos cube x into dx. I hope this is clear. And cos cube x ನ ಹೇಗೆ ಸಾಲ್ವ್ ಮಾಡ್ತೀವಿ, 2 into it is integral 0 to π/2,
Okay, so we can go with this one. So cos 3 theta. What is cos 3 theta? It is 4 cos cube theta minus 3 cos theta. ಹೌದಲ್ಲ, ರೈಟ್? ಸೊ ನನಗೆ ಬೇಕಾಗಿರೋದು ಈಗ ಕಾಸ್ ಕ್ಯೂಬ್ ಬೇಕು. ಸೊ ದೇ ಫೋರ್ ಕಾಸ್ ಕ್ಯೂಬ್ ಥೀಟಾ ಈಕ್ವಲ್ಸ್ ಟು ಇಟ್ ಇಸ್ 1/4 ಇಂಟು ಇಟ್ ಇಸ್ ಕಾಸ್ 3 ಥೀಟಾ, ಓಕೆ, ಪ್ಲಸ್ ಇಟ್ ಇಸ್ 3 ಕಾಸ್ ಥೀಟಾ, ರೈಟ್? ಸೊ sin 3 theta is what? 3 sin theta minus 4 sin cube theta. Cos 3 theta is nothing but 4 cos cube theta minus 3 cos theta. ಸೊ ಈಗ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಹಿಯರ್ 1/4, ಓಕೆ, 1/4 ಇಂಟು ಇಟ್ಸ್ ಕಾಸ್ 3 theta, it's cos 3 theta plus here 3 cos theta into d theta. Okay, therefore here it is 2/4 into integral. Okay, integral of cos 3 theta. What is that? It is sin 3 theta divided by 3. Okay, plus here 3 into sin theta. Okay, and here it is 0 to pi by 2. Ilen barata 0 to pi by 2. Okay, therefore it is 1/2 into ilen bantu 1/2 into okay, upper limit ಏನು ಬರುತ್ತೆ? ಸೊ 1/3 ಸೈಡ್ಗೆ ತಗೊಳ್ತೀನಿ. ಓಕೆ, 1/3 ಇಂಟು ಸೈನ್ ಆಫ್ 3 ಥೀಟಾ. ನೋಡಿ ಮಕ್ಕಳ, ಇದರಲ್ಲಿ ಏನು ಬರುತ್ತೆ? ಸೊ ಇಯರ್, ಓಕೆ, ಲೆಟ್ ಮಿ ರೈಟ್ ಹಿಯರ್. ನೋಡಿ, 3 ಇಂಟು ಪೈ ಬೈ 2. 3 ಥೀಟಾ ಇಟ್ಸ್ ನಥಿಂಗ್ ಬಟ್ 3 pi by 2 ಬರುತ್ತೆ. ಹೌದಾ? ವಿ ಗೆಟ್ ಹಿಯರ್ 3 pi by 2, ರೈಟ್? ಓಕೆ, ಸೊ ಹಾಗಾದರೆ ಮಕ್ಕಳ ಇದರಲ್ಲಿ 1/2 ಇಂಟು ಇಟ್ ಈಸ್ 1/2 ಇಂಟು ನಾವು ಇಟ್ ಈಸ್ 1/3 ಇಂಟು ಸೊ ಸೈನ್ 3 pi by 2, sin 3 pi by 2, okay, sin 3 pi by 2 minus sin 0, sorry, sin 0, upper limit minus lower limit, plus it is 3 into it is sin pi by 2, it is sin pi by 2 minus sin 0, this is what we get. Howda? Right? Okay, so now here we get, okay, therefore I equals to it's 1/2 into it's 1/2 into ilen baratte 1/3. Okay, here we write 1/3 multiplied with this is sin 3 pi by 2 is minus 1 minus 0. Okay, then here we get plus 3 into plus 3. So this is plus 3 into 1 minus 0. This is what we have got. Howda? Ili plus 3 barata, right? Okay, so therefore it is 1/2 into it is minus 1/3. Okay, plus 3, which is 1/2 into here minus 1 plus 9 divided by 3, which is nothing but 8/3. So 8/2 into 3, 8/2 into 3, that is nothing but answer is 4/3. ಅರ್ಥ ಆಗಿದೆಯಾ? I hope this is clear for everyone. Okay, fine. ಸೊ ಇಲ್ಲಿಗೆ ಮಕ್ಕಳ ಆಲ್ಮೋಸ್ಟ್ ಎಲ್ಲನೂ ಕೂಡ ಮುಗಿಸಿದ್ದೀವಿ. ಓಕೆ, ಸೊ ಎಲ್ಲ ಪ್ರಾಪರ್ಟೀಸ್ಗಳನ್ನ ಮುಗಿಸಿದ್ದೀನಿ ಈಗ. ಸೊ ವಿ ಶಾಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ವಾಚ್ ಹಿಯರ್ this problem. Ilen barate makla I equals to here we get pi by 6 and here pi by 3, and this one is written as 1/1 plus its square root of sin x divided by square root of cos x into dx. So here we get integral pi by 6 to pi by 3. So ilen barate LCM ತಗೊಂಡ್ರೆ ಏನು ಬರುತ್ತೆ? we get here square root of cos x, okay, plus square root of sin x, and ಇಲ್ಲಿ ಏನಿದೆ ಮಕ್ಕಳ ಇದು ಡಿನಾಮಿನೇಟರ್ ಬರುತ್ತೆ. ಡಿನಾಮಿನೇಟರ್ಲಿ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಬರುತ್ತೆ. ಇನ್ಸ್ಟೆಡ್ ಆಫ್ ದಟ್ ರೆಸಿಪ್ರೋಕಲ್ ಮಾಡಿದ್ರೆ ಇಲ್ಲೇನು ಬರುತ್ತೆ? ವಿ ಗೆಟ್ ಯರ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್. ಹೌದಲ್ಲ? ರೆಸಿಪ್ರೋಕಲ್ ಮಾಡಿದ್ರೆ ಈ ರೀತಿ ಬರುತ್ತೆ. ದಿಸ್ ಇಸ್ ಯುವರ್ ಐ ಇಂಟು ಡಿ ಎಕ್ಸ್. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಯಾವ ಫಾರ್ಮಲ್ ಇದೆ? 1/b/a. ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ a/b. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ a/b. ಅರ್ಥ ಆಗ್ತಿದೆಯಾ? 1/b/a ಇಸ್ ನಥಿಂಗ್ ಬಟ್ a/b. ಓಕೆ, ಸೊ ನಾವು ಈಗ ನೋಡಿ ಮಕ್ಕಳ ಇದರಲ್ಲಿ ಏನಿದೆ? ಸೊ ಹಿಯರ್ let me take here 1/x/y. Okay, so 1/u/v, that is better. So therefore we get here v/u. We get here what? v/u. ಯಾವ ರೀತಿ ಬರುತ್ತೆ? we get here v/u. Okay, so now students ನೋಡಿ ಈ ಕಡೆ a is equal to ಏನಿದೆ? what is a is equal to? a is equal to pi by 6 and b is equal to what? pi by 3. Okay, therefore a plus b minus x is nothing but it's pi by 2 minus x. ಹೌದಾ? ಸೊ ನೋಡಿ ಮಕ್ಕಳ cos of pi by 2 ಬರುತ್ತೆ. So cos of pi by 2 ಬರುತ್ತೆ. Let us call this as equation 1. So I is equal to ಈಗ ನೋಡಿ integral pi by 6 to pi by 3. See, pi by 6 to pi by 3. ಇಲ್ಲಿ cos of pi by 2 minus x ಬರುತ್ತೆ. What is cos of pi by 2 minus x? It's sin x. Therefore we get here root of. Okay, ಇಲ್ಲೇನು ಬರುತ್ತೆ? We get here root of sin x. cos x ಜಾಗದಲ್ಲಿ ಏನು ಬರುತ್ತೆ? root of sin x ಬರುತ್ತೆ. Okay, and ಇಲ್ಲಿ root of sin x ಬರುತ್ತೆ cos x ಜಾಗದಲ್ಲಿ. So here we get root of sin x and here we get plus root of cos x into dx. ಯಾಕೆ? Because of this rule, what we know is, so sin pi by 2 minus x, sin of pi by 2 minus x is nothing but it's cos x,
and cos of pi by 2 minus x is nothing but it's sin x. ಅರ್ಥ ಆಗಿದೆಯಲ್ಲ? Okay, therefore we get here, so ಈ ತರ ಬಂದಿದೆ. So equation 1 and equation 2. So now I am going to add 1 plus 2. So ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2i ಬರುತ್ತೆ and ಈ ಕಡೆ pi by 6 to pi by 3. So watch carefully students, watch carefully. ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ. ಹಾಗಾದ್ರೆ ನ್ಯೂಮರೇಟರ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದಲ್ವಾ? ಡೈರೆಕ್ಟಾಗಿ ನ್ಯೂಮರೇಟರ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್. ಓಕೆ, ರೂಟ್ ಆಫ್ ಸೈನ್ ಎಕ್ಸ್ ಓಲ್ ಡಿವೈಡೆಡ್ ಬೈ ಇಟ್ಸ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ into dx. So this is nothing but it's 2y into integral pi by 6 to pi by 3 and this is 1 into dx. So cancel ಆಗುತ್ತೆ, right? Okay, therefore we get now ಇಲ್ಲೇನು ಬರುತ್ತೆ? This is nothing but x and then it is pi by 6 to pi by 3. Okay, therefore we get pi by 3 minus pi by 6 which is nothing but it's pi by 6. Therefore I equals to ಏನು ಬರುತ್ತೆ? ಇದು pi by 12 ಬರುತ್ತೆ. We get here pi by 12 as we got in the past one. ಓಕೆ, ಮುಂಚೆ ಬಂದಿತ್ತಲ್ಲ ಅದೇ ರೀತಿ ಇದು ಕೂಡ ಬಂತು. ಓಕೆ, ಸೊ ದಿಸ್ ಒನ್ ಇಸ್ ಅ ಹೋಮ್ವರ್ಕ್ ಫಾರ್ ಯು ಆಲ್ ಸ್ಟೂಡೆಂಟ್ಸ್. ಇದು ಹೋಮ್ವರ್ಕ್ ಆಗುತ್ತೆ. ದಿಸ್ ಅ ಹೋಮ್ವರ್ಕ್ ಫಾರ್ ಯು ಆಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ಯಾ ದಿಸ್ ಒನ್ ಇಸ್ ಆಲ್ಸೋ ಹೋಮ್ವರ್ಕ್. ಈಗ ತಾನೇ ಮಾಡಿದ್ವಲ್ಲ ಅದೇ ರೀತಿ ಬರುತ್ತೆ ಮಕ್ಕಳ. ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್. ಓಕೆ, ಸೊ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಕಾಸ್ ಎಕ್ಸ್ ಡೈರೆಕ್ಟಾಗಿ ಬರುತ್ತಲ್ವಾ? ರೈಟ್. ಇದನ್ನು ಯಾವ ರೂಲ್ ಯೂಸ್ ಮಾಡಬೇಕು? ವಿ ನೀಡ್ ಟು ಯೂಸ್ ದ ರೂಲ್ ಇಂಟಿಗ್ರಲ್ 0 to a f of x into dx. Okay, this is equal to integral 0 to a f of a minus x into dx. ಈ ರೂಲ್ನ ಯೂಸ್ ಮಾಡಬೇಕಿಲ್ಲಿ. ಅರ್ಥ ಆಗ್ತಿದೆಯಾ? ಅದಕ್ಕೆ ಎ ಜಾಗದಲ್ಲಿ ಏನಿದೆ? ಪೈ ಬೈ 2 ಇದೆ. ಸೊ ಪೈ ಬೈ 2 ಮೈನಸ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಬರುತ್ತೆ, ಇಲ್ಲಿ ಸೈನ್ ಎಕ್ಸ್ ಬರುತ್ತೆ. ಸೇಮ್ ಲೈಕ್ ದ ಪ್ರೀವಿಯಸ್ ಪ್ರಾಬ್ಲಮ್ ವಿಚ್ ವಿ ಡಿಡ್. ಓಕೆ, ಸೊ ನಾವ್ ಲೈಕ್ ದಿಸ್. ಓಕೆ, ಸೊ ಈ ರೀತಿ ಬಂದರೆ ಮಕ್ಕಳ. ಓಕೆ, ಸೊ ವಿ ಹ್ಯಾವ್ ಗಾಟ್ ಒನ್ ಮೋರ್ ಪ್ರಾಬ್ಲಮ್ ಇಲ್ಲಿ. ಓಕೆ, ಸೊ ಇದು ಕೂಡ ಅಷ್ಟೇ. ಸೊ ದಿಸ್ ಇಸ್ ಆಲ್ಸೋ ಎನ್ ಹೋಮ್ವರ್ಕ್ ಫಾರ್ ಯು. ಸೊ ದಿಸ್ ಇಸ್ ಆಲ್ಸೋ ಎನ್ ಹೋಮ್ವರ್ಕ್ ಫಾರ್ ಯು. ಇದು ಕೂಡ ಮಕ್ಕಳ ಡೈರೆಕ್ಟಾಗಿ ಮಾಡ್ಬೋದು. ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಂಟಿಗ್ರಲ್ 0 to a f of x into dx. ಇಟ್ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ 0 to a f of a minus x into dx. ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ. ಓಕೆ, ಯಾಕಂದರೆ ಸೇಮ್ ಪೈ ಬೈ 2 ಇದೆ. ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಇಸ್ ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ಪವರ್ 5 ಬರುತ್ತೆ. ಇಲ್ಲಿ ಕಾಸ್ ಎಕ್ಸ್ ಪವರ್ 5, ಇಲ್ಲಿ ಸೈನ್ ಎಕ್ಸ್ ಪವರ್ 5. ಸೊ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನು ಮಾಡಿದ್ದೆ ಮಕ್ಕಳು ಅದೇ ರೀತಿ ಬರ್ತಾ ಹೋಗುತ್ತೆ ಇದೆಲ್ಲ ಕೂಡ. ಓಕೆ, ಸೊ ಆಫ್ಟರ್ ದಿಸ್, ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿಗೆ ಬರೋಣ. ಸೊ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ವಾಚ್ ಹಿಯರ್. ಸೊ ಇಲ್ಲೇನಿದೆ? ಇಲ್ಲಿ ಇಂಟಿಗ್ರಲ್ 0 to a ಫಾರ್ಮಲ್ಲಿದೆ. ಇಂಟಿಗ್ರಲ್ 0 to a ಈ ಥರ ಇದ್ದಾಗ ಮಕ್ಕಳ ನಮಗೆ ಇರೋದು ಇಂಟಿಗ್ರಲ್ 0 to a. ಓಕೆ, ಇಯರ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬಂದಾಗ, ಓಕೆ, ಇಲ್ಲೇನು ಮಾಡ್ತೀವಿ? ಇಯರ್ ವಿ ರೈಟ್ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಏನಾಗುತ್ತೆ ಇದರಲ್ಲಿ ನೋಡಿ? replace x by 1 minus x, replace x by 1 minus x, replace x by 1 minus x. Okay, because that is your a value here. Okay, therefore we get I equals to, it is integral 0 to 1, it is 1 minus x into, it is 1 minus x whole power n. Okay, this is what we get. So therefore here it is integral 0 to 1, 1 minus x into, it is 1 minus 1 plus x whole power n. Therefore we get here into dx into dx. Okay, therefore it is integral 0 to 1, it is 1 minus x into x power n into dx. Okay, therefore students, now we get I equals to ಏನು ಬರುತ್ತೆ? integral 0 to 1, here we get x power n minus x power n plus 1 into dx. ಹೌದಲ್ಲ? Right? Okay, therefore we get here x power n plus 1 divided by n plus 1, and then here minus x power n plus 2 divided by it is n plus 2. And now here lower limit and upper limit. So here we get 1 by n plus 1 into here 1 minus 0, upper limit minus lower limit, minus 1 by n plus 2 into it is 1 minus 0. So here we get 1 by n plus 1 minus it is 1 by n plus 2. Is it true? Okay, it's fine even if we keep till here. Otherwise, if you want to write, we can write n plus 2 minus n minus 1 divided by it's n plus 1 into n plus 2. So we write here students n cancel ಆಗುತ್ತೆ. So finally we get 1 divided by it's n plus 1 into n plus 2. Okay, this is your value of I. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಇಷ್ಟಕ್ಕೆ ಸಾಕು ಮಕ್ಕಳ. ಸೊ ಇಷ್ಟು ಆಲ್ಮೋಸ್ಟ್ ಹೋಮ್ವರ್ಕ್ಗಳು ಕೊಟ್ಟಿದ್ದೀನಿ. ಸೊ ಎಲ್ಲ ಪ್ರಾಪರ್ಟೀಸ್ಗಳನ್ನ ಯಾವ ರೀತಿ ಯೂಟಿಲೈಸೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಆ್ಯಂಡ್ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಸಾಲ್ವ್ ಮಾಡಿ. ಐ ಹ್ಯಾವ್ ಟ್ರೈ ಟು ಕಂಪ್ಲೀಟ್ ಮ್ಯಾಕ್ಸಿಮಮ್ ಆ್ಯಸ್ ಪಾಸಿಬಲ್. ಸೊ ಅರೌಂಡ್ ಇದೊಂದು, ಸೊ ಇಟ್ ಈಸ್ ಲೈಕ್ ಒಂದು 3-4 hours
24 hours 15 minutes, ಸಾರಿ 450 minutes to 450 minutes to 500 minutes ತನಕ ವಿಡಿಯೋ ಇದೆ. ಒಂದು 6-7 hours ಮೇ ಬಿ ಜಾಸ್ತಿ ಆಗ್ಬೋದು, ಅಷ್ಟು ವಿಡಿಯೋ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೋಡೋಣ. ಸೊ ಸ್ಟಡಿ ಹಾರ್ಡ್, ವರ್ಕ್ ಹಾರ್ಡ್ ಸ್ಟೂಡೆಂಟ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಮಾಡಿ ಚೆನ್ನಾಗಿ. ಸೊ ಆಲ್ವೇಸ್ ದಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಮಾರ್ಕ್ಸ್ ಆ್ಯಂಡ್ ಡಿಮೋಟಿವೇಟ್ ಆಗಬೇಡಿ. ನಾನು ಹೇಳೋದೇನಂತಂದರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಆಲ್ವೇಸ್. ಸೊ ನೀವೇನು ಮಾಡಬೇಕಂತಂದರೆ, ಯಾವಾಗ ಓದೋದಕ್ಕೆ ಮೂಡ್ ಬರೋದಿಲ್ಲ, ಯಾವಾಗ ಓದೋದಕ್ಕೆ ಮನ್ಸು ಬರೋದಿಲ್ಲ, ಆಗ ಏನು ಮಾಡಬೇಕಂತಂದರೆ ಅಟ್ಲೀಸ್ಟ್ 1 hour or 2 hour ಕೂತ್ಕೊಂಡು ಓದಿ ಮಕ್ಕಳ. ಅಟ್ಲೀಸ್ಟ್ ಅಂದರೆ ಕಾನ್ಸ್ಟೆಂಟ್ ಮೋಟಿವೇಶನ್ ಇಲ್ಲ. ದಿನ ನೀವು ಒಂದು 5 hours 6 hours ಓದೋ ಟೈಮಲ್ಲಿ ದಿನ 5 hours 6 hours ಓದ್ತಿರ್ತೀರಿ, ಅಥವಾ 4 hours ಮೇಲೆ ಓದ್ತಾ ಇರ್ತೀರಿ, ಅಪ್ ಟು ಡೇಟ್ ಎಲ್ಲ ಟಾಸ್ಕ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇರ್ತೀರಿ. ಬಟ್ ದೇರ್ ಕಮ್ ಸಮ್ ಡೇ ವೇರ್ ಯು ಕಾಂಟ್ ಸ್ಟಡಿ ಅಟ್ ಆಲ್. ಬುಕ್ ಮುಂದೆನೇ ಕೂತ್ಕೊಳ್ಳೋದಕ್ಕೆ ಮನ್ಸು ಬರಲ್ಲ. ಬಟ್ ಹೆಂಗಾದರೂ ಮಾಡಿ ಒಂದು 1 hour 2 hour ನೀವು ಬುಕ್ ಮುಂದೆ ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ನಿಮ್ಮನ್ನ ಏನು ಮಾಡುತ್ತೆ, ಅಟ್ಲೀಸ್ಟ್ ಇಟ್ ವಿಲ್ ನಾಟ್ ಮೇಕ್ ಯು ಟು ಬಿ ಔಟ್ ಆಫ್ ಫೋಕಸ್. ಓಕೆ, ನಿಮ್ಮನ್ನು ಅದು ಔಟ್ ಆಫ್ ಫೋಕಸ್ ಇಲ್ಲದೆ ಇರೋದಂಗೆ ನೋಡ್ಕೊಳ್ತಾ ಹೋಗುತ್ತೆ 1 hour 2 hour ಕೂತ್ಕೊಳ್ಳೋದ್ರಿಂದ. ಅಟ್ಲೀಸ್ಟ್ ಟ್ರೈ ಟು ಸಿಟ್ ಫಾರ್ ಹಾಫ್ ಆನ್ ಅವರ್. ಸೊ ಬುಕ್ ಮುಂದೆ ಓದದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಮಕ್ಕಳ. ಅಟ್ಲೀಸ್ಟ್ ಟ್ರೈ ಟು ಡೂ ದ್ಯಾಟ್. ಒಂದು 1/4 ಗಂಟೆ ಕೂತ್ಕೊಳ್ಳಿ, ಒಂದು 20 ನಿಮಿಷ ಕೂತ್ಕೊಳ್ಳಿ. ಇಟ್ ವಿಲ್ ಆಲ್ವೇಸ್ ದ ಫಸ್ಟ್ 5 to 10 minutes ಇಸ್ ಡಿಫಿಕಲ್ಟ್. ಸೊ ಫಸ್ಟ್ 5 minutes 10 minutes ದಾಟ್ಬಿಟ್ರೆ ಆಟೋಮೆಟಿಕಲಿ ಯುವರ್ ಎಫರ್ಟ್ಸ್ ಆರ್ ಯುವರ್ ಸ್ಟಡೀಸ್ ಬಿಕಮ್ ಮಚ್ ಈಸಿಯರ್. ಕೂತ್ಕೊಬೋದು. ಓಕೆ, ಸೊ ಅದರಿಂದ ಮಕ್ಕಳ ಕೀಪ್ ವರ್ಕಿಂಗ್ ಹಾರ್ಡ್. ಆಲ್ ದ ಬೆಸ್ಟ್, ಡೂ ವೆಲ್. ಸೊ ಇದೇ ರೀತಿ ವರ್ಕ್ ಮಾಡ್ತಾ ಇರಿ ಮಕ್ಕಳ. ಸೊ ಎಲ್ಲಾನು ಕಂಪ್ಲೀಟ್ ವಿಡಿಯೋ ನೋಡಿದರೆ ಕಂಪ್ಲೀಟ್ ಇಂಟಿಗ್ರೇಷನ್ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಐ ಗ್ಯಾರಂಟಿ ವಿತ್ ದಟ್. ಓಕೆ, ಸೊ ಇದಾದಮೇಲೆ KCET ಏನು ನಿಮಗೆ ಟೆಸ್ಟ್ ಸೀರೀಸ್ ಎಲ್ಲ ಬರ್ತಾ ಇದೆ. ಸೊ ಟೆಸ್ಟ್ ಸೀರೀಸ್ ಎಲ್ಲ ಅಟೆಂಡ್ ಮಾಡಿ. ಆ್ಯಂಡ್ ಸಾರ್ಥಕ್ ಫಾಸ್ಟ್ ಟ್ರ್ಯಾಕ್ ಕೂಡ ಬಂದಿದೆ. ಸೊ ಟ್ರೈ ಟು ಎಕ್ಸ್ಪ್ಲೋರ್ ದಟ್ ಬ್ಯಾಚ್ ಆ್ಯಂಡ್ ಯು ವಿಲ್ ಲರ್ನ್ ಅ ಲಾಟ್. ಓಕೆ, ಬೈ ಸ್ಟೂಡೆಂಟ್ಸ್, ಟೇಕ್ ಕೇರ್, ಸಿ ಯು. ಟೇಕ್ ಕೇರ್, ಸಿ ಯು ಆಲ್ ಸ್ಟೂಡೆಂಟ್ಸ್, ಬೈ.